ಸರ್ವಜಿತ್. ಆರಂಭದ 2 ಚೆಂಡುಗಳು ಕೂಡ ಇಲ್ಲಿ ಚುಕ್ಕಿಯಾಗ್ತಾ ಇದೆ. ಪ್ರಥಮ ಓವರಿನ ಸ್ವರ್ಗಾತನವಾಗಿರುವಂತಹ ಪವರ್ ಪ್ಲೇ ವಿಭಾಗದಲ್ಲಿ 14 ಅಂಕಗಳನ್ನ ಸಂಪಾದಿಸಿಕೊಂಡ್ರೆ ದ್ವಿತೀಯ ಚೆಂಡಲ್ಲಿ ಮುಕ್ತಾಯದ ವೇಳೆಯಲ್ಲಿ ತೃತೀಯ ಚೆಂಡು ಎಸೆಯಬೇಕಾಗಿದೆ. ಸೊಗಸಾಗುತ್ತೆ ಚೆಂಡು. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಒಂದು ಅಂಕಗಳ ಸಂಪೂರ್ಣತೆಯ ಬಳಿಕ ದ್ವಿತೀಯ ಅಂಕಕ್ಕೆ ಇಲ್ಲಿ ಅವಕಾಶವನ್ನು ನೀಡ್ತಾ ಇಲ್ಲ. ಆರಂಭದ ಚೆಂಡು ಮುಕ್ತಾಯ ಕಂಡಿರುವುದು 3 ಚೆಂಡು ಮುಕ್ತಾಯದ ಹಂತಕ್ಕೆ 15 ಎನ್ನುವಂತಹ ಸ್ಥಿತಿಯಲ್ಲಿದ್ದರೆ ಎಸೆಯಬೇಕಾಗಿದೆ 4ನೇ ಬಾರಿ. ಈ ಮಧ್ಯೆ ತೀರ್ಪುಗಾರನ ದಾಟಿ ಸೊಗಸಾಗಿ ಲೆಗ್ ಸೈಡ್ ವಿಭಾಗದಲ್ಲಿ ದಂಡಿಸತಕ್ಕಂತಹ ಪ್ರಯತ್ನ. ಈ ಮಧ್ಯೆ ಅಂಕಗಳ ಸಂಪೂರ್ಣ ಅವಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಆರಂಭದ 4 ಚೆಂಡುಗಳು ಕೂಡ ಮುಕ್ತಾಯಗೊಂಡರೂ ಕೂಡ ಪಂಚಮ ಚೆಂಡು ಎಸೆಯಬೇಕಾಗಿದೆ ವಿಜಯ್. ಆರಂಭದ 2 ಚೆಂಡುಗಳನ್ನು ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ರು ಕೂಡ ತೃತೀಯ ಮತ್ತು ಚತುರ್ಥ ಚೆಂಡುಗಳು ಒಂದೊಂದು ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇದ್ರೆ ಈ ಮಧ್ಯೆ ಪಂಚಮ ಬಾರಿ ತೀರ್ಪುಗಾರನ ಲೆಗ್ ಸೈಡ್ ವಿಭಾಗಕ್ಕೆ ನೋಟ, ಆದರೆ ಚೆಂಡದ ಬ್ಯಾಟ್ ಡೆಲಿವರಿ ಆಗ್ತಾ ಇದೆ. ಈ ಮಧ್ಯೆ ಆರಂಭದ 5 ಚೆಂಡುಗಳ ಮುಕ್ತಾಯ, ದ್ವಿತೀಯ ಓವರಿನ 5 ಚೆಂಡುಗಳ ಮುಕ್ತಾಯದ ಹಂತಕ್ಕೆ ಗಳಿಸಿಕೊಂಡಿರುವುದು ಕೇವಲ 16 ಎನ್ನುವಂತಹ ಸ್ಥಿತಿಯಲ್ಲಿದೆ. ಆರಂಭದ 10 ಚೆಂಡುಗಳ ಮುಕ್ತಾಯದ ಬಳಿಕ ಈ ಮಧ್ಯೆ ಸೊಗಸಾಗಿತ್ತು. ಈ ಮಧ್ಯೆ ಹೊಳವಾದ ಮನವಿಗಿದ ಪುರಸ್ಕಾರಗಳು ಲಭಿಸಿಕೊಳ್ತಾ ಇದೆ. ವಿಕೆಟ್ಗಳ ಆರಂಭಿಕ ಆಘಾತವನ್ನ ಕಳ್ಕೊಳ್ತಾ ಇದೆ. ಆರಂಭದ ವಿಕೆಟ್ ಈ ಮಧ್ಯೆ 16ಕ್ಕೆ 1 ಎನ್ನುವಂತಹ ಸ್ಥಿತಿಯಲ್ಲಿದ್ರೆ ಸೊಸೈಟಿ 11 ಪರವಾಗಿ ಪ್ರಸನ್ನ 3ನೇ ಕ್ರಮಾಂಕದಲ್ಲಿ ಕ್ರಿಸ್ ವಿಭಾಗವನ್ನು ಸೇರ್ತಾ ಇದ್ರೆ ಓವರ್ ನಂಬರ್ 2 ಮುಕ್ತಾಯ, ಓವರ್ ನಂಬರ್ 2 ಮುಕ್ತಾಯದ ಹಂತಕ್ಕೆ ಗಳಿಸಿಕೊಂಡಿದೆ. 16ಕ್ಕೆ 1 ಎನ್ನುವಂತಹ ಸ್ಥಿತಿಯಲ್ಲಿದೆ. ಎಸೆಗಾರರ ಹೆಸರನ್ನು ನಾಮಾಂಕಿತಗೊಳಿಸುವಂತೆ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ತಂಡದ ಇತರೆ ಆಟಗಾರರನ್ನು ದಯವಿಟ್ಟು ತಮ್ಮಗಳು ಕಳಿಸಿಕೊಡ್ಬೇಕು. ಬರುವಂತಹ ಎಲ್ಲ ತಂಡದ ಆಟಗಾರರ ಗಮನಕ್ಕೆ ಇದು. ತಮ್ಮ 13ನೇ ಆಟಗಾರ ಅಥವಾ 12ನೇ ಆಟಗಾರರನ್ನ ದಯವಿಟ್ಟು ತಮ್ಮಗಳು ಕಳಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೂಟದ 3ನೇ ಓವರ್ ಚಾಲ್ತಿಯನ್ನ ಪಡ್ಕೊಳ್ತಾ ಇದ್ರೆ ಆರಂಭಿಕ ಚೆಂಡು ಚುಕ್ಕಿಯಾಗ್ತಾ ಇದೆ. ಆರಂಭಿಕ ಚೆಂಡು ಚುಕ್ಕಿಯಾಗುವಂತಹ ಬಳಿಕ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಅವರದ ವಿಕೆಟ್ ಮುಖ್ಯ ಎಸೆಯುವಂತೆ ಎಸೆಗಾರ. ಈ ಮಧ್ಯೆ ಆರಂಭದ 1 ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡು ಎಸೆಗಾರಿಕಾ ಭಾಗವನ್ನು ಮುಂದುವರಿಸಿಕೊಳ್ತಾ ಸೊಗಸಾಗಿತ್ತು ಚೆಂಡು. ಈ ಮಧ್ಯೆ ಶ್ರೇಷ್ಠವಾಗಿರತಕ್ಕಂತಹ ಹೊಡೆತಕ್ಕೆ ನೋಟವನ್ನು ಕೊಟ್ಟರು ಕೂಡ ಇಲ್ಲಿ 1 ಓಟಗಳನ್ನು ಮಾತ್ರ ಬಿಟ್ಟುಕೊಡ್ತಾ ಇದೆ. ಆರಂಭದ ಆ ವೇಳೆಯಲ್ಲಿ 1 ಬೌಂಡರಿಗಳು ಮಾತ್ರ ದೊಡ್ಡ ಹೊಡೆತಕ್ಕೆ ನೋಟವನ್ನು ಕೊಟ್ಟಿದ್ರು. ಅದು ಕೂಡ ಸ್ವರ್ಗಾತನವಾಗಿರುವಂತಹ ಪವರ್ ಪ್ಲೇ ವಿಭಾಗದಲ್ಲಿ ಮಾತ್ರ 1 ಅಂಕಗಳು ಸಂಪಾದನೆಗೊಳ್ಳುತ್ತಿದ್ರು ಕೂಡ ಆ ಬಳಿಕ ಈ ಮುಖ್ಯನ ಎಸೆಗಾರಿಕಾ ಭಾಗದಲ್ಲಿ ನಂದೀಶ್ ತನ್ನ ಕೂಟದ ತೃತೀಯ ಚೆಂಡು ಶ್ರೇಷ್ಠತೆಯ ಹೊಡೆತ. ಈ ಮಧ್ಯೆ ಕವರ್ಸ್ ವಿಭಾಗದಲ್ಲಿ ದಂಡಿಸತಕ್ಕಂತಹ ಪ್ರಯತ್ನ 1 ಓಟಗಳ ಸಂಪೂರ್ಣ ಅವಳಿಗೆ ನೋಟವನ್ನ ನೀಡ್ತಾ ಇಲ್ಲ. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಟ ಕೇವಲ 1 ಓಟಗಳು ಮಾತ್ರ ಆಗಿದ್ರು ಕೂಡ ಮುಕ್ತಾಯ ಕಂಡಿರುವುದು 3 ಚೆಂಡುಗಳು ಮಾತ್ರ ಮುಕ್ತಾಯ. ನಂದೀಶ್ ತನ್ನ ಕೂಟದ 4ನೇ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರನ ದಾಟಿ. 4ನೇ ಬಾರಿ ತೀರ್ಪುಗಾರನ ದಾಟಿ ಇವತ್ತು ಶ್ರೇಷ್ಠ ಮಟ್ಟದ ಹೊಡೆತ. ಈ ಮಧ್ಯೆ 1 ಅಂಕಗಳಂತೂ ಸಂಪೂರ್ಣತೆಯನ್ನು ಕಂಡುಕೊಳ್ತಾ ಇದೆ. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ 1 ಓಟಗಳು ಮಾತ್ರ ಕಂಡುಕೊಂಡರೂ ಕೂಡ ಗಳಿಸಿಕೊಂಡಿರುವುದು ಕೇವಲ 19. ಎಸೆದ ಚೆಂಡುಗಳು 16 ಚೆಂಡಾಗಿದ್ರು ಕೂಡ ಕೇವಲ 3 ಅಂಕಗಳ ಅಂತರಗಳ ಮಾತ್ರ ಇದೆ ಚೆಂಡಿಗೂ ಅದೇ ರೀತಿ ಅಂಕಕ್ಕೂ. ಈ ಮಧ್ಯೆ 5ನೇ ಬಾರಿ ದೊಡ್ಡ ಹೊಡೆತ. ಈ ಮಧ್ಯೆ 6 ಓಟಗಳು ಜಮಾವಣೆಗೊಳ್ತಾ ಇದೆ. ಕೂಟದ ಪ್ರಥಮ ಸಿಕ್ಸರ್ ಪ್ರಸನ್ನ ಬ್ಯಾಟ್ ಮುಖೇನ ದಂಡಿಸಿದ್ರು. ಈ ಮಧ್ಯೆ ಕೂಟದ ಪ್ರಥಮ ಸಿಕ್ಸರ್ಗಳು ಪ್ರಸನ್ನ ಬ್ಯಾಟ್ ಮುಖೇನ ಬರುತ್ತಾ ಇದೆ. ಸೊಸೈಟಿ 11 ಪರವಾಗಿ 3ನೇ ಕ್ರಮಾಂಕದಲ್ಲಿ ಮೈದಾನಕ್ಕಿಳಿದರೂ ಕೂಡ ತನ್ನದಿರಿಸಿದ ಚೆಂಡುಗಳನ್ನ ಈ ಮಧ್ಯೆ ಸಿಕ್ಸರ್ ಗೆಟ್ಟುವಲ್ಲಿ ಪ್ರಯತ್ನವನ್ನ ಪಟ್ಟವರು ಕೂಡ ಅಂಕಗಳಲ್ಲಿ ಏರಿಳಿತವಾಗ್ತಾ ಇದೆ. ಈ ಮಧ್ಯೆ ಅಂತಿಮ ಚೆಂಡು ಸೇಬೇಕಾಗಿದೆ. ಶ್ರೇಷ್ಠತೆಯ ಚೆಂಡು ಮಗುವಿನ ದೊಡ್ಡ ಹೊಡೆತಕ್ಕೆ ನೋಟ. ಈ ಮಧ್ಯೆ ಬೌಂಡರಿ ಆಗುವಂತಹ ಲಕ್ಷಣಗಳು 4 ಓಟಗಳ ಜಮಾವಣೆಗೊಳ್ತಾ ಇದೆ. ಇಂಕೇನ ಓವರ್ ನಂಬರ್ 3 ಮುಕ್ತಾಯದ ಹಂತಕ್ಕೆ ಗಳಿಸಿಕೊಂಡಿದೆ. 29 ಎನ್ನುವಂತಹ ಸ್ಥಿತಿಯಲ್ಲಿ
ಕೊನೆಯ 4 ಚೆಂಡು ಇರತಕ್ಕಂತಹ ಸಂದರ್ಭದಲ್ಲಿ 19 ಓಟಗಳಾಗಿತ್ತು. ಬಳಿಕ 2 ಚೆಂಡಿನಲ್ಲಿ 10 ಓಟಗಳು ಸಂಪಾದನೆಗೊಂಡ್ರೆ 29 ಗಳಿಸಿಕೊಂಡಿದೆ. 4 ಓವರ್ಗಳ ಪಂದ್ಯಾಕೂಟ ಈಗಾಗಲೇ 3 ಓವರ್ಗಳು ಮುಕ್ತಾಯಗೊಂಡಿದೆ. ಕೊನೆಯ 6 ಚೆಂಡುಗಳು ಬಾಕಿ ಉಳಿದಿರುವಂತೆ ಈ ಮಧ್ಯ ಬಲವಾದ ಹೊಡೆತ, ದೊಡ್ಡ ಹೊಡೆತಗಳು ನೇರವಾಗಿ ಚೆಂಡು ಸೀಮಾರೇಖೆಯ ಹೊರಭಾಗದಲ್ಲಿ ನೋ ಬಾಲ್ ಎನ್ನುವಂತಹ ಕರೆಗಳು ಕೂಡ ಬಂದಿತ್ತು. ನೋ ಬಾಲ್ ಎನ್ನತಕ್ಕಂತಹ ಕರೆಗೆ ಈ ಮಧ್ಯ ದೊಡ್ಡ ಹೊಡೆತಗಳು 6 ಓಟಗಳ ಜೋಡಣೆಯಾಗ್ತಾ ಇದೆ. ಸರ್ವಜಿತ್ ಬ್ಯಾಟ್ ಮುಖೇನ 6 ಓಟಗಳ ಜೋಡಣೆಯಾಗ್ತಾ ಇದ್ರು ಕೂಡ ತಾಣೆದುರಿಸಿದ ಪ್ರಥಮ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಗುರುತಿಸಿಕೊಂಡ್ರೆ ಈ ಮಧ್ಯೆ ಪ್ರಥಮ ಚೆಂಡು ಮತ್ತೆ ದೊಡ್ಡ ಹೊಡೆತಕ್ಕೆ ಈ ಮಧ್ಯೆ ವಿಕೆಟ್ಗಳ ಮಧ್ಯೆ ಚೆಂಡಿಗೂ ದುಂಡಿಗೂ ಸಂಪರ್ಕಗಳಲ್ಲಿ ಕಂಡುಕೊಳ್ತಾ ಇಲ್ಲ. ಆರಂಭದ ಒಂದು ನೋಬಾಲ್ ಬಳಿಕ ಕಮ್ಬ್ಯಾಕ್ ಮಾಡುವಂತಹ ಪ್ರಯತ್ನ ಈ ಮಧ್ಯೆ ಚೆಂಡಂತೂ ಚುಕ್ಕಿಯಾಗ್ತಾ ಇದೆ. ಈ ಮಧ್ಯೆ ಫುಲ್ ಟಾಸ್ ಚೆಂಡಿಗೆ ಬರ್ತಾ ಇದೆ. ದೊಡ್ಡ ಹೊಡೆತ, ನೇರವಾಗಿ ಚೆಂಡು ಸೀಮಾರೇಖೆಯ ಹೊರಭಾಗದಲ್ಲಿ 6 ಓಟಗಳ ಜೋಡಣೆ ಆಗ್ತಾ ಇದೆ. ಸೊಗಸಾಗಿ ನಂದಿಸಿದ್ರು. ಫುಲ್ ಟಾಸ್ ಚೆಂಡನ್ನ ಬಹಳಷ್ಟು ಸುಲಭವಾಗಿ ಸಿಕ್ಸರಿಗಟ್ಟುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತಾ ಇದ್ರೆ ಎಸ್ಗಾರಿಕೆ ಭಾಗದಲ್ಲಿ ಚೆಂಡನ್ನು ಮುಕ್ತಾಯ ಕಂಡಿರುವುದು 2 ಚೆಂಡುಗಳು ಮಾತ್ರ. 42 ಎನ್ನುವಂತಹ ಆಧಾರದಲ್ಲಿ ಪಂದ್ಯಗಳು ಮುಂದುವರಿಸಿಕೊಳ್ತಾ ಇದ್ರೆ ಈ ಮಧ್ಯೆ ದೊಡ್ಡ ಹೊಡೆತ ಮಗದೊಂದು ಚೆಂಡಂತೂ ನೇರವಾಗಿ ಸೀಮಾರೇಖೆಯ ಹೊರಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಸೊಗಸಾಗಿ ಚೆಂಡನ್ನು ಇಲ್ಲಿ ದಂಡಿಸ್ತಾ ಇದ್ದಾರೆ. ಬಹಳಷ್ಟು ಸೊಗಸಾಗಿ ಚೆಂಡನ್ನು ದಂಡಿಸುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತಾ ಇದ್ರೆ ಆರಂಭದ ಚೆಂಡನ್ನು ಮುಕ್ತಾಯ ಕಂಡಿರುವುದು 3 ಚೆಂಡುಗಳು ಮುಕ್ತಾಯ ಕಂಡಿದೆ. ಈ ಮುಖ್ಯನ ಎಸ್ಗಾರಿಕಾ ವಿಭಾಗವನ್ನ ಮುಂದುವರಿಸಿಕೊಳ್ತಾ ಇದ್ರೆ ದೊಡ್ಡ ಹೊಡೆತ ಈ ಮಧ್ಯೆ ಮಗದೊಂದು ಸಿಕ್ಸರ್ ಸರ್ವಜಿತ್ ಬ್ಯಾಟ್ ಮುಖೇನ 4 ಸಿಕ್ಸರ್ಗಳು 3 ಸಿಕ್ಸರ್ಗಳು 4 ಸಿಕ್ಸರ್ಗಳು ಈ ಓವರಿನಲ್ಲಿ ಬಿಟ್ಕೊಡ್ತಾ ಇದ್ರೆ ಬಹಳಷ್ಟು ದುಬಾರಿ ಓವರ್ ಆಗ್ತಾ ಇದೆ. ಈ ಮಧ್ಯೆ ಅಡ್ಡ ನಿಶಾನೆ ಅನ್ನತಕ್ಕಂತಹ ಕರೆ, ಅತಿರಿಕ್ತ ಅಂಕಗಳ ಹೆಚ್ಚುವರಿ, ಅಂಕಿಅಂಶ ಪಟ್ಟಿಯಂತೂ 55ರ ಹಾದಿಯನ್ನು ಕ್ರಮಿಸಿಕೊಳ್ತಾ ಇದೆ. ಇಂಕೇನ ಮುಂದುವರಿಸಿಕೊಳ್ತಾ ಇದೆ. ಈ ಮಧ್ಯೆ ಬಲವಾದ ಹೊಡೆತ ಮಗದೊಂದು ನೇರವಾಗಿ ಚೆಂಡು ಸೀಮಾರೇಖೆಯ ಹೊರಭಾಗದಲ್ಲಿ. ಕೊನೆಯ ಓವರಿಗಂತೂ ಚೆಂಡನ್ನ ಸಿಕ್ಸರಿಗಟ್ಟುವಲ್ಲಿ ಬಹಳಷ್ಟು ಯಶಸ್ಸನ್ನು ಗಳಿಸಿಕೊಳ್ತಾ ಇದ್ದಾರೆ. ಕೊನೆಯ 1 ಚೆಂಡುಗಳು ಬಾಕಿ. ಎಸೆದ 5 ಚೆಂಡಿನಲ್ಲಿ 5 ಸಿಕ್ಸರ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. ಲಾಸ್ಟ್ ಡೆಲಿವರಿ ಕೂಟದ ಅಂತಿಮ ಚೆಂಡು. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ ಓಡಾಟ ಅವಕಾಶವನ್ನು ನೀಡ್ತಾ ಇಲ್ಲ. ಸರ್ವಜಿತ್ ಕೊನೆಯ ವೇಳೆಯಲ್ಲಿ ವಿಕೆಟ್ ಅನ್ನು ಬಿಟ್ಕೊಡ್ತಾ ಇದ್ರೆ ನಾಟ್ ಔಟ್ ಅನ್ನತಕ್ಕಂತಹ ತೀರ್ಪುಗಳು ಕೂಡ ಹೊರಬೀಳ್ತಾ ಇದ್ರೆ ಸರ್ವಜಿತ್ ಅಂಕಿಅಂಶ ಪಟ್ಟಿಯಲ್ಲಿ ತನ್ನ ವೈಯಕ್ತಿಕ ಖಾತೆಯಲ್ಲಿ 45 ಓಟಗಳನ್ನು ಗಳಿಸಿಕೊಂಡಿದ್ರು. ಕೊನೆಯ ಆ ಒಂದು ಮನಮೋಹಕ ಶೈಲಿಯ ಸಿಕ್ಸರ್ಗಳ ಮುಖೇನ ಅಂಕಗಳ ಬಹಳಷ್ಟು ಭಾರಿ ಮೊತ್ತಗಳಲ್ಲಿ ಗಳಿಸಿಕೊಂಡು 62 ಗಳಿಸಿಕೊಂಡಿದೆ. 63ರ ವಿಜಯದ ಗುರಿ ಇದೆ.
ಗಮನಿಸಿಕೊಳ್ಳಿ, ಕೂಟದ ದ್ವಿತೀಯ ಸ್ಪರ್ಧೆಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಟದ ಮುಂದಿನ ಸ್ಪರ್ಧೆಗಾಗಿ ಲಾಯರ್ಸ್ 11 ವಿರುದ್ಧವಾಗಿ ಕ್ಯಾಂಪ್ಕೋ 11. ದಯವಿಟ್ಟು ತಾವುಗಳು ಫೋಟೋ ಸೆಷನ್ಗಾಗಿ ತಾವುಗಳು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಭಯ ತಂಡದವರು ಕೂಡ ಲಾಯರ್ಸ್ 11 ವಿರುದ್ಧವಾಗಿ ಕ್ಯಾಂಪ್ಕೋ 11. ದಯವಿಟ್ಟು ತಾವುಗಳು ತಮ್ಮ ತಂಡದ ನಾಯಕರ ಜೊತೆ ತಾವುಗಳು ಫೋಟೋ ಸೆಷನ್ಗೆ ಜೊತೆಗೆ ಅದೃಷ್ಟದ ನನ್ನ ಚುಮುಕಿಗೆ ತಾವುಗಳು ಬರುವಂತ ಕರೆಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯ ಸಮಯವನ್ನ ವಿಳಂಬ ಮಾಡದೆ ತಾವುಗಳು ಆದಷ್ಟು ಬೇಗ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಒಂದು ಇನ್ನಿಂಗ್ಸ್ಗಳು 20 ನಿಮಿಷಕ್ಕೆ ಸೀಮಿತಗೊಂಡಿರುತ್ತೆ. ಗಮನಿಸಿಕೊಳ್ಳಿ, ಎಲ್ಲ ಆಡುವಂತಹ ಪ್ರತಿಯೋರ್ವ ಆಟಗಾರರ ಗಮನಕ್ಕೆ ಇದು. ಬನ್ನಿ, ದ್ವಿತೀಯ ಸ್ಪರ್ಧೆಗೆ ದಯವಿಟ್ಟು ತಾವುಗಳು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಲಾಯರ್ಸ್ 11 ವಿರುದ್ಧವಾಗಿ B4 ವಿಭಾಗದ ಪ್ರಥಮ ಸ್ಪರ್ಧೆಗೆ ಕೂಟದ ದ್ವಿತೀಯ ಪಂದ್ಯಾಕೂಟಕ್ಕೆ ಲಾಯರ್ಸ್ 11 ವಿರುದ್ಧವಾಗಿ ಕ್ಯಾಂಪ್ಕೋ 11. ದಯವಿಟ್ಟು ತಾವುಗಳು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಫೋಟೋ ಸೆಷನ್ಗೆ ಜೊತೆಗೆ ಅದೃಷ್ಟದ ನನ್ನ ಚಿಮುಕಿಗೆ ತಾವುಗಳು ಬರುವಂತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳಷ್ಟು ಸೊಗಸಾಗಿರತಕ್ಕಂತಹ ಪಂದ್ಯಾಕೂಟ ಅದ್ಧೂರಿಯ 8ನೇ ವರ್ಷದ ಪಂದ್ಯಾಕೂಟದಲ್ಲಿ ನಾವು ಗಳಿದ್ದೇವೆ. ದ್ವಿತೀಯ ವರ್ಷದ ವೀಕ್ಷಕ ವಿವರಣೆಯಲ್ಲಿ ನಾನು ಸಾಗರ್ ಬೆಳ್ಳಾರೆ. ಈ ಮುಖ್ಯನ ಆರಂಭದ ಇನ್ನಿಂಗ್ಸ್ಗಳು ಮುಕ್ತಾಯಗೊಂಡಿದೆ. ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಗೆ ಬರಬೇಕಾಗಿದೆ. 62 ಗಳಿಸಿಕೊಂಡು 63ರ ವಿಜಯದ ಗುರಿ ಇದೆ. ಕ್ಯಾಂಪ್ಕೋ 11 ಈಗಾಗಲೇ ನಮ್ಮ ಜೊತೆ ಇದ್ದಾರೆ. ಲಾಯರ್ಸ್ 11 ದಯವಿಟ್ಟು ತಾವುಗಳು ತಮ್ಮ ಇರುವಿಕೆಯನ್ನು ತಾವುಗಳು ಗುರುತಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದ್ಧೂರಿಯ ಪಂದ್ಯಾಕೂಟ. ಒಂದು ವಿಭಾಗದಲ್ಲಿ ಮಹಿಳಾ ತಂಡಗಳ ನಡುವೆ ಥ್ರೋಬಾಲ್ ಪಂದ್ಯಾಟಗಳು ಕೂಡ ವೇದಿಕೆಯ ಹಿಂಭಾಗದ ಮೈದಾನದಲ್ಲಿ ನೆರವೇರ್ತಾ ಇದೆ. ಮುಖ್ಯ ಆರಂಭಿಕ ದಾಂಡಿಗನಾಗಿ ಎಡಗೈ ದಾಂಡಿಗ ದಾಂಡಿಗನಾಗಿ ವಿಜಯ್. ಉಲ್ಟಾ ದಂಡಿಗೆ ನೋಟ. ಈ ಮುಖೇನ ಆರಂಭದ ವೇಳೆ ನೋಬೋಲ್ ಅನ್ನತಕ್ಕಂತಹ ಕರೆಗಳು ಬಂದರೂ ಕೂಡ ನೋಬೋಲ್ ಅನ್ನತಕ್ಕಂತಹ ಕರೆಗಳು ಬಂದಿತ್ತು. ಉಲ್ಟಾ ದಂಡಿಗೆ ನೋಟವನ್ನು ಕೊಟ್ಟಿದ್ರು ವಿಜಯ್ ಅವರಿಗೆ. ಇಲ್ಲಿ ಜೀವದಾನವಾಗಿ ಆ ನೋಬೋಲ್ ಕಾರಣವಾಗ್ತಾ ಇದೆ. ಬಹಳಷ್ಟು ಸೊಗಸಾಗಿ ದಂಡಿಸತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು. ಉಲ್ಟಾ ದಂಡಿಗೆ ನೋಟವನ್ನು ಕೊಟ್ಟಿದ್ರು. ಲಾಯರ್ 11 ತಂಡದವರು ದಯವಿಟ್ಟು ತಾವುಗಳು ಬರಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂದ್ಯಾಕೂಟ ನೇರ ಪ್ರಸಾರ ಕೂಡ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪಂದ್ಯಗಳು ದಯವಿಟ್ಟು ನಿರಂತರವಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾವುದೇ ರೀತಿಯ ಸಮಯವನ್ನ ವಿಳಂಬ ಮಾಡಬೇಡಿ. ತಂಡಗಳು ಬಂದಿಲ್ಲ ಅಂತ ಹೇಳಿದ್ರೆ ವಾಕವರ್ ಎಂದು ನೀಡಲಾಗುತ್ತೆ. ಗಮನಿಸಿಕೊಳ್ಳಿ. ಆಡುವಂತಹ ಪ್ರತಿಯೊಂದು ತಂಡದ ಆಟಗಾರರ ಗಮನಕ್ಕೆ ಇದು. ಕರೆಯುವಂತಹ ತಕ್ಷಣ ತಾವುಗಳ ಕರೆಗೆ ಸ್ಪಂದಿಸಬೇಕು ಅಂತ ತಮ್ಮ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವಕ್ಕೇನ ಪಂದ್ಯಾಕೂಟದತ್ತ ಬರುತ್ತಿದ್ದಂತೆ ಆರಂಭದ ಪವರ್ ಪ್ಲೇ ವಿಭಾಗದಲ್ಲಿ ಬಹಳಷ್ಟು ಸೊಗಸಾಗಿ ಜನರನ್ನ ಎಸೆಯುತ್ತಾ ಇದ್ರು ಕೂಡ ಇಲ್ಲಿ ಲಯವನ್ನ ಇಲ್ಲದ ಚೆಂಡು ಮುಖೇನ ಅಡ್ಡನಿಶಾಣಿಯಾಗಿ ಹೊರಬೀಳ್ತಾ ಇರುತ್ತಂತೆ ಎಸ್ಗಾರಿಕಾ ಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಮಿಸ್ಟರ್ ಎಕ್ಸ್ ಎನ್ನುವಂತಹ ನಾಮವನ್ನು ಅಂಕಿತಗೊಳಿಸಿಕೊಳ್ತಾ ಸೊಗಸಾಗಿರುವಂತಹ ಚೆಂಡು
ಇವಿಕೆನ ಎಸ್ಸಗಾರಿಕಾ ಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಶ್ರೇಷ್ಠದ ಮಟ್ಟದ ಹೊಡೆತಕ್ಕೆ ನೋಟ ಇವಿಕೆನ ಕ್ಷೇತ್ರಪಾಲಕರಿಲ್ಲದ ಜಾಗ ಅಂಕಗಳು ಸಂಪೂರ್ಣತೆಯನ್ನು ಕಂಡುಕೊಳ್ತಾ ಇದೆ. ಎಸ್ಸಗಾರಿಕಾ ಭಾಗದಲ್ಲಿ ಚೆಂಡು ಮುಕ್ತಾಯ ಕಂಡಿರುವುದು 3 ಚೆಂಡುಗಳು ಅಂಕಿಅಂಶ ಪಟ್ಟಿಯಲ್ಲಿ 5 ಎನ್ನುವಂತಹ ಸ್ಥಿತಿಯನ್ನ ಮುಂದುವರಿಸಿಕೊಂಡ್ರು ಕೂಡ ಎಸ್ಸಗಾರಿಕಾ ಭಾಗ 4ನೇ ಬಾರಿ ಈ ಮಧ್ಯೆ ಶ್ರೇಷ್ಠ ಮಟ್ಟದ ಹೊಡೆತ ಕ್ಷೇತ್ರಪಾಲಕರಿಲ್ಲದ ಜಾಗ ಅವಳಿ ಕ್ಷೇತ್ರಪಾಲಕರು ಹೊರಭಾಗದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಅವಳಿ ಓಟಗಳು ಸಂಪೂರ್ಣತೆಯನ್ನು ಕಂಡುಕೊಳ್ತಾ ಇದೆ. ಅವಳಿ ಓಟಗಳ ಜೋಡಣೆಯ ಬಳಿಕ ಅಂಕಪಟ್ಟಿಯಲ್ಲಿ 7 ಎನ್ನುವಂತಹ ಸ್ಥಿತಿಯಲ್ಲಿ ಮುಂದುವರಿಸಿಕೊಳ್ತಾ ಇದ್ರೆ ಆರಂಭದ 4 ಚೆಂಡುಗಳು ಮುಕ್ತಾಯ ಪಂಚಮ ಬಾರಿ ತೀರ್ಪುಗಾರನ ದಾಟಿ ದೊಡ್ಡ ಹೊಡೆತ ಈ ಮಧ್ಯ ಗಾಳಿಯಲ್ಲಿ ಚೆಂಡು ನೇರವಾಗಿ ಚೆಂಡು ಕ್ಷೇತ್ರಪಾಲಕನ ಭದ್ರ ಬೊಗಸೆಯೊಳಗೆ ಆರಂಭ ವಿಕೆಟ್ಗಳು ಉರುಳುತ್ತಾ ಇದೆ, ಪತನಗೊಳ್ತಾ ಇದೆ. ಮುಖೇನ ಮುಂದಿನ ಪಂದ್ಯದ ಅದೃಷ್ಟದ ನನ್ನಿ ಚುಂಬುವಿಕೆಯನ್ನ ಲಾಯರ್ 11 ತಂಡಗಳು ಗೆದ್ದುಕೊಂಡಿದೆ. ತಮ್ಮ ಆಯ್ಕೆಯನ್ನು ತಾವುಗಳು ತಿಳಿಸಿಕೊಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಎಸ್ಸಗಾರಿಕಾ ಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ತಾ ದೊಡ್ಡ ಹೊಡೆತಕ್ಕೆ ನೋಟ ಕ್ಷೇತ್ರಪಾಲಕರಿಲ್ಲದ ಜಾಗ ಇವಕ್ಕೇನ ಒಂದು ಮುಕ್ತಾಯ 1 ಹೊಟ್ಟೆಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇವಕ್ಕೇನ ಆರಂಭದ ಓವರ್ ನಂಬರ್ 1 ಮುಕ್ತಾಯ ಮುಕ್ತಾಯದ ಹಂತಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 8 ಎನ್ನುವಂತಹ ಸ್ಥಿತಿಯಲ್ಲಿದೆ. ಕೂಟದ ಮುಂದಿನ ಸ್ಪರ್ಧೆಗೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾವೆ. ಸದ್ಯವಿಟ್ಟು ತಾವುಗಳು ತಕ್ಷಣ ತಾವುಗಳು ಸ್ಪಂದಿಸಿ ತಮ್ಮ ಆಯ್ಕೆಗೆ ಅನುಸಾರವಾಗಿ ಪಂದ್ಯ ಮುಗಿದ ಬಳಿಕ ತಾವುಗಳು ಮೈದಾನವನ್ನು ಸೇರಿಕೊಳ್ಳುವಂತೆ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಎಸ್ಸಗಾರಿಕಾ ಭಾಗಕ್ಕೆ ಪ್ರಸನ್ನ ಎನ್ನುವಂತಹ ನಮ್ಮ ಅಂಕಿತವಾಗ್ತಾ ಇದೆ, ಪುರುಷವಾಗ್ತಾ ಇದೆ. ಬಕಿಯನ್ನ 5 ಜನ ಆಟಗಾರರು ಟೋಟಲ್ ಸರ್ಕಲ್ ಹೊರಭಾಗದಲ್ಲಿ, 6 ಜನ ಮೈದಾನದ ಒಳಭಾಗದಲ್ಲಿ ಇರುವಂತಹ ದ್ವಿತೀಯ ಓವರ್ ಚಾಲ್ತಿಗೆ ಅಂಕಿಅಂಶ ಪಟ್ಟಿಯಲ್ಲಿ 8 ಎನ್ನುವಂತಹ ಸ್ಥಿತಿಯಲ್ಲಿದೆ. 8ಕ್ಕೆ 1 ಎನ್ನುವಂತಹ ಸ್ಥಿತಿಯಲ್ಲಿದೆ. ಎಸ್ಸಗಾರಿಕಾ ಭಾಗದಲ್ಲಿ ಪ್ರಸನ್ನ, ಸ್ಟ್ರೈಕ್ ವಿಭಾಗದಲ್ಲಿ ಲೋಕೇಶ್. ದೊಡ್ಡ ಹೊಡೆತ ಈ ಮಧ್ಯೆ ನೇರವಾಗಿ ಚೆಂಡು ಸೀಮಾರೇಖೆಯ ಹೊರಭಾಗದಲ್ಲಿ 6 ಓಟಗಳು ಲೋಕೇಶ್ ಬ್ಯಾಟ್ ಮುಖೇನ ಬರುತ್ತಾ ಇದೆ. ಬಹಳಷ್ಟು ಸೊಗಸಾಗಿ ಚೆಂಡನ್ನು ದಂಡಿಸಿದ್ರು. ಪ್ರಸನ್ನ ಅವರ ಆರಂಭಿಕ ಚೆಂಡಿಗೆ ಇಲ್ಲಿ 6 ಮುಖೇನ ಸ್ವಾಗತವನ್ನ ಕೋರ್ತಾ ಇದ್ರೆ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಪ್ರಸನ್ನ ಕಮ್ ಬ್ಯಾಕ್ ಮಾಡುವಂತಹ ಪ್ರಯತ್ನವನ್ನ ಪಡಬೇಕಾಗಿದೆ ಅಂತ ಹೇಳಿದ್ರೆ ಕೊನೆಯ ಓವರಿನಲ್ಲಿ ಬಹಳಷ್ಟು ದುಬಾರಿ ಮೊತ್ತಗಳನ್ನು ಬಿಟ್ಟುಕೊಟ್ಟರು ಕೂಡ ಈ ಮುಖೇನ ಆರಂಭದ ವೇಳೆಯಲ್ಲೇ ಗೆಲ್ಲುವಂತಹ ಪ್ರಯತ್ನವನ್ನು ಪಡಬೇಕಾಗಿದೆ. ಈ ಮುಖೇನ ಕಮ್ ಬ್ಯಾಕ್ ಮಾಡತಕ್ಕಂತಹ ಪ್ರಯತ್ನ, ಆರಂಭದ ಚೆಂಡು 6 ಅನ್ನು ಬಿಟ್ಟುಕೊಟ್ಟರು ಕೂಡ ದ್ವಿತೀಯ ಚೆಂಡಿನಲ್ಲಿ ಕಟ್ಟಿ ಹಾಕುವಂತಹ ಪ್ರಯತ್ನ, ದ್ವಿತೀಯ ಚೆಂಡಂತೂ ಬ್ಯಾಟಿಂಗ್ ಡೆಲಿವರಿ ಆಗ್ತಾ ಇದೆ. 3ನೇ ಬಾರಿ ಎಸೆಯಬೇಕಾಗಿದೆ. ತೀರ್ಪುಗಾರನ ದಾಟಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಎಸೆಯಬೇಕಾಗಿದೆ. ಬಹಳಷ್ಟು ಸೊಗಸಾಗಿರತಕ್ಕಂಥ ಎಸೆಗಾರಿಕೆ ಮಧ್ಯ ವಿಕೆಟ್ಗಳಿಗೆ ದಾಂಡಿಗಳಿಗೂ ಆ ಚೆಂಡಿಗೂ ಸಂಪರ್ಕಗಳಲ್ಲಿ ಕಾಣ್ತಾ ಇದೆ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗಿ ಮಾರ್ಪಾಡುಗೊಳ್ತಾ ಇದ್ರೆ ಆರಂಭದ ಚೆಂಡು 6 ಆಗಿದ್ರು, ಬಳಿಕ 2 ಚೆಂಡುಗಳು ಕೂಡ ಚುಕ್ಕಿಯಾಗ್ತಾ ಇದ್ರೆ ಮುಖೇನ 4ನೇ ಬಾರಿ ಸೇಬೇಕಾಗಿದೆ. ತೀರ್ಪುಗಾರನ ದಾಟಿ ಶ್ರೇಷ್ಠತೆಯ ಚೆಂಡು 1 ಟಾಪ್ ಮಾದರಿಯಲ್ಲಿ ಬಂದಿರುವಂತಹ ಚೆಂಡು ಬಹಳಷ್ಟು ಸೊಗಸಾಗಿತ್ತು. ಮುಖೇನ 4 ಚೆಂಡುಗಳು ಮುಕ್ತಾಯ. ಆರಂಭದ 1 ಸಿಕ್ಸರ್ ಬಳಿಕ 3 ಚೆಂಡನ್ನು ಕಟ್ಟಿ ಹಾಕತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರು ಕೂಡ 4ನೇ ಚೆಂಡು ಕೂಡ ಇಲ್ಲಿ ಬ್ಯಾಟಿಂಗ್ ಡೆಲಿವರಿ ಆಗುವಂತಹ ಪ್ರಯತ್ನಗಳಿತ್ತು. ಎಲ್ಲ ಒಂದು ಕಡೆ ಕ್ಷೇತ್ರಪಾಲಕರು ಮಾಡಿದಂತಹ ತಪ್ಪು ಇಲ್ಲಿ ಅವಳಿ ಓಟಗಳಾಗಿ ಜೋಡಣೆಯಾಗ್ತಾ ಇದೆ. ಓವರ್ ನಂಬರ್ 2ರ 5 ಚೆಂಡುಗಳ ಮುಕ್ತಾಯ. ಕೊನೆಯ ಚೆಂಡನ್ನು ಎಸೆಯಬೇಕಾಗಿದ್ದ ಪ್ರಸನ್ನ
ಬಹಳಷ್ಟು ಆತ್ಮವಿಶ್ವಾಸದ ಎಸೆತಗಾರಿಕೆ ಅಂತ ಹೇಳಬಹುದು. ಆರಂಭದ ಚೆಂಡಲ್ಲಿ ಸಿಕ್ಸರ್ ಬಿಟ್ಟುಕೊಟ್ರು ಕೂಡ ಬಳಿಕ ಕಟಿ ಹಾಕತಕ್ಕಂತಹ ಪ್ರಯತ್ನ, ಪ್ರತಿಯೊಂದು ಚೆಂಡನ್ನ ಕೂಡ ಇಲ್ಲಿ ಕಟಿ ಹಾಕಿದ್ರು. 5 ಚೆಂಡುಗಳು ಬ್ಯಾಟ್ ಅಂಡ್ ಡೆಲಿವರಿ ಆದ್ರೂ ಕೂಡ ಇಲ್ಲ ಒಂದು ಕಡೆ ಗೂಟ ಪಾಲಕರು ಮಾಡಿದಂತಹ ತಪ್ಪು 2 ಓಟಗಳನ್ನು ಬಿಟ್ಟುಕೊಟ್ರು ಕೂಡ ದ್ವಿತೀಯ ಓವರಿನಲ್ಲಿ ಬಿಟ್ಟುಕೊಟ್ಟಂತಹ ಒಟ್ಟು ಗೂಟ 8 ಓಟಗಳು ಮಾತ್ರ. ಮುಖೇನ ಆರಂಭದ 2 ಓವರ್ಗಳು ಮುಕ್ತಾಯಗೊಂಡ್ರೆ ಅಂಕಿಅಂಶ ಪಟ್ಟಿಯಲ್ಲಿ 16 ಎನ್ನುವಂತಹ ಸ್ಥಿತಿಯಲ್ಲಿದೆ. 16ಕ್ಕೆ 1 ಎನ್ನತಕ್ಕಂತಹ ಸ್ಥಿತಿಯಲ್ಲಿದ್ರೆ ಕಾದ್ ನೋಡಬೇಕಾಗಿದೆ. 12 ಚೆಂಡುಗಳ ಆಟಗಳು ಇನ್ನೂ ಕೂಡ ಬಾಕಿ ಉಳಿದಿವೆ. ಸೊ ಕೂಟದ ಮುಂದಿನ ಟಾಸ್ ಅನ್ನು ಗೆದ್ದುಕೊಂಡಿರುವಂತಹ ಕೂಟದ ಆರಂಭದ 2 ಚೆಂಡುಗಳು 1 ಚೆಂಡುಗಳು ಮುಕ್ತಾಯ. ದ್ವಿತೀಯ ಚೆಂಡು ಸೇಬೇಕಾಗಿದೆ ಎಸೆತಗಾರ. ಈ ಮಧ್ಯೆ ದೊಡ್ಡ ಮಟ್ಟದ ಎಸೆತಗಾರಿಕೆಯಲ್ಲಿ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ ಖಂಡಿತವಾಗಿ ಕೂಡ 1 ಸಿಕ್ಸರ್ ಅನ್ನು ಮಾತ್ರ ದುಂಡಿಸಿದ್ರು. ಬಳಿಕ ಪ್ರತಿಯೊಂದು ಚೆಂಡು ಕೂಡ ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಕಟಿ ಹಾಕತಕ್ಕಂತ ಎಲ್ಲ ಪ್ರಯತ್ನಗಳು ಈ ಸೊಸೈಟಿ 11 ಮಾಡ್ತಾ ಇದ್ರೆ ಇಲ್ಲಿ ಅಡ್ಡ ನಿಶಾನೆಯಾಗಿ ಹೊರಬೀಳ್ತಾ ಇದೆ. 2 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಂಡಿದೆ. ಕೊನೆಯ 4 ಜನ ಎಸೆಯಬೇಕಾಗಿದೆ. ಸರ್ವಜಿತ್ ಅಂತಿಮ ವೇಳೆಯಲ್ಲಿ ಸಿಕ್ಸರ್ಗಳನ್ನ ಬಹಳಷ್ಟು ತಂಡಕ್ಕೆ ನೀಡಿ ಆಸರೆಯಾಗಿದ್ದಂತಹ ಸರ್ವಜಿತ್ ಈ ಮುಖೇನ ಎಸೆಗಾರಿಕೆ ಭಾಗವನ್ನ ಮುಂದುವರಿಸಿಕೊಳ್ತಾ ಆರಂಭದ 3 ಚೆಂಡುಗಳು ಮುಕ್ತಾಯ. ಕೊನೆಯ 9 ಚೆಂಡುಗಳ ಇನ್ನಿಂಗ್ಸ್ಗಳು ಇನ್ನೂ ಕೂಡ ಬಾಕಿ ಉಳಿದಿದ್ರು ಕೂಡ ಎಸೆಗಾರಿಕೆ ಭಾಗವನ್ನ ಮತ್ತೆ ಮುಂದುವರಿಸಿಕೊಳ್ತಾ ಆದರಣೀಯರೇ, ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು, ವಿವಿಧ ಇಲಾಖೆಗಳು ಪುತ್ತೂರು ಇದರ ಸಹಭಾಗಿತ್ವದಲ್ಲಿ 8ನೇ ವರುಷದ ನಾಕೌಟ್ ಮಾದರಿಯ 16 ತಂಡಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಬಾಂಧವ್ಯ ಟ್ರೋಫಿ 2025ರ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ಪ್ರಾದಿ ಕ್ಲಾರ್ಪಿಂಟೋ ರಾಷ್ಟ್ರೀಯ ಈಜುಪಟು ಇದೀಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರಾದಿ ಕ್ಲಾರ್ಪಿಂಟೋ ರಾಷ್ಟ್ರೀಯ ಈಜುಪಟು ಇವರನ್ನ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ಅನ್ನಪ್ಪ ವಿಎಂ ಪ್ರಜ್ಞಾ ಆಶ್ರಮ ಬೀರಮಲೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ನೋಡಿ, ದಯವಿಟ್ಟು ಕರೆಯನ್ನ ನಿರಂತರವಾಗಿ ಕೊಡ್ತಾ ಇದ್ದಾವೆ, ಇನ್ನೂ ಕೂಡ ಬಂದಿಲ್ಲ ಉಭಯ ತಂಡದವರು ಕೂಡ. ಲಾಯರ್ 11 ಅದೇ ರೀತಿ ಕ್ಯಾಂಪ್ಕೋ 11 ದಯವಿಟ್ಟು ತಾವುಗಳು ಫೋಟೋ ಸೆಷನ್ಗೆ ತಾವುಗಳು ಬರಬೇಕು. ಓವರ್ ನಂಬರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯದ ಹಂತಕ್ಕೆ ನೋಡಿ 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 ಗಮನಿಸಿಕೊಳ್ಳಿ. ಆಡುವಂತಹ ಆಟಗಾರರೇ, ನಾನು ಮೊದಲೇ ತಿಳಿಸಿಕೊಟ್ಟಿದ್ದೆ, ಇತರೆ ಆಟಗಾರರನ್ನ ದಯವಿಟ್ಟು ತಾವುಗಳು ಕಳಿಸಿಕೊಡಬೇಕು ಎನ್ನುವಂತಹ ಮಾತನ್ನು ನಾನು ಮೊದಲೇ ತಿಳಿಸಿಕೊಟ್ಟಿದ್ದೇನೆ. ಕೂಟದ 12ನೇ ಅಥವಾ 13ನೇ ಆಟಗಾರರು ದಯವಿಟ್ಟು ತಾವುಗಳು ಬರಬೇಕು ಎನ್ನುವಂತಹ ಕೋರಿಕೆಯನ್ನ ಈಗಾಗಲೇ ನಾವು ಮಕ್ಕಳು ಮಾಡಿದ್ದೇವೆ. ಬಂಧುಗಳೇ, ಇದೀಗ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ತಾ ದಾದಬೋಡು ಕೆಂಡೆಯಾಯಿ ಪ್ರೀತಿ ಮಾಲ್ತಿ ಪೊನ್ನಡ ಎನ್ನುವಂತಹ ಆ ಒಂದು ಕವಿತೆಯ ಮೂಲಕ ಇಡೀ ಕರಾವಳಿಯ ಅಂಡರ್ ಆರ್ಮ್ ಆಗಿರ್ಬೋದು, ಓವರ್ ಆರ್ಮ್ ಆಗಿರ್ಬೋದು ಎನ್ನುವಂತಹ ಆ ಒಂದು
ಪಂದ್ಯಾಕೂಟಗಳಲ್ಲಿ ಬಹಳಷ್ಟು ಜನಮೆಚ್ಚುಗೆಯನ್ನು ಗಳಿಸಿಕೊಂಡಿರುವಂತಹ ವಾಯ್ಸ್ ಆಫ್ ಪುತ್ತೂರು ಎಂದೇ ಖ್ಯಾತಿಯನ್ನು ಪಡ್ಕೊಂಡಿರುವಂತಹ ರಜಾಕ್ ಸಾಲ್ಮರ ಈಗಾಗಲೇ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಸರ್, ತಮ್ಮನ್ನ ಬಹಳಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಾಂಧವ್ಯ ಟ್ರೋಫಿ 2025ನೇ ಸಾಲಿಗೆ ತಮ್ಮನ್ನ ಬಹಳಷ್ಟು ಅಕ್ಕರೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ತಾ ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ. ದೊಡ್ಡ ಹೊಡೆತಕ್ಕೆ ನೋಟ. ಈ ಮಧ್ಯೆ ನೋ ಬಾಲ್ ಎನ್ನತಕ್ಕಂತಹ ಕರೆ, ವಿಕೆಟ್ಗಳ ಮಧ್ಯೆ ಓಡಾಟ. ಬಹಳಷ್ಟು ಅಂಕಗಳ ವ್ಯತ್ಯಾಸಗಳಿದೆ. ಈ ಮುಖೇನವಾಗಿ 31 ಗಳಿಸಿಕೊಂಡಿದೆ. 4 ಚೆಂಡುಗಳು ಬಾಕಿ ಇದೆ. ಅತ್ಯಂತ ದುಬಾರಿ ಮೊತ್ತಗಳನ್ನು ಕಲೆ ಹಾಕಬೇಕಾಗಿದೆ ಕೊನೆಯ 4 ಚೆಂಡುಗಳಲ್ಲಿ. ಮುಂದುವರಿಸಿಕೊಳ್ತಾ ಎಸೆಗಾರಿಕೆ ಭಾಗವನ್ನ ಮುಂದುವರಿಸಿಕೊಳ್ತಾ ಅಡ್ಡ ನಿಶಾನೆ ಎನ್ನತಕ್ಕಂತಹ ತೀರ್ಪು ಹೊರಬೀಳ್ತಾ ಇದೆ. ಬಹಳಷ್ಟು ಅಂಕಗಳ ವ್ಯತ್ಯಾಸಗಳಿದೆ. ಆರಂಭದ ಕೊನೆಯ ಓವರಿನಲ್ಲಿ ಬಿಟ್ಟುಕೊಟ್ಟಂತಹ 5 ಸಿಕ್ಸರ್ಗಳಲ್ಲಿ ಪಂದ್ಯದ ಚಿತ್ರಣವನ್ನೇ ಬದಲಾಗಿಸಿದೆ. ಸೊ ಈ ಮುಖೇನ ದೊಡ್ಡ ಹೊಡೆತ. 6 ಓಟಗಳಂತೂ ಈ ಮಧ್ಯೆ ಲೈನ್ ಮಧ್ಯೆ ಕ್ಯಾಚ್ ಔಟ್ ಆಗ್ತಾ ಇದೆ. ಚೆಂಡಂತೂ ಅಪ್ಪಚ್ಚಿಕೊಳ್ತಾ ಇದೆ. ಫ್ರೀ ಹಿಟ್ ಬಹುಶಃ ಚಾಲ್ತಿಯಲ್ಲಿತ್ತು. 3 ಚೆಂಡುಗಳ ಮುಕ್ತಾಯ. ಕೊನೆಯ 3 ಚೆಂಡುಗಳು ಬಾಕಿ ಉಳಿದಿವೆ. ಶ್ರೇಷ್ಠ ಮಟ್ಟದ ಎಸೆಗಾರಿಕೆ. ಬಹಳಷ್ಟು ಸೊಗಸಾಗಿ ಚೆಂಡನ್ನ ರಕ್ಷಿಸುವಲ್ಲಿ ಯಶಸ್ಸಿಯನ್ನ ಗಳಿಸಿಕೊಳ್ತಾ ಇದ್ರೆ 2 ಓಟಗಳು ಜಮಾವಣೆಗೊಳ್ತಾ ಇದೆ. ಕೊನೆಯ ವೇಳೆಯಲ್ಲಿ ದೊಡ್ಡ ಹೊಡೆತಕ್ಕೆ ನೋಟವನ್ನ ಕೊಟ್ಟರೂ ಕೂಡ ಅಲ್ಲಿ ಗೆಲುವಿನ ದಡವನ್ನು ಸೇರಿಕೊಳ್ಳೋಕೆ ಅಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಬಹುತೇಕವಾಗಿ ಸೊಸೈಟಿ 11 ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ನೇರವಾಗಿ ಮುಂದಿನ ಹಂತಕ್ಕೆ ತೆರೆಗಡೆಗೊಳ್ಳುವಂತಹ ಸೂಚನೆಯನ್ನು ನೀಡ್ತಾ ಇದೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೆ, ಹರಸಾಹಸವನ್ನು ಪಡ್ತಾ ಇದೆ ಗೆಲುವಿನ ದಡವನ್ನ ಸೇರಿಕೊಳ್ಳೋಕೆ. ಮುಖೇನ ಕೊನೆಯ 2 ಚೆಂಡುಗಳು ಬಾಕಿ ಉಳಿದಿವೆ. ಲಾಸ್ಟ್ 2 ಡೆಲಿವರೀಸ್ ರಿಮೈನಿಂಗ್. ದೊಡ್ಡ ಹೊಡೆತಕ್ಕೆ ನೋಟ. ಈ ಮಧ್ಯೆ ಚೆಂಡಂತೂ ಡಾಟ್ ಆಗ್ತಾ ಇದೆ. ಕೊನೆಯ ಚೆಂಡು ಬಹುತೇಕವಾಗಿ ಪಂದ್ಯವನ್ನ ಗೆಲ್ಲುವಂತಹ ಸನಿಹದಲ್ಲಿದೆ. ನೋಡಿ, ಲಾಯರ್ 11 ಇನ್ನು ಕೂಡ ತಾವುಗಳು ಫೋಟೋ ಸೆಷನ್ಗೆ ಬಂದಿಲ್ಲ, ಗಮನಿಸಿಕೊಳ್ಳಿ. ಲಾಯರ್ 11 ನೋ ಬಾಲ್ ಎನ್ನತಕ್ಕಂತಹ ಕರೆ. ಬಹಳಷ್ಟು ಅತ್ಯಧಿಕ ಮೊತ್ತಗಳನ್ನ ಬಿಟ್ಕೊಡ್ತಾ ಇದ್ದಾರೆ ಎಸೆಗಾರರು. ಸೊ ಲಾಯರ್ 11 ದಯವಿಟ್ಟು ತಾವುಗಳು ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಿ. ಫೋಟೋ ಸೆಷನ್ಗೆ ತಾವುಗಳು ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಇವಕ್ಕೇನ ದೊಡ್ಡ ಹೊಡೆತ. ಅಂತಿಮವಾಗಿ ವಿಕೆಟ್ ಅನ್ನ ಬಿಟ್ಕೊಡುತ್ತಾ ಫ್ರೀ ಹಿಟ್ ಚಾಲ್ತಿಯಲ್ಲಿತ್ತು. ಸೊ ಅಂತಿಮವಾಗಿ ಓವರ್ ನಂಬರ್ 4 ಮುಕ್ತಾಯ. ಪಂದ್ಯವನ್ನ ಜಯಿಸಿಕೊಳ್ತಾ ಇದೆ. ಮುಂದಿನ ಹಂತಕ್ಕೆ ತೇರುಗಡೆಗೊಳ್ತಾ ಇದೆ ಸೊಸೈಟಿ 11 ಮುಂದಿನ ಹಂತಕ್ಕೆ ತೇರುಗಡೆಗೊಳ್ತಾ. ಸೊ ಇನ್ನು ಕೂಡ ಲಾಯರ್ 11 ತಂಡದವರು ಇನ್ನೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಬಂಧುಗಳೇ, ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ವಾಯ್ಸ್ ಆಫ್ ಪುತ್ತೂರು ಎಂದು ಖ್ಯಾತಿಯನ್ನು ಪಡ್ಕೊಂಡಿರುವಂತಹ ರಜಾಕ್ ಸಾಲ್ಮರ.
ಹಲ್ 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 ಶುಭೋದಯ ಕ್ರೀಡಾಭಿಮಾನಿಗಳೇ, ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಮತ್ತು ವಿವಿಧ ಇಲಾಖೆಗಳು ಪುತ್ತೂರು ಇದರ ಸಹಭಾಗಿತ್ವದಲ್ಲಿ 8ನೇ ವರ್ಷದ ನಾಕೌಟ್ ಮಾದರಿಯ 16 ತಂಡಗಳ ಓವರಾಮ್ ಟಿಕೆಟ್ ಪಂದ್ಯಾಕೂಟದ ದ್ವಿತೀಯ ಪಂದ್ಯಕ್ಕಾಗಿ ಲಾಯರ್ಸ್ 11 ವಿರುದ್ಧವಾಗಿ ಕ್ಯಾಂಪ್ಕೋ 11 ಇದೀಗ ಕಳೆದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯ ಪುರಸ್ಕೃತ ಆಟಗಾರನಾಗಿ ತನ್ನ ಅತ್ಯುತ್ತಮ ಪ್ರದರ್ಶನದೊಂದಿಗೆ 45 ಓಟಗಳ ವೈಯಕ್ತಿಕ ಸರದಾರನಾಗಿ ಹೊರಹೊಮ್ಮಿದಂತಹ ಒಂದು ಸರ್ವತೋಮುಖವಾಗಿರತಕ್ಕಂತಹ ಅದ್ಭುತ ಪ್ರದರ್ಶನ ತೋರಿದಂತಹ ಆಟಗಾರ ಅದು ಸೊಸೈಟಿ 11 ತಂಡದ ಸರ್ವೋಜಿತ್ ಅವರ ಪಾಲಾಗ್ತಾ ಇದೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸೊಸೈಟಿ 11 ತಂಡದ ಸರ್ವೋಜಿತ್ ಅವರ ಪಾಲಾಗಿದೆ. ಪಂದ್ಯ ಶ್ರೇಷ್ಠ ಅಭಿನಂದನೆಗಳು ತಮಗೆ. ಹಲ್ 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 ಮೊದಲ ಪಂದ್ಯದಲ್ಲಿ ಅತ್ಯುತ್ತಮವಾಗಿ ಭಾಗವಹಿಸಿದಂತಹ ತಂಡವಾಗಿ ಈ ಕ್ರಿಕೆಟ್ ಕೂಟದಲ್ಲಿ ಯಶಸ್ವಿಗಾಗಿ ಸಹಕರಿಸಿದಂತಹ ಹೋಮ್ ಗಾರ್ಡ್ 11 ತಂಡದ ಆ ಭಾಗವಹಿಸುವಿಕೆಯ ಸ್ಮರಣಿಕೆಯನ್ನು ಪಡ್ಕೊಳ್ಳಬೇಕು. ಇದೀಗ ಹೋಮ್ ಗಾರ್ಡ್ 11 ತಂಡದ ನಾಯಕನನ್ನು ಈ ಮುಖ್ಯ ವೇದಿಕೆಯತ್ತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ನಿಮಗೊಂದು ಸ್ಮರಣಿಕೆ ಇದೆ. ನಿಮ್ಮಂತಹ ತಂಡಗಳ ಭಾಗವಹಿಸುವಿಕೆಯ ಪರಿಣಾಮವೇ ಅತ್ಯುತ್ತಮವಾಗಿರತಕ್ಕಂತಹ ಈ ಒಂದು ಕ್ರಿಕೆಟ್ ಕೂಟ ಯಶಸ್ವಿಯಾಗಿ ಆರಂಭ ಕಂಡಿದೆ. ಬನ್ನಿ, ಹೋಮ್ ಗಾರ್ಡ್ 11 ತಂಡದ ಈ ಗೌರವಾನ್ವಿತ ಸ್ಮರಣಿಕೆಯನ್ನು ಪಡ್ಕೊಳ್ಳಲು ತಮ್ಮನ್ನು ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆಯತ್ತ ಬರಮಾಡಿಕೊಳ್ಳುತ್ತಾ ಇದ್ದೀನಿ. ಹಲ್ 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 ಹಾಲ್ ಹಾಲ್ ಇದೀಗ ಮುಖ್ಯ ವೇದಿಕೆಯಲ್ಲಿ ಹೋಮ್ ಗಾರ್ಡ್ 11 ತಂಡದ ಆ ಭಾಗವಹಿಸುವಿಕೆಯ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ತಾ ಇದ್ದಾರೆ. ಅಭಿನಂದನೆಗಳು ತಮಗೆ. ಅದನ್ನು ಶ್ರೀಯುತ ಸ್ಕರಿಯಾ ಸರ್ ಅವರು ಹಸ್ತಾಂತರ ಮಾಡ್ತಾ ಇದ್ದಾರೆ. ನಿಮ್ಮ ಭಾಗವಹಿಸುವಿಕೆಯಿಂದ ಖಂಡಿತವಾಗಿಯೂ ಈ ಕ್ರಿಕೆಟ್ ಕೂಟದ ಯಶಸ್ವಿಗಾಗಿ ಸಹಕರಿಸಿದ್ದೀರಾ. ಮುಂದಿನ ದಿವಸಗಳಲ್ಲಿ ನಿಮಗೆ ಗೆಲುವು ಅನ್ನತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ಸಂಯೋಜನೆ ನಿಮ್ಮ ಪಾಲಿಗಿರಲಿ. ತಮಗೆ ಸರ್ವ ರೀತಿಯ ಶುಭಾಶಯಗಳು ನಾವು ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಹೋಮ್ ಗಾರ್ಡ್ 11. ಮೊದಲ ಪಂದ್ಯವನ್ನು ಅದ್ಭುತವಾಗಿ ಆಡಿದ್ದೀರಾ. ಧನ್ಯವಾದಗಳು ತಮಗೆ. ಹಾಲ್ 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 ಮೈಕ್ರೋಫೋನ್ ಆಪರೇಟರ್ ದಯವಿಟ್ಟೊಮ್ಮೆ ಬನ್ನಿ. ನಮ್ಮ ಹೇಮಂತ್ ಮೈಕ್ರೋಫೋನ್ ಆಪರೇಟರ್ ದಯವಿಟ್ಟೊಮ್ಮೆ ಕಮೆಂಟ್ರಿ ಪಾಯಿಂಟ್ ಬಳಿ ಬನ್ನಿ. ಲಾಯರ್ಸ್ 11 ವಿರುದ್ಧವಾಗಿ ಕ್ಯಾಂಪ್ಕೋ 11 ಎರಡೂ ತಂಡಗಳ ಮಧ್ಯೆ ನಡೆಯತಕ್ಕಂತಹ ಒಂದು ಹಣಾಹಣಿ ಎರಡೂ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಕ್ಯಾಂಪ್ಕೋ 11 ಹಾಗೂ ಲಾಯರ್ಸ್ 11 4 ಓವರುಗಳಿಗೆ ಸೀಮಿತವಾಗಿರತಕ್ಕಂತಹ ಈ ಒಂದು ಪಂದ್ಯ. 4 ಓವರುಗಳ ಈ ಪಂದ್ಯದಲ್ಲಿ ಮೊದಲ 1 ಓವರ್ ಪವರ್ ಪ್ಲೇ ಆಗಲಿಕ್ಕಿದೆ. ನಾಣ್ಯ ಚಿಮ್ಮುಗೆಯನ್ನು ಜಯಿಸಿಕೊಂಡಂತಹ ಲಾಯರ್ಸ್ 11 ತಂಡ ಈಗಾಗಲೇ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ಳುತ್ತಾ ಇದೆ. ಆತ್ಮೀಯ ಕ್ರೀಡಾಭಿಮಾನಿಗಳೇ, ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಮತ್ತು ವಿವಿಧ ಇಲಾಖೆಗಳು ಪುತ್ತೂರು ಇದರ ಸಹಭಾಗಿತ್ವದಲ್ಲಿ
8ನೇ ವರ್ಷದ ನಾಕೌಟ್ ಮಾದರಿಯ 16 ತಂಡಗಳ ಓವರಾಮ್ ಕ್ರಿಕೆಟ್ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ ಕಳೆದ 7 ವರ್ಷಗಳು ತನ್ನ ಸಂವತ್ಸರವನ್ನು 7 ಅತ್ಯುತ್ತಮವಾಗಿ ಮುಕ್ತಾಯಗೊಳಿಸಿ 8ನೇ ವರ್ಷದ ಈ ದಿನದ ಚೊಚ್ಚಲ ಪಂದ್ಯ ಮುಕ್ತಾಯ ಕಂಡಿದೆ. ದ್ವಿತೀಯ ಪಂದ್ಯಕ್ಕಾಗಿ ಲಾಯರ್ಸ್ 11 ಹಾಗೂ ಕ್ಯಾಂಪ್ಕೋ 11 ತಯಾರಾಗ್ತಾ ಇದೆ. ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಶಬೀರ್ ರಂಜಾ ಹಾಗೂ ಮೇಘಸ್. ಅದೇ ರೀತಿಯಾಗಿ ಚಿದಾನಂದ್ ಹಾಗೂ ಅನಿಲ್ ಗೌಡ ತಿಂಕಿಲ, ಅನುಭವಿ ತೀರ್ಪುಗಾರರು ಅನಿಲ್ ಗೌಡ. ಜೊತೆಯಾಗಿ ಎಲ್ಲ 4 ಮಂದಿ ತೀರ್ಪುಗಾರರಿಗೂ ತಾವು ಈ ಸಂದರ್ಭದಲ್ಲಿ ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮೊಂದಿಗೆ ಮುಖ್ಯ ವೇದಿಕೆಯ ಕಮೆಂಟ್ರಿ ಪಾಯಿಂಟ್ನ ವಿಭಾಗದಲ್ಲಿ ಅಂಕಿಅಂಶಿ ಬರಹಗಾರರಾಗಿ ಸಂತೋಷ್, ವೀಕ್ಷಕ ವಿವರಣೆಯಲ್ಲಿ ಸಾಗರ್ ಬೆಳ್ಳಾರೆ, ಜೊತೆಯಾಗಿ ನಿರೂಪಕರಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂತಹ ಬಾಲಕೃಷ್ಣ ಸರ್ ಕೂಡ ಇದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಪಂದ್ಯವನ್ನು ಆರಂಭಿಸುವ ತವಕದಲ್ಲಿದ್ದೇವೆ. 4 ಓವರುಗಳಿಗೆ ಸೀಮಿತವಾಗಿರತಕ್ಕಂತಹ ಪಂದ್ಯ. ಕ್ಯಾಂಪ್ಕೋ 11 ಹಾಗೂ ಲಾಯರ್ಸ್ 11 ಎರಡು ತಂಡಗಳ ಇತರೆ ಆಟಗಾರ 12ನೇ ಆಟಗಾರ ಇದ್ದರೆ ದಯವಿಟ್ಟು ಕಮೆಂಟ್ರಿ ಪಾಯಿಂಟ್ ಬಳಿ ಬಂದು ಸಹಕರಿಸಿ. ಹಲ್ 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 ಆರಂಭಿಕ ಆಟಗಾರರಾಗಿ ಅಕ್ಷಯ್ ಮತ್ತು ದೀಪಕ್, ದಾಳಿಗಾರಿಕಾ ವಿಭಾಗದಲ್ಲಿ ರಮೇಶ್. ಇದು ಬಾಂಧವ್ಯ ಟ್ರೋಫಿ 2025ರ ಈ ದಿನದ ದ್ವಿತೀಯ ಪಂದ್ಯಕ್ಕಾಗಿ ಚಾಲನೆ. ಆರಂಭಿಕ ಆಟಗಾರರಾಗಿದ್ದು ಅಕ್ಷಯ್ ಸ್ಟ್ರೈಕ್ ವಿಭಾಗದಲ್ಲಿ, ದಾಳಿಗಾರಿಕಾ ವಿಭಾಗದಲ್ಲಿ ರಮೇಶ್. 20 ನಿಮಿಷಗಳ ಕಾಲಾವಕಾಶ ಇದೆ ಇನ್ನಿಂಗ್ಸ್ ಮುಕ್ತಾಯಗೊಳಿಸಲು. ಇಲ್ಲಿ 4 ಓವರುಗಳಿಗೆ ಸೀಮಿತವಾಗಿರತಕ್ಕಂತಹ ಈ ಪಂದ್ಯದಲ್ಲಿ ಮೊದಲ ಓವರ್ ಪವರ್ ಪ್ಲೇ ಆಗ್ತಾ ಇದೆ. ಬಲಗೈ ದಾಂಡಿಗನಿಗೆ ಪವರ್ ಪ್ಲೇ ವಿಭಾಗದಲ್ಲಿ ದಾಂಡಿಗನನ್ನು ಕಟ್ಟಿ ಹಾಕತಕ್ಕಂಥ ಪ್ರಯತ್ನವನ್ನು ಪಡತಕ್ಕಂತಹ ಈರ್ವ ಕ್ಷೇತ್ರ ಪಾಲಕರು 30 ಸರ್ಕಲ್ನ ಹೊರಭಾಗದಲ್ಲಿದ್ದಾರೆ. ಓರ್ವ ಕ್ಷೇತ್ರ ಪಾಲಕ ವೈಡಿಶ್ ಮಿಡ್ ವಿಕೆಟ್ ವಿಭಾಗದಲ್ಲಿ, ಮತ್ತೋರ್ವ ಕ್ಷೇತ್ರ ಪಾಲಕ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ. ಎಸೆತಗಾರಿಕಾ ವಿಭಾಗದಲ್ಲಿ ಆರಂಭ ಕಾಣ್ತಾ ಇದ್ದೀವಿ. ರಮೇಶ್ ಪ್ರಥಮ ಓವರ್ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ. ಕ್ರೀಡಾಭಿಮಾನಿಗಳೇ, ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು, ಒಳ್ಳೆಯತನ, ಆ ಮಾತಿನೊಂದಿಗೆ ಆರಂಭಿಸ್ತಾ ಇದ್ದೀನಿ. ಇದು 9 ಗಂಟೆ 20 ನಿಮಿಷ ಸರಿಯಾಗಿ ಸಮಯವಾಗಿದೆ. ಪ್ರಥಮ ಚೆಂಡು ಆಕರ್ಷಕ ಶೈಲಿಯ ಹೊಡೆತ. ಇದು ಅಕ್ಷಯ್, ನೋ ಬಾಲ್ಗೆ ಮನಮೋಹಕ ಶೈಲಿಯ ದಂಡನೆ. ಸಿಕ್ಸರ್ನೊಂದಿಗೆ ಖಾತೆಯನ್ನು ಆರಂಭಿಸ್ತಾ ಇದ್ದಾನೆ. ಯಾವುದೇ ಚೆಂಡನ್ನು ಎಸೆಯದೆ ಒಟ್ಟಾಗಿ 7 ಓಟ ಬಿಟ್ಟು ಕೊಟ್ಟಂತಾಯಿತು. ಖಾತೆ ಆರಂಭ, ಅತಿರಿಕ್ತ +6. ಆದರಣೀಯರೇ, ಬಾಂಧವ್ಯ ಟ್ರೋಫಿ 2025ರ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಮಾಜಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ಅಕ್ಷಯ್ ಅವರು ಅತ್ಯುತ್ತಮ ಶೈಲಿಯ ಕ್ರಿಕೆಟ್ ಪಟು. ಅಕ್ಷಯ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ರಮೇಶ್ ನೋ ಬಾಲ್ ಎಸೆದ ಬಳಿಕ ಸಿಕ್ಸರ್ ಅನ್ನು ಕೂಡ ಬಿಟ್ಟುಕೊಟ್ಟಿರುತ್ತದೆ. ಬಳಿಕ ಅಕ್ಷಯ್ ಅವರು ಅತ್ಯುತ್ತಮ ಶೈಲಿಯ ಕ್ರಿಕೆಟ್ ಪಟು. ಈ ಒಂದು ಓವರ್ ಮಾದರಿಯಲ್ಲಿ ವಿಶೇಷವಾಗಿ ಹಲವಾರು ವೈಯಕ್ತಿಕ ಬಹುಮಾನಗಳನ್ನು ಗಳಿಸಿಕೊಂಡಂತಹ ಶ್ರೇಷ್ಠ ಮಟ್ಟದ ಆಟಗಾರ ಅಕ್ಷಯ್. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಆಕರ್ಷಕ ಶೈಲಿಯ ಡ್ರೈವ್, ಇದರೊಂದಿಗೆ ಒಂಟಿ ಓಟವನ್ನು ಗಳಿಸಿ ಅವಳಿಯ ಓಟಕ್ಕಾಗಿ ಓಡಾಟ ಯಶಸ್ವಿಯಾಗಿ ಮುಂದುವರಿಯುತ್ತೆ. ದ್ವಿತೀಯ ಓಟವನ್ನು ಕೂಡ ಪೂರ್ತಿಗೊಳಿಸ್ತಾ ತೃತೀಯ ಓಟಕ್ಕಾಗಿ ಓಡಾಟ. ಇಲ್ಲಿ ಅಕ್ಷಯ್ ಮತ್ತು ದೀಪಕ್ ಜೋಡಿ 3 ಓಟಗಳನ್ನು ಪೂರ್ತಿಗೊಳಿಸುವುದರೊಂದಿಗೆ ಆರಂಭಿಕ ಓವರ್ ಚಾಲ್ತಿಯಲ್ಲಿ ರಮೇಶ್ ಮುಂದುವರೆಸಬೇಕಾಗಿದೆ. ಲಾಯರ್ಸ್ 11 ವಿರುದ್ಧವಾಗಿ ಕ್ಯಾಂಪ್ಕೋ 11 ತಂಡದ ಒಟ್ಟು ಗಳಿಕೆಯಲ್ಲಿ ಈಗಾಗಲೇ 10 ಬಂದಿದೆ. ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರ್ ಚಾಲ್ತಿಯಲ್ಲಿ
ರಮೇಶ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ಬಿಡುವ ತರಾತುರಿಯಲ್ಲಿ ಒಂದು ರೀತಿಯಲ್ಲಿ ಆರಂಭಿಕ ದಾಳಿಗಾರ ಅಲ್ಪ ದುಬಾರಿಯಾದರೂ ಈ ಜೋಡಿಗಳು ದೀಪಕ್ ಮತ್ತು ಅಕ್ಷಯ್ ತಂಡದ ಆಧಾರ ಸ್ತಂಭ ಜೋಡಿಗಳು. ಯಾವ ಕ್ಷಣದಲ್ಲೂ ಕೂಡ ಅತ್ಯುತ್ತಮ ಇನ್ನಿಂಗ್ಸ್ ಕಟ್ಟಬಲ್ಲಂತಹ ಇರುವ ಆಟಗಾರರು ಅಕ್ಷಯ್ ಮತ್ತು ದೀಪಕ್ ದಾಂಡುಗಾರಿಕಾ ಸ್ಟ್ರೈಕ್ ವಿಭಾಗ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಒಂದು ಅತ್ಯುತ್ತಮ ಶೈಲ ದಾಳಿಗಾರಿಕೆಯಲ್ಲಿ ಒಂಟಿ ಓಟವನ್ನು ಮಾತ್ರ ಪೂರ್ತಿಗೊಳಿಸ್ತಾ ಇದ್ದ ತಂಡ ಲಾಯರ್ಸ್ 11 ತಂಡದ ಪರವಾಗಿ ರಮೀಜ್ ದೌತ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ತಂಡದ ಗಳಿಕೆಯಲ್ಲಿ ಒಟ್ಟು ಬಂದಿದೆ 11. ಆದ್ರೂ ಬೆಳಗಿನ ಉಪಹಾರದ ವ್ಯವಸ್ಥೆ ಸಿದ್ಧಗೊಂಡಿದೆ. ಉಪಸ್ಥಿತಿ ಇರುವ ಸರ್ವರೂ ಕೂಡ ಆದಷ್ಟು ಬೇಗ ಉಪಹಾರವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. What a stroke! Effortless stroke from Akshay. Absolutely magnificent. ಅದ್ಭುತ ಶೈಲಿಯ ದಾಂಡುಗಾರಿಕೆ ನೋಡ್ತಾ ಇದ್ದೀವಿ. ಆಕರ್ಷಕ ಶೈಲಿಯ ಬೌಂಡ್ರಿಯ ದಾಖಲಾಗ್ತಾ ಇದೆ ಇಲ್ಲಿ ಅಕ್ಷಯ್ ಬ್ಯಾಟ್ ಮುಖೇನವಾಗಿ. 6 ಮತ್ತು ಬೌಂಡರಿಯೊಂದಿಗೆ ಅಕ್ಷಯ್ ತನ್ನ ದೌತ್ಯ ಖಾತೆಯನ್ನು ಮತ್ತೆ ಹೆಚ್ಚುತ್ತಾ ಇದ್ದಾನೆ. ಕವರ್ ಡ್ರೈವ್ ಸೊಗಸಾಗಿತ್ತು ಬೌಂಡರಿ ಎಗರೆಯಿಂದ ಆಚೆಗೆ. ಇದು ಮತ್ತೊಂದು ಬೌಂಡರಿ ದಾಖಲಾಗ್ತಾ ಇದೆ. ಪವರ್ ಪ್ಲೇಯ ಸಂಪೂರ್ಣ ಲಾಭಾಂಶವನ್ನು ಪಡ್ಕೊಳ್ಳತಕ್ಕಂತಹ ತವಕದಲ್ಲಿದೆ ಕ್ಯಾಂಪ್ಕೋ 11 ತಂಡ. ಆರಂಭಿಕ ಓವರ್ ಚಾಲ್ತಿಯಲ್ಲಿ ರಮೀಜ್ ಕೊನೆಯ ಚೆಂಡು ಎಸೆಯಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆ 20-20 ಆನ್ ಬೋರ್ಡ್. ನೌ ಕ್ಯಾಂಪ್ಕೋ 11 ಆನ್ ಡ್ರೈವರ್ ಸೀಟ್. ರಮೀಜ್ ಎಸೆದಂತ ಚೆಂಡಿಗೆ ತಕ್ಕಂತೆ ಉತ್ತರಕ್ಕೆ ಪ್ರಯತ್ನವನ್ನು ಪಟ್ಟರು. ಈ ಬಾರಿ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದ ಕ್ಷೇತ್ರಪಾಲಕನ ಕಡೆಗೆ ಒಂಟಿ ಓಟಕ್ಕೆ ಅವಕಾಶ ಮಾಡಿಕೊಟ್ರು. 21 ಬಂದಿದೆ. 21 ಎಂಡ್ ಆಫ್ ದಿ ಓವರ್ ನಂಬರ್ 1. 1 ಓವರ್ ಮುಕ್ತಾಯಕ್ಕೆ 21 ಓಟದ ಗಳಿಕೆಯನ್ನು ಮಾಡಿದೆ ಕ್ರೀಡಾಭಿಮಾನಿಗಳೇ. ಇದು ಈ ದಿನ ಒಟ್ಟು 16 ತಂಡಗಳು ಸ್ಪರ್ಧಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಮೊದಲ ಪಂದ್ಯ ಈಗಾಗಲೇ ಮುಕ್ತಾಯ ಕಂಡು ಅಲ್ಲಿ ಸೊಸೈಟಿ 11 ತಂಡ ತನ್ನ ಗೆಲುವನ್ನು ದಾಖಲಿಸಿದೆ. ದೈಹಿಕ ಮತ್ತು ಮಾನಸಿಕ ಆ ಒಂದು ಎರಡೂ ವಿಭಾಗಗಳಲ್ಲೂ ಕೂಡ ಒಂದು ಕಾರ್ಯಕ್ಷಮತೆಯನ್ನು ಮೂಡಿಸಿಕೊಳ್ಳತಕ್ಕಂತಹ ಒಂದು ಅದ್ಭುತವಾಗಿರುವ ವೇದಿಕೆಯಾಗಿದೆ ಕ್ರೀಡೆ. ಈ ಕ್ರೀಡೆಯಲ್ಲಿ ಈ ದಿನ ಬಾಂಧವ್ಯ ಟ್ರೋಫಿ ಕ್ರಿಕೆಟ್ ರೂಪದಲ್ಲಿ ಆಡಿಸ್ತಾ ಇದೆ. ಅತ್ಯುತ್ತಮವಾಗಿರತಕ್ಕಂತಹ ಸಂಯೋಜನೆ, ಅಚ್ಚುಕಟ್ಟಾಗಿರತಕ್ಕಂತಹ ಯೋಜನೆ. ಇಲ್ಲಿ ದ್ವಿತೀಯ ಓವರ್ ಆರಂಭವಾಗಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದಿ ವಿಕೆಟ್, ಲೆಫ್ಟ್ ಆರ್ಮ್ ಬೌಲರ್ ಓವರ್ ದಿ ವಿಕೆಟ್ ರೂಪದಲ್ಲಿ ಸ್ವೀಪ್ ಮಾಡೋ ಪ್ರಯತ್ನವನ್ನು ಪಟ್ಟರು. ಮನವಿಯೊಂದರಲ್ಲಿ ಆದರೆ ತೃತೀಯ ತೀರ್ಪುಗಾರರ ಮೊರೆ ಇರುವುದಿಲ್ಲ. ಬದಲಾಗಿ ನೇರವಾಗಿರತಕ್ಕಂಥ ನೇರ ಪ್ರಸಾರದ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ಬಹಳಷ್ಟು ಅಚ್ಚುಕಟ್ಟಾಗಿರತಕ್ಕಂಥ ಕ್ರಿಕೆಟ್ ಸಂಯೋಜನೆಯನ್ನು ಇಲ್ಲಿ ಮಾಡ್ತಾ ಇದೆ ತಂಡ ಬಾಂಧವ್ಯ ಟ್ರೋಫಿ ಆಯೋಜಕರು. ದ್ವಿತೀಯ ಓವರ್ ಅಕ್ಷಯ್ ಈಗಾಗಲೇ 2 ಸಿಕ್ಸರ್ ಅನ್ನು ಬಾರಿಸಿ 2 ಬೌಂಡ್ರಿಯನ್ನು ಕೂಡ ದಾಖಲಿಸಿದ್ದಾನೆ. ಅಕ್ಷಯ್ ಆರಂಭಿಕ ದಾಂಡಿಗನಾಗಿ 1 ಬಾರಿ 3 ಓಟವನ್ನು ಕೂಡ ಪೂರ್ತಿಗೊಳಿಸಿದ ಆಟಗಾರ. ಒಂಟಿ, ಜಂಟಿ, ತ್ರಿವಳಿ, ಬೌಂಡರಿ, ಸಿಕ್ಸರ್ ಹೀಗೆ ರನ್ ಪ್ರಹಾರವನ್ನು ಮಾಡ್ತಿದ್ದಾನೆ ಅಕ್ಷಯ್. ಆಕರ್ಷಕ ಶೈಲಿಯ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಲಾಂಗ್ ಆನ್ ರಿಜಿಯನ್ ವಿಭಾಗದ ಕ್ಷೇತ್ರ ಪಾಲಕ ಓಡೋಡಿ ಬಂದು ಒಂಟಿ ಓಟಕ್ಕೆ ಮತ್ತೆ ಅವಳಿ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂಟಿ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಇರುವ ಜೋಡಿಗಳು ದೀಪಕ್ ಮತ್ತು ಅಕ್ಷಯ್. ಆರಂಭಿಕ ದಾಂಡಿಗರು ರೈಟ್ ಆರ್ಮ್ ಓವರ್ ಲೆಫ್ಟ್ ಆರ್ಮ್ ಬೌಲರ್ ಲೆಫ್ಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಮತ್ತೆ ಮುಂದುವರಿಸಬೇಕಾಗಿದೆ. ದಾಂಡಿಗ ವಿಭಾಗದಲ್ಲಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇರುವ ಓಟಗಾರರ ಮಧ್ಯೆ ಚುರುಕಿನ ಓಡಾಟ ಇಲ್ಲಿ ದೀಪಕ್ ಮತ್ತು ಅಕ್ಷಯ್. ಈ ಬಾರಿ ಅಗಲ ಎಸೆತ ವೈಟ್+1 ಅವಳಿ ಓಟಗಳು ಅತಿರಿಕ್ತ ರೂಪದಲ್ಲಿ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಗಳಿಕೆಯಾಗಿದೆ
30 ಆನ್ ಬೋರ್ಡ್, ಯಾವುದೇ ವಿಕೆಟ್ ಬಿಟ್ಟುಕೊಡದೆ 30 ಓಟಗಳ ಜೊತೆಗಾರಿಕೆಯನ್ನು ಆಕರ್ಷಕ ರೀತಿಯಲ್ಲಿ ಬಹಳಷ್ಟು ಸೊಗಸಾಗಿ ಇಲ್ಲಿ ನಿರ್ವಹಿಸ್ತಾ ಇರುವ ಜೋಡಿಗಳು ದೀಪಕ್ ಮತ್ತು ಅಕ್ಷಯ್. ಉಲ್ಟಾ ದಂಡಿಗೆ ಪ್ರಯತ್ನವನ್ನು ಪಟ್ಟರು. ಒಂಟಿ ಓಟಕ್ಕಾಗಿ ಓಡಾಟ. ಇಲ್ಲಿ ಒಂಟಿ ಓಟವಂತೂ ಕಟ್ಟಿಟ್ಟ ಬುತ್ತಿಯಾಗುತ್ತಿದೆ. ಒಂಟಿ ಓಟ ಸೇರ್ಪಡೆಯಾಗುವುದರೊಂದಿಗೆ ತಂಡದ ಗಳಿಕೆ ಕೂಡ ಏರಿಕೆಯಾಗುತ್ತಿದೆ. ದ್ವಿತೀಯ ಓವರಿಗೆ ರನ್ ಧಾರಣೆಯನ್ನು ದ್ವಿತೀಯ ಓವರ್ ಮುಕ್ತಾಯವಾಗುವುದರ ಒಳಗಾಗಿ 30ರ ಗಡಿ ದಾಟಿಸುವುದು ಖಂಡಿತವಾಗಿ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಭರಿತವಾಗಿರತಕ್ಕಂತಹ ರನ್ ಗಳಿಕೆ ಬ್ಯಾಟಿಂಗ್ ವಿಭಾಗದ ತಂಡವಾಗಿರತಕ್ಕಂತಹ ಕ್ಯಾಂಪ್ಕೋ 11 ಅತ್ಯುತ್ತಮವಾಗಿ ರನ್ ಪೇರಿಸ್ತಾ ಇದೆ. ಮತ್ತೆ ಎಡಗೈ ದಾಳಿಗಾರ ಮುಂದುವರಿಸುತ್ತಾ ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆ. ಇದು ಕೆಲ ಕಾಲ ಗಾಳಿಯಲ್ಲಿ ಚೆಂಡು ಈ ಬಾರಿ ಕ್ಷೇತ್ರ ಪಾಲಕ ಕ್ಯಾಚ್ ಬಿಟ್ರು. ಮ್ಯಾಚ್ ಬಿಡ್ತಾರ? ಅತ್ಯಮೋಘವಾಗಿರತಕ್ಕಂಥ ಅವಕಾಶವಿತ್ತು ಕ್ಯಾಚ್ ಪಡೆಯಲು. ಕ್ಯಾಚ್ ಬಿಟ್ಟಾಗಿದೆ. ಅದ್ಭುತವಾಗಿರತಕ್ಕಂತಹ ಸಂಯೋಜನೆಯಲ್ಲಿ ಮೊದಲ ವಿಕೆಟಿಗೆ ಅವಕಾಶ ಇಲ್ಲೂ ಕೂಡ ಇತ್ತು, ಆದರೆ ಇಲ್ಲಿ ಕ್ಯಾಚ್ ಬಿಟ್ಟಾಗಿದೆ. ಪ್ರಮುಖ ಅಂಶವನ್ನು ನೋಡ್ತಾ ಇದ್ದೀವಿ. ಆದರಣೀಯರೇ, ಬಾಂಧವ್ಯ ಟ್ರೋಫಿ 2025ರ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ಶ್ರೀಯುತ ರಜಾಕ್ ಬಪ್ಪಳಿಗೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಮ್ಮ ಜೊತೆ ಉಪಸ್ಥಿತರಿದ್ದು ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಜೀವದಾನ ಪಡೆಕೊಂಡಂತಹ ದೀಪಕ್ ಒಂದೆಡೆಯಲ್ಲಿ, ಅಕ್ಷಯ್ ಮತ್ತು ದೀಪಕ್ ಜೋಡಿ ಕ್ಯಾಂಪ್ಕೋ 11 ತಂಡದ ಒಟ್ಟು ಗಳಿಕೆ 34ರಲ್ಲಿ 2 ಓವರ್ ಮುಕ್ತಾಯಕ್ಕೆ ಸರಾಸರಿ 17.00 ರನ್ ಕಲೆ ಹಾಕ್ತಾ ಇದೆ. ಆರಂಭಿಕ ಈರುವ ಜೋಡಿಗಳು ಕೂಡ ಕವಿಗಳು, ತತ್ವಜ್ಞಾನಿಗಳು, ದಾರ್ಶನಿಕರು ಯಾರೂ ಕೂಡ ಕೇಳಿದರೂ ಕೂಡ ಒಬ್ಬರಲ್ಲಿ ಬಹಳಷ್ಟು ಉತ್ತಮವಾಗಿ ಕೇಳಿದರಂತೆ, 3 ಸಾಲಿನಲ್ಲಿ ಕ್ರೀಡೆಯನ್ನು ಹೇಗೆ ವರ್ಣಿಸುವಿರಿ? ನೋಡುಗರ ಮನರಂಜಿಸುವ, ಆಡುಗರ ಕೌಶಲ್ಯಗಳನ್ನು ತೋರುವ ಹಾಗೂ ಸಂಘಟಿತ ಮತ್ತು ಸ್ಪರ್ಧಾತ್ಮಕ ವಿಭಾಗವೇ ಆ ದೈಹಿಕ ಚಟುವಟಿಕೆಯೇ ಕ್ರೀಡೆ. ಆ ಕ್ರೀಡೆಗಾಗಿ ಇಂದು ಕ್ರಿಕೆಟ್ ಆಡ್ತಾ ಇದೆ. ಅತ್ಯುತ್ತಮವಾಗಿರ್ತಕ್ಕಂಥ ಸಂಯೋಜನೆ, ಅದ್ಭುತ ಶೈಲಿಯ ಹೊಳೆತ ಇದು. ನೋಡುಗರ ಕಣ್ಮನ ಸೆಳೆಯತಕ್ಕಂತಹ ಮನಮೋಹಕ ಶೈಲಿಯ ದಾಂಡುಗಾರಿಕೆ. ದೀಪಕ್ ಕ್ಯಾಚ್ ಬಿಟ್ಟ ಬಳಿಕ ಬಹಳಷ್ಟು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಆ ಬೌಂಡರಿಯೊಂದಿಗೆ ತಂಡದ ಒಟ್ಟು ಗಳಿಕೆ 38. ಅಲ್ಲಿ ತೃತೀಯ ಪಂದ್ಯಕ್ಕಾಗಿ ಇಂಜಿನಿಯರ್ಸ್ 11 ವಿರುದ್ಧವಾಗಿ KPTCL ಪುತ್ತೂರು ತಂಡದ ಸರ್ವ ಆಟಗಾರರು ತಯಾರಲ್ಲಿರಿ. ನಿಮ್ಮ ವಾರ್ಮ್ ಅಪ್ ಅಲ್ಪ ಕಾಲಕ್ಕೆ ಮುಕ್ತಾಯಗೊಳಿಸಿ. ಇಂಜಿನಿಯರ್ಸ್ 11 ಹಾಗೂ KPTCL ಪುತ್ತೂರು. ದ್ವಿತೀಯ ಪಂದ್ಯ ವೀಕ್ಷಿಸ್ತಾ ಇದ್ದೀವಿ. ತೃತೀಯ ಪಂದ್ಯ ಇಂಜಿನಿಯರ್ಸ್ 11 ವಿರುದ್ಧವಾಗಿ ಡಾಕ್ಟರ್ಸ್ 11 ಆಡಬೇಕಾಗಿತ್ತು. ಅಲಭ್ಯತೆಯಿಂದ KPTCL ಪುತ್ತೂರು ಇಂಜಿನಿಯರ್ಸ್ 11 ವಿರುದ್ಧವಾಗಿ ಆಡಲಿಕ್ಕಿದೆ. ತಮ್ಮ ಗಮನದಲ್ಲಿರಲಿ. ಇಂಜಿನಿಯರ್ಸ್ 11 ವರ್ಸಸ್ KPTCL ರಿಪ್ಲೇಸ್ಡ್ ಬೈ ಡಾಕ್ಟರ್ಸ್ 11. ಎಸೆತಗಾರಿಕಾ ವಿಭಾಗದಲ್ಲಿ ತೃತೀಯ ಓವರ್ ಆರಂಭವಾಗ್ತಾ ಇದೆ. ಇಲ್ಲಿ ನೀಲಕಾಯ ಶರೀರದ ಆಟಗಾರ, 4ನೇ ಚೆಂಡು, ಉಲ್ಟಾ ದಂಡು, ಆಕರ್ಷಕ ಶೈಲಿಯ ದಾಂಡುಗಾರಿಕೆ. ವಾಟ್ ಎ ಸ್ಟ್ರೋಕ್, ಎಫರ್ಟ್ಲೆಸ್ ಸ್ಟ್ರೋಕ್ ಫ್ರಮ್ ದಿ ಬ್ಯಾಟರ್. ದಿಸ್ ಇಸ್ ಅಕ್ಷಯ್ ಫಾರ್ ಯು. ಅಕ್ಷಯ್ ತನ್ನದೇ ಆದ ಶೈಲಿಯ ಆಟದೊಂದಿಗೆ ಕ್ರೀಡಾಭಿಮಾನಿಗಳ ಮನವನ್ನು ಗೆದ್ದಂತಹ ಆಟಗಾರ, ಅವರು ಅತ್ಯುತ್ತಮ ಶೈಲಿಯ ಕ್ರಿಕೆಟ್ ಪಟು. ಇಲ್ಲಿ 45 ಓಟವನ್ನು ಕಲೆ ಹಾಕಿದೆ ತಂಡ. 45 ಆನ್ ಬೋರ್ಡ್. ರಿಯಲಿ ಕ್ಯಾಂಪ್ಕೋ 11 ಆನ್ ಡ್ರೈವರ್ ಸೀಟ್. 45, ನೋ ಲಾಸ್. ರಿಟರ್ನ್ ಓವರ್ ದಿ ವಿಕೆಟ್. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಆಕರ್ಷಕ ಶೈಲಿಯ ದಾಂಡುಗಾರಿಕೆ. ಇದು ಸೀಮಾ ರೇಖೆಯ ಸನಿಹದಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕೊನೆಯ ಗಳಿಗೆಯಲ್ಲಿ ಕೂದಲೆಳೆ ಅಂತರದಲ್ಲಿ ಅವಕಾಶ ತಪ್ತಾ ಇದೆ ಈ ಒಂದು ಸಿಕ್ಸರಿಗೆ. ಆದರೆ ಇಲ್ಲಿ ನಿಟ್ಟುಸಿರು ಬಿಡುತ್ತಾ ಇದೆ. ಈ ಜೋಡಿಯನ್ನು ಒಂದೊಮ್ಮೆ ಮುರಿತಕ್ಕೊಳಗಾಗಿಸತಕ್ಕಂಥ ಸರ್ವ ಪ್ರಯತ್ನವನ್ನು ಪಟ್ಟಂತಹ ಆಟಗಾರರು ದೀಪಕ್ ಅವರ ಕ್ಯಾಚ್ ಬಿಟ್ಟರು. ಅಕ್ಷಯ್ ಅವರ ಕ್ಯಾಚ್ ಬಿಡಲು ಯಾವ ಕಾರಣ ಕೂಡ ಮನಸ್ಸು ಮಾಡ್ತಾ ಇಲ್ಲ. ಅಕ್ಷಯ್ ಔಟ್. ಮೊದಲ ವಿಕೆಟ್ ಕಳ್ಕೊಳ್ತಾ ಇದೆ. ಆರಂಭಿಕ ದಾಂಡಿಗರನ್ನು ಕಳ್ಕೊಳ್ತಾ ಇದೆ ಇಂಜಿನಿಯರ್ಸ್ 11. ಮುಂದಿನ ಪಂದ್ಯವನ್ನು ಆಡಲು ಬಹಳಷ್ಟು ಉತ್ಸುಕತೆಯಿಂದ ಕಾಯ್ತಾ ಇದೆ. ತಮ್ಮ ಎದುರಾಳಿಯಾಗಿ KPTCL ಪುತ್ತೂರು. 45 ಆನ್ ಬೋರ್ಡ್. ಕೊನೆಯ ಚೆಂಡು, ಅಕ್ಷಿತ್ ಕೊನೆಯ ಬಾರಿಗೆ ಸೇರಬೇಕಾಗಿದೆ.
ದಂಡಿಸುವಂತ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಯಾವುದೇ ರೀತಿಯಲ್ಲಿ ಗೂಟಪಾಲಕನ ವೈಫಲ್ಯತೆಯೊಂದಿಗೆ ಬೈಸ್ ಅಡ್ಡ ಚೆಂಡು ಎಂಬ ನಿಶಾನೆ ಅತಿರಿಕ್ತ ಓಟ ಇಲ್ಲಿ ದಾಖಲಾಗಿದೆ. ಗಿಫ್ಟ್ ಅಡ್ವಾನ್ಸ್ ಉಡುಗೊರೆಯ ಓಟ ಆದಿತ್ಯವಾರದ ಮುಂಜಾನೆಯ ಸಮಯದಲ್ಲಿ ಉಡುಗೊರೆಯನ್ನು ಬಾಚಿಕೊಂಡು ಪಡಿತಾ ಇದೆ. ಎಸ್ ನೌ 50 ಕಮ್ಸ್ ಅಪ್ ಫಾರ್ ಕ್ಯಾಂಪ್ಕೋ 11. 50 ಬಳಿಕ ಆಕರ್ಷಕ ಶೈಲಿಯ ದಾಂಡುಗಾರಿಕೆ ಡೀಪ್ ಫೈನ್ ಲೆಗ್ ವಿಭಾಗದಲ್ಲಿ ಒಂದು ಬೌಂಡರಿ. ಇದರೊಂದಿಗೆ 54ರಲ್ಲಿದೆ ಅಂಕಿಅಂಶ ಪಟ್ಟಿ. ಎಂಡ್ ಆಫ್ ದಿ ಜಸ್ಟ್ ಓವರ್ ನಂಬರ್ 3, 54 ಆನ್ ಬೋರ್ಡ್. ಕ್ಯಾಂಪ್ಕೋ 11 ಲಾಸ್ ಆಫ್ 1 ವಿಕೆಟ್. ವೆಲ್ಕಮ್ ಸೀತಾರಾಮಯ್ಯರ್. ಮೂರು ಓವರಿನ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆಯಲ್ಲಿ 54 ಓಟವನ್ನು ಕಲೆ ಹಾಕಿ ಆಡ್ತಾ ಇದೆ ಕ್ರೀಡಾಭಿಮಾನಿಗಳೇ. 54 ಓಟಕ್ಕೆ ಒಂದು ಉದ್ದರಿಯನ್ನು ಬಿಟ್ಟುಕೊಟ್ಟಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ಮುಂದುವರೆಸುತ್ತಾ ಇದು ಕೊನೆಯ ಓವರ್. ಅಶೋಕ್ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಆಕರ್ಷಕ ಶೈಲಿಯ ಡ್ರೈವ್ ಮಾಡೋದರೊಂದಿಗೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಬರ್ತಾ ಇದೆ ಮನಮೋಹಕ ಶೈಲಿಯ ಬೌಂಡರಿ. ಲೀಲಾ ಜಾಲವಾಗಿ ಬೌಂಡರಿಗಳು, ಸಿಕ್ಸರ್ಗಳು ಸಂತೋಷ್ ಅವರ ಅಂಕಿಅಂಶ ಬರಹಕ್ಕೆ ಪೆನ್ನುಗಳು ಚಲಾಯಿಸ್ತಾ ಇದೆ. ಇನ್ನೊಂದೆಡೆಯಲ್ಲಿ ಬೌಂಡರಿಗಳ ಸಂಖ್ಯೆ 4 ಬೌಂಡರಿಗಳು ಬಿದ್ದಿದೆ. ಮಾತ್ರವಲ್ಲ ಸಿಕ್ಸರ್ಗಳು 3 ಸಿಕ್ಸರ್ ಕೂಡ ಬಿದ್ದಾಗಿದೆ ಇನ್ನಿಂಗ್ಸ್ ನಲ್ಲಿ. ಆಕರ್ಷಕ ಶೈಲಿಯ ಇನ್ನಿಂಗ್ಸ್ ಅನ್ನು ಕಟ್ತಾ ಇದೆ ಕ್ಯಾಂಪ್ಕೋ 11. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಇಂಜಿನಿಯರ್ಸ್ 11 ಹಾಗೂ KPTCL ಪುತ್ತೂರು ಸರ್ವ ರೀತಿಯಲ್ಲಿ ತಯಾರಾಗಬೇಕು. ತಮಗೆ ಆತ್ಮೀಯ ಸ್ವಾಗತ, ಶುಭವಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ನೆಕ್ಸ್ಟ್ ಮ್ಯಾಚ್. ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ವಿವಿಧ ಇಲಾಖೆಗಳ ಪುತ್ತೂರು ಸಹಭಾಗಿತ್ವದಲ್ಲಿ 8ನೇ ವರುಷದ 16 ತಂಡಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ. ಇದು ಬಾಂಧವ್ಯ ಟ್ರೋಫಿ 2025ರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಅರುಣ್ ನಾಗೇಗೌಡ, ಡಿವೈಎಸ್ಪಿ ಪುತ್ತೂರು ಉಪವಿಭಾಗ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಯುತ ಅರುಣ್ ನಾಗೇಗೌಡ ಇವರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಕೃಷ್ಣ ಭಟ್ ಕಾರ್ಯದರ್ಶಿಗಳು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇವರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕೊನೆಯ 4 ಚೆಂಡುಗಳ ಆಟ ಬಾಕಿ ಇದೆ. ಅದರೊಂದಿಗೆ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ಡಾಕ್ಟರ್ ಕೃಷ್ಣ ಭಟ್ ಕಾರ್ಯದರ್ಶಿಗಳು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇವರಿಗೆ ಹೃತ್ಪೂರ್ವಕ ಸ್ವಾಗತ. 58ರಲ್ಲಿ ಕ್ಯಾಂಪ್ಕೋ 11 ತಂಡ ಇದೆ. 4ನೆಯ ಚೆಂಡು ಎಸೆಯಬೇಕಾದ್ರೆ ಲೆಫ್ಟ್ ಆರ್ಮ್ ಬೌಲರ್ ಎಡಗೈ ದಾಳಿಗಾರ ದಂಡಿಸುತ್ತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಕೊನೆಯ ಗಳಿಗೆಯಲ್ಲಿ ಮತ್ತೊಂದು ಅವಕಾಶ ಭರಿತವಾಗಿ ರನ್ಔಟ್ ಆಗ್ತಾ ಇದೆ. ದ್ವಿತೀಯ ವಿಕೆಟ್ ಕಳ್ಕೊಳ್ತಾ ಇದೆ. ಕೊನೆಯ ಓವರ್ ಸ್ವಲ್ಪ ಕಂಜೂಸು. ಆರಂಭಿಕವಾಗಿ ಬೌಂಡ್ರಿ ಬಿಟ್ಟುಕೊಟ್ಟದ ಬಳಿಕ ವಿಕೆಟ್ ಬಳಿಕ ಚುಕ್ಕಿದ ಬಳಿಕ ವಿಕೆಟ್ ಈಗಾಗಲೇ 4 ಚೆಂಡು ಮುಕ್ತಾಯಗೊಳಿಸಿದಾಗ ತಂಡದ ಒಟ್ಟು ಗಳಿಕೆ 58ರಲ್ಲಿ ಸ್ಥಗಿತವಾಗಿದೆ. ಆರಂಭಿಕ ಆಟಗಾರ ಅಕ್ಷಯ್ ತನ್ನ ವೈಯಕ್ತಿಕವಾಗಿರ್ತಕ್ಕಂಥ ಗಳಿಕೆ ಆಗಿತ್ತು 32, 32 ಔಟ್ ಆಫ್ 9 ಬಾಲ್ಸ್. 9 ಚೆಂಡುಗಳ ಮುಂದೆ 32 ಓಟವನ್ನು ಗಳಿಸಿದಂತಹ ಅಕ್ಷಯ್ ವಿಕೆಟ್ ಒಪ್ಪಿಸಿಕೊಟ್ಟ ಬಳಿಕ ಇಲ್ಲಿ ರನ್ ಗತಿ ಸ್ವಲ್ಪ ಕಡಿಮೆ ಆಗುತ್ತಿದೆ. ಆದರೆ ತನ್ನ ತಂಡಕ್ಕೆ ಅನುಗುಣವಾಗಿರತಕ್ಕಂತಹ 24 ಚೆಂಡುಗಳ ಪಂದ್ಯದಲ್ಲಿ ಬಹುತೇಕವಾಗಿ ಒಂದು ಅತ್ಯುತ್ತಮವಾಗಿರತಕ್ಕಂತಹ ರನ್ ಅನ್ನು ಪೀರಿಸಿ ಆಗಿದೆ ತಂಡ ಇಲ್ಲಿ ಕ್ಯಾಂಪ್ಕೋ 11. 58 5ನೆಯ ಬಾರಿಗೆ ಎಸೆಯಬೇಕಾಗಿದೆ. ಲೆಫ್ಟ್ ಆರ್ಮ್ ಎಡಗೈ ದಾಳಿಗಾರ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಅವಕಾಶ ಇಲ್ಲ. ಮತ್ತೆ ಡಾಟ್ ಬಾಲ್. ಅದ್ಭುತವಾಗಿರತಕ್ಕಂಥ ಡೆಪ್ತ್ ಓವರ್. ಕೊನೆಯ ಓವರ್ ಎಚ್ಚೆತ್ತುಕೊಂಡು ತಂಡ ಮರು ವಾಪಸಾತಿ ಆಗಿದೆ ಅನ್ನೋದಕ್ಕೆ ಸ್ಪಷ್ಟ ಸಂದೇಶವಾಗಿದೆ ಈ ದಾಳಿಗಾರಿಕೆ. ಇದುವರೆಗೆ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಕೇವಲ ಬೌಂಡ್ರಿಯನ್ನು ಮಾತ್ರ ಬಿಟ್ಟುಕೊಟ್ಟಂತಹ ದಾಳಿಗಾರ ಕೊನೆಯ ಗಳಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಕ್ಯಾಚ್ ಔಟ್. ಅದ್ಭುತ ಓವರ್. ಕೇವಲ 4 ಓಟವನ್ನು ಮಾತ್ರ ಬಿಟ್ಟುಕೊಟ್ಟರು. ಇದರೊಂದಿಗೆ 58-59 ವಿಜಯದ ಗುರಿಯಾಗಿದೆ. 1 ಓವರ್, ನೋ ಮೇಡನ್, 4 ರನ್ಸ್, 2 ವಿಕೆಟ್ಸ್.
ಅಶೋಕ್ ಸಾಧನೆಯಾಗಿದೆ. 1 ಓವರ್ ಯಾವುದೇ ಮೇಡನ್ನಿಲ್ಲ, 4 ಓಟವನ್ನು ಬಿಟ್ಟುಕೊಟ್ಟು 2 ವಿಕೆಟ್ ಕಬಳಿಸಿದಂತಹ ಆಟಗಾರ ಅಶೋಕ್ ಇಲ್ಲಿ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸ್ತಾ ಇದೆ. 58-59 ವಿಜಯದ ಗುರಿ. ದ್ವಿತೀಯ ಇನ್ನಿಂಗ್ಸಿಗೆ ಒಂದು ಅಲ್ಪ ವಿರಾಮ ಇದೆ. ಕ್ರೀಡಾಭಿಮಾನಿಗಳೇ, ತಂಡದ 2 ತಂಡಗಳ ಆಟಗಾರರೇ ಲಾಯರ್ಸ್ 11 ಮತ್ತು ಕ್ಯಾಂಪ್ಕೋ 11 ತಂಡದ ನಾಯಕರ ಗಮನಕ್ಕೆ ದ್ವಿತೀಯ ಇನ್ನಿಂಗ್ಸ್ಗೆ ಒಂದು ಅಲ್ಪ ವಿರಾಮ ಇದೆ. ಇದೀಗ ಸಭಾ ಕಾರ್ಯಕ್ರಮ ಮುಖ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮದ ನಿರೂಪಣೆಯನ್ನು ಬಾಲಕೃಷ್ಣ ಸರ್ ಅವರು ಕೂಡ ನಿರ್ವಹಿಸಿಕೊಡ್ಲಿಕ್ಕಿದ್ದಾರೆ. ಆದರಣೀಯರೇ, ಎಲ್ಲ ತಂಡದ ಮುಖ್ಯಸ್ಥರ ಗಮನಕ್ಕೆ, ಎಲ್ಲ ತಂಡಗಳು ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವಂಥದ್ದು ಸಂಘಟಕರ ಆಶಯ. ಆ ನಿಟ್ಟಿನಲ್ಲಿ ಎಲ್ಲ ತಂಡಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶ್ರೀಯುತ ರಜಾಕ್ ಬಪ್ಪಳಿಗೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಪ್ಲಾದಿ ಕ್ಲಾರ್ ಪಿಂಟೋ ರಾಷ್ಟ್ರೀಯ ಈಜುಪಟು, ಅನ್ನಪ್ಪ ವಿಎಂ ಪ್ರಜ್ಞಾ ಆಶ್ರಮ ಬಿರಮಲ ಇವರು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ರಜಾಕ್ ಬಪ್ಪಳಿಗೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಪ್ಲಾದಿ ಕ್ಲಾರ್ ಪಿಂಟೋ ರಾಷ್ಟ್ರೀಯ ಈಜುಪಟು, ಅನ್ನಪ್ಪ ವಿಎಂ ಪ್ರಜ್ಞಾ ಆಶ್ರಮ ಬೀರಮಲೆ ಇವರನ್ನ ವೇದಿಕೆಗೆ ಸ್ವಾಗತಿಸಿದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ 16 ತಂಡ ಮತ್ತು ತಂಡದ ಎಲ್ಲ ಆಟಗಾರರು, ತಂಡದ ಕಪ್ತಾನರ ಜೊತೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ ಉದ್ಘಾಟನಾ ಸಮಾರಂಭ ಉದ್ಘಾಟಕರು ಸನ್ಮಾನ್ಯ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕರು ಪುತ್ತೂರು, ಅಧ್ಯಕ್ಷತೆ ಶ್ರೀ ಅರುಣ್ ನಾಗೇಗೌಡ, ಡಿವೈಎಸ್ಪಿ ಪುತ್ತೂರು ಉಪವಿಭಾಗ, ಘನ ಉಪಸ್ಥಿತಿ ಡಾಕ್ಟರ್ ಕೃಷ್ಣ ಭಟ್, ಕಾರ್ಯದರ್ಶಿಗಳು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಶ್ರೀಯುತ ಪ್ರಮೋದ್ ಕುಮಾರ್, ಅಧ್ಯಕ್ಷರು ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇದೀಗ ಉದ್ಘಾಟನಾ ಸಮಾರಂಭ ನೆರವೇರುತ್ತೆ. ದಯವಿಟ್ಟು ಎಲ್ಲ 16 ತಂಡದ ಆಟಗಾರರು ಕೂಡ ನಿಮ್ಮ ವಾರ್ಮ್ ಅಪ್ ಪ್ರಾಕ್ಟೀಸ್ ಅನ್ನ ಬಿಟ್ಟು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಸಂಘಟಕರ ಆಶಯ. ದಯವಿಟ್ಟು ಎಲ್ಲ ಆಟಗಾರರು ಕೂಡ ವೇದಿಕೆಯ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಆಸನದ ವ್ಯವಸ್ಥೆ ಇದೆ. ದಯವಿಟ್ಟು ಅಲ್ಲಿ ಕುಳಿತುಕೊಂಡು ಉದ್ಘಾಟನಾ ಸಮಾರಂಭದಲ್ಲಿ ತಾವುಗಳು ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಈ ಪಂದ್ಯಾಟದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆಟಗಾರರು ಕೂಡ ಕಡ್ಡಾಯವಾಗಿ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ಬಲಭಾಗದಲ್ಲಿ ನಮಗೋಸ್ಕರ ಮೀಸಲಿಟ್ಟಿರುವ ಎಲ್ಲ ಆಸನದಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮದಲ್ಲಿ ವೀಕ್ಷಕರಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪ್ರೇಕ್ಷಕರ ಗಮನಕ್ಕೆ ಇದು ಅತ್ಯಂತ ಚುಟುಕಾಗಿರುವ ಉದ್ಘಾಟನಾ ಸಮಾರಂಭ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಆಟಗಾರರು ಕೂಡ ವೇದಿಕೆಯ ಬಲಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ವೈಲೆಟ್ ಪಿಂಟೋ, ಮಾಲೀಕರು ಇಂಪೀರಿಯಲ್ ಫರ್ನಿಚರ್ ಪುತ್ತೂರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಮತಿ ವೈಲೆಟ್ ಪಿಂಟೋ, ಮಾಲೀಕರು ಇಂಪೀರಿಯಲ್ ಫರ್ನಿಚರ್ ಪುತ್ತೂರು, ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ಬಾಂಧವ್ಯ ಟ್ರೋಫಿ 2025 ಇದು ಸ್ಕರಿಯಾ ಎಂಎ, ಫಾರೂಕ್ ಶೇಖ್ ಮುಕ್ವೆ, ಪ್ರಶಾಂತ್ ರೈ, ಅಮರ್ ಅಕ್ಬರ್ ಅಂತೋನಿ ಸೌಹಾರ್ದತೆಯ ಸಾರಥ್ಯದಲ್ಲಿ ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು, ವಿವಿಧ ಇಲಾಖೆಗಳು ಪುತ್ತೂರು ಸಹಭಾಗಿತ್ವದಲ್ಲಿ 8ನೇ ವರ್ಷದ ನಾಕ್ಔಟ್ ಮಾದರಿಯ 16 ತಂಡಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ. ಇದು ಬಾಂಧವ್ಯ ಟ್ರೋಫಿ 2025 ಅದ್ದೂರಿ ಕ್ರಿಕೆಟ್ ಪಂದ್ಯಾಟ. ಎಲ್ಲ 16 ತಂಡಗಳ ಮುಖ್ಯಸ್ಥರನ್ನ ಮತ್ತು ಕಪ್ತಾನ ಮತ್ತು ಎಲ್ಲ ಆಟಗಾರರು ಕೂಡ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಉದ್ಘಾಟನಾ ಸಮಾರಂಭ ಇದೀಗ ಆರಂಭಗೊಳ್ಳುತ್ತೆ. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ಶ್ರೀ ಅರುಣ್ ನಾಗೇಗೌಡ, ಡಿವೈಎಸ್ಪಿ ಪುತ್ತೂರು ಉಪವಿಭಾಗ. ಉದ್ಘಾಟಕರು ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕರು ಪುತ್ತೂರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಡಾಕ್ಟರ್ ಕೃಷ್ಣ ಭಟ್, ಕಾರ್ಯದರ್ಶಿಗಳು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು. ಶ್ರೀಯುತ ಪ್ರಮೋದ್ ಕುಮಾರ್, ಅಧ್ಯಕ್ಷರು ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು ತಾಲೂಕು. ಅದೇ ರೀತಿ ಶ್ರೀಮತಿ ವೈಲೆಟ್ ಪಿಂಟೋ, ಮಾಲೀಕರು ಇಂಪೀರಿಯಲ್ ಫರ್ನಿಚರ್ ಪುತ್ತೂರು. ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವವರು ರಜಾಕ್ ಬಪ್ಪಳಿಗೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಅನ್ನಪ್ಪ ವಿಎಂ, ಪ್ರಜ್ಞಾ ಆಶ್ರಮ ಬೀರಮಲೆ ಕುಮಾರಿ, ಪ್ರಾದಿ ಕ್ಲೇರ್ ಪಿಂಟೋ, ರಾಷ್ಟ್ರೀಯ ಈಜುಪಟು. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇದೀಗ ಉದ್ಘಾಟನಾ ಸಮಾರಂಭದಲ್ಲಿ ನಾವುಗಳಿದ್ದೇವೆ. ಎಲ್ಲ 16 ತಂಡದ ಆಟಗಾರರು ದಯವಿಟ್ಟು ವೇದಿಕೆ ಮುಂಭಾಗದ ಮತ್ತು ವೇದಿಕೆ ಬಲಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ಸನ್ಮಾನ್ಯ ಆಂಜನೇಯ ರೆಡ್ಡಿ, ಪೊಲೀಸ್ ಉಪನಿರೀಕ್ಷಕರು ಪುತ್ತೂರು ನಗರ ಠಾಣೆ, ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಆಂಜನೇಯ ರೆಡ್ಡಿ, ಪೊಲೀಸ್ ಉಪನಿರೀಕ್ಷಕರು ಪುತ್ತೂರು ನಗರ ಠಾಣೆ, ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಆದರಣೀಯರೇ, ಸ್ಕರಿಯಾ ಎಂಎ, ಫಾರೂಕ್ ಶೇಖ್ ಮುಕ್ವೆ, ಪ್ರಶಾಂತ್ ರೈ ಸಾರಥ್ಯದಲ್ಲಿ ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು, ವಿವಿಧ ಇಲಾಖೆಗಳು ಪುತ್ತೂರು ಇದರ ಸಹಭಾಗಿತ್ವದಲ್ಲಿ 8ನೇ ವರ್ಷದ ನಾಕ್ಔಟ್ ಮಾದರಿಯ 16 ತಂಡಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ. ಇದು ಪುತ್ತೂರಿನ ಕ್ರಿಕೆಟ್ ಲೋಕದ ಅದ್ದೂರಿ ಬಾಂಧವ್ಯ ಟ್ರೋಫಿ 2025 ಉದ್ಘಾಟನಾ ಸಮಾರಂಭ. ಶಕ್ತಿ ಮತ್ತು ಚೈತನ್ಯದ ಪ್ರತೀಕ, ಶ್ರದ್ಧೆ ಮತ್ತು ಏಕಮನಸ್ಸಿನ ದ್ಯೋತಕ, ಅದು ಪ್ರಾರ್ಥನೆ. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಕುಮಾರಿ ಸನ್ನಿಧಿ, ಚರಿಷ್ಮಾ ಮತ್ತು ಸಿಂಚನ ವಿವೇಕಾನಂದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶರಣು
ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದವಂದಿತ ನೀನು ಆದಿಪೂಜಿತ ನೀನು ವೇದವಂದಿತ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಕೃತಜ್ಞತೆಗಳು. ಆದರಣೀಯರೇ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸುವಂತೆ ಕೋರಿಕೆ ಶ್ರೀಯುತ ಸ್ಕರಿಯಾ ಎಂಎ ಬಾಂಧವಿಯ ಫ್ರೆಂಡ್ಸ್ ಪುತ್ತೂರು. ಪುತ್ತೂರು ಒಡೆಯ ಶ್ರೀ ಮಹಾಲಿಂಗೇಶ್ವರನಿಗೂ ಮೈದೆ ದೇವಸ್ ಚರ್ಚಿಗೂ ಕೇಂದ್ರ ಜುಮ್ಮಾ ಮಸೀದಿಗೂ ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನಂತ ಒಂದು ನಿಮಿಷ ನಾನು ಹೇಳ್ತಾ ಇದ್ದೇನೆ. ಬಾಂಧವ್ಯ ಫ್ರೆಂಡ್ಸ್, ನಾನು ಮತ್ತು ಪ್ರಶಾಂತ್ ರೈ ಮತ್ತು ಫಾರೂಕ್ ಶೇಖ್ನವರು 2017ರಲ್ಲಿ ಒಂದು ಆಲೋಚನೆಯನ್ನು ಮಾಡಿ ಎಲ್ಲ ಇಲಾಖೆಯವರನ್ನು ಒಂದುಗೂಡಿಸಿ ಒಂದು ಬಾಂಧವ್ಯವನ್ನು ಉಂಟು ಮಾಡುವ ಒಂದೇ ಒಂದು ಉದ್ದೇಶ. ಯಾಕೆಂದರೆ ಎಲ್ಲ ಇಲಾಖೆಯವರು ಪ್ರತಿದಿನ ಬ್ಯುಸಿ ಇರ್ತಾರೆ. ಪ್ರತಿದಿನ KEB ಅವರಾಗಲಿ, ಡಾಕ್ಟರ್ಸ್ ಆಗಲಿ, ಪೊಲೀಸ್ ಆಗಲಿ, ಲಾಯರ್ಸ್ ಎಲ್ಲರೂ ಬ್ಯುಸಿ ಇರ್ತಾರೆ. ಆದರೆ ಒಂದು ದಿನ, ಯಾಕೆಂದರೆ ನಮಗೀಗ ಮೆಸ್ಕಾಮ್ನವರ ಪರಿಚಯ ಇರೋದಿಲ್ಲ, ಅಥವಾ ಫಾರೆಸ್ಟ್ನವ್ರದ್ದು ಪರಿಚಯ ಇರೋದಿಲ್ಲ, ಲಾಯರ್ಸ್ ಅವ್ರ ಪರಿಚಯ ಇರೋದಿಲ್ಲ. ಇಲ್ಲಿ ಬಂದರೆ ಪ್ರತಿಯೊಂದು ಇಲಾಖೆ ಒಬ್ಬರಿಗೆ ಪರಿಚಯ ಆಗ್ತದೆ, ನಮ್ಮ ಬಾಂಧವ್ಯವನ್ನು ಹೆಚ್ಚಿಸ್ಬೋದು ಅಂತ ಒಂದೇ ಒಂದು ಉದ್ದೇಶದಿಂದ 2017ರಲ್ಲಿ ಪ್ರಾರಂಭವಾದಂತಹ ಈ ಬಾಂಧವ್ಯ ಟ್ರೋಫಿ ಸತತವಾಗಿ 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತದೆ. ಇದನ್ನು ಇನ್ನೂ ಕೂಡ ಮುಂದುವರಿಸುವ ನಿಮ್ಮೆಲ್ಲರ ಸಹಕಾರ ಇದ್ದರೆ ಇದನ್ನು ಇನ್ನೂ ಕೂಡ ಮುಂದುವರಿಸಬಹುದು. ನಮಗೆ ಇಷ್ಟು ವರ್ಷದಲ್ಲಿ ಎಲ್ಲರ ಪೂರ್ಣ ಸಹಕಾರ. ಮೊದಲನೇದಾಗಿ ನಾನು ವಿವೇಕಾನಂದ ಕಾಲೇಜಿನವರಿಗೆ ನಾನು ಒಂದು ಧನ್ಯವಾದ ಹೇಳಲೇಬೇಕು. ಯಾಕೆಂದರೆ ಈ ಗ್ರೌಂಡ್ ಯಾರಿಗೂ ಕೊಡುವುದಿಲ್ಲ, ಆದರೆ ಪೊಲೀಸ್ನವರು ಕೇಳಿದ ಕೂಡಲೇ ಈ ಸತತವಾಗಿ 6 ವರ್ಷದಿಂದ ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರು ಫಸ್ಟ್ ಧನ್ಯವಾದ ತಿಳಿಸಬೇಕು. ನಾವು ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬರಲಿಕ್ಕೆ ಅಂತೂ ಅಲ್ವೇ ಅಲ್ಲ. ನೀವು ದಯಮಾಡಿ ನಿಮ್ಮ ಮೈಂಡಿನಿಂದ ಅದನ್ನು ತೆಗೆದುಹಾಕಿ, ನನಗೆ ಫಸ್ಟ್ ಬರಬೇಕು, ನನಗೆ ಸೆಕೆಂಡ್ ಬರಬೇಕು. ಓನ್ಲಿ ಇದು ಒಂದು ಕ್ರೀಡಾ ಉತ್ಸವ. ಯಾಕೆಂದರೆ ಎಲ್ಲರೂ ಸೇರಿ ಒಂದು ಆಡುವಂಥದ್ದು. ಫಸ್ಟ್ ಯಾರೇ ಬರಲಿ ಬೇಜಾರು ಮಾಡುವಂಗಿಲ್ಲ, ಯಾರಿಗಾದರೂ ಸಿಗಲಿ. ಅದರಲ್ಲಿ ಇದು ನಾವು ಕಾಂಪಿಟೇಷನ್ಗೆ ಮಾಡ್ತಾ ಇಲ್ಲ, ಎಲ್ಲ ಸೌಹಾರ್ದತೆಗೋಸ್ಕರ ಬಾಂಧವ್ಯಕ್ಕೋಸ್ಕರ ಮಾಡ್ತಾ ಇರುವಂಥ ಮ್ಯಾಚ್ ಅಂತ ನಾನು ಫಸ್ಟಿಗೆ ಹೇಳ್ತಾ ಇದ್ದೇನೆ. ಯಾವುದೇ ರೀತಿಯ ಅಡಚಣೆಗಳಾಗದಾಗಿ, ಯಾವುದೇ ರೀತಿಯ ಚರ್ಚೆಗಳಾಗದಾಗಿ ಇದನ್ನು ಒಳ್ಳೆಯದರಲ್ಲಿ ಮುಗಿಸಿಕೊಡೋದು ಕರ್ತವ್ಯ ನಿಮ್ಮದು. ಅದಕ್ಕೆ ನಾವು ಫಸ್ಟ್ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಯಾವುದೇ ಅಪ್ಪು ತಪ್ಪು ಇದ್ದೇ ಇರ್ತದೆ,
ಅದರಲ್ಲಿ ಅದು ಮನುಷ್ಯನಾದ್ರಲ್ಲಿ ಅಪ್ಪು ತಪ್ಪು ಇದ್ದೇ ಇರ್ತದೆ. ಏನೇ ತಪ್ಪಾದರೂ ಅದನ್ನು ಕ್ಷಮಿಸಿ ಒಳ್ಳೆಯ ಸೌಹಾರ್ದದಿಂದ ಆಡಬೇಕಂತ ನಾನು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ DSP ಸರ್ ಅಂತ ಅರುಣ್ ನಾಗೇಗೌಡ ಸರ್ ಅವರಲ್ಲಿ ಕೇಳಿದಾಗ ಭಾರಿ ಸಂತೋಷದಲ್ಲಿ ಅವರು ಒಪ್ಪಿಕೊಂಡು ಸಮಯಕ್ಕಿಂತ ಮುಂಚಿತವಾಗಿ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರು ನನಗೆ ಫೋನ್ ಮಾಡಿದರು, ಸ್ಕರಿಯ ಈ ಸಲ ಫಸ್ಟ್ ಪ್ರೈಸ್ 25,000 ನನ್ನ ಲೆಕ್ಕದಲ್ಲಿ ಅಂತ ಹೇಳಿದರು ಅವರು. ಆದರೆ ನಾನು ಹೇಳಿದೆ, ಸರ್ 25,000 ನೀವು ಈ ಸಲ ಕೊಟ್ಟರೆ ಬರುವ ಸಲ ಕೂಡ 25,000 ಕೊಡಬೇಕಾಗ್ತದೆ, ನೀವು ಇಲ್ಲಿ ಇರುವುದಿಲ್ಲ. ನಾನು ಯಾರ ಹತ್ರ ಹೋಗಲಿ 25,000ಕ್ಕೆ? ಆದ ಕಾರಣ ಬೇಡ ಸರ್, 15,000 ಇಡ್ತೇವೆ ಅಂತ ಹೇಳಿಕೊಂಡು 15,000ನೇ ಇಟ್ಟಿದ್ದೇವೆ. ಯಾಕೆಂದರೆ ಈ ಸಲ ಅವರು ಕೊಡ್ತಾರೆ, ಬರುವ ಸಲ ಅವರು ಇರುವುದಿಲ್ಲ. ನಾನು ಯಾರ ಹತ್ರ ಹೋಗಲಿ 25,000ಕ್ಕೆ? ಅದಕ್ಕೆ ಅದೇ ಹಣಕ್ಕೋಸ್ಕರ ಅಲ್ಲ, ಒಂದು ಸ್ಪೋರ್ಟ್ಸ್ ಒಂದು ಖುಷಿಗೋಸ್ಕರ ಅಷ್ಟೇ. ಆದರೆ ಅದೇ ಅವರ ಮನಸ್ಸು ಅಷ್ಟು ಖುಷಿಯಾಗಿದೆ. ನನಗೆ ಕೊಡುವುದಲ್ಲ ಮುಖ್ಯ, ಆದರೆ ನನಗೆ ಕೊಡಬೇಕಂತ ಮನಸ್ಸುಂಟಲ್ಲ, ಅವರನ್ನು ಕೇಳಿಕೊಂಡಾಗ ನಮಗೆ ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಬಾಂಧವ್ಯ ಫ್ರೆಂಡ್ಸ್ ಮತ್ತು ವಿವಿಧ ಇಲಾಖೆಯ ವತಿಯಿಂದ ನಡೆಯುವಂಥ ಇದಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಪ್ರಶಾಂತ್ ರೈ, ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು, ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಇವತ್ತಿನ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಬರಬೇಕಿತ್ತು. ಆದರೆ ಅವರಿಗೆ ಪುಣೆಗೆ ಇರುವುದರಿಂದ ಅವರು ಪುಣೆಗೆ ಈಗ ನಿನ್ನೆ ಹೋಗಿದ್ದಾರೆ. ಆದರೂ ಕೂಡ ಅವರು ಶುಭಾಶಯ ತಿಳಿಸಿರುತ್ತಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ಅಕ್ಕ ಮಾಜಿ MLA ಅವರು ಶಕುಂತಲಾ ಶೆಟ್ಟಿ ಅವರು. ಯಾಕೆಂದರೆ ಅವರು ನಮಗೆ ಮೊದಲಿಂದಲೇ ಭಾರಿ ಪರಿಚಯ, ನನ್ನ ಮನೆ ಹತ್ತಿರದವರು, ಅವರ ಯಜಮಾನರು, ನನ್ನ ಮಾಸ್ಟ್ರು, ನನಗೆ ಜಾಸ್ತಿ ಮಾರ್ಕ್ ಕೊಡ್ತಾಯಿದ್ರು. ಅವರು ಕೂಡ ಭಾರಿ ಮೊನ್ನೆಯಿಂದಲೇ ನಾನು ಹೇಳ್ತೇನೆ, ಮೇಡಮ್ ನಿಮ್ಮ ಡೈರಿಯಲ್ಲಿ ಫಸ್ಟ್ ಬರ್ಕೊಳ್ಳಿ, ಬರದಿದ್ದರೆ ಮತ್ತೆ ನಿಮ್ಮನ್ನು ಅಡ್ಡ ಆಗ್ತೇನೆ ಅಂತ ಬೆದರಿಕೆ ಹಾಕಿದ್ದೆ ನಾನು. ಆದ ಕಾರಣ ಅವರು 8 ಬಂದು ನಮ್ಮೊಟ್ಟಿಗೆ ಸೇರಿಕೊಂಡೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಫಾರೂಕ್ ಶೇಖ್ ಮುಕ್ವೆ, ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು, ಶಾಲು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳು ಇನ್ನೊಬ್ಬರಾದಂತಹ ನಮ್ಮ ಕೃಷ್ಣ ಭಟ್ರು VC ಕಾಲೇಜಿನವರು ನಮಗೆ ಎಲ್ಲ ರೀತಿಯ ಸಹಕಾರ. ಯಾಕಂದರೆ ಈ ಗ್ರೌಂಡ್ ಇಷ್ಟೆಲ್ಲ ಚಂದ ಕಾಣಬೇಕಾದರೆ ಇಷ್ಟು ನೋಡಿ ಎಷ್ಟು ಚಂದ ಆಗಿದೆ. ಇಷ್ಟು ಚಂದ ಆಗಲಿಕ್ಕೆ ಮೈನ್ ಕಾರಣನೇ ಅವರು ನಮಗೆ ಕೊಟ್ಟು ಇಷ್ಟೊಳ್ಳೆ ಸಪೋರ್ಟ್ ಮಾಡಿ ನಿಮ್ಮೊಂದಿಗೆ ಯಾವಾಗಲೂ ನಾವಿರ್ತೇವೆ ಅಂತ ನಮಗೆ ಆಶೀರ್ವಾದ ಮಾಡಿದವರು ಸರ್, ಕೃಷ್ಣ ಭಟ್ ಸರ್, ನಿಮಗೆ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪ್ರಶಾಂತ್ ರೈ, ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು, ಶಾಲು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಅದೇ ರೀತಿ ನಮ್ಮ ಇವತ್ತಿನ ಪ್ರಥಮ ಬಹುಮಾನದ ಕೊಡುಗೆಯಾಗಿ ಕೊಟ್ಟು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮೊಟ್ಟಿಗೆ ಇದ್ದು ಜನಸ್ನೇಹಿ ಸಬ್ ಇನ್ಸ್ಪೆಕ್ಟರ್ ಆಗಿ ಈಗ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವರು ಕೂಡ ನಮಗೆ 1 ತಿಂಗಳಿಂದ ಹೇಳ್ತಾ ಇದ್ದಾರೆ, ಸ್ಕರಿಯ ಫಸ್ಟ್ ಪ್ರೈಸ್ ನಂದು, ಈ ಸಲ ಯಾರಿಗೆ ಬಿಟ್ಟು ಕೊಡೋದಿಲ್ಲ ಅಂತ. ಅದೇ ರೀತಿ ಫಸ್ಟ್ ಪ್ರೈಸ್ 15,000 ಅವರು ಕೊಟ್ಟು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಫಾರೂಕ್ ಶೇಖ್ ಮುಕ್ವೆ, ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು, ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರಾದಂತಹ ಪ್ರಮೋದ್ ಸರ್ 2 ವರ್ಷ ಮೊದಲೇ ಹೇಳಿದರು, ಸರ್ ನನಗೆ ಒಂದು ಟೀಮ್ ಕೊಡಲೇಬೇಕು ಅಂತ. ಅದರ ನಂತರ ಅವರಿಗೆ ಪ್ರತಿ ವರ್ಷ ಕೂಡ ಫಸ್ಟ್ ಅವರಿಗೆ ಹೇಳೋದು, ಸರ್ ನಿಮಗೊಂದು ಟೀಮ್ ಉಂಟು ಅಂತ. ಯಾಕಂದರೆ ಅವರ ಸ್ಪೋರ್ಟ್ಸ್ ಸ್ಪಿರಿಟ್ ನೋಡಿ, ಇಷ್ಟು ಪ್ರಾಯ ಎಷ್ಟಾಗಿಂದ ಗೊತ್ತಿಲ್ಲ ನನಗೆ, ಆದರೂ ಈ ಪ್ರಾಯದಲ್ಲಿ ಕೂಡ ಅವರು ಇಷ್ಟು ಒಳ್ಳೆ ಚೆಂದಾಗಿ ಗ್ರೌಂಡಿಗೆ ಹೋಗಿ ಆಡೋದೇನು, ಅವರ ಮೇಡಮು ಅವರ ಖುಷಿ ಆಗ್ತದೆ. ನಿನ್ನೆ ಕೂಡ ನನಗೆ ಫೋನ್ ಮಾಡಿದರು, ಎಲ್ಲ ರೆಡಿಯಾಗಿದ್ದ, ನಾನು ಬರ್ತೇನೆ ಅಂತೆಲ್ಲ ಹೇಳಿದರು. ಏನೋ ಅನಿವಾರ್ಯ ಕಾರಣ ನಿನ್ನೆ ಅವರಿಗೆ ಬರಲಿಕ್ಕಾಗಲಿಲ್ಲ. ನಮ್ಮೊಟ್ಟಿಗೆ ಯಾವಾಗಲೂ ಸದಾ ಇರುವಂತಹ ಪ್ರಮೋದ್ ಸರ್ ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಫಾರೂಕ್ ಶೇಖ್ ಮುಕ್ವೆ, ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು, ಇವರು ಶಾಲು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ಇವತ್ತು 4 ಜನರನ್ನು ಖಾಲಿ ಕ್ರಿಕೆಟ್ ಮಾತ್ರ ಅಲ್ಲ, ನಮಗೆ ಕ್ರೀಡಾ ಸಾಧಕರಿಗೆ ಸನ್ಮಾನ ಕಾರ್ಯವನ್ನು ಕೊಂಡಿಟ್ಟಿದ್ದೇವೆ. ಅದಕ್ಕೆ ಮೊದಲಿಗೆದಾಗಿ ನಮ್ಮ ರಜಾಕ್ ಬಪ್ಪಲಿಕೆಯವರು ತಾಲೂಕು ರಾಜ್ಯೋತ್ಸವ
ಪ್ರಶಸ್ತಿ ವಿಜೇತರು, ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತ ವಹಿಸ್ತಾ ಇದ್ದೇನೆ. ಇವರಿಗೆ ಪ್ರಶಾಂತ್ ರೈ ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ನಿಮಗೆ ಯಾರಿಗೆ ಗೊತ್ತುಂಟು ಗೊತ್ತಿಲ್ವಾ ಅಂತ ನಂಗೆ ಗೊತ್ತಿಲ್ಲ, ಆದರೆ ನನಗಂತೂ ಗೊತ್ತಿದೆ. ನೀವು ಒಂದು ಸಲ ಬೀರಮಲೆಗುಡ್ಡೆ ಪ್ರಜ್ಞಾ ಆಶ್ರಮಕ್ಕೆ ಹೋಗಿ ನೋಡಿ, ಸತ್ಯ ಹೇಳ್ತೇನೆ, ಹೋಗಿ ನೋಡಿ. ಅಲ್ಲಿ 16 ಜನ ಅವರನ್ನು ನೋಡುವಾಗ ಬೇಜಾರಾಗ್ತದೆ. ಅವರನ್ನು ಎಷ್ಟೋ ವರ್ಷಗಳಿಂದ ಸಾಕಿ ಸಲಹಿ, ಅವರ ಮನೆಯವರಿಗೂ ಬೇಡದವರನ್ನು ಕರ್ಕೊಂಡು ಬಂದು ಸಾಕಿ ಸಲಹಿದಂತಹ ಅಣ್ಣಪ್ಪ ಸರ್, ಇವರನ್ನೆಲ್ಲ ಗುರುತಿಸುವುದುಂಟಲ್ಲ ನಮಗೆ ಪುಣ್ಯ. ನೀವು ಒಂದು ಸಲ ಹೋಗಿ ನೋಡಿ, ಅಲ್ಲಿ ವೀರಮಲೆಗುಡ್ಡೆಗೂ ಹೋಗಿ ನೋಡಿ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಫಾರೂಕ್ ಶೇಖ್ ಮುಕ್ವೆ ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಅದೇ ರೀತಿ ರಾಷ್ಟ್ರೀಯ ಕ್ರೀಡಾಪಟು ಈಜುಪಟು ಕ್ಲಾರ್ ಪಿಂಟೋ ಇವರು ಕೂಡ ನಮ್ಮ ಆತ್ಮೀಯರು. ಯಾಕೆ ಮೇಡಮ್ ನನಗೆ ಮೊದಲಿಂದಲೇ ಪರಿಚಯ ಇದೆ. ಅವರು ಕೂಡ ಅದು ಅವರ ಬಗ್ಗೆ ಹೇಳ್ತಾರೆ, ಮತ್ತೆ ಅದು ಅವರ ಸನ್ಮಾನ ಪತ್ರದಲ್ಲಿ ಓದ್ತಾರೆ. ನಾನು ಜಾಸ್ತಿ ಏನು ಹೇಳಿಗುದಿಲ್ಲ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಇವರಿಗೆ ಪ್ರಶಾಂತ್ ರಾಯ್ ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಅವರ ತಾಯಿ ವೈಲೆಟ್ ಪಿಂಟೋ ಅವರಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಫಾರೂಕ್ ಶೇಖ್ ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಇವರು ಶಾಲು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಇನ್ನು ನಮ್ಮ ಎಲ್ಲರ ಕೇಂದ್ರ ಬಿಂದುವಂತಹ ನಮ್ಮ ಬಾಲಕೃಷ್ಣ ಪೊರ್ದಾಲ್ ಸರ್, ಅವರನ್ನು ಗೊತ್ತಿಲ್ಲದವರು ಯಾರೂ ಇಲ್ಲ. ಈಗ ಅಲ್ಲಿ ಕೂತಿದ್ದಾರೆ ಪಾಪ, ಮತ್ತೆ ಅವರಿದ್ದು ಬರ್ತಾರೆ. ಅವರಿಗೂ ಕೂಡ ಅವರು ತಾಲೂಕು ರಾಜ್ಯೋತ್ಸವ ಪುತ್ತೂರು ತಾಲೂಕು ಯುವ ಪ್ರಶಸ್ತಿ ವಿಜೇತರು, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದೆ. ಅವರಿಗೆ ಭೀಮಸೇನ್ರವರು ಶಾಲು ಮತ್ತು ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತೇವೆ. ಅದೇ ರೀತಿ ಇವತ್ತು ಆಟವಾಡ್ತಾ ಇರುವಂತಹ 16 ತಂಡಗಳಿಗೂ ಯಾರನ್ನು ಕೂಡ ಹೆಸರು ಹೇಳುವುದಿಲ್ಲ. 16 ತಂಡಗಳು. ಅದೇ ರೀತಿ ಅಲ್ಲಿ ಥ್ರೋಬಾಲ್ ಆಗ್ತಾ ಇದೆ. ಥ್ರೋಬಾಲ್ನ 4 ತಂಡಗಳಿಗೂ, ಪ್ರತಿಯೊಬ್ಬ ಆಟಗಾರರಿಗೂ, ಅದರ ಓನರ್ಸಿಗೂ, ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕ್ರೀಡಾ ಪ್ರೇಮಿಗಳಿಗೂ, ಪತ್ರಕರ್ತ ಮಿತ್ರರಿಗೂ, ನಮ್ಮ ಹೋಮ್ ಗಾರ್ಡ್ಸ್ ಇದ್ದಾರೆ, ನಮಗೆ ಯಾವಾಗಲೂ ಸಹಾಯ ಮಾಡುವವರು, ನಮ್ಮ ಕಮೆಂಟ್ರೀಸ್, ನಮ್ಮ ರಜಾಕ್ ಇರಲಿ, ಸಾಗರ್ ಇರಲಿ, ಸ್ಕೋರರ್, ಅಂಪೈರ್ಸ್, ಕ್ರೀಡಾ ಪ್ರೇಮಿಗಳಿಗೂ, ಯಾರಿಗಾದರೂ ಬಿಟ್ಟು ಹೋದರೆ ಕ್ಷಮಿಸಿ, ಯಾಕೆಂದರೆ ಸಭಾ ಕಾರ್ಯ ಬೇಗ ಮುಗಿಸಬೇಕು. ಅದಕ್ಕೋಸ್ಕರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೇ ಮಾತಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪ್ರತ್ಯೇಕವಾಗಿ ವಿವೇಕಾನಂದ ಕಾಲೇಜಿನವರಿಗೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತರದಿ, ಮಂಗಳಮಯವಿರಲಿ, ಹರುಷದ ಹೊನ್ನಲಿರಲಿ ಎನ್ನುವ ವಿಶೇಷ ಆಶಯದೊಂದಿಗೆ ಸ್ಕರಿಯಾ ಎಂಎ ಫಾರೂಕ್ ಶೇಖ್ ಮುಕ್ವೆ, ಪ್ರಶಾಂತ್ ರೈ, ಅಮರ್ ಅಕ್ಬರ್ ಅಂತೋನಿ, ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು, ವಿವಿಧ ಇಲಾಖೆಗಳು ಪುತ್ತೂರು ಸಹಭಾಗಿತ್ವದ 8ನೇ ವರುಷದ ನಾಕೌಟ್ ಮಾದರಿಯ 16 ತಂಡಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ. ಇದು ಬಾಂಧವ್ಯದ ಬೆಸುಗೆಯ ಬಾಂಧವ್ಯ ಟ್ರೋಫಿ 2025. ದೀಪ ಪ್ರಜ್ವಲನೆ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕರು ಪುತ್ತೂರು, ಮಾಜಿ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಗಳು, ಕರ್ನಾಟಕ ಘನ ಸರ್ಕಾರ, ಇವರ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನೆಯೊಂದಿಗೆ ಬಾಂಧವ್ಯ ಟ್ರೋಫಿ 2025 ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅನ್ನುವ ಕೋರಿಕೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ಸದಾಶಯದೊಂದಿಗೆ ಬಾಂಧವ್ಯ ಟ್ರೋಫಿ 2025 ಈ ಕಾರ್ಯಕ್ರಮವನ್ನ ಉದ್ಘಾಟಿಸುತ್ತಿದ್ದೇವೆ.
ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಒಂದು ಮೌನ ಪ್ರಾರ್ಥನೆ ನೆರವೇರತ್ತೆ. ಎಲ್ಲರೂ ಎದ್ದು ನಿಂತು ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಆದರಣೀಯ ಎಲ್ಲ ಕ್ರೀಡಾಭಿಮಾನಿಗಳೇ, 8 ವರ್ಷದ ಹಿಂದೆ ಬಾಂಧವ್ಯ ಟ್ರೋಫಿಯನ್ನ ನಡೆಸಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡಿಕೊಂಡ ನಂತರ ಎಲ್ಲಿ ನಡೆಸುವುದು ಎಂದಾಗ ವಿವೇಕಾನಂದ ವಿದ್ಯಾಸಂಸ್ಥೆಗೆ ಬಂದು ಮೊಟ್ಟ ಮೊದಲ ಬಾರಿಗೆ ಭೇಟಿಯಾದದ್ದು ಈ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾಗಿರುವ ಶ್ರೀಯುತ ಭಾಸ್ಕರ್ ಇವರನ್ನ. ಅವತ್ತು ಸಂಪೂರ್ಣವಾದ ಸಹಕಾರದೊಂದಿಗೆ ಯಾವುದಕ್ಕೂ ಕೊಡದ ಈ ಕ್ರೀಡಾಂಗಣವನ್ನ ಬಾಂಧವ್ಯ ಟ್ರೂಪಿಗೆ ವಿಶೇಷವಾಗಿ ಕೊಟ್ಟು ಕಳೆದ 6 ವರ್ಷಗಳಿಂದ ವಿಶೇಷ ಸಹಕಾರವನ್ನ ಕೊಟ್ಟವರು ಭಾಸ್ಕರ್ ಇವರು. ಇವತ್ತು ನಮ್ಮ ಮಧ್ಯದಲ್ಲಿ ಅವರಿಲ್ಲ ಅನ್ನುವ ನೋವು ಇವತ್ತಿಗೂ ಕೂಡ ನಮ್ಮನ್ನ ಕಾಡುತ್ತಿದೆ. ದಿವಂಗತರಾದ ಭಾಸ್ಕರ ಇವರ ನೆನಪಿಗೆ ವಿಶೇಷವಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಭಗವಂತನು ಕರುಣಿಸಲಿ ಎನ್ನುವ ಸದಾಶಯದೊಂದಿಗೆ ಸರ್ವರು 1 ನಿಮಿಷದ ಮೌನ ಪ್ರಾರ್ಥನೆಯನ್ನ ಶ್ರೀಯುತ ಭಾಸ್ಕರ್ ಇವರಿಗೆ ಮಾಡಬೇಕು ಅನ್ನುವ ವಿನಂತಿ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಬಾಂಧವ್ಯ ಟ್ರೋಫಿ 2025ರ ದೀಪ ಪ್ರಜ್ವಲನೆಯನ್ನಾಗೈದ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಗಳು, ಕರ್ನಾಟಕ ಘನ ಸರ್ಕಾರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಮಾರಂಭದ ಅಧ್ಯಕ್ಷರೇ, ಅತಿಥಿಗಳೇ, ಬಂಧುಗಳೇ, ಸಣ್ಣದಾಗಿ ಮಾತಾಡೋದು ಯಾಕಂದರೆ ಸರ ಇಲ್ಲ. ಬಹುಶಃ ನಾನು ಶಾಸಕಿಯಾಗಿದ್ದಾಗ ಇದು ಪ್ರಾರಂಭ ಆಯಿತು. ಅವತ್ತಿಂದ ಇವತ್ತಿನವರೆಗೂ ಪರ್ಮನೆಂಟ್ ಗೆಸ್ಟು ನಾನು. ನನಗೆ ಬರಲಿಕ್ಕೆ ಆಗದಿದ್ದರೆ ಮಾತ್ರ ಬಾಕಿ ಆಗೋದು. ಅಂದರೆ ಬಹುಶಃ ಈ ಹೆಸರು ಹಾಗೂ ವ್ಯಕ್ತಿಗಳು ಅಮರ್ ಅಕ್ಬರ್ ಅಂತೋನಿಗಳು ಸೇರಿಕೊಂಡು ಬಾಂಧವ್ಯ ವೃದ್ಧಿಗಾಗಿ ಕಾರ್ಯ ಹೇಳಿದಾಗ ಗೊತ್ತಾಯಿತು. ಅವರು ಹೇಳಿದಾಗೆ ಇಲ್ಲಿ ಬಹುಮಾನ ಮುಖ್ಯ ಅಲ್ಲ, ಪ್ರೀತಿ ವಾತ್ಸಲ್ಯ ಯಾವತ್ತೂ ಇರುವಂಥ ಒಡನಾಟಿ ಆಟ ಉಳಿಲಿ ಅಂತ ಹೇಳುವಂಥ ಉದ್ದೇಶದಿಂದ ಮಾಡಿದಂತಹ ಸೌಹಾರ್ದತೆಯ ಸಂಕೇತದ ಈ ಕ್ರೀಡಾಕೂಟ ಈಗ 8 ವರ್ಷ ಆದರೆ ಮುಂದೆ 80 ವರ್ಷ 100 ವರ್ಷದವರೆಗೂ ಸ್ಕರಿಯಾ ಪ್ರಶಾಂತ ಮತ್ತು ಫಾರೂಕ್ ಇರ್ಬೋದು. ಅವರಿಂದ ನಂತರ ಈಗಲೇ ಸ್ಕರಿಯಾ ಪ್ರಮೋದರನ್ನು ಪರಭ ಮಾಡಿಬಿಟ್ಟ. ಹಾಗಿರುವಾಗ ಇನ್ನು ಅವರು ಇವರೆಲ್ಲ ಅಜ್ಜಾಗಿ ಅವರ ಮೊಮ್ಮಕ್ಕಳ ಕಾಲಕ್ಕೂ ಈ ಬಾಂಧವ್ಯ ಎಲ್ಲ ಜನ ಒಟ್ಟಿಗೆ ಸೇರಿಕೊಂಡು ಆಡಿ ಓಡಿ ಕುಣಿದು ನಲಿದು ಒಂದೇ ಅಣ್ಣ ತಮ್ಮಂದ್ರ ಹಾಗೆ ಒಂದೇ ತಾಯಿ ಮಕ್ಕಳ ಹಾಗೆ ಬಾಳಿ ಬದುಕುವಂಥ ಸೌಹಾರ್ದತೆ ಅಂಥ ಬಾಂಧವ್ಯ ನಿಮ್ಮಲ್ಲಿ ಉಳಿಲಿ. ಎಲ್ಲ 16 ಇಲಾಖೆಯವರು ಸಂಬಂಧಿಗಳಾಗಿ ಬೆಳಗುವ ಹಾಗೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ನಿಮಗೆಲ್ಲರಿಗೂ ಶುಭವಾಗಲಿ. ಎಲ್ಲರೂ ಸಂಜೆ ಹೋಗುವಾಗ ತಾವೇ ಗೆದ್ದಿದ್ದೇವೆ ಅಂತ ಹೇಳುವಂಥ ಭಾವನೆಯಿಂದ ಹೋಗುವ ಹಾಗೆ ಆಗಲಿ ಅಂತ ಬೇಡ್ತಾ ಶುಭವಾಗಲಿ. ಧನ್ಯವಾದಗಳು. ಕೃತಜ್ಞತೆಗಳು ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಡಾಕ್ಟರ್ ಕೃಷ್ಣ ಭಟ್ ಕಾರ್ಯದರ್ಶಿಗಳು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಬಾಂಧವ್ಯ ಟ್ರಾಫಿಯ ಉದ್ಘಾಟನೆಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ
ಗಣ್ಯರೇ ಮತ್ತು ಬೇರೆ ಬೇರೆ ಇಲಾಖೆಯಿಂದ ಸ್ಪರ್ಧೆಗೋಸ್ಕರ ಆಗಮಿಸಿದಂತಹ ಎಲ್ಲ ಕ್ರೀಡಾಳುಗಳೇ ಮತ್ತು ಎಲ್ಲ ಸೇರಿದಂತಹ ಎಲ್ಲ ಮಿತ್ರರೇ, ಮೊದಲನೇದಾಗಿ ಈ ರೀತಿಯ ಒಂದು ಅಚ್ಚುಕಟ್ಟಿನ ಕಾರ್ಯಕ್ರಮವನ್ನು ನಿರ್ವಹಿಸಿ ಯೋಜನೆ ಮಾಡಿದಂತಹ 3 ಜನ ಇಲಾಖೆಯ ಸಹೋದರರು ಸ್ಕರಿಯಾ, ಪ್ರಮೋದ್ ಮತ್ತು ಪ್ರಶಾಂತ್ ಮತ್ತು ಫಾರೂಕ್, ಇವರನ್ನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಒಂದು ಪ್ರಯೋಗಕ್ಕಾಗಿ, ಬಹುಶಃ ರಾಜ್ಯದ ಯಾವ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಈ ರೀತಿಯ ಪ್ರಯೋಗಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇಲಾಖೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರು ತಮ್ಮ ಒಳಗಡೆ ಬಾಂಧವ್ಯ ಬೆಳೆಸುವುದಕ್ಕೋಸ್ಕರ ಇಲಾಖೆಗಳಲ್ಲಿ ಕೆಲವು ಕಾರ್ಯಕ್ರಮಗಳಾಗ್ತದೆ. ಆದರೆ ಅನೇಕ ಸಂದರ್ಭದಲ್ಲಿ ಒಂದು ಇಲಾಖೆ ಮತ್ತೊಂದು ಇನ್ನೊಂದು ಇಲಾಖೆಯ ಮಧ್ಯೆ ಸಂವಹನ ಇರೋದಿಲ್ಲ, ಕೆಲವು ಸತಿ ಕಾಂಪಿಟೇಷನ್ ಕೂಡ ಇರ್ತದೆ. ಆ ದೃಷ್ಟಿಯಿಂದ ಇಲಾಖೆಗಳ ಮಧ್ಯೆ ಸಂಬಂಧಗಳನ್ನು ಬೆಳೆಸುವ ಈ ಬಾಂಧವ್ಯ ಟ್ರಾಫಿ ನಿಜಕ್ಕೂ ಒಂದು ಮಾದರಿ ಕಾರ್ಯಕ್ರಮ. ಇಲ್ಲಿ ಬಂದಂತಹ ಎಲ್ಲ ಕ್ರೀಡಾಳುಗಳು ತಮ್ಮ ಉತ್ತಮ ಪ್ರದರ್ಶನ ನೀಡಲಿ ಮತ್ತು ಏನು ಈ ಬಾಂಧವ್ಯ ಇಲಾಖೆಗಳ ಮಧ್ಯೆ ಬೆಳೆದಿದೆ ಮತ್ತು ಇಲಾಖೆಯ ಒಳಗೆ ಬೆಳೆದಿದೆ, ಈ ಬಾಂಧವ್ಯ ಇಲಾಖೆ ಮತ್ತು ಸಮಾಜದ ಮಧ್ಯೆಯೂ ಬೆಳೀಲಿ ಮುಂದಿನ ದಿವಸಗಳಲ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ಆಂಜನೇಯ ರೆಡ್ಡಿ, ಜನಸ್ನೇಹಿ ಪೊಲೀಸ್ ಇನ್ಸ್ಪೆಕ್ಟರ್, ಉಪನಿರೀಕ್ಷಕರು, ಪುತ್ತೂರು ನಗರ ಠಾಣೆ, ಪ್ರಥಮ ಬಹುಮಾನದ ಪ್ರಾಯೋಜಕರು, ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸುಂದರ ಸುಮಧುರವಾಗಿರುವಂಥ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಆದರಣೀಯ ಗಣ್ಯರೇ, ಇವತ್ತು ಕ್ರೀಡೆಯನ್ನು ಎಂಜಾಯ್ ಮಾಡಿ ಬಾಂಧವ್ಯವನ್ನು ಸೃಷ್ಟಿ ಮಾಡಲು ಹೊರಟಿರುವಂಥ ಎಲ್ಲ ನನ್ನ ಪ್ರೀತಿ ಆಟಗಾರರೇ, ಬಹುಶಃ ಇದು ಮೇಡಮ್ ಅವರು ಹೇಳಿದಂಗೆ ಒಂದು ಅದ್ಭುತವಾಗಿರುವಂಥ ಒಂದು ಕ್ರೀಡಾಕೂಟ. ಮತ್ತು ಸರ್ ಹೇಳಿದಂಗೆ ಇದು ಬೇರೆ ಯಾವುದೇ ತಾಲೂಕಲ್ಲಿ ಇಂಥ ಒಂದು ಪ್ರಯೋಗ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ಸಾರ್ವಜನಿಕ ಸೇವೆಯನ್ನು ಮಾಡುತ್ತಿರುವಂಥ ನಾವುಗಳಿಗೆ ಒಂದು ಬಾಂಧವ್ಯ ಇರಬೇಕಾಗಿರೋದು ತೀರಾ ಅಗತ್ಯವಾಗಿರುವಂಥ ಒಂದು ಕೆಲಸ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕೆಲಸಗಳು ಲೋಕೋಪಯೋಗಿಯಲ್ಲಿ ಆಗಬೇಕಾಗತ್ತೆ, ತಾಲೂಕು ಕಚೇರಿಯಲ್ಲಿ ಆಗಬೇಕಾಗತ್ತೆ, ಶಿಕ್ಷಣ ಇಲಾಖೆಯಲ್ಲಿ ಆಗಬೇಕಾಗತ್ತೆ, ಬೇರೆ ಬೇರೆ ಇಲಾಖೆಯಲ್ಲಿ ಆಗಬೇಕಾಗಿರೋದ್ರಿಂದ ಈ ಥರ ನಾವು ಕ್ರೀಡೆ ಇರ್ತಕ್ಕಂಥ ಒಂದು ಸಾಧನದಿಂದ ನಾವೆಲ್ಲರೂ ಸಹ ಒಟ್ಟಾದಾಗ ನಾವು ಸಾರ್ವಜನಿಕ ಸೇವೆಯನ್ನು ಮಾಡಿ ಆ ಮುಖಾಂತರ ನಾವು ಸಾರ್ವಜನಿಕರ ಒಂದು ಕೃಪೆಗೆ ನಾವು ಪಾತ್ರರಾಗ್ಬೋದು. ನಮ್ಮೆಲ್ಲರ ಮೂಲ ಉದ್ದೇಶ ಏನು ಅಂತಂದರೆ ನಾವು ಸಾರ್ವಜನಿಕರ ಸೇವೆಯನ್ನು ಮಾಡುವಂಥದ್ದು. ಸಾರ್ವಜನಿಕರ ಸೇವೆಯನ್ನು ಮಾಡಬೇಕಾದ್ರೆ ನಾವೆಲ್ಲರೂ ಸಹ ಸೌಹಾರ್ದತೆಯಿಂದ ಪ್ರೀತಿಯಿಂದ ಇರಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಆ 3 ಜನ. ಇವತ್ತು ಬೇರೆ ಬೇರೆ ಧರ್ಮಗಳಿಗೆ ಸೇರಿದ 3 ಜನ ವ್ಯಕ್ತಿಗಳು ಇವತ್ತು ಒಂದು ಇಡೀ ಪುತ್ತೂರಿನ ಸಮಸ್ತ ಇಲಾಖೆಗಳನ್ನು ಒಂದೇ ವೇದಿಕೆಯಲ್ಲಿ ಅಡಿಯಲ್ಲಿ ತಂದು ಆ ಮುಖಾಂತರ ಸಾರ್ವಜನಿಕರ ನೆಮ್ಮದಿಗೆ, ಸಾರ್ವಜನಿಕರ ಕೆಲಸಕ್ಕೆ ಸುಗಮವಾಗಿ ಆಗೋದಕ್ಕೆ ಬೇಕಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ಸಲ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಸಲ ನಮ್ಮ ಸಾಹೇಬರು, ನಮ್ಮ DSP ಸಾಹೇಬರು ಬಂದಿರೋದು ಕಾರ್ಯಕ್ರಮಕ್ಕೆ ನಮಗೆ ಇನ್ನಷ್ಟು ಶೋಭೆಯನ್ನು ಹೆಚ್ಚಿಸಿದೆ. ಅವರು ತಮ್ಮ ಮೊದಲನೇ ಪ್ರೈಸ್ 25,000 ಅಂತೇಳಿ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿರೋದು ಕೂಡ ತುಂಬ ಸಂತೋಷ ಸರ್. ಅದರಲ್ಲೂ ಕಾರ್ಯಕ್ರಮಕ್ಕೆ ಬಹಳ ಬೇಗವಾಗಿ ಬಂದಿದ್ದೀರಿ, ಸ್ವಲ್ಪ ಬೇಗವಾಗಿ ಬಂದಿದ್ದೀರಿ. ಬೇಗ ಬಂದಿರೋದ್ರಿಂದ ನಮಗೆ ಆದಷ್ಟು ಖುಷಿಯಾಗಿದೆ. ಎಲ್ಲ ಸಿಬ್ಬಂದಿಗಳು ಇವತ್ತೆಲ್ಲವನ್ನು ಮರೆತು ಒಂದಷ್ಟು ಆಟದಲ್ಲಿ ಆಟ ಆಡೋದಕ್ಕೆ ನೀವು ಸಾಕಷ್ಟು ರೀತಿಯಲ್ಲಿ ಒಂದು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀರಿ ಸರ್. ನಿಮಗೆ ವಿಶೇಷವಾಗಿರುವಂಥ ವಂದನೆಗಳನ್ನು ತಿಳಿಸ್ತಾ, ಆಟವನ್ನು ಸೋಲು ಗೆಲುವು ಅಂತೇಳ್ಬಿಟ್ಟು ಪರಿಗಣಿಸ್ತೀರ. ಸೋಲು ಗೆಲುವು ಸಮಾನವಾಗಿ ಪರಿಗಣಿಸಬೇಕು. ಅದನ್ನು ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಸಹ ಭಾಳಷ್ಟು ಚೆನ್ನಾಗಿರೋಣ, ಪುತ್ತೂರಿನ ಕೀರ್ತಿಯನ್ನು ಕರ್ನಾಟಕ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಹಬ್ಬಿಸೋಣ ಅಂತೇಳ್ಬಿಟ್ಟು ಹೇಳ್ತಾ, ನನಗೆ ಮಾತಾಡೋಕ್ಕೆ ಒಂದಷ್ಟು ಅವಕಾಶಗಳನ್ನು ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಲೋಕ ಸಂಸ್ಥಾ ಸುಖಿನೋ ಭವಂತು, ಲೋಕ ಸಂಸ್ಥಾ ಸುಖಿನೋ ಭವಂತು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ಸಹಜರೈ ಬಳ್ಳಜ, ಉದ್ಯಮಿಗಳು, ಪುತ್ತೂರು, ಇದೀಗ ನಮ್ಮ ಜೊತೆ ಸೇರಿಕೊಳ್ಳುತ್ತಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಪುತ್ತೂರದ ಪಿಲಿಗೊಬ್ಬು ಖ್ಯಾತಿಯ ರುಬಾರಿ, ಪುತ್ತೂರಿನ ಯುವ ನಾಯಕ, ಸಜ್ಜನ ವ್ಯಕ್ತಿತ್ವದ ಯುವ ಮಿತ್ರರು, ಸನ್ಮಾನ್ಯ ಸಹಜರೈ ಉದ್ಯಮಿಗಳು ಪುತ್ತೂರು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಸಹಜರೈ ಇವರಿಗೆ ಸ್ವಾಗತ ಶಾಲು ಮತ್ತು ಪುಷ್ಪದೊಂದಿಗೆ ಸ್ಕರಿಯಾ ಇವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ ಶ್ರೀಯುತ ಪ್ರಮೋದ್ ಕುಮಾರ್, ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು ತಾಲೂಕು ಇದರ ಅಧ್ಯಕ್ಷರು, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಸಮಾರಂಭದ
ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಆಗಮಿಸಿದಂಥ ಎಲ್ಲ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುವಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಆಟಗಾರರೇ, ತಂಡದ ಮುಖ್ಯಸ್ಥರೇ, ಪತ್ರಕರ್ತ ಮಿತ್ರರೇ, ಅತ್ಯಂತ ಒಂದು ಒಳ್ಳೆಯ ಸಂದೇಶ ಹಾಗೂ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭಿಸಿದಂಥ ಈ ಒಂದು ಸೌಹಾರ್ದ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ಈಗಾಗಲೇ ಎಲ್ಲ ಗಣ್ಯರು ಹೇಳಿದಂತೆ ಇದು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ. ನಮಗೆಲ್ಲ ಗೊತ್ತಿದೆ, ಪೊಲೀಸ್ ಇಲಾಖೆ ಅಂದರೆ ಅವರು ಸ್ವಲ್ಪ ಹೆಚ್ಚಾಗಿ ಬೆರೆಯುವುದು ಕಡಿಮೆ. ಯಾಕಂದರೆ ಅವರ ವೃತ್ತಿ ಆ ರೀತಿಯಾಗಿರ್ತದೆ. ನಾವು ಎಷ್ಟೇ ಆತ್ಮೀಯರಾಗಿದ್ದರೂ ಕೂಡ ಅವರ ಸ್ಟೇಷನ್ಗೆ ಹೋದಾಗ ಅವರು ಗಂಭೀರವಾಗಿ ಇರ್ತಾರೆ. ಯಾಕಂದರೆ ನಾವೇನೋ ಕಂಪ್ಲೇಂಟ್ ತಗೊಂಡು ಹೋಗಿರ್ತೇವೋ ಅಥವಾ ಬೇರೆ ಏನೋ ಉದ್ದೇಶಕ್ಕೆ ಹೋಗಿರ್ತೇವೋ, ಆ ರೀತಿಯಾದ ಒಂದು ಉದ್ದೇಶ. ಯಾಕಂದರೆ ಅವರು ಒಂದು ರೀತಿಯಲ್ಲಿ ಮೊದಲ ಹಂತದ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡುವಂಥ ಒಂದು ಇಲಾಖೆ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಅವರ ಸಾರಥ್ಯದಲ್ಲಿ ನಡೀತಾ ಇರುವಂಥದ್ದು ನಮಗೆ ಅತ್ಯಂತ ಸಂತಸದ ವಿಷಯ. ಹಾಗೆ ನಮಗೆಲ್ಲ ಈ ಒಂದು ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಈ ರೀತಿಯಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟದಾಗಿ ಮತ್ತೆ ಮೊದಲದಾಗಿ ಇಲಾಖೆ ಹಾಗೂ ಈ ನಮ್ಮ 3 ಜನ ಆಯೋಜಕರಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಇಂಜಿನಿಯರಿಂಗ್ ತಂಡ, ನಾನು ಪ್ರತಿ ಸಲ ಸೌಹಾರ್ದ ಟ್ರೋಫಿ ಆದಾಗ ಹೇಳ್ತಿದ್ದೆ, ಎಲ್ಲ ಇಲಾಖೆಗಳಿದೆ ಸರ್, ನಮ್ಮನ್ನು ಬಿಟ್ಟಿದ್ದೀರಿ ಅಂತೇಳಿ. ಆಯಿತು, ನಿಮ್ಮದು ಟೀಮ್ ಮಾಡಿ ಅಂತ 1-2 ವರ್ಷ ಹಿಂದೆ ಸ್ಕರಿಯರ್ ಅವರು ಮತ್ತು ಪ್ರಶಾಂತರೆಲ್ಲ ಹೇಳಿದರು. ಆಗ ನಮ್ಮಲ್ಲಿ ಇಲಾಖೆಯಲ್ಲಿ ಇರೋದೇ ಇಂಜಿನಿಯರ್ಸ್ಗಳ ಲೆಕ್ಕದ್ದು, ಅದರಲ್ಲಿ ಕೂಡ ರಜಾ ದಿನದಲ್ಲಿ ಅವರು ಸಿಗೋದು ಭಾರಿ ಕಷ್ಟ. ಹಾಗಾಗಿ ನಾನು ಹೇಳಿದೆ, ನಮ್ಮ ಇಂಜಿನಿಯರ್ಸ್ 11 ತಂಡ ಮಾಡ್ತೇವೆ, ನಮಗೆ ಎಲ್ಲರನ್ನು ನಮ್ಮ ಇಲಾಖೆಯಿಂದ ಅಂತ ಮಾಡಲಿಕ್ಕೆ ಕಷ್ಟ, ಯಾಕಂದರೆ ಸಿಬ್ಬಂದಿಗಳ ಕೊರತೆ ಇದೆ. ಹಾಗಾಗಿ ನಮ್ಮ ಇಂಜಿನಿಯರ್ಗಳ ತಂಡವನ್ನು ಕಳೆದ ಬಾರಿ ನಾವು ಮೊದಲ ಬಾರಿಗೆ ಈ ಒಂದು ಪಂದ್ಯಾಟಕ್ಕೆ ಸೇರಿಸ್ಕೊಂಡು ಈ ಬಾರಿ ಕೂಡ ನಮ್ಮ ತಂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಹಾಗೆ ಮುಂಬರುವ ದಿನಗಳಲ್ಲಿ ಎಲ್ಲ ಈ ಬಾರಿ ಕಳೆದ ಬಾರಿ ಮಹಿಳಾ ಕ್ರಿಕೆಟನ್ನು ಪ್ರಪ್ರಥಮ ಬಾರಿಗೆ ಇಲ್ಲಿ ಪ್ರಾರಂಭಿಸಿದ್ರು, ಅದು ಕೂಡ ಯಶಸ್ವಿ ಆಯಿತು. ಆದರೆ ತಂಡಗಳ ಕೊರತೆ ಇರುವ ಕಾರಣ ಈ ಬಾರಿ ಥ್ರೋಬಾಲ್ ಪಂದ್ಯಾಟವನ್ನು ಪ್ರಪ್ರಥಮ ಬಾರಿ ಪ್ರಾರಂಭಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಇದೊಂದು ಕ್ರೀಡಾ ಹಬ್ಬವಾಗಿ ಎಲ್ಲ ಕ್ರೀಡೆಗಳು ಕೂಡ ಈ ಒಂದು ಆಯೋಜಕರ ಮೂಲಕ ಆಗಲಿ. ಮುಂಬರುವ ದಿನಗಳಲ್ಲಿ ಎಲ್ಲ ಇಲಾಖೆಗಳು, ಈಗಾಗಲೇ ನಮ್ಮ ಎಸ್ ಐ ಸರ್ ಹೇಳಿದಾಗೆ, ಇಲಾಖೆಗಳ ಜೊತೆಗಿನ ಒಂದು ಸೌಹಾರ್ದತೆ ಅಥವಾ ಬಾಂಧವ್ಯ ಇದ್ದರೆ ಜನರ ಕೆಲಸ ಸುಲಭ ಆಗ್ತದೆ. ಯಾಕೆಂದರೆ ಇವತ್ತು ಹೊಂದಾಣಿಕೆಗಳ ಕೊರತೆಗಳಿರ್ತದೆ ಇಲಾಖೆಗಳ ನಡುವೆ ಪರಿಚಯ. ಯಾಕೆಂದರೆ ಬರೀ ಪತ್ರ ಮುಖೇನ ಬರೆದ್ರೆ ಅದು ಪತ್ರದಲ್ಲಿ ಹೋಗಿ ಟಪಾಲಿಗೆ ಹೋಗಿ ಅಲ್ಲಿಂದ ನಂತರ ಕೇಸ್ ವರ್ಕರ್ಗೆ ಹೋಗಿ ಅಲ್ಲಿಂದ ಪ್ರೊಸೆಸ್ ಆಗುವ ಹೊತ್ತಿಗೆ ಅಲ್ಲಿ ಏನು ಯಾರು ನ್ಯಾಯ ಪಡಿಬೇಕಾಗಿರ್ತದೋ ಅವರು ಆ ನ್ಯಾಯ ಪಡೀಲು ಇದರಿಂದ ನಷ್ಟವಾಗುವಂಥ ಒಂದು ಸಂಭವ ಇರ್ತದೆ. ಹಾಗಾಗಿ ಅದೇ ರೀತಿ ನಾವೀಗ ಹೆಚ್ಚಿನ ಇಲಾಖೆಗಳ ನಾವು ಬಾಂಧವ್ಯವನ್ನು ಹೊಂದಿರೋದ್ರಿಂದ ಇವತ್ತು ನಾವು ನಮ್ಮ DYSP ಸರ್ಗಾಗಲಿ ಅಥವಾ ನಮ್ಮ PSI ಸರ್ಗಾಗಲಿ, SI ಸರ್ಗ, ಇನ್ಸ್ಪೆಕ್ಟರ್ ಸರ್ಗಾಗಲಿ ಫೋನ್ ಮುಖಾಂತರ ಒಂದು ವಿಚಾರ ತಿಳಿಸಿ, ವಾಟ್ಸಪ್ ಮುಖಾಂತರ ಒಂದು ಪತ್ರವನ್ನು ಕಳಿಸಿಕೊಟ್ರು ಕೂಡ ಇಮಿಡಿಯೇಟ್ಲಿ ಅದರ ಬಗ್ಗೆ ಒಂದು ಆ್ಯಕ್ಷನ್ ತಗೊಳ್ಳುವಂಥ ಒಂದು ಕೆಲಸಗಳು ಈ ಒಂದು ಸೌಹಾರ್ದತೆಯಿಂದ ನಡೀತಾ ಇದೆ. ಇದು ಜನರಿಗೆ ಸಿಗುವಂಥ ಒಂದು ದೊಡ್ಡ ಲಾಭ ಅಂತ ನಾನು ಹೇಳ್ತೇನೆ. ಯಾಕಂದರೆ ಈ ಪೇಪರ್ ವರ್ಕ್ಗಳು ಡಿಲೇ ಆಗುವಂಥದ್ರಲ್ಲಿ ಜನರು ತುಂಬ ಸಂಕಷ್ಟವನ್ನು ಪಡೋ ಸಂದರ್ಭದಲ್ಲಿ ಇದು ಒಂದು ಒಳ್ಳೆಯ ಕೆಲಸಗಳಾಗ್ತದೆ. ಹಾಗಾಗಿ ಪರಸ್ಪರ ವಿಶ್ವಾಸದಿಂದ ಎಲ್ಲ ಇಲಾಖೆಗಳು ಸೇರಿಕೊಂಡು ಈ ಒಂದು ಜನರ ಸೇವೆಯನ್ನು ಮಾಡುವ ಒಂದು ಕೆಲಸಕ್ಕೆ ಇಂಥ ಒಂದು ಕ್ರೀಡಾಕೂಟಗಳು ನಡೆದರೆ ಅಲ್ಲಿ ನಾವು ಪರಸ್ಪರ ಒಬ್ರಿಗೊಬ್ಬರು ಪರಿಚಯಗಳಾಗಿ ಒಳ್ಳೆಯ ಒಂದು ಬಾಂಧವ್ಯವನ್ನು ಹೊಂದಿ ಕೆಲಸ ಮಾಡುವಂಥ ಒಂದು ವಿಷಯಗಳು ಅಲ್ಲಿ ನಡೀತದೆ. ಆದ ಕಾರಣ ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂಥ 3 ಜನ ಆಯೋಜಕರಿಗೆ ಹಾಗೂ ಇಲಾಖೆಗಳಿಗೆ ಹಾಗೂ ಎಲ್ಲ ನಡೆದಿರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ. ಇಲ್ಲಿ ಈಗಾಗಲೇ ಮೇಡಮ್ ಹೇಳಿದಾಗೆ ಎಲ್ಲರೂ ಹೋಗುವಾಗ ನಾವೇ ಗೆದ್ದದ್ದು ಎನ್ನುವ ಒಂದು ಭಾವನೆಯಿಂದ ತೆರಳುವಂತಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಸನ್ಮಾನ್ಯ ಸರ್ಜ್ ರೈ ಬಳ್ಳೆಜ ಯುವ ಉದ್ಯಮಿಗಳು ಪುತ್ತೂರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಹಾಗೂ ವಿವಿಧ ಇಲಾಖೆಗಳ ಮುಖಾಂತರ ಇವತ್ತು 8ನೇ ವರ್ಷದ 16 ತಂಡಗಳ ಓವರಾಲ್ ಕ್ರಿಕೆಟ್ ಪಂದ್ಯಾಟದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ
ಪುತ್ತೂರು ಉಪವಿಭಾಗದ DOSP ಆಗಿರ್ತಕ್ಕಂಥ ಅರುಣ್ ನಾಗೇಗೌಡ ಸರ್ ಅವರೇ, ಹಾಗೆ ವೇದಿಕೆಯಲ್ಲಿ ತುಂಬ ಜನ ಗಣ್ಯರಿದ್ದಾರೆ. ಎಲ್ಲ ಗಣ್ಯರಿಗೆ ವಂದಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತಹ ವಿವಿಧ ಇಲಾಖೆಗಳ ಕ್ರೀಡಾಪಟುಗಳೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಬಹುಶಃ ವಿವೇಕಾನಂದ ಗ್ರೌಂಡ್ಗೆ ಬರುವಾಗ ಯಾವಾಗಲೂ ಕೂಡ ನೆನಪಾಗುವಂಥದ್ದು ನಾವು ಇಡೀ ಕ್ರೀಡಾಂಗಣದಲ್ಲಿ ಆಡ್ತಿದ್ದೆವು. ನಾನು ಕೂಡ ವಿವೇಕಾನಂದ ಡಿಗ್ರಿ ಕಾಲೇಜಿನ 2011-12 ಬ್ಯಾಚಲ್ಲಿ ಪಾಸ್ಔಟ್ ಆಗಿ ಬಂದಿದ್ದೇನೆ. ಅನೇಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದಂಥ ನೆನಪು ಕೂಡ ನಮಗೀಗ ನೆನಪಾಗ್ತಾ ಇದೆ. ಆ ದೃಷ್ಟಿಯಲ್ಲಿ ಇವತ್ತು 8ನೇ ವರ್ಷ, ಪ್ರತಿ ವರ್ಷದಿಂದ ಕೂಡ ಈ 3 ಜನ ಯಾರು ರೂವಾರಿಗಳಿದಾರ ಪ್ರತಿ ವರ್ಷದಿಂದ ಕೂಡ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಕರೀತಾ ಇದ್ದಾರೆ. 8 ವರ್ಷ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅತ್ಯಂತ ಸಂತೋಷ ಆಗ್ತಾ ಇದೆ. ಬಹಳ ಸುಂದರವಾಗಿ, ಒಂದು ವ್ಯವಸ್ಥಿತವಾಗಿ, ಒಂದು ಅಮೋಘವಾಗಿ ಒಂದು ಕ್ರೀಡಾಂಗಣವನ್ನು ಸಜ್ಜು ಮಾಡಿ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಾನು ಬಾಂಧವ್ಯ ಫ್ರೆಂಡ್ಸ್ನ ಪುತ್ತೂರಿನ ಸರ್ವ ಸದಸ್ಯರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸಂದರ್ಭದಲ್ಲಿ ಇಚ್ಛೆ ಬರ್ತೇನೆ. ವಿಶೇಷವಾಗಿ 3 ಜನರನ್ನು, ಸ್ಕರಿಯವರು ಮತ್ತು ಫಾರೂಕ್ ಮತ್ತು ಪ್ರಶಾಂತ್ ರೈ ಅವರು 3 ಜನ ಕೂಡ ನನ್ನ ಆತ್ಮೀಯ ಮಿತ್ರರು. ಒಂದು ಕ್ರೀಡಾಕೂಟ ಮಾಡಬೇಕಿದ್ರೆ ಅದರ ಕಷ್ಟ ಆ ಸಂಘಟಕರಿಗೆ ಮಾತ್ರ ಗೊತ್ತು. 1 ತಿಂಗಳ ಹಿಂದೆ ಅವಿರತ ಪರಿಶ್ರಮವನ್ನು ಮಾಡಿ ಒಂದು ಕ್ರೀಡಾಂಗಣವನ್ನು ಸಜ್ಜು ಮಾಡಬೇಕಿದ್ರೆ, ಅಥವಾ ಆರ್ಥಿಕ ಕ್ರೋಢೀಕರಣ ಆಗಿರಬೇಕು, ಎಲ್ಲವನ್ನ ವ್ಯವಸ್ಥಿತ ಮಾಡಬೇಕಿದ್ರೆ ಅದರ ಕಷ್ಟ ಸಂಘಟಕರಿಗೆ ಮಾತ್ರ ಗೊತ್ತು. ಆ ದಿಸೆಯಲ್ಲಿ ಇವತ್ತು ಒಂದು ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ನಿಜವಾಗಿ ಕೂಡ ಪುತ್ತೂರಿಗೆ ಬಾಂಧವ್ಯದ ಅಗತ್ಯವೇ ಇದೆ. ಆ ಬಾಂಧವ್ಯ, ಈ ಒಗ್ಗಟ್ಟು ಮತ್ತು ಇಲಾಖೆಗಳ ಒಗ್ಗಟ್ಟು ಇದೇ ರೀತಿ ಮುಂದುವರಲಿ. ಈ ಕ್ರೀಡಾಕೂಟದಿಂದ, ಈ ಒಂದು ಕ್ರಿಕೆಟ್ ಪಂದ್ಯಾಟದಿಂದ ಎಲ್ಲರೂ ಒಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡೋಣ ಎಂಬ ಶುಭಾಶಯದ ಮಾತನ್ನು ತಿಳಿಸಿಕೊಂಡು ಇಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಾನು ಶುಭಾಶಯಗಳನ್ನು ತಿಳಿಸ್ಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ವೇದಿಕೆಯ ಮುಂಭಾಗದಲ್ಲಿ 4 ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಬಾಂಧವ್ಯ ಟ್ರೋಫಿ 2025ರಲ್ಲಿ ವೇದಿಕೆಯ ಮುಂಭಾಗದಲ್ಲಿ 4 ಸಾಧಕರನ್ನ ಗೌರವಿಸುವಂತಹ ಕಾರ್ಯಕ್ರಮ. ವೇದಿಕೆಗೆ ಮುಂಭಾಗಕ್ಕೆ ಸಾಧಕರ ಆಸನಕ್ಕೆ ಸ್ವಾಗತಿಸುತ್ತಿದ್ದೇವೆ. ರಜಾಕ್ ಬಪ್ಪಳಿಗೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಅದೇ ರೀತಿ ಪ್ರಾದಿ ಕ್ಲಾರ್ ಪಿಂಟೋ ರಾಷ್ಟ್ರೀಯ ಈಜುಪಟು, ಅನ್ನಪ್ಪ VM ಪ್ರಜ್ಞಾ ಆಶ್ರಮ ಬೀರಮಲೆ ಇವರನ್ನ ಸಾಧಕರ ಆಸನಕ್ಕೆ ಸ್ವಾಗತಿಸಿದ ಇವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳುವುದಕ್ಕಿಂತ ಆ ನಿಟ್ಟಿನಲ್ಲಿ ಎಲ್ಲ ಅತಿಥಿ ಬಂಧುಗಳು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ರಜಾಕ್ ಬಪ್ಪಳಿಗೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಪುತ್ತೂರು ತಾಲೂಕಿನಲ್ಲಿ ಒಂದು ಸೌಹಾರ್ದತೆಯ ರಾಯಭಾರಿ ಅನ್ನುವಂತಹ ಹೆಸರನ್ನ ಕರೆಸಿಕೊಳ್ಳುವ ಮೊದಲ ವ್ಯಕ್ತಿ ಅದು ನಮ್ಮ ರಜಾಕ್ ಬಪ್ಪಳಿಗೆ. ಪುತ್ತೂರಿನಲ್ಲಿ ಕ್ರಿಕೆಟ್ ಪಂದ್ಯಾಟ, ಕಬಡ್ಡಿ ಪಂದ್ಯಾಟ, ಕಂಬಳ, ಯಾವುದೇ ಕಾರ್ಯಕ್ರಮ ಕ್ರೀಡೆ ನಡೀಲಿ ಅದಕ್ಕೆ ಮೊದಲು ಬಂದು ದೊಡ್ಡ ಕೊಡುಗೆಯನ್ನುವ ಕೊಡುವಂತ ದೊಡ್ಡ ವ್ಯಕ್ತಿತ್ವ ರಜಾಕ್ ಬಪ್ಪಳಿಗೆ ಇವರದು. ಜೊತೆಗೆ ಕೊರೋನಾ ಕಾಲಘಟ್ಟದಲ್ಲಿ ಮಸೀದಿ, ಚರ್ಚ್, ಶಾಲಾ ಆವರಣ, ಪೇಟೆ ಇಲ್ಲೆಲ್ಲ ಬೆನ್ನಿಗೆ ಸ್ಯಾನಿಟೈಸರ್ ಅನ್ನ ಕಟ್ಟಿಕೊಂಡು ಸ್ವಾರ್ಥ ಇಲ್ಲದೆ ಸೇವೆಯನ್ನ ಕೊಟ್ಟಿರುವಂತ ವ್ಯಕ್ತಿತ್ವ. ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಸ್ಯಾನಿಟೈಸರ್ ಅನ್ನ ಸಿಂಪಡಿಸುವ ಮೂಲಕ ಸ್ವತಃ ಕೊರೋನಾ ಕಾಲಘಟ್ಟದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ HMT ಅನ್ನುವಂತ ಒಂದು ಸಂಸ್ಥೆಯನ್ನ ಕಟ್ಟಿಕೊಂಡು ದಾನಿಗಳನ್ನ ಸೇರಿಸಿಕೊಂಡು ಸುಮಾರು 1200 ಕೊರೋನಾ ಕಿಟ್ಗಳನ್ನ ಬಡತನದಲ್ಲಿದ್ದವರಿಗೆ ಕೊಟ್ಟ ಖ್ಯಾತಿ ಕೂಡ ನಮ್ಮ ರಜಾಕ್ ಬಪ್ಪಳಿಗೆ ಇವರಿಗೆ ಸಲ್ಲತ್ತೆ. ತಮ್ಮ ಸೆಂಟ್ರಲ್ ಮಾರ್ಕೆಟಿನ ಆರಂಭದ ತರಕಾರಿ ಅಂಗಡಿನ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲ 1 ತಿಂಗಳು ಈ ದೇಶದ ಸೈನಿಕರಿಗೆ ಉಚಿತವಾಗಿ ತರಕಾರಿಯನ್ನ ಕೊಟ್ಟಿರ್ತಕ್ಕಂಥ ಖ್ಯಾತಿ ಕೂಡ ನಮ್ಮ ರಜಾಕ್ ಬಪ್ಪಳಿಗೆ ಅವರಿಗೆ ಸಲ್ಲತ್ತೆ. ಕಿಲ್ಲೆ ಮೈದಾನದಲ್ಲಿ ಸುಮಾರು 30 ಆಂಬ್ಯುಲೆನ್ಸ್ಗಳನ್ನ ಏಕಕಾಲದಲ್ಲಿ ಕರೆಸಿ ಎಲ್ಲ ಆಂಬ್ಯುಲೆನ್ಸ್ ಚಾಲಕರಿಗೆ ವಿಶೇಷವಾದ ಗೌರವವನ್ನ ಕೊಟ್ಟ ಖ್ಯಾತಿ ಕೂಡ ರಜಾಕ್ ಬಪ್ಪಳಿಗೆ ಅವರಿಗೆ ಸಲ್ಲತ್ತೆ. ಜೊತೆಗೆ ಸುಮಾರು 50ಕ್ಕೂ ಹೆಚ್ಚು ಮೆಸ್ಕಾಂ ಸಿಬ್ಬಂದಿಗಳನ್ನ ಏಕಕಾಲದಲ್ಲಿ ಗೌರವಿಸಿದ ಖ್ಯಾತಿ, ಜೊತೆಗೆ
ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನ ಒಳಗೊಂಡಂತೆ ಎಲ್ಲ ಸಿಬ್ಬಂದಿಗಳನ್ನ ಕೂಡ ಕಿಲ್ಲೆ ಮೈದಾನದಲ್ಲಿ ಅಮರ್ ಅಕ್ಬರ್ ಅಂತೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿಯಲ್ಲಿ ಗೌರವಿಸುವ ಮೂಲಕ ಕಳೆದ 15 ವರ್ಷಗಳಿಂದ ಪುತ್ತೂರಿನ ಸೌಹಾರ್ದತೆಗಾಗಿ ಅಮರ್ ಅಕ್ಬರ್ ಅಂತೋನಿ ಅನ್ನುವ ಸೌಹಾರ್ದ ರೋಲಿಂಗ್ ಟ್ರೋಫಿಯನ್ನ ನಡೆಸಿ ಪುತ್ತೂರಿನ ಸೌಹಾರ್ದತೆಗೋಸ್ಕರ ನಿಜವಾಗಿ ಮಿಡಿಯುವಂತ ಹೃದಯ ರಜಾಕ್ ಬಪ್ಪಳಿಗೆ. ಅಂತಹ ಒಬ್ಬ ಹೃದಯವಂತ ಪುತ್ತೂರಿನ ಸೌಹಾರ್ದತೆಯ ರಾಯಭಾರಿ ರಜಾಕ್ ಬಪ್ಪಳಿಗೆ ಇವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಪ್ರಜ್ಞಾ ಆಶ್ರಮದ ಶ್ರೀಯುತ ಅಣ್ಣಪ್ಪ ವಿ.ಎಂ. ಇವರನ್ನ ಗೌರವಿಸುವ ಕಾರ್ಯಕ್ರಮ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಎಲ್ಲ ಅಂಗಾಂಗಗಳು ಕೂಡ ಸರಿ ಇದ್ದರೂ ಕೂಡ ನಾವು ಎಷ್ಟು ಸಾಧಿಸಿದ್ದೇವೆ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಯನ್ನ ಸ್ವತಃ ನಮಗೆ ಹಾಕಿಕೊಳ್ಳುತ್ತ ಬೌದ್ಧಿಕವಾಗಿ ಭಿನ್ನ ಸಾಮರ್ಥ್ಯ ಇರುವ ಮಕ್ಕಳೊಡನೆ ಒಂದು ದಿನ ಕಳೆಯುವಂಥದ್ದು ಕೂಡ ಕಷ್ಟ ಸಾಧ್ಯವಾದ ಕಾಲಘಟ್ಟದಲ್ಲಿ 22 ವರ್ಷಗಳಿಂದ ಸತತವಾಗಿ 24x7 ಅವರ ಸೇವೆಯನ್ನ ಮಾಡುವಂತ ಒಂದು ವೈಯಕ್ತಿಕ ಸಾಮರ್ಥ್ಯ, ಆ ಮಾನಸಿಕ ಮಟ್ಟಕ್ಕೆ ಒಂದು ದೊಡ್ಡ ಚಪ್ಪಾಳೆ ಹರಿದು ಬರಬೇಕು. PU ITI ನಂತರ CC ಟೆಕ್ ತರಬೇತಿಯನ್ನ ಪಡೆದುಕೊಂಡು 2017ರಿಂದ ಪುತ್ತೂರಿನ ಕರ್ಮಲದಲ್ಲಿ ಪ್ರಜ್ಞಾ ಆಶ್ರಮ ಎನ್ನುವಂತಹ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನ ಒಟ್ಟು ಸೇರಿಸಿಕೊಂಡು ಬೇರೆಯವರಿಂದ ವಿಶೇಷವಾಗಿ ಸಹಕಾರವನ್ನ ಪಡೆದುಕೊಂಡು ಅವರ ಬದುಕಿಗೆ ಬೆಳಕಾಗಿರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅದು ಅಣ್ಣಪ್ಪ ವಿ.ಎಂ. ಇವರು ಇವತ್ತು ಬಿರುಮಲ ಗುಡ್ಡದಲ್ಲಿ ನೀವು ಭೇಟಿಯನ್ನ ಕೊಟ್ಟಾಗ ಅವರ ಕಾರ್ಯ ಏನು, ಅವರ ಹೃದಯ ವೈಶಾಲ್ಯತೆ ಏನು ಅನ್ನುವಂಥದ್ದು ದೇವರಿಗೆ ಹತ್ತಿರವಾಗುವಂತ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಅಣ್ಣಪ್ಪ ವಿ.ಎಂ. ಇವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆ ಬರಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅವರ ಮಾನವೀಯ ನೆಲೆಗೆ ಯಾವತ್ತೂ ಕೂಡ ಪುತ್ತೂರಿನ ಜನತೆ ಒಂದು ಬಿಗ್ ಸಲ್ಯೂಟ್ ಅನ್ನ ಹೊಡಿಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಮುಂದಿನ ಸಾಧಕಿ ಅದು ಪ್ರಾದಿ ಕ್ಲಾರ್ ಪಿಂಟೋ, ರಾಷ್ಟ್ರೀಯ ಈಜುಪಟು. ಅವರ ಸನ್ಮಾನ ಪತ್ರವನ್ನ, ಅವರು ಪಡೆದ ಮೆಡಲ್ ಅನ್ನ ಓದ್ಲಿಕ್ಕೆ ಇನ್ನೂ 5 ನಿಮಿಷ ಬೇಕಾಗತ್ತೆ. ಅದರಿಂದ ಅತ್ಯಂತ ಚುಟುಕಾಗಿ ಹೇಳಿದ್ರೆ ಈ ಪ್ರಥಮ PUCಯಲ್ಲಿ ಇರುವಂತಹ ಈ ಬಾಲಕಿ ಪಡೆದುಕೊಂಡದ್ದು ಬರೋಬ್ಬರಿ 40ಕ್ಕಿಂತ ಅಧಿಕ ಪದಕಗಳು. ಸತತ 4 ಬಾರಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದ ಖ್ಯಾತಿ ಕೂಡ ನಮ್ಮ ಪ್ರಾದಿ ಕ್ಲಾರ್ ಪಿಂಟೋ ಇವರಿಗೆ ಸಲ್ಲತ್ತೆ. ರಾಜ್ಯ ಮಟ್ಟದ ಅನೇಕ ಪದಕಗಳು, ಜೊತೆಗೆ ಮಿನಿ ಒಲಿಂಪಿಕ್ಸ್ ಅಲ್ಲೂ ಕೂಡ ಪದಕಗಳನ್ನ ಪಡೆದುಕೊಂಡ ಖ್ಯಾತಿ ನಮ್ಮ ಪುತ್ತೂರಿನ ಹೆಮ್ಮೆ ಅದು ಪ್ರಾದಿ ಕ್ಲಾರ್ ಪಿಂಟೋ, ರಾಷ್ಟ್ರೀಯ ಈಜುಪಟು. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ತುಂಬಾ ಸಂತೋಷ ಆಗುತ್ತೆ ಇಂಥ ಒಬ್ಬ ಕ್ರೀಡಾಪಟುವನ್ನ ಈ ವೇದಿಕೆಯಲ್ಲಿ ಗೌರವಿಸುವಂತದ್ದು. ದೊಡ್ಡ ಚಪ್ಪಾಳೆ ಹರಿದು ಬರಲಿ ಅದು ಪ್ರಾದಿ ಕ್ಲಾರ್ ಪಿಂಟೋ ಇವರಿಗೆ. ಆತ್ಮೀಯರೇ, ಇದೀಗ ಬಾಂಧವ್ಯ ಟ್ರೋಫಿ ಈ ಒಂದು ಕ್ರಿಕೆಟ್ ಕೂಟದ ಸಭಾ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಮತ್ತೋರ್ವ ಸನ್ಮಾನಿತರನ್ನು ಪ್ರೀತಿಯಿಂದ ಮುಖ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ತನ್ನ ಕಂಚಿನ ಕಂಠದೊಂದಿಗೆ ನಮ್ಮೆಲ್ಲರನ್ನು ಅತ್ಯುತ್ತಮವಾಗಿ ನಿರೂಪಣೆ ಮಾಡುವುದರೊಂದಿಗೆ ತಾಲೂಕು ಯುವ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿರುವಂತಹ ಶ್ರೀಯುತ ಬಾಲಕೃಷ್ಣ ಪೊರ್ದಾಲ್ ಅವರು, ಶಿಕ್ಷಕರು, ಲಿಟಲ್ ಫ್ಲವರ್ ಪ್ರಾಥಮಿಕ ಶಾಲೆ, ದರ್ಬೆ, ಪುತ್ತೂರು. ಖಂಡಿತವಾಗಿಯೂ ನಾವು ಇವರ ಬಗ್ಗೆ ಹೇಳಬೇಕಾದರೆ ಬಹಳಷ್ಟು ಸನ್ಮಾನಿತರ ಬಗ್ಗೆ, ಬಹಳಷ್ಟು ಅತಿಥಿಗಳ ಬಗ್ಗೆ ತಮ್ಮದೇ ಆದ ಶೈಲಿಯಲ್ಲಿ ವರ್ಣನೆ ಮಾಡುವಂತಹ ಇವರ ಬಗ್ಗೆ ವರ್ಣನೆ ಮಾಡುವಾಗ ಹೇಳಿದರೆ ಪದಗಳು ಸಾಲದು, ಬರೆದರೆ ಪುಟಗಳು ನಿಲುಕದು. ಸಾಧನೆಗೆ ಹಲವಾರು ಮುಖಗಳಿರುತ್ತವೆ, ಸಾಧಕರಿಗೆ 100 ಯೋಚನೆಗಳಿರುತ್ತವೆ, ಒಂದು ಯೋಚನೆ 100 ಸಾಧಕರನ್ನು ಸೃಷ್ಟಿ ಮಾಡುತ್ತದೆ. ಅಂತಹ ಸಾಧನೆಗಳನ್ನು ಯಾರಾದರೂ ಕೇವಲ ಪ್ರಚಾರಕ್ಕಾಗಿ ಖಂಡಿತವಾಗಿ ಮಾಡಿರುವುದಿಲ್ಲ. ಒಂದೊಳ್ಳೆ ಉದ್ದೇಶವನ್ನಿಟ್ಟುಕೊಂಡು ಪರಿಶ್ರಮದ ಹಾದಿಯನ್ನು ತುಳಿದಾಗ ಖಂಡಿತವಾಗಿ ಅವರನ್ನು ಕೈ ಹಿಡಿಯತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂತಹ ಚಿಂತನೆ ಅದೇ ಇಂತಹ ಸನ್ಮಾನಗಳು. ಬಯಸಿ ಸಿಗುವುದಲ್ಲ ಅಭಿಮಾನಿಗಳೇ, ಕ್ರೀಡಾಭಿಮಾನಿಗಳೇ, ಇದು ಅರಸಿ ಬರುವುದಾಗಿದೆ ಸನ್ಮಾನ. ಇಂದು ನಮ್ಮ ಮುಖ್ಯ ವೇದಿಕೆಯಲ್ಲಿ ಮತ್ತೋರ್ವ ಸನ್ಮಾನಿತರಾಗಿರುವಂತಹ ಪುತ್ತೂರು ತಾಲೂಕು ಯುವ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಶ್ರೀಯುತ ಬಾಲಕೃಷ್ಣ ಪೊರ್ದಾಲ್ ಇವರಿಗೆ ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯೊಂದಿಗೆ ಹೃತ್ಪೂರ್ವಕವಾಗಿರತಕ್ಕಂತಹ ಅಭಿನಂದನೆಗಳು.
ಮಾತು ಆಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ಮುತ್ತಿನ ಹಾರದಂತಿರಬೇಕು. ಖಂಡಿತವಾಗಿಯೂ ಹಲವಾರು ನಮ್ಮಂತಹ ಕ್ರೀಡಾಭಿಮಾನಿಗಳು ನಿಮ್ಮ ಮಾತುಗಳಿಗೆ ಕಿವಿಯಾಗುವಾಗ ಅದೊಂದು ಸ್ವಾರಸ್ಯಕರವಾಗಿರತಕ್ಕಂತಹ ವಿವರ ನೀಡುವಂತಹ ಅತ್ಯುತ್ತಮ ನಿರೂಪಕರು ಕೂಡ ಹೌದು ಶ್ರೀಯುತ ಬಾಲಕೃಷ್ಣ ಪೊರ್ದಾಲ್ ಅವರಿಗೆ ಮತ್ತೊಮ್ಮೆ ನಾವು ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಭಗವಂತನು ತಮಗೆ ಆಯುರಾರೋಗ್ಯ ದೀರ್ಘಾಯುಷ್ಯ ಪ್ರಾಪ್ತಿಸಲಿ. ಇನ್ನಷ್ಟು ಹಲವಾರು ಆ ಯುವಕರನ್ನು ಯುವ ಪ್ರತಿಭೆಗಳನ್ನು ಈ ಸಮಾಜಕ್ಕೆ ಅರ್ಪಿಸುವಂತಹ ಒಂದು ಅತ್ಯುತ್ತಮ ಶಿಕ್ಷಕರಾಗಿ ಹಾಗೂ ಇನ್ನೂ ಹಲವಾರು ತಾಲೂಕು ಮಾತ್ರವಲ್ಲದೆ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬರಲಿ ಸರ್. ನಿಮಗೆ ಶುಭವಾಗಲಿ, ನಿಮ್ಮ ಬಾಳು ಬಂಗಾರವಾಗಲಿ, ಬದುಕು ಶೃಂಗಾರವಾಗಲಿ. ಸರ್ವ ರೀತಿಯ ಶುಭಕಾಮನೆಗಳೊಂದಿಗೆ ಇದೀಗ ಸಾಧಕರನ್ನು ಮುಖ್ಯ ವೇದಿಕೆಯಲ್ಲಿ ಗೌರವಾನ್ವಿತ ಅತಿಥಿ ಅಭ್ಯಾಗತರು ಸನ್ಮಾನಿಸ್ತಾ ಇದ್ದಾರೆ. ಶಾಲು ಹೊದಿಸುವುದರೊಂದಿಗೆ, ಪೇಟವನ್ನು ತೊಡಿಸಿಕೊಳ್ಳುವುದರೊಂದಿಗೆ ಜೊತೆಗೆ ಮಾಲಾರ್ಪಣೆ ಕೂಡ ಮಾಡ್ತಾ ಇದ್ದಾರೆ. ಇಂದಿನ ಸಾಧಕರಾಗಿರುವಂತಹ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಅಬ್ದುಲ್ ರಜಾಕ್ BH ಬಪ್ಪಳಿಗೆ, ಅದೇ ರೀತಿಯಾಗಿ ತಾಲೂಕು ಯುವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ಪೊರ್ದಾಳ್, ಜೊತೆಗೆ ರಾಷ್ಟ್ರೀಯ ಈಜುಪಟುವಾಗಿ ನಮ್ಮ ಪುತ್ತೂರಿನ ಹೆಸರನ್ನು ಹತ್ತೂರಿಗೆ ಪಸರಿಸಿದಂತಹ, ಪುತ್ತೂರಿನ ಕೀರ್ತಿಯ ಪತಾಕೆಯನ್ನು ಹಾರಿಸಿದಂತಹ ಪ್ರಾಧಿ ಕ್ಲೇರ್ ಪಿಂಟೋ ವಿದ್ಯಾರ್ಥಿನಿ, ಅದ್ರ ಜೊತೆಯಾಗಿ ವಿಶೇಷ ಚೇತನರಿಗೆ ಅತ್ಯುತ್ತಮವಾಗಿರತಕ್ಕಂತಹ, ಅಶಕ್ತರಿಗೆ ಶಕ್ತಿಯನ್ನು ತುಂಬತಕ್ಕಂತಹ ಹಾಗೂ ಅಸಹಾಯಕರಿಗೆ ಸಹಾಯವನ್ನು ಮಾಡತಕ್ಕಂತಹ ಮಾನವೀಯ ಮನಸ್ಸುಗಳ ಸೆಲೆ ಅಂದರೆ ಅದು ಅಣ್ಣಪ್ಪ BM ಪ್ರಜ್ಞಾ ಆಶ್ರಮ ಬೀರಮಲೆ. ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಇದೀಗ ಅತಿಥಿ ಅಭ್ಯಾಗತರಿಂದ ಸನ್ಮಾನವನ್ನು ಸ್ವೀಕರಿಸಿಕೊಂಡು ಒಮ್ಮೆ ಕ್ರೀಡಾಭಿಮಾನಿಗಳ ಜೋರಾದ ಗಟ್ಟಿ ಚಪ್ಪಾಳೆಯೊಂದಿಗೆ ಇದು ಗೌರವಾನ್ವಿತ ಅತಿಥಿ ಅಭ್ಯಾಗತರಿಂದ ಸನ್ಮಾನವನ್ನು ಸ್ವೀಕರಿಸುವಾಗ ನಮಗೆ ಬಹಳಷ್ಟು ಅಭಿಮಾನ ಇದೆ, ಹೆಮ್ಮೆ ಇದೆ. ನಾವು ಯಾವತ್ತೂ ಕೂಡ ಮಾತಲ್ಲಿ ಹೇಳುತ್ತೇವೆ, ಹತ್ತೂರು ಕೊಟ್ಟರೂ ಕೂಡ ಪುತ್ತೂರು ಬಿಟ್ಟು ಕೊಡೆವು. ಇದು ನಮ್ಮ ಅಹಂಕಾರ ಅಲ್ಲ, ಬದಲಾಗಿ ನಮ್ಮ ಸ್ವಾಭಿಮಾನ. ಹತ್ತೂರನ್ನು ನೀವು ಕೊಟ್ಟರೂ ಕೂಡ ಪುತ್ತೂರನ್ನು ಬಿಟ್ಟು ಕೊಡೆವು. ಅದೇ ರೀತಿಯಾಗಿ ಇಂತಹ ಪುತ್ತೂರಿನ ಖ್ಯಾತ ಸಾಧಕರಿಗೆ, ಅದ್ವಿತೀಯ ಸಾಧಕರಿಗೆ ಗೌರವಾನ್ವಿತವಾಗಿರತಕ್ಕಂತಹ ಸನ್ಮಾನ ಕಾರ್ಯಕ್ರಮ, ಅಭಿನಂದನಾ ಕ್ಷಣ ಮುಖ್ಯ ವೇದಿಕೆಯಲ್ಲಿ ಸಾಗಿ ಬರುತ್ತಾ ಇದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಾಂಧವ್ಯ ಟ್ರೋಫಿ 2025 ಶ್ರೀಯುತ ಸ್ಕರಿಯಾ MA, ಇದೇ ರೀತಿಯಾಗಿ ಫಾರೂಕ್ ಶೇಖ್ ಮುಕ್ವೆ ಹಾಗೂ ಪ್ರಶಾಂತ್ ರೈ ಅವರ ಅತ್ಯುತ್ತಮ ಆಯೋಜಕತ್ವದಲ್ಲಿ ವಿವಿಧ ಇಲಾಖೆಗಳ ಕ್ರಿಕೆಟ್ ಕೂಟದ ಸಭಾ ಕಾರ್ಯಕ್ರಮದಲ್ಲಿ ಇದೀಗ ಆದರಣೀಯ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಒಂದು ಅದ್ಭುತವಾಗಿರುವಂತಹ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ. ಇದು ಅವಿಸ್ಮರಣೀಯ ಕ್ಷಣ, ಈ ಸನ್ಮಾನ ಕಾರ್ಯಕ್ರಮ. ಅಭಿನಂದನೆಗಳು. ಮುಂದಕ್ಕೆ ನಿಮ್ಮ ಯಶಸ್ಸಿನ ಹಾದಿ ಹೀಗೆ ಮುಂದೆ ಸಾಗಲಿ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಹ ಹಲವಾರು ಸಾಧನೆಯನ್ನು ಮಾಡಿ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ, ಕ್ರೀಡಾ ರಂಗದ ಸಾಧಕರಾಗಿ ಹೊರಹೊಮ್ಮಿ ನಮ್ಮ ಪುತ್ತೂರಿಗೆ ಹೆಮ್ಮೆಯ ಹೆಸರನ್ನು ತರುವಂತಾಗಲಿ ಅನ್ನತಕ್ಕಂತಹ ಸರ್ವ ರೀತಿಯ ಶುಭಕಾಮನೆಗಳೊಂದಿಗೆ ತಮಗೆ ಮತ್ತೊಮ್ಮೆ ವಿಶೇಷ ರೀತಿಯ ಶುಭಾಶಯಗಳು, ಅಭಿನಂದನೆಗಳು, ಗೌರವಪೂರ್ವಕವಾಗಿರುವ ಕೃತಜ್ಞತೆಗಳು. ಮುಂದಕ್ಕೆ ಅಧ್ಯಕ್ಷೀಯ ಮಾತುಗಳಿಗಾಗಿ ಪುತ್ತೂರು ಉಪವಿಭಾಗ ಇದರ DYSP ಆಗಿರುವಂತಹ, ಅದಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೀಗಾಗಲೇ ಇಲ್ಲಿ ಕ್ರಿಕೆಟ್ ನಡೆಯತಕ್ಕಂತಹ ವೇಳೆಯಲ್ಲಿ ಅಲ್ಲೊಂದು ಥ್ರೋಬಾಲ್ ಪಂದ್ಯಾಟಗಳು ನಡೀತಾ ಇತ್ತು. ಅಲ್ಲಿ ಥ್ರೋಬಾಲ್ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂತಹ ಮಹಿಳಾ ತಂಡಗಳಿಗೆ ಇದೀಗ ಪ್ರಶಸ್ತಿ ವಿತರಿಸುವಂತಹ ಕಾರ್ಯಕ್ರಮ ಮುಂದುವರಿಸಿ ಬಾಲಕೃಷ್ಣ ಸರ್ ಅವರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ನೆರವೇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈ ಥ್ರೋಬಾಲ್ ಪಂದ್ಯಾಟವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ಇಬ್ಬರು ತೀರ್ಪುಗಾರರಿಗೆ ಗೌರವದ ಸ್ಮರಣಿಕೆಯನ್ನ ನೀಡುವ ಸಮಯ. ವಿವೇಕಾನಂದ ಮಹಾವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವ ಶ್ರೀಮತಿ ಜ್ಯೋತಿ ಮತ್ತು ಶ್ರೀಯುತ ಯತೀಶ್ ಅವರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇವತ್ತು ಬೆಳಗ್ಗೆಯಿಂದ ಆರಂಭಗೊಂಡಂತಹ ಮಹಿಳೆಯರ ವಿಭಾಗದ ಥ್ರೋಬಾಲ್ ಪಂದ್ಯಾಟವನ್ನ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದ ಖ್ಯಾತಿ ಅದು ಶ್ರೀಮತಿ ಜ್ಯೋತಿ, ದೈಹಿಕ ಶಿಕ್ಷಣ ನಿರ್ದೇಶಕ, ವಿವೇಕಾನಂದ ಮಹಾವಿದ್ಯಾಲಯ ಪುತ್ತೂರು. ಇವರಿಗೆ ಸಲ್ಲತ್ತೆ. ಇವರಿಗೆ ಶಾಲು, ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು. ಮತ್ತೊಬ್ಬರು ಶ್ರೀಯುತ ಯತೀಶ್, ದೈಹಿಕ ಶಿಕ್ಷಣ ನಿರ್ದೇಶಕರು,
ವಿವೇಕಾನಂದ ಮಹಾವಿದ್ಯಾಲಯ ಪುತ್ತೂರು. ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಬಹುಮಾನ ವಿತರಣೆ. ಮಹಿಳೆಯರ ವಿಭಾಗದ ಥ್ರೋಬಾಲ್ ಪಂದ್ಯಾಟ ಬೆಳಗ್ಗೆ ಕ್ಲಪ್ತ ಸಮಯಕ್ಕೆ ಬಂದು ಈ ಪಂದ್ಯಾಟ ಆರಂಭ ಆಗಿದೆ ಅಂತ ಹೇಳಿದ್ರೆ ಮಹಿಳೆಯರ ಸಮಯದ ಆ ಒಂದು ಪರಿಮಿತಿಯನ್ನ ಅರಿತುಕೊಂಡು ನೀವು ಕೊಟ್ಟ ಸಹಕಾರಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂತ ಹೇಳಿದ್ರೆ ಮಹಿಳೆಯರ ಪಂದ್ಯಾಟ ಕ್ಲಪ್ತ ಸಮಯಕ್ಕೆ ಆರಂಭ ಆಗಿದೆ, ಅದು ನೀವು ಸಮಯಕ್ಕೆ ಕೊಟ್ಟ ಗೌರವ ಅಂತ ಹೇಳುತ್ತಾ ಅದನ್ನ ಉಲ್ಲೇಖ ಮಾಡ್ತಾ ನಿಮಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ 4 ತಂಡಗಳ ಆಗಮನ. ಅದರಲ್ಲಿ ನಮ್ಮ ಜೊತೆ ಇವತ್ತು ಮೆಸ್ಕಾಂ ತಂಡದವರು ಭಾಗವಹಿಸಿದ್ದಕ್ಕಾಗಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪುತ್ತೂರಿನ ಬೆಳಕು ಅದು ಮೆಸ್ಕಾಂ 24x7 ಕರ್ತವ್ಯ ನಿರ್ವಹಣೆಯ ಜೊತೆಗೆ ಮಳೆ ಬರಲಿ, ಗಾಳಿ ಬರಲಿ, ಬಿಸಿಲಿರಲಿ, ಎಂಥದ್ದೇ ವಾತಾವರಣ ಇರಲಿ, ಕರೆಂಟ್ ಹೋದಾಗ ನೆನಪಾಗೋದು ಮೆಸ್ಕಾಂ. ಮಧ್ಯರಾತ್ರಿ 12 ಗಂಟೆಗೂ ಕೂಡ ಓಡೋಡಿ ಬರುವಂತವನು ಪವರ್ ಮ್ಯಾನ್. ನಮ್ಮ ದೇಶದ ಸೈನಿಕನಿಗೂ ಕೂಡ ಸರಿ ಸಮಾನವಾದ ವ್ಯಕ್ತಿತ್ವ. ಅದೇ ಇಲಾಖೆಯನ್ನ ಪ್ರತಿನಿಧಿಸುವ ಮೆಸ್ಕಾಮಿನ ಮಹಿಳಾ ಮಣಿಗಳು ಇವತ್ತು ಅದ್ಭುತ ಆಟದೊಂದಿಗೆ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದೀರಿ. ದೊಡ್ಡ ಚಪ್ಪಾಳೆಯ ಅಭಿನಂದನೆ ಮೆಸ್ಕಾಂ ಪುತ್ತೂರು ತಂಡದ ಎಲ್ಲ ಮಹಿಳಾ ಥ್ರೋಬಾಲ್ ಆಟಗಾರ್ತಿಯರಿಗೆ. ಎಸ್ ಕಾರ್ಯಕ್ರಮವನ್ನ ಮುಂದುವರಿಸಿದ ಮತ್ತೊಂದು ತಂಡ KSRTC ಮನೆಯಿಂದ ಹೊರಟು ಇನ್ನೊಂದು ಕಾರ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಇದ್ರೆ ಆಗಬೇಕಾಗಿರೋದು ನಮ್ಮ KSRTC ಬಸ್ಗಳು. ಸಮಯದ ಪರಿಪಾಠವನ್ನ ತಿಳಿಸುವ ಮತ್ತೊಂದು ಇಲಾಖೆ ಸಾರಿಗೆ ಇಲಾಖೆ. ಅದರ ಎಲ್ಲ ತಂಡದ ಆಟಗಾರ್ತಿಯರು ವೇದಿಕೆಗೆ ಬರಬೇಕು ಮತ್ತು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಯತೀಶ್ ದೈಹಿಕ ಶಿಕ್ಷಣ ನಿರ್ದೇಶಕರು, ವಿವೇಕಾನಂದ ಮಹಾವಿದ್ಯಾಲಯ ಪುತ್ತೂರು, ಒಬ್ಬ ಅದ್ಭುತ ಕ್ರೀಡಾಪಟು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮೊದಲಿಗೆ KSRTCಯ ಮಹಿಳೆಯರು ಈ ಪಂದ್ಯಾಟದಲ್ಲಿ ಕ್ಲಬ್ದ ಸಮಯ 8 ಗಂಟೆ ಅಂದ್ರೆ 8 ಗಂಟೆಗೆ ಬಂದು ಸಪೋರ್ಟ್ ಅನ್ನ ಮಾಡಿರುವ ಎಲ್ಲ ಮಹಿಳಾ ಥ್ರೋಬಾಲ್ ಆಟಗಾರ್ತಿಯರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ, ನಿಮ್ಮ ಅಭಿನಂದನೆ ಅವರಿಗೂ ಇರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶ್ರೀಯುತ ಯತೀಶ್ ದೈಹಿಕ ಶಿಕ್ಷಣ ನಿರ್ದೇಶಕರು, ವಿವೇಕಾನಂದ ಮಹಾ ವಿದ್ಯಾಲಯ ನೆಹರು ನಗರ ಪುತ್ತೂರು ಇವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಬಾಂಧವ್ಯ ಫ್ರೆಂಡ್ಸ್ 2025ರ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟ ದ್ವಿತೀಯ ಬಹುಮಾನ ರನ್ನರ್ಸ್ ಅಪ್ ಅವಾರ್ಡ್ ಗೋಸ್ ಟು ಪೊಲೀಸ್ 11. ಎಸ್ ಪುತ್ತೂರು ಅಭಿನಂದನೆಗಳು. ಪುತ್ತೂರಿನ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಇವತ್ತು ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಪೊಲೀಸ್ ಇಲಾಖೆಯ ತಂಡಕ್ಕೆ. ಪುತ್ತೂರಿನ ಸೌಹಾರ್ದತೆಗೋಸ್ಕರ, ಪುತ್ತೂರಿನ ಶಾಂತಿಗಾಗಿ 24x7 ಕರ್ತವ್ಯ ನಿರತರಾಗಿರುವ ನಮ್ಮ ಇಲಾಖೆ ಅದು ಪುತ್ತೂರು ಪೊಲೀಸ್ ಇಲಾಖೆಯ ಮಹಿಳೆಯರು ಕೂಡ ಕ್ಲಬ್ದ ಸಮಯಕ್ಕೆ ಬಂದು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಉದ್ಘಾಟನೆಗೆ ಮುಂಚಿತವಾಗಿ ಪಂದ್ಯಾಟವನ್ನ ನಡೆಸಿಕೊಟ್ಟ ಖ್ಯಾತಿ ನಿಮಗೆ ಸಲ್ಲತ್ತೆ. ಆ ನಿಟ್ಟಿನಲ್ಲಿ ಮತ್ತೊಂದು ಚಪ್ಪಾಳೆ ಬರಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವ ಪೊಲೀಸ್ ಇಲಾಖೆ ಪುತ್ತೂರಿನ ತಂಡಕ್ಕೆ. ಎಸ್, ನಮ್ಮ ಲಾಯರ್ಸ್ 11 ತಂಡದ ಎಲ್ಲ ಆಟಗಾರರು ಕೂಡ ಫೀಲ್ಡಿಂಗ್ಗೆ, ಕ್ಯಾಂಪ್ಕೋ 11 ತಂಡ ಫೀಲ್ಡಿಂಗ್ಗೆ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಪ್ರಥಮ ಬಹುಮಾನ ಅದು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು. ಬರ್ಲಿ ಚಪ್ಪಾಳೆ. ಕೇವಲ ಗ್ರೌಂಡ್ ಅನ್ನ ಮಾತ್ರ ಕೊಡುವಂತದ್ದಲ್ಲ, ಗ್ರೌಂಡ್ ಅಲ್ಲೂ ಕೂಡ ಆಡಿ ಗೆಲ್ಲಬೇಕು ಅನ್ನುವುದನ್ನ ತೋರಿಸಿಕೊಟ್ಟ ಮಾತೃ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು. ಅಂದಾಜು ಪುತ್ತೂರಿನಲ್ಲಿ ಸುಮಾರು 50,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳನ್ನ ಹೊಂದಿರುವ ಸುಮಾರು 70ಕ್ಕಿಂತ ಅಧಿಕ ವಿದ್ಯಾಸಂಸ್ಥೆಯ ಮೂಲಕ ವಿಶೇಷವಾಗಿ ಪುತ್ತೂರಿನ ಶೈಕ್ಷಣಿಕ ಕ್ರಾಂತಿಯಲ್ಲಿ ಸದಾ ಮುನ್ನಡೆಯಲ್ಲಿರುವ ವಿವೇಕಾನಂದ
ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದನ್ನ ಪ್ರತಿನಿಧಿಸುವ ಮಹಿಳೆಯರ ತಂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಶತಮಾನವನ್ನ ಕಂಡಿರುವ ಸಂಸ್ಥೆ. ಇವತ್ತು 70ಕ್ಕಿಂತ ಅಧಿಕ ಸಂಸ್ಥೆಗಳ ಮೂಲಕ ಪುತ್ತೂರಿನ ಶೈಕ್ಷಣಿಕ ಲೋಕದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನ ಸೃಷ್ಟಿಸಿರುವ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಎಲ್ಲ ಥ್ರೋಬಾಲ್ ಆಟಗಾರ್ತಿಯರಿಗೆ ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ವಿಭಾಗದಲ್ಲಿ ಬೆಸ್ಟ್ ಪಾಸರ್ ಆಗಿ ಹೊರಹೊಮ್ಮಿದವರು ಮಮತಾ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು. ಇವರು ಒಂದು ಟ್ರೋಫಿಯನ್ನ ಪಡೆದುಕೊಳ್ಳಬೇಕು. ದಯಾನಂದರೈ ಕೋರ್ಮಂಡ ರಾಜ್ಯ ಪ್ರಶಸ್ತಿ ದೈಹಿಕ ಶಿಕ್ಷಕರ ಗರಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದ ಮಮತಾ ಅತ್ಯುತ್ತಮ ಕ್ರೀಡಾಪಟು ಇವತ್ತು ಬೆಸ್ಟ್ ಪಾಸರ್ ಆಗಿ ಹೊರಹೊಮ್ಮಿದ್ದೀರಿ. ಬೆಸ್ಟ್ ರಿಸೀವರ್ ಆಗಿ ಗಾಯತ್ರಿ ಫ್ರಮ್ ಪೊಲೀಸ್ ಟೀಮ್ ಪುತ್ತೂರು ವೇದಿಕೆಗೆ ಬರಬೇಕು. ಅತ್ಯುತ್ತಮ ರಿಸೀವರ್ ಆಗಿ ತಮ್ಮ ಪ್ರಶಸ್ತಿಯನ್ನ ತಾವುಗಳು ಸ್ವೀಕಾರ ಮಾಡಬೇಕು. ಎಲ್ಲ ಇಲಾಖೆಯವರು ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಮಮತಾ ಮತ್ತು ಗಾಯತ್ರಿ ಇವರನ್ನ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪಂದ್ಯಾಟ ಆರಂಭಗೊಳ್ಳುತ್ತೆ. ವೇದಿಕೆಯಲ್ಲಿ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಶ್ರೀಯುತ ಅರುಣ್ ನಾಗೇಗೌಡ, ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಪುತ್ತೂರು ಉಪವಿಭಾಗ, ಇವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆ ಮೇಲೆ ಇರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಜಿ ಶಾಸಕರಾದಂಥ ಶಕುಂತಲಾ ಶೆಟ್ಟರು ಮೇಡಮ್ನವರೇ, ಅದೇ ರೀತಿ ವಿವೇಕಾನಂದ ಕಾಲೇಜಿನ ಕಾರ್ಯದರ್ಶಿ ಕೃಷ್ಣ ಭಟ್ರವರೇ ಮತ್ತು ಇಂಜಿನಿಯರ್ ಆದ ಪ್ರಮೋದ್ ಪಟೇಲ್ರೆ, ಸಹಜ್ ರೈ, ನನ್ನ ಸಹೋದ್ಯೋಗಿ ಮಿತ್ರರಾದ ಆಂಜನೇಯ ರೆಡ್ಡಿ, ಅದೇ ರೀತಿ ಪ್ರಶಸ್ತಿ ವಿಜೇತರಾದಂಥ ಮೂವರು ಪುತ್ತೂರಿನ ಒಬ್ಬರು ಈ ರಾಷ್ಟ್ರೀಯ ಮಟ್ಟದ ಈಜುಗಾತಿಯಾದಂಥ ಕುಮಾರಿ ಪಿಂಟು ಅವರವರೇ, ಅದೇ ರೀತಿ ಇನ್ನಿಬ್ಬರು ಸನ್ಮಾನ ಕಾರ್ಯಕ್ರಮ ರಜಾಕ್ ಮತ್ತು ಅಣ್ಣಪ್ಪ ಹಾಗೂ ಶ್ರೀಮತಿ ಪಿಂಟೂರವರೇ, ತಮ್ಮೆಲ್ಲರಿಗೂ ಅದೇ ರೀತಿ ಕಾರ್ಯಕ್ರಮಕ್ಕಾಗಿಸಿರುವಂಥ ಪುತ್ತೂರಿನ ವಿವಿಧ ತಂಡಗಳ ಆಟಗಾರರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲರಿಗೂ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ನಾನು ಕಳೆದ ಸಹ ನಾನೇ ಉದ್ಘಾಟನೆ ಮಾಡಿದ್ದೆ. ಈಗ ಆಲ್ರೆಡಿ ನಮ್ಮ ಸ್ಕ್ಯಾರೆ ಹೇಳಿದ್ರು ಬರೋ ವರ್ಷ ಸಾಹೇಬರು ಇಲ್ಲಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಈ ವರ್ಷ ಮಾಡಿಬಿಡ್ಲಿ ಅಂತ ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅದೇ ರೀತಿ ಈ ಸಲ ಅಧ್ಯಕ್ಷತೆ ನಾನೇ ವಹಿಸ್ಕೊಂಡಿದ್ದೀನಿ. ಒಂದು ಖುಷಿ ಏನು ಅಂತ ಅಂದರೆ, ಈ ಏನು ಅಮರ್ ಅಕ್ಬರ್ ಅಂತೋನಿ ಅಂತ 3 ಜನ ಸೇರಿ ಒಂದು ಕಪ್ಗೆ ಸಿಟ್ಟಿರೋಂಥ ಒಂದು ಮೂರು ಧರ್ಮಗಳು ಸೇರಿ ಒಂದು ಬಾಂಧವ್ಯ ಕಪ್ ಅಂತ ಮಾಡಿ ಈ ಪುತ್ತೂರಿನ ಜನತೆಯಲ್ಲಿ ಎಲ್ಲರೂ ಒಂದೇ ರೀತಿ ಎಲ್ಲ ಒಂದೇ ಬಾಂಧವ್ಯವಾಗಿ ಅಣ್ಣ ತಂದೆ ಥರ ಬದುಕಬೇಕು, ಅಕ್ಕ ತಂಗಿ ಥರ ಬದುಕಬೇಕು ಅನ್ನೋದೊಂದು ಸಂದೇಶ ಕೊಡೋದ್ರ ಮೂಲಕ, ಅದೇ ರೀತಿ ಈ ಒಂದು ಬಾಂಧವ್ಯ ಕಪ್ಪು ರಾಜ್ಯದ ಎಲ್ಲ ಕಡೆ ಇದೇ ರೀತಿ ಮುಂದುವರೆದು ಇದೇ ಥರ ಹಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಆಯೋಜಿಸಂಥ ಅಮರ್ ಅಕ್ಬರ್ ಅಂತೋನಿ ಅವ್ರು 3 ಜನಕ್ಕೂ ಒಳ್ಳೆಯದಾಗಿ ಇನ್ನೂ ಇದೇ ಥರ ನೀವು ಬೇಕಾದ್ರೆ ನಾನು ಇನ್ನೂ ಒಂದು 15 ರಜಾ ಕೊಡ್ತೀನಿ, ಇದೇ ರೀತಿ ಎಲ್ಲ ಕಡೆ ಸಂಘಟನೆ ಮಾಡಿ ಒಳ್ಳೆಯದಾಗಲಿ, ನಿಮ್ಮ ಒಂದು ಕ್ರೀಡಾಕೂಟಕ್ಕೆ ಜಯ ಸಿಗಲಿ ಅಂತೇಳಿ ಆಲ್ ದಿ ಬೆಸ್ಟ್ ಅಂತೇಳಿ ನಾನು ಭಾಷಣ ಮುಗಿಸ್ತೀನಿ. ನಮಸ್ತೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳನ್ನ ಒಂದೇ ಮಾತಿನಲ್ಲಿ ನಾನೇ ಸಲ್ಲಿಸಿದ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇವೆ. ಇನ್ನು ಪಂದ್ಯಾಟ ಆರಂಭಗೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳಿಗೆ ಸ್ಕರಿಯ ಸರ್ ಅವರು, ಪ್ರಶಾಂತ್ ಅವರು, ಫಾರೂಕ್ ಶೇಖ್ ಅವರು ಜಂಟಿಯಾಗಿ ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹಲ್ ಹಲ್
ಧನ್ಯವಾದಗಳು. ಈಗಾಗಲೇ ಸಭಾ ಕಾರ್ಯಕ್ರಮದ ನಂತರ ನಾವು ಪಂದ್ಯವನ್ನು ಆರಂಭಿಸ್ತಾ ಇದ್ದೀವಿ. ಅಕ್ಷಯ್ ದಾಳಿಗಾರಿಕಾ ವಿಭಾಗದ ರೇಟ್ ಓವರ್ ದಿ ವಿಕೆಟ್ ರೂಪದಲ್ಲಿ ಅಕ್ಷಯ್ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಯಾವುದೇ ಓಟಗಳ ಗಳಿಕೆ ಆಗ್ತಾ ಇಲ್ಲ. 59 ಅನ್ನತಕ್ಕಂತಹ ವಿಜಯದ ಗುರಿ ಬೆನ್ನೆಡ್ತಾ ಇದೆ ತಂಡ. ಇಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತಹ ಇಂಜಿನಿಯರ್ಸ್ 11 ತಂಡದ ಎಲ್ಲ ಆಟಗಾರರು ಫೋಟೋಶೂಟ್ಗಾಗಿ ಬನ್ನಿ. ಅತ್ಯುತ್ತಮವಾಗಿರತಕ್ಕಂಥ ಸಂಯೋಜನೆಯಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಈಗಾಗಲೇ ಈ ಕ್ರಿಕೆಟ್ ಕೂಟದ ದ್ವಿತೀಯ ಪಂದ್ಯ ಚಾಲ್ತಿಯಲ್ಲಿದೆ ಅಕ್ಷಯ್ ದಾಳಿಗಾರಿಕಾ ವಿಭಾಗದಲ್ಲಿ. ಹಲೋ ಟೆಸ್ಟ್ ಹಲೋ ಬಂದವ್ಯ ಟ್ರೋಫಿ ಹಲೋ ಟೆಸ್ಟ್ ಬಂದವ್ಯ ಟ್ರೋಫಿ ಪುತ್ತೂರು ಹಲೋ ಟೆಸ್ಟ್ ಬಂದವ್ಯ ಟ್ರೋಫಿ ಪುತ್ತೂರು ವಿವಿಧ ಇಲಾಖೆಗಳ ಹಲೋ ಹಲೋ ಟೆಸ್ಟ್ ಹಲೋ ಅಕ್ಷಯ್ ಒಂದು ಓವರ್ ಅನ್ನು ಎಸೆದು ಕೇವಲ 2 ಓಟವನ್ನು ಮಾತ್ರ ಬಿಟ್ಟುಕೊಟ್ರು. ಆರಂಭಿಕ 2 ವಿಕೆಟ್ ಕೂಡ ಬಾಚಿಕೊಂಡಿದ್ದರು ಅಕ್ಷಯ್. ಇಲ್ಲಿ 57 ಓಟಗಳ ಅವಶ್ಯಕತೆ ಇದೆ 18 ಚೆಂಡುಗಳ ಮುಂದೆ. 57 more runs required from 18 balls. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ಇದರ ಡಿಪೋ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಶ್ರೀಕಾಂತ್ ಅವರಿಗೆ ಈ ಕ್ರಿಕೆಟ್ ಕೂಟದ ಬಾಂಧವ್ಯ ಟ್ರೋಫಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಯುತ ಶ್ರೀಕಾಂತ್, ಡಿಪೋ ಮ್ಯಾನೇಜರ್ KSRTC ಪುತ್ತೂರು. ದೀಪಕ್, ದ್ವಿತೀಯ ಓವರ್ ಆರಂಭವಾಗಬೇಕಾಗಿದೆ. ದೀಪಕ್ ರಿಟಾಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಎಸೆಯಲು ಆರಂಭಿಕ ಆಟಗಾರರ ವಿಕೆಟ್ ಪಡ್ಕೊಂಡಂತಹ ಅಕ್ಷಯ್, ಬಳಿಕ ದೀಪಕ್ ದಾಳಿಗಾರಿಕೆಯಲ್ಲಿ ತಂದ ಒಟ್ಟು ಗಳಿಕೆ 2 ಬಂದಿದೆ. ಯಶಸ್ಗಾರಿಕಾ ವಿಭಾಗವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ದೀಪಕ್ ದ್ವಿತೀಯ ಚೆಂಡು, ದ್ವಿತೀಯ ಇನ್ನಿಂಗ್ಸಿನ ದ್ವಿತೀಯ ಓವರಿನ ದ್ವಿತೀಯ ಚೆಂಡಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು ದೀಪಕ್. ಇಲ್ಲಿ ದೀಪಕ್ ಚೆಂಡಿಗೆ ಇರುವ ಆಟಗಾರರು ಆರಂಭಿಕ ದಾಂಡಿಗ ರಮೀಜ್ ಹಾಗೂ ರಾಕೇಶ್. ವಿಕೆಟ್ ಬಿಟ್ಟುಕೊಟ್ಟ ಬಳಿಕ ಇಲ್ಲಿ ಇರುವ ದಾಂಡಿಗರನ್ನು ನೋಡ್ತಾ ಇದ್ದೀವಿ. ಮಹೇಶ್ ಭಟ್, ಅದೇ ರೀತಿಯಾಗಿ ಅಕ್ಷಿತ್. ಮಹೇಶ್ ಎನ್ ಭಟ್ ಓರ್ವ ಅತ್ಯುತ್ತಮ ಶೈಲಿ ಆಟಗಾರ. ಈ ಒಂದು ಸಂದರ್ಭದಲ್ಲಿ ತಂಡಕ್ಕೆ ಆಧಾರ ಸ್ತಂಭವಾಗಿರತಕ್ಕಂಥ ಇನ್ನಿಂಗ್ಸ್ ಕಟ್ಟಲೇಬೇಕಾಗಿದೆ. 4 ಓವರ್ಗಳಿಗೆ ಸೀಮಿತವಾಗಿರತಕ್ಕಂಥ ಪಂದ್ಯ ಇದು. 59 ಅನ್ನತಕ್ಕಂಥ ವಿಜಯದ ಗುರಿ. ಈಗಾಗಲೇ 9 ಚೆಂಡುಗಳನ್ನು ಬಳಸಿ ಆರಂಭಿಕ ಹಂತದ 3 ಓಟವನ್ನು ಮಾತ್ರ ಕಲೆ ಹಾಕಿದೆ. 2 ವಿಕೆಟ್ ನಷ್ಟಕ್ಕೆ ಆಕರ್ಷಕ ಶೈಲಿಯ ಬೌಂಡರಿಯ ಸೆಳೆತದಲ್ಲಿ ಚೆಂಡು ಡೀಪ್ ಫೈನಲ್ ವಿಭಾಗಕ್ಕೆ ಹಾದು ಹೋಗತಕ್ಕಂಥ ಚೆಂಡಿಗೆ ಈಗಾಗಲೇ 1 ಓಟವನ್ನು ಮಾತ್ರ ಅವಳಿ ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದ ತಂಡ ಅಕ್ಷಯ್. ಸ್ಟ್ರೈಕ್ ವಿಭಾಗದಲ್ಲಿ ತಂಡದ ಗಳಿಕೆಯಲ್ಲಿ 5 ಬಂದಿದೆ. ದೀಪಕ್ ಮುಂದಿನ ಚೆಂಡು ಎಸೆಯಬೇಕಾಗಿದೆ. ರಿಟಾಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗರ ಕಡೆಗೆ. ಇದು ಅಕ್ಷಯ್ ಉಲ್ಟಾ ದಾಂಡಿಗೆ ಪ್ರಯತ್ನವನ್ನು ಪಟ್ಟರು, ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ. ಕೊನೆಯ ಚೆಂಡು ಎಸೆಯಬೇಕಾಗಿದೆ ದೀಪಕ್. ಕೊನೆಯ ಬಾರಿಗೆ ರಿಟಾಮ್ ಓವರ್ ದಿ ವಿಕೆಟ್ ಮುಖೇನವಾಗಿ. ಮಧ್ಯೆ ದಂಡಿಸತಕ್ಕಂಥ ಪ್ರಯತ್ನದ ಭರದಲ್ಲಿ ಎರಡು ಓವರಿನ ಮುಕ್ತಾಯ ಕಂಡಿದೆ. ಮುಕ್ತಾಯ ಕಂಡಂತಹ 12 ಚೆಂಡುಗಳ ಮುಂದೆ 9 ಓಟವನ್ನು ಕಲೆ ಹಾಕಿ 6 ಓಟವನ್ನು ಕಲೆ ಹಾಕಿ ಆಡ್ತಾ ಇದೆ. ಇನ್ನೂ ಕೂಡ ಬಹುತೇಕವಾಗಿ 53 ಓಟಗಳ ಅವಶ್ಯಕತೆ ಇದೆ. ಬರೋಬ್ಬರಿ ಓಟಗಳ ಅವಶ್ಯಕತೆ ಇದೆ. 12 ಚೆಂಡುಗಳ ಮುಂದೆ 53 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. 53 more runs required from 12 balls. Is it possible? The cricket is a game of glorious. Cricket is a game of unpredictable and game of uncertainty. ಇವೆಲ್ಲವನ್ನು ವ್ಯಾಖ್ಯಾನಗಳು ಆಂಗ್ಲ ಭಾಷಾ ವೀಕ್ಷಕರು ನೀಡ್ತಾರೆ. ಆದರೆ ಒಂದು ಖಂಡಿತವಾಗಿಯೂ
ಇಲ್ಲಿ ಆ 2 ವಿಕೆಟ್ಗಳು ತಂಡಕ್ಕೆ ಮತ್ತೆ ಇರುವ ಆಟಗಾರರ ರಿಪ್ಲೇಸ್ ಮಾಡತಕ್ಕಂತಹ ದಾಂಡಿಗ ರೂಪದಲ್ಲಿ ಕಾಣತಕ್ಕಂಥ ಮಹೇಶ್ ಎನ್ ಭಟ್ ಇಲ್ಲಿ ಗುಡುಗಲೇಬೇಕಾಗಿದೆ. ಸಿಡಿಯತಕ್ಕಂತಹ ಇನ್ನಿಂಗ್ಸ್ ಕಟ್ಟಲೇಬೇಕಾಗಿದೆ. ಉಲ್ಟಾ ದಾಂಡಿಗೆ ಪ್ರಯತ್ನವನ್ನು ಪಟ್ಟರು ಲಾಯರ್ಸ್ 11. ಕಳೆದ ಬಾರಿ ರನ್ನರ್ ಅಪ್ ಪಡ್ಕೊಂಡ ತಂಡವಾಗಿದೆ, ದ್ವಿತೀಯ ಸ್ಥಾನ ಪಡ್ಕೊಂಡ ತಂಡವಾಗಿದೆ ಲಾಯರ್ಸ್ 11. ಇಲ್ಲಿ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ KPTCL ಪುತ್ತೂರು ವಿರುದ್ಧವಾಗಿ ಇಂಜಿನಿಯರ್ಸ್ 11. KPTCL ಪುತ್ತೂರು ವಿರುದ್ಧವಾಗಿ ಇಂಜಿನಿಯರ್ಸ್ 11. ತಮ್ಮ ಗಮನಕ್ಕೆ ವೈದ್ಯರ ತಂಡದ ರಿಪ್ಲೇಸ್ ಆಗಿದೆ KPTCL ಪುತ್ತೂರು. ಇಲ್ಲಿ ದೀಪಕ್ ಬಳಿಕ 3ನೇ ಓವರ್ ಕೈಗೆತ್ತಿಕೊಂಡಂತಹ ದಾಳಿಗಾರ ದೌತ್ಯವನ್ನು ಮುಂದುವರಿಸುತ್ತಿದ್ದಾರೆ ಕ್ಯಾಂಪ್ಕೋ 11 ತಂಡದ ಪರವಾಗಿ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಆಕರ್ಷಕ ಶೈಲಿಯ ದಾಂಡುಗಾರಿಕೆ. ಇದು ಒಂಟಿ ಓಟಕ್ಕಾಗಿ ಓಡಾಟ, ಒಂಟಿ ಓಟ ಪೂರ್ತಿಯಾಗುತ್ತಿದೆ. ದ್ವಿತೀಯ ಇನ್ನಿಂಗ್ಸ್ನ ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಬಹುತೇಕವಾಗಿ ತನ್ನ ರನ್ ಧಾರಣೆಯನ್ನು ಇನ್ನಷ್ಟು ಹೆಚ್ಚಿಸಲೇಬೇಕಾಗಿದೆ, ಬಹಳಷ್ಟು ಓಟಗಳನ್ನು ಗಳಿಸಲೇಬೇಕಾಗಿದೆ. ಗುರಿಯನ್ನು ಬೆನ್ನಟ್ಟು 59 ಅನ್ನತಕ್ಕಂತಹ ವಿಜಯದ ಗುರಿಯ ಮಧ್ಯೆ ಇದೀಗ ಗಳಿಸಿದಂತಹ ಒಟ್ಟು ಓಟಗಳ ಸಂಖ್ಯೆ 8 ಓಟಗಳನ್ನು ಮಾತ್ರ ಗಳಿಸಿದ ತಂಡ ಕ್ಯಾಂಪ್ಕೋ 11. ದಾಳಿಗಾರಿಕಾ ದೌತ್ಯದಲ್ಲಿ ಬಹಳಷ್ಟು ಸೊಗಸಾಗಿ ಮೊನಚಾದ ದಾಳಿಗಾರಿಕೆಯೊಂದಿಗೆ ಕರಾರುವಕ್ಕಾಗಿ ಎದುರಾಳಿ ತಂಡವನ್ನು ಕಟ್ಟಿ ಹಾಕತಕ್ಕಂಥ ಪ್ರಯತ್ನವನ್ನು ಪಡುತ್ತಲೇ ಕೊನೆಯ ಗಳಿಗೆಯಲ್ಲಿ ಸಿಕ್ಸರ್ ಬಂದಿದೆ. 6 ಓಟಗಳು ಸೇರ್ಪಡೆಯಾಗಿದೆ. ಖಾತೆಯಲ್ಲಿ ಒಟ್ಟು ಮೊತ್ತವಾಗಿ 14ರಲ್ಲಿದೆ ಅಂಕಿಅಂಶ ಪಟ್ಟಿ. ಎಸೆತಗಾರಿಕಾ ದೌತ್ಯವನ್ನು ಮತ್ತೆ ಮುಂದುವರಿಸುತ್ತ ದಾಳಿಗಾರ. ದಂಡಿಸುವ ಬರದಲ್ಲಿ ಒಂಟಿ ಓಟಕ್ಕಾಗಿ ಅವಕಾಶ, ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ಓವರ್ ಸಂಖ್ಯೆ 3 ಕೂಡ ಮುಕ್ತಾಯ ಕಂಡಿದೆ. 3 ಓವರ್ ಮುಕ್ತಾಯಕ್ಕೆ 14 ಓಟವನ್ನು ಕಲೆ ಹಾಕಿದೆ. ಬಹುತೇಕವಾಗಿ ಇನ್ನೂ ಕೂಡ ವಿಜಯಕ್ಕಾಗಿ 45 6 ಚೆಂಡುಗಳ ಆಟ ಬಾಕಿ ಇದೆ. 45 ರನ್ಸ್ ರಿಕ್ವೈರ್ಡ್ ಫ್ರಮ್ 6 ಬಾಲ್ಸ್. ನಾಯಕರು ಬನ್ನಿ. ಇಂಜಿನಿಯರ್ಸ್ 11 ಹಾಗೂ KPTCL ಪುತ್ತೂರು ತಂಡದ ನಾಯಕರಿಗೆ ಆತ್ಮೀಯ ಕರೆಯೋಲೆ ನಾಣ್ಯ ಚುಮುಕಿ ನಡೆಸಿಕೊಟ್ಟು ಸಹಕರಿಸಬೇಕು. KPTCL ಪುತ್ತೂರು ಹಾಗೂ ಇಂಜಿನಿಯರ್ಸ್ 11. ಮಹೇಶ್ ಎನ್ ಭಟ್ ದಾಂಡುಗಾರಿಕಾ ಸ್ಟ್ರೈಕ್ ಭಾಗದಲ್ಲಿ ಬಹುತೇಕವಾಗಿ ಪಂದ್ಯದ ಹಿಡಿತದಲ್ಲಿ ಕ್ಯಾಂಪ್ಕೋ 11 ತಂಡ ಇದೆ. ಈ ಪಂದ್ಯವನ್ನು ಗೆಲ್ಲತಕ್ಕಂತಹ ತವಕದಲ್ಲಿದೆ. ವೇಗವಾಗಿ ಮುಕ್ತಾಯಗೊಳಿಸತಕ್ಕಂತಹ ಇರಾದೆ ಇಟ್ಟುಕೊಂಡಿತ್ತು ಲಾಯರ್ಸ್ 11. ಆರಂಭಿಕ 2 ವಿಕೆಟ್ಗಳು ಕಳಕೊಂಡ ಬಳಿಕ ತಂಡದ ಆಧಾರ ಸ್ತಂಭ ಮುರಿತಕ್ಕೊಳಗಾಗಿದೆ. ಒಂದು ರೀತಿಯಲ್ಲಿ ಅಡ್ಡ ಚೆಂಡು ಬರ್ತಾ ಇದೆ. 5 ಚೆಂಡುಗಳ ಆಟ ಬಾಕಿ ಇದೆ. ದೊಡ್ಡ ದೊಡ್ಡ ಹೊಡೆತಗಳು, ಸಿಕ್ಸರ್ಗಳು, ಅತಿರಿಕ್ತ ಓಟಗಳಿಗೆ ಕಡಿವಾಣ ಹಾಕಿದ್ದೇ ಆದಲ್ಲಿ ಖಂಡಿತವಾಗಿಯೂ ಯಾವುದೇ ರೀತಿಯ ಹೊಡೆತಗಳು ಬಂದರೂ ಗೆಲುವು ಅನ್ನತಕ್ಕಂತಹ 3 ಅಕ್ಷರ, ಕ್ರಿಕೆಟ್ ಅನ್ನತಕ್ಕಂತಹ 3 ಅಕ್ಷರಕ್ಕೆ ಬಹಳಷ್ಟು ದೂರದಲ್ಲಿದೆ. ಇಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಬೌಂಡರಿಯೊಂದಿಗೆ ಒಟ್ಟು ಗಳಿಕೆಯಾಗಿದೆ 19. ಇನ್ನು 40 ಓಟಗಳ ಅವಶ್ಯಕತೆ ಇದೆ. ಇಂಜಿನಿಯರ್ಸ್ 11 ತಂಡದ ನಾಯಕರೇ ಬನ್ನಿ. ನಾಣ್ಯ ಚಿಮ್ಮುಗೆಯಾಗಿ ಕ್ಯಾಪ್ಟನ್ ಆಫ್ ಇಂಜಿನಿಯರ್ಸ್ 11 ಬರ್ತಾ ಇದ್ದಾರೆ. KPTCL ವಿರುದ್ಧವಾಗಿ ಮುಂದಿನ ಪಂದ್ಯ, ಈ ದಿನದ 3ನೆಯ ಪಂದ್ಯ. ಸುದ್ದಿ ಪುತ್ತೂರು ಯೂಟ್ಯೂಬ್ ಚಾನೆಲ್ ಮುಖೇನವಾಗಿ ನೇರ ಪ್ರಸಾರ ಕೂಡ ಸಾಗಿ ಬರುತ್ತಾ ಇದೆ. ಆ ನೇರ ಪ್ರಸಾರದ ಕ್ಯಾಮರಾಮ್ಯಾನ್ಗಳಿಗೆ ಹಾಗೂ ಸರ್ವ ಸಿಬ್ಬಂದಿಗಳಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ತಮ್ಮ ಸೇವೆಗಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಕೊನೆಯ ಓವರ್ ಚಾಲ್ತಿಯಲ್ಲಿದೆ. ಕ್ಯಾಂಪ್ಕೋ 11 ತಂಡದ ಕಡೆಯಿಂದ ಲಾಯರ್ಸ್ 11 ತಂಡದ ಕಡೆಗೆ ಎಸೆದಂತ ಚೆಂಡು ಆಕರ್ಷಕ ಶೈಲಿಯ ಹೊಡೆತ. ಇದು ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. (26) ಆನ್ ಬೋರ್ಡ್. ಕೊನೆಯ ಓವರ್ ವಿಭಾಗದಲ್ಲಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ
ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ಆದರೆ ಬಹುತೇಕವಾಗಿ ಪಂದ್ಯದ ಹಿಡಿತದಲ್ಲಿ ಗೆಲುವಿನ ಸನಿಹದಲ್ಲಿದೆ ಕ್ಯಾಂಪ್ಕೋ 11 ತಂಡ. ಮೊದಲ ಪಂದ್ಯವನ್ನು ಸೊಸೈಟಿ 11 ತಂಡದ ವಿರುದ್ಧವಾಗಿ ಗೆದ್ದುಕೊಂಡಿತ್ತು. ಹೋಮ್ ಗಾರ್ಡ್ 11 ತಂಡದ ವಿರುದ್ಧವಾಗಿ ಗೆದ್ದುಕೊಂಡಿದ್ದು ಸೊಸೈಟಿ 11. ದ್ವಿತೀಯ ಪಂದ್ಯ ಫಲಿತಾಂಶ ಕೂಡ ಬರ್ತಾ ಇದೆ. ಲಾಯರ್ಸ್ 11 ತಂಡವನ್ನು ಮಣಿಸಿ ಕ್ಯಾಂಪ್ಕೋ 11 ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾ ಇದೆ. ಅಭಿನಂದನೆಗಳು. ಭಾಗವಹಿಸಿದಂಥ ತಂಡಕ್ಕೂ ಕೂಡ ಹೃದಯ ಸ್ಪರ್ಶಿಯ ಹೃದಯಾಂತರಾಳದ ಅಭಿನಂದನೆಗಳು. ಭಾಗವಹಿಸುವಿಕೆ ತಂಡಕ್ಕೂ ಒಂದು ಸ್ಮರಣಿಕೆ ಇದೆ. ಅತ್ಯುತ್ತಮವಾಗಿ ಭಾಗವಹಿಸಿದ್ದೀರಾ. ಈ ಕ್ರಿಕೆಟ್ ಕೂಟದ ಯಶಸ್ವಿಗೆ ಸಹಕರಿಸಿದ್ದೀರಾ. ಅದಕ್ಕಾಗಿ ಲಾಯರ್ಸ್ 11 ತಂಡಕ್ಕೂ ಒಂದು ಅಭಿನಂದನಾ ಫಲಕವನ್ನು ನೀಡಿ ಗೌರವಿಸಲಾಗುವುದು. ಕಂಗ್ರಾಚುಲೇಷನ್ಸ್. ಕಾಂಪ್ರಹೆನ್ಸಿವ್ ವಿಕ್ಟರಿ ಫಾರ್ ಕಾಂಪ್ರಹೆನ್ಸಿವ್ ವಿಕ್ಟರಿ ಆನ್ ಬೈ ಹ್ಯೂಜ್ ಮಾರ್ಜಿನ್. On by 31 runs. That's it. Comprehensive victory. Camco 11 on by 31 runs. 31 ಓಟಗಳ ಗೆಲುವನ್ನು ದಾಖಲಿಸುವುದರೊಂದಿಗೆ ಅದ್ಭುತವಾಗಿ ಈ ಪಂದ್ಯವನ್ನು ಆಡಿ ಕ್ರೀಡಾಭಿಮಾನಿಗಳ ಮನವನ್ನು ಗೆದ್ದಿದ್ದೀರಾ. ಕಳೆದ ಪಂದ್ಯದ ಭಾಗವಹಿಸುವಿಕೆಯ ತಂಡವಾಗಿ ಹೊರಹೊಮ್ಮುತ್ತಾ ಇದೆ. ಲಾಯರ್ಸ್ 11 ತಂಡವನ್ನು ಗೌರವಿಸಬೇಕು. ಕಳೆದ ಪಂದ್ಯದಲ್ಲಿ ಅತ್ಯುತ್ತಮವಾಗಿ ಆಡಿ ದ್ವಿತೀಯ ಪಂದ್ಯದಲ್ಲಿ ತಮ್ಮ ಪ್ರದರ್ಶನವನ್ನು ತೋರಿದಂತಹ ಭಾಗವಹಿಸುವಿಕೆಯ ಸ್ಮರಣಿಕೆ ಅಭಿನಂದನಾ ಫಲಕವನ್ನು ಸ್ವೀಕರಿಸಬೇಕು. ಬನ್ನಿ, ಲಾಯರ್ಸ್ 11 ತಂಡದ ನಾಯಕ ಹಾಗೂ ಆಟಗಾರರು ವೇದಿಕೆಗೆ ಬಂದು ಈ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಇಂಜಿನಿಯರ್ಸ್ 11 ಆನ್ ದಿ ಟಾಸ್. ಸರ್, ನಿಮ್ಮ ಆಯ್ಕೆ. ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ಳುತ್ತಾ ಇದೆ ಇಂಜಿನಿಯರ್ಸ್ 11 ತಂಡ. ಎದುರಾಳಿಯಾಗಿ KPTCL ಪುತ್ತೂರು. ಭಾಗವಹಿಸುವಿಕೆಯ ಸ್ಮರಣಿಕೆಯನ್ನು ಮುಖ್ಯ ವೇದಿಕೆಯಿಂದ ಪಡೆದುಕೊಳ್ಳಲು ಲಾಯರ್ಸ್ 11 ತಂಡದ ನಾಯಕರನ್ನು ಪ್ರೀತಿಯಿಂದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ತಾವು ಆ ಭಾಗವಹಿಸುವಿಕೆಯ ಒಂದು ಅಭಿನಂದನಾ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ನಿಮ್ಮ ಸಹಕಾರಕ್ಕಾಗಿ ನಾವು ಆಭಾರಿಯಾಗಿದ್ದೇವೆ. ಇಂಜಿನಿಯರ್ಸ್ 11 ಆನ್ ದಿ ಟಾಸ್ ಅಂಡ್ ದೇ ಹ್ಯಾವ್ ಸೆಲೆಕ್ಟೆಡ್ ಫೀಲ್ಡ್ ಫಸ್ಟ್ ಅಗೇನ್ಸ್ಟ್ KPTCL ಪುತ್ತೂರು. ಭಾಗವಹಿಸುವ ಎಲ್ಲ ತಂಡದ ಆಟಗಾರರ ಗಮನಕ್ಕೆ, ವೈದ್ಯರ ತಂಡದ ಅನುಪಸ್ಥಿತಿ ಇರುವ ಕಾರಣ, ಅಲಭ್ಯತೆ ಇರುವ ಕಾರಣ ಅವರ ತಂಡದ ರಿಪ್ಲೇಸ್ ಆಗಿದೆ KPTCL ಪುತ್ತೂರು. ಇದೀಗ ಆರಂಭಿಕವಾಗಿ ಬ್ಯಾಟಿಂಗ್ ಮಾಡಲಿಕ್ಕಿದ್ದಾರೆ KPTCL ಪುತ್ತೂರು. ಹಾಗೂ ಕ್ಷೇತ್ರ ರಕ್ಷಣೆಯಲ್ಲಿ ನಾಣ್ಯಚುಮ್ಮಿಗೆಯನ್ನು ಜಯಿಸಿಕೊಂಡಂತಹ ತಂಡ ಇಂಜಿನಿಯರ್ 11 ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ವೀಕ್ಷಕ ವಿವರಣೆಯಲ್ಲಿ ಧ್ವನಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಸಾಗರ್ ಬೆಲ್ಲಾರೆ ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್, ಹಗ್ಗ ಜಗ್ಗಾಟ ಹೀಗೆ ಎಲ್ಲ ಕ್ರೀಡಾಕೂಟಗಳಲ್ಲೂ ಕೂಡ ಭಾಗವಹಿಸುವಂತಹ ಓರ್ವ ವೀಕ್ಷಕ ವಿವರಣೆಗಾರ. ತುಳುಟೊಂಜಿ ಪಾತೆರುಂಡು ಸರ್, ಬೈದಿನಂಚಿನ ಬಿನ್ನರಿಗೆ ಪೇರು ಕೋರಲೆ ಉಪ್ಪುನಂಚಿನ ಎಂಟ್ಲಿಗೆ ತಲೆ ಆಂಡಲಾವು. ಆ ರೀತಿಯಾಗಿ ಅತಿಥಿ ಸತ್ಕಾರವನ್ನು ಬಹಳಷ್ಟು ಸುಂದರತೆ ನಿರ್ವಹಿಸ್ತಾ ಇದ್ದಾರೆ ಸ್ಕರಿಯಾ ಸರ್ ಅವರು. ನಮಗೆ ಹೃದಯಾಂತರಾಳದ ಅಭಿನಂದನೆಗಳು. ಖಂಡಿತವಾಗಿ ನಾವು ಮುಂದಕ್ಕೆ ಬರ್ತಾ ಇದ್ದೀವಿ. ವೀಕ್ಷಕ ವಿವರಣೆಯ ಧ್ವನಿಯನ್ನು ಮುಂದುವರಿಸಲಿಕ್ಕಿದ್ದಾರೆ ಸಾಗರ್ ಬೆಳ್ಳಾರೆ. ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಸಹೋದರರು, ಬಹಳಷ್ಟು ಸೊಗಸಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಪರಿಚಯವನ್ನು ಮಾಡಿಕೊಟ್ಟರು ಆತ್ಮೀಯರು. ರಜಾಕ್ ಸಲ್ಮಾರ, ತಮಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಕೂಟದ 3ನೇ ಸ್ಪರ್ಧೆಯಲ್ಲಿ ನಮ್ಮಗಳಿದ್ದಾವೆ. ಈಗಾಗಲೇ 2 ಸ್ಪರ್ಧೆಗಳು ಮುಕ್ತಾಯಗೊಂಡಿದೆ. ಕೂಟದ 3ನೇ ಸ್ಪರ್ಧೆಯಲ್ಲಿ ನಮ್ಮಗಳಿದ್ದಾವೆ. ಒಟ್ಟು 16 ತಂಡಗಳ 15 ಪಂದ್ಯಾವಳಿಗಳು ಈ ದಿವಸ ಈ ಮೈದಾನದಲ್ಲಿ ಪ್ಲಸ್ 1 16 ಪಂದ್ಯಾಕೂಟಗಳು ಈ ಮೈದಾನದಲ್ಲಿ ಸಾಗಿ ಬರಬೇಕಾಗಿದೆ. ಹಾಗಾಗಿ ಯಾವುದೇ ರೀತಿಯ ಸಮಯವನ್ನು ವಿಳಂಬ ಮಾಡದೆ ದಯವಿಟ್ಟು ತಾವುಗಳು ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು ನೋಡಿ. ಅದರ ಜೊತೆಗೆ ಕೂಟದ 4ನೇ ಸ್ಪರ್ಧೆಗಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ತಾವುಗಳು ನನ್ನ ಚಿಮ್ಮುವಿಕೆಗೆ ತಾವುಗಳು ಬರಬೇಕು. ಪೊಲೀಸ್ 11A, ಅದೇ ರೀತಿ VC 11 ತಂಡಗಳು ದಯವಿಟ್ಟು ತಾವುಗಳು ಬರಬೇಕು ಫೋಟೋ ಸೆಷನ್ಗೆ. ಜೊತೆಗೆ ಅದೃಷ್ಟದ ನಾಣ್ಯ ಚಿಮ್ಮುವಿಕೆಗೂ ಕೂಡ ತಾವುಗಳು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಕೂಟದ 3ನೇ ಪಂದ್ಯಾಕೂಟದ ಪ್ರಥಮ ಎಸೆಗಾರಿಕೆಯನ್ನ ನಿಭಾಯಿಸಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ
ದೇವರಾಜ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪುರುಷೋತ್ತಮ ಎನ್ನುವಂತಹ ನಾಮ ಅಂಕಿತಗೊಳ್ತಾ ಇದೆ. ಎಸ್ಸಗಾರಿಕೆ ವಿಭಾಗದಲ್ಲಿ ಮುಂದುವರಿಸಿಕೊಳ್ತಾ ಬೃಹತ್ ಆರಂಭಿಕ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅವಳಿ ಕ್ಷೇತ್ರಪಾಲಕರು 30 ಸರ್ಕಲ್ನ ಹೊರಭಾಗದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮುಂದುವರಿಸಿಕೊಳ್ತಾ ಎಸ್ಸಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ಬೇಕಾಗಿದೆ. ರಜಾಕ್ ಬೈ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುತ್ತಾ ಬಹಳಷ್ಟು ಸೊಗಸಾಗಿರುವಂತಹ ಸ್ಪರ್ಧೆಯತ್ತ ನಾವುಗಳು ಬರಿತಾ ಇದ್ದಾವೆ. ಸ್ಪರ್ಧೆಯನ್ನ ಮುಂದುವರಿಸಿಕೊಳ್ಳುತ್ತಾ ಬಹಳಷ್ಟು ಸೊಗಸಾಗಿತ್ತು. ಆರಂಭಿಕ ಚೆಂಡು, ಅಡ್ಡ ಚೆಂಡು, ಬಳಿಕ ಎಸೆದಂತಹ ಚೆಂಡು, ಪ್ರಥಮ ಚೆಂಡು ಚುಕ್ಕಿಯಾಗ್ತಾ ಇದೆ. ಬಹಳಷ್ಟು ಸಮಯವನ್ನ ತೆಗೆದುಕೊಳ್ತಾ ಇದ್ದೀರಾ ಉಭಯ ತಂಡದವರು ಕೂಡ. ಸಮಯವನ್ನ ತಾವುಗಳು ವ್ಯರ್ಥ ಮಾಡಬೇಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ತಾ ಕೂಟದ ದ್ವಿತೀಯ ಚೆಂಡು ಬಹಳಷ್ಟು ಸೊಗಸಾಗಿತ್ತು. ಚೆಂಡು ಬಹಳಷ್ಟು ವೇಗದ ಚೆಂಡಾಗಿತ್ತು, ಶರವೇಗದ ಚೆಂಡು. ದಾಂಡಿಗೆ ಗುರುತಿಸುವಲ್ಲಿ, ಅಂದಾಜಿಸುವಲ್ಲಿ ವಿಫಲನಾದ ಈ ಮುಖೇನ ಆರಂಭಿಕ ದ್ವಿತೀಯ ಚೆಂಡು ಕೂಡ ಚುಕ್ಕಿಯಾಗ್ತಾ ಇದೆ. ಕೂಟದ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಎಸ್ಸಗಾರಿಕೆ ಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಇಂಜಿನಿಯರಿಂಗ್ 11 ಮುಖೇನವಾಗಿ ಮುಂದುವರಿಸಿಕೊಳ್ಳುತ್ತಾ ಎಸ್ಸಗಾರಿಕೆ ಮೂರನೆಯ ಚೆಂಡು. ಈ ಮಧ್ಯೆ ಬಹಳಷ್ಟು ಸೊಗಸಾದ ಚೆಂಡು. ದಾಂಡಿಗರಿಗೆ ಸ್ವರ್ಗತಾಣವಾಗಿರುವಂತಹ ಪವರ್ ಪ್ಲೇಯಲ್ಲಿ ಇಲ್ಲೆಲ್ಲೋ ಒಂದು ಕಡೆ ನರಕ ಪಡ್ತಾ ಇದೆ. ಇಲ್ಲಿ ಇಂಜಿನಿಯರಿಂಗ್ 11 ಬಹಳಷ್ಟು ಸೊಗಸಾಗಿ ಎಸೆಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ. ಬಂಧುಗಳೇ, ಪಂದ್ಯಾಕೂಟದ ಭವ್ಯ ವೀಕ್ಷಣೆಯಲ್ಲಿ ಸಂಯುಕ್ತ ಕರ್ನಾಟಕ ವರದಿಗಾರರಾಗಿರುವಂತಹ ಶ್ರೀಯುತ ಗೌರವಾನ್ವಿತ ಮೇಘ ಪಾಲೆತ್ತಾಡಿ ಈಗಾಗಲೇ ಕಾರ್ಯಕ್ರಮದ ಭವ್ಯ ವೀಕ್ಷಣೆಯಲ್ಲಿದ್ದಾರೆ. ಜೊತೆಗೆ ವಾರ್ತಾಭಾರತಿ ವರದಿಗಾರರಾಗಿರುವಂತಹ ಸಂಶುದ್ದೀನ್ ಇವರುಗಳು ಕೂಡ ಈ ಒಂದು ಪಂದ್ಯಾಕೂಟದ ಭವ್ಯ ವೀಕ್ಷಣೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮಣ್ಣ ಇರುವರನ್ನ ಕೂಡ ಈ ಬಾಂಧವ್ಯ ಟ್ರೋಫಿ 2025 8ನೇ ವರ್ಷದ ಈ ಒಂದು ಓವರ್ ಆರ್ ಕ್ರೀಡಾಕೂಟಕ್ಕೆ ಬಹಳಷ್ಟು ಅದ್ಧೂರಿಯಿಂದ, ಬಹಳಷ್ಟು ಅಕ್ಕರೆಯಿಂದ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಪ್ರೀತಿಯಿಂದ ಗುರುತಿಸಿಕೊಳ್ತಾ, ಜೊತೆಗೆ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಸ್ಪರ್ಧೆಯತ್ತ ಬರುವುದಾದರೆ ಚಿನ್ನತ್ತು 4 ಚೆಂಡುಗಳು ಮುಕ್ತಾಯಗೊಂಡಿದೆ. ಪವರ್ ಪ್ಲೇ ವಿಭಾಗದಲ್ಲಿ ಬಹಳಷ್ಟು ಸೊಗಸಾಗಿ ಚೆಂಡನ್ನು ನಿಭಾಯಿಸಿಕೊಳ್ತಾ ಇದ್ದಾನೆ. ಇಲ್ಲಿ ಬೃಹತ್ ಗಾತ್ರದ ಚೆಂಡನ್ನು ಇಲ್ಲಿ ಎಸೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರೆ. ಈ ಮಧ್ಯೆ ಅಡ್ಡ ನಿಶಾನೆ ಎನ್ನತಕ್ಕಂತಹ ಕರೆಗಳು ಬರುತ್ತಾ ಇದೆ. ಅತಿರಿಕ್ತ ಅಂಕಗಳ ಒಂದು ಓಟಗಳ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ ಈಗಾಗಲೇ 2ರತ್ತ ದಾಪುಗಾಲಿಡ್ತಾ ಇದೆ. ಎಸ್ಸಗಾರಿಕೆ ವಿಭಾಗವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಳ್ತಾ ಇದ್ದಾನೆ. ಪವರ್ ಪ್ಲೇ ವಿಭಾಗದಲ್ಲಿ ಬಹಳಷ್ಟು ಸೊಗಸಾಗಿರುವಂತಹ ಎಸ್ಸಗಾರಿಕೆ ನಿಭಾಯಿಸಿಕೊಳ್ತಾ ಮುಂದುವರಿಸಿಕೊಳ್ತಾ ಶ್ರೇಷ್ಠ ಮಟ್ಟದ ಎಸ್ಸಗಾರಿಕೆ ಪ್ರತಿಯೊಂದು ಚೆಂಡನ್ನ ಕೂಡ ಇಲ್ಲಿ ಜವಾಬ್ದಾರಿತವಾಗಿ ಎಸೆಯಿಕೊಳ್ತಾ ಇದ್ದಾನೆ. ಜವಾಬ್ದಾರಿಯುತವಾಗಿ ಎಸೆಯುತ್ತಾ ಇದ್ದಾರೆ. ಬಹಳಷ್ಟು ಸೊಗಸಾಗಿರತಕ್ಕಂತಹ ಎಸ್ಸಗಾರಿಕೆ ನಿಭಾಯಿಸಿಕೊಳ್ತಾ ಇದ್ರೆ ಪುತ್ತೂರು ವಿಭಾಗದ ASI ಆಗಿರುವಂತಹ ಶ್ರೀಯುತ ಗೌರವಾನ್ವಿತ ಗಂಗಾಧರ್, ಅದೇ ರೀತಿ ಕೃಷ್ಣಪ್ಪ ಈಗಾಗಲೇ ಇವರುಗಳು ನಮ್ಮನ್ನು ಸೇರಿಕೊಂಡಿದ್ದಾರೆ. ದಯವಿಟ್ಟು ತಾವುಗಳ ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿ ಭವ್ಯವಾಗಿರತಕ್ಕಂತಹ ಕೃತಕ ನಿರ್ಮಿತ ವೇದಿಕೆಯಲ್ಲಿ, ಬಾಂಧವ್ಯ ವೇದಿಕೆಯಲ್ಲಿ ಈ ಒಂದು ಪಂದ್ಯವನ್ನು ಕುಳಿತು ತಾವುಗಳ ವೀಕ್ಷಣೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ, ತಮಗೆ ಈ ಒಂದು ಬಾಂಧವ್ಯ ಟ್ರೋಫಿ 2025ನೇ ಸಾಲಿನ 8ನೇ ವರ್ಷದ ಕ್ರೀಡಾಕೂಟಕ್ಕೆ ಬಹಳಷ್ಟು ಅದ್ಧೂರಿಯಿಂದ, ಅಕ್ಕರೆಯಿಂದ ಈ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಸ್ಪರ್ಧೆಯತ್ತ ಬರುವುದಾದರೆ ಬಹಳಷ್ಟು ಅತಿಥಿ ಅಭ್ಯಾಗತರ ಆಗಮನ ಆಗ್ತಾ ಇದೆ. ಬಹಳಷ್ಟು ಸಂತೋಷದ ವಿಚಾರ. ಅನೇಕ ವಿಭಾಗದ ಇಲಾಖೆಗಳ ಎಲ್ಲ ಸಿಬ್ಬಂದಿಗಳು ಈ ದಿವಸ ಈ ಒಂದು ಮೈದಾನದಲ್ಲಿ ಸಮ್ಮಿಲನವಾಗ್ತಾ ಇದೆ. ಬಹಳಷ್ಟು ಸೊಗಸಾಗಿರತಕ್ಕಂತಹ ಕಾರ್ಯಕ್ರಮ ಬಾಂಧವ್ಯ ಟ್ರೋಫಿ 2025ನೇ ಸಾಲಿನ
8ನೇ ವರ್ಷದ ಕ್ರೀಡಾಕೂಟದಲ್ಲಿ ಇರತಕ್ಕಂತಹ ಸಂದರ್ಭ. ದ್ವಿತೀಯ ಓವರ್ ಚಾಲ್ತಿಗೆ ಬರುವಂತಹ ಸಮಯ. ದ್ವಿತೀಯ ಓವರ್ ಎಸೆತಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ತಾ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನ ಎಡಗೈ ದಾಂಡಿಗಣಿಗೆ ಸಹಿತ ಕ್ಷೇತ್ರ ಪಾಲಕರಿಲ್ಲದ ಜಾಗ, ಒಂಟಿ ಓಟಗಳಂತೂ ಸಂಪೂರ್ಣತೆ ಮುಖೇನ ಅವಳಿ ಓಟಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ. ಕೂಟದ ಎಸೆತಗಾರಿಕೆಯನ್ನು ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಬಹಳಷ್ಟು 7 ಎಸೆತಗಳನ್ನು ಎಸೆದರೂ ಕೂಡ ಬಿಟ್ಟುಕೊಟ್ಟದ್ದು ಕೇವಲ ಬರೀ 2 ಓಟಗಳು ಮಾತ್ರ. ಅಂಕಿಅಂಶ ಪಟ್ಟಿಯಲ್ಲಿ 3 ಜಮಾವಣೆಗೊಂಡಿದೆ. ಈ ಮುಖೇನ 4ನೇ ಎಸೆತ ದ್ವಿತೀಯ ಚೆಂಡು ಎಸೆಯುತ್ತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಶ್ರೇಷ್ಠತೆಯ ಚೆಂಡು ಲೆಗ್ ಸೈಡ್ ವಿಭಾಗದಲ್ಲಿ ದಂಡಿಸತಕ್ಕಂತಹ ಪ್ರಯತ್ನ. ಈ ಮುಖೇನ ಒಂಟಿ ಊಟಗಳು ಸುಲಭ ರೀತಿಯಲ್ಲಿ ಸಂಪನ್ನಗೊಳ್ತಾ ಇದೆ. ಒಂದರ ಬಳಿಕ ತೃತೀಯ ಬಾರಿ ಸೇಬೇಕಾಗಿದೆ. ಬಹಳಷ್ಟು ಅಚ್ಚುಕಟ್ಟಾಗಿರತಕ್ಕಂಥ ಎಸೆತಗಾರಿಕೆಯನ್ನು ನಿಭಾಯಿಸಿಕೊಳ್ತಾ ಯತೀಶ್ ನಿತೇಶ್ ಎನ್ನುವಂತಹ ನಾಮ ಇಲ್ಲಿ ಅಂಕಿತಗೊಳ್ಳುತ್ತಾ ಜರ್ಸಿ ನಂಬರ್ 10 ಕ್ರಮಾಂಕದಲ್ಲಿ ಇರತಕ್ಕಂತಹ ನಂಬರ್ ಬನಿಯಾನ್ ಧರಿಸಿರುವಂತಹ ನಿತೇಶ್ ಬಹಳಷ್ಟು ಸೊಗಸಾಗಿ ಎಸೆತಗಾರಿಕೆಯನ್ನ ನಿಭಾಯಿಸಿಕೊಂಡು ಬರ್ತಾ ಇದ್ದಾರೆ. ಈ ಮುಖೇನವಾಗಿ ಸುದ್ದಿ ಮಧ್ಯಮ ಬೆಳ್ತಂಗಡಿ ತಾಲೂಕಿನ ಶ್ರೀಯುತ ಗೌರವಾನ್ವಿತ ಸಂತೋಷ್ ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನ ಬಹಳಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ, ಬಹಳಷ್ಟು ಅಕ್ಕರೆಯಿಂದ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಬಾಂಧವ್ಯ ಟ್ರೋಫಿ 2025ನೇ ಸಾಲಿನ 8ನೇ ವರ್ಷದ ಈ ಒಂದು ಕ್ರೀಡಾಕೂಟಕ್ಕೆ ತಮಗಿದು ಅಕ್ಕರೆಯ ಆಮಂತ್ರಣವನ್ನು ಬಯಸಿಕೊಳ್ತಾ ಸ್ಪರ್ಧೆಯತ್ತ ಬರುವಾಗ ಮುಂದುವರಿಸಿಕೊಂಡಾಗ ಕೂಟದ 4 ಚೆಂಡುಗಳು ಮುಕ್ತಾಯ ಕಂಡಿದೆ. ನಿತೇಶ್ ಜವಾಬ್ದಾರಿಯುತ ಎಸೆತಗಾರಿಕೆ ಆರಂಭಿಕ ಹಂತದಲ್ಲಿ ಬೃಹತ್ ಬಹಳಷ್ಟು ಸೊಗಸಾಗಿ ಎಸೆತಗಾರಿಕೆ ನಿಭಾಯಿಸಿದ್ರು ಕೂಡ ಇಲ್ಲಿ ಅಲ್ಪ ಮಟ್ಟದಲ್ಲಿ ದೋಷಪೂರಿತ ಎಸೆತಗಾರಿಕೆಯಲ್ಲಿ ಹೊರಬೀಳ್ತಾ ಇದೆ. ಅತಿರಿಕ್ತ ಅಂಕಗಳ 1 ಅಂಕಗಳ ಹೆಚ್ಚುವರಿ ಕಂಡಾಗ ಬಹುತೇಕವಾಗಿ ಬಹಳಷ್ಟು ಸೊಗಸಾಗಿರತಕ್ಕಂತಹ ಪ್ರಯತ್ನಗಳನ್ನ ಪಡುವಂತಹ ವೇಳೆಯಲ್ಲಿ ಅತಿಥಿಗಳ ಆಗಮನವಾಗ್ತಾ ಇದೆ. ಪುತ್ತೂರು ತಾಲೂಕು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಜಗನ್ನಾಥ್ ರೈ ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನ ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಅಕ್ಕರೆಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಬಹಳಷ್ಟು ಅಚ್ಚುಕಟ್ಟಾಗಿರತಕ್ಕಂತಹ ಸೊಗಸಾಗಿರತಕ್ಕಂತಹ ಕಾರ್ಯಕ್ರಮ ಜೊತೆಗೆ ಕ್ರೀಡಾಕೂಟ ಪ್ರತಿದಿನವೂ ಕೂಡ ಕರ್ತವ್ಯದಲ್ಲಿ ನಿರತರಾಗಿರುವಂತಹ ಎಲ್ಲ ಸಿಬ್ಬಂದಿಗಳಿಗೆ ಗೌರವಾನ್ವಿತ ಸ್ಕರಿಯಾ MA, ಫಾರೂಕ್ ಶೇಖ್ ಮುಕ್ವೆ, ಪ್ರಶಾಂತ್ ರೈ ಇವರೆಲ್ಲರ ಸಾರಥ್ಯದಲ್ಲಿ, ಈ 3 ರತ್ನಗಳ ಸಾರಥ್ಯದಲ್ಲಿ ಅದ್ಧೂರಿಯ 8ನೇ ವರ್ಷದ ಕ್ರೀಡಾಕೂಟ ಈಗಾಗಲೇ ಮುಂದುವರಿಸಿಕೊಂಡು 8ನೇ ವರ್ಷಕ್ಕೆ ಪಾದಾರ್ಪಣೆಯ ಶುಭ ಹೊಸ್ತಿಲಲ್ಲಿ ನಾವುಗಳಿದ್ದಾವೆ. ಬಂಧುಗಳೇ, ಕೂಟದ 3ನೇ ಸ್ಪರ್ಧೆ ಎಸೆತಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ಳುತ್ತಾ ಓವರ್ ನಂಬರ್ 2 ಮುಕ್ತಾಯದ ಸನಿಹದಲ್ಲಿ ಅಂಕಪಟ್ಟಿಯಲ್ಲಿ ಗಳಿಸಿಕೊಂಡದ್ದು 12 ಚೆಂಡುಗಳನ್ನು ಎಸೆದರೂ ಕೂಡ ಅಲ್ಲಿ ಗಳಿಸಿಕೊಂಡಿರುವುದು ಕೇವಲ 8 ಓಟಗಳು ಮಾತ್ರ. ಬಹುತೇಕವಾಗಿ ಬಹಳಷ್ಟು ಹಿಂಜರಿತಾ ಇದೆ. ಎಲ್ಲ ಒಂದು ಕಡೆ ಆತ್ಮವಿಶ್ವಾಸವೋ ಅಥವಾ ಭರವಸೆಯೋ ಅಥವಾ ಇನ್ನಿತರ ಯಾವುದೇ ರೀತಿಯ ಒತ್ತಡಗಳ ಮಧ್ಯೆ ಆಡ್ತಾ ಇದೆಯೋ ಅನ್ನುವಂತಹ ಸಂಶಯಲ್ಲಿ ಕಾಡ್ತಾ ಇದೆ. KPTCL ವೈದ್ಯರ ತಂಡದ ಅನುಪಸ್ಥಿತಿ ಇದ್ದ ಕಾರಣ ಬಂದಂತಹ ತಂಡ KPTCL. ಸೊ ಈ ಮುಖೇನವಾಗಿ ಸಮಯ 11:04 ಆಗುವಂತಹ ಸಂದರ್ಭದಲ್ಲಿ ತೃತೀಯ ಓವರಿನ ಪ್ರಥಮ ಚೆಂಡು ಎಸೆತಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ತಾ ಬಹಳಷ್ಟು ಸೊಗಸಾಗಿರತಕ್ಕಂತಹ ಎಸೆತಗಾರಿಕೆ. ಬಂಧುಗಳೇ, ಪಂದ್ಯಾಕೂಟ ಬಾಂಧವ್ಯ ಟ್ರೋಫಿ 2025 ಸ್ಕರಿಯಾ MA, ಫಾರೂಕ್ ಶೇಖ್ ಮುಕ್ವೆ, ಪ್ರಶಾಂತ್ ರೈ ಸಾರಥ್ಯದಲ್ಲಿ 8ನೇ ವರ್ಷದ ನಾಕೌಟ್ ಮಾದರಿಯ ಬಾಂಧವ್ಯ ಟ್ರೋಫಿ 2025ರ ಕಾರ್ಯಕ್ರಮದ ಭವ್ಯ ವೀಕ್ಷಣೆಯಲ್ಲಿ ಪುತ್ತೂರು ತಾಲೂಕು ಮಧ್ಯಮ ಮಿತ್ರರಾಗಿರುವಂತಹ ಗೌರವಾನ್ವಿತ ಮೇಘ ಪಾಲೆತ್ತಾಡಿ, ಸಂಶುದ್ದೀನ್ ಸಂಪ್ಯ, ಪ್ರಸಾದ್ ಬಲ್ನಾಡು, ಶರತ್ ಕುಮಾರ್, ಅಜಿತ್ ಕುಮಾರ್ ಕಲ್ಲಾರೆ, ಆದಿತ್ಯ, ಸಂತೋಷ್ ಕುಮಾರ್ ಇವರೆಲ್ಲರ ಆಗಮನವಾಗಿದೆ. ತಮಗೆಲ್ಲರಿಗೂ ಕೂಡ ಈ ಒಂದು ಬಾಂಧವ್ಯ ಟ್ರೋಫಿ 2025ನೇ ಸಾಲಿಗೆ ತಮಗೆ ಬಹಳಷ್ಟು ಅದ್ಧೂರಿಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದಾವೆ. ತಮಗೆ ಆದರದ ಸ್ವಾಗತಗಳನ್ನ ಬಯಸಿಕೊಳ್ತಾ ಇದ್ದಾವೆ. ಅರೆ, ಸೊಗಸಾಗಿರತಕ್ಕಂತಹ
ಬಹಳಷ್ಟು ಅದ್ದೂರಿಯ ಹೊಡೆತಗಳು ಬಂದರೂ ಕೂಡ ವಿಕೆಟ್ಗಳ ಮಧ್ಯೆ ಬಹುಶಃ ಓಡಾಟಗಳಿತ್ತು. ತೀರ್ಪುಗಾರರೇ, ತಮ್ಮ ತೀರ್ಪಿಗಾಗಿ ನಾವುಗಳು ಕಾಯ್ತಾ ಇದ್ದಾವೆ. ಔಟ್ ಎನ್ನತಕ್ಕಂತಹ ಒಂದು ಫಿಂಗರ್ ಅನ್ನ ಎತ್ತಿ ತೋರಿಸಿ ಔಟ್ ಎನ್ನತಕ್ಕಂತಹ ತೀರ್ಪನ್ನು ಹೊರ ಹಾಕ್ತಾ ಇದ್ದಾರೆ. ಬಹಳಷ್ಟು ಅದ್ದೂರಿಯ ಪಂದ್ಯಾಕೂಟಗಳು. ಅಂಕಪಟ್ಟಿ 9ರಲ್ಲಿ ಸ್ಥಗಿತಗೊಂಡಿದೆ. ಎಸೆದದ್ದು 15 ಚೆಂಡಾದರೂ ಕೂಡ 9 ಓಟಗಳನ್ನು ಮಾತ್ರ ಇಲ್ಲಿ ಕಳೆ ಹಾಕಿಕೊಂಡಿದೆ KPTCL ಪುತ್ತೂರು. ಅನುಪಸ್ಥಿತಿಯಲ್ಲಿ ಬಂದಿರುವಂತಹ ತಂಡ ಎಲ್ಲ ಒಂದು ಕಡೆ ಹಿಂಜರಿತಾ ಇದೆ. ಇನ್ನೂ ಕೂಡ ಅವಕಾಶಗಳಿದೆ. 9 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಪಂದ್ಯದ ಚಿತ್ರಣ ಯಾವ ಕ್ಷಣದಲ್ಲೂ ಕೂಡ ಬದಲಾಗಬಹುದು. ಬಹುಶಃ ಆರಂಭಿಕ ಪಂದ್ಯದಲ್ಲಿ ಬಹುಶಃ ತಾವುಗಳು ಗಮನಿಸಿರಬಹುದು, 18 ಚೆಂಡಿನಲ್ಲಿ 16 ಓಟಗಳನ್ನು ಕಲೆ ಹಾಕಿದಂತಹ ಆ ಒಂದು ತಂಡ ಸೊಸೈಟಿ 11 ಕೊನೆಯ ಬಾರಿ ಸರ್ವಜಿತ್ ಅವರ ಅದ್ದೂರಿಯ ಬಹಳಷ್ಟು ಸೊಗಸಾಗಿರತಕ್ಕಂತಹ ಮನಮೋಹಕ ಆಕರ್ಷಕ ಹೊಡೆತಗಳ ಮುಖೇನ 6 ಸಿಕ್ಸರ್ ಅನ್ನು ತನ್ನದಾಗಿಸಿಕೊಂಡು ಸುಮಾರು 60-62 ಓಟಗಳ ಗುರಿಯನ್ನ ಕೊಟ್ಟಿದ್ರು. ಆ ಕೊನೆಯ ಗಳಿಗೆ ಕ್ರಿಕೆಟ್ ಎನ್ನುವುದು ಅದೃಷ್ಟ ಅಂತ ಪ್ರತಿ ಬಾರಿಯೂ ಕೂಡ ಹೇಳುವಂತಹ ಮಾತುಗಳು, ಯಾವುದೋ ಸಂದರ್ಭಗಳು ಎಲ್ಲವೂ ಕೂಡ ಇಲ್ಲಿ ಅನುಭವಗಳ ಮುಂದೆ ಎಲ್ಲವೂ ಕೂಡ ಶೂನ್ಯ. ಎಸ್ಗಾರಿಕೆ ವಿಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಕಟ್ಟಿ ಹಾಕತಕ್ಕಂಥ ಎಲ್ಲ ರೀತಿಯ ಪ್ರಯತ್ನಗಳ ಮಧ್ಯೆ ಗಾಳಿಯಲ್ಲಿದೆ ಚೆಂಡು. ಕೆಲಕಾಲ ಗಾಳಿಯಲ್ಲಿದೆ. ಈ ಮುಖೇನ ಚೆಂಡನ್ನ ಸ್ವೀಕರಿಸಿಕೊಳ್ತಾರ ಇರ್ಷಾದ್. ಬಹಳಷ್ಟು ಸೊಗಸಾಗಿ ಈಶ್ವರ್ ಈ ಮುಖೇನ ಬಹಳಷ್ಟು ಸೊಗಸಾಗಿ ಚೆಂಡನ್ನ ಸ್ವೀಕರಿಸಿಕೊಳ್ತಾ ಮಗದೊಂದು ಆಘಾತಗೊಳ್ತಾ ಇದೆ. ಕೂಟದ ತಂಡ KPTCL ಮುಖೇನವಾಗಿ ಬಂದಂತಹ ಆಟಗಾರ ಸಂತೋಷ್ ಈ ಮುಖೇನ ತಮಗೂ ಕೂಡ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ ಬಹಳಷ್ಟು ಸಂತೋಷ್ ಅವರೇ ಬಹಳಷ್ಟು ಹಿನ್ನಡೆಯಲ್ಲಿ ಅನುಭವಿಸಿಕೊಳ್ತಾ ಇದ್ದೀರಾ. ಹಿನ್ನಡೆಯಲ್ಲಿದೆ. ಅಂತಿಮ ಚೆಂಡು ಎಸೆಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ತಾ ಈ ಮುಖೇನ ನೋ ಬಾಲ್ ಎನ್ನತಕ್ಕಂತಹ ಕರೆ. ಪಿಚ್ನ ಹೊರಭಾಗದಲ್ಲಿ ಬಿದ್ದಂತಹ ಚೆಂಡು ಇಲ್ಲಿ ನೋ ಬಾಲ್ ಆಗಿ ಮಾರ್ಪಾಡುಗೊಳ್ತಾ ಇದೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಗಮನಿಸಿಕೊಳ್ಳಿ, ತಾವುಗಳು ಸ್ಪಂದಿಸಿ. ಬರೀ 2 ಗಣ್ಣಿನಲ್ಲಿ ಪಂದ್ಯಾಕೂಟದ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಉರಿ ಬಿಸಿಲಿನಲ್ಲಿ ಪಂದ್ಯಾಕೂಟದ ತೀರ್ಪುಗಾರಿಕೆಯನ್ನು ಕೂಡ ನೆರವೇರಿಸಿಕೊಳ್ಳುತ್ತಿರುವಂತಹ ಉಭಯ ತೀರ್ಪುಗಾರರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಕೂಟದ 3ನೇ ಓವರಿನ ಅಂತಿಮ ಚೆಂಡು ಎಸೆಗಾರಿಕೆ ವಿಭಾಗವನ್ನ ಮುಂದುವರಿಸಿಕೊಳ್ಳುತ್ತಾ ಸೊಗಸಾಗಿರತಕ್ಕಂಥ ಎಸೆಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಈ ಮಧ್ಯೆ ಫುಲ್ ಟಾಸ್ ಚೆಂಡು ಕೆಲಕಾಲ ಗಾಳಿಯಲ್ಲಿದೆ. 1 ಬೌನ್ಸ್ ರೂಪದಲ್ಲಿ ಚೆಂಡನ್ನು ಸ್ವೀಕರಿಸಿಕೊಳ್ಳುತ್ತಾ ಒಂಟಿ ಸುಲಭ ಒಂದರ ಬಳಿಕ ಅವಳಿಗಳು ಕೂಡ ಸಂಪನ್ನಗೊಳ್ತಾ ಇದೆ. ಈ ಮುಖೇನವಾಗಿ ಓವರ್ ನಂಬರ್ 3 ಅಂದರೆ 18 ಚೆಂಡುಗಳ ಮುಕ್ತಾಯದ ಸಂದರ್ಭದಲ್ಲಿ ಗಳಿಸಿಕೊಂಡದ್ದು ಕೇವಲ 12, 3 ವಿಕೆಟ್ ಅನ್ನು ಬಿಟ್ಟುಕೊಟ್ಟಿದೆ KPTCL. ಅಂತಿಮ 6 ಚೆಂಡುಗಳ ಆಟಗಳ ಬಾಕಿ ಉಳಿದಿರುವಂತೆ ಸೌಹಾರ್ದತೆಯ ಈ ಒಂದು ಬಾಂಧವ್ಯ ಟ್ರೋಫಿ ಬಹಳಷ್ಟು ಅಚ್ಚುಕಟ್ಟಾಗಿ 8ನೇ ವರುಷ ಮುಂದುವರಿಸಿಕೊಂಡು ಈ ಸಂದರ್ಭದಲ್ಲಿ ನಾವು ಗಳಿದ್ದೇವೆ. ಎಡಗೈ ದಾಂಡಿಗ ಆರಂಭಿಕನಾಗಿ ಬಂದಂತಹ ಈ ದಾಂಡಿಗ ಇನ್ನೂ ಕೂಡ ಭದ್ರವಾಗಿ ಕ್ರೀಸ್ ವಿಭಾಗದಲ್ಲಿದ್ರೆ ಎಲ್ಲ ಒಂದು ಕಡೆ ಸೂಚನೆಯನ್ನ ಕೊಡುವಂತಹ ಲಕ್ಷಣಗಳಿರುವುದು. ಕೊನೆಯ 6 ಚೆಂಡುಗಳು ಜೆರ್ಸಿ ನಂಬರ್ 26 ಬನಿಯಾನ್ ದಾಳಿಗಾರ ತನ್ನ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಬೇಕಾಗಿದೆ. ಮಿಥುನ್ ಎನ್ನುವಂತಹ ನಾಮ ಅಂಕಿತಗೊಳ್ಳುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಎಸೆಯುವಂತಹ ಪ್ರಯತ್ನ. ಫುಲ್ ಟಾಸ್ ಚೆಂಡು ದಂಡಿಸತಕ್ಕಂತಹ ಪ್ರಯತ್ನ. ಒಂಟಿ ಓಟಗಳಂತೂ ಸುಲಭ ರೀತಿಯಲ್ಲಿ ಸಂಪೂರ್ಣಗೊಂಡಾಗ ಅವಳಿ ಓಟಗಳಿಗೆ ಅವಕಾಶ ಕಿಂಚಿತ್ತು ಅವಕಾಶಗಳನ್ನು ನೀಡ್ತಾ ಇಲ್ಲ. ಈ ಮುಖೇನ ಎಲ್ಲೋ ಒಂದು ಕಡೆ ಹೊಂದಾಣಿಕೆಯ ಕೊರತೆಗಳ ಮಧ್ಯೆ ವಿಕೆಟ್ಗಳನ್ನು ಒಪ್ಪಿಸಿಕೊಳ್ಳುತ್ತಾ 4ನೇ ಹುತ್ತರಿಯನ್ನ ಬಿಟ್ಕೊಡ್ತಾ ಇದೆ KPTCL ಪುತ್ತೂರು. ಜವಾಬ್ದಾರಿಯುತ ಆಟವನ್ನು ಮುಂದುವರಿಸಿಕೊಳ್ಬೇಕಾಗಿದೆ. ಬಹಳಷ್ಟು ಹೀನಾಯ ಸ್ಥಿತಿಯಲ್ಲಿದೆ KPTCL ಪುತ್ತೂರು. ಡಬಲ್ ಡಿಜಿಟ್ ಅಂಕಕ್ಕೂ ಕೂಡ ಇಲ್ಲಿ ಎಲ್ಲ ಒಂದು ಕಡೆ ಕಷ್ಟದಲ್ಲಿ ಸೇರಿಕೊಂಡಿದೆ. ಸೊ ಅಂಕಿಅಂಶ ಪಟ್ಟಿ 13ರಲ್ಲಿದೆ. ಚೆಂಡಂತೂ 19 ಚೆಂಡು ಎಸೆದಾಗಿದೆ. ಅಂಕಪಟ್ಟಿ 13ರಲ್ಲಿದೆ. ಎಸೆದಗಾರಿಕೆಯಲ್ಲಿ ಮಿಥುನ್ ಮುಂದುವರಿಸಿಕೊಳ್ತಾ
ಬಹಳಷ್ಟು ಲಯಬದ್ಧವಾಗಿರತಕ್ಕಂತಹ ಚೆಂಡು, ದಾಂಡಿಗ ಅಂದಾಜಿಸುವಲ್ಲಿ ವಿಫಲನಾದ, ಸಂಪೂರ್ಣವಾಗಿ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ ಈ ಮಧ್ಯೆ. ಮುಖೇನವಾಗಿ ಬಹಳಷ್ಟು ಸೊಗಸಾಗಿರತಕ್ಕಂತಹ ವಿಕೆಟ್ಗಳ ಮಧ್ಯೆ ಓಡಾಟ, ಒಂಟಿ ಓಟಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ಈ ಮುಖೇನ ಒಂಟಿ ಓಟಗಳ ಮುಕ್ತಾಯದ ವೇಳೆಯಲ್ಲಿ ಚೆಂಡಂತ ಮುಕ್ತಾಯ ಕಂಡಿದೆ 3 ಚೆಂಡು. ಸೊ ಕೊನೆಯ 3 ಚೆಂಡುಗಳು ಬಾಕಿ ಉಳಿದಿವೆ. ಲಾಸ್ಟ್ 3 ಡೆಲಿವರೀಸ್ ರಿಮೈನಿಂಗ್ ಎಂಡ್ ಆಫ್ ದಿ ಇನ್ನಿಂಗ್ಸ್ ನಂಬರ್ ಫಸ್ಟ್. ಬಹಳಷ್ಟು ಅಚ್ಚುಕಟ್ಟಾಗಿರತಕ್ಕಂತಹ ಪಂದ್ಯದಲ್ಲಿ ಕೆಪಿಟಿಸಿಎಲ್ ಪುತ್ತೂರು ಎಲ್ಲ ಒಂದು ಕಡೆ 3 ಚೆಂಡುಗಳಿದ್ರೂ ಕೂಡ 3 ಚೆಂಡಿಗೆ 18 ಓಟಗಳನ್ನು ಗಳಿಸುವಂತಹ ಸಾಧ್ಯತೆಗಳಿದೆ. ಅದು ಜವಾಬ್ದಾರಿಯುತ ಹೊಡೆತಗಳು, ದೊಡ್ಡ ಹೊಡೆತಕ್ಕೆ ನೋಟವನ್ನು ಕೊಡಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿದ್ದಂತಹ ಎಡಗೈ ದಾಂಡಿಗ ಅಷ್ಟ ದಿಕ್ಕುಗಳಲ್ಲೂ ಕೂಡ ಚೆಂಡನ್ನು ಪರಿಚಯಿಸುವಂತಹ ಅವಕಾಶಗಳಿದೆ. ದಂಡಿಸತಕ್ಕಂತಹ ಪ್ರಯತ್ನ, ಎಲ್ಲ ಒಂದು ಕಡೆ ಮಾತುಗಳು ಕೇಳಿತೋ ಅಥವಾ ದೊಡ್ಡ ಹೊಡೆತಕ್ಕೆ ನೋಟವನ್ನು ಕೊಟ್ಟಿದ್ರು ಈ ಮುಖೇನ. ಆದರೆ 1 ಅಂಕಕ್ಕೆ ಮಾತ್ರ ತೃಪ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಚೆಂಡಂತೂ 4 ಮುಕ್ತಾಯಗೊಂಡಿದೆ. 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 2 ಡೆಲಿವರೀಸ್ ರಿಮೈನಿಂಗ್. ಕೊನೆಯ 2 ಚೆಂಡುಗಳು ಬಾಕಿ ಉಳಿದಿವೆ. ಎಸೆಗಾರಿಕೆಯನ್ನು ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಮಿಥುನ್, ಜವಾಬ್ದಾರಿಯುತ ಎಸೆಗಾರಿಕೆ, ಬಹಳಷ್ಟು ಅನುಭವ ಇರತಕ್ಕಂತಹ ಸುಬ್ರಹ್ಮಣ್ಯದ ಪ್ರತಿಷ್ಠಿತ ಸಂಘಟನೆಗಳ ಕಾಯಂ ಆಟಗಾರರು ಈ ಇಂಜಿನಿಯರ್ಸ್ 11 ತಂಡದಲ್ಲಿ ಆಡ್ತಾ ಇದ್ದಾರೆ. ಸೊ ಬುಕೇನ ಪ್ರಸ್ತುತವಾಗಿ ಅನುಭವಗಳಿರತಕ್ಕಂತಹ ಇಂಜಿನಿಯರ್ಗಳು ಈ ಮುಖೇನ ಕ್ರೀಡೆಯಲ್ಲೂ ಕೂಡ ಬಹಳಷ್ಟು ಅನುಭವವನ್ನು ತೋರ್ಪಡಿಸಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಓವರಿನ ಅಂತಿಮ ಚೆಂಡು ಇದಾಗಿತ್ತು. ಅಂತಿಮ ಚೆಂಡಿಗೆ ವಿಕೆಟ್ ಅನ್ನು ಒಪ್ಪಿಸುತ್ತಾ ಇನ್ನಿಂಗ್ಸಿಗೆ ನಾಂದಿ ಹಾಡುತ್ತಾ ಶುಭವನ್ನ ಹಾರುತ್ತಾ ಕೂಟದ ಮುಂದಿನ ಸ್ಪರ್ಧೆಗಾಗಿ 4ನೇ ಸ್ಪರ್ಧೆಗಾಗಿ ಕರೆಯನ್ನು ಕೊಟ್ಟಿದ್ದೇವೆ. ದಯವಿಟ್ಟು ತಾವುಗಳ ಬರುವಂತೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶಿವಣ್ಣ ಇವರುಗಳು ನಮ್ಮನ್ನ ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನ ಬಹಳಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅಕ್ಕರೆಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಅತಿಥಿ ಅಭ್ಯಾಗತರ ಆಗಮನವಾಗುವಂತಹ ಪುತ್ತೂರಿನ ಒಂದು ಏಕೈಕ ಪಂದ್ಯ ಅಂತ ಇದ್ರೆ ಅದು ಬಾಂಧವ್ಯ ಟ್ರೋಫಿ 2025 ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಕೊಂಡು ಬರ್ತಾ ಇದೆ. ಈ ಮುಖೇನವಾಗಿ 24 ಚೆಂಡುಗಳಲ್ಲಿ 17 ಓಟಗಳನ್ನು ಗಳಿಸಿಕೊಂಡು 18ರ ವಿಜಯದ ಗುರಿಯನ್ನ ಕೊಟ್ಟಿದೆ. ಬಹಳಷ್ಟು ಅನುಭವ ಇರತಕ್ಕಂತಹ ಆಟಗಾರರು. ಎಲ್ಲ ಒಂದು ಕಡೆ ಆ ಪವರ್ ಪ್ಲೇ ವಿಭಾಗದಲ್ಲೇ ಪಂದ್ಯವನ್ನ ಮುಗಿಸುವೆ ಎನ್ನುವಂತಹ ಆತ್ಮವಿಶ್ವಾಸ ಇರತಕ್ಕಂತಹ ಆಟಗಾರರು. ಒಂದೆಡೆಯಲ್ಲಿ ಕಡಬ ತಾಲೂಕಿನ ಪ್ರತಿಷ್ಠಿತ ಕ್ರಿಕೆಟ್ನಲ್ಲಿ ಹೆಸರನ್ನ ಗಳಿಸಿಕೊಂಡಿರುವಂತಹ ಸರಿಸುಮಾರು ಅನೇಕ ವರ್ಷಗಳು ಅನುಭವ ಇರತಕ್ಕಂತಹ ಪ್ರದೇಶದ ಸುಬ್ರಹ್ಮಣ್ಯದ ಪ್ರತಿಭೆಗಳು ಈ ಮುಖೇನವಾಗಿ ಇಂಜಿನಿಯರಿಂಗ್ 11 ತಂಡದ ಪರವಾಗಿ ಆಡುತ್ತಿರುವಂತಹ ಸಂದರ್ಭ. ಸೊ ಮುಂದುವರಿಸಿಕೊಳ್ತಾ ಕೂಟದ ಮುಂದಿನ ಸ್ಪರ್ಧೆಗೆ ಕರೆಯನ್ನ ಕೊಟ್ಟಿದ್ದೇವೆ. ದಯವಿಟ್ಟು ತಾವುಗಳು ಬರಬೇಕು. ಪೊಲೀಸ್ 11A, VC11 ಈಗಾಗಲೇ ನಮ್ಮ ಜೊತೆ ಇದ್ದಾರೆ. ಪೊಲೀಸ್ 11 ದಯವಿಟ್ಟು ತಾವುಗಳು ಎ ತಂಡದವರು ದಯವಿಟ್ಟು ತಾವುಗಳ ಸಮಯವನ್ನು ವಿಳಂಬ ಮಾಡದೆ ದಯವಿಟ್ಟು ತಾವುಗಳು ನಮ್ಮ ಜೊತೆ ಸೇರಿಕೊಳ್ಬೇಕು. ದಯವಿಟ್ಟು ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪೊಲೀಸ್ 11 ಎ ತಂಡದವರು ದಯವಿಟ್ಟು ಸೇರಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ದುಬಾರಿ ಮೊತ್ತಗಳ ಗುರಿಯಂತೂ ಇಲ್ಲ. 18 ಓಟಗಳು ಪವರ್ ಪ್ಲೇ ವಿಭಾಗದಲ್ಲಿ ಎಲ್ಲ ಒಂದು ಕಡೆ ಪಂದ್ಯವನ್ನ ಮುಗಿಸಬಹುದಾ ಅಥವಾ ಕಟ್ಟಿ ಹಾಕುತ್ತಾರಾ ಕೆಪಿಟಿಸಿಎಲ್ ಎನ್ನುವಂತಹ ಪ್ರಶ್ನೆಗಳ ಮಧ್ಯೆ ಕೂಟದ 4ನೇ ಸ್ಪರ್ಧೆಗೆ ಕರೆಯನ್ನು ಕೊಟ್ಟಿದ್ದೇನೆ. ಉಭಯ ತಂಡದವರು ಕೂಡ ಇಲ್ಲಿ ಒಂದು ತಂಡದವರು ಮಾತ್ರ ನಮ್ಮ ಜೊತೆ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡಿದ್ದಾರೆ. ಪೊಲೀಸ್ 11A ತಂಡದವರು ದಯವಿಟ್ಟು ನಮ್ಮ ಜೊತೆ ಸೇರಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪದೇ ಕರೆಯನ್ನ ಕೊಡುವಂತೆ ಮಾಡಬೇಡಿ. ದಯವಿಟ್ಟು ತಾವುಗಳು ನಮ್ಮ ಜೊತೆ ಸೇರಿಕೊಳ್ಬೇಕು. ಪೊಲೀಸ್ 11A ದಯವಿಟ್ಟು ಟಾಸ್ಗಾಗಿ ಮುಖ್ಯ ವೇದಿಕೆಗೆ ತಾವುಗಳು ಬರಬೇಕು. ಪೊಲೀಸ್ 11A
ಇವುಗಳ ಮಧ್ಯೆ ದ್ವಿತೀಯ ಇನ್ನಿಂಗ್ಸ್ ಆರಂಭವಾಗುವಂತಹ ಸನಿಹ. 18 ಓಟಗಳ ಗುರಿ ಇದೆ ಇಂಜಿನಿಯರಿಂಗ್ ತಂಡಕ್ಕೆ. ಆರಂಭಿಕ ದಾಂಡಿಗನಾಗಿ ಬಂದಿರತಕ್ಕಂತಹ ಚೇತನ್ ಜೊತೆಗೂಡುತ್ತಾ ಲೋಹಿತ್ ಎನ್ನುವಂತಹ ನಾಮ ಅಂಕಿತಗೊಳ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಸೂರಜ್ ಎನ್ನುವಂತಹ ನಾಮ ಅಂಕಿತಗೊಳ್ಳುವಂತಹ ಸಂದರ್ಭ. ಸ್ಪರ್ಧೆ ಆರಂಭಗಳು. ಉಲ್ಟಾ ದಂಡಿಗೆ ನೋಟ ವಿಕೆಟ್ಗಳ ಮಧ್ಯೆ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸೊ ಸಮಯ 11 ಗಂಟೆ 16 ನಿಮಿಷದ ವೇಳೆಯಲ್ಲಿ ಅದೃಷ್ಟದ ನಾಣ್ಯ ಚಿಮ್ಮುವಿಕೆಗೆ ಕರೆಯನ್ನ ಕೊಟ್ಟಿದ್ದೆ, ಇನ್ನೂ ಕೂಡ ಹಾಜರಾಗಿಲ್ಲ. ಒಂದು ತಂಡಗಳ ಮಾತ್ರ ಹಾಜರಾಗಿದೆ, ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡಿದೆ. VC11 ದಯವಿಟ್ಟು ಬರಬೇಕು. ಪೊಲೀಸ್ 11 ಎ ತಂಡದವರು ದಯವಿಟ್ಟು ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಿ ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದೇನೆ. ಪದೇ ಪದೇ ಕರೆಯನ್ನ ಕೊಡ್ತಾ ಇದ್ದೇನೆ. ದಯವಿಟ್ಟು ತಾವುಗಳು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಈ ಮುಖೇನವಾಗಿ ದಯವಿಟ್ಟು ತಾವುಗಳು ಫೋಟೋ ಸೆಕ್ಷನ್ಗೆ ಕೂಡ ತಾವುಗಳು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಫೋಟೋ ಸೆಕ್ಷನ್ಗೆ ತಾವುಗಳು ಬರಬೇಕು. ಉಭಯ ತಂಡದವರು ಕೂಡ ಬರಬೇಕು. ಈಗಾಗಲೇ ಉಭಯ ತಂಡದವರ ಫೋಟೋ ಸೆಷನ್ ಆಗಿದ್ರೆ ದಯವಿಟ್ಟು ತಾವುಗಳು ಮುಂದುವರಿಸಿಕೊಳ್ಬೇಕು. ಅದೃಷ್ಟದ ನಾಣ್ಯ ಚಿಮ್ಮುಕಿಯನ್ನು ಗೆದ್ದುಕೊಳ್ಳುವಂತಹ ತಂಡ ಶೀಘ್ರವಾಗಿ ನಮ್ಮ ಜೊತೆ ಪ್ರಗತಿಯಲ್ಲಿ. ಇವುಗಳ ಮಧ್ಯೆ ಸೊಗಸಾಗಿರತಕ್ಕಂತಹ ಹೊಡೆತ, ನೇರವಾಗಿ ಚೆಂಡು ಸೀಮಾರೇಖೆಯ ಗಡಿಯನ್ನ ಕ್ರಮಿಸಿಕೊಳ್ತಾ 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅದೃಷ್ಟದ ನಾಣ್ಯ ಚಿಮ್ಮುಕಿಯನ್ನು ಗೆದ್ದುಕೊಂಡಿರುವಂತಹ ತಂಡ ತಾವುಗಳು ಕ್ಷೇತ್ರ ಪಾಲನೆಯೋ ಅಥವಾ ದಾಂಡುಗಾರಿಕೆಯೋ ಎನ್ನುವಂತಹ ಕ್ಷೇತ್ರ ಪಾಲನೆ ಎನ್ನುವಂತಹ ಆಯ್ಕೆಯನ್ನ ಈಗಾಗಲೇ ಅವರು ವ್ಯಕ್ತ ಮಾಡಿದ್ದಾರೆ. ಸೊ ಪೊಲೀಸ್ 11 ತಮ್ಮ ಎಲ್ಲ ಪೂರ್ವ ಸಿದ್ಧತೆಯನ್ನ ಮುಕ್ತಾಯಗೊಳಿಸಿ ತಾವುಗಳು ನೇರವಾಗಿ ಈ ಪಂದ್ಯ ಮುಗಿದ ತಕ್ಷಣ ತಾವುಗಳು ಮೈದಾನವನ್ನ ಸೇರಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇವುಗಳ ಮಧ್ಯೆ ಚೆಂಡಂತೂ ಇಲ್ಲಿ 3 ಚೆಂಡುಗಳ ಮುಕ್ತಾಯಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಎನ್ನುವಂತಹ ಸ್ಥಿತಿಯಲ್ಲಿದೆ. ಸೂರಜ್ ಎಸ್ಗಾರಿಕೆ ನಿಭಾಯಿಸಿಕೊಳ್ಳುತ್ತಾ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಸೂರಜ್ ಬಹಳಷ್ಟು ಕಠಿಣವಾಗಿರತಕ್ಕಂತಹ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿಕೊಂಡಿದೆ KPTCL. ಎಲ್ಲ ಒಂದು ಕಡೆ ಸುಲಭದ ಗುರಿ ಅಂತ ಆತ್ಮವಿಶ್ವಾಸದಲ್ಲಿದೆ ಇಂಜಿನಿಯರಿಂಗ್. ಎಲ್ಲ ಒಂದು ಕಡೆ ಕಷ್ಟ ಸುಲಭ ಇವುಗಳೆಲ್ಲಗಳ ಮಧ್ಯೆ ಇಲ್ಲಿ ಹೋರಾಟವನ್ನ ಮಾಡಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ನೋಟ, ಗಾಳಿಯಲ್ಲಿದೆ ಚೆಂಡು ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯೊಳಗೆ ಅಪ್ಪಚ್ಚಿಕೊಳ್ತಾ ಇದೆ. ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕರಿಲ್ಲದ ಜಾಗದಲ್ಲಿ ದಂಡಿಸತಕ್ಕಂತಹ ಪ್ರಯತ್ನವನ್ನ ಪಟ್ಟಿದ್ರು. ಎಲ್ಲ ಒಂದು ಕಡೆ ಅಡ್ಜಿ ರೂಪದಲ್ಲಿ ಚೆಂಡು ತಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯೊಳಗೆ ಅಪ್ಪಚ್ಚಿಕೊಳ್ಳುವಂತಹ ಸಂದರ್ಭದಲ್ಲಿ ನಿವೃತ್ತ ASIಗಳಾಗಿರುವಂತಹ ಗೌರವಾನ್ವಿತ ವೆಂಕಟರಮಣ್ ಈಗಾಗಲೇ ನಮ್ಮನ್ನ ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನ ಅದ್ದೂರಿಯಿಂದ ಭವ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವುಗಳ ಮಧ್ಯೆ ನಿಶಿಲ್ ಅಲೆಕ್ಕಾಡಿ ಸ್ಟ್ರೈಕ್ ವಿಭಾಗದಲ್ಲಿ ಮುಂದುವರಿಸಿಕೊಳ್ಳುತ್ತಾ ಅಲೆಕ್ಕಾಡಿ ಎನ್ನುವಂತಹ ಪರಿಸರ ಇಡೀ ಕರಾವಳಿ ಕ್ರೀಡಾರಂಗದಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿಕೊಂಡಿರುವಂತಹ ಊರು. ಆ ಪ್ರದೇಶದಿಂದ ಬಂದಿರತಕ್ಕಂತಹ ಅಲೆಕ್ಕಾಡಿಯ ತಾರೆ ಈ ಮಧ್ಯೆ ಆರಂಭದ ಚೆಂಡಿಗೆ ಪ್ರಹಾರ, ದೊಡ್ಡ ಹೊಡೆತಕ್ಕೆ ನೋಟ, 4 ಓಟಗಳು ಎಡಗೈ ದಾಂಡಿಗ ನಿಶಿಲ್ ಮುಖೇನ ಬರುತ್ತಾ ಇದೆ. 4 ಓಟಗಳ ಜೋಡಣೆಯಾಗ್ತಾ ಇದೆ. ಕೂಟ ಅಂಕಿಅಂಶ ಪಟ್ಟಿ 8ರಲ್ಲಿ ಮುಂದುವರಿಸಿಕೊಳ್ಳುತ್ತಾ 8ಕ್ಕೆ 1 ಎನ್ನುವಂತಹ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಾಗ ಇವುಗಳೆಲ್ಲ ನಿಲುವುಗಳ ಮಧ್ಯೆ ಎಸ್ಗಾರಿಕೆ ನಿಭಾಯಿಸಿಕೊಳ್ಳುತ್ತಾ ಕೂಟದ ಅಂತಿಮ ಚೆಂಡನ್ನು ಎಸೆಯುತ್ತ ಸೂರಜ್. ಈ ಮಧ್ಯೆ ಸೊಗಸಾಗಿರತಕ್ಕಂತಹ ಹೊಡೆತ, ನೇರವಾಗಿ ಚೆಂಡು ಸೀಮಾರೇಖೆಯ ಹೊರಭಾಗದಲ್ಲಿ 1 ಬೌನ್ಸ್ ರೂಪದಲ್ಲಿ 4 ಓಟಗಳ ಜೋಡಣೆಯಾಗ್ತಾ ಇದೆ. ಓವರ್ ನಂಬರ್ 1 ಮುಕ್ತಾಯ, 6 ಚೆಂಡುಗಳ ಮುಕ್ತಾಯದ ಸನಿಹದಲ್ಲಿ ಗಳಿಸಿಕೊಂಡಿದೆ 18 ಚೆಂಡುಗಳು ಬಾಕಿ ಇದೆ. 6 ಓಟಗಳ ಅವಶ್ಯಕತೆ ಇದೆ. ಉಭಯ ತಂಡಗಳಿಗೆ ಮಗದೊಮ್ಮೆ ನೆನಪನ್ನ ಮಾಡ್ತಾ ಇದ್ದೇನೆ. ಮುಂದಿನ ಪಂದ್ಯಾಕೂಟಕ್ಕೆ ಸಿದ್ಧರಾಗಿ ತಮ್ಮ ಪೂರ್ವ ಸಿದ್ಧತೆಯನ್ನ ಎಲ್ಲವನ್ನ ಕೂಡ ಮುಗಿಸಿಕೊಂಡು ಪಂದ್ಯಾಕೂಟದ ಬೌಂಡರಿ ಲೈನ್ ಹತ್ರ ಉಭಯ ತಂಡದವರು ಕೂಡ ತಾವುಗಳ ಉಪಸ್ಥಿತಿಯನ್ನ ನಾವುಗಳು ಬಯಸ್ತಾ ಇದ್ದೇವೆ.
ಕೆಲವು ನಿಮಿಷಗಳ ಮಧ್ಯೆ ಈ ಸ್ಪರ್ಧೆ ಮುಕ್ತಾಯಗೊಳ್ಳಿಕ್ಕಿದೆ. ಬಹುತೇಕವಾಗಿ 5 ನಿಮಿಷಗಳಲ್ಲಿ ಪಂದ್ಯಗಳು ಮುಕ್ತಾಯಗೊಳ್ಳುವಂತಹ ಸನಿಹದಲ್ಲಿ ಇದ್ದೇವೆ. ಸೊ ಅದಾದ ಬಳಿಕ ತಾವುಗಳು ಮೈದಾನಕ್ಕೆ ಸೇರಿಕೊಳ್ಬೇಕು. 16 ಪಂದ್ಯಗಳು ಈ ದಿವಸ ಈ ಮೈದಾನದಲ್ಲಿ ನಡಿಬೇಕಾಗಿದೆ. ಸೊ ಹಾಗಾಗಿ ಆದಷ್ಟು ಬೇಗ ನಾವುಗಳು ಒಂದು 5:05ವರೆಗೆ ನಾವುಗಳು ಸಮಾರೋಪ ಸಮಾರಂಭವನ್ನ ಮಾಡುವಂತಹ ಕನಸನ್ನ ಹೊತ್ತುಕೊಂಡಿದ್ದೇವೆ. ಹಾಗಾಗಿ ಸರ್ವರು ಕೂಡ ನಮ್ಮ ಜೊತೆ ಸಹಕರಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ, ಈ ಮಧ್ಯೆ ದೊಡ್ಡ ಹೊಡೆತಗಳ ಮಧ್ಯೆ ಒಂಟಿ ಓಟಗಳನ್ನ ಮಾತ್ರ ಸಂಪಾದನೆ ಮಾಡಿಕೊಳ್ತಾ ಇದೆ. ಅಂಕಪಟ್ಟಿ 13ರ ಹಾದಿಯನ್ನು ಕ್ರಮಿಸಿಕೊಂಡಿದೆ. ಕೊನೆಯ 5 ಚೆಂಡುಗಳು ಬಾಕಿ ಇದೆ. ದ್ವಿತೀಯ ಓವರಿನ 5 ಓಟಗಳ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಎಡಗೈ ದಂಡಿಗ ಮತ್ತೆ ಮುಂದುವರಿಸಿಕೊಳ್ತಾ ಲೆಗ್ ಸೈಡ್ ಫೇವರಿಟ್ ಆಟಗಾರ ನಿಶಿಲ್ ಅಲಿಖಾಡಿ ಇಲ್ಲಿ ಉಲ್ಟಾ ದಂಡಿಗೆ ನೋಟವನ್ನು ಕೊಟ್ಟಿದ್ರು. ಬಹುತೇಕವಾಗಿ ಪಂದ್ಯ ಗೆಲ್ಲುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ಇಂಜಿನಿಯರಿಂಗ್ ತಂಡಕ್ಕಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಕ್ಷೇತ್ರಪಾಲಕರು ಇಲ್ಲದ ಜಾಗ ಅದಕ್ಕೋಸ್ಕರ ಉಲ್ಟಾ ದಂಡಿಗೆ ನೋಟವನ್ನು ಕೊಟ್ಟಿದ್ರೆ. ಈ ಮಧ್ಯೆ ದೊಡ್ಡ ಹೊಡೆತ, ಗಾಳಿಯಲ್ಲಿದ್ದ ಚೆಂಡು, ನೇರವಾಗಿ ಚೆಂಡು. ಕ್ಷೇತ್ರಪಾಲಕ ಜೀವದಾನವನ್ನ ಬಿಟ್ಕೊಡ್ತಾ ಇದ್ದಾನೆ ನಿಶೀಲ್ ಅವರಿಗೆ. ಸೊ ಬಹುತೇಕವಾಗಿ ಕ್ಯಾಚ್ ಅನ್ನ ಪಡ್ಕೊಂಡಿದ್ರೆ ಎಲ್ಲ ಒಂದು ಕಡೆ ಪಂದ್ಯವನ್ನ ಹಿಡಿಯುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಕಡಿಮೆ ಆದರೂ ಕೂಡ ಪ್ರಯತ್ನವನ್ನ ಪಡಬಹುದಿತ್ತು. ಇವುಗಳ ಮಧ್ಯೆ 3 ಚೆಂಡುಗಳು ಮುಕ್ತಾಯಗೊಂಡಿದೆ. ದೊಡ್ಡ ಹೊಡೆತಕ್ಕೆ ಮತ್ತೆ ನೋಟ. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯನ್ನ ಗಮನಿಸಿಕೊಂಡಾಗ 16, 2 ಓಟಗಳ ಅವಶ್ಯಕತೆ ಇದೆ. 2 ಓಟಗಳ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಮುಖ್ಯವಾಗಿ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಾಗ ಅವರಿನ ಅಂತಿಮ ಚೆಂಡು 2 ಓಟಗಳ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಓವರಿನ ಅಂತಿಮ ಚೆಂಡು 2 ಓಟಗಳಿದೆ. ಈ ಮುಖೇನ ಓವರ್ ನಂಬರ್ ಮುಕ್ತಾಯ. ಓವರ್ಗಳಂತೂ ಬಹಳಷ್ಟು ಕಠಿಣವಾಗಿರತಕ್ಕಂತಹ ಎಸೆತಗಾರರನ್ನ ಒಳಗೊಂಡಿದೆ. ಬಹಳಷ್ಟು ಲಯಬದ್ಧವಾಗಿರತಕ್ಕಂಥ ಎಸೆತಗಾರಿಕೆಯನ್ನು ನಿಭಾಯಿಸಿದ್ರು ಕೂಡ ಎಲ್ಲ ಒಂದು ಕಡೆ KPTCL ಆರಂಭಿಕ ಹಂತದಲ್ಲಿ ದೊಡ್ಡ ಪ್ರಯತ್ನಗಳನ್ನು ಪಡಬೇಕಿತ್ತು. ದೊಡ್ಡ ಹೊಡೆತಕ್ಕೆ ನೋಟವನ್ನು ಕೊಟ್ಟಿದ್ರು. ಎಲ್ಲ ಒಂದು ಕಡೆ ಪಂದ್ಯ ರೋಚಕವಾಗಿರಬಹುದಿತ್ತು, ರೋಮಾಂಚಕವಾಗಿರಬಹುದಿತ್ತು. ಆದರೆ 12 ಚೆಂಡುಗಳು 2 ಓಟಗಳ ಅವಶ್ಯಕತೆ. ವಿಕೆಟ್ಗಳಂತೂ ಬಹಳಷ್ಟು ವಿಕೆಟ್ಗಳಿದೆ. ಕಳ್ಕೊಂಡದ್ದು ಕೇವಲ 1 ವಿಕೆಟ್ಗಳನ್ನು ಮಾತ್ರ ಕಳ್ಕೊಂಡಿದೆ ಇಂಜಿನಿಯರಿಂಗ್ಸ್. ಇನ್ನು ಕೂಡ 9 ವಿಕೆಟ್ಗಳು ಇರುವಂತಹ ವೇಳೆಯಲ್ಲಿ 12 ಚೆಂಡುಗಳು 2 ಓಟಗಳ ಅವಶ್ಯಕತೆ ಇದೆ. ಪ್ರತಿಯೊಂದು ಚೆಂಡನ್ನು ಕೂಡ ಡಾಟ್ ಅಂಡ್ ಡೆಲಿವರಿ ಮಾಡಿದ್ದೇ ಆದಲ್ಲಿ ಪಂದ್ಯವನ್ನ ಜಯಿಸುವೆ ಎನ್ನುವಂತಹ ಆತ್ಮವಿಶ್ವಾಸ KPTCL ತಂಡಕ್ಕೆ ಇರಬೇಕಾಗುತ್ತೆ. ಸೊ ಇವುಗಳೆಲ್ಲರ ಮಧ್ಯೆ ನಿಲುವುಗಳ ಮಧ್ಯೆ ಎಸೆಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ದೊಡ್ಡ ಹೊಡೆತಕ್ಕೆ ನೋಟ. ಬಹುಶಃ ಅಡ್ಡ ನಿಶಾನೆ ಅನ್ನತಕ್ಕಂತಹ ತೀರ್ಪು ಹೊರಬೀಳ್ತಾ ಇದೆ. ಅತಿರಿಕ್ತ ಅಂಕಗಳ ಹೆಚ್ಚುವರಿಯೊಂದಿಗೆ ಈ ಮುಖೇನವಾಗಿ ಪಂದ್ಯ ಸಮಬಲಗೊಳ್ತಾ ಇದೆ. 1 ಓಟಗಳ ಅವಶ್ಯಕತೆ ಇದೆ, ಒಂಟಿ ಓಟಗಳ ಅವಶ್ಯಕತೆ ಇದೆ. ಚೆಂಡು ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ದೊಡ್ಡ ಹೊಡೆತಕ್ಕೆ ನೋಟವನ್ನು ಕೊಡ್ತಾ ಇದ್ದಾರೆ. 6 ಮುಖೇನ ಪಂದ್ಯವನ್ನ ಮುಗಿಸಬೇಕು ಎನ್ನುವಂತಹ ಕನಸನ್ನ ಕಾಣ್ತಾ ಇದರಲ್ಲಿ ನಿಶಿಲ್ ಅಲಿಖಾಡಿ. ದೊಡ್ಡ ಹೊಡೆತಗಳ ಮುಖೇನ ಪಂದ್ಯಕ್ಕೆ ಪೂರ್ಣ ವಿರಾಮವನ್ನು ಕೊಡಬೇಕು. ಎಡಗೈ ವಿಭಾಗಕ್ಕೆ ಈ ಮುಖೇನವಾಗಿ ಮತ್ತೆ ಚೆಂಡು ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಾಗ ಎಸೆಗಾರಿಕೆ ವಿಭಾಗವನ್ನು ಮತ್ತೆ ಮುಂದುವರಿಸಿಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು 17. 1 ಓಟಗಳ ಅವಶ್ಯಕತೆಗಳಿರತಕ್ಕಂತಹ ಸಂದರ್ಭದಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಇವುಗಳೆಲ್ಲವುಗಳ ಮಧ್ಯೆ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ. ಪಂದ್ಯ ಜಯಿಸಿಕೊಳ್ತಾ ಇದೆ. ಆಡಿದ ಉಭಯ ತಂಡಗಳಿಗೆ, ಪರಾಜಿತಗೊಂಡಂತಹ ತಂಡಗಳಿಗೂ ಅಭಿನಂದನೆಗಳು. ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿರುವಂತಹ ಇಂಜಿನಿಯರಿಂಗ್ಸ್ ತಂಡಕ್ಕೂ ಕೂಡ ಅಭಿನಂದನೆಗಳು.
ಪರಾಜಿತಗೊಂಡಿರುವಂತಹ ತಂಡದ ನಾಯಕರು ದಯವಿಟ್ಟು ವೇದಿಕೆಗೆ ಬಂದು ಭಾಗವಹಿಸಿದ ನೆನಪಿನ ಕಾಣಿಕೆಯನ್ನು ತಾವುಗಳು ಸ್ವೀಕರಿಸಿಕೊಳ್ಳುವಂತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಾಂಧವ್ಯ ಟ್ರೋಫಿ 2025 8ನೇ ವರ್ಷದ ನಾಕೌಟ್ ಮಾದರಿಯ ಸ್ಕರಿಯಾ ಎಂಬಿ ಫಾರೂಕ್ ಶೇಖ್ ಮುಖ್ಯ ಪ್ರಶಾಂತ್ ರೈ ಸಾರಥ್ಯದಲ್ಲಿ 8ನೇ ವರ್ಷದ ಅದ್ಧೂರಿಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಕೆಪಿಟಿಸಿಎಲ್ ಪುತ್ತೂರು ತಂಡದವರು ದಯವಿಟ್ಟು ತಾವುಗಳ ಬಂದ ಮುಖ್ಯ ವೇದಿಕೆಗೆ ಬಂದು ತಾವುಗಳು ಸ್ಕರಿಯಾ ಎಂವಿ ಫಾರೂಕ್ ಶೇಖ್ ಮುಖ್ಯ ಪ್ರಶಾಂತ್ ರೈ ಇವರುಗಳು ನೀಡುವಂತಹ ಗೌರವದ ನೆನಪಿನ ಕಾಣಿಕೆಯನ್ನು ತಾವುಗಳು ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಪಂದ್ಯಾಕೂಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಚೇತನ್ ಫ್ರಮ್ ಇಂಜಿನಿಯರಿಂಗ್ಸ್ 11 ದಯವಿಟ್ಟು ತಾವುಗಳು ಮುಖ್ಯ ವೇದಿಕೆಗೆ ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ತಾವುಗಳು ಸ್ವೀಕರಿಸಿಕೊಳ್ಳುವಂತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾರೆ. ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳುವಂತೆ ಕೆಪಿಟಿಸಿಎಲ್ ಪುತ್ತೂರು ಶ್ರೀಯುತ ಗೌರವಾನ್ವಿತ ಪ್ರಶಾಂತ್ ರೈ ತಾವುಗಳು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಭಾಗವಹಿಸಿದಂತಹ ಉಭಯ ತಂಡಗಳಿಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಜೊತೆಗೆ ಚೇತನ್ ತಾವುಗಳು ಕೂಡ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ತಾವುಗಳು ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೆಪಿಟಿಸಿಎಲ್ ತಂಡದ ಚೇತನ್ ತಾವುಗಳು ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ತಾವುಗಳು ಸ್ವೀಕರಿಸಿಕೊಳ್ಳುವಂತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ಪುತ್ತೂರಿನ ಮುತ್ತು ರಜಾಕ್ ಸಾಲ್ಮರ ವಾಯ್ಸ್ ಆಫ್ ಪುತ್ತೂರು ಖ್ಯಾತಿಯ ರಜಾಕ್ ಸಾಲ್ಮರ ತಮ್ಮನ್ನ ಪ್ರೀತಿಯಿಂದ ಮೈಕ್ರೋಫೋನ್ ಬಾಕ್ಸ್ಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಕ್ಷಮಿಸಿ ಬದಲಾವಣೆಯನ್ನು ಮಾಡಿಕೊಳ್ತಾ ಇನ್ನೋರ್ವ ಅನುಭವಿ ವೀಕ್ಷಕ ವಿವರಣೆಗಾರರಾಗಿರುವಂತಹ ಸೀತಾರಾಮಯ್ಯರ್ ಸರ್ ತಮಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಪ್ರಪ್ರಥಮವಾಗಿ ನಮ್ಮಿಬ್ಬರ ಪರಿಚಯ ಈ ಮೈದಾನದಲ್ಲಿ ಬಾಂಧವ್ಯ ಟ್ರೋಫಿಯಲ್ಲಿ ಆಗ್ತಾ ಇದೆ. ಸೊ ಇದೇ ರೀತಿ ಬಾಂಧವ್ಯ ಇದೇ ರೀತಿ ಬೆಳೆಯಲಿ ಎನ್ನುವಂತಹ ಶುಭ ಆಶಯದೊಂದಿಗೆ ತಮ್ಮ ಆಶೀರ್ವಾದವನ್ನ ಕೂಡ ಪ್ರೀತಿಯಿಂದ ಬೇಡಿಕೊಳ್ತಾ ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ಮೈಕ್ರೋಫೋನ್ ಅನ್ನು ಹಸ್ತಾಂತರ ಮಾಡ್ತಾ ಇದ್ದೇನೆ. ಸೀತಾರಾಮಯ್ಯರ್ ಪುತ್ತೂರು. ಧನ್ಯವಾದಗಳು ಶ್ರೀಯುತ ಸಾಗರ್. Hello. So this is a match playing between Police 11A versus VC 11, in which VC 11 cricketers have won the toss and they have chose to field first and invited the batsmen of Police 11 to bat first. They are in the crease, the openers of Police 11, and the field is set for VC 11. This is the match playing between Police 11 and VC 11 of the deep pool of this Bandhavya Trophy 2025, which is held here at Vivekananda College Cricket Ground. In comes Shiva and Iqbal are the openers for Police 11. A very good delivery outside the leg stump, just tossed up in the air over the long leg area. This time he adds up a boundary. He opens his account. Shiva the man, I remember him. Last time he played for PPL cricketers in Police 11. He scored more than a maximum, nearly more than 10 sixes on his account. I have remembered of last 2 weeks ago. Now he is off the mark of the very first delivery. 4 on the board. In comes second time outside the off stump, just tried to
push the ball into the mid-off area, but this time he was successful in just pushing into the silly mid-off. But 4 on the scorecard shows here for Police 11 after losing the toss, batting first against VC 11. G1 to continue. In comes the ball. Third term off is over. Right term over crossing the umpire. In comes the ball to Shiva. This time a shorter delivery driven hardly into the mid-on. But they doesn't want the single here. But the ball was into the hand of the fielder at the mid-on. Said couldn't able to go for a single. The running between the wicket is a little bit lazy here. Shiva does not want the single. He wants a huge shots here. And he wants to make up a huge total for Police 11 here. In comes G1 continues. Fourth time of his over. Outside the off time. This time to the vacant area. I finally told you that this man is danger from Police 11A cricketers. He is an excellent batsman who last played in a PPL, who scored more than 10 sixes in his innings of just 5 overs. In 5 overs, he has scored more than 10 sixes, I remember. But this time he is off the mark with 2 boundaries. In comes outside the off stump once again. He's banging, getting boundary of the over. Shiva the man. Addition moves on here. 12 on the board of the progress of over number 1. Not yet finished of the over number 1 here. It is G1 to continue. Last time of his over. In comes to ball to Shiva. Shorter delivery this time. Up goes the finger. The ball hits the bails, and the bails has been removed by the G1, who finally gets up a breakthrough here. He is successful in getting the wicket of Shiva. This will save somehow run for VC 11 cricketers, because Shiva will be danger if he is still 4 over in the innings. So now after the completion of the first over, the scorecard of Police 11 shows on 12 with 3 boundaries of Shiva on loss of 1 wicket. ಸೊ ಪ್ರಥಮ ಓವರ್ನ ಮುಕ್ತಾಯಕ್ಕೆ 12ರ ಮೊತ್ತಕ್ಕೆ 1 ವಿಕೆಟ್ ಅನ್ನ ಕಳ್ಕೊಂಡಿದೆ ಪೊಲೀಸ್ 11 ತಂಡ. ನಾಣ್ಯ ಚಿಮ್ಮೆಕೆಯನ್ನ ಸೋತು ಮೊದಲು ಬ್ಯಾಟ್ ಮಾಡುತ್ತಿರುವಂತ ತಂಡ ಪೊಲೀಸ್ 11. ಬಿಸಿ ತಂಡವು ತಮ್ಮ ಕೊನೆಯ ಎಸೆತದಲ್ಲಿ ಶಿವಾರವರ ವಿಕೆಟ್ ಅನ್ನ ಪಡೆಕೊಳ್ಳುವ ಮೂಲಕ ಒಂದು ಉತ್ತಮ ಬ್ರೇಕ್ ಥ್ರೂ ಅನ್ನ ಮಾಡಿದೆ. ಪಂದ್ಯಾಟದ ರನ್ ಗತಿಗೆ ಒಂದು ಬ್ರೇಕ್ ಅನ್ನ ಹಾಕಿದೆ. ಈ ಮೂಲಕ ಪ್ರಥಮ ಓವರ್ನ ಮುಕ್ತಾಯವಾಗಿದೆ. पहले ओवर के समाप्ति पर 12 रन बना चुके हैं पुलिस 11 बीसी 11 के सामने. नए गेंदबाज आए हैं मैदान पर. गणेश तीसरे नंबर के बैट्समैन इकबाल के साथ जोड़ते हुए. ये दूसरी ओवर की पहली गेंद थी. ऑफ स्टंप की काफी बाहर थी गेंद. बैट्समैन ने हल्की सी कट करने की कोशिश की थी, लेकिन नाकामयाब रहा. इस ओवर की दूसरी ओवर की दूसरी गेंद गेंदबाज अपने बॉलिंग मार्क पर. राइट आर्म ओवर. अच्छी गेंद थी. ऑफ स्टंप के टप्पा खाने के बाद सीधा विकेट कीपर के हाथों में गेंद. कोई नुकसान नहीं, कोई रन जुड़ा नहीं. 12 रन पर ही ठहर चुके हैं पुलिस 11. पहले टॉस हार कर बैट बल्लेबाजी करते हुए तीसरी गेंदबाज करने के लिए मैदान पर. अच्छी गेंद थी. पैर को टकराई हुई गेंद. इस बार 1 रन जोड़ चुके हैं अपने खाते पर और 1 रन एक्स्ट्रा के रूप में ओवर थ्रो का हिसाब में 2 रन जोड़ चुके हैं. लेग बाई का इशारा होगा अंपायर से. Yes, leg by bat, heads of the bat. 2 रन मिल चुके हैं 1 ओवर थ्रो के हिसाब से और 1 बैट के रूप में स्कोर बढ़ते हुए पहुंचे अभी 14 रन पुलिस 11 का. दूसरी ओवर की चाल थी पर चौथी गेंद. अच्छी गेंद थी, कट किए थे, लेकिन इस बार शॉर्ट कवर्स के पॉइंट के दिशा में 1 रन जोड़ने में सफलता हुई बल्लेबाज. इस 1 रन से स्कोर बढ़ते हुए पहुंचे 15 रन. पुलिस 11 पहले टॉस हारकर बल्लेबाजी करते हुए VC 11 के सामने.
गेंदबाज अपने बॉलिंग मार्क पर 5वीं गेंद लेग स्टंप की काफी बार थी गेंद वाइड का इशारा होगा अंपायर से जरूर और 1 रन का इजाफा एक्स्ट्रा के हिसाब में और 1 रन के जोड़ते हुए पहुंचे स्कोर 16 रन 1 विकेट के नुकसान पर शिवा का विकेट खो चुके हैं पुलिस 11 जब वो क्रीज में रहेगा तो बहुत खतरनाक पड़ेगा सामने वाले टीम को और 1 वाइड का इशारा और 1 रन का इजाफा बैक टू बैक वाइड डिलीवरीज bowling by this bowler 2 runs has been given in the extras. Now the extras moves up the total card of police 11. Now they are on 17 for the loss of 1. In comes the 5th time outside the leg stump, a shorter delivery just pulled it away into the deep square leg area. The man gets only a single to the total, which makes up the addition on 18 of police 11 for the loss of 1 wicket of the progress of over number 2 here. In comes the last time of his over, the VC 11 bowler of the second over. Outside the off stump, a beautiful delivery. This time was into the block hole. The batsman was not able to just manage to connect the ball into the hand of the keeper, back into the bowler of the completion of the 2 overs. The police 11 are 18 for the loss of 1 wicket. And after losing the toss, batting first against VC 11, the matches of 4 overs. Already the power play of the 1 over has been completed. In comes the bowler number 3 here from the side of VC 11. What a delivery. Of the very first delivery, the umpire calls it as a no ball here. The ball flew over through the shoulder of the batsman Ganesh. So they get 1 more extra. Should be a free hit, I think. Waiting for the decision of umpire. Yes, it is a free hit given for the batsman in the form of extras. 1 more added to the total. 19 on the board. A beautiful delivery, beautiful shot, pulled it this time over the wideish long on area by the batsman. He adds a boundary to the total of police 11. Now they are on 23 for the loss of 1 wicket of the progress of over number 3 here. The match is of 4 overs. More than 40 runs has to be scored by this police 11 so they can restrict the opposition here. So already on 23 for the loss of 1 of the progress of over number 3 here. 1 ball has been completed. Of the very first delivery, they got a boundary. Once again outside the leg stump. This time should be a wide. Yes, far away. Called there from umpire. 1 more extras has been added to the total. Addition moves on. Addition builds up of police 11. Now they are on 24 for the loss of 1. In comes Naveen, a full toss, 1 over the long on fence, 1 bounce crosses the rope. The fielder couldn't able to collect the ball. He jumped for the ball, but at the end, ball wins the game, and 4 runs has been added to this batsman. So that 4 more runs makes up the total of police 11. Now they are on 28 for the loss of 1 wicket. In comes Naveen, continues 3rd time of his over. In comes the ball to Ganesh. A full toss delivery hits the pad, moves on to the short leg area. This time leg by call there from umpire. 1 more extras adds up the total here. Addition moves on. Scoreboard is moving on here for police 11. They are on 29 for the loss of 1 wicket. In comes Naveen, continues 4th time of his over. He in comes to bowl to the opener Iqbal. Right arm over, crossing umpire Akash, I think, is umpire. Oh, full toss, short pitch delivery. This time swept it away over the wideish long on area. There is the fielder, but only a single has been added to the total. That makes up the total of police 11. 30 on their board for the loss of 1 wicket of the progress of over number 3. In comes Naveen to continue. Last time of his over, I think. 2 more balls to go off this over. So 5th time of his over, Naveen to continue. 5th time, this time to Ganesh, the right-handed batsman he had to face.
A shorter delivery. Tried to pull it away, but missed by the keeper also. At the same time, they adds up a single. Looking back for second out for the overthrow and completes the two successfully. 2 runs in the form of bye has been added to the total of Police 11. Now they are on 32 for the loss of 1 wicket after losing the toss batting first against VC cricketers. So Naveen looking very good delivery bowler, but he couldn't able to manage the scores given up by the extras. In comes to ball, last time of his over, right arm over. A full toss one hits the pad and moves on to the third man into the hand of the keeper. That ends the over number 3 in the innings of Police 11, who scored a score of 32 runs for the loss of 1 wicket of Shiva, who had 3 boundaries of the very first over. A spectacular batsman we can watch here. One of the man we can watch in this tournament. Shiva the man, I have watched him earlier in last week because I haven't seen the matches recently in Puttur, the overarm or the underarm. I have seen one of the man who was with the excellent form in his innings. It is Shiva from Police 11. Who played PPL cricketers last week tournament. Excellent innings. ಸೊ 3 ಓವರ್ನ ಮುಕ್ತಾಯಕ್ಕೆ ಪೊಲೀಸ್ 11 ತಂಡದ ಮೊತ್ತ 32 ರನ್ 1 ವಿಕೆಟ್ ನಷ್ಟಕ್ಕೆ. ಇನ್ನು ಕೊನೆಯ 1 ಓವರ್ನ ಇನ್ನಿಂಗ್ಸ್ ಬಾಕಿ ಉಳಿದಿದೆ ತಮ್ಮ ಖಾತೆಯಲ್ಲಿ. ಎಷ್ಟರ ಮೊತ್ತವನ್ನ ಕಲೆ ಹಾಕುತ್ತಾರೆ ಎಂದು ಕಾದು ನೋಡೋಣ. ನಾಣ್ಯ ಚಿಮ್ಮಿಕೆಯನ್ನು ಸೋತಂತ ಪೊಲೀಸ್ 11 ತಂಡ ಮೊದಲು ಬ್ಯಾಟ್ ಮಾಡುತ್ತಿದೆ. ಗೆದ್ದಂತ VC 11 ತಂಡ ಕ್ಷೇತ್ರ ರಕ್ಷಣೆಯನ್ನ ಮಾಡಿಕೊಳ್ಳುತ್ತಾ ಪೊಲೀಸ್ 11 ಅನ್ನ ಬ್ಯಾಟಿಂಗ್ ಆಗಿ ಆಹ್ವಾನಿಸಿತು. 32ರ ಮೊತ್ತದಲ್ಲಿ ತಮ್ಮ ಒಂದು ಹುದ್ದರಿಯನ್ನು ಕಳ್ಕೊಂಡಿದೆ. So Rakesh to ball the over number 4. Over number 4 of VC 11. He comes to ball to Iqbal. Beautiful delivery. Just I think he is looking like Mustaq Ahmed from Pakistan bowler. He has to turn here and there, and he comes to ball to the bowler batsman. Same run up. Once again, beautiful delivery, excellent delivery. He is confusing the batsman. He is turning here and there and bowling the ball with the off spinner and a leg cutter, and he is making a confuse for the batsman. Shorter delivery, pulled it away this time to the vacant area, short extra cover area, and he adds up a boundary. Finally the batsman was able to understand the line and length of the bowler, and he adds up 4 for the total of Police 11. That makes up 36 on the board for the loss of 1 wicket of the progress of over number 4 after losing the toss batting first against VC 11. In comes 4th time Rakesh the bowler. He comes to bowl to Iqbal the opener. Just a slight change in the field. Man has been just pushed off and brought into the covers area. In comes a beautiful delivery, lofted in the air. That should be a mighty or a catch. Yes, there is a fielder under it and takes it comfortably. Finally, the wicket number 2 goes here for Police 11 at the score of 36 runs. And they are in the innings of over number 4, last over in progress. They have to get as much as maximum as possible, so they can put up a huge total. I think 40 is enough for VC 11, but we cannot say cricket is a match where anything can happen. Anything can happen. More than 40 runs, not even 40, 100 runs can be scored in 4 overs. Am I right, Mr. Razak Salmara? Yes, it is, because we cannot believe of cricket. Even the last ball, if it is required a score of 6 runs. Once I have betted with my friend that 1 ball to go from Zimbabwe, and it was Brett Lee, the batsman from Australia, who has to score 6 runs of the last delivery. And meanwhile, a single between here into the long off. 1 more adds up the total. Going back for the second, meanwhile, completes the 2. Good running between the wickets. All the policemen are athletics here. Don't underestimate them. They are good athletics, and they can run as much as fast, more than a thief. We can say here. In comes Rakesh to continue. Last time of his over. In comes to ball last time.
A shorter delivery pulled into the mid-on, this time into the hand, but only a single satisfies the scorecard of Police 11. They are on 39 now, and 40 is the target. I have startingly before the start of this match, I have told 40 is the score enough. We can restrict the VC cricketers. Police has been thought, so they have had a scoring rate of more than 12-13 runs per over. ಬಂಧುಗಳೇ, ಸ್ಕರಿಯಾ ಎಂವಿಎ ಫಾರೂಕ್ ಶೇಖ್ ಮುಕ್ವೆ ಪ್ರಶಾಂತ್ ರೈ ಸಾರಥ್ಯದಲ್ಲಿ ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಮತ್ತು ವಿವಿಧ ಇಲಾಖೆಗಳ ಪುತ್ತೂರು ಇದರ ಸಹಭಾಗಿತ್ವದಲ್ಲಿ 8ನೇ ವರ್ಷದ ನಾಕೌಟ್ ಮಾದರಿಯ 16 ತಂಡಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟದ ಭವ್ಯ ವೀಕ್ಷಣೆಯಲ್ಲಿದ್ದಾರೆ. ಗೌರವಾನ್ವಿತ ವಕೀಲರಾಗಿರುವಂತಹ ಶ್ರೀತ ಭಾಸ್ಕರ ಕೋಡಿಂಬಾಳ ಇವರುಗಳು ಭವ್ಯ ವೀಕ್ಷಣೆಯಲ್ಲಿದ್ದಾರೆ, ಭವ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಬಹಳಷ್ಟು ಪ್ರೀತಿಯಿಂದ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಧೂರಿಯಿಂದ ಅಕ್ಕರೆಯಿಂದ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀತರಿಗೆ ಸ್ಕರಿಯಾ ಎಂಎ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಕೂಟದ ಪಂದ್ಯಾಕೂಟದ ನಾವುಗಳು ಬರಿತಾ ಇದ್ದೇವೆ. So 40 runs is the scoring required for VC 11. 10 runs the required run rate for them set by Police 11. So 40 is the target. 10 runs per over. 4 overs match is going to be held here. So the chasing target will be not easier or not tough because anything can happen in cricket. I told you before, Brett Lee was the batsman, the number 9 batsman who was batting for Australia, and the bowler was from Zimbabwe. He has to bowl the last over, last delivery. 7 runs has to be required for Australia to win the match. I betted with my friend Friendly. Not a legal bettings, but it was a friendly. I have betted with him. He told that it is possible Brett Lee will hit the ball to the 6. But I didn't believe at the last moment. But Brett Lee, the man who changed the game, and Australia won that match with the last delivery, hitting a 6 over the long on boundary. Brett Lee was the man. I still remember cricket can make anything impossible or possible. We cannot underestimate anything in the game of cricket. We can say the other thing and all, we can say that it is possible or not possible, but the cricket, the game is a variety from everything. So 40 is the target for VC 11 against Police 11. 10 runs per over the required target. 40ರ ಮೊತ್ತನ ಬೆಂಬತ್ತುತ್ತಿದೆ VC 11 ತಂಡ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಕೆಗಾಗಿ ಮೆಸ್ಕಾಂ 11 ಹಾಗೂ ವರ್ತಕರ 11 ತಂಡದ ನಾಯಕರನ್ನ ಟಾಸಿಗಾಗಿ ಅದೇ ರೀತಿ ಫೋಟೋ ಸೆಷನ್ಗಾಗಿ ವೇದಿಕೆ ಬಳಿ ಆಹ್ವಾನಿಸುತ್ತಿದ್ದೇವೆ. ಆದಷ್ಟು ಬೇಗ ವೇದಿಕೆ ಬಳಿ ಬನ್ನಿ, ಯಾಕಂದರೆ ಒಂದು ಇನ್ನಿಂಗ್ಸ್ ಈಗಾಗಲೇ ಮುಕ್ತಾಯಗೊಂಡಿದೆ. ನಾವು ಈ ಪಂದ್ಯಾಟದ ಲೀನತೆಯಲ್ಲಿ ಮುಳುಗಿದ ಕಾರಣ ನಮಗೆ ಇದನ್ನು ಕರೆಯಲು ಒಂದು ಸ್ವಲ್ಪ ತಡವಾಗಿದೆ. ಮೆಸ್ಕಾಂ 11 ಹಾಗೂ ವರ್ತಕರ 11 ತಂಡದ ಎಲ್ಲ ಸದಸ್ಯರು ತಮ್ಮ ಹಸ್ತಾಕ್ಷರ ಅಥವಾ ಫೋಟೋ ಸೆಷನ್ಗಾಗಿ ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ, ಅದೇ ರೀತಿ ನಾಣ್ಯ ಚಿಮ್ಮಿಕೆಗಾಗಿ. Meanwhile, 40 is the target set by Police 11 for VC 11, requiring rate of 10 runs per over. So it is Basavaraj to bowl the over number 1 from the side of Police 11. It is Atul and Pramod are the openers for VC 11. Atul at the striker end and Pramod at the non-striker end. It is Basavaraj to continue the over number 1. Right arm over crossing the umpire. A shorter delivery, driven beautifully. This time finds the gap. Ball must run away, but very good fielding by the fielder at the long off. He was able to cut off the boundary here. What an excellent fielding footwork by the fielder, who was able to stop the boundary, just give up 2 runs to the opposition, but they open the account with the 2 runs. He is off the mark, 2 on the board of VC 11. 40 is the target. I think this match will be end in a crucial moment, because now of the very first delivery the batsman banked it.
A second delivery outside the leg stump, far away, should be a wide. One more extra has been given up of the very first delivery strike by the batsman. The bowler loosed his line and length now. I think he cannot get up the batsman's footwork here. He thought the batsman will be a little bit loose enough for him to bowl, but the batsman hit a very good strike of the very first delivery. Now in comes third time, full toss, no ball called there over the base level, but only a single +1. 2 runs has been added, no catches has been taken. It is a no ball over the base level. 2 more runs adds up the total here. Now they are on 4, chasing 40 runs set by Police 11. VC cricketers are on 4 without a loss of the first over in progress. Only a single ball has been completed legally. Now 2 balls has been bowled. One was a wide delivery and another no ball. That was a catch taken at the wideish mid-wicket area, but it was not of use, giving up 2 runs to the opposition. In comes Basavaraj to continue. Second time, in comes right arm over. A beautiful delivery. The batsman moved up a little bit, slightly like Surya Kumar Yadav. He tried to pull the ball over the fine leg area, but not able to connect the ball. The ball was a little bit slower than batsman expected. Meanwhile, the score remained on 4 without loss of the progress of over number 1. It is Basavaraj to continue. Third time of his over, right arm over crossing the umpire. A beautiful delivery driven this time to the long off. There should be a fielder. I cannot watch here because some of the photo session has been going up here. And meanwhile, 1 has been added to the total. That 1 more adds up the addition of VC 11. Now they are on 5 without loss. Sorry, 6 without loss of the progress of over number 1. A full toss 1. This time banked it over the wideish mid-wicket boundary for a 6 by the batsman. So 6 more runs adds up the total of VC 11. They are chasing the target with not enough. They are going banging of the from the very beginning of this innings. The very first delivery was banged it into the wideish long off area, was cut off by the fielder. Meanwhile, this time a 6er adds up the total. In comes Basavaraj. A shot of 1, this time up in the air, chance of a catch. Missed that by the fielder at the mid-on area, but not stoppable of the single. That 1 more runs adds up the total here. Addition moves on. Now they are on 13 without loss of the progress of over number 1. Still a ball to go of this over. ಪ್ರಥಮ ಓವರ್ನ ಚಾಲ್ತಿಯಲ್ಲಿ 5 ಎಸೆತದ ಮುಂದೆ 13ರ ಮೊತ್ತವನ್ನ ಕಲೆ ಹಾಕಿದೆ. ವಿಸಿ 11 ತಂಡ 40ರ ಮೊತ್ತವನ್ನ ಬೆಂಬತ್ತುತ್ತಿದೆ. ಕೊನೆಯ ಎಸೆತ ಉತ್ತಮ ಎಸೆತ, ಉತ್ತಮ ದಾಂಡಿಗತೆ, ಲಾಂಗ್ ಆನ್ ಕಡೆಗೆ ಬಾರಿಸಿದಂತ ಚೆಂಡು, 1 ರನ್ನಿನ ಗಳಿಕೆ. ದ್ವಿತೀಯ ರನ್ನಿಗಾಗಿ ಓಡಾಟ, ಸಫಲತೆ. ಉತ್ತಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ. ದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ವಾಸ್ ವೆರಿ ಗುಡ್ ಬೈ ದೀಸ್ 2 batsmen. They are able to complete the 2 runs. Now they are on 15 without loss of the completion of the first over. After winning the toss, they choose to field first and ask the batsman of Police 11 to bat first, who scored a score of 39 runs and set a target of 40 runs for VC 11. In reply, they are on 15 without loss of the completion of the first over. Required 25 more runs of remaining 18 deliveries. ಉಳಿದಿರುವಂತಹ 18 ಚೆಂಡಿನಲ್ಲಿ 25 ರನ್ನಿನ ಅವಶ್ಯಕತೆ ಇದೆ. 15ರ ಮೊತ್ತವನ್ನ ಕಲೆ ಹಾಕಿದೆ. VC 11 ತಂಡ 40ರ ಮೊತ್ತವನ್ನ ಬೆಂಬತ್ತುತ್ತಿದೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ 10 ವಿಕೆಟ್ ತಮ್ಮ ಕೈಯಲ್ಲಿ ಭದ್ರ ಸ್ಥಿತಿಯಲ್ಲಿ. ಇನ್ನು ಉಳಿದಿರುವಂತಹ 18 ಚೆಂಡಿನಲ್ಲಿ 25 ಓಟಗಳ ಅವಶ್ಯಕತೆ ಇದೆ ಬಿಸಿ ತಂಡಕ್ಕೆ ಈ ಪಂದ್ಯಾಟವನ್ನ ಜಯಿಸಲು. ಇದು ಒಂದು ನಾಕ್ಔಟ್ ಮಾದರಿಯ ಕ್ರಿಕೆಟ್ ಪಂದ್ಯಾಟ. ಬಾಂಧವ್ಯ ಟ್ರೋಫಿ ಫ್ರೆಂಡ್ಸ್ ಪುತ್ತೂರು ಹಾಗೂ ವಿವಿಧ ಇಲಾಖೆಗಳು ಪುತ್ತೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಬಾಂಧವ್ಯ ಟ್ರೋಫಿ 2025 ಈ ವಿವೇಕಾನಂದ ಕ್ರಿಕೆಟ್ ಕಾಲೇಜ್ ಕ್ರಿಕೆಟ್ ಗ್ರೌಂಡಿನಲ್ಲಿ ಮೈದಾನದಲ್ಲಿ ನಡೆಯುತ್ತಿದೆ.
So it is Shiva to continue the over number 2 from the side of Police 11 as to restrict the batsman of scoring here. They have to put up a break here. A slower delivery of the very first delivery, pulled it off by the batsman. This time over the wideish long on, up goes the finger of umpire. That raises the scoreboard also of VC 11. They are now on 21 of loss of no wicket of chasing 40 runs, the target set by Police 11. Already 21 on the board. Second over in progress. Shiva of the very first delivery after giving a 6. Second time. Full toss. Once again a shorter delivery. Again pulled it away. Again pulled it away. What a loose delivery bowling by this bowler. I think they are giving up the match here. The Police 11. They have to fight back here. And they have to bring back the match into the hand of Police 11. But we see cricketers, they are unbelievable. They are chasing the total in a flash. This time a dot delivery. This time the ball was successful. The slower delivery was successful from Shiva. But unstoppable VC cricketers, they are in a rush to finish the match here. Already 27 on the board for the loss of no wicket. 10 wickets still in their hand. 4 delivery. Full toss one reversed this time by the batsman into the deep gully area. Gets one, looking back for second chance of a run out. No, 2 has been completed. Unmoved by the umpire. That 2 more runs adds up the total here of VC cricketers. 11 on 29 runs required. 11 runs of the remaining deliveries. 3 balls has been completed, I think. 4 balls has been completed of this over. Required 11 runs of 14 deliveries. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಕೆಗಾಗಿ ಗವರ್ಮೆಂಟ್ ಆಫೀಷಿಯಲ್ಸ್ 11 ಹಾಗೂ KSRTC 11 ಗವರ್ಮೆಂಟ್ ಆಫೀಷಿಯಲ್ಸ್ 11 ಹಾಗೂ KSRTC 11 ತಂಡದ ಸದಸ್ಯರು ತಮ್ಮ ಇರುವಿಕೆಯನ್ನು ತಿಳಿಸಲು ಫೋಟೋ ಸೆಷನ್ ಅಥವಾ ಹಸ್ತಾಕ್ಷರಕ್ಕಾಗಿ ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಬಾಂಧವ್ಯ ಟ್ರೋಫಿ 2025ರ ಪಂದ್ಯಾಟ ಜರುಗುತ್ತಿದೆ. ಪೊಲೀಸ್ 11 ಹಾಗೂ VC 11 ತಂಡಗಳ ನಡುವೆ 40ರ ಮೊತ್ತವನ್ನು ಬೆಂಬತ್ತುತ್ತಿರುವಂತಹ VC 11 ತಂಡ ಈಗಾಗಲೇ ತಾನು ಎದುರಿಸಿದಂತ 10 ಚೆಂಡಿನಲ್ಲಿ 29 ಮೊತ್ತವನ್ನ ಕಲೆ ಹಾಕಿದೆ. ಇದರಲ್ಲಿ ಭರ್ಜರಿ 3 ಸಿಕ್ಸರ್ ಅನ್ನ ಒಳಗೊಂಡಿದೆ. Beautiful delivery. This time into the block hole, rushed into the hand of the keeper. Meanwhile, KSRTC 11 ತಂಡದ ಸದಸ್ಯರು ಹಾಗೂ ಎಲ್ಲ ಆಟಗಾರರು ಹಾಗೂ ಗವರ್ಮೆಂಟ್ ಆಫೀಷಿಯಲ್ಸ್ 11 ತಂಡದ ಆಟಗಾರರು ದಯವಿಟ್ಟು ವೇದಿಕೆ ಬಳಿ ಬನ್ನಿ. ತಮಗೆ ಇದು ಮಗದೊಂದು ಕರೆ. Full toss one into the block hole. This time appeal goes for stumping. Unmoved the umpire. Over completes the over number 2 completed by Police 11. But the scorecard of VC 11 are on 29 for the loss of no wicket, scoring a scoring rate of 14.5 runs per over. They are rushing into the target. They are in the driver's seat now. Required 11 runs of 12 balls, not 10 possible target or not an impossible target, because anything can happen. If 1 or 2 wicket goes for VC 11, that could change the game for Police 11. At the same time, if this over is crucial, so that our one of my colleague Mr. Razak Salman has to say it is a penalty made over. It is a penalty made over for Police 11, because they have to restrict the batsman. Otherwise, these 2 batsmen will finish the match in this over. Nitesh Pramod. This time just was gone as a beautiful shot over the long leg area, boundary for 4. As a Surya Kumar shot, we can say, but not slightly much. The same action of movement by the batsman Pramod. This time he gathers up 4 runs. This is the penalty met over, so that the very first delivery they got up a boundary. So the total is on 33 required. 7 runs of the remaining 11 deliveries. ಉಳಿದಿರುವಂತಹ 11 ಚೆಂಡಿನಲ್ಲಿ 7 ಓಟಗಳ ಅವಶ್ಯಕತೆ ಇದೆ. ನಿತೀಶ್ ರವರು
ರಿವರ್ಸ್ ಸ್ವೀಪಿಗಾಗಿ ಯತ್ನ, ಅಲ್ಲಿ ಕ್ಯಾಚ್ ಆಗುವ ಸಂಭವ. 1 ಬೌನ್ಸ್ 2 ಬೌನ್ಸ್, ಬೌಂಡ್ರಿ ಎತ್ತ, ಉತ್ತಮ ಕ್ಷೇತ್ರ ರಕ್ಷಣೆ. ಈ ಮಧ್ಯೆ 2 ರನ್ನಿಗಾಗಿ ಓಟ, ರನ್ಔಟ್ ಆಗಿ ಅಂಪೈರ್ನ ಒಂದು ಬೆರಳು ಆಕಾಶದೆತ್ತರಕ್ಕೆ ಚಿಮ್ಮಿದಾಗ ಅಲ್ಲಿ ಒಂದು ಔಟ್ ಎಂದು ಘೋಷಣೆಯಾಗಿದೆ. ಈ ಔಟ್ ಮೂಲಕ ತಮ್ಮ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಂಡಿದೆ. ಉತ್ತಮ ಒಂದು ಪಾಲುದಾರಿಕೆಯನ್ನ ಮಾಡಿದ್ದಾರೆ ಈ ತಂಡದ ದಾಂಡಿಗರು. ಉತ್ತಮ ಆರಂಭವನ್ನ ನೀಡಿದ್ದಾರೆ ವಿಸಿ ತಂಡಕ್ಕೆ. 34ರ ಮೊತ್ತದಲ್ಲಿ ತಮ್ಮ ಪ್ರಥಮ ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ. ಕೇವಲ 2.2 ಎಸೆತದಲ್ಲಿ, ಅಂದರೆ ಕೇವಲ 14 ಎಸೆತದಲ್ಲಿ 34ರ ಮೊತ್ತವನ್ನು ಕಲೆ ಹಾಕಿದ್ದಾರೆ. ಒಂದು ಉತ್ತಮ ಕ್ರಿಕೆಟ್ ಅನ್ನ ಪ್ರದರ್ಶಿಸಿದ್ದಾರೆ ಈ ದಾಂಡಿಗರು. ಅದೇ ರೀತಿ ಔಟ್ ಆದಂತ ದಾಂಡಿಗ ಪ್ರಮೋದ್ ರವರು ಮರಳಿ ಪೆವಿಲಿಯನ್ಗೆ ರನ್ಔಟ್ ಮೂಲಕ. So Nitish, third time, just a gentle push, goes for a single. This time pummeled by the fielder at the short fine leg area, short square leg area, we can say that one. So one more adds up the total here. Addition moves on to 35 now for the loss of 1 wicket of VC11 chasing 40 runs of their total set by Police 11. In comes fourth time. Beautiful delivery, just tried to play defensively by the batsman, but he doesn't want the single because already the match has been set up for VC11 by this batsman. He is not in a hurry now. He was just want to relieve himself that he want to stay in this game. So in comes a shot, pulled it away. That's the end, I think. Should be the end. Yes, it is the end of this match. And by this, VC11 won the match against Police 11 and they have qualified for the next round. Congratulations for the winners. At the same time, thank you for Police 11 who had competed in this tournament. Bandhavya Trophy 2025. Thank you. ಅದೇ ರೀತಿ ಮುಂದಿನ ಪಂದ್ಯಾಟದ ವೀಕ್ಷಕ ವಿವರಣೆಯನ್ನ ನಮ್ಮೊಂದಿಗೆ ನೀಡಲಿಕ್ಕಿದ್ದಾರೆ ರಜಾಕ್ ಸಾಲ್ಮಾರ ಇವರು. ಅದೇ ರೀತಿ KSRTC 11 ಇವರು ತಮ್ಮ ಫೋಟೋ ಸೆಷನ್ ಅಥವಾ ಹಸ್ತಾಕ್ಷರಕ್ಕಾಗಿ ವೇದಿಕೆ ಬಳಿ ಬರಬೇಕು, ತಮ್ಮನ್ನ ಆಹ್ವಾನಿಸುತ್ತಿದ್ದೇವೆ. ಅಫಿಷಿಯಲ್ 11 ಹಾಗೂ KSRTC 11 ತಂಡದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಯೂನಿಫಾರ್ಮ್ ಒಂದು ಪ್ರಶ್ನೆ ಅಲ್ಲ, ಆದ ಮೇಲೆ ನೋಡೋಣ, ಮ್ಯಾಚ್ ಆಡಿದ ಮೇಲೆ ನೋಡೋಣ ಅಂತ ಹೇಳ್ತಾರೆ ಸಕ್ರಿಯ ಸರ್ ಅವರು. ಕ್ಷಮಿಸಿ, ಕರಿಯಾ ಸರ್ ಅವರು. ವೆಲ್ಕಮ್ ಮಿಸ್ಟರ್ ರಜಾಕ್. ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಅನಿಲ್ ತೆಂಕಿಲಾ ಅಂಡ್ Chidananda and it is Anil Tenkila are the referees for the next match, and it is over to Razak Salmara. ಧನ್ಯವಾದಗಳು ಸೀತಾರಾಮಯ್ಯರವರೇ. ಅಲ್ಲಿ ವಿಮಲ್ ಬನ್ನಿ, ವಿಮಲ್. ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ವಿಮಲ್ ತಂಡವನ್ನು ಸೇರಿಕೊಳ್ಳಿ. ಈ ಬಾಂಧವ್ಯ ಟ್ರೋಫಿ ಕ್ರಿಕೆಟ್ ಕೂಟಕ್ಕೆ ಇದೀಗ ಆಗಮಿಸಿದಂತಹ ಪುತ್ತೂರು ನಗರ ಆರಕ್ಷಕ ಠಾಣಾ ಸಿಬ್ಬಂದಿಯಾಗಿರುವಂತಹ ಶ್ರೀಯುತ ಬಸವರಾಜ್ ಸರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಮುಖ್ಯ ವೇದಿಕೆ ಆಹ್ವಾನಿಸಿ ತಮಗೆ ಆತ್ಮೀಯ ಸ್ವಾಗತ ಸರ್. ಹಾಲ್ ಹಾಲ್ ಹಾಲ್
This is now a tossing ceremony of Government Officials 11 versus KSRTC 11. ನಾಣ್ಯ ಚುಮುಗೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. KSRTC 11 ವಿರುದ್ಧವಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ 11. ಕಳೆದ ಪಂದ್ಯದಲ್ಲಿ ಅತ್ಯುತ್ತಮವಾಗಿ ಆಡಿ ಈ ಪಂದ್ಯಕೂಟದಲ್ಲಿ ಭಾಗವಹಿಸಿದಂತಹ ತಂಡಕ್ಕೆ ಇದೀಗ ಗೌರವ ಸ್ಮರಣೆಗೆ ಹಸ್ತಾಂತರವಾಗತಕ್ಕಂಥ ಕ್ಷಣಗಳು. ಕಳೆದ ಪಂದ್ಯದಲ್ಲಿ ಅತ್ಯಮೋಘವಾಗಿ ಆಡಿ ಈ ಭಾಗವಹಿಸುವಿಕೆಯ ತಂಡದ ಸ್ಮರಣಿಕೆಯನ್ನು ಪಡ್ಕೊಳ್ಳುತ್ತಿದ್ದಾರೆ ಪೊಲೀಸ್ 11 ತಂಡ. ಪೊಲೀಸ್ 11 ಬಿ ತಂಡದ ಸರ್ವ ಆಟಗಾರರು, ನಾಯಕರು ಮುಖ್ಯವಾಗಿ ಮುಖ್ಯ ವೇದಿಕೆ ಬಂದು ಈ ಒಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅಭಿನಂದನೆಗಳು ತಮಗೆ. ಇದು ಅಭಿನಂದನಾ ಫಲಕ ತಮಗೆ ಪೊಲೀಸ್ 11 ಬಿ ತಂಡಕ್ಕೆ. ಎ ತಂಡಕ್ಕೆ ಪೊಲೀಸ್ 11 ಎ ತಂಡ ಈಗಾಗಲೇ ಆ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಮುಂದಿನ ಪಂದ್ಯಕ್ಕಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ 11 ವಿರುದ್ಧವಾಗಿ KSRTC 11 ನಾಣ್ಯ ಚುಮುಗೆಯನ್ನು ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡ ಗೆದ್ದುಕೊಂಡಿದೆ. ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ಳುತ್ತಾ ಇದೆ. ಪಂದ್ಯವು 4 ಓವರ್ಗಳಿಗೆ ಸೀಮಿತವಾಗಲಿದೆ. ಇದೀಗ ವೇದಿಕೆಯಲ್ಲಿ ಪೊಲೀಸ್ 11 ಎ ತಂಡದ ಅಭಿನಂದನಾ ಫಲಕದ ವಿತರಣಾ ಕಾರ್ಯಕ್ರಮ. ಹಾಲ 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 ಪೊಲೀಸ್ 11 ಎ ತಂಡದ ನಾಯಕ ಮುಖ್ಯ ವೇದಿಕೆ ಬಂದು ಈ ಒಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಭಾಗವಹಿಸಿದ್ದಕ್ಕಾಗಿ. ಅದೇ ರೀತಿಯಾಗಿ ಕಳೆದ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯ ಪುರಸ್ಕೃತ ಆಟಗಾರ, ಪಂದ್ಯ ಪುರುಷೋತ್ತಮರಾಗಿ ಆಯ್ಕೆಯಾದಂತವರು VC 11 ತಂಡದ ಅತುಲ್, ಮ್ಯಾನ್ ಆಫ್ ದಿ ಮ್ಯಾಚ್. ಆಟಗಾರರು ಅಂಗಣ ಪ್ರವೇಶ ಮಾಡಿ ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ಆಟಗಾರರು ಕ್ಷೇತ್ರ ರಕ್ಷಣೆಯಲ್ಲಿ ಸಜ್ಜುಗೊಳಿಸಬೇಕು. ನಾಣ್ಯ ಚುಮುಗೆಯನ್ನು ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡ. ಎದುರಾಳಿಯಾಗಿ ಆಡತಕ್ಕಂತಹ ಆರಂಭಿಕ ಆಟಗಾರರು KSRTC 11 ತಂಡದ ಪರವಾಗಿಯೂ ಕೂಡ ಅಂಗಣ ಪ್ರವೇಶ ಮಾಡಿ ತೀರ್ಪುಗಾರರು ನಿಮಗಾಗಿ ಕಾಯ್ತಾ ಇದ್ದಾರೆ. 2 ಬಹುಮಾನಗಳು, ಮುಖ್ಯವಾಗಿ ಮ್ಯಾನ್ ಆಫ್ ದಿ ಮ್ಯಾಚ್, ಅದೇ ರೀತಿಯಾಗಿ ಅಭಿನಂದನಾ ಫಲಕ ಭಾಗವಹಿಸಿದ ಸ್ಮರಣೆಗೆ 2 ಕೂಡ ಮುಖ್ಯ ವೇದಿಕೆಯಲ್ಲಿ ವಿತರಣೆ ಆಗ್ತದೆ. ಸ್ಕರಿಯಾ ಸರ್ ಅದನ್ನು ಅತುಲ್, ದ ಮ್ಯಾನ್ ಆಫ್ ದಿ ಮ್ಯಾಚ್ ಆಫ್ ದಿ ಪ್ರೀವಿಯಸ್ ಮ್ಯಾಚ್. ಅತುಲ್ ಬನ್ನಿ. VC 11 ತಂಡದ ಅತುಲ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಸರ್. ಅದೇ ರೀತಿಯಾಗಿ ಮೊದಲ ಮ್ಯಾಚ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ವಿತರಣೆ ಆಗಲಿಕ್ಕೆ ಬಾಕಿ ಇತ್ತು. ಮೊದಲ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯ ಪುರಸ್ಕೃತ ಆಟಗಾರ ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ಆಟಗಾರರು ಕ್ಷೇತ್ರ ರಕ್ಷಣೆಗಾಗಿ ಬರಬೇಕು. ಗವರ್ಮೆಂಟ್ ಅಫಿಷಿಯಲ್ಸ್ 11 ಟಾಸ್ ಆಗಿದೆ, ನೀವು ಟಾಸ್ ಗೆದ್ದು ಕ್ಷೇತ್ರ ರಕ್ಷಣೆಯನ್ನು ಕೂಡ ಆಯ್ದುಕೊಂಡಾಗಿದೆ. ಕಳೆದ ಮೊದಲ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತ ಆಟಗಾರರನ್ನು ಗೌರವಿಸುವಂತ ಸಮಯ. ಸೊಸೈಟಿ 11 ತಂಡದ ಪರವಾಗಿ ವೈಯಕ್ತಿಕವಾಗಿ 45 ಓಟವನ್ನು ಗಳಿಸಿದಂತಹ ಆಟಗಾರ ಸರ್ವೋಜಿತ್. ತಮ್ಮ ಸರ್ವೋನ್ನತ ಆಟಕ್ಕಾಗಿ ಸರ್ವೋಜಿತ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದೀರಾ. ಬನ್ನಿ ಸರ್ವೋಜಿತ್, ಆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಸರ್ವೋಜಿತ್ ಅವರು. ಅಲ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ ವಿಲ್ ಬಿ ಟೇಕ್ಸ್ ಆನ್ KSRTC ತಂಡ ಆರಂಭಿಕವಾಗಿ ಬ್ಯಾಟ್ ಮಾಡುತ್ತೆ. ನಾಣ್ಯ ಚುಮ್ಮಿಗೆ ಜಯಿಸಿಕೊಂಡಂತಹ ತಂಡ ಗವರ್ಮೆಂಟ್ ಅಫಿಷಿಯಲ್ಸ್ 11 ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ಇದೀಗ ಸರ್ವೋಜಿತ್ ಅವರಿಗೆ ವೇದಿಕೆಯಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅನಾವರಣ ವಿತರಣೆಯಾಗಿದೆ. ಮುಂದಕ್ಕೆ ಪೊಲೀಸ್ 11 ಎ ತಂಡದ ನಾಯಕ ಬನ್ನಿ.
ಭಾಗವಹಿಸಿದ ಸ್ಮರಣಿಕೆಯನ್ನು ಪಡ್ಕೊಳ್ಳಿ. ಅತ್ಯುತ್ತಮವಾಗಿ ಆಡಿದ್ದೀರಾ, ಕ್ರೀಡಾಭಿಮಾನಿಗಳ ಮನವನ್ನು ಗೆದ್ದಿದ್ದೀರಾ. ಕ್ರಿಕೆಟ್ ಅಂದರೆ ಇಷ್ಟೇ, ಒಂದು ತಂಡ ಸೋಲಬೇಕು, ಒಂದು ತಂಡ ಗೆಲ್ಲಬೇಕು. ಖಂಡಿತವಾಗಿ ನಾಣ್ಯ ಚಿಮ್ಮಿಗೆ ಆರಂಭವಾಗುವ ಮುಂಚಿತವಾಗಿ ಒಂದು ಹೆಡ್ ಮತ್ತು ಟೇಲ್ ಇದೆ. ಅದೇ ರೀತಿಯಾಗಿ ಎರಡೂ ಭಾಗದಲ್ಲೂ ಕೂಡ ಒಂದು ನಾಣ್ಯದ ಮುಖಗಳಿದ್ದಂತೆ ಸೋಲು ಮತ್ತು ಗೆಲುವಿದ್ದೇ ಇದೆ. ನೀವು ಸೋತರೆ ಮಾತ್ರ ಅವರಿಗೆ ಗೆಲ್ಲತಕ್ಕಂಥ ಅವಕಾಶ ಇದೆ. ಅತ್ಯುತ್ತಮವಾಗಿ ಆಡಿ ಪರಾಜಿತಗೊಂಡಿರತಕ್ಕಂತಹ ತಂಡಕ್ಕೆ ಗೌರವ ಅಭಿನಂದನಾ ಫಲಕ ಇದೆ. ಭಾಗವಹಿಸಿದ ಸ್ಮರಣಿಕೆಯನ್ನು ಪಡ್ಕೊಳ್ಳಲು ಪೊಲೀಸ್ 11 ಎ ತಂಡದ ನಾಯಕನಿಗೆ ಆತ್ಮೀಯ ಕರೆಯೋಲೆ ಮುಖ್ಯ ವೇದಿಕೆ. ಅದೇ ರೀತಿ ಕಳೆದ ಪಂದ್ಯದಲ್ಲಿ VC11 ತಂಡದ ಅತುಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಂಡಂತಹ ಆಟಗಾರ. ಅಭಿನಂದನೆಗಳು ತಮಗೆ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಸರ್ವ ರೀತಿಯಲ್ಲಿ ತಯಾರಲ್ಲಿರಬೇಕು. ಪೊಲೀಸ್ 11B ಹಾಗೂ ಪ್ರೆಸ್ ಕ್ಲಬ್ 11 ಎರಡೂ ತಂಡಗಳ ಸರ್ವ ಆಟಗಾರರು ಕೂಡ ತಯಾರಿಯಲ್ಲಿರಬೇಕು. ಪ್ರತಿಯೊಂದು ಪಂದ್ಯದಲ್ಲಿ ಆಡುವಂತಹ ತಂಡದ ಆಟಗಾರರ ಗಮನಕ್ಕೆ ಸಮವಸ್ತ್ರ ಕಡ್ಡಾಯವಾಗಿದೆ. ಕ್ರಿಕೆಟ್ ಶಿಸ್ತುಬದ್ಧವಾಗಿ ಕ್ರೀಡಾ ಸ್ಫೂರ್ತಿಯಿಂದ ಒಂದು ಅತ್ಯುತ್ತಮವಾಗಿರತಕ್ಕಂತಹ ಆಯೋಜನೆ ಮಾಡ್ತಾ ಇದೆ. ಈಗಾಗಲೇ ಗೌರವ ಸ್ಮರಣಿಕೆಯನ್ನು ಸ್ಕರಿಯಸ್ ಸರ್ ಅವರು ವಿತರಿಸಬೇಕು. ಇದು ಪಡ್ಕೊಳ್ಳತಕ್ಕಂಥವರು ಪೊಲೀಸ್ 11A ತಂಡ ಶಿವಕುಮಾರ್ ಹಾಗೂ ಸಲೀಂ ಇರುವರು ಕೂಡ ಪಡ್ಕೊಳ್ತಾ ಇದ್ದಾರೆ. ಗೌರವಾನ್ವಿತ ಅತಿಥಿ ಅಭ್ಯಾಗತರಿಂದ ಇದು ಮುಖ್ಯವಾಗಿ ಭಾಗವಹಿಸಿದಂತಹ ಚಪ್ಪಾಳೆ ಹೊಂದಿಗೆ ತಮಗೆ ಅಭಿನಂದನೆಗಳು. ಪೊಲೀಸ್ 11A ತಂಡಕ್ಕೆ ನಾವು ಅಭಿನಂದನೆ ಹೇಳ್ತಾ ಇದ್ದೀವಿ ಭಾಗವಹಿಸಿದ್ದಕ್ಕಾಗಿ. ಎಕ್ಸ್ಟ್ರಾ ಪ್ಲೇಯರ್ ಬನ್ನಿ, ದಯವಿಟ್ಟು ಇತರೆ ಆಟಗಾರ ಬನ್ನಿ, ಎಕ್ಸ್ಟ್ರಾ ಪ್ಲೇಯರ್ಸ್ ಬನ್ನಿ. ಅತಿರಿಕ್ತ ಆಟಗಾರರು ಇಲ್ಲಿ ನಮಗೆ ಸಹಕಾರ ನೀಡಬೇಕು. Government officials 11. Yes, we are ready, sir. At sharp 12 p.m. 12 past 12. It's 12 past 12. 12 ನಿಮಿಷವಾಗಿದೆ. ಒಂದು ಇನ್ನಿಂಗ್ಸ್ ಮುಕ್ತಾಯಗೊಳಿಸಲು 20 ನಿಮಿಷದ ಕಾಲಾವಕಾಶ ಇದೆ. ಪ್ರಥಮ ಓವರ್ ಎಸೆಯಬೇಕಾಗಿದೆ. ಅಫಿಷಿಯಲ್ಸ್ ವರುಣ್ ಎಸೆದಂತ ಪ್ರಥಮ ಚೆಂಡಿಗೆ ಆಕರ್ಷಕ ಶೈಲಿಯಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಬೌಂಡರಿಯೊಂದಿಗೆ ಖಾತೆಯನ್ನು ಆರಂಭಿಸ್ತಾ ಇದೆ KSRTC 11. KSRTC ಬಸ್ಸು ಚಾಲಕರ ಹಿಂಭಾಗದಲ್ಲೊಂದು ಬರಹ ಇದ್ದೇ ಇರುತ್ತೆ. ಇರುವ ಭಾಗ್ಯವನ್ನೆಣೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಇದು DVG ಅವರ ಮಾತು. ಇರುವ ಭಾಗ್ಯವನ್ನೆಡೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಖಂಡಿತವಾಗಿಯೂ ಇಲ್ಲಿ ಭಾಗವಹಿಸದಿರತಕ್ಕಂಥ ನಿಜಕ್ಕೂ ಕೂಡ ದುರದೃಷ್ಟವಂತರು. ಇಲ್ಲಿ ಭಾಗವಹಿಸುವಂತ ನಿಜಕ್ಕೂ ಕೂಡ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯತಕ್ಕಂಥ ಅದೃಷ್ಟವಂತರು. ಅತ್ಯುತ್ತಮ ಆಯೋಜನೆ, ಪ್ರತಿಯೊಂದು ತಂಡಕ್ಕೂ ಅದರದ್ದಾಗಿರತಕ್ಕಂತಹ ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಟ್ಟು ಈ ಕ್ರಿಕೆಟ್ ಕೂಟವನ್ನು ಹಮ್ಮಿಕೊಂಡಿದೆ. ಇದು ಬಾಂಧವ್ಯ ಟ್ರೋಫಿ. ದ್ವಿತೀಯ ಚೆಂಡಿಗೆ ಆಕರ್ಷಕ ಶೈಲಿಯ ದಾಂಡುಗಾರಿಕೆ, ಉಲ್ಟಾ ದಂಡಿಗೆ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಬೌಂಡರಿಯ ಬಳಿಕ 6. ಅದ್ಭುತವಾಗಿರತಕ್ಕಂತಹ ಆರಂಭ. ಪವರ್ ಪ್ಲೇ ಲಾಭಾಂಶವನ್ನು ಪಡ್ಕೊಳ್ಳುವ ತವಕದಲ್ಲಿದೆ. KSRTC 11 ತಂಡದ ರೆಹಮಾನ್ ಸ್ಟ್ರೈಕ್ ವಿಭಾಗದಲ್ಲಿ, ಶಿವ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ, ವರುಣ್ ದಾಳಿಗಾರಿಕೆಯಲ್ಲಿ. ಅಫಿಷಿಯಲ್ಸ್ 11 ಪರವಾಗಿ ವರುಣ್ ಎಸೆಯಬೇಕಾಗಿದೆ. ಕ್ರೀಡಾಭಿಮಾನಿಗಳೇ, ಇದು ಬಾಂಧವ್ಯ ಟ್ರೋಫಿ 8ನೇ ವರ್ಷದ ಕ್ರಿಕೆಟ್ ಕೂಟ. ಈಗಾಗಲೇ ಅತಿಥಿ ಅಭ್ಯಾಗತರ ಮಾತುಗಳನ್ನು ಬಹಳಷ್ಟು ಕೇಳಿದ್ದೇವೆ. ರಾಜ್ಯದ ವಿವಿಧ ಮೂಲೆಗಳಲ್ಲಿ, ವಿವಿಧ ಜಿಲ್ಲೆಗಳಲ್ಲಿ ಇಂತಹ ಕ್ರಿಕೆಟ್ ಕೂಟಗಳು ಸಾಗಿ ಬರಬೇಕು. ಈ ಬಾಂಧವ್ಯ ಟ್ರೋಫಿ ಮಾದರಿಯಾಗಲಿ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಆಕರ್ಷಕ ಶೈಲಿಯ ದಾಂಡುಗಾರಿಕೆ ಇದು. ಇಲ್ಲಿ ಕ್ಯಾಚ್ ಔಟ್, ಪ್ರಮುಖ ವಿಕೆಟ್, ಆರಂಭಿಕ ಆಟಗಾರ, ಡೇಂಜರಸ್, ಅಪಾಯಕಾರಿ ದಾಂಡಿಗ. ಇಲ್ಲಿ ರಹಮಾನ್ ಅವರ ಉದ್ರಿಯನ್ನು ಕಳ್ಕೊಳ್ತಾ ಇದೆ. ಛೋಟಾ ಇನ್ನಿಂಗ್ಸ್, 3 ಚೆಂಡನ್ನು ಬಳಸಿಕೊಂಡು 10 ಓಟವನ್ನು ಗಳಿಸಿ ರೆಹಮಾನ್ ಅವರ ವಿಕೆಟ್ ಪಡ್ಕೊಳ್ತಾ ಇದೆ ತಂಡ. ಇಲ್ಲಿ ವರುಣ್ ವಿಕೆಟ್ ಪಡ್ಕೊಂಡು, ಯು ಮಿಸ್, ಐ ಹಿಟ್. ಮೊದಲ ಚೆಂಡಿಗೆ ಬೌಂಡರಿ, ದ್ವಿತೀಯ ಚೆಂಡಿಗೆ ಸಿಕ್ಸರ್, ತದ ಬಳಿಕ 3ನೇ ಚೆಂಡಿಗೆ ವಿಕೆಟ್. ಮರು ವಾಪಸಾತಿ. ವಾಟ್ ಎ ಕಮ್ ಬ್ಯಾಕ್ ಫ್ರಮ್ ವರುಣ್. 4ನೇ ಚೆಂಡನ್ನು ಎಸೆಯಬೇಕಾಗಿದೆ ವರುಣ್. ನಾಲ್ಕನೆಯ ಬಾರಿಗೆ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಎಸೆಯತಕ್ಕಂತಹ ದಾಳಿಗಾರ ವರುಣ್.
ಸ್ಟ್ರೈಕ್ ವಿಭಾಗದಲ್ಲಿ ಜಯಂತ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಶಿವ. ಜಯಂತ್ ಸ್ಟ್ರೈಕ್ ವಿಭಾಗದಲ್ಲಿ. ವಾಟ್ ಅ ಕ್ಲಾಸಿಕಲ್ ಡ್ರೈವ್, ಕವರ್ ಡ್ರೈವ್, ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್ ಬೌಂಡ್ರಿ ಫಾರ್ ಯು. ಆಕರ್ಷಕ ಶೈಲಿಯ ಬೌಂಡ್ರಿ ದಾಖಲಾಗ್ತಾ ಇದೆ. ಸಮಯಕ್ಕನುಸಾರವಾಗಿ ಟೈಮಿಂಗ್ ಪರ್ಫೆಕ್ಷನ್, ಚೆಂಡು ಸ್ವೀಕರಿಸಿದ ಶೈಲಿ, ಹೊಡೆತದ ವೈಖರಿ ಇವೆಲ್ಲವನ್ನು ಗಮನಿಸಿಕೊಂಡಾಗ ಬೌಂಡರಿ ತಂಡಕ್ಕೆ ಆಪತ್ ಬಾಂಧವ ರೀತಿಯಲ್ಲಿ ಬಾರಿಸಿದಂತ ಆಟಗಾರ ಜಯಂತ್. ಬೌಂಡರಿ ಬಂತು, 2 ಬೌಂಡರಿಗಳು, 1 ಸಿಕ್ಸರ್, 1 ವಿಕೆಟ್ ಸಮೇತವಾಗಿ ವರುಣ್ ಓವರ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ತಂಡದ ಗಳಿಕೆಯಲ್ಲಿ ಇದೀಗ 14 ಇದೆ. ಮತ್ತೆ ಬೌಂಡ್ರಿ ದಾಖಲಾಗ್ತದೆ. ಬೌಂಡ್ರಿಯ ಮೇಲೆ ಬೌಂಡ್ರಿಗಳು ಒಂದು ರೀತಿಯಲ್ಲಿ ಎದುರಾಳಿ ದಾಳಿಗಾರನ ಮೇಲೆ ಒತ್ತಡವನ್ನು ಹೇರತಕ್ಕಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇಲ್ಲಿ ದಾಂಡಿಗರು. ಆರಂಭಿಕವಾಗಿ ರಹಮಾನ್ ಔಟ್ ಆದ ನಂತರ ಬಂದಂತಹ ದಾಂಡಿಗ ಜಯಂತ್. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ನಾವು ಸ್ಕೋರ್ ಕಾರ್ಡ್ 18 ಆನ್ ಬೋರ್ಡ್, 18 ಅಂಕಿಅಂಶ ಪಟ್ಟಿಯಲ್ಲಿ. ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ ಕೊನೆಯ ಚೆಂಡು, ಆಕರ್ಷಕ ಶೈಲಿಯ ದಾಂಡುಗಾರಿಕೆ, ಅಕ್ರಾಸ್ ಮಾದರಿ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಬಹುತೇಕವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಬೌಂಡರಿ ದಾಖಲಿಸುವುದರೊಂದಿಗೆ ಹ್ಯಾಟ್ರಿಕ್ ಬೌಂಡರಿಯ ವೀರನಾದ ಇಲ್ಲಿ KSRTC 11 ತಂಡದ ಜಯಂತ್ ಹ್ಯಾಟ್ರಿಕ್ ಬೌಂಡರಿಯ ವೀರ. ಈ ಟೂರ್ನಮೆಂಟಿನ ಮೊದಲ ಹ್ಯಾಟ್ರಿಕ್ ಬೌಂಡರಿ ಸಾಧನೆಯಾಗ್ತಾ ಇದೆ ಜಯಂತ್ ರೂಪದಲ್ಲಿ. ಇನ್ನಿಂಗ್ಸಿನ ಮೊದಲ ಓವರ್ ಪವರ್ ಪ್ಲೇ 1 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 22, ಲಾಸ್ ಆಫ್ 1 ವಿಕೆಟ್. ಇನ್ನು 3 ಓವರ್ಗಳ ಆಟ ಇದೆ. ಪವರ್ ಪ್ಲೇ ಎನ್ನುವುದೇ ದಾಂಡಿಗರ ಸ್ವರ್ಗತಾಣ. ಪವರ್ ಪ್ಲೇ ಸಂಪೂರ್ಣ ಲಾಭಾಂಶವನ್ನು ಪಡ್ಕೊಳ್ಳತಕ್ಕಂತಹ ಅವಕಾಶವನ್ನು ಗಿಟ್ಟಿಸಿಕೊಂಡಿತ್ತು KSRTC 11. ಸರ್ವ ರೀತಿಯಲ್ಲಿ ತಯಾರಾಗಿರಬೇಕು. ಪೊಲೀಸ್ 11B ಹಾಗೂ ಪ್ರೆಸ್ ಕ್ಲಬ್ 11 ವರ್ತಕರು ಸಮವಸ್ತ್ರ ಧರಿಸಲಿಕ್ಕೆ ಹೋಗಿದ್ದಾರೆ. ವರ್ತಕರ 11 ಹಾಗೂ ಮೆಸ್ಕಾಂ 11 ಕೂಡ ತಯಾರಿಯಲ್ಲಿರಬೇಕು. ಫೋಟೋ ಸೆಷನ್ ಕೂಡ ಮುಕ್ತಾಯವಾಗಿದೆ. ನಿರಂತರವಾಗಿ ಪ್ರಥಮ ಸುತ್ತಿನ ಪಂದ್ಯಗಳು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ಮುಂದುವರಿಕೆಯಾಗಬೇಕಾಗಿದೆ. ಸತೀಶ್ ದಾಳಿಗಾರಿಕೆಯಲ್ಲಿ. ಗವರ್ಮೆಂಟ್ ಅಫಿಷಿಯಲ್ಸ್, ಸರ್ಕಾರಿ ಉದ್ಯೋಗಿಗಳ ಒಂದು ತಂಡವನ್ನು ಕಟ್ಟಿಕೊಂಡು ಇಲ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ 11 ಆಡ್ತಾ ಇದೆ. ರೈಟ್ ಆಫ್ ರೌಂಡ್ ದಿ ವಿಕೆಟ್ ಮುಖೇನವಾಗಿ ಸತೀಶ್ ಎಸೆಯಬೇಕಾಗಿದೆ. ಎಸೆತಕ್ಕೆ ತಕ್ಕಂತೆ ಉತ್ತರವನ್ನು ಪ್ರಯತ್ನಪಟ್ಟರು. ಬಹುತೇಕವಾಗಿ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರಪಾಲಕನನ್ನು ಹಾದು ಹೋಗತಕ್ಕಂಥ ಪ್ರಯತ್ನದಲ್ಲಿ ಒಂಟಿ ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಖಾತೆಯಲ್ಲಿ ಏರಿಕೆಯಾಗುತ್ತೆ 23. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ಮತ್ತೆ ಸತೀಶ್. ಪ್ರಥಮ ಇನ್ನಿಂಗ್ಸ್ನ ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ಶ್ರೇಷ್ಠ ಮಟ್ಟದ ಹೊಡೆತ ಇದು. ಬಹುತೇಕವಾಗಿ ಚೆಂಡು ಸೀಮಾ ರೇಖೆ ಸನಿಹದಲ್ಲಿ ಇದು ಸಿಕ್ಸರ್. ಈ ಇನ್ನಿಂಗ್ಸಿನ ದ್ವಿತೀಯ 6 ದಾಖಲಾಗ್ತಾ ಇದೆ. ಆರಂಭಿಕ 6 ಬಾರಿಸಿದ್ದು ರೆಹಮಾನ್, ತದ ಬಳಿಕ 6 ಬಾರಿಸತಕ್ಕಂಥ ಆಟಗಾರ ಜಯಂತ್. ವಾಟ್ ಆನ್ ಇನ್ನಿಂಗ್ಸ್ ಫ್ರಮ್ ಜಯಂತ್. 4 ಹ್ಯಾಟ್ರಿಕ್, 4 ಬಳಿಕ 6. ಒಟ್ಟಾಗಿ 4 ಚೆಂಡನ್ನು ಎದುರಿಸಿ 18 ಓಟವನ್ನು ಗಳಿಸಿ ಆಡ್ತಾ ಇದ್ದಾರೆ ಜಯಂತ್. KSRTC 11 ತಂಡದ ಪರವಾಗಿ ತಂಡದ ಭರವಸೆಯ ಒನ್ ದಾಂಡಿಗ ಜಯಂತ್ 4 ಚೆಂಡುಗಳಿಗೆ 18 ಓಟವನ್ನು ಗಳಿಸಿ ಆಡ್ತಾ ಇದ್ದಾರೆ. 18 ಓಟಗಳು ಕೂಡ 3 ಬೌಂಡರಿ, 1 ಸಿಕ್ಸರ್. ಚೆಂಡನ್ನು ಸ್ವೀಕರಿಸುವ ಶೈಲಿಯಲ್ಲಿ ಅಲ್ಪ ಬದಲಾವಣೆಗೊಳಿಸುತ್ತಾ ಒಂಟಿ ಓಟಕ್ಕಾಗಿ ಅವಕಾಶ ಮಾಡಿಕೊಟ್ಟರು. ಅದು ಬೇಸ್ ಎಂಬ ತೀರ್ಪುಗಾರರಿಂದ. ಬೇಸ್ನೊಂದಿಗೆ ಒಂಟಿ ಓಟ ಬಂದಿದೆ. ತಂಡ ಒಟ್ಟು ಗಳಿಕೆ 30 ಆನ್ ಬೋರ್ಡ್. 30ರಲ್ಲಿದೆ ಅಂಕಿಅಂಶ ಪಟ್ಟಿ. ಸತೀಶ್ ಮತ್ತೆ ಮುಂದುವರಿಕೆ ಆಗುತ್ತಾ. ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ಪರವಾಗಿ ಸತೀಶ್ ದಾಳಿಗಾರಿಕೆ ಮಾಡಿದ್ರು. ಇಲ್ಲಿ ದಾಂಡಿಗ ಶಿವ ಖಂಡಿತವಾಗಿ ಸ್ಟ್ರೈಕ್ ಔಟ್ ಮಾಡತಕ್ಕಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಒಂದೆಡೆಯಲ್ಲಿ ಅಬ್ಬರದ ಬಿರುಸಿನ ಆಟವಾಡುವಂತ ಜಯಂತ್ ಅವರಿಗೆ ಮತ್ತೆ ಸ್ಟ್ರೈಕ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಶಿವ. ಇದು ಸಂದರ್ಭೋಚಿತವಾಗಿರತಕ್ಕಂಥ ಕ್ರಿಕೆಟ್. ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರೆಸೆನ್ಸ್ ಆಫ್ ಮೈಂಡ್ ಕ್ರಿಕೆಟ್ಗೆ ಬೇಕೇ ಬೇಕಾಗ್ತದೆ. ಅದನ್ನು ಇಲ್ಲಿ ಶಿವ ಮುಂದುವರಿಸ್ತಾ ಇದ್ದಾರೆ. ಜಾನ್ಮೆ ಆಟ. ಒಂದೆಡೆಯಲ್ಲಿ ಬಿರುಸಿನ ಓಟಗಳ ಮಧ್ಯೆಯೂ ಕೂಡ ಇಂತಹ ಆಟಗಳು ತಂಡದ ರನ್ ಹೆಚ್ಚುವರಿಗೆ ಬಹಳಷ್ಟು ಪರಿಣಾಮಕಾರಿಯಾಗಬಹುದು. ಮತ್ತೆ ಇಲ್ಲಿ ಒಂಟಿ ಓಟ ಬಂದಿದೆ. 31 ಓಟಗಳನ್ನು ಗಳಿಸಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಮತ್ತೆ ಸತೀಶ್ ಮುಂದುವರಿಯಬೇಕಾಗಿದೆ. ಕೊನೆಯ ಚೆಂಡು ರೈಟ್ ಆರ್ಮ್ ರೌಂಡ್ ದಿ ವಿಕೆಟ್ ಮುಖೇನವಾಗಿ 32 ಆನ್ ಬೋರ್ಡ್.
ಆಕರ್ಷಕ ಶೀಲ ಡ್ರೈವ್ ಮಾಡಿದ್ರು. ಈ ಬಾರಿ ಕೆಲ ಕಾಲ ಗಾಳಿಯಲ್ಲಿ ಚೆಂಡು ಕ್ಷೇತ್ರ ಪಾಲಕರ ಕೈಯಲ್ಲಿ ದ್ವಿತೀಯ ವಿಕೆಟ್ ಕಳೆದುಕೊಳ್ತಾ ಇದೆ. ಇಲ್ಲಿ ಶಿವ, ಆರಂಭಿಕ ಆಟಗಾರ ಶಿವ ಅವರ ಉದ್ರಿಯನ್ನು ಕಳೆದುಕೊಳ್ಳುತ್ತಾ ಇದೆ. ಇಲ್ಲಿ ರಹಮಾನ್ ಮತ್ತು ಶಿವ 2 ವಿಕೆಟ್ ಬಿಟ್ಟು ಕೊಟ್ಟಾಗ KSRTC 11 ತಂಡದ ಒಟ್ಟು ಗಳಿಕೆ 32. 2 ಓವರ್ ಮುಕ್ತಾಯಕ್ಕೆ ಸರಾಸರಿ 16.00. ಪುತ್ತೂರಿಗೆ ಅಮರ್ ಅಕ್ಬರ್ ಅಂತೋಣಿ ಸೌಹಾರ್ದ ರೋಲಿಂಗ್ ಟ್ರೋಫಿ ಒಂದು ಹೆಸರಾದರೆ ಮತ್ತೆ ಈ 3 ಮಂದಿ ಸ್ಕರಿಯಾ ಎಂ ಜೊತೆಯಾಗಿ ಪ್ರಶಾಂತ್ ರೈ, ಅದೇ ರೀತಿಯಾಗಿ ಫಾರೂಕ್ ಶೇಖ್ ಮುಕ್ವೆ, ಈ 3 ಕೂಡ ಖಂಡಿತವಾಗಿಯೂ ಬಹಳಷ್ಟು ವರ್ಷಗಳಿಂದ ಈ ಒಂದು ಕ್ರಿಕೆಟ್ ಕೂಟವನ್ನು ಹಮ್ಮಿಕೊಂಡು ಆಯೋಜನೆಗೊಳಿಸಿದಂತಹ ಕೀರ್ತಿ ಪತಾಕಿ ಅವರಿಗೆ ಸಲ್ಲುತ್ತೆ. ಕೇವಲ ಈ ಕ್ರಿಕೆಟ್ ಮಾತ್ರವಲ್ಲದೆ ಬಾಂಧವ್ಯ ಟ್ರೋಫಿ ಆ ಶೀರ್ಷಿಕೆ ಇಟ್ಟವರು ಯಾರೆಂದು ಮತ್ತೆ ಕೇಳೋಣ. ಖಂಡಿತವಾಗಿಯೂ ಬಾಂಧವ್ಯ ಟ್ರೋಫಿ, ಇದು ಬಾಂಧವ್ಯದ ಬೆಸುಗೆಯನ್ನು ಬೆಸೆಯತಕ್ಕಂತಹ, ಖಂಡಿತವಾಗಿಯೂ ಸೌಹಾರ್ದ ಪ್ರೇಮಿಗಳನ್ನು ಒಟ್ಟು ಸೇರಿಸತಕ್ಕಂತಹ ಇಂದು ಅತ್ಯುತ್ತಮವಾಗಿರತಕ್ಕಂತಹ ವೇದಿಕೆ ಕಲ್ಪಿಸಿಕೊಟ್ಟದು ಕ್ರೀಡೆ. ಆ ಕ್ರೀಡೆಯಲ್ಲಿ ಕ್ರಿಕೆಟ್ ಕೂಟವನ್ನು ಹಮ್ಮಿಕೊಂಡು ವಿವಿಧ ಇಲಾಖೆಗಳನ್ನು ಒಟ್ಟು ಸೇರಿಸಿ ಒಂದು ಆಡತಕ್ಕಂತಹ, ಸದಾ ಉದ್ವೇಗದಲ್ಲಿ ಇರತಕ್ಕಂಥವರು, ಒತ್ತಡದಲ್ಲಿರತಕ್ಕಂತಹ ಎಲ್ಲ ಇಲಾಖೆಗಳನ್ನು ಕೂಡ ಒಂದೊಮ್ಮೆ ಮೋಜಿನ ಮನರಂಜನೆಯ ದಿನವನ್ನಾಗಿ ಪರಿವರ್ತಿಸತಕ್ಕಂಥ ಪ್ರಯತ್ನವನ್ನು ಆದಿತ್ಯವಾರ ದಿವಸ ಮಾಡ್ತಾ ಇದೆ. ಈ ಹಿಂದೆ 7 ವರ್ಷಗಳ ಪಯಣವನ್ನು ದಾಟಿ 8ನೇ ವರ್ಷದ ಅದ್ದೂರಿಯ ಕ್ರಿಕೆಟ್ ಕೂಟದಲ್ಲಿ ನಾವು ಮಧ್ಯಾಹ್ನದ ಹೊತ್ತಿಗೆ ಸನಿಹವಾಗ್ತಾ ಇದೆ. ತಂಡದ ಒಟ್ಟು ಗಳಿಕೆ ಏರಿಕೆ ಆಗುತ್ತಾ 32. ಸ್ನೋಬಾಲ್ ನೋ ಬಾಲ್ ಎಂಬ ತೀರ್ಪು ಬಂದಿದೆ. ಫ್ರೀ ಹಿಟ್ ಘೋಷಣೆ ಆಗ್ತಾ ಇದೆ. ಫ್ರೀ ಹಿಟ್ ಘೋಷಣೆ ಆಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಸಚಿನ್, ಗವರ್ಮೆಂಟ್ ಅಫಿಷಿಯಲ್ಸ್ 11 ಪರವಾಗಿ ಸಚಿನ್ ಎಡಗೈ ದಾಳಿಗಾರ. ಎಸೆತಗಾರಿಕಾ ವಿಭಾಗದಲ್ಲಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಕ್ರಿಕೆಟ್ ಅದಕ್ಕೆ ಆಗಿರತಕ್ಕಂತಹ ಒಂದು ಅಭಿಮಾನಿಗಳ ಬಳಗ ಇದೆ. ನೋಡುಗರ ಸಂಖ್ಯೆ ಬಹಳಷ್ಟು ಹೆಚ್ಚಿದೆ. ಕ್ರಿಕೆಟ್ ಅಂದರೆ ಅಚ್ಚುಮೆಚ್ಚು. ನಾವು ಹಲವಾರು ವರ್ಷಗಳಿಂದ ಒಪ್ಪಿಕೊಂಡದ್ದು ಕೆಲವೊಮ್ಮೆ ಈ ಕ್ರಿಕೆಟ್ ಕೂಟವನ್ನು ಎಲ್ಲೇ ಇದ್ರೂ ಅದು ಟಿವಿಯಲ್ಲಾಗಲಿ ರೇಡಿಯೋದಲ್ಲಾಗಲಿ ಕೇಳುವಂತಹ, ನೋಡುವಂತಹ ಹವ್ಯಾಸಿ ಕ್ರಿಕೆಟ್ ಅಭಿಮಾನಿಗಳು ನಾವು. ಆ ಹವ್ಯಾಸಿ ಕ್ರಿಕೆಟ್ ಅಭಿಮಾನಿಗಳಿಗೆ ಈ ದಿನ ಬಹಳಷ್ಟು ಖುಷಿಯ ವಿಚಾರ. ಬಾಂಧವ್ಯ ಟ್ರೋಫಿಯ ವೀಕ್ಷಣೆಗಾಗಿ ಅವಕಾಶ ಮಾಡಿಕೊಟ್ಟಿದೆ. ಸುಂದರ ಕ್ರೀಡಾಂಗಣ, ಅತ್ಯಂತ ಉತ್ತಮ ರೀತಿಯಲ್ಲಿ ಆ ಕ್ರೀಡಾಂಗಣವನ್ನು ಮದುಮಗಳಂತೆ ಸಿಂಗಾರಿಸುವಂತ ರೀತಿಯಲ್ಲಿ ಅತ್ಯುತ್ತಮವಾಗಿ ಸಂಯೋಜನೆಗೊಳಿಸಿದ್ದಾರೆ. ಈ ವೃತ್ತಾಕಾರದ ಸುಂದರವಾಗಿರತಕ್ಕಂಥ ಕ್ರಿಕೆಟ್ ಮೈದಾನದಲ್ಲಿ ಯಶಸ್ವಿಯ ಪಂದ್ಯಗಳು ಸಾಗಿ ಬರುತ್ತಾ ಇದೆ. ಎಸೆತಗಾರಿಕೆಯಲ್ಲಿ ಮತ್ತೆ ಸಚಿನ್, ಇದು ಗವರ್ಮೆಂಟ್ ಅಫಿಷಿಯಲ್ಸ್ 11 ಶ್ರೇಷ್ಠ ದಾಳಿಗಾರಿಕೆ. ಆದರೆ ಇದು ಸಂಪೂರ್ಣ ಹೊರತಿರುವು ಪಡೆದುಕೊಳ್ಳುತ್ತೆ. ಲೈನ್ ಅಂಡ್ ಲೆಂತ್ ಎರಡನ್ನೂ ಕೂಡ ಸೂಕ್ಷ್ಮವಾಗಿ ಪರಿಗಣಿಸಿಕೊಂಡು ಎಸೆಯತಕ್ಕಂಥ ದಾಳಿಗಾರ ಈ ಸಚಿನ್ ಇಲ್ಲಿ ಹೊರತಿರುವಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಂದಿದೆ. ತಂಡದ ಗಳಿಕೆಯಲ್ಲಿ 36. ಎಡಗೈ ದಾಳಿಗಾರ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಆಕರ್ಷಕ ಶೈಲಿಯ ದಾಂಡುಗಾರಿಕೆ ಇದು. ಮಿಡ್ ವಿಕೆಟ್ ವಿಭಾಗದಲ್ಲಿದೆ. ಚೆಂಡು ಒಂಟಿ ಓಟವನ್ನು ಗಳಿಸಿ ಅವಳಿ ಓಟಗಳನ್ನು ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ. ನಿವೃತ್ತ ಎಸಿ ಕೂಡ ಆಗಿರುವಂತಹ ಈ ಒಂದು ಕ್ರಿಕೆಟ್ ಕೂಟಕ್ಕೆ ಆಗಮಿಸಿರುವ ಶ್ರೀಯುತ ಗಿರಿಯಪ್ಪ ಗೌಡ ಸರ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆ ಅಂತ ಬರಮಾಡಿಕೊಳ್ತಾ ಇದ್ದೀನಿ ಸರ್. ರಿಟೈರ್ಡ್ ASI ಆಗಿರತಕ್ಕಂತಹ ನಮ್ಮ ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿರುವ ಶ್ರೀಯುತ ಗಿರಿಯಪ್ಪ ಗೌಡ ಅವರನ್ನು ಪ್ರೀತಿಪೂರ್ವಕವಾಗಿ ಈ ಬಾಂಧವ್ಯ ಟ್ರೋಫಿಯ ಮುಖ್ಯ ವೇದಿಕೆ ಅಂತ ಬರಮಾಡಿಕೊಳ್ತಾ ಇದ್ದೀನಿ. ಸ್ಕರಿಯಾ ಸರ್, ಪ್ರಶಾಂತ್ ರೈ ಹಾಗೂ ಫಾರೂಕ್ ಶೇಖ್ ಮುಕ್ಕೋಯವರ ಪರವಾಗಿ ನಿಮಗೆ ಆತ್ಮೀಯ ಆದರದ ಸ್ವಾಗತ ಸರ್. ಇಲ್ಲಿ ಮತ್ತೆ ಸಚಿನ್ ಮುಂದುವರಿಸ್ತಾ ಇದ್ದಾರೆ. ರಿಟಮೋ ಲೆಫ್ಟ್ ಆರ್ಮ್ ಬೌಲರ್ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಫೈನ್ ಲೆಗ್ ವಿಭಾಗದಲ್ಲಿ ಬರ್ತಾ ಇದೆ. ಆಕರ್ಷಕ ಶೈಲಿಯ ಬೌಂಡರಿ. ಇದು KSRTC 11 ತಂಡದ ಬ್ಯಾಟಿಂಗ್ ವೈಖರಿ. ಈ ಬೌಂಡರಿಯೊಂದಿಗೆ ತಂಡದ ಗಳಿಕೆಯಲ್ಲಿ ಏರಿಕೆ ಆಗುತ್ತಾ 43. ಒಂದು ಬೃಹತ್ ಮೊತ್ತವನ್ನು ಪೇರಿಸುವ ಚಿಂತನೆಯಲ್ಲಿ ತಂಡ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ ಕೊನೆಯ 2 ಚೆಂಡುಗಳ ಆಟ ಬಾಕಿ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ಸಚಿನ್. ಶ್ರೇಷ್ಠ ದಾಳಿಗಾರಿಕೆಯಲ್ಲಿ 3ನೇ ವಿಕೆಟ್ ಕಳ್ಕೊಳ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದಲ್ಲಿ 3ನೇ ವಿಕೆಟ್ ಕಳ್ಕೊಂಡಿದೆ ದಾಂಡಿಗ ಜಯಂತ್. ಅದ್ಭುತವಾಗಿರತಕ್ಕಂತಹ ಇನ್ನಿಂಗ್ಸ್ ಅನ್ನು ಕಟ್ಟಿದಂತಹ ಆಟಗಾರ. ಅಲ್ಲಿ ಜಯಂತ್ ವೈಯಕ್ತಿಕವಾಗಿ ಮಾಡಿದಂತಹ ಸಾಧನೆ 27 ಓಟಗಳು, 27 ರನ್ ಸ್ಕೋರ್ಡ್ ಬೈ ಜಯಂತ್. ವಾಟ್ ಆನ್ ಔಟ್ಸ್ಟ್ಯಾಂಡಿಂಗ್ ಇನ್ನಿಂಗ್ಸ್, ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್. ಚಪ್ಪಾಳೆಯ ಘಂಟಾ ಘೋಷಗಳು ಮೊಳಗ್ತಾ ಇದೆ. ರಿಗೌಟ್ನಲ್ಲಿ ಮೊಳಗಲೇಬೇಕು. ಕಾರಣ KSRTC 11 ತಂಡದ
ಅದ್ಭುತ ಇನ್ನಿಂಗ್ಸ್ ಅನ್ನು ಕಟ್ಟಿ ನಿರ್ಗಮಿಸಿದ್ದಾರೆ ಜಯಂತ್. 3 ವಿಕೆಟ್ ನಷ್ಟವಾಗಿದೆ. 3ನೇ ಓವರ್ ಚಾಲ್ತಿಯಲ್ಲಿದೆ. ಕೊನೆಯ ಚೆಂಡು ಎಸೆಯಬೇಕಾಗಿದೆ. ಸಚಿನ್ ಶ್ರೇಷ್ಠ ದಾಳಿಗಾರಿಕೆ, ವಿಕೆಟ್ ಪಡೆಕೊಂಡ ಬಳಿಕ ಚುಕ್ಕಿಯ ಚೆಂಡು ಕಮ್ ಬ್ಯಾಕ್ ಮಾಡತಕ್ಕಂಥ ಲಕ್ಷಣಗಳು ಗೋಚರವಾಗುತ್ತಿದೆ. 3 ಓವರ್ ಮುಕ್ತಾಯ ಕಂಡಿದೆ. ತಂಡದ ಒಟ್ಟು ಗಳಿಕೆ 43 ಬಂದಿದೆ. ಕೊನೆಯ ಓವರ್ ಎಸೆಯಬೇಕಾಗಿದೆ. ಕ್ರಿಕೆಟ್ ಬಗ್ಗೆ ಹೇಳ್ತಾ ಇದೆ. ಕ್ರಿಕೆಟ್ ಖಂಡಿತವಾಗಿಯೂ ಬಹಳಷ್ಟು ಅಚ್ಚುಮೆಚ್ಚಿನ ಆಟವಾಗಿ ನಾವು ಅದು ಓವರಾಮ್ ಆಗಿರಲಿ ಅಂಡ್ರಾಮ್ ಆಗಿರಲಿ ಯಾವುದೇ ರೀತಿಯ ಕ್ರೀಡೆ ಇದು ಕ್ರಿಕೆಟ್ಗೆ ಬಹಳಷ್ಟು ಮೆಚ್ಚಿಕೊಂಡಿದ್ದೇವೆ. ಇತ್ತೀಚೆಗೆ ಅದು ಆಡುವ ಹುಡುಗರಿಂದ ಹಿಡಿದು ಅಲ್ಲಾಡುವ ಮುದುಕರ ತನಕ ಕೂಡ ಕ್ರಿಕೆಟ್ 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 ಎಲ್ಲೆಂದರಲ್ಲಿ ಕ್ರಿಕೆಟ್. ಇಷ್ಟೇ ಕ್ರಿಕೆಟ್ ಖಂಡಿತವಾಗಿಯೂ ಇಂತಹ ಸಂಯೋಜನೆಗೆ ಅವಕಾಶ ಮಾಡಿಕೊಟ್ಟು ಆಹ್ವಾನಿತ 16 ತಂಡಗಳನ್ನು ಇಲ್ಲಿ ಕರೆಸಿ ಒಂದು ಶಿಸ್ತುಬದ್ಧವಾಗಿರತಕ್ಕಂತಹ ಕ್ರಿಕೆಟ್ ಕೂಟಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಬಾಂಧವ್ಯ ಟ್ರೋಫಿ 2025. ಈ ಕ್ರಿಕೆಟ್ ಕೂಟದ ಆಯೋಜಕರು ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಹಾಗೂ ವಿವಿಧ ಇಲಾಖೆಗಳು ಪುತ್ತೂರು ಇದರ ಸಾರಥ್ಯವನ್ನು ವಹಿಸಿಕೊಳ್ಳುತ್ತಾ ಇದೆ. ಅಗಲ ಎಸೆತ, ಅಡ್ಡ ಚೆಂಡು, ತಂಡದ ಒಟ್ಟು ಗಳಿಕೆ 44. ಇದು ಕೊನೆಯ ಓವರ್. ವೆಂಕಟೇಶ್ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಮತ್ತೊಂದು ಕ್ಯಾಚ್. ಅದೇ ಕ್ಷೇತ್ರ ಪಾಲಕನಿಗೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಇದರೊಂದಿಗೆ ಮತ್ತೊಂದು ವಿಕೆಟ್ ಕಳ್ಕೊಳ್ತಾ ಇದೆ. ಇದರೊಂದಿಗೆ ತಂಡದ 4ನೇ ವಿಕೆಟ್. ವೆಂಕಟೇಶ್ ಇತ್ತೀಚೆಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಂದು ಕ್ರಿಕೆಟ್ ಕೂಟದಲ್ಲಿ ಭಾಗವಹಿಸಿದೆ. ಅಲ್ಲಿ ಪೊಲೀಸ್ 11 ತಂಡದ ಪರವಾಗಿ ಆ ಮೈಸೂರಿನ ಒಂದು ಅತ್ಯುತ್ತಮ ತಂಡವನ್ನು ಕಟ್ಟಿಕೊಂಡಾಗ ಅಲ್ಲಿಯ ಪೊಲೀಸ್ ಸಿಬ್ಬಂದಿಯಾಗಿರತಕ್ಕಂತಹ ವೆಂಕಟೇಶ್ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡಿದ್ರು ಒಂದು ತುರಗನೂರು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕೂಟದಲ್ಲಿ. ನಾವು ವೀಕ್ಷಕರಲ್ಲಿ ಬಹಳಷ್ಟು ಬಾರಿ ಹೇಳ್ತಿದ್ದೆ ಬೆಂಕಿ ಅಂತ ಆಟವನ್ನೇ ಆಡಿದ್ರು. ಇಲ್ಲಿ ವೆಂಕಟೇಶ್ ಸರ್ಕಾರಿ 11 ತಂಡದ ಪರವಾಗಿ. ಪ್ರಮೋದ ವಿಕೆಟ್ ಒಪ್ಪಿಸಿಕೊಟ್ಟಿದ್ದಾರೆ. ಕಬಡ್ಡಿಯಲ್ಲಿ ಅಪಾರ ಸಾಧನೆಯನ್ನು ಮಾಡಿದಂತಹ ಮಣ್ಣಿನ ಕ್ರೀಡೆ ಕಬಡ್ಡಿಯ ಶ್ರೇಷ್ಠ ಸಾಧಕ, ದೇಶದ ಹೆಮ್ಮೆಯ ಕ್ರೀಡಾಪಟು, ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ಪುತ್ತೂರಿನ ಕ್ರಿಕೆಟ್ ಕಬಡ್ಡಿ ಆಟಗಾರ ಕೂಡ ಆಗಿರುವಂತಹ ಪ್ರಶಾಂತ್ ರೈ ಅವರ ಸಹೋದರ ಪ್ರಮೋದ್ ಔಟ್ ಆಗಿದ್ದಾರೆ. ಇಲ್ಲಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಬಹುತೇಕವಾಗಿ ಇಲ್ಲಿ ನೋ ಬಾಲ್. ಪಡಕೊಂಡ ಕ್ಯಾಚ್ ಲೆಕ್ಕಕ್ಕಿಲ್ಲ. ಇಲ್ಲಿ ಓಡತಕ್ಕಂತಹ ಓಟಗಳ ಮಧ್ಯೆ ಅಲ್ಲಿ ರನ್ ಔಟ್ ಆಗಿದೆ. ನೋ ಬಾಲ್ +1, 2 ಓಟಗಳು ಸೇರ್ಪಡೆಯಾಗಿದೆ. ಪರಿಪೂರ್ಣ ಕ್ರಿಕೆಟ್ ವೀಕ್ಷಿಸ್ತಾ ಇದ್ದೀವಿ. ನೋ ಬಾಲ್ ಬಿದ್ದಿದೆ. ವಿಕೆಟ್ ಕೂಡ ಕ್ಯಾಚ್ ಪಡ್ಕೊಂಡ್ರು, ಅಲ್ಲಿ ಅವಕಾಶ ಇರಲಿಲ್ಲ. ರನ್ಔಟ್ ಆಗಿದೆ. ಒಟ್ಟಿನಲ್ಲಿ ನೋ ಬಾಲ್ +1 ಬಂದಿದೆ. 2 runs added to scoreboard. Now scoreboard 46, 46 ಅಂಕಿಅಂಶ ಪಟ್ಟಿಯಲ್ಲಿ ಭಾನುಪ್ರಕಾಶ್ ಆಚಾರ್ಯ ಅವರು ನಮ್ಮೊಂದಿಗೆ ಅತ್ಯುತ್ತಮವಾಗಿರತಕ್ಕಂಥ ಸಹಕಾರ ನೀಡ್ತಾ ಇದ್ದಾರೆ. ಈ ಬಾಂಧವ್ಯ ಟ್ರೋಫಿ 2025 ಈ ಒಂದು ಕ್ರಿಕೆಟ್ ಕೂಟಕ್ಕೆ ಆಗಮನವಾಗ್ತಾ ಇದೆ. ನಮ್ಮೆಲ್ಲರ ಆತ್ಮೀಯರು ಸಿಸ್ಲರ್ ಸಾಫ್ಟ್ ಡ್ರಿಂಕ್ಸ್ ಪುತ್ತೂರು ಇದರ ಮಾಲಕರು ಹಾಗೂ ವಿವಿಧ ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲೂ ಗುರುತಿಸಿಕೊಂಡಿರತಕ್ಕಂತಹ ಹಾಗೂ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಹಾಗೂ ಕ್ರೀಡಾ ರಂಗದ ಅವರು ಅತ್ಯುತ್ತಮ ಪ್ರೋತ್ಸಾಹಕರವಾಗಿರುವಂತಹ ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಅವರಿಗೆ ಚಪ್ಪಾಳೆಯೊಂದಿಗಿನ ಭವ್ಯ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇತ್ತೀಚೆಗೆ ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ ಇದರ ಅಧ್ಯಕ್ಷರಾಗಿ ಚುನಾಯಿತಗೊಂಡಂತಹ ಬರುವ ಯುವ ನಾಯಕ ಅಖಿಲ್ ಕಲ್ಲಾರೆ ಪುತ್ತೂರು ತಮ್ಮ ಹೃತ್ಪೂರ್ವಕವಾಗಿರತಕ್ಕಂತಹ ಆತ್ಮೀಯ ಸ್ವಾಗತವನ್ನು ವಹಿಸುತ್ತ ಇವರಿಗೆ ಸ್ಕರಿಯ ಹಾಗೂ ಪ್ರಶಾಂತ್ ರೈ ಇರುವರು ಕೂಡ ಇವರನ್ನು ಶಾಲು ಹೊದಿಸಿ ಈ ಕ್ರಿಕೆಟ್ ಕೂಟದ ಬಾಂಧವ್ಯ ಟ್ರೋಫಿಗೆ ಆತ್ಮೀಯತೆಯಿಂದ ಬರಮಾಡಿಕೊಳ್ಳಬೇಕು. ವೆಲ್ಕಮ್ ಪ್ರಸನ್ನ ಕುಮಾರ್ ಶೆಟ್ಟಿ, ಸಿಸ್ಲರ್ ಸಾಫ್ಟ್ ಡ್ರಿಂಕ್ಸ್ ಪುತ್ತೂರು. ಅದೇ ರೀತಿಯಾಗಿ ಅಖಿಲ್ ಕಲ್ಲಾರೆ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಪುತ್ತೂರು. ವೆಂಕಟೇಶ್ ದಾಳಿ ಕಾರ್ಯಕ್ಕೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಒಂಟಿ ಓಟಕ್ಕಾಗಿ ಓಡಾಟ. ಇಲ್ಲಿ ಬಹುತೇಕವಾಗಿ ಒಂಟಿ ಓಟವನ್ನು ಪೂರ್ತಿಗೊಳಿಸಿ ಚಿದಾನಂದ್ ಹಾಗೂ ಅನಿಲ್ ಗೌಡ ತೆಂಕಿಲ ಇರುವ ತೀರ್ಪುಗಾರರು ಪ್ರಸಕ್ತವಾಗಿ ಸೇವೆಯಲ್ಲಿದ್ದಾರೆ. ತಂಡದ ಗಳಿಕೆಯಲ್ಲಿ ಒಟ್ಟು ಬಂದಿದೆ 51. ಟೀಮ್ 50 ಕಮ್ಸ್ ಅಪ್ ಫಾರ್ KSRTC 11. KSRTC 11 ತಂಡ 51 ಓಟವನ್ನು ಕಲೆ ಹಾಕಿ ಆಡ್ತಾ ಇದೆ. ಕೊನೆಯ ಓವರ್ ಚಾಲ್ತಿಯಲ್ಲಿ ವೆಂಕಟೇಶ್ ದಾಳಿಗಾರಿಕಾ ವಿಭಾಗದಲ್ಲಿ ಆಕರ್ಷಕ ಶೈಲಿಯ ದಾಂಡುಗಾರಿಕೆಗೆ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಬಹುತೇಕವಾಗಿ ಚೆಂಡಿಗಾಗಿ ಕಾಯ್ತಾ ಇದ್ದಾರೆ. ಚೆಂಡು ಲೀಲಾಜಾಲವಾಗಿ ಲ್ಯಾಂಡ್ ಆಗಿದೆ.
ಒಂಟಿ ಓಟವನ್ನು ಪೂರ್ತಿಗೊಳಿಸಿ ಅವಳಿಯ ಓಟಗಳನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿ ಮೂರನೆಯ ಓಟಕ್ಕಾಗಿ ರನ್ಔಟ್. 2 ಓಟಗಳ ಸೇರ್ಪಡೆಯಾಗಿದೆ. 53 KSRTC 11 ಗಳಿಕೆಯಾಗಿದೆ. 53 ಲಾಸ್ ಆಫ್ 5 ವಿಕೆಟ್ಸ್. 53ಕ್ಕೆ 5 ವಿಕೆಟ್ ಬಿಟ್ಟುಕೊಟ್ಟಿದೆ KSRTC 11 ತಂಡ. ಸುಗಮ ಸಂಚಾರಕ್ಕಾಗಿ ಒಂದು ಕ್ಷೇತ್ರದಿಂದ ಮತ್ತೊಂದು ಕಾರ್ಯಕ್ಷೇತ್ರಕ್ಕೆ ನಮ್ಮನ್ನು ತಲುಪಿಸುವಂತಹ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇದರ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುತೇಕವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು KSRTC 11. ಮತ್ತೊಂದು ಕಡೆಯಲ್ಲಿ ನಮ್ಮೊಂದಿಗೆ ಲಾಸ್ಟ್ 2 ಮೋಸ್ಟ್ ಗೋ. ಮತ್ತೊಂದು ಕಡೆಯಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ನಾಣಿಚ್ಚು ಜಯಿಸಿಕೊಂಡ ತಂಡವಾಗಿದೆ ಸರ್ಕಾರಿ ಉದ್ಯೋಗಿಗಳ ತಂಡ. ಇದು ಗವರ್ಮೆಂಟ್ ಅಫಿಷಿಯಲ್ಸ್ 11. ರೈಟ್ ಆರ್ಮ್ ರೌಂಡ್ ದಿ ವಿಕೆಟ್ ಮುಗಿನವಾಗಿ ಲೆಗ್ ಬೈ ಎಂಬ ತೀರ್ಪು. ಕೊನೆಯ ಒಂದು ಚೆಂಡಿನಾಟ ಬಾಕಿ ಇದೆ. ಊರಿನಿಂದ ಊರಿಗೆ, ಹಳ್ಳಿಯಿಂದ ಹಳ್ಳಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ, ರಾಜ್ಯದಿಂದ ಅಂತರ್ರಾಜ್ಯಕ್ಕೆ, ಹೀಗೆ KSRTCಯ ಸಂಚಾರ ಓಡಾಟ ನಾವು ದಿನನಿತ್ಯವೂ ಕೂಡ ಗಮನಿಸಬಹುದಾಗಿದೆ. ಎಸೆನ್ಷಿಯಲ್ ಸರ್ವಿಸ್ ಕೂಡ ಹೌದು. ಅದನ್ನು ನೀಡತಕ್ಕಂತಹ ಇಲ್ಲಿ KSRTC 11 ತಂಡದ ಆಟಗಾರ ಕೊನೆಯದಾಗಿ ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ಇನ್ನಿಂಗ್ಸ್ ಅಂತ್ಯವಾಗಿದೆ. 54ಕ್ಕೆ 6. ದಟ್ಸ್ ಇಟ್. 54 ಲಾಸ್ ಆಫ್ 6 ವಿಕೆಟ್ಸ್. 55 ಫ್ರಮ್ 24 ಬಾಲ್ಸ್. 24 ಚೆಂಡುಗಳ ಮುಂದೆ 55 ಅನ್ನತಕ್ಕಂತಹ ವಿಜಯದ ಗುರಿ ಬೆನ್ನಟ್ಟಬೇಕಾಗಿದೆ ತಂಡ. 55 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. 24 ಚೆಂಡುಗಳ ಮುಂದೆ. ಮುಖ್ಯ ವೇದಿಕೆಯಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಈಗಾಗಲೇ ಮುಕ್ತಾಯ ಕಂಡು ನಾವು ಮೊದಲ ದಿನದ ಯಶಸ್ವಿಯ ಪಂದ್ಯಗಳಲ್ಲಿ ಸಾಗತಕ್ಕಂಥ ವೇಳೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಂತಹ ಸಿಸ್ಲರ್ ಸಾಫ್ಟ್ ಡ್ರಿಂಕ್ಸ್ ಪುತ್ತೂರು ಇದರ ಮಾಲಕರು, ಅದಕ್ಕಿಂತಲೂ ಮಿಗಿಲಾಗಿ ಪ್ರಸನ್ನ ಕುಮಾರ ಶೆಟ್ಟಿಯವರು ಈ ಒಂದು ಪುತ್ತೂರಿನ ಹೆಸರನ್ನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜು ಮೈದಾನದಲ್ಲಿ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದ ಕ್ರಿಕೆಟ್ ಕೂಟವನ್ನು ಹಮ್ಮಿಕೊಂಡು ರಾಷ್ಟ್ರ ಮಟ್ಟದ ಕ್ರಿಕೆಟ್ ಆಟಗಾರರನ್ನು ಕೂಡ ಈ ಪುತ್ತೂರಿಗೆ ಪರಿಚಯಿಸಿದಂತಹ, ಈ ಮಣ್ಣಿಗೆ ಪಾದಸ್ಪರ್ಶನ ಮಾಡತಕ್ಕಂಥ ಅವಕಾಶ ಮಾಡಿಕೊಟ್ಟಂತಹ ಹೆಮ್ಮೆ ಇದೆ, ಹೆಗ್ಗಳಿಕೆ ಇದೆ ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಇವರಿಗೆ. ಅವರ ಉಪಸ್ಥಿತಿ ಮುಖ್ಯ ವೇದಿಕೆಯಲ್ಲಿದೆ. ಅದೇ ರೀತಿಯಾಗಿ ಮತ್ತೋರ್ವರು ಮೊನ್ನೆಯಷ್ಟೇ ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಗೊಂಡಂತಹ ಪುತ್ತೂರಿಗೆ ಬರುವ ಉದಯೋನ್ಮುಖ ಯುವ ನಾಯಕನ ಪರಿಚಯವಾಗಿದೆ. ದಟ್ಸ್ ಅಖಿಲ್ ಕಲ್ಲಾರೆ. ನಮಗೆ ಬಹಳಷ್ಟು ಅಭಿಮಾನ ಇದೆ, ನಮ್ಮ ಆತ್ಮೀಯ ಸ್ನೇಹಿತ ಕೂಡ ಹೌದು. ಅಖಿಲ್ ಕಲ್ಲಾರೆ ಪುತ್ತೂರು ಇನ್ನು ಮುಂದಿನ ದಿನಗಳಲ್ಲಿ ಪುತ್ತೂರಿನ ಬರುವ ಅತ್ಯುತ್ತಮ ಯುವ ನಾಯಕನಾಗಿ ಇನ್ನು ಈ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತಹ ತಮಗೂ ಕೂಡ ಅಭಿನಂದನೆಗಳೊಂದಿಗೆ ತಮಗೆ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಆರಂಭಿಕ ಆಟಗಾರರು ಗವರ್ಮೆಂಟ್ ಅಫಿಷಿಯಲ್ಸ್ 11 ಪರವಾಗಿ ನೇರವಾಗಿ ವೇಗವಾಗಿ ಅಂಗಣ ಪ್ರವೇಶ ಮಾಡಿ, ಅದೇ ರೀತಿಯಾಗಿ KSRTC 11 ತಡೆ ಹಿಡಿಯಬಹುದೇ 55, 24ರ ಮುಂದೆ 55 ಬೆನ್ನಟ್ಟಬಹುದೇ ಗವರ್ಮೆಂಟ್ ಅಫಿಷಿಯಲ್ಸ್ 11 ಅದರ ವಿವರಣೆಗೆ ಅವಕಾಶ ಮಾಡಿಕೊಡಿ. ಆರಂಭಿಕ ಆಟಗಾರರನ್ನು ವೇಗವಾಗಿ ಕಳುಹಿಸಿಕೊಟ್ಟು ಸಹಕರಿಸಿ. The openers from government officials 11 and also fielders of KSRTC 11. ಅಂಕಿಅಂಶ ಬರಹಗಾರರಾಗಿ ಸಹಕರಿಸುವಂತಹ ಸಂತೋಷ್. ಎಸ್, ಥ್ಯಾಂಕ್ ಯು. ಹಲ್ 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 ನಿನ್ನೆ ಮುಗಿದಿದೆ, ಇಂದು ನಿಮಗಿದೆ, ನಾಳೆ ಮತ್ತೊಬ್ಬರಿಗಿದೆ, ಅವಕಾಶ ಎಲ್ಲರಿಗೂ ಇದೆ. ಇಂತಹ ಕ್ರಿಕೆಟ್ ಕೂಟವನ್ನು ಹಮ್ಮಿಕೊಳ್ಳುವಾಗ ಪ್ರತಿಯೊಂದು ತಂಡಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟು ಒಟ್ಟು ಆಹ್ವಾನಿತ 16 ತಂಡಗಳು, ವಿವಿಧ ಇಲಾಖೆಗಳ 16 ತಂಡಗಳ ಕ್ರಿಕೆಟ್ ಕೂಟ ಆರಂಭವಾಗಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ 24 ಚೆಂಡುಗಳ ಮುಂದೆ 55 ಓಟಗಳ ಗುರಿಯನ್ನು ಬೆಂಬತ್ತಲು ಆರಂಭಿಕ ಆಟಗಾರರಾಗಿ ವರುಣ್ ಮತ್ತು ಸಚಿನ್ ಇರುವ ಆಟಗಾರರು KSRTC ಗವರ್ಮೆಂಟ್ ಆಫೀಷಿಯಲ್ಸ್ 11 ತಂಡದ ಪರವಾಗಿ
KSRTC 11 ತಂಡದ ಪರವಾಗಿ ರಹಮಾನ್ ಆರಂಭಿಕ ಆಟಗಾರನಾಗಿ ಬಂದರು. ಇದೀಗ ಆರಂಭಿಕ ದಾಳಿಗಾರನಾಗಿ ದೌತ್ಯವನ್ನು ನಿಭಾಯಿಸಲು ಬಂದಿರತಕ್ಕಂತಹ ಆಟಗಾರ. $55 is a target. ಪ್ರಥಮ ಚೆಂಡಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟಿದ್ರು, ಯಾವುದೇ ಓಟಗಳಿಗೆ ಅವಕಾಶ ಇಲ್ಲ. ಇಲ್ಲಿ ತಂಡದ ಆರಂಭಿಕ ದಾಂಡಿಗರಾಗಿ ಇಲ್ಲಿ ವರುಣ್ ಮತ್ತು ಸಚಿನ್ ಇರುವ ಆರಂಭಿಕ ಜೋಡಿಗಳು. ಇನ್ನು ಕೂಡ 55 ಅನ್ನತಕ್ಕಂತಹ ವಿಜಯದ ಗುರಿ ಇದೆ 23 ಚೆಂಡುಗಳ ಮುಂದೆ. ಎಡಗೈ ದಾಳಿಗಾರ ಎಸೆಯತಕ್ಕಂಥ ಪ್ರಯತ್ನವನ್ನು ಪಟ್ಟರು, ಬಹುತೇಕವಾಗಿ ಚೆಂಡಂತೂ ಅಲ್ಲಿ ಚುಕ್ಕಿಯಾಗಿದೆ. ಮತ್ತೊಂದು ಡಾಟ್ ಬಾಲ್ ನೊಂದಿಗೆ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. ನಾವು 55 more runs required from 22 balls. 22 ಚೆಂಡುಗಳಿಗೆ 55 ಓಟದ ಅವಶ್ಯಕತೆ. ಪವರ್ ಪ್ಲೇ ಲಾಭಾಂಶವನ್ನು ಪಡ್ಕೊಳ್ಳತಕ್ಕಂತಹ ತವಕದಲ್ಲಿದೆ ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡ. ಹ್ಯಾಟ್ರಿಕ್ ಡಾಟ್ ಬಾಲ್ಸ್, ಚುಕ್ಕಿಯ ಚೆಂಡುಗಳು ದಾಳಿಗಾರಿಕಾ ವಿಭಾಗದಲ್ಲಿ. ರೆಹಮಾನ್ ದೌತ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಈ 3 ಚೆಂಡುಗಳು ಪ್ರಥಮ ಇನ್ನಿಂಗ್ಸ್ನ ಮೊದಲ ಓವರ್ ಮುಕ್ತಾಯದ ಹಂತಕ್ಕೆ ಒಂದು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಬಂದಿತ್ತು. 3ನೇ ಚೆಂಡಿಗೆ ವಿಕೆಟ್ ಆಗಿತ್ತಿದೆ. ರಹಮಾನ್ ವಿಕೆಟ್ ಬಿಟ್ಟು ಕೊಟ್ಟಿದ್ರು. ನಾಣ್ಯ ಚಿಮ್ಮುಗೆಗೆ ಆತ್ಮೀಯ ಸ್ವಾಗತ. ಮೆಸ್ಕಾಂ 11 ಹಾಗೂ ವರ್ತಕರ ತಂಡ, ಎರಡೂ ತಂಡದ ನಾಯಕರಿಗೆ ಆತ್ಮೀಯ ಕರೆಯುವಲೆ. ಟಾಸ್ಗಾಗಿ ಬನ್ನಿ. ವರ್ತಕರ ತಂಡ ಅದೇ ರೀತಿಯಾಗಿ ಮೆಸ್ಕಾಂ 11 ಮಧ್ಯೆ ಮುಂದಿನ ಪಂದ್ಯ ನಡೆಯಲಿಕ್ಕಿದೆ. ಆ ಪಂದ್ಯದ ಟಾಸ್ ನಡೆದ ನಂತರ ಪಂದ್ಯ ಆರಂಭವಾಗುತ್ತೆ. ಅದರ ನಂತರ ನಡೆಯತಕ್ಕಂಥ ಪಂದ್ಯಾಟಕ್ಕೆ ಕೂಡ ತಯಾರಿಯಲ್ಲಿರಬೇಕು. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಯಾವುದೇ ರೀತಿಯ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅತ್ಯುತ್ತಮ ಶೈಲಿಯ ದಾಳಿಗಾರಿಕೆ. ರಹಮಾನ್ ಡಾಟ್ ಡಾಟ್ ಅಂಡ್ ಒನ್ ಮೋರ್ ಡಾಟ್, ವಿಕೆಟ್ ಪ್ಲಸ್ ಡಾಟ್. ವೈಟ್. ಎಸ್, 5 ಚೆಂಡುಗಳ ಮುಂದೆ ಯಾವುದೇ ಓಟಗಳನ್ನು ಬಿಟ್ಟುಕೊಟ್ಟಿಲ್ಲ ರಹಮಾನ್. ಎಸೆಯಬೇಕಾಗಿದೆ. ಖಾತೆಯನ್ನು ಆರಂಭಿಸುವ ಚಿಂತನೆಯಲ್ಲಿದೆ ಗವರ್ಮೆಂಟ್ ಅಫಿಷಿಯಲ್ಸ್. ಕೊನೆಯ ಚೆಂಡಿಗೆ 1 ಓಟವನ್ನು ಗಳಿಸಿಕೊಳ್ಳುತ್ತಾ ಇಲ್ಲಿ ಖಾತೆಯನ್ನು ಆರಂಭಿಸಿದೆ. 1 for 1, ಎಂಡ್ ಆಫ್ ದಿ ಓವರ್ ನಂಬರ್ 1. ವರ್ತಕರ ಸಂಘ ಪುತ್ತೂರು ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದೆ. ವರ್ತಕರ ಸಂಘದ ನಾಯಕ ಟಾಸ್ ಗೆದ್ದಾಗಿದೆ ಮೆಸ್ಕಾಂ 11 ವಿರುದ್ಧವಾಗಿ. ರೆಹಮಾನ್ 1 ಓವರ್, ಅದ್ಭುತ ಓವರ್. 1 ಓವರ್, ನೋ ಮೇಡನ್, 1 ರನ್, 1 ವಿಕೆಟ್. ಖಾತೆ ಆರಂಭವಾಗಿದೆ. ಅಡ್ಡ ಚೆಂಡು ಎಂಬ ನಿಶಾನೆ. ಮೊದಲ ಅತಿರಿಕ್ತ ಓಟ ದಾಖಲಾಗ್ತದೆ ದ್ವಿತೀಯ ಇನ್ನಿಂಗ್ಸ್ನ ದ್ವಿತೀಯ ಓವರಿಗೆ ಮೊದಲ ಅತಿರಿಕ್ತ ಓಟ ಇಲ್ಲಿ ದಾಖಲಾಗಿದೆ. ತಂಡದ ಗಳಿಕೆಯಲ್ಲಿ 2. ಗವರ್ಮೆಂಟ್ ಅಫಿಷಿಯಲ್ಸ್ 11 ಸರ್ಕಾರಿ ಉದ್ಯೋಗಿಗಳ ತಂಡ ಇದು. ಶ್ರೇಷ್ಠ ಮಟ್ಟದ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಖಂಡಿತವಾಗಿಯೂ ಪುಟಿದೇಳಬೇಕಾಗಿದೆ, ಅತ್ಯುತ್ತಮವಾಗಿ ಆಡಬೇಕಾಗಿದೆ. ಅದಕ್ಕಿಂತಲೂ ಮಿಗಿಲಾಗಿ ಬೃಹತ್ ಗುರಿ ಮುಂದಿದೆ. 55 ಅನ್ನತಕ್ಕಂತಹ ವಿಜಯದ ಗುರಿ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಗಂಗಾಧರ್ KSRTC 11 ತಂಡದ ಪರವಾಗಿ ದೌತ್ಯವನ್ನು ಮುಂದುವರಿಸುತ್ತಾ ಎಡಗೈ ದಾಂಡಿಗ ನೂತನ ಆಟಗಾರನಾಗಿ ಬಂದಿರತಕ್ಕಂತಹ ಸಂತೋಷ್
ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ಪರವಾಗಿ ಸಚಿನ್ ಎಡಗೈ ದಾಂಡಿಗೆ ಆಕರ್ಷಕ ಶೈಲಿಯ ಹೊಡೆತ. ಇದು ಬ್ಲೇಡ್ ಶಾಟ್. ವಾಟ್ ಎ ಸ್ಟ್ರಾಂಗ್, ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್. ವಾಟ್ ಎ ಟೈಮಿಂಗ್, ಪರ್ಫೆಕ್ಷನ್ ಆಫ್ ದಿ ಬ್ಯಾಟರ್. ಲುಕ್ ಅಟ್ ದಿ ಬಾಡಿ ಲ್ಯಾಂಗ್ವೇಜ್ ಆಫ್ Sachin. He's a hard hitter of tennis ball. Good striker of the ball. Is it possible? 55 is chasing target. Let's wait and see. Cricket is a game of glorious, game of unpredictable, and cricket is a game of uncertainty. Now scorecard jump to 9 on board. 9ರಲ್ಲಿ ಅಂಕಿಅಂಶ ಪಟ್ಟಿ ಗಂಗಾಧರ್ ಎಸೆಯಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ದೌತ್ಯವನ್ನು ಮುಂದುವರಿಸುತ್ತಾ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು, ಸಂಪೂರ್ಣವಾಗಿ ವೈಫಲ್ಯಗೊಂಡರು. ಪಥದ ಬಳಿಕ 6 ಕೊಟ್ಟ ನಂತರ ತನ್ನ ಲಯವನ್ನು ಕಂಡುಕೊಳ್ಳುತ್ತಾ ಮರಳಿ ವಾಪಸ್ ನೋಡುತ್ತಿದ್ದ ದಾಳಿಗಾರಿಕಾ ವಿಭಾಗದ ಗಂಗಾಧರ್ ರೂಪದಲ್ಲಿ KSRTC 11 ತಂಡದ ಪರವಾಗಿ ದ್ವಿತೀಯ ಓವರಿನ 5ನೇ ಚೆಂಡು. ಡ್ರೈವ್ ಮಾಡ್ತಾ ಇದ್ದಾರೆ. ಈ ಬಾರಿ ಒಂಟಿ ಓಟಕ್ಕಾಗಿ ಅವಕಾಶ ಪಡೆಕೊಟ್ರು. ಎಡಗೈ ಮತ್ತು ಬಲಗೈ ಜೋಡಿ, ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್. ಲಾಸ್ಟ್ 2 more to go. 5ನೇ ಚೆಂಡು ಎಸೆಯಬೇಕಾಗಿದೆ. ಒಂದು ಅಡ್ಡ ಚೆಂಡು ಕೂಡ ದಾಖಲಾಗಿತ್ತು. ಲಾಸ್ಟ್ 2 more to go. 5ನೇ ಚೆಂಡು ಇಲ್ಲಿ ಗಂಗಾಧರ್ ಎಸೆಯಬೇಕಾಗಿದೆ. ಬಲಗೈ ದಾಂಡಿಗ ಸಂತೋಷ್, ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ಪರವಾಗಿ. ಸ್ಕೋರರ್ ಸಂತೋಷ್, ಬ್ಯಾಟರ್ ಸಂತೋಷ್. ಸಂತೋಷಗೊಳ್ಳುತ್ತಾ ಇಲ್ಲ ಮಾತ್ರ ಇಲ್ಲಿ ತಂಡ ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡ. ಇಲ್ಲಿ ಕೊನೆಯ ಒಂದು ಚೆಂಡು ಬಾಕಿ ಇದೆ ಈ ಓವರ್ ಮುಕ್ತಾಯಗೊಳ್ಳಲು. ಇನ್ನೂ ಕೂಡ 13 ಚೆಂಡುಗಳ ಆಟ ಬಾಕಿ ಇದೆ. 10 ಓಟವನ್ನು ಗಳಿಸಿದೆ. 13 ಚೆಂಡುಗಳ ಮುಂದೆ ಬರೋಬ್ಬರಿ 45 ಓಟಗಳ ಅವಶ್ಯಕತೆ ಇದೆ. ವಿಜಯಕ್ಕಾಗಿ ಡ್ರೈವ್ ಒಂಟಿ ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದ ಕ್ಷೇತ್ರಪಾಲಕರಿಗೆ ಅವಕಾಶ ಮಾಡಿಕೊಟ್ರು. ಇಲ್ಲಿ ಒಂಟಿ ಓಟದೊಂದಿಗೆ ರನ್ಔಟ್ ರೂಪದಲ್ಲಿ ದ್ವಿತೀಯ ವಿಕೆಟ್ ಕಳೆದುಕೊಂಡಿದೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆಯಲ್ಲಿ 11 ಮಾತ್ರ ಬಂದಿದೆ. ಇನ್ನು ಬರೋಬ್ಬರಿ 44 ಓಟಗಳ ಅವಶ್ಯಕತೆ ಇದೆ. ಕೊನೆಯ 12 ಚೆಂಡುಗಳ ಮುಂದೆ ಸರಾಸರಿ 22.00 ರಿಕ್ವೈರ್ಡ್ ರನ್ ರೇಟ್ ಪರ್ ಓವರ್. 22ರಂತೆ 1 ಓವರಿಗೆ ರನ್ ಕಲೆ ಹಾಕಬೇಕಾಗಿದೆ. ಎಕ್ಸಾಕ್ಟ್ಲಿ 44 ರನ್ಸ್ ರಿಕ್ವೈರ್ಡ್ ಫ್ರಮ್ 12 ಬಾಲ್ಸ್. 12 ಚೆಂಡುಗಳ ಮುಂದೆ 44 ಓಟದ ಅವಶ್ಯಕತೆ. ತೃತೀಯ ಓವರ್ ಆರಂಭವಾಗಬೇಕಾಗಿದೆ. ದಾಳಿಗಾರಿಕಾ ದೌತ್ಯ ನಿಭಾಯಿಸತಕ್ಕಂತಹ ಎಸೆತಗಾರ ಜಯಂತ್. ಗವರ್ಮೆಂಟ್ ಅಫಿಷಿಯಲ್ಸ್ 11 ಎಡಗೈ ದಾಂಡಿಗನ ಆಕರ್ಷಕ ಶೈಲಿಯ ಹೊಡೆತ. ಇದು ಇಲ್ಲಿ ಸೀಮಾ ರೇಖೆಯ ಸನಿಹದಲ್ಲಿ 6 ಓಟಗಳು ದಾಖಲಾಗ್ತಾ ಇದೆ. ಇನ್ನು 11 ಚೆಂಡುಗಳ ಮುಂದೆ ಸ್ನೋ ಬಾಲ್ ಪ್ಲಸ್ 6, 6 ಓಟಗಳು ಪ್ಲಸ್ 1, 7 ಓಟಗಳು. ಯಾವುದೇ ಚೆಂಡು ಬಳಕೆ ಆಗಿಲ್ಲ. 44 ಓಟಗಳು ಬೇಕಿತ್ತು. ಇನ್ನು 37 ಓಟಗಳು ಬೇಕು. ಇಲ್ಲಿ ನೋ ಬಾಲ್ ಮತ್ತು 6 ಬಂದಾಗಿದೆ ಮೊದಲ ಚೆಂಡಿಗೆ. ಮತ್ತೆ ನೋ ಬಾಲ್, ವಿಕೆಟ್ ಪಡ್ಕೊಳ್ತಾ ಇದೆ. ಅದರೊಂದಿಗೆ ತಂಡದ ಚುಕ್ಕಿ ಆಗಿದೆ ಫ್ರೀ ಹಿಟ್ ಚೆಂಡಿಗೆ. ಫ್ರೀ ಹಿಟ್ ಅವಕಾಶ ಇತ್ತು ನೋ ಬಾಲ್ಗೆ. ಈ ಒಂದು ಪುತ್ತೂರು ಸಂಚಾರ ಪೊಲೀಸ್ ಠಾಣಾ ಉಪನಿರೀಕ್ಷಕರಾಗಿರುವಂತಹ ಶ್ರೀಯುತ ಉದಯ ರವಿ ಸರ್ ಅವರ ಆಗಮನವಾಗಿದೆ. ಸರ್, ತಮಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಇದು ಬಾಂಧವ್ಯ ಟ್ರೋಫಿ 2025. ಚಪ್ಪಾಳೆ ಒಂದಿಗಿನ ಆತ್ಮೀಯ ಸ್ವಾಗತ. ಪುತ್ತೂರು ಸಂಚಾರ ಠಾಣೆ ಪುತ್ತೂರು ಇದರ ಉಪನಿರೀಕ್ಷಕರಾಗಿರತಕ್ಕಂತಹ ಶ್ರೀಯುತ ಉದಯ ರವಿ ಸರ್ ಅವರಿಗೆ
ಇವರು ಪ್ರಶಾಂತ್ ರೈ, ಅದೇ ರೀತಿಯಾಗಿ ಸ್ಕರಿಯಾ ಹಾಗೂ ಫಾರೂಕ್ ಶೇಖ್ ಮುಕ್ವ ಇವರು ಈ ಒಂದು ವೇದಿಕೆಯಲ್ಲಿ ನಮ್ಮ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವಂತಹ ಉದಯ ರವಿ ಸರ್ ಅವರನ್ನು ಇದೀಗ ಶಾಲು ಹೊದಿಸಿ ಕ್ರಿಕೆಟ್ ಕೂಟಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಹಾರ್ಟಿ ವೆಲ್ಕಮ್ ಸರ್. 6 pitch bigger, one more huge hit, maximum 6 number 3 blade from ಸತೀಶ್. 3 ಸಿಕ್ಸರ್ ದಾಖಲಾಗ್ತಾ ಇದೆ. ಇದು ಸತೀಶ್ ಎಡಗೈ ಆಟಗಾರ ಸಚಿನ್. ಈ ಹಿಂದೆ ಹೇಳ್ತಾ ಇದೆ ಸಚಿನ್ ಅವರು ಬಾಡಿ ಲ್ಯಾಂಗ್ವೇಜ್ ಗಮನಿಸತಕ್ಕಂಥ ವೇಳೆಯಲ್ಲಿ ಅಪಾಯಕಾರಿ ಆಟಗಾರ, ಆಕ್ರಮಣಕಾರಿ ದಾಂಡಿಗ. ಹತ್ತು ಚೆಂಡು ಬಾಕಿ ಇದೆ, 30 ಓಟದ ಅವಶ್ಯಕತೆ ಇದೆ. ಇಸ್ ಇಟ್ ಪಾಸಿಬಲ್? ಲೆಟ್ಸ್ ವೇಟ್ ಅಂಡ್ ಸಿ. 10 ಚೆಂಡು ಮುಂದೆ 30 ಓಟದ ಅವಶ್ಯಕತೆ ಇದೆ. ಎಡಗೈ ಆಟಗಾರ, ಆಕ್ರಮಣಕಾರಿ, ಅಪಾಯಕಾರಿ ಆಟಗಾರ ಎಡಗೈ ಸಚಿನ್. ಆ ಚೆಂಡು ನೋಡಿ. ಸಚಿನ್ ಇಲ್ಲಿ ದೌತ್ಯವನ್ನು ಮುಂದುವರಿಸುತ್ತಾ ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ವಿಜಯಕ್ಕಾಗಿ 30 ಓಟಗಳ ಅವಶ್ಯಕತೆ ಇದೆ. 10 ಚೆಂಡುಗಳ ಆಟ ಬಾಕಿ ಇದೆ. ಇದು ಅತಿರಿಕ್ತ ಓಟ, ಅಡ್ಡ ಚೆಂಡು ಎಂಬ ನಿಶಾನೆ. ಇಲ್ಲಿ ಅಡ್ಡ ಚೆಂಡು ಬಂದಿದೆ. 10 ಚೆಂಡು ಮುಂದೆ 29 ಓಟದ ಅವಶ್ಯಕತೆ ಇದೆ. ವೇದಿಕೆಯಲ್ಲಿ ಗೌರವಾನ್ವಿತ ಅತಿಥಿ ಅಭ್ಯಾಗತರ ಸಮಕ್ಷಮ ಇದೆ. ಇನ್ನೊಂದೆಡೆಯಲ್ಲಿ ನೋಡುಗರ ಸಂಖ್ಯೆ ಹೆಚ್ಚಳವಾಗಿದೆ. ಕ್ರೀಡಾಭಿಮಾನಿಗಳು ಕಾಯ್ತಾ ಇದ್ದಾರೆ ಯಾರಿಗೆ ಗೆಲುವು. 10 ಚೆಂಡಿಗೆ 29 ಬೇಕಾಗಿತ್ತು. ಇನ್ನು 9 ಚೆಂಡಿನ ಆಟ ಬಾಕಿ ಇದೆ. 9 ಚೆಂಡು ಮುಂದೆ 29 ಓಟದ ಅವಶ್ಯಕತೆ ಇದೆ. Now exactly scoreboard 26 on board. 26 ಗಳಿಸಿದೆ, 29 ಗಳಿಸಬೇಕಾಗಿದೆ. ಎಡಗೈ ಆಟಗಾರ ಮತ್ತೊಂದು ಆಕರ್ಷಕ ಶೈಲಿಯ ಹೊಡೆತ. ಇದು ಸಿಕ್ಸರ್, ಮನಮೋಹಕ ಶೈಲಿಯ ದಾಂಡುಗಾರಿಕೆ. ಆರಂಭಿಕ ಹಂತದಲ್ಲಿಯೇ ಸಿಕ್ಸರ್ ಬಾರಿಸತಕ್ಕಂಥ ವೇಳೆಯಲ್ಲಿ ವರ್ಣನೆ ಮಾಡ್ತಾ ಇದೆ, ವಿವರಿಸ್ತಾ ಇದೆ, ವಿಶ್ಲೇಷಣೆ ನೀಡ್ತಾ ಇದೆ. ಈತ ಅಪಾಯಕಾರಿ ಆಟಗಾರ. 4 ಸಿಕ್ಸರ್ ಬಾರಿಸಿ ಆಗಿದೆ. ಇನ್ನೂ ಕೂಡ 23 ಓಟಗಳು ವಿಜಯಕ್ಕಾಗಿ ಬೇಕು. 8 ಚೆಂಡಿನ ಮುಂದೆ 23 ಓಟಗಳ ಅವಶ್ಯಕತೆ. 23 more runs required from 8 balls. What a match! 44 ಓಟಗಳು ಬೇಕಾಗಿತ್ತು 2 ಓವರಿಗೆ. 12 ಚೆಂಡು 44 ಓಟ ಬೇಕಾಗಿತ್ತು. ನೋ ಬಾಲ್ 6. ಅಲ್ಲಿಂದ ಆರಂಭವಾದಂತಹ ಈ ಚೇಸಿಂಗ್ ವಿಭಾಗ ಮತ್ತಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಇದೆ. ಮೊದಲ ಓವರಿಗೆ ಬರೇ ಒಂದೇ ಒಂದು ಓಟವನ್ನು ಬಿಟ್ಟುಕೊಟ್ಟ ಕಂಜೂಸು ದಾಳಿಗಾರ. ಅಲ್ಲಿ ರೆಹಮಾನ್ ಒಂದು ವಿಕೆಟ್ ಕೂಡ ಕಬಳಿಸಿದರು. ಒಂದೇ ಒಂದು ಓಟವನ್ನು ಬಿಟ್ಟುಕೊಟ್ರು. ಸೀತಾರಾಮ್ ಅಯ್ಯರ್ ಇದ್ದಾರೆ, ಆಂಗ್ಲ ಭಾಷೆ ವೀಕ್ಷಕ ವಿವರಣೆಗಾರರು. ಸಾಗರ್ ಬೆಲ್ಲಾರೆ ಕನ್ನಡ ಭಾಷೆಯ ವೀಕ್ಷಕ ವಿವರಣೆಗಾರರು. ಆದರೆ ನೋಡಿ, 8 ಚೆಂಡಿನ ಆಟ ಬಾಕಿ ಇದೆ. ಇಲ್ಲಿ ಮತ್ತೊಂದು ಅತಿರಿಕ್ತ ಓಟದ ಸೇರ್ಪಡೆ ಆಗಿದೆ. ಇದು ಅಡ್ಡ ಚೆಂಡು ಎಂಬ ನಿಶಾನೆ. 22 more runs required from 8 balls. 8 ಚೆಂಡು ಮುಂದೆ 22 ಓಟಗಳ ಅವಶ್ಯಕತೆ ಇದೆ. 12 ಚೆಂಡು 44 ಓಟ ಬೇಕಾಗಿತ್ತು. 22 ಎಕ್ಸಾಕ್ಟ್ಲಿ ರಿಕ್ವೈರ್ಡ್ ರನ್ ರೇಟ್ ಆಗಿತ್ತು. ಆ 22 ಅನ್ನುವುದನ್ನು 4 ಚೆಂಡು ಗಳಿಸತಕ್ಕಂಥ ಆಟಗಾರ ಈ ಬಾರಿ ದಂಡಿಸುವ ಪ್ರಯತ್ನ. ಕ್ಲಾಸಿಕಲ್ ಸ್ಟ್ರೋಕ್, ವಾಟ್ ಎ ಸ್ಟ್ರೋಕ್, ಎಫರ್ಟ್ಲೆಸ್ ಸ್ಟ್ರೋಕ್ ಫ್ರಮ್ ದಿ ಬ್ಯಾಟರ್. ದಿಸ್ ಎಫರ್ಟ್ಲೆಸ್ ಸ್ಟ್ರೋಕ್ ಫ್ರಮ್ ದಿ ಬ್ಯಾಟರ್. ಇದು ಹೆಚ್ಚು ಶಕ್ತಿಯನ್ನು ಬ್ಯಾಟಿಗೆ ನೀಡದೆ ತನ್ನ ಭುಜಬಲ ಮತ್ತು ತೋಲ್ಬಲದ ಪರಾಕ್ರಮತೆಗೆ ಸ್ವಲ್ಪ ವಿರಾಮವನ್ನು ಹಾಕಿ ಹೊಡೆದಂತ ಹೊಡೆತವಾಗಿತ್ತು. 2 ಓಟಗಳು ಬಂದಿದೆ. 20 runs required from 7 balls. It's not a bails off. Yes. ಅದೃಷ್ಟ ಇದೆ. ಎಡಗೈ ಆಟಗಾರ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಚೆಂಡು ವಿಕೆಟ್ಗೆ ತಗುಲಿದ್ರು, ಬೇಲ್ಸ್ ಆಫ್ ಆಗ್ತಾ ಇಲ್ಲ. ಅಲ್ಲಿ ಅವಕಾಶ ಬಂತು, ಜೀವದಾನ ಪಡ್ಕೊಂಡಾಗಿದೆ. ರನ್ಔಟ್. ಎಡಗೈ ಆಟಗಾರ ಸಚಿನ್ ಅಂತೂ ಎಡಗೈ ಆಟಗಾರ ಅತ್ಯುತ್ತಮವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಅವರಿಗೆ ಒಂದು ಜೀವದಾನ ರೂಪದಲ್ಲಿ ಬೆಲ್ಸ್ ಆಫ್ ಆಗಿರಲಿಲ್ಲ. ಚಿದಾನಂದ್ ಕೊನೆಯ ಚೆಂಡು ಫಲಿತಾಂಶ ಸರ್ ಅಂಪೈರ್.
ಒಂಟಿ ಓಟ, ಎಸ್, ಒಂಟಿ ಓಟವನ್ನು ಗಳಿಸಿದ ಅಂಕಿಅಂಶ ಪಟ್ಟಿಯಲ್ಲಿ 3 ಓವರ್ ಮುಕ್ತಾಯಕ್ಕೆ 36 ಬೇಕಿದೆ, 6 ಚೆಂಡಿಗೆ 19. 19 runs required from 6 balls. What a match! KSRTC 11 versus Government Officials 11. ಪ್ರಮೋದ್ ದಾಳಿಗಾರಿಕಾ ವಿಭಾಗದಲ್ಲಿ. ಪ್ರಮೋದ್ ಕಬಡ್ಡಿಯ ತಾರೆ, ಪ್ರಶಾಂತ್ ಪಚ್ಚು ಕೈಕಾರ ಇವರ ಸಹೋದರ ಈ ಪ್ರಮೋದ್. ಇಲ್ಲಿ KSRTC 11 ತಂಡದ ಗೆಲುವಿನ ಆಸೆಯನ್ನು ಯಾವ ಕ್ಷಣಕ್ಕೂ ಕೂಡ ಮರೀಚಿಕೆಗೊಳಿಸದೆ ಮತ್ತೆ ಮೇಲೆತ್ತಬಹುದೇ ಆ ಓವರ್, ಕೊನೆಯ ಓವರ್, ಡೆಪ್ತ್ ಓವರ್, ನಿರ್ಣಾಯಕ ಓವರ್. ಇದು 6 ಚೆಂಡು 19 ಓಟ. ಅಪಾಯಕಾರಿ ಅಡಗೈ ಆಟಗಾರನಿಗೆ ಮೊದಲ ಚೆಂಡು ಅಡ್ಡ ಚೆಂಡಾಗ್ತಾ ಇದೆ. ಇನ್ನು 6 ಚೆಂಡು ಮುಂದೆ 18 ಓಟಗಳ ಅವಶ್ಯಕತೆ ಇದೆ. 55 ಚೇಸಿಂಗ್ ಮಾಡುವ ತಂಡ ಮೊದಲ ಓವರಿಗೆ ಒಂದೇ ಒಂದು ಓಟ ಬಿಟ್ಟುಕೊಟ್ಟ ರಹಮಾನ್. 1ಕ್ಕೆ 1 ಆಗಿತ್ತು. ಕೊನೆಯ 3 ಓವರಿಗೆ 54 ಓಟಗಳು ಅವಕಾಶವಾಗಿತ್ತು ವಿಜಯಕ್ಕಾಗಿ. ಕಳೆದ ಓವರ್ ಸಂಪೂರ್ಣ ದುಬಾರಿಯಾಗಿತ್ತು. ವಾಟ್ ಎ ಸ್ಪೆಲ್ ಫ್ರಮ್ ಪ್ರಮೋದ್. ಅದ್ಭುತ ಶೈಲಿಯ ದಾಳಿಗಾರಿಕೆ ಇದು. ಲೈನ್ ಅಂಡ್ ಲೆಂತ್ ಎರಡನ್ನು ಕೂಡ ಸೂಕ್ಷ್ಮವಾಗಿ ಪರಿಗಣಿಸಿಕೊಂಡು ಅಪಾಯಕಾರಿ ಆಟಗಾರನನ್ನು ಕಟ್ಟಿ ಹಾಕತಕ್ಕಂತ ಚೆಂಡಿಗೆ ಮುಂದಾಗ್ತಾ ಇದ್ದಾರೆ. ಪ್ರಯೋಗ ಯಶಸ್ವಿಯಾಗಿದೆ ಇಲ್ಲಿ ಪ್ರಮೋದ್. ದಂಡಿಸುವ ಪ್ರಯತ್ನಕ್ಕೆ ಮತ್ತೆ ವೈಟ್ ಬಾಲ್. 17 more runs required from 5 balls. 5 ಚೆಂಡು ಮುಂದೆ 17 ಓಟದ ಅವಶ್ಯಕತೆ ಇದೆ. ಆರು ಚೆಂಡಿಗೆ 19 ಓಟ ಬೇಕಾಗಿತ್ತು. ಈಗ ಮತ್ತೊಂದು ಚುಕ್ಕೆ ಚೆಂಡಿನೊಂದಿಗೆ ಪ್ರಮೋದ್ ದಾಳಿಗಾರಿಕೆ ದೌತ್ಯವನ್ನು ಮುಂದುವರಿಸ್ತಾ ಇದೆ. 4 ಚೆಂಡು ಮುಂದೆ 17 ಓಟದ ಅವಶ್ಯಕತೆ ಇದೆ. 4 more to go. 17 more runs required. Dangerous lefty. It's Sachin for you. ಸಚಿನ್ ಅವರನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕ್ತಾ ಇದ್ದಾರೆ. ಕಬಡ್ಡಿಯಲ್ಲಿ ತನ್ನ ಸಹೋದರ ಎದುರಾಳಿ ಆಟಗಾರನು ಟ್ಯಾಕಲ್ ಮಾಡೋದರೊಂದಿಗೆ ಕಟ್ಟಿ ಹಾಕ್ತಾ ಇದ್ದಾರೆ. ಸಚಿನ್ ಅವರ ಪ್ರಶಾಂತ್ ಅವರ ಸಹೋದರ ಪ್ರಮೋದ್ ಕೂಡ ಇಲ್ಲಿ ಸಾಧನೆ ಮೆರೀತಾ ಇದ್ದಾರೆ. ಈ ಓವರ್ನಲ್ಲಿ 3ನೇ ಡಾಟ್ ಬಾಲ್. ಮೂರು ಚೆಂಡು ಮುಂದೆ 17 ಓಟದ ಅವಶ್ಯಕತೆ ಇದೆ. ಎಡಗೈ ಆಟಗಾರ ಆಕರ್ಷಕ ಶೈಲಿಯ ಸಿಕ್ಸರ್. ಇದು ಪಂದ್ಯದ ತಿರುವಾಗಬಹುದೇ. ಟರ್ನಿಂಗ್ ಪಾಯಿಂಟ್ ಆಫ್ ದಿ ಮ್ಯಾಚ್. 6 ಫ್ರಮ್ ದಿ ಬ್ಲೇಡ್ ಆಫ್ ಸಚಿನ್. 5 6 ಸಚಿನ್ ಬಾರಿಸಿ ಆಗಿದೆ. ವೈಯಕ್ತಿಕವಾಗಿ 32 ಓಟವನ್ನು ಗಳಿಸಿ ಆಗಿದೆ. ಕೊನೆಯ 2 ಚೆಂಡು ಮುಂದೆ 11 ಓಟದ ಅವಶ್ಯಕತೆ ಇದೆ. ಇಟ್ಸ್ ಎನಿಬಡಿಸ್ ಗೇಮ್. ನಿರ್ಣಾಯಕ ಚೆಂಡು ಬರ್ತಾ ಇದೆ. ಎಡಗೈ ಆಟಗಾರ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಬಹುತೇಕವಾಗಿ ಇದು ಚೆಂಡು ಬೌಂಡರಿ ಬ್ಯಾಟ್ ಅಂಚಿತಗಳಿಗೆ ಬೌಂಡರಿ ದಾಖಲೆ ಆಗ್ತಾ ಇದೆ. ಕೊನೆಯದಾಗಿ 1 ball 7 runs. ವಾಟ್ ಎ ಮ್ಯಾಚ್. ಒಂದು ಚೆಂಡು ಮುಂದೆ 7 ಓಟದ ಅವಶ್ಯಕತೆ ಇದೆ. ಸರ್ಕಾರಿ ಉದ್ಯೋಗಿಗಳು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಇನ್ನೊಂದೆಡೆಯಲ್ಲಿ KSRTC ಕೂಡ ಬಸ್ ನಿಲ್ಲಿಸ್ತಾ ಇಲ್ಲ. ನಿರಂತರವಾಗಿ ಪಂದ್ಯವನ್ನು ಮುಂದುವರಿಸ್ತಾ ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ಕ್ರಿಕೆಟ್ ಸಂಯೋಜನೆಗೆ ಸಾಕ್ಷಿ ಆಗ್ತಾ ಇದೆ. ಡಿಪೋ ಮ್ಯಾನೇಜರ್ ಶ್ರೀಕಾಂತ್ ಸರ್ ಕೂಡ ಪಂದ್ಯವನ್ನು ಕುತೂಹಲ ಭರಿತವಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಟೈ ಆದರೆ ಸೂಪರ್ ಓವರ್. 1 ball 7 runs. ಒಂದು ಚೆಂಡು 7 ಓಟ. 7 ಗಳಿಸಿದರೆ ಜೈ, 6 ಗಳಿಸಿದರೆ ಟೈಯಲ್ಲಿ ಅಂತ ಕಂಡ್ರೆ ಸೂಪರ್ ಓವರ್. ಕೊನೆಯ ಗಳಿಗೆಯಲ್ಲಿ KSRTC 11 ತಂಡ ಪಂದ್ಯವನ್ನು ಇಲ್ಲಿ ಗೆದ್ದುಕೊಳ್ತಾ ಇದೆ. ವಾಟ್ ಎ ವಿಕ್ಟರಿ. ಅದ್ಭುತವಾಗಿರತಕ್ಕಂಥ ವಿರೋಚಿತ ಹೋರಾಟ ಇದು. ಕೊನೆಯ ಗಳಿಗೆ ತನಕ ಕೂಡ ಪಂದ್ಯದ ಹಿಡಿತವನ್ನು ಸಾಧಿಸುವಲ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ 11 ಹಿಡಿದ ಒಂದು ಫೈಟ್ ಕ್ರೀಡಾಭಿಮಾನಿಗಳ ಮನವನ್ನು ಗೆದ್ದಿತ್ತು. ಅದ್ಭುತವಾಗಿರತಕ್ಕಂಥ ಫೈಟ್ ನೀಡಿದೆ ಅಲ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡ. ಅಭಿನಂದನೆಗಳು KSRTC 11 ತಂಡಕ್ಕೆ. ಮುಂದಿನ ಸುತ್ತಿಗೆ ಅರ್ಹತೆ ಗಿಟ್ಟಿಸಿಕೊಂಡಿದ್ದರೆ ನಮಗೆ ಹೃದಯಾಂತರಾಳದ ಅಭಿನಂದನೆಗಳೊಂದಿಗೆ ಇದೀಗ ಪಂದ್ಯ ಮೆಸ್ಕಾಂ 11 ವಿರುದ್ಧವಾಗಿ ವರ್ತಕರ 11 ವಿರುದ್ಧವಾಗಿ ಮೆಸ್ಕಾಂ 11 ನಾಣ್ಯ ಚುಮುಗೆಯನ್ನು ವರ್ತಕರ 11 ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. 4 ಓವರುಗಳಿಗೆ ಸೀಮಿತವಾಗಿರುವ ಪಂದ್ಯ.
ಅತ್ಯುತ್ತಮವಾಗಿ ಆಡಿ ಕ್ರೀಡಾಭಿಮಾನಿಗಳ ಮನವನ್ನು ಗೆದ್ದು ಖಂಡಿತವಾಗಿಯೂ ಕೊನೆಯ ಗಳಿಗೆಯ ತನಕ ಕೂಡ ಒಂದು ವಿರೋಚಿತವಾಗಿರತಕ್ಕಂತಹ ಆಟಕ್ಕೆ ಅತ್ಯಮೋಘವಾಗಿ ಆಟವನ್ನಾಡಿದಂತಹ ತಂಡವಾಗಿ ಗೌರ್ಮೆಂಟ್ ಅಫಿಷಿಯಲ್ಸ್ 11 ತಂಡ ಇಲ್ಲಿ ನಮ್ಮ ಭಾಗವಹಿಸುವಿಕೆ ಸ್ಮರಣೆಯನ್ನು ಪಡ್ಕೊಳ್ಳಬೇಕು. ಗೌರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ನಾಯಕ ಬನ್ನಿ. ಕೊನೆಯ ಗಳಿಗೆಯ ತನಕ ಕೂಡ ಕ್ರೀಡಾಭಿಮಾನಿಗಳಿಗೆ ಒಂದು ಅಚ್ಚರಿ ಇತ್ತು, ಯಾರು ಗೆಲ್ಲುತ್ತಾರೆ ಎಂಬುದನ್ನು. ಅದು ಕ್ರಿಕೆಟ್. ನಾವು ಸೋತೇ ಬಿಟ್ಟೆವು ಅಂತ ಖಂಡಿತವಾಗಿಯೂ ಇಲ್ಲಿ ಮಕ್ಕಳ ಮಲಗಲೂ ಇಲ್ಲ, ಶಿರ ಬಾಗಲೂ ಇಲ್ಲ. ಕೊನೆಯ ಗಳಿಗೆ ತನಕ ವಿರೋಚಿತವಾಗಿರ್ತಕ್ಕಂಥ ಹೋರಾಟವಾಗಿತ್ತು. ಬನ್ನಿ, ಗೌರ್ಮೆಂಟ್ ಅಫಿಷಿಯಲ್ಸ್ 11. Now, time for the announce the man of the match of the previous match. No doubt. Individual 27 runs scored by Giant. Man of the match, Giant from KSRTC 11. ವರ್ತಕರ 11 ತಂಡದ ನಾಯಕ ಬನ್ನಿ. ವರ್ತಕರ 11 ತಂಡದ ನಾಯಕ ಒಮ್ಮೆ ಇಲ್ಲಿ ಬನ್ನಿ. ಅಭಿನಂದನೆಗಳು. ಅತ್ಯುತ್ತಮವಾಗಿ ಆಡಿದಂತಹ KSRTC 11 ತಂಡದ ಜಯಂತ್ ಅವರ ಪಾಲಾಗ್ತಾ ಇದೆ ಪಂದ್ಯಶ್ರೇಷ್ಠ. ಅದೇ ರೀತಿಯಾಗಿ ಗೌರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ನಾಯಕನನ್ನು ಗೌರವಿಸಬೇಕು. ಅದನ್ನು ಶ್ರೀಯುತ ಉದಯ ರವಿ ಸರ್ ಅವರು ಇದೊಂದು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕು. ಸರ್, ಅತ್ಯುತ್ತಮವಾಗಿ ಆಡಿದ್ದೀರಾ. ಕೊನೆಯ ಗಳಿಗೆ ತನಕ ಕೂಡ ಅತ್ಯುತ್ತಮವಾಗಿರತಕ್ಕಂತಹ ಒಂದು ಫೈಟ್ ನೀಡಿ ತಂಡಕ್ಕೆ ಕೊನೆಯ ಗಳಿಗೆಯಲ್ಲಿ ವಿರೋಚಿತವಾಗಿರುವ ಸೋಲನ್ನು ಅನುಭವಿಸಿದ್ರೂ ಭಾಗವಹಿಸಿದ್ದೀರಾ. ಕ್ರೀಡಾಭಿಮಾನಿಗಳ ಮನವನ್ನು ಗೆದ್ದಿದ್ದೀರಾ. ತಮಗೆ ಅಭಿನಂದನೆಗಳು. ಗೌರ್ಮೆಂಟ್ ಆಫೀಷಿಯಲ್ಸ್ 11 ತಂಡಕ್ಕೆ ಅಭಿನಂದನೆಗಳು. ವಿತರಿಸಿದ ಉದಯ ರವಿ ಸರ್, ಟ್ರಾಫಿಕ್ ಇನ್ಸ್ಪೆಕ್ಟರ್ ಪುತ್ತೂರು, ತಮಗೂ ಧನ್ಯವಾದವನ್ನು ಹೇಳಿಕೊಳ್ಳುತ್ತಾ ಧ್ವನಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಸಾಗರ್ ಬೆಳ್ಳಾರೆ, ಸಂತೋಷ್ ಸರ್, ತಾವು ಕೂಡ ಮುಖ್ಯ ವೇದಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಸರ್, ಸಂತೋಷ್ ಸರ್ ಅನ್ನು ಕೂಡ ಮುಖ್ಯ ವೇದಿಕೆ ಅಂತ ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಳ್ತಾ ಇದ್ದೀವಿ. ಧ್ವನಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಸಾಗರ್ ಬೆಳ್ಳಾರೆ ಅವರಿಗೆ ಧ್ವನಿವರ್ಧಕವನ್ನು ಹಸ್ತಾಂತರಿಸ್ತಾ ಇದ್ದೀನಿ. ಹಳೆಯ ಬೇರು ಹೊಸ ಚಿಗುರು. ಯಾವತ್ತೂ ಕೂಡ ಹಳೆಯ ಬೇರು ಹೊಸ ಚಿಗುರು ಎಲೆಗಳು ಉದುರುತ್ತಿದ್ದರೆ ಖಂಡಿತವಾಗಿಯೂ ನೋಡಲು ಸೊಗಸು, ಸೊಬಗು, ಕೇಳಲು ಮತ್ತಷ್ಟು ಇಂಪು. ಬನ್ನಿ, ಅನಿಲ್ ಗೌಡ ತೆಂಕಿಲ್ ಅವರು ಮೊದಲ ಇನ್ನಿಂಗ್ಸ್ ಅನ್ನು ಆರಂಭಿಸಲಿಕ್ಕಿದ್ದಾರೆ. ಅಂತಾರಾಷ್ಟ್ರೀಯ ಆಂಗ್ಲ ಭಾಷೆಯಲ್ಲಿ ಅದೇ ರೀತಿಯ ಶೈಲಿ. ಅಭಿಮಾನ್ ಮಂಜಲ್ಪುರದಿಂದ ಬರುವ ಹಿರಿಯ ಆಟಗಾರ, ಹಲವಾರು ವರ್ಷಗಳ ಕ್ರಿಕೆಟ್ ಕ್ಷೇತ್ರ ಯಾತ್ರೆಯಲ್ಲಿ ಇತ್ತೀಚೆಗೆ ಕೆಲವಾರು ವರ್ಷಗಳಲ್ಲಿ ತೀರ್ಪುಗಾರರಾಗಿ ಕೂಡ ಸೇವೆ ಸಲ್ಲಿಸುವಂಥವರು. ನಮ್ಮ ಹಲವಾರು ವರ್ಷಗಳ ಒಡನಾಟ ಇದೆ, ಅವಿನಾಭಾವ ಸಂಬಂಧ ಇದೆ, ಧ್ವನಿಯಲ್ಲೂ ಮತ್ತು ಈ ಕ್ಯಾಪಲ್ಲೂ ಕೂಡ ಕೆಲವಾರು ವರ್ಷಗಳ ನಂಟಿದೆ. ಬನ್ನಿ ಸರ್, ಇದೀಗ ಅನಿಲ್ ಗೌಡ ಅವರು ಮುಂದಿನ ವಿವರಣೆ ನೀಡಲಿಕ್ಕಿದ್ದಾರೆ. ಓವರ್ ಟು ಅನಿಲ್ ಗೌಡ ತೆಂಗಿಲ. ಸಂತೋಷ್, ಸಂತೋಷ್ ಅವರನ್ನು ಮುಖ್ಯ ವೇದಿಕೆ ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಳ್ಳುತ್ತಾ ಇದ್ದೀವಿ. ಸರ್, ತಾವು ಹಾಸ್ಯನರಾಗಬೇಕು ಮುಖ್ಯ ವೇದಿಕೆಯಲ್ಲಿ. ತಮಗೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಓವರ್ ಟು ಅನಿಲ್ ಗೌಡ ತೆಂಕಿಲ.
Hello. Good afternoon for all the cricketers and spectators here. Thank you, Mr. Razak. He is well known as the voice of Puttur. For every word there is a meaning. Without a meaning there is no word. And that meaning of voice of Puttur suits to Mr. Razak. So first of all, I am thanking you for having your gracious presence in this wonderful tournament that has been conducted for about 7 years, and this is now 8th year cricket match which has been ಸರ್ ಒಂದು ಅಡಚಣೆಗಾಗಿ ಕ್ಷಮಿಸಿ ಸರ್. ಈಗಾಗಲೇ ನಾವು ಕಳೆದ ಪಂದ್ಯದಲ್ಲಿ ಲೆಫ್ಟಿ ಒಂದು 5 ಸಿಕ್ಸರ್ ಅನ್ನು ಬಾರಿಸಿ ಕೊನೆಯ ತನಕ ಕೂಡ ಅತ್ಯುತ್ತಮವಾಗಿ ಆಡಿದಂತಹ ಆಟಗಾರ ಸಚಿನ್, ಗವರ್ಮೆಂಟ್ ಅಫಿಷಿಯಲ್ಸ್ 11 ಇವರ ಆಟಕ್ಕೆ ಮನಸೋತು ಇದು ಪ್ರೋತ್ಸಾಹ. ಈಗಾಗಲೇ ನಮ್ಮ ಇಂಜಿನಿಯರ್ಸ್ 11 ತಂಡದ ನಮ್ಮ ಇತ್ತೀಚೆಗೆ ಒಂದು ಇಂಜಿನಿಯರ್ಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕೂಟವನ್ನು ಕೂಡ ಹಮ್ಮಿಕೊಂಡಿದ್ರು. ವಿನೋದ್ ಅವರಿಗೆ ಒಂದು ಗೌರವ ಧನವನ್ನು ಇಲ್ಲಿ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಆ ನಗದು ಬಹುಮಾನವನ್ನು ಪ್ರೋತ್ಸಾಹದಾಯಕವಾಗಿ ವಿನೋದ್ ಅವರಿಂದ ಪಡ್ಕೊಳ್ಳಲು ಬನ್ನಿ. ಎಡಗೈ ಆಟಗಾರ, ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಇದು ಪ್ರೋತ್ಸಾಹ. ತಂಡ ಸೋತರುವೆ ತಾವು ಗೆದ್ದಿದ್ದೀರಾ. ಎಡಗೈ ಆಟಗಾರ ಅಲ್ಲಿ ಸಚಿನ್ 5 ಸಿಕ್ಸರ್ ಅನ್ನು ಬಾರಿಸಿದಂತಹ ಆಟಗಾರ ಸಚಿನ್ ಅವರನ್ನು ಇದೀಗ ವೇದಿಕೆಯಲ್ಲಿ ವಿನೋದ್ ಅವರು ಇಂಜಿನಿಯರ್ಸ್ 11 ತಂಡದ ಆಟಗಾರ ವಿನೋದ್ ಅವರು ಇಲ್ಲಿ ಗೌರವಿಸಲಿಕ್ಕಿದ್ದಾರೆ. ಒಂದು ಗೌರವ ಧನದೊಂದಿಗೆ ಪ್ರೋತ್ಸಾಹಕ್ಕಾಗಿ ಅಭಿನಂದನೆಗಳು. ಪಡ್ಕೊಂಡಂತಹ ರಂಜಿತ್ ಅವರಿಗೂ ಕೂಡ ಹೃದಯಾಂತರಾಳದ ಅಭಿನಂದನೆಗಳು. ಓವರ್ ಟು ಅನಿಲ್ ಸರ್. So this is a match between Businessman 11 versus Mescom 11. This is 4 overs match, and the first over will be the power play one. Only one bowler can bowl just a single over. 4 bowlers is a must for every innings. So I think this match will be a very interesting one. Both two strong teams competing here. This is the 7th match of this tournament, I think so. 7th match? 6th not, it's 7th. Oh. 6th match, okay. 6th match of this tournament. Bowler is none other than Mr. Chamu. He will be running from the college end, and he will be bowling to Mr. Swami. Faces the very first ball. A very good delivery from the bowler, neatly driven to the hands of the bowler on his follow through. Score is at to open. Bowler runs with few steps and bowls over the wicket. Sorry, round the wicket. So left-hander. So one more dot ball. 2 successive dot balls from the Mescom. Sorry, from the Businessman 11. Third time with few steps, runs and bowls. This time very good delivery, magnificent piece of bowling. That was a Yorker delivery from the bowler. He came round the wicket and the middle stick has been uprooted. So the first wicket has gone and they are yet to open their account. They are nil for the loss of 1 wicket.
ಬಾಂಧವ್ಯ ಟ್ರೋಫಿ 2025 ಒಂದು ಕ್ರಿಕೆಟ್ ಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಪುತ್ತೂರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಯುತ ಜಾನ್ಸನ್ ಡಿಸೋಜಾ ಸರ್ ಅವರನ್ನು ಈ ಕ್ರಿಕೆಟ್ ಕೂಟದ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆತ್ಮೀಯತೆಯಿಂದ ಬರಮಾಡಿಕೊಳ್ಳುತ್ತಾ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಬಾಂಧವ್ಯ ಟ್ರೋಫಿ 2025 ಹಾರ್ಟಿ ವೆಲ್ಕಮ್ ಮಿಸ್ಟರ್ ಜಾನ್ಸನ್ ಡಿಸೋಜಾ, ಹಾನರೇಬಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪುತ್ತೂರು. Meanwhile, 5 balls have been completed. Score is on 1 for the loss of 1 wicket. Sorry, 3 for the loss of 1 wicket. Last time he came round the wicket. Oh, that's a good delivery. Magnificent ball. Once again, the second wicket has gone. A beautiful spell from Mr. Chamu. He has taken 2 wickets by just conceding 3 runs in his first over. So after the completion of the first over, score is on 3 for the loss of 2 wickets. This is 4 overs match, and the power play over has been completed. ಪ್ರಥಮ ಓವರ್ನ ಮುಕ್ತಾಯದ ಹಂತಕ್ಕೆ ತಂಡವು ತನ್ನ ಅಮೂಲ್ಯವಾದ 2 ಹುದ್ದರಿಗಳನ್ನು ಕಳೆದುಕೊಂಡು ಲಾಸ್ಟ್ ಬಾಲ್ is coming up from Mr. Chamu. Chamu. So the new man is none other than Mr. Vijay, and he will be facing Mr. Chamu. Chamu runs with few steps and bowls. A full toss one, beautifully played towards the extra cover region, going for one, rather for the point region, for a boundary. So 4 more to the total. Score rises to 7 after the completion of the first over. ಪ್ರಥಮ ಓವರ್ನ ಮುಕ್ತಾಯದ ಹಂತಕ್ಕೆ ಮೆಸ್ಕಾಂ ತಂಡವು ತನ್ನ ಅಮೂಲ್ಯವಾದ 2 ಹುದ್ದರಿಗಳನ್ನು ಕಳೆದುಕೊಂಡು 7 ರನ್ ಅನ್ನು ಗಳಿಸಿಕೊಂಡಿದೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಫಸ್ಟ್ ಓವರ್, ಸ್ಕೋರ್ ಈಸ್ ಆನ್ 7 ಫಾರ್ ದಿ ಲಾಸ್ ಆಫ್ 2 ವಿಕೆಟ್ಸ್. ಹಲೋ, ಬಂಧುಗಳೇ, ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ವಿವಿಧ ಇಲಾಖೆಗಳ ಪುತ್ತೂರು ಇದರ ಸಹಭಾಗಿತ್ವದಲ್ಲಿ 8ನೇ ವರ್ಷದ ನಾಕೌಟ್ ಮಾದರಿಯ 16 ತಂಡಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟದ ಮಧ್ಯಾಹ್ನದ ಸನಿಹದಲ್ಲಿ ನಾವುಗಳಿದ್ದೇವೆ. ಸಮಯ ಈಗಾಗಲೇ 1 ಗಂಟೆ 9 ನಿಮಿಷದ ಸನಿಹದಲ್ಲಿ ನಾವುಗಳಿದ್ದೇವೆ. ಬಂದಿರುವಂತಹ ಸರ್ವ ಕ್ರೀಡಾ ಆಸ್ವಾದಕರಿಗೆ, ಕ್ರೀಡಾಪಟುಗಳಿಗೆ, ಕ್ರೀಡಾ ತಾರೆಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ, ಕ್ರೀಡಾ ಮಹಾಪೋಷಕರಿಗೆಲ್ಲರಿಗೂ ಕೂಡ ಮಧ್ಯಾಹ್ನದ ಶುಭ ನಮನಗಳನ್ನು, ಶುಭ ಕಾಮನೆಗಳನ್ನು ಸರ್ವರಿಗೂ ಕೂಡ ಸಮರ್ಪಿಸಿಕೊಳ್ತಾ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ತಯಾರಾಗಿರುತ್ತೆ. ಶುಚಿರುಚಿಯಾದ ಅಡಿಗೆಗಳು, ಈಗಾಗಲೇ ಭೋಜನಗಳು ತಯಾರಾಗಿದೆ. ಸೊ ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಆಸ್ವಾದಕರು ತಾವೆಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿಕೊಳ್ಳುವಂತೆ ಸರ್ವರಲ್ಲೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅದೇ ರೀತಿ ಯಾವುದೇ ರೀತಿಯ ಕ್ರೀಡಾಪಟುಗಳಿಗೆ ಪಂದ್ಯಾಕೂಟಕ್ಕೆ ವಿರಾಮ ಇರುವುದಿಲ್ಲ, ನಿರಂತರವಾಗಿ ಪಂದ್ಯಾಕೂಟ ನಡೀತಾ ಇರುತ್ತೆ. ತಮಗೆ ಬಿಡುವು ಇರುವಂತಹ ಸಮಯದಲ್ಲಿ ತಾವುಗಳು ಭೋಜನವನ್ನು ಸ್ವೀಕರಿಸಿಕೊಳ್ಳುವಂತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. So in the second over, there was a boundary on the very first ball, and the third wicket has gone in the second delivery. So Mescom have lost the third wicket after scoring 11 runs on the board. 11 for the loss of 3 wickets. 2 balls have been completed in the second over. Bowler runs and bowls. That's a dot delivery, slight outside the off stick, well collected by the keeper. Score still remains on 11 on the board. 11 for the loss of 3 wickets. Once again, the bowler runs and bowls. A juicy one, lofted in the air, going for one, coming back for the second. That's a boundary. Very good stroke towards the long leg region for a magnificent force. So score is not moving, it is raising to 15 on the board. ತಂಡದ ಮೊತ್ತ 15.
ಮೂರು ಹುದ್ದರಿಗಳನ್ನು ಕಳೆದುಕೊಂಡು ಸ್ಕೋರ್ ಇಸ್ ಆನ್ 15 ಆನ್ ದಿ ಬೋರ್ಡ್. ಕೊನೆಯ 2 ಎಸೆತ, ಲಾಸ್ಟ್ 2 balls remaining. Once again, there is a lot of field setting from the bowler. He is not at all satisfied with the field setting. And now he is satisfied and is ready to bowl his 5th delivery. He runs and bowls. That's the batsman went for a reverse sweep. Missed it, chance of run out here. Oh, the bowler was in front of the wicket. Otherwise, there might have been a run out. So, whatever it may be, leg by declared by the umpire. One more to the total. Score moves up to 16 on the board. ತಂಡದ ಮೊತ್ತ 16. ಕೊನೆಯ ಎಸೆತ, ಲಾಸ್ಟ್ ಬಾಲ್ in the second over. The bowler runs from the college end and bowls. A full toss one, neatly driven, neatly lofted, reverse swept from the batsman. That was Dil scoop from the batsman. So 4 more to the total. Score rises to 20 on the board after the completion of the second over. ತಂಡದ ಮೊತ್ತ 20. ತನ್ನ ಅಮೂಲ್ಯವಾದ 3 ಹುದ್ದರಿಗಳನ್ನು ಕಳೆದುಕೊಂಡು ಮೆಸ್ಕಾಂ ತಂಡವು ಗಳಿಸಿಕೊಂಡಿದೆ. And 2 more overs remaining. 2 ಓವರ್ಗಳು ಬಾಕಿ ಇರುವಂತೆ ತಂಡದ ಮೊತ್ತ 20. So I heartily request Mr. Iyer to continue the commentary. He is one of the experienced and one of the colleague. When I was playing cricket, I played with him, and he's a good commentator in all the 3 languages. I heartily welcome you, sir. Thank you. Hello. Thank you, Mr. Anil Kumar from Thinkila. So 22 on the board of the scorecard of Mescom cricketers who are batting first against Vartaka cricketers, Vartaka 11 cricketers. Meanwhile, a single added here in between. One more adds up the total here, which makes up the addition of Mescom cricketers. Now they are on 23 runs of the progress of over number 3 here. In comes third time of his over. In comes right arm round the wicket. Outside the leg stump, far away. Should be a wide. Waiting for the decision of the umpire. Yes, given that from umpire. One more added up to the total. That one more runs adds up the addition of Mescom cricketers. Now they are on 24 for the loss of 2 wickets. And the progress of over number 3 here. Outside the leg stump, a shorter delivery. Just pulled it away into the long leg area. Gets a single. And that satisfies the total here of Mescom cricketers, which makes up the addition on 25 for the loss of 2 wickets. Junaid to continue. In comes to ball. Full toss delivery lofted in here. This time a chance of a catch in the long on area. One bounce and to the head of the fielder at the long on, but not stoppable of the 2 runs. Looking back for the third, but satisfied with the 2. That 2 more runs makes up the addition of Mescom cricketers. Now they are on 27 on the board for the loss of 3 wickets. Last time to go of the over. Around the stick. Outside the leg stump, this time driven hardly into the deep square leg area. One more collected, going back for the second. Meanwhile, the slow was little bit lazy that they can complete the 2 runs for the total. That ends up the over number. Last ball to go. Yeah, one more ball to go of this over. So the over number 3 is in progress. Last ball to go. In comes to ball last time. Outside the leg stump, once again driven this time. To the long leg area, gets only a single added up to the total. That ends up the over number 3 in the innings of Mescom cricketers, who scored a score of 30 runs on the above for the loss of 3 wickets of the progress of completion of the 3 over. Last over to go in the innings. Let us wait what the total will be put up by Mescom cricketers, because whatever the total has been set up here will be chased by the opposition in the second innings. I have watched here because while before the last commentary I has given between the Police 11 and
VC11 in which Police 11 put a score of 39 and set a target of 44. VC11 cricketers who scored it easily in 2.3, not 2.3, it was 2.5 deliveries. They have completed their target. This is not a huge target. Still now Mescom has to compete in this tournament. They have to put up a huge total here. In comes Nasir to bowl the last over. In comes to bowl to the right-handed batsman Chidu. Lofted in air, up in air, into the covers area. Taken a beautiful catch there by the fielder at the short extra cover area. And the wicket number 4 goes here for Mescom cricketers at the score of 30 runs on their board after losing the toss, batting first against Vartaka. 11 cricketers. They are on 30 for the loss of 4 wickets. In comes the bowler Nasir. After getting the very first wicket of his first delivery, he in comes to bowl second time of his over. ಮುಂದಿನ ಪಂದ್ಯಾಟಕ್ಕಾಗಿ ಪೊಲೀಸ್ 11B ಹಾಗೂ ಪ್ರೆಸ್ ಕ್ಲಬ್ 11 ತಂಡದ ನಾಯಕರನ್ನ ಹಾಗೂ ಸದಸ್ಯರನ್ನ ವೇದಿಕೆ ಬಳಿ ಆಹ್ವಾನಿಸುತ್ತಿದ್ದೇವೆ. ಪ್ರೆಸ್ ಕ್ಲಬ್ ಬಿ ಹಾಗೂ ಪೊಲೀಸ್ 11 ಪ್ರೆಸ್ ಕ್ಲಬ್ 11 ಹಾಗೂ ಪೊಲೀಸ್ 11B ತಂಡದ ಎಲ್ಲ ಸದಸ್ಯರನ್ನ ವೇದಿಕೆ ಬಳಿ ಆಹ್ವಾನಿಸುತ್ತಿದ್ದೇವೆ ಮುಂದಿನ ಪಂದ್ಯಾಟದ ಹಸ್ತಾಕ್ಷರ ಅಥವಾ ಫೋಟೋ ಸೆಷನ್ಗಾಗಿ. ಅದೇ ರೀತಿ ಪ್ರೆಸ್ ಕ್ಲಬ್ನವರು ಲಿಸ್ಟ್ ಅನ್ನ ನೀಡಲಿಲ್ಲ ಎಂದು ತಮ್ಮ ಆಟಗಾರರ 11ರ ಪಟ್ಟಿ ಅಥವಾ 15ರ ಪಟ್ಟಿಯನ್ನು ನೀಡಲಿಲ್ಲ ಇಲ್ಲಿ. Meanwhile, a boundary has been added to the total of Mescom 11 cricketers who are on 34 now of the progress of over number 4 here. A shorter delivery pulled it away over the deep mid wicket, but one bounce into the hand of the fielder. Gets one looking back for a second. Meanwhile, the 2 more run adds up the total of Mescom 11 on 36 for the loss of 4 wickets of the progress of over number 4. In comes it is Nasir to continue. He in comes to ball 4th time of his over. Right arm over crossing the umpire. Beautiful delivery. Beautiful delivery. A good comeback by the bowler this time. He was able to dot the delivery. He was able to beat on the batsman. Meanwhile, dot delivery ends up the completion of over number 3.4 deliveries at the score of 36 runs of Mescom cricketers who lose already 4 wickets. And comes Nasir. Continues. 5th time of his over. Right arm over crossing the umpire. A shorter delivery this time driven hardly into the mid-on area, but it was into the hand of the long-on fielder. Meanwhile, one more adds up the addition here. That one more single makes up the total of Mescom 11 on 37 for the loss of 4 wickets of the progress of over number 4. Last ball to go of the over. Last ball to go of the innings. Mescom cricketers has the last ball delivery in their innings playing against Vartaka 11 cricketers. One ball to go. Last delivery yet to face from Mescom cricketers. It is Gopal. Goes for a reverse this time, successful in it. Maybe crossing the boundary rope, and it is a 6. Up goes the finger of the umpire, and that 6 more run ends up the scorecard of Mescom cricketers with the stylish sixer, and that ends up the total on 43 runs, and the 44 is the required target for Merchant 11. Maybe Vartakara 11 required 44 runs. 11 runs the requiring scoring rate for Vartakara 11 cricketers. ಮುಂದಿನ ಪಂದ್ಯಾಟಕ್ಕಾಗಿ ಪೊಲೀಸ್ 11B ಹಾಗೂ ಪ್ರೆಸ್ 11
ಪ್ರೆಸ್ ಕ್ಲಬ್ 11 ತಂಡದ ನಾಯಕರನ್ನ ಹಾಗೂ ಸದಸ್ಯರನ್ನ ವೇದಿಕೆ ಬಳಿ ಆಹ್ವಾನಿಸುತ್ತಿದ್ದೇವೆ. ಇದು ತಮಗೆ ಕೊನೆಯ ಕರೆ. ಪೊಲೀಸ್ 11B ಹಾಗೂ ಪ್ರೆಸ್ ಕ್ಲಬ್ 11 ತಂಡದ ಎಲ್ಲ ಸದಸ್ಯರು ತಮ್ಮ ಫೋಟೋ ಸೆಷನ್ಗಾಗಿ ವೇದಿಕೆ ಬಳಿ ಬರಬೇಕು. ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯವಾಗಿದೆ ಇಲ್ಲಿ. ಅದೇ ರೀತಿ ಬಾಂಧವ್ಯ ಟ್ರೋಫಿ 2025ರ ವತಿಯಿಂದ ಸಂಘಟಿಸಿರುವಂತಹ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರ ಸದುಪಯೋಗವನ್ನ ಎಲ್ಲರೂ ಬಳಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಲ್ಲಿ ನೆರೆದಿರುವಂತಹ ಪ್ರೇಕ್ಷಕರು, ಗಣ್ಯರು, ಆಟಗಾರರು, ಅದೇ ರೀತಿ ಎಲ್ಲ ರೀತಿಯ ಒಂದು ಸಹಕರಿಸುತ್ತಿರುವಂತ ಎಲ್ಲ ಪ್ರೇಕ್ಷಕರನ್ನ ನಾವು ಭೋಜನದ ವ್ಯವಸ್ಥೆಗೆ ಸ್ವಾಗತವನ್ನ ಕೋರುತ್ತಿದ್ದೇವೆ. ಭೋಜನದ ಒಂದು ಸವಿ ರುಚಿಯನ್ನ ಸವಿಯಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಭೋಜನ ಆಗದವರೆಲ್ಲ ತಮ್ಮ ಭೋಜನದ ವ್ಯವಸ್ಥೆಯನ್ನ ಇಲ್ಲಿ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಾವು ತಮಗಾಗಿ ಇಲ್ಲಿಯ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇದರ ಸದುಪಯೋಗವನ್ನ ಪಡ್ಕೊಳ್ಳಬೇಕಾಗಿ ಕೇಳಿಕೊಳ್ತೇವೆ. So the lunch arrangement has been done here from the Bandhavya Friends Puttur and all the department of Puttur which are conducting the tournament of this Bandhavya Trophy 2025. The lunch has been arrived and the players, the guests, the spectators and all the audience are required to utilize the list of the so everyone has to utilize the arrangement of food which has been arranged by this Bandhavya cricketers friends Puttur. They have arranged good dishes in the afternoon, the lunch for everyone, whoever the engineer may be, it is maybe a doctor or a policeman or a normal person, ಸಾಮಾನ್ಯ ಸಿಟಿಸನ್, ಯಾರು ಬೇಕಾದರೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ತಾವು ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕಾಗಿ ನಮ್ಮ ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಹಾಗೂ ವಿವಿಧ ಇಲಾಖೆಯ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಯಾರು ಹಸಿದಿರಬಾರದು, ಇದೇ ನಮ್ಮ ಭಾರತದ ಲಕ್ಷ್ಯ, ಭಾರತ ದೇಶದ ಲಕ್ಷ್ಯ. ಯಾವುದೇ ಒಂದು ಹಸು ಅಥವಾ ಯಾವುದೇ ಒಂದು ಹಸು ಮಗು ಹಸಿವಿನಿಂದ ಸಾಯಬಾರದು. ಇದು ನಮ್ಮ ಭಾರತದ ಲಕ್ಷ್ಯ. ಎಲ್ಲರಿಗೂ ಒಂದು ಹೊತ್ತಿನ ಊಟವನ್ನ ಒದಗಿಸುವಲ್ಲಿ ನಾವು ಸಹಕರಿಸಿದರೆ ಅದೇ ಧನ್ಯ, ಅದೇ ಧನ್ಯ, ಅದೇ ಧನ್ಯ. So 44 is the target set by Mescom cricketers. This time for Vartakara 11 cricketers required 11 runs per over as the required rate set by Mescom cricketers who scored good innings of 43 runs, losing 4 wickets and set a target of 44 runs for Vartaka 11. Means the Merchants 11. They have to get 11 runs per over, means 44 runs of their 4 overs innings. It is Mukhtar and Lokesh. It is Mukhtar Kumra, I think. He is on the striker. In comes a very first delivery, reversed, a beautiful placement. This time he finds the 6 of the very first delivery over the covers, deep covers area. That 6 more runs opens his account and the team account. They are in a chase. 44 is the target, 11 runs per over, 6 on the board of the very first delivery faced by Mukhtar. Vijay is the bowler. He has given up the 6 of the very first delivery. In comes to ball, second time of his over to Mukhtar. Right arm over. In comes to ball to the right-handed batsman Mukhtar. After just a slight change in the field, the man from the long off has been brought into the mid-on and the man from the mid-on has been just pushed into the wideish short mid-wicket. In comes meanwhile again goes for a reverse success again, but this time there is a fielder found there. Only a single has been added up here. 7 on the board of Vartaka 11 cricketers who are chasing the target of 44 runs
they have lost no wickets here, only scored 7 runs of the 2 deliveries they have faced. It was Mukhtar, the man of the very first delivery, got a reverse sweep 6 over the covers, deep covers point area, and in the second delivery the same action, but only a single this time. He found a fielder there. In comes third time. A very good delivery. Appeal goes there for caught behind, but no, says the umpire. Umpire unmoved, safe in the crease. The score remained on 7 itself. This is the progress of over number 1. 44 is the target. 7 already on the board. In comes Vijay. Fourth time of his over. He in comes to ball to Lokesh, the left-handed batsman. Just a slight move in the field. In comes to ball. A beautiful delivery. This time hit the chest of the batsman who just tried for a sweep shot over the square leg, short square leg area. There was a large gap between the short square leg and deep mid wicket area. So he tried for it, but not was success in that time. In comes once again the same delivery, same shot tried by the batsman, but this time also once again failure by the batsman, not able to connect the ball. The timings of the batsman is not good, so that the score remained of Vartakar cricketers 11 are remaining at 7. A full toss one this time. A lollipop juicy delivery, but not stoppable of the single. One more adds up the total here in the form of leg by call there from umpire. One more extra makes up the total of Vartaka 11 cricketers at 8 on the board of the completion of the first over without losing any wickets, chasing the target of 44 runs of 4 overs. Required still 34 runs. So 36 more runs to get the win the match in remaining 18 deliveries. Thank you, sir. ಈ ಪಂದ್ಯಕೂಟವನ್ನು ವೀಕ್ಷಿಸಿ ಉದ್ಘಾಟನೆ ಪನ್ನಡ ಯಾನ್ ಪನ್ಪೆ ದಾಯಣ ತುಳು ಅಥವಾ ತೆಲುಗು ಬೋಡ ತಮಿಳ್ ಬೋಡ ಯಾನ್ ಓ ಲ್ಯಾಂಗ್ವೇಜ್ ಬೋರ್ಡ್ ಪನ್ಪೆ ತಗ್ಗೆದೆಲೆ ನಮ್ಮ ಜಾನ್ಸನ್ ಸರ್ ಪಂಡೇರು ತುಳುಟು ಒಂಜಿ ಕಮೆಂಟ್ರಿ ಪನ್ಲೆ ಅಂದು ಒಂಜಿ 2-3 ಬಾಲ್ ಪನ್ಪೆ ಬೊಕ್ಕ ನಮ್ಮ ಸುಧಾರಿಪಗ ನಮ್ಮ ಇಂಗ್ಲಿಷ್ಗೆ ಪೋಯಿ ರೆಡ್ ಓವರ್ ಪಾಡೊಂದುಲ್ಲೇರು 2ನೇ ಓವರ್ ಪಾಡಿರ ಮಲ್ಲು ಬೌಲರ್ ಪನ್ನಾರು ಬರೊಂದುಲ್ಲೇರು ಬೌಲಿಂಗ್ ಪಾಡಿರ ಮಲ್ಲು 2ನೇ ಓವರ್ ಪಾಡಿರ ಬತ್ತೇರು 2ನೇ ಓವರ್ ಪಾಡಿರ ಬತ್ತೇರು మొదటిసారి ఆఫ్ స్టంప్ నుంచి So sorry sir, we cannot continue in Tulu. That is little bit of difficult here. In comes continues Mallu. After bowling an extra ball, in comes to ball. First time. A shorter delivery, tried to pull it off, but not able to connect the ball very well. The left-handed batsman, meanwhile, the scorecard remains here at 9 of Vartaka 11 cricketers who are chasing the target of 44 runs. Already 9 on the board of the progress of over number 2. Here Mallu to continue his second delivery. Outside the off stump, just a gentle push. This time to the short covers area. Adds up a single. One more added up the addition here for Vartaka 11, which makes up the double digit of their total. 10 on the board for the loss of no wicket, chasing 44 runs. Required 34 more runs to win the match here. Already 10 on the board without loss. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ತಮಗೆ ಕಾಲಾವಕಾಶವನ್ನು ನೀಡಲಾಗಿದೆ. ಇಲ್ಲಿ ಇಲ್ಲದಿದ್ದಲ್ಲಿ ಒಂದು ಆಟಗಾರನನ್ನ 30 ಗಜದ ಒಳಗೆ ಕರೆಯಲಾಗುವುದು ಪ್ರತಿ ನಿಮಿಷಕ್ಕೆ. In comes Mallu to continue. Third time of his over. Goes for a reverse. This time up in the air. Played little uppish into the fine leg by the batsman. Tried for a reverse, but not successful that much he expected. Meanwhile, a single more added the total of Vartaka 11 cricketers who are on
11 now. 11 now for the loss of no wickets. In comes the fourth time. Mallu. Outside the leg stump, once again a shorter delivery, this time directly hit the stump. He loses his off stump here. The batsman was trying to push it over the deep mid-wicket area but not able to connect the ball. Meanwhile, the ball was little bit teased by the bowler and he was able to get the successful wicket here. The breakthrough here, wicket number 1 goes for Vartaka 11 cricketers at the score of 11 runs on their board. Required 44 runs means still 33 more runs required of the remaining deliveries. Already 5 deliveries has been completed of this over. Still 13 balls to go. 13 ಚೆಂಡಿನ ಮುಂದೆ 33 ಓಟಗಳ ಅವಶ್ಯಕತೆ ಇದೆ ವರ್ತಕರ 11 ತಂಡಕ್ಕೆ ಈ ಪಂದ್ಯಾಟವನ್ನ ಜಯಿಸಲು. ಮಲ್ಲೂರವರು ಇನ್ನು 2 ಬಾಲ್ ಇದೆ. ಲಾಸ್ಟ್ 2 more balls to go of this over. On 5th time, Mallu, the man right arm round to the left hand and once again tried for a pull shot. This time once again missed it into the hand of the keeper. Safe in the ball. Dot ball coming to an end. Over number 1.5 has been completed. Last ball to go from Mallu. A scorecard of Vartaka 11 is on 11 on the board for the loss of 1 wicket. 1-1 for 1. In comes last time. Outside the off stump. Again tried to pull the ball. Not successful. This time overthrow gets 1 in the form of extras. What a mistake made by the keeper here. He didn't think of the backup of the stumps and he directly threw for a run out at the non-striker end. But meanwhile the batsman of Vartaka 11 was able to collect a single in the form of extra. That makes up the total of the end of over number 2 on 12 without loss. 12 for the loss of 1 wicket. Vartaka 11 cricketers required still 32 more runs of remaining 12 deliveries. 2 ಓವರ್ನ ಮುಕ್ತಾಯಕ್ಕೆ ವರ್ತಕ ಸಂಘದ ಮೊತ್ತ 12. ಒಂದು ವಿಕೆಟ್ ನಷ್ಟದಲ್ಲಿ ಇನ್ನು ಉಳಿದಿರುವಂತಹ 12 ಚೆಂಡಿನಲ್ಲಿ 32 ರನ್ನಿನ ಅವಶ್ಯಕತೆ ಇದೆ ಈ ಪಂದ್ಯಾಟವನ್ನ ಜಯಿಸಲು. 12ರ ಮೊತ್ತವನ್ನ ಕಲೆ ಹಾಕಿದೆ ವರ್ತಕರ ಸಂಘ. 32 ಬಾಕಿ ಉಳಿದಿವೆ. ಉತ್ತಮ ಹೊಡೆತ, ಆಕಾಶದ ಎತ್ತರ ಚಿಮ್ಮಿದಂತ ಚೆಂಡು. ಈ ಬಾರಿ ಸಿಕ್ಸರ್. ಎಸ್, ಕ್ಷೇತ್ರ ರಕ್ಷಕ ಬೌಂಡ್ರಿ ಗೀಟಿನ ಮೇಲೆ ನಿಂತುಕೊಂಡು ಬಾಲ್ ಅನ್ನು ತಡೆಯಲು ಯತ್ನಿಸಿದರು. ಯಾವುದೇ ಒಂದು ಪ್ರಯತ್ನವನ್ನ ಪಡಲಿಲ್ಲ ಆತ. ಅದೊಂದು ನಿರಾಯಾಸ ಕ್ಯಾಚ್ ಎಂದು ಅನಿಸಿಕೊಂಡಿದೆ ಕ್ಷೇತ್ರ ರಕ್ಷಕನೇ. ಆದರೆ ಕೊನೆ ಕ್ಷಣದಲ್ಲಿ ತಾವು ಬೌಂಡರಿ ಗೀಟಿನ ಮೇಲೆ ನಿಂತುಕೊಂಡು ಬಾಲ್ ಅನ್ನ ಹಿಡಿತಿದ್ದೇವೆ ಎಂಬ ಜ್ಞಾನ ಕೂಡ ಇಲ್ಲದೆ 6 ರನ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ ಎದುರಾಳಿ ತಂಡಕ್ಕೆ. ತಂಡದ ಮೊತ್ತ 18. 44ರ ಮೊತ್ತ. ಇನ್ನು 28 ರನ್ ಅವಶ್ಯಕತೆ, 26 ರನ್ ಅವಶ್ಯಕತೆ. 1 ರನ್ನಿನ ಸೇರ್ಪಡೆ. ಈ ಮೂಲಕ ತಂಡದ ಮೊತ್ತ 19. ಇನ್ನು 25 ರನ್ನಿನ ಅವಶ್ಯಕತೆ ಇದೆ ಈ ಪಂದ್ಯಾಟವನ್ನ ಜಯಿಸಲು. ಉಳಿದಿರುವಂತ 10 ಚೆಂಡಿನ ಮುಂದೆ. And comes at this time. What excellent shot. That is a mind-blowing shot over the deep square leg area boundary by the batsman. He didn't want the ball, I think. Just he gone for a huge here. Was successfully connected by the bat. And that 6 more runs adds up the total of Vartaka 11 cricketers. Now they are slowly raising up their total. 24 on their board. ಇನ್ನು ಕೇವಲ 6 ನಿಮಿಷ ಉಳಿದಿದೆ ಎಸೆತಗಾರಿಕೆಯಲ್ಲಿ. ಇಲ್ಲದಿದ್ದಲ್ಲಿ ಒಂದು ಕ್ಷೇತ್ರ ರಕ್ಷಕ 30 ಗಜದ ಒಳಗೆ ಬರಲಿಕ್ಕಿದ್ದಾರೆ. Once again a full toss. This time outside the leg stump. Far away. Wide call there from umpire. 1 more extra has been added to the total. That 1 more makes up the total of Vartaka 11 on 26. For the loss of 1 wicket. Outside the off stump, far away, looking for a wide but leaning back
The batsman appealing for the wide from the umpire, but umpire denies it. Whatever the delivery, it is a legal call there from umpire. So should be satisfied with that. Addition remained on 26 runs for the loss of 1 wicket. So in comes the ball round the stick this time. Once again a shorter delivery, pulled it away, up in the air, could be a chance of catch. A misfield, one bounce into the hand of the fielder. This time at the widest long on area. One more run adds up the total of Vartaka 11 cricketers who are on 27 now for the loss of 1 wicket, requiring a target of 44. Still required 17 more runs to win the match. And comes continues Mustafa, last time of his over. In comes the ball to the left-handed batsman Gopal. Sorry, Tammu. Outside the off stump. This time a beautiful delivery was very well able to dot the ball and ends up the over number 3 here at the score of 27 runs. Required 17 runs of 6 deliveries. 3 ಓವರ್ ನ ಮುಕ್ತಾಯಕ್ಕೆ 27ರ ಮೊತ್ತವನ್ನ ಕಲೆ ಹಾಕಿದೆ. ಇನ್ನು ಕೇವಲ 3 ನಿಮಿಷಗಳ ಕಾಲಾವಕಾಶವಿದೆ ಎಸೆತಗಾರಿಕಾ ತಂಡಕ್ಕೆ. ಮೆಸ್ಕಾಂ 11 ತಂಡಕ್ಕೆ 3 ನಿಮಿಷದ ಕಾಲಾವಕಾಶ. 6 ಚೆಂಡನ್ನ ಪೂರ್ತಿಗೊಳಿಸಬೇಕು. ಇಲ್ಲದಿದ್ದಲ್ಲಿ ಒಂದು ಆಟಗಾರ 30 ಗಜದ ಒಳಗೆ ಬರಬೇಕಾಗಿದೆ. ಅಂಪೈರ್ ಅವರು ಇದನ್ನ ನೋಟ್ ಮಾಡ್ತಿದ್ದಾರೆ ಅಂತ ನಾನು ಗಮನಿಸ್ತೇನೆ. 6 ಚೆಂಡಿನ ಮುಂದೆ 17ರ ಅವಶ್ಯಕತೆ ಇದೆ. बचे हुए 6 गेंदों में 17 रन की जरूरत. स्कोर बोर्ड पहुंच चुके हैं 27 पर, बिना विकेट के 1 विकेट के नुकसान पर. So last over to go, 6 ball 17. In comes the first time. A beautiful delivery lofted in the air. This time one bounce over the deep square leg boundary for 4. He adds up the 4 of the very first delivery of the last over, and the addition moves on here. 31 on the board required. 13 more runs of remaining 5 deliveries. ಉಳಿದಿರುವಂತ 5 ಚೆಂಡಿನಲ್ಲಿ 13 ರನ್ನಿನ ಅವಶ್ಯಕತೆ ಇದೆ. 31ರ ಮೊತ್ತವನ್ನು ಕಲೆ ಹಾಕಿದೆ ಈಗ ವರ್ತಕರ ಸಂಘ. ಇನ್ನು ಉಳಿದಿರುವಂತ 5 ಚೆಂಡಿನಲ್ಲಿ 13 ರನ್ನಿನ ಅವಶ್ಯಕತೆ ಇದೆ. ಇನ್ನು 2 ನಿಮಿಷದ ಕಾಲಾವಕಾಶವಿದೆ. ಒಂದು ಕ್ಷೇತ್ರ ರಕ್ಷಕನನ್ನ ಒಳಗೆ ತರಲು. ಫುಲ್ ಟಾಸ್ ಒನ್ ಅಗೈನ್. ಜ್ಯೂಸಿ ಡೆಲಿವರಿ ದಿಸ್ ಟೈಮ್. The actual Surya Kumar shot here played by the batsman. This time over the long leg. He gets a boundary here. Back to back boundary adds up the total here of Vartaka 11 cricketers. Abhiram friends, ಇದರ ಆಯೋಜಕರಾದಂತ ಶ್ರೀಯುತ ಶರತ್ ಇವರು ಈ ಕ್ರಿಕೆಟ್ ಪಂದ್ಯಾಟವನ್ನ ಬಾಂಧವ್ಯ ಟ್ರೋಫಿ 2025 ವೀಕ್ಷಿಸಲು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಇವರನ್ನ ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಹಾಗೂ ವಿವಿಧ ಇಲಾಖೆ ಹಾಗೂ ಕರಿಯಾ ಸರ್ ಹಾಗೂ ಎಲ್ಲರ ವತಿಯಿಂದ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತಿದ್ದೇವೆ. Meanwhile, a very good delivery outside the off stump. The batsman tried for another Surya Kumar shot, sky shot we can say. He tried for a sky shot here. He wanted to pull the ball over the fine leg area boundary, but not successful this time. In comes continues. Once again far away outside the off stump. Good length delivery. That is a good delivery. The batsman Mukhtar wants a wide. He goes for an appeal, but umpire unmoved this time. The score remained 35 on the board. Required 9 more runs of remaining 2 deliveries. 30 seconds remain. A full toss, one no ball call there, and a 6 coming there from the bat of Mukhtar here. 7 runs adds up the total. A free hit has been given here for the batsman. 6
plus no ball and a free hit. What a bonus for the batting team. Vartaka 11. They required 9 runs of the last 2 deliveries, but ಸಮಯದ ಮಿತಿ ಮೀರಿದೆ. 2 ಎಸೆತದ ಮುಂದೆ 2 ರನ್ನಿನ ಅವಶ್ಯಕತೆ ಇದೆ. ಅದೇ ರೀತಿ ಒಂದು ಕ್ಷೇತ್ರ ರಕ್ಷಕ 30 ಗಜದ ಒಳಗೆ ಬರಬೇಕಾಗಿದೆ. ಅದೇ ರೀತಿ ಒಂದು ಉಚಿತ ಹೊಡೆತದ ಘೋಷಣೆ, ಫ್ರೀ ಹಿಟ್. A full toss, one lofted in the air, this time to the long off, gets one looking back for a second, that is the victory run. The ball rolls down to the long off boundary for 4 by this Vartaka 11 cricketers as they won this match and they have qualified for the next round. Congratulations for the winners. At the same time, thank you for the players who has played, competed in this tournament. ಮುಂದಿನ ಪಂದ್ಯಾಟ ಪೊಲೀಸ್ 11B ಹಾಗೂ ಪ್ರೆಸ್ ಕ್ಲಬ್ 11 ತಂಡಗಳ ನಡುವೆ. ಈ ಪಂದ್ಯಾಟದ ನಾಣ್ಯ ಚಿಮ್ಮಿಕೆಯನ್ನ ಪೊಲೀಸ್ 11B ತಂಡವು ಗೆದ್ದುಕೊಂಡಿದೆ, ತಮ್ಮ ಆಯ್ಕೆಯನ್ನ ಕಾದಿರಿಸಿದೆ. ಅದೇ ರೀತಿ ಮೆಸ್ಕಾಂ ತಂಡದ ಕಪ್ತಾನ ಅಥವಾ ಯಾವುದೇ ಸದಸ್ಯ ಬಂದು ತಮ್ಮ ಸ್ಮರಣಿಕೆಯನ್ನ ಇಲ್ಲಿಂದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮೆಸ್ಕಾಂ ತಂಡದ ಸದಸ್ಯ ಅಥವಾ ಕಪ್ತಾನ ಬಂದು ತಮ್ಮ ಸ್ಮರಣಿಕೆಯನ್ನ 2025 ಬಾಂಧವ್ಯ ಟ್ರೋಫಿ ಇದರ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮೀನ್ ವೈಲ್ ಸಾಗರ್ ಬೆಲ್ಲಾರೆ ವಿಲ್ ಕಂಟಿನ್ಯೂ ಆಸ್ commentary in state language of Kannada with me here. Thank you. Razak also will join him later. Razak Salmara, thank you. At the same time, Mukhtar of Vartaka 11 cricketers is the man of the match of the previous match played between Mescom cricketers and Vartaka 11 cricketers. Vartakara ತಂಡಗಳ ಹಾಗೂ ಮೆಸ್ಕಾಂ ತಂಡಗಳ ನಡುವೆ ನಡೆದಂತ ಪಂದ್ಯಾಟದಲ್ಲಿ ಮುಖ್ತಾರ್ ಕುಂಬ್ರಾ ಇವರು ಮುಖ್ತಾರ್ ವಿಟ್ಲಾ ಇವರು ಪಂದ್ಯ ಶ್ರೇಷ್ಠ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇದನ್ನ ತಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕಳೆದ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಬಹುಮಾನ ಮುಖ್ತಾರ್ ವಿಟ್ಲಾ. ಅದೇ ರೀತಿ ಮೆಸ್ಕಾಂ ಇದರ ನಾಯಕ, ಮೆಸ್ಕಾಂ ತಂಡದ ನಾಯಕ ಅಥವಾ ಯಾವುದೇ ಒಬ್ಬ ಸದಸ್ಯ ಬಂದು ತಮ್ಮ ಸ್ಮರಣಿಕೆಯನ್ನ ಇಲ್ಲಿಂದ ಸ್ವೀಕರಿಸಿ ಹೋಗಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಶ್ರೀಯುತ ಸ್ಕರಿಯಾ ಸರ್ ಬಾಂಧವ್ಯ ಟ್ರೋಫಿ 2025 ಸಂಯೋಜಕರು. ಓವರ್ ಟು ಸಾಗರ್ ಬೆಳ್ಳಾರೆ. ಧನ್ಯವಾದಗಳು. ಬಹಳಷ್ಟು ಸೊಗಸಾಗಿ ಆಂಗ್ಲ ಭಾಷೆಯಲ್ಲಿ ವಿವರಣೆಯನ್ನು ಕೊಟ್ಟಿರುವಂತಹ ಸೀತಾರಾಮಯ್ಯರ್ ಪುತ್ತೂರು ತಮಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಸಮಯವನ್ನು ವಿಳಂಬ ಮಾಡಬೇಡಿ. ದಯವಿಟ್ಟು ತಂಡಗಳು, ಆಟಗಾರರು ದಯವಿಟ್ಟು ತಾವುಗಳ ಮೈದಾನವನ್ನು ಸೇರಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಯ 1:45 ತವಕದಲ್ಲಿದ್ದಾವೆ. ಸೊ ಅದರ ಜೊತೆಗೆ ಭೋಜನವನ್ನು ಸ್ವೀಕರಿಸಲು ಬಾಕಿ ಇರತಕ್ಕಂತಹ ಸರ್ವ ಕ್ರೀಡಾ ಅಭಿಮಾನಿಗಳು, ಕ್ರೀಡಾ ಆಸ್ವಾದಕರು, ಕ್ರೀಡಾ ತಾರೆಗಳು, ಕ್ರೀಡಾಪಟುಗಳು, ಜೊತೆಗೆ ಸೇರಿರುವಂತಹ ಸರ್ವ ಅತಿಥಿ ಅಭ್ಯಾಗತರೆಲ್ಲರೂ ಕೂಡ ಆದಷ್ಟು ಬೇಗ ತಾವುಗಳ ಭೋಜನವನ್ನು ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೂಟದ 11ನೇ ಬಾಂಧವ್ಯ ಟ್ರೋಫಿ 2025 ಕ್ರಿಕೆಟ್ ಕೂಟದಲ್ಲಿ ನಮ್ಮ ಈ ಪಂದ್ಯಾಕೂಟದ ಯಶಸ್ವಿಗಾಗಿ ಅತ್ಯುತ್ತಮವಾಗಿರತಕ್ಕಂತಹ ಪರ್ವ ಸಹಕರಿಸಿದಂತಹ ವ್ಯಕ್ತಿ ವಿಪುಲ್, ಮಾಸ್ಟರ್ ವಿಪುಲ್, ದಯವಿಟ್ಟು ಬನ್ನಿ. ವಿಪುಲ್ ಅವರಿಗೆ ಇದೀಗ ಒಂದು ಗೌರವ ಸ್ಮರಣಿಕೆ ನಾವು ಹಸ್ತಾಂತರಿಸ್ತಾ ಇದ್ದೀವಿ. ತೆರೆಮರೆಯ ಹಿಂದೆ ಹಲವಾರು ಮಂದಿ ಈ ಒಂದು ಕ್ರಿಕೆಟ್ ಕೂಟದ ಯಶಸ್ವಿಗಾಗಿ ಸಹಕರಿಸಿದವರಲ್ಲಿ ಒಬ್ಬ ಈ ವಿಪುಲ್ ಕೂಡ ಹೌದು. ವಿಪುಲ್ ಅವರಿಗೆ ಇದೀಗ ನಾವು ಒಂದು ಸ್ಮರಣಿಕೆಯನ್ನು ಹಸ್ತಾಂತರಿಸುವುದರೊಂದಿಗೆ ಕಾರ್ಯಕ್ರಮದಲ್ಲಿ ಅಭಿನಂದಿಸ್ತೇವೆ. ಥ್ಯಾಂಕ್ ಯು ವಿಪುಲ್. ಅಂಡ್ ಓವರ್ ಟು ಕಾಮ್ ಬಾಕ್ಸ್. ಜೊತೆಗೆ ನೋಡಿ, ಸ್ಪರ್ಧೆ ಈಗಾಗಲೇ 7ನೇ ಸ್ಪರ್ಧೆಯಲ್ಲಿ ನಾವುಗಳಿದ್ದಾವೆ.
ಇವುಗಳೆಲ್ಲ ನಿಲುವುಗಳ ಮಧ್ಯೆ ಸ್ಪರ್ಧೆಗಳು ಆರಂಭಗೊಳ್ಳುವಂತಹ ಸನಿಹದತ್ತ ನಾವುಗಳು ಬರಿತಾ ಇದ್ದಾವೆ. ಜೊತೆಗೆ ಭೋಜನವನ್ನು ಸ್ವೀಕರಿಸಲು, ಊಟವನ್ನು ಸ್ವೀಕರಿಸಲು ಬಾಕಿ ಇರುವಂತಹ ಸರ್ವ ಕ್ರೀಡಾ ಅಭಿಮಾನಿಗಳು, ಕ್ರೀಡಾ ತಾರೆಗಳು, ಕ್ರೀಡಾ ಆಸ್ವಾದಕರು ದಯವಿಟ್ಟು ತಾವುಗಳು ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಕೂಟದ 7ನೇ ಸ್ಪರ್ಧೆ ಇದು. ಪ್ರೆಸ್ ಕ್ಲಬ್ 11 ವಿರುದ್ಧವಾಗಿ ಪೊಲೀಸ್ 11B. ಉಭಯ ತಂಡಗಳ ನಡುವೆ ಈಗಾಗಲೇ ಹಣಾಹಣಿ ಈಗಾಗಲೇ ಆರಂಭಗೊಳ್ಳಿಕ್ಕಿದೆ. ಸೊ ಜೊತೆಗೆ ಸರ್ವ ಕ್ರೀಡಾಭಿಮಾನಿ ಬಂಧುಗಳು ನಮ್ಮ ಜೊತೆ ದಯವಿಟ್ಟು ಯಾವುದೇ ರೀತಿಯ ಸಮಯವನ್ನ ವಿಳಂಬ ಮಾಡದೆ ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಪಂದ್ಯಾಕೂಟ ಆರಂಭಗೊಳ್ಳುವಂತಹ ಸನಿಹ. ತೃತೀಯ ತೀರ್ಪುಗಾರರು ತಮ್ಮ ಈಗಾಗಲೇ ನಮ್ಮನ್ನ ಸೇರಿಕೊಳ್ಳುತ್ತಾ ಸಮಯವನ್ನ ಈಗಾಗಲೇ ನೀಡಲಿಕ್ಕಿದ್ದಾರೆ. ಸೊ ಇದೀಗ ಸ್ಪರ್ಧೆ ಆರಂಭಗೊಳ್ಳುವಂತಹ ಸನಿಹದ ನಾವುಗಳು ಬರುತ್ತಾ ಇದ್ದಾವೆ. ಸೊ ಈಗಾಗಲೇ ಈ ಒಂದು ಅದ್ಧೂರಿಯ 8ನೇ ವರುಷಕ್ಕೆ ಪದಾರ್ಪಣೆಗೊಳ್ಳುತ್ತಿರುವಂತಹ ಪಂದ್ಯಾಕೂಟದ ಮುಖ್ಯ ಸಾರಥಿಯಾಗಿರತಕ್ಕಂತಹ ಗೌರವಾನ್ವಿತ ಸ್ಕರಿಯಾ MA ಇವರ ಸಹೋದರರೇ ಈಗಾಗಲೇ ಈ ಒಂದು ಪಂದ್ಯಾಕೂಟದ ಭವ್ಯ ವೀಕ್ಷಣೆಯಲ್ಲಿದ್ದಾರೆ. ಸರ್ವರಿಗೂ ಕೂಡ ಈ ಒಂದು 8ನೇ ವರುಷಕ್ಕೆ ತಮಗಿದು ಅದ್ಧೂರಿಯ ಸ್ವಾಗತಗಳು. ಅಕ್ಕರೆಯಿಂದ ತಮ್ಮನ್ನ ಪ್ರೀತಿಯಿಂದ ಭವ್ಯವಾಗಿರತಕ್ಕಂತಹ ವೇದಿಕೆಗೆ ಪ್ರೀತಿಯಿಂದ ಪರಿಚಯಿಸುತ್ತಾ ಜೊತೆಗೆ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಲ್ಲಿ ಪಂದ್ಯಗಳ ನಡುವೆ ಆರಂಭಿಕ ಚೆಂಡಿಗೆ ಪ್ರಹಾರ, ನೇರವಾಗಿ ಚೆಂಡು ಸೀಮಾ ರೇಖೆಯ ಹೊರಭಾಗದಲ್ಲಿ 6 ಓಟಗಳ ಸೇರ್ಪಡೆಗೊಳ್ಳುತ್ತಿದೆ. ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಪೊಲೀಸ್ 11B ತಂಡದ ಪರವಾಗಿ ಅದ್ಧೂರಿಯಾಗಿ ರುದ್ರಪ್ಪ ಬಹಳಷ್ಟು ಸೊಗಸಾಗಿ ದಂಡಿಸಿದ್ರು. ಕೂಟ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ತಾ ದ್ವಿತೀಯ ಚೆಂಡು ಸೊಗಸಾಗಿ ದಂಡಿಸಿದ್ರು. ಕ್ಷೇತ್ರಪಾಲಕರಿಲ್ಲದ ಜಾಗ, ಒಂಟಿ ಓಟಗಳು ಸಂಪೂರ್ಣ ಅವಳಿಗಳು ಕೂಡ ಇಲ್ಲಿ ಅವಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಕ್ರೀಡಾಭಿಮಾನಿಗಳೇ, ಈ ಒಂದು ಬಾಂಧವ್ಯ ಟ್ರೋಫಿ 2025 ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಸ್ಕರಿಯಾಸ್ ಅವರ ಆತ್ಮೀಯ ಸ್ನೇಹಿತರಾಗಿರುವಂತಹ ಶ್ರೀಯುತ ರಾಜು KS ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದ ರೀತಿಯಾಗಿ ಅವರ ಸ್ಕರಿಯಾಸ್ ಅವರ ಸಹೋದರರಾಗಿರುವಂತಹ ರಾಜು ಜೊತೆಯಾಗಿ ಬಿಜು, ಈ ಮೂವರು ಕೂಡ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸುತ್ತಾ ಮತ್ತೋರ್ವರು ವೇದಿಕೆಗೆ ಆಗಮಿಸಿದ್ದಾರೆ. ರಾಯಲ್ MS, ತಮಗೂ ಕೂಡ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸ್ತಾ ಇದ್ದೀನಿ. ರಾಜು KS ಇದೀಗ ಸ್ಕರಿಯಾಸ್ ಅವರ ಆತ್ಮೀಯ ಸ್ನೇಹಿತ. ಈ ಪಂದ್ಯಾಕೂಟಕ್ಕೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬಂದಿರತಕ್ಕಂತಹ ರಾಜು KS ಅವರಿಗೆ ಇದೀಗ ಪ್ರೀತಿಪೂರ್ವಕ ಶಾಲು ಹೊದಿಸುವುದರೊಂದಿಗೆ ಪಂದ್ಯಾಕೂಟಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಬರಮಾಡಿಕೊಂಡು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ರಾಜು KS ಸ್ಪರ್ಧೆ ಮುಂದುವರಿಸಿಕೊಳ್ತಾ ಪಂಚಮ ಚೆಂಡು ಚಾಲ್ತಿಯಲ್ಲಿ ಸೊಗಸಾಗಿರತಕ್ಕಂತಹ ಚೆಂಡು ದಾಂಡಿಗೆ ಅಂದಾಜಿಸುವಲ್ಲಿ ವಿಫಲನಾದ ಈ ಮಧ್ಯ ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ಅಂತಿಮ ಚೆಂಡು ಸೇಬೇಕಾಗಿದೆ. ತೀರ್ಪುಗಾರನ ದಾಟಿ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡಿದೆ. 2 ಸಿಕ್ಸರ್, 1 ಒಂಟಿ ಓಟಗಳು. ಒಟ್ಟು 13ರಲ್ಲಿ ಸ್ಪರ್ಧೆಗಳು ಮುಂದಿರುವಂತಹ ಸಂದರ್ಭದಲ್ಲಿ ಮುಂದುವರಿಸಿಕೊಳ್ತಾ ಶ್ರೇಷ್ಠತೆಯ ಜೊತೆಗೆ ರಾಜು MA ಸಹೋದರರು, ಅದೇ ರೀತಿಯಾಗಿ ರಿಜಿ MA ಹಾಗೂ ಬಿಜು MA ಇವರೆಲ್ಲರೂ ಕೂಡ ಸ್ಕರಿಯಾಸ್ ಅವರ ಸಹೋದರರು ಇದೀಗ ಈ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಶಾಲನ್ನು ಹೊದಿಸುವುದರೊಂದಿಗೆ ಈ ಕ್ರಿಕೆಟ್ ಕೂಟಕ್ಕೆ ಆತ್ಮೀಯತೆಯಿಂದ ಬರಮಾಡಿಕೊಂಡು ಸ್ವಾಗತವನ್ನು ಬಯಸುತ್ತಾ ಶಾಲು ಹೊದಿಸಿ ಸ್ಮರಣಿಕೆಯೊಂದಿಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಈ ಮೂವರಿಗೂ ಆತ್ಮೀಯ ಸ್ವಾಗತ. ಬಿಜು MA ಸಹೋದರರು ಸ್ಕರಿಯಾಸ್ ಅವರ ಅಣ್ಣಂದಿರಿಗೆ ಈ ಕ್ರಿಕೆಟ್ ಕೂಟಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಮತ್ತೋರ್ವರು ಹಿತೈಷಿಗಳು ಹಾಗೂ ಈ ಕ್ರಿಕೆಟ್ ಕೂಟದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರಾಯಲ್ MS ಅವರಿಗೂ ಕೂಡ ಈ ಕ್ರಿಕೆಟ್ ಕೂಟಕ್ಕೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸುತ್ತಾ ಸ್ಕರಿಯಾ ಅವರ ಸಹೋದರನ ಮಗ ಕೂಡ ಹೌದು, ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಹಾರ್ಟಿ ವೆಲ್ಕಮ್ ಆಲ್ ಓವರ್ ಟು ಕಾಂಬಾಕ್ಸ್. ಹೇಮಂತ್ ಎಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯಗೊಳ್ಳುತ್ತಾ ಕೂಟದ ದ್ವಿತೀಯ ಓವರ್ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿ 13ರಲ್ಲಿ ಸ್ಥಗಿತಗೊಂಡಿದೆ.
5 ಹೊರಭಾಗದಲ್ಲಿ 30 ಸರ್ಕಲ್ನ ಹೊರಭಾಗದಲ್ಲಿ 6 ಜನ 30 ಸರ್ಕಲ್ನ ಒಳಭಾಗದಲ್ಲಿ ಗುರುತಿಸಿಕೊಂಡಾಗ ಸ್ಪರ್ಧೆಗಳು ಈಗಾಗಲೇ ಮೊದಲೇ ಆರಂಭಗೊಂಡಿದೆ. ಈಗ ಈ ಮಧ್ಯೆ ದ್ವಿತೀಯ ಓವರ್ ಚಾಲ್ತಿಯನ್ನು ಪಡ್ಕೊಳ್ಳುತ್ತಾ ಶ್ರೇಷ್ಠತೆಯ ಚೆಂಡು ಒಂದೆಡೆಯಲ್ಲಿ ಅಡ್ಡ ನಿಶಾನೆಗೆ ಮನವಿ ಕೂಡ ಪುರಸ್ಕಾರಗಳು, ಒಂದೆಡೆಯಲ್ಲಿ ಬಲವಾದ ಮನವಿ ಇದೆ, ವಿಕೆಟ್ಗಳಿಗೆ ಬಲವಾದ ಮನವಿ ಇದೆ. ಇವುಗಳೆಲ್ಲವುಗಳ ಮಧ್ಯೆ ಬರೀ 2 ಗಣ್ಣಿನಲ್ಲಿ ಕೊಡಬೇಕಾಗಿರತಕ್ಕಂತಹ ಹದ್ದಿನ ಕಣ್ಣಿಟ್ಟು ಮುದ್ದಿನ ತೀರ್ಪು ಕೊಡುವಂತಹ ತೀರ್ಪುಗಾರರು. ಈ ನಡುವೆ ತೀರ್ಪಿಗಾಗಿ ನಾವುಗಳು ಫಲಿತಾಂಶಕ್ಕಾಗಿ ಔಟ್ ಎನ್ನತಕ್ಕಂತಹ ತೀರ್ಪು ಹೊರಬೀಳ್ತಾ ಇದೆ. ಆರಂಭದ ಚೆಂಡೆ ವಿಕೆಟ್ ಅನ್ನು ಪಡ್ಕೊಳ್ಳುತ್ತಾ ನೇರವಾಗಿ ಫಿವ್ಲಿನ್ ಕಡೆಗೆ ನಿರಾಶಾದಾಯಕವಾಗಿ ನೋಟವನ್ನು ಕೊಡಬೇಕಾಗಿದೆ ಪೊಲೀಸ್ 11 ಪಿ ತಂಡದ ಆಟಗಾರ. ಸೊ ಈ ಮುಖೇನ ಆರಂಭದ ಹೇಮಂತ್ ಅವರ ಪ್ರಥಮ ಚೆಂಡಿಗೆ ಬಹಳಷ್ಟು ಸೊಗಸಾಗಿರತಕ್ಕಂತಹ ವಿಕೆಟ್ಗಳು ಬಿದ್ದರೂ ಕೂಡ ದ್ವಿತೀಯ ಚೆಂಡು ಜವಾಬ್ದಾರಿಯುತ ಆಟಗಳ ಮುಖೇನ ಆಡಬೇಕಾಗಿದೆ. ಜಸ್ಟ್ ನಂಬರ್ 48 ಯುವರಾಜ್ ಎನ್ನುವಂತಹ ನಾಮ, ವೀರು ಎನ್ನುವಂತಹ ನಾಮ ಅಂಕಿತಗೊಳ್ತಾ ಇದೆ. ಪೊಲೀಸ್ 11 ಬಿ ಪರವಾಗಿ ಸ್ಟ್ರೈಕ್ ವಿಭಾಗವನ್ನ ಆಕ್ರಮಿಸಿಕೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ. ಶ್ರೇಷ್ಠತೆಯ ಚೆಂಡು, ಬಹಳಷ್ಟು ಸೊಗಸಾಗಿರತಕ್ಕಂತಹ ಚೆಂಡು, ಕವರ್ಸ್ ವಿಭಾಗದಲ್ಲಿ ದಂಡಿಸತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು, ಆದರೆ ಡಾಟ್ ಅಂಡ್ ಡೆಲಿವರಿ ಆಗಿತ್ತು. ಈ ಮುಖೇನವಾಗಿ ದ್ವಿತೀಯ ಚೆಂಡು ಕೂಡ ಮುಕ್ತಾಯಗೊಂಡಿದೆ. ಸೊ ಕೂಟದ ಕೊನೆಯ ಸ್ಪರ್ಧೆಗೆ ಕರೆಯನ್ನು ಕೊಡ್ತಾ ಇದ್ದೇವೆ. PET 11 ವಿರುದ್ಧವಾಗಿ ಫಾರೆಸ್ಟ್ 11 ಉಭಯ ತಂಡದ ಆಟಗಾರರು ಕೂಡ ತಮ್ಮ ಫೋಟೋ ಸೆಷನ್ಗಾಗಿ ತಾವುಗಳು ಬರಬೇಕು, ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಬೇಕು. ಜೊತೆಗೆ ಅದೃಷ್ಟದ ನಾಣ್ಯ ಚಿಮ್ಮುವಿಕೆಗೂ ಕೂಡ ತಾವುಗಳು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮಗೆ ಇದು ಪ್ರಥಮ, ದ್ವಿತೀಯ, ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. PET 11 ವಿರುದ್ಧವಾಗಿ ಫಾರೆಸ್ಟ್ 11 ಅರಣ್ಯ ಅಧಿಕಾರಿಗಳು ಜೊತೆಗೆ ದೈಹಿಕ ಶಿಕ್ಷಕರು ದಯವಿಟ್ಟು ತಾವುಗಳಿಬ್ಬರು ಕೂಡ ಬರಬೇಕು. ಉಭಯ ತಂಡದವರು ಕೂಡ ಬರಬೇಕು. ಉಭಯ ತಂಡದವರು ಕೂಡ ಬಂದು ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಬೇಕು. ಅದರ ಜೊತೆಗೆ ಛಾಯಾಚಿತ್ರಕ್ಕಾಗಿ ತಾವುಗಳು ಬರುವಂತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವುಗಳ ನಡುವೆ ಆರಂಭಿಕ ಚೆಂಡಿಗೆ ವಿಕೆಟ್ ಬಂದಿತ್ತು. ದ್ವಿತೀಯ ಚೆಂಡಿಗೂ ಕೂಡ ಇಲ್ಲಿ ಡಾಟ್ ಆಗಿತ್ತು. ತೃತೀಯ ಚೆಂಡು ಮತ್ತೆ ವಿಕೆಟ್ ಅನ್ನ ಇಲ್ಲಿ ಪಡ್ಕೊಳ್ತಾ ಇದೆ. 4ನೇ ಚೆಂಡು ಊರಿ ಚೆಂಡಿನ ದಾಳಿಯಾಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಕಾಡುವಂತಹ ಮಧ್ಯೆ ಹೇಮಂತ್ ಎಸೆಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ಳುತ್ತಾ ಪ್ರೆಸ್ ಕ್ಲಬ್ 11 ಪರವಾಗಿ 4ನೇ ಚೆಂಡು ಎಸೆಯುತ್ತಾ ಶ್ರೇಷ್ಠತೆಯ ಚೆಂಡು ಕ್ಷೇತ್ರಪಾಲಕರಂತೂ ಗಳಿಬಿಳಿ ಚೆಂಡನ್ನ ಹಿಡಿಯುವಲ್ಲಿ ವಿಫಲನಾದ ಮುಖೇನವಾಗಿ 1 ಅಂಕಗಳ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 14. ಕ್ರೀಡಾಭಿಮಾನಿಗಳೇ, ಬಾಂಧವ್ಯ ಟ್ರೋಫಿ 2025 ಈ ಒಂದು ಕ್ರಿಕೆಟ್ ಕೂಟದಲ್ಲಿ ಸಹಕಾರಕ್ಕಾಗಿ ಒಂದು ಸ್ಮರಣಕ್ಕೆ ಮತ್ತು ಶಾಲಾ ಉದ್ದೇಶದವರೊಂದಿಗೆ ನಾವು ಗೌರವಿಸಲಿಕ್ಕಿದ್ದೇವೆ. ಪ್ರಜ್ವಲ್ ಅವರನ್ನು ಈ ಸಂದರ್ಭದಲ್ಲಿ ನಾವು ಗುರುತಿಸಿಕೊಂಡು ಅವರಿಗೆ ಒಂದು ಸ್ಮರಣಕ್ಕೆ ಮತ್ತು ಶಾಲಾ ಉದ್ದೇಶದವರೊಂದಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಪ್ರಜ್ವಲ್. ಅದೇ ರೀತಿಯಾಗಿ ಶೋಭಿನ್, ನೀವು ಕೂಡ ಮಾಸ್ಟರ್ ಶೋಭಿನ್, ನೀವು ಕೂಡ ಮುಂದಕ್ಕೆ ಬಂದು ಆ ವೇದಿಕೆಯಿಂದ ಈ ಒಂದು ಸ್ಮರಣಕ್ಕೆ ಮತ್ತು ಶಾಲನ್ನು ಸ್ವೀಕರಿಸಿಕೊಳ್ಳಬೇಕು. ಮಾಸ್ಟರ್ ಶೋಭಿನ್ ಸುಪುತ್ರರು ಸ್ಕರಿಯಾ ಎಂ ಸರ್ ಅವರ ಪುತ್ರರು ಹೌದು. ತಮಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಹೇಳಿಕೊಳ್ಳುತ್ತಾ ತಮಗೆ ಒಂದು ಸ್ಮರಣಕ್ಕೆ ಮತ್ತು ಶಾಲಾ ಉದ್ದೇಶದವರೊಂದಿಗೆ ಥ್ಯಾಂಕ್ ಯು ಸೋ ಮಚ್. ಕೂಟದ ಅಂತಿಮ ಚೆಂಡು ಎಸೆಯಬೇಕಾಗಿದೆ ಎಸೆಗಾರ ಹೇಮಂತ್. ಬಹಳಷ್ಟು ಉರಿ ಚೆಂಡಿನ ದಾಳಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸಮಯಗಳು 1 ಗಂಟೆ 55 ನಿಮಿಷದ ತವಕದಲ್ಲಿ ಹೇಮಂತ್ ಬಹಳಷ್ಟು ಸೊಗಸಾಗಿ ಚೆಂಡನ್ನು ಎಸೆಯುತ್ತಾ ಇದ್ದಾರೆ. ಎಸೆದ ಪ್ರತಿಯೊಂದು ಚೆಂಡು ಕೂಡ ಬಹಳಷ್ಟು ಸೊಗಸಾಗಿರ್ತಕ್ಕಂತಹ ಚೆಂಡು. ದಾಂಡಿಗ ಸಂಪೂರ್ಣವಾಗಿ ವಿಫಲನಾಗ್ತಾ ಇದ್ರು ಕೂಡ ಅಂತಿಮ ಚೆಂಡಿಗೆ ದೊಡ್ಡ ಮಟ್ಟದ ಹೊಡೆತಕ್ಕೆ ನೋಟವನ್ನು ಕೊಟ್ಟಿದ್ರು ಕೂಡ ದಂಡಿಸಿದ್ರು. ಇಲ್ಲಿ ಒಂಟಿ ಸುಲಭ ಅವಳಿಗಳು ಕೂಡ ಇಲ್ಲಿ ಸುಲಭ ರೀತಿಯಲ್ಲಿ ಪೂರೈಕೆಯಾಗ್ತಾ ಇದೆ. ಅಂತಿಮ ಚೆಂಡಿಗೆ ಅವಳಿ ಓಟಗಳ ಜೋಡಣೆಯ ಮುಖೇನವಾಗಿ ಅಂಕಿಅಂಶ ಪಟ್ಟಿ 17ರ ಹಾದಿಯನ್ನು ಕ್ರಮಿಸಿದಾಗ ಕೂಟದ ತೃತೀಯ ಓವರಿನತ್ತ ಚಾಲ್ತಿಗೆ ಬರುತ್ತಾ ಇದ್ದಾವೆ. ಕೂಟದ ತೃತೀಯ ಓವರ್ ಚಾಲ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಆರಂಭಿಕ ಇನ್ನಿಂಗ್ಸಿನ 12 ಚೆಂಡುಗಳ ಮುಕ್ತಾಯದಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಪೊಲೀಸ್ 11. ಅಂಕಿಅಂಶ ಪಟ್ಟಿ 17ರಲ್ಲಿ ಸ್ಥಗಿತಗೊಂಡಿದೆ. ಸೊ ಕೂಟದ ಮುಂದಿನ ಸ್ಪರ್ಧೆಯ ಪಂದ್ಯಾಪ ಕೂಟಕ್ಕೆ ಆಗಮಿಸಿರುವಂತಹ ಪುತ್ತೂರು ನಿಖರ ನ್ಯೂಸ್ ಇದರ ಹೆಸರಾಗಿರುವಂತಹ ಪ್ರದೀಪ್ ಅವರನ್ನು ಕೂಡ ಮುಖ್ಯ ವೇದಿಕೆ ಅಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ಪ್ರದೀಪ್ ಪುತ್ತೂರು ಫ್ರಮ್ ನಿಖರ ನ್ಯೂಸ್ ಪುತ್ತೂರು, ನೀವು ಮುಖ್ಯ ವೇದಿಕೆಯನ್ನು ಸ್ವೀಕರಿಸಿಕೊಳ್ಬೇಕು ಸರ್. ಮುಖ್ಯ ವೇದಿಕೆಯಿಂದ ಈಗ
ಸ್ಕರಿಯ ಎಂ ಸರ್ ಅವರು ಅವರಿಗೆ ಶಾಲು ಹೊದಿಸುವುದರೊಂದಿಗೆ ಪ್ರೀತಿಪೂರ್ವಕವಾಗಿ ಕ್ರಿಕೆಟ್ ಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವೆಲ್ಕಮ್ ಪ್ರದೀಪ್ ಪುತ್ತೂರು ಫ್ರಮ್ ನಿಖರ ನ್ಯೂಸ್ ಪುತ್ತೂರು. ತೃತೀಯ ಓವರ್ ಚಾಲ್ತಿಯನ್ನು ಪಡ್ಕೊಳ್ಳುತ್ತಾ ಎಸೆಗಾರಿಕೆ ವಿಭಾಗದಲ್ಲಿ ಎಸೆತಗಾರನ ಹೆಸರನ್ನು ನಮ್ಮವನ್ನ ಅಂಕಿತಗೊಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಸೊ ಆರಂಭದ ಚೆಂಡು ಚುಕ್ಕಿ ಆಗ್ತಾ ಇದೆ. ಆರಂಭದ ಚೆಂಡು ಚುಕ್ಕಿ ಆಗ್ತಾ ಇದೆ. ಸೊ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿರತಕ್ಕಂತಹ ಆಟಗಾರ ಗಿರೀಶ್ ಎನ್ನುವಂತಹ ನಾಮ ಈ ಮುಖ್ಯವಾಗಿ ದೊಡ್ಡ ಹೊಡೆತಕ್ಕೆ ನೋಟವನ್ನ ಕೊಡುವಂತಹ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ನಿಖರವಾಗಿರತಕ್ಕಂತಹ ಚೆಂಡು ಮತ್ತೆ ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ಪ್ರಥಮ ಚೆಂಡು ಡಾಟ್ ಇನ್ ಡೆಲಿವರಿ, ದ್ವಿತೀಯ ಚೆಂಡು ಕೂಡ ಡಾಟ್ ಇನ್ ಡೆಲಿವರಿ. ಇವುಗಳ ಮಧ್ಯೆ ತೃತೀಯ ಬಾರಿ ಶ್ರೇಷ್ಠತೆಯ ಚೆಂಡು ಈ ಮುಖೇನವಾಗಿ ಮತ್ತೆ ಅತಿರಿಕ್ತ ಅಂಕಗಳ ಹೆಚ್ಚುವರಿ, ಒಂದಂಕಗಳ ಜೋಡಣೆಯಾಗ್ತಾ ಇದೆ. ಉಚಿತ ಅಂಕದ ಸೇರ್ಪಡೆಗೊಳ್ತಾ ಇದೆ. ಈ ಮುಖೇನವಾಗಿ ಅಂಕಿಅಂಶ ಪಟ್ಟಿ 18ರ ಹಾದಿಯನ್ನು ಕ್ರಮಿಸಿಕೊಂಡಿದೆ. ಆರಂಭಿಕ 2 ಚೆಂಡುಗಳು ಮುಕ್ತಾಯ. ತೃತೀಯ ಬಾರಿ ತೀರ್ಪುಗಾರನ ದಾಟಿ ಫುಲ್ ಟಾಸ್ ಚೆಂಡು. ಈ ಮಧ್ಯೆ ದೊಡ್ಡ ಪ್ರಹಾರ, ನೋ ಬಾಲ್ ಎನ್ನತಕ್ಕಂತಹ ಕರೆ. ಉಚಿತ ಚೆಂಡುಗಳು ಬಂದರೂ ಕೂಡ ಆ ಉಚಿತ ಚೆಂಡನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನೋ ಬಾಲ್ ನೊಂದಿಗೆ ಬೌಂಡರಿಗಳು ಕೂಡ ದಾಖಲಾಗ್ತಾ ಇದೆ. ಇಲ್ಲಿ 4 ಓಟಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಂಡಾಗ ಉಚಿತ ಚೆಂಡಿನ ಲಾಭಾಂಶದೊಂದಿಗೆ 23ರ ಹಾದಿಯನ್ನು ಕ್ರಮಿಸಿಕೊಳ್ತಾ ಇದೆ. ಸೊ ಆರಂಭಿಕ 2 ಚೆಂಡುಗಳು ಮಾತ್ರ ಮುಕ್ತಾಯ. ಚೆಂಡು ಇಲ್ಲಿ ಚಲಾವಣೆಯಾಗಿದ್ದು ಮಾತ್ರ, ಆದರೆ ಇಲ್ಲಿ ದಾಖಲಾತಿಗೊಂಡಿಲ್ಲ. ಫ್ರೀ ಹಿಟ್ ಚಾಲ್ತಿಗೆ ಪಡ್ಕೊಳ್ತಾ ಇದೆ. ತೃತೀಯ ಚೆಂಡು ಮತ್ತೆ ಎಸೆಯಬೇಕಾಗಿದೆ. ಎಸೆತಗಾರನ ಹೆಸರನ್ನು ಮತ್ತೆ ಅಂಕಿತಗೊಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಮುಖ್ಯನ ತೃತೀಯ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಳುತ್ತಾ ದೊಡ್ಡ ಮಟ್ಟದ ಪ್ರಯತ್ನಗಳಿತ್ತು ದೊಡ್ಡ ಹೊಡೆತಕ್ಕೆ, ಆದರೆ ಇಲ್ಲಿ ಒಂಟಿ ಓಟಗಳನ್ನ ಮಾತ್ರ ಪಡ್ಕೊಳ್ಬೇಕಾಗುತ್ತೆ. ಸೊ ಈ ಮುಖೇನ ಒಂಟಿ ಓಟಕ್ಕೆ ಅವಕಾಶವನ್ನ ನೀಡುತ್ತಾ ತೃತೀಯ ಚೆಂಡು ಮುಕ್ತಾಯದ ವೇಳೆ, ತೃತೀಯ ಚೆಂಡು ಮುಕ್ತಾಯದ ಬಳಿಕ 4ನೇ ಚೆಂಡು ಎಸೆಯಬೇಕಾಗಿದೆ. ತೀರ್ಪುಗಾರನ ದಾಟಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಎಸೆಯಬೇಕಾಗಿದೆ. ಎಸೆತಗಾರ ಈ ಮುಖೇನವಾಗಿ ಒನ್ ಟಾಪ್ ಮಾದರಿಯ ಸೊಗಸಾಗಿರತಕ್ಕಂತಹ ಚೆಂಡು, ದೊಡ್ಡ ಹೊಡೆತಕ್ಕೆ ನೋಟ. ಈ ಮುಖೇನವಾಗಿ ಒಂಟಿ ಓಟಗಳು ಸಂಪೂರ್ಣ ಅವಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಇಲ್ಲಿ ಒಂಟಿಗೆ ತೃಪ್ತಿಯನ್ನ ಪಡ್ಕೊಳ್ಳುತ್ತಾ ಕೂಟದ ತೃತೀಯ ಓವರಿನ ಅಂತಿಮ ಚೆಂಡನ್ನು ಪಂಚಮ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರನ ದಾಟಿ 5ನೇ ಚೆಂಡು ತೀರ್ಪುಗಾರನ ದಾಟಿ ಈ ಮಧ್ಯೆ ಚೆಂಡು ಡಾಟ್ ಅಂಡ್ ಡೆಲಿವರಿ. ಚೆಂಡಿಗೂ ದಂಡಿಗೂ ಸಂಪರ್ಕವೇ ಕಾಣ್ತಾ ಇಲ್ಲ. ಬಲವಾಗಿ ಬೀಸುವಂತಹ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಚೆಂಡಂತೂ ಸ್ಪರ್ಶಗೊಂಡಿಲ್ಲ. ಈ ಮುಖ್ಯವಾಗಿ ಅಂತಿಮ ಚೆಂಡು, ತೃತೀಯ ಓವರಿನ ಅಂತಿಮ ಚೆಂಡು ಎಸೆಯುತ್ತಾ ಶ್ರೇಷ್ಠ ಮಟ್ಟದ ಹೊಡೆತ. ಈ ಮಧ್ಯೆ ಗಾಳಿಯಲ್ಲಿದ್ದ ಚೆಂಡು ನೇರವಾಗಿ ಕ್ಷೇತ್ರ ಪಾಲಕ ಬಹಳಷ್ಟು ಸೊಗಸಾಗಿ ಚೆಂಡನ್ನು ತಡೆ ಹಿಡಿಯುವಲ್ಲಿ ಯಶಸ್ವಿಯನ್ನ ಗಳಿಸಿಕೊಂಡ್ರು. 6 ಓಟಗಳನ್ನು ತಡೆದು 2 ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ ಪ್ರೆಸ್ ಕ್ಲಬ್ ತಂಡದ ಕ್ಷೇತ್ರ ಪಾಲಕ ಬಹಳಷ್ಟು ಸೊಗಸಾಗಿ ಚೆಂಡನ್ನು ತಡೆ ಹಿಡಿದ್ರು. ಈ ಮುಖೇನವಾಗಿ ಓವರ್ ನಂಬರ್ 3 ಮುಕ್ತಾಯ. ಓವರ್ ನಂಬರ್ 3 ಮುಕ್ತಾಯದ ಹಂತಕ್ಕೆ 27-27ಕ್ಕೆ 2 ಎನ್ನುವಂತಹ ಸ್ಥಿತಿಯಲ್ಲಿದೆ. ಸೊ ಅಂಕಿಅಂಶ ಪಟ್ಟಿ ಪ್ರಥಮ ಇನ್ನಿಂಗ್ಸಿನ 6 ಚೆಂಡುಗಳು ಬಾಕಿ ಉಳಿದಿವೆ. ಕೊನೆಯ 6 ಚೆಂಡುಗಳು, ಇನ್ನಿಂಗ್ಸಿನ ಕೊನೆಯ 6 ಚೆಂಡುಗಳು ಚಾಲ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಕೊನೆಯ 6 ಚೆಂಡುಗಳು ಎಸೆಯಬೇಕಾಗಿದೆ. ಈ ಮುಖ್ಯವಾಗಿ ಎಸೆಗಾರ ಮತ್ತೆ ಮುಂದುವರಿಸಿಕೊಳ್ತಾ ಸುಲಭ ರೀತಿಯಲ್ಲಿ ಚೆಂಡನ್ನ ಎಸೆದ್ರು. ಈ ಮುಖ್ಯವಾಗಿ 4 ಓಟಗಳು ಸುಲಭವಾಗಿ ಜೋಡಣೆಯಾಗ್ತಾ ಇದೆ. 4 ಓಟಗಳ ಸೇರ್ಪಡೆಯೊಂದಿಗೆ ಬಹಳಷ್ಟು ಸೊಗಸಾಗಿ ರಕ್ಷಣಾತ್ಮಕವಾಗಿ ಚೆಂಡನ್ನು ದಂಡಿಸತಕ್ಕಂತಹ ಪ್ರಯತ್ನ. ಅಂಕಿಅಂಶ ಪಟ್ಟಿ 31ರ ಹಾದಿಯನ್ನು ಕ್ರಮಿಸಿಕೊಳ್ತಾ ಇದೆ. ದ್ವಿತೀಯ ಓವರ್ ಬಹಳಷ್ಟು ಕಠಿಣವಾಗಿರತಕ್ಕಂತಹ ಓವರ್. ದಾಂಡಿಗರಿಗಂತೂ ಬ್ರೇಕ್ ನೀಡಿತ್ತು ಆ ಓವರ್. ಹೇಮಂತ್ ಅವರ ಎಸೆದಂತಹ
ಎಸೆತಗಾರಿಕೆ. ಈ ಮುಖ್ಯವಾಗಿ ಜೆಸ್ ನಂಬರ್ 6 ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಚೆಂಡು ಕೈಗೆತ್ತಿಕೊಳ್ಳುತ್ತಾ ಎಸೆಯುವಂತಹ ತರಾತುರಿಯಲ್ಲಿ ಈ ಮಧ್ಯೆ ಮತ್ತೆ ನೋ ಬಾಲ್ ಎನ್ನತಕ್ಕಂತಹ ಕರೆ, ನೋ ಬಾಲ್ಗೆ ಉಚಿತ ಚೆಂಡಿಗೆ ಮಗದೊಂದು ಲಾಭಾಂಶವಾಗಿ ಬೌಂಡರಿಗಳು ದಾಖಲಾಗ್ತಾ ಇದೆ. ಕೂಟದಲ್ಲಿ ಪ್ರೆಸ್ ಕ್ಲಬ್ ವಿಭಾಗದಲ್ಲಿ 2 ನೋ ಬಾಲ್ ಎಸೆದರೂ ಕೂಡ 2 ನೋ ಬಾಲ್ಗಳು ಕೂಡ ಸದುಪಯೋಗವನ್ನು ಪಡ್ಕೊಂಡಿತ್ತು. 4+4 ಅಂದರೆ 8 ಓಟಗಳು ಉಚಿತ ಚೆಂಡಿಗೆ ಬಂದಿತ್ತು. ಒಟ್ಟು ಆ ಉಚಿತ ಚೆಂಡಿನ 8 ಅಂಕಗಳು ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 36ರ ಹಾದಿಯನ್ನ ಕ್ರಮಿಸಿಕೊಳ್ತಾ ಇದೆ. ಸೊ ಪ್ರಥಮ 1 ಚೆಂಡು ಮಾತ್ರ ಇಲ್ಲಿ ಚಾಲ್ತಿಗೆ ಪಡ್ಕೊಂಡಿದೆ. ದ್ವಿತೀಯ ಚೆಂಡು ಚಾವಣಿಗೆ ಬರಬೇಕಾಗಿದೆ, ಚಾಲ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಮುಖ್ಯವಾಗಿ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುತ್ತಾ ಬಹಳಷ್ಟು ಸೊಗಸಾಗಿರತಕ್ಕಂತಹ ಪಂದ್ಯಾಕೂಟ ಬಾಂಧವ್ಯ ಟ್ರೋಫಿ 20-25 ಸಮಯ 2 ಗಂಟೆ 2 ನಿಮಿಷದಲ್ಲಿ ನಾವುಗಳಿದ್ದೇವೆ. ಅದರ ಜೊತೆಗೆ ಭೋಜನವನ್ನು ಸ್ವೀಕರಿಸಲು ಬಾಕಿ ಇರತಕ್ಕಂತಹ ಸರ್ವ ಕ್ರೀಡಾ ಆಸ್ವಾದಕರು ದಯವಿಟ್ಟು ತಾವೆಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿಕೊಳ್ಳುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಈ ಮುಖ್ಯವಾಗಿ ಶ್ರೇಷ್ಠ ಮಟ್ಟದ ಎಸೆಗಾರಿಕೆ, ಗಾಳಿಯಲ್ಲಿದ್ದ ಚೆಂಡು ಕ್ಷೇತ್ರಪಾಲಕ ಚೆಂಡನ್ನ ಪಡ್ಕೊಂಡರೂ ಕೂಡ ಫ್ರೀ ಹಿಟ್ ಆಗಿತ್ತು. ಈ ಮುಖ್ಯವಾಗಿ ಮುಂಟಿ ಅಂಕಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 37. ದೊಡ್ಡ ಹೊಡೆತ ಈ ಮಧ್ಯೆ ನೇರವಾಗಿ ಚೆಂಡು ಸೀಮಾ ರೇಖೆಯ ಹೊರಭಾಗದಲ್ಲಿ 6 ಓಟಗಳು. ಬಹಳಷ್ಟು ಸೊಗಸಾಗಿ ದಂಡಿಸಿದ್ರು. ಸೊ ನೋಡಿ, ಮುಂದಿನ ಪಂದ್ಯಾಕೂಟಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಅದೃಷ್ಟದ ನಾಣ್ಯ ಚಿಮ್ಮುವಿಗೆ ಜೊತೆಗೆ ಫೋಟೋ ಸೆಷನ್ಗೆ ತಾವುಗಳು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಫಾರೆಸ್ಟ್ 11 ಅದೇ ರೀತಿ PET 11 ಫಾರೆಸ್ಟ್ 11 ಈಗಾಗಲೇ ನಮ್ಮ ಜೊತೆ ಇದ್ದಾರೆ. PET 11 ದಯವಿಟ್ಟು ಉಭಯ ತಂಡದವರು ಕೂಡ ಇದ್ದಾರೆ. ಅದೃಷ್ಟದ ನಾಣ್ಯ ಚಿಮ್ಮುವಿಕೆಯನ್ನು ತಾವುಗಳು ನೆರವೇರಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಛಾಯಾಚಿತ್ರಕ್ಕಾಗಿ ಕೂಡ ತಾವುಗಳು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಫಾರೆಸ್ಟ್ 11 ತಮ್ಮ ಛಾಯಾಚಿತ್ರಕ್ಕಾಗಿ ತಮ್ಮ ಎಲ್ಲ ಆಟಗಾರರು ದಯವಿಟ್ಟು ತಾವುಗಳು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಪಂದ್ಯಾಕೂಟವನ್ನು ಮುಂದುವರಿಸಿಕೊಳ್ತಾ ಕೂಟದ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಕೂಟದ ಅದೃಷ್ಟದ ನಾಣ್ಯ ಚಿಮ್ಮುವಿಕೆಯನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ನಮ್ಮ ಪುತ್ತೂರಿನ ಹೆಸರಾಂತ ವೀಕ್ಷಕ ವಿರಣಗಾರ, ಕರಾವಳಿ ಕಂಡಿರುವಂತಹ ಕವಿತೆ ಮಾಸ್ಟರ್ ಎಂದೇ ಖ್ಯಾತಿಯನ್ನು ಪಡ್ಕೊಂಡಿರತಕ್ಕಂತಹ ರಸಾಕ್ ಸಾಲ್ಮರ ಅವರ ಹಸ್ತದಲ್ಲಿ ಅದೃಷ್ಟದ ನಾಣ್ಯ ಚಿಮ್ಮುವಿಕೆ ನೆರವೇರ್ತಾ ಇದೆ. ಸೊ ಈ ಮುಖ್ಯವಾಗಿ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ತಾ ನೋ ಬಾಲ್ ಎನ್ನತಕ್ಕಂತಹ ಕರೆ ಮತ್ತೆ ಉಚಿತ ಚೆಂಡು 48 ಫ್ರೀ ಹಿಟ್ ಮತ್ತೆ ಚಾಲ್ತಿಗೆ ಬರುತ್ತಾ ಇದೆ. ಅಂಕಿಅಂಶ ಪಟ್ಟಿ 48. ಅಡ್ಡ ನಿಶಾನೆಗೆ ಬೈಸ್ ರೂಪದಲ್ಲಿ ಬೌಂಡರಿಗಳು ದಾಖಲಾಗ್ತಾ ಇದೆ. ಒಟ್ಟು ಬಹಳಷ್ಟು ಉಚಿತ ಅಂಕಗಳನ್ನು ಬಿಟ್ಟುಕೊಡ್ತಾ ಇದೆ ಪ್ರೆಸ್ 11. ಬಹಳಷ್ಟು ಉಚಿತ ಅಂಕಗಳು ಬಿಟ್ಟುಕೊಟ್ಟಿದ್ದು. 2 ನೋ ಬಾಲ್ ಎಸೆದ್ರು. ಆ 2 ನೋ ಬಾಲ್ಗೂ ಬೌಂಡರಿಗಳು ದಾಖಲಾಯಿತು. ಬಳಿಕ ಅಡ್ಡ ನಿಶಾನೆ ಗುಟರಕ್ಷಕ ಮಾಡಿದಂತಹ ಒಂದು ತಪ್ಪು ಚೆಂಡನ್ನ ಪಡ್ಕೊಳ್ಳುವಲ್ಲಿ ವಿಫಲನಾದ ಪರಿಣಾಮ 4 ಅಂಕಗಳು ಉಚಿತವಾಗಿ ಜೋಡಣೆಯಾಗಿತ್ತು. ಸೊ ಈ ಮುಖೇನ ಎಲ್ಲ ಪರಿಶ್ರಮಗಳ ಮಧ್ಯೆ ಅಂಕಗಳತ್ತ ನಾವುಗಳು ಗಮನಿಸಿದಾಗ ಅಂಕಿಅಂಶ ಪಟ್ಟಿ 53 ಎನ್ನುವಂತಹ ಸ್ಥಿತಿಯಲ್ಲಿರತಕ್ಕಂತಹ ಸಂದರ್ಭದಲ್ಲಿ ಔಟ್ಗಾಗಿ ಮನವಿ ಇದೆ, ಪುರಸ್ಕಾರಗಳಿಲ್ಲ. ಚೆಂಡಂತೂ ದಾಂಡಿಗಳಂತೂ ತನ್ನ ಗೂಡಿಗೆ ಸೇರಿಕೊಂಡಾಗ ಅವಳಿ ಓಟಗಳ ಜೋಡಣೆಯೊಂದಿಗೆ ಕೊನೆಯ 1 ಚೆಂಡು ಬಾಕಿ, ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಬಾಕಿ ಎಸೆಯಬೇಕಾಗಿದೆ. 55 ಎನ್ನತಕ್ಕಂತಹ ಸ್ಥಿತಿಯಲ್ಲಿ ಅಂಕಪಟ್ಟಿ ಇದೆ. 23 ಚೆಂಡು ಎಸೆದರೂ ಕೂಡ ಅದರಲ್ಲಿ ಬಹಳಷ್ಟು 4 ಚೆಂಡು ಉಚಿತ ಚೆಂಡಾಗಿ ಎಸೆದ್ರು. ಒಟ್ಟು 28 ಚೆಂಡು ಎಸೆದ್ರು. ಸೊ ಅದರಲ್ಲಿ ಅಡ್ಡ ನಿಶಾನೆಗಳ ಕೆಲವು ಚೆಂಡುಗಳು ಬಹಳಷ್ಟು ದುಬಾರಿ ಮೊತ್ತಗಳನ್ನ ಬಿಟ್ಟುಕೊಟ್ಟರು ಕೂಡ ಈ ಮುಖ್ಯವಾಗಿ ಕೊನೆಯ 1 ಚೆಂಡನ್ನು ಎಸೆಯಬೇಕಾಗಿದೆ ತೀರ್ಪುಗಾರನ ದಾಟಿ. ಇನ್ನಿಂಗ್ಸಿನ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ ತೀರ್ಪುಗಾರನ ದಾಟಿ. ಈ ಮುಖೇನವಾಗಿ ದೊಡ್ಡ ಹೊಡೆತ ಕ್ಷೇತ್ರಪಾಲಕ ಚೆಂಡನ್ನು ಸ್ವೀಕರಿಸಿಕೊಳ್ಳುತ್ತಾ ಅವಳಿ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ರೆ 3ನೇ ಓಟಕ್ಕಾಗಿ ತರಾತುರಿಯಲ್ಲಿ ವಿಕೆಟ್ಗಳನ್ನು ಒಪ್ಪಿಸುತ್ತಾ 3ನೇ ವಿಕೆಟ್ ಅನ್ನ ಕೂಡ ಬಿಟ್ಟುಕೊಡುತ್ತಾ
ಮೂರನೇ ವಿಕೆಟ್ ಅನ್ನು ಕೂಡ ಬಿಟ್ಟುಕೊಡುತ್ತಾ ಅವಳಿ ಅಂಕಗಳ ಲಾಭಾಂಶದೊಂದಿಗೆ ಜೋಡಣೆಯಾಗುತ್ತಾ ಇನ್ನಿಂಗ್ಸ್ಗೆ ಮುಕ್ತಾಯ ಹಾಡಿದಾಗ ಗಳಿಸಿಕೊಂಡಿದೆ 57-58 ವಿಜಯದ ಗುರಿ ಇದೆ. ಸೊ ಪ್ರೆಸ್ ಕ್ಲಬ್ 24 ಚೆಂಡುಗಳ ಮುಂದೆ ಗಳಿಸಿಕೊಳ್ಬೇಕಾಗಿದೆ 58 ಓಟಗಳು. ಸೊ ಆರಂಭದಲ್ಲಿ ಪ್ರಥಮ ವಿಕೆಟ್ 13 ಓಟಗಳಲ್ಲಿ ಬಿಟ್ಟುಕೊಟ್ರೆ 13 ಓಟಕ್ಕೆ 2 ವಿಕೆಟ್ಗಳು ಬಿದ್ದೋಗಿದೆ. ಸೊ ಆ ಬಳಿಕ 57 ಓಟಗಳನ್ನು ಗಳಿಸಿ ಆದ ಬಳಿಕ ಕೊನೆಯ ಚೆಂಡಿಗೆ ವಿಕೆಟ್ ಅನ್ನು ಬಿಟ್ಟುಕೊಟ್ಟಿದ್ರು. ಬಹಳಷ್ಟು ಪರಿಶ್ರಮದಿಂದ ಆ ಉಭಯ ಆಟಗಾರರು ಕೂಡ ಬಹಳಷ್ಟು ಸೊಗಸಾಗಿ ಆಡಿದ್ರು ಸ್ಪರ್ಧೆಯಲ್ಲಿ. ಈ ಮುಖ್ಯವಾಗಿ ಸೊ ಕೂಟದ ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ರಜಾಕ್ ಸಾಲ್ಮಾರ್ ಇವರನ್ನ ಮತ್ತೆ ಪ್ರೀತಿಯಿಂದ ಪರಿಚಯಿಸ್ತಾ ಇದ್ದೇನೆ. ಇದೀಗ ಈ ಒಂದು ಕ್ರಿಕೆಟ್ ಕೂಟ ಯಶಸ್ವಿ ಸಹಕಾರಕ್ಕಾಗಿ ಸಲೀಂ ಅವರಿಗೆ ಒಂದು ಗೌರವ ಸ್ಮರಣಕ್ಕೆ ಮತ್ತು ಶಾಲು ನೀಡಿ ಗೌರವಿಸುತ್ತಿದ್ದಾರೆ ನಮ್ಮ ಸ್ಕರಿಯಾ ಸರ್ ಅವರು. ಸಲೀಂ ಅಹಮದ್ ಇವರು ನಾವು ಇಲ್ಲಿ ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸಲೀಂ ಅಹಮದ್. ಇದೀಗ ಒಂದು ಗೌರವ ಸ್ಮರಣೆಯೊಂದಿಗೆ ಶಾಲು ಹೊದಿಸುವುದನ್ನು ಅವರನ್ನು ಅಭಿನಂದಿಸಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಈಗಾಗಲೇ ನಮ್ಮ ಒಂದು ಅದ್ಭುತವಾಗಿರತಕ್ಕಂಥ ಕ್ರಿಕೆಟ್ ಕೂಟವನ್ನು ಇದುವರೆಗೂ ವೀಕ್ಷಿಸಿ ಮತ್ತು ನಾವು ನಿಮ್ಮ ನಿರೀಕ್ಷೆ ಮಾಡ್ತೀವಿ ಸಮಾರಂಭಕ್ಕೆ ಪುತ್ತೂರು ಸಂಚಾರ ಪೊಲೀಸ್ ಠಾಣಾ ಉಪನಿರೀಕ್ಷಕರಾಗಿರುವಂತಹ ಶ್ರೀಯುತ ಉದಯ ರವಿ ಸರ್ ಜೊತೆಯಾಗಿ ಇಂದಿನ ವೇದಿಕೆಯಲ್ಲಿದ್ದಂತಹ ಶರತ್ ಕೇಪುಲು ಅಭಿರಾಮ್ ಫ್ರೆಂಡ್ಸ್ ಪುತ್ತೂರು ಇದುವರೆಗೆ ಪಂದ್ಯಕೂಟವನ್ನು ವೀಕ್ಷಿಸಿ ನಮ್ಮ ನಿರ್ಗಮಿಸ್ತಾ ಇದ್ದಾರೆ. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತಾ ಸುರೇಶ್ ಮತ್ತು ಸುಕೇತ್ ಜೋಡಿ ಆರಂಭಿಕ ಆಟಗಾರರಾಗಿ ಪ್ರೆಸ್ ಕ್ಲಬ್ ಪುತ್ತೂರು ತಂಡದ ಪರವಾಗಿ ಪೊಲೀಸ್ 11 ಬಿ ತಂಡದ ಪರವಾಗಿ ಚಂದ್ರು ದಾಳಿಗಾರಿಕಾ ವಿಭಾಗದಲ್ಲಿ ತಂಡದ ಒಟ್ಟು ಗಳಿಕೆ 58 ಓಟವನ್ನು ಗುರಿಯನ್ನಾಗಿ ನೀಡಿದೆ ಪೊಲೀಸ್ 11 ಬಿ ತಂಡ. 58 ಓಟಗಳನ್ನು ತಡೆ ಹಿಡಿಯತಕ್ಕಂಥ ಪ್ರಯತ್ನವನ್ನು ಪಡಬಹುದೇ ಅಥವಾ ಈ 58 ಓಟಗಳನ್ನು ಬೆನ್ನಟ್ಟಬಹುದೇ? ಇವೆಲ್ಲ ಪ್ರಶ್ನೆಗಳ ಮಧ್ಯೆ ಆರಂಭವಾಗ್ತಾ ಇದೆ ಪ್ರಥಮ ಚೆಂಡು. ಚಂದ್ರು ಎಸೆದಂತಹ ಪ್ರಥಮ ಚೆಂಡಿಗೆ ಆಕರ್ಷಕ ಶೈಲಿಯ ಡ್ರೈವ್ ಮಾಡಿದ್ರು. ಒಂದು ರೀತಿಯಲ್ಲಿ ಸ್ಟ್ರೈಟ್ ಡ್ರೈವ್ ಆಗಿತ್ತು. ಇಲ್ಲಿ ಆಕರ್ಷಕ ಶೈಲಿಯ ಬೌಂಡ್ರಿ ದಾಖಲಾಗ್ತಾ ಇದೆ. ಸೊಗಸಾಗಿರತಕ್ಕಂತಹ ಬೌಂಡರಿಯೊಂದಿಗೆ ಖಾತೆಯನ್ನು ಆರಂಭಿಸ್ತಾ ಇದೆ ಇಲ್ಲಿ ತಂಡ ಪ್ರೆಸ್ ಕ್ಲಬ್ ಪುತ್ತೂರು. ಪ್ರೆಸ್ ಕ್ಲಬ್ 11 ವಿರುದ್ಧವಾಗಿ ಪೊಲೀಸ್ 11 ಬಿ ತಂಡ ಆಡ್ತಾ ಇದೆ. ರೈಟ್ ಒಬ್ಬ ವಿಕೆಟ್ ಮುಗಿನವಾಗಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಶಾರ್ಟ್ ಕವರ್ಸ್ ವಿಭಾಗದ ಕ್ಷೇತ್ರ ಪಾಲಕ ಇಲ್ಲಿ ಬಹುತೇಕವಾಗಿ ಓವರ್ ಥ್ರೋ. ಇಸ್ ಇಟ್ 1+1? ಎಸ್, ಆಫ್ ಕೋರ್ಸ್ 2 ರನ್ಸ್ 2 ಓಟಗಳ ಸೇರ್ಪಡೆಯಾಗಿದೆ. ತಂಡದ ಖಾತೆ ಕೂಡ ಆರಂಭವಾಗಿದೆ. ಆಕರ್ಷಕ ಬೌಂಡರಿಯೊಂದಿಗೆ ಆರಂಭಿಸಿದ ಖಾತೆ 2 ಚೆಂಡುಗಳ ಮುಕ್ತಾಯಕ್ಕೆ 6 ಓಟವನ್ನು ಕಲೆ ಹಾಕಿದೆ. 58 ಅನ್ನತಕ್ಕಂತಹ ವಿಜಯದ ಗುರಿ ಬೆನ್ನಡ್ತಾ ಇದೆ ತಂಡ ಇಲ್ಲಿ.
ಪ್ರೆಸ್ ಕ್ಲಬ್ 11. PET 11 ವಿರುದ್ಧವಾಗಿ ಫಾರೆಸ್ಟ್ 11 ವಿರುದ್ಧವಾಗಿ PET 11. ಶೇಷ ದಾಳಿಗಾರಿಕೆ ಈ ಬಾರಿ ಸಂಪೂರ್ಣ ಹೊರತಿರುವು ಪಡ್ಕೊಳ್ತಾ ಇದೆ. ಅಡ್ಡ ಚೆಂಡು ಎಂಬ ನಿಶಾನೆ, ಅತಿರಿಕ್ತ ಓಟ ದಾಖಲಾಗ್ತಾ ಇದೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ಯಾವೆಲ್ಲ ಆಟಗಾರರು ಅಥವಾ ಕ್ರೀಡಾಭಿಮಾನಿಗಳು ಯಾರು ಭೋಜನವನ್ನು ಸ್ವೀಕರಿಸಲು ಬಾಕಿ ಇದ್ದೀರೋ ತಾವೆಲ್ಲರೂ ಕೂಡ ಆ ಭೋಜನ ಕೌಂಟರ್ ಇನ್ನೇನು ಕೆಲವೇ ನಿಮಿಷದಲ್ಲಿ ಕೌಂಟರ್ ಕ್ಲೋಸ್ ಆಗ್ಲಿಕ್ಕಿದೆ. ಆದ ಕಾರಣ ನೀವೆಲ್ಲರೂ ಕೂಡ ಊಟ ಮಾಡಲು ಬಾಕಿ ಇರುವವರು ವೇಗವಾಗಿ ಆ ಮಧ್ಯಾಹ್ನದ ರುಚಿಯಾಗಿರತಕ್ಕಂತಹ ತುಳುನಾಡಿನ ಸ್ವಾದಿಷ್ಟಕರವಾಗಿರತಕ್ಕಂತಹ ಭೋಜನವನ್ನು ಸ್ವೀಕರಿಸಿ. ಅಚ್ಚುಕಟ್ಟಾಗಿರತಕ್ಕಂಥ ವ್ಯವಸ್ಥೆ, ಬೆಳಗಿನ ಉಪಹಾರ, ಮಧ್ಯಾಹ್ನದ ಭೋಜನ. ಇಲ್ಲಿ ಆಕರ್ಷಕ ಶೈಲಿಯ ಹೊಡೆತವನ್ನು ದಂಡಿಸಿದರು. ಬೆಳಗಿನ ಉಪಹಾರದ ಬಳಿಕ ಮಧ್ಯಾಹ್ನದ ಭೋಜನ ಕೂಡ ಬಂದಿತ್ತು. ಇನ್ನು ಕೆಲವೇ ತಾಸುಗಳ ನಂತರ ಮತ್ತೆ ಸಾಯಂಕಾಲದ ಚಹಾದ ವಿರಾಮ ಕೂಡ ಇರಲಿಕ್ಕಿದೆ. ತಂಡದ ಒಟ್ಟು ಗಳಿಕೆಯಲ್ಲಿ 9 ಬಂದಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ಮುಂದುವರಿಕೆ ಆಗುತ್ತಾ ಚಂದ್ರು. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಆಕರ್ಷಕ ಶೈಲಿಯ ಎಸೆತಗಾರಿಕೆಯಲ್ಲಿ ಚಂದ್ರು ಕಡೆಯಿಂದ ಪೊಲೀಸ್ 11 ಬಿ ತಂಡದ ಆಪತ್ಕಾಲದ ಬಂಟ ಇದು ಚಂದ್ರು. ಎಸೆತಗಾರಿಕಾ ವಿಭಾಗದಲ್ಲಿ ತನ್ನ ಕೂಟದ 5ನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಓಟವನ್ನು ಕಲೆ ಹಾಕಿ ಆಡ್ತಾ ಇದೆ. 49 ಓಟಗಳ ಅವಶ್ಯಕತೆ ಇದೆ ಕ್ರೀಡಾಭಿಮಾನಿಗಳೇ. 20 ಚೆಂಡುಗಳ ಆಟ ಬಾಕಿ ಇದೆ. ಮುಂದಿನ ಪಂದ್ಯದಲ್ಲಿ PET 11 ವಿರುದ್ಧವಾಗಿ ಫಾರೆಸ್ಟ್ 11. PET 11 ಆನ್ ದಿ ಟಾಸ್ ಅಗೇನ್ಸ್ಟ್ ಫಾರೆಸ್ಟ್ 11. ಇಟ್ಸ್ ನೋ ಬಾಲ್ ಅತಿರಿಕ್ತ ಓಟ. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ 20 ಓಟದ ಡಬಲ್ ಡಿಜಿಟ್ 11 ಆನ್ ಬೋರ್ಡ್. ನೋ ಬಾಲ್ ಪ್ಲಸ್ 1 ಬಂದಾಗಿತ್ತು. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ಮುಂದುವರಿಕೆ ಆಗುತ್ತಾ ಮೊದಲ ಓವರಿನ ಕೊನೆಯ ಚೆಂಡು ಚಂದ್ರು ಎಸೆಯಬೇಕಾಗಿದೆ. 11 ಓಟವನ್ನು ಗಳಿಸಿ ಆಡ್ತಾ ಇದೆ. 58 ಅನ್ನತಕ್ಕಂತಹ ವಿಜಯದ ಗುರಿ ಬೆನ್ನಡ್ತಾ ಇದೆ ಪ್ರೆಸ್ ಕ್ಲಬ್ 11 ತಂಡ. ಎಡಗೈ ಮತ್ತು ಬಲಗೈ ಜೋಡಿ. ಎಡಗೈ ಸುಕೇತ ದಾಂಡುಗಾರಿಕಾ ಸ್ಟ್ರೈಕ್ ವಿಭಾಗದಲ್ಲಿ ಮೊದಲ ಬಾರಿಗೆ ಇನ್ನಿಂಗ್ಸ್ನ ಪ್ರಥಮ ಓವರಿನ ಕೊನೆಯ ಚೆಂಡು ಎದುರಿಸಬೇಕಾಗಿದೆ ಸುಕೇತ್. ಕ್ಷೇತ್ರಪಾಲನ ವ್ಯೂಹವನ್ನು ಗಮನಿಸ್ತಾ ಇದ್ದೀವಿ. ಎಡಗೈ ದಾಂಡಿಗನಿಗೆ ಲಾಂಗ್ ಆಫ್ ಅನ್ನು ಇರಿಸಲಾಗಿದೆ. ಜೊತೆಗೆ ಎಡಗೈ ಆಟಗಾರನು ಕಟ್ಟಿ ಹಾಕತಕ್ಕಂಥ ಪ್ರಯತ್ನದಲ್ಲಿ ಡೀಪ್ ಮಿಡ್ ವಿಕೆಟ್ ವಿಭಾಗವನ್ನು ಒಮ್ಮೆ ಮತ್ತೆ ಈ ಕಡೆ ಲಾಂಗ್ ಆನ್ ವಿಭಾಗಕ್ಕೂ ಆಹ್ವಾನಿಸಲಾಗ್ತಾ ಇದೆ. ವೈಡಿಶ್ ಲಾಂಗ್ ಆನ್ ಖಾಲಿಯಾಗಿದೆ. ಒಟ್ಟಿನಲ್ಲಿ ದ್ವಿತೀಯ ಇನ್ನಿಂಗ್ಸ್ ಪ್ರಥಮ ಓವರ್ ಮುಕ್ತಾಯ ಕಂಡಿದೆ. ಅದ್ಭುತ ಓವರ್. ಚಂದ್ರು 11 ಓಟವನ್ನು ಬಿಟ್ಟುಕೊಟ್ರು. ಇನ್ನು 18 ಚೆಂಡುಗಳ ಆಟ ಬಾಕಿ ಇದೆ. 18 ಚೆಂಡುಗಳ ಮುಂದೆ ಗಳಿಸಬೇಕಾಗಿರತಕ್ಕಂತಹ ಒಟ್ಟು ಮೊತ್ತಗಳು 47 ರನ್ಸ್ ರಿಕ್ವೈರ್ಡ್ ಫ್ರಮ್ 18 ಬಾಲ್ಸ್. 18 ಚೆಂಡುಗಳ ಮುಂದೆ 47 ಓಟದ ಅವಶ್ಯಕತೆ ಇದೆ. 15.66 15.66 ರನ್ಸ್ ರಿಕ್ವೈರ್ಡ್. ರನ್ ರೇಟ್ ಪರ್ ಓವರ್ 15.66 ಅಂತ ರನ್ ಕಲೆ ಹಾಕಬೇಕಾದ್ರೆ ಒಂದು ಓವರಿಗೆ 16 ಓಟಗಳಂತ ಕಲೆ ಹಾಕತಕ್ಕಂತಹ ಗುರಿ ಇನ್ನು ಮುಂದೆ ಬರ್ತಾ ಇದೆ. 47 ರನ್ಸ್ ರಿಕ್ವೈರ್ಡ್ ಫ್ರಮ್ 18 ಬಾಲ್ಸ್. ಪ್ರೆಸ್ ಕ್ಲಬ್ 11 ಪರವಾಗಿ ಸುರೇಶ್ ಮತ್ತು ಸುಕೇತ್ ಜೋಡಿ, ಎಡಗೈ ಮತ್ತು ಬಲಗೈ ಜೋಡಿ. ಇದು ಆರಂಭಿಕ ದಾಳಿಗಾರ ಚಂದ್ರು, ಬಳಿಕ ದ್ವಿತೀಯ ಓವರ್ ಕೈಗೆತ್ತಿಕೊಳ್ಳತಕ್ಕಂತಹ ಎಸೆತಗಾರ ಇದು ಭೀಮಸೇನ್. ಪೊಲೀಸ್ 11 ಬಿ ತಂಡದ ಕಪ್ತಾನ್, ನಾಯಕನಾಗಿ ಕೂಡ ಜವಾಬ್ದಾರಿಯನ್ನು ಮುಂದುವರಿಸ್ತಾ ಇದ್ದಾರೆ. ಭೀಮಸೇನ್ ದ್ವಿತೀಯ ಓವರ್ ಪ್ರಥಮ ಚೆಂಡು. ಶ್ರೇಷ್ಠ ದಾಳಿಗಾರಿಕೆ ಸ್ಟ್ರೈಟ್ ಡ್ರೈವ್ ಮುಖೇನವಾಗಿ ಆಕರ್ಷಕ ಶೈಲಿಯ ದಾಂಡುಗಾರಿಕೆ ಕಾಲ್ ಚಲಕಕ್ಕೆ ಪ್ರಯತ್ನವನ್ನು ಪಡೆತಕ್ಕಂತಹ ಯತ್ನ ಮಾಡಿದ್ರಾದರೆ ಇಲ್ಲಿ ಖಂಡಿತವಾಗಿಯೂ ಇಲ್ಲೊಂದು ಆಕರ್ಷಕ ಶೈಲಿಯ ಬೌಂಡ್ರಿ ಬಿದ್ದಾಗಿದೆ. ತಂಡದ ಗಳಿಕೆ ಕೂಡ ಏರಿಕೆ ಆಗುತ್ತಾ 15, ಯಾವುದೇ ಉದ್ದರಿಯ ನಷ್ಟವಿಲ್ಲದೆ. ಪ್ರೆಸ್ ಕ್ಲಬ್ 11 ತಂಡದ ಆರಂಭಿಕ ಜೋಡಿಗಳು ಸುಕೇತ್ ಮತ್ತು ಸುರೇಶ್ ಜೋಡಿ. ಸುರೇಶ್ ಅಂತೂ ಅಬ್ಬರದಾಟವನ್ನಾಡುವ ಮುನ್ಸೂಚನೆಯೊಂದಿಗೆ
ಒಂಟಿ, ಜಂಟಿ 4 ಓಟಗಳೊಂದಿಗೆ 2 ಬೌಂಡರಿ ಹಾಗೂ 2 ಬಾರಿ ಅವಳಿ ಓಟಗಳನ್ನು ಕದಿಯುವುದರೊಂದಿಗೆ ಒಟ್ಟಾಗಿ ಗಳಿಸಿದಂತಹ ಮೊತ್ತವಾಗಿದೆ 13. ಸುರೇಶ್ ಗಳಿಗೆ ಯು ಮಿಸ್, ಐ ಹಿಟ್, ಬೌಂಡ್ರಿ ಬಂದ ಬಳಿಕ ಪಡ್ಕೊಳ್ಳುವ ವಿಕೆಟ್. ಇದು ನಾಯಕನ ಆಟ. ಭೀಮಸೇನ್ ಇಲ್ಲಿ ಪೊಲೀಸ್ 11 ಬಿ ತಂಡದ ಪರವಾಗಿ ಅತ್ಯಮೋಘ ಶೈಲಿಯ ದಾಳಿಗಾರಿಕೆಯೊಂದಿಗೆ ಬೌಂಡರಿ ಸಿಡಿಸಿದಂತಹ ಆಟಗಾರ. ವೈಯಕ್ತಿಕವಾಗಿ 13 ಓಟಗಳನ್ನು ಗಳಿಸಿದಂತಹ ಆಟಗಾರ ಸುರೇಶ್ ಅವರ ವಿಕೆಟ್ ಪಡ್ಕೊಳ್ತಾ ಇದ್ದಾರೆ ಇಲ್ಲಿ ದಾಳಿಗಾರ ಭೀಮಸೇನ್. ವಾಟ್ ಎ ಕಮ್ ಬ್ಯಾಕ್ ಫ್ರಮ್ ದಿ ಬೌಲರ್. ಅದ್ಭುತ ಶೈಲಿಯ ಕಮ್ ಬ್ಯಾಕ್ ಮಾಡಿದ್ರು. ಮರು ವಾಪಸಾತಿಗೆ ಸಾಕ್ಷಿ ಆಗ್ತಾ ಇದೆ. ಭೀಮಸೇನ್ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಭೀಮಸೇನ್ ದಂಡಿಸುವ ಪ್ರಯತ್ನವನ್ನು ಪಟ್ಟರು, ಸಂಪೂರ್ಣವಾಗಿ ವಿಫಲವಾಗಿತ್ತು. ಡಾಟ್ ಬಾಲ್. ಎಕ್ಸಲೆಂಟ್ ಪೀಸ್ ಆಫ್ ಬೌಲಿಂಗ್ ಡಿಸ್ಪ್ಲೇ ಫ್ರಮ್ ದಿ ಬೌಲರ್ ಭೀಮಸೇನ್, ಕ್ಯಾಪ್ಟನ್ ಆಫ್ ಪೊಲೀಸ್ 11 ಬಿ. ನಾವು 4ನೇ ಬಾರಿಗೆ ಎಸೆಯಬೇಕಾಗಿದೆ. ದಾಳಿಗಾರಿಕಾ ತುದಿಯಿಂದ ಮತ್ತೆ ದೌತ್ಯವನ್ನು ನಿಭಾಯಿಸತಕ್ಕಂತಹ ನಾಯಕ, ವಿಕೆಟ್ ಪಡ್ಕೊಂಡಂತಹ ಆಟಗಾರ ಪೊಲೀಸ್ 11 ಬಿ ತಂಡದ ಪರವಾಗಿ. ಇಟ್ಸ್ ಔಟ್. ಮಾನ್ಕಂಡ್ ಔಟ್ ರೂಪದಲ್ಲಿ ವಿಕೆಟ್ ಪಡ್ಕೊಳ್ತಾ ಇದೆ ಇಲ್ಲಿ ಪೊಲೀಸ್ 11 ಬಿ ತಂಡದ ದಾಳಿಗಾರ ಭೀಮಸೇನ್. ಖಂಡಿತವಾಗಿಯೂ ಬಹಳಷ್ಟು ಬಾರಿ ನೋಡುತ್ತಲೇ ಆ ದಾಂಡಿಗ ಆರಂಭಿಕ ಆಟಗಾರ ಸುಕೇತ್ ಎಡಗೈ ಎಡಾಚಿ ಆಟಗಾರನನ್ನು ಪಡ್ಕೊಳ್ತಾ ಇದೆ. ಸುಕೇತ್ ಮತ್ತು ಸುರೇಶ್ ಔಟ್ ಆದ ಆಟಗಾರರು. ಪೊಲೀಸ್ 11 ಬಿ ತಂಡ ಈ ಪಂದ್ಯವನ್ನು ಗೆದ್ದುಕೊಂಡದ್ದೇ ಆದಲ್ಲಿ ರಿಟೈರ್ಡ್ ASI ವೆಂಕಟರಮಣ್ ಸರ್ ಅವರಿಂದ 1,000 ರೂಪಾಯಿಯ ನಗದು ಬಹುಮಾನ ಇಲ್ಲಿ ಘೋಷಣೆಯಾಗಿದೆ. ಪೊಲೀಸ್ 11 ಬಿ ತಂಡಕ್ಕೆ ಒಂದು ಅತ್ಯುತ್ತಮ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ರಿಟೈರ್ಡ್ ASI ಆಗಿರುವಂತಹ ವೆಂಕಟರಮಣ್ ಸರ್ ಅವರು. ಇಲ್ಲಿ ಭೀಮಸೇನ್ ದೌತ್ಯವನ್ನು ಮುಂದುವರಿಸುತ್ತಾ ಶ್ರೇಷ್ಠ ದಾಳಿಗಾರಿಕೆ, ಲೈನ್ ಅಂಡ್ ಲೆಂತ್ ಎರಡನ್ನು ಕೂಡ ಸೂಕ್ಷ್ಮವಾಗಿ ಪರಿಗಣಿಸಿಕೊಂಡು ಸೇರ್ತಕ್ಕಂತಹ ಅದ್ಭುತ ಶೈಲಿಯ ದಾಳಿಗಾರಿಕೆ, ಮೊಣಚಾದ ದಾಳಿ. ಇದರೊಂದಿಗೆ ಪ್ರತ್ಯುತ್ತರ ಇಲ್ಲ. ನೀರಸ ಮೌನಿ ಆಟಗಾರ. ಅಲ್ಲಿ ಪ್ರೆಸ್ ಕ್ಲಬ್ ತಂಡದ ಬರುವ ಇತರ ಆಟಗಾರ ಇದ್ರೆ ದಯವಿಟ್ಟು ಇಲ್ಲಿ ಬನ್ನಿ. ಪ್ರೆಸ್ ಕ್ಲಬ್ ತಂಡದ ಬರುವ ಇತರ ಆಟಗಾರ ಇದ್ರೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಒಂಟಿ ಓಟವನ್ನು ಗಳಿಸ್ತಾ ಇದೆ. ಎಕ್ಸಲೆಂಟ್ ಓವರ್ ಫ್ರಮ್ ಭೀಮಸೇನ್. ಅದ್ಭುತ ಓವರ್ ಸಂಘಟಿಸಿದ್ರು ಭೀಮಸೇನ್. ದ್ವಿತೀಯ ಓವರ್ ರೂಪದಲ್ಲಿ ಪೊಲೀಸ್ 11 ಬಿ ತಂಡದ ಪರವಾಗಿ 2 ಓವರ್ ಅನ್ನು ಎಸೆದು ಈಗಾಗಲೇ 16 ಓಟವನ್ನು ಬಿಟ್ಟುಕೊಟ್ಟಾಗಿದೆ. 58 ಓಟಗಳ ಅವಶ್ಯಕತೆ ವಿಜಯಕ್ಕಾಗಿ. 42 ರನ್ಸ್ ರಿಕ್ವೈರ್ಡ್ ಫ್ರಮ್ 12 ಬಾಲ್ಸ್. 12 ಚೆಂಡುಗಳ ಮುಂದೆ 42 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ದಾಳಿಗಾರಿಕಾ ವಿಭಾಗದಲ್ಲಿ ಗುಂಡಪ್ಪ ಎಸೆತಗಾರಿಕಾ ದೌತ್ಯವನ್ನು ಮುಂದುವರಿಸಬೇಕಾಗಿದೆ. ತೃತೀಯ ಓವರ್ ಆರಂಭವಾಗಬೇಕಾಗಿದೆ. 12 ಚೆಂಡುಗಳ ಮುಂದೆ 42 ಓಟಗಳ ಅವಶ್ಯಕತೆ ವಿಜಯಕ್ಕಾಗಿ. ಪ್ರಥಮ ಚೆಂಡು ಪೂರ್ಣ ಪ್ರಮಾಣದ ಚೆಂಡಾಗಿತ್ತು, ಫುಲ್ ಟಾಸ್ ಚೆಂಡಾಗಿತ್ತು. ಒಂಟಿ ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಇನ್ನು 11 ಚೆಂಡಿನ ಆಟ ಬಾಕಿ ಇದೆ. ಪೊಲೀಸ್ 11 ಬಿ ವಿಜಯಕ್ಕಾಗಿ ವಿಜಯಶಾಲಿ ಆದದ್ದೇ ಆದಲ್ಲಿ ರಿಟೈರ್ಡ್ ASI ವೆಂಕಟರಮಣ್ ಸರ್ ಅವರಿಂದ 1,000 ರೂಪಾಯಿ ನಗದು ಬಹುಮಾನ ಇದೆ. ಎಸೆತಗಾರಿಕಾ ದೌತ್ಯವನ್ನು ಮತ್ತೆ ಮುಂದುವರಿಸುತ್ತಾ ರಿಟರ್ನ್ ಓವರ್ ದಿ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಗುಂಡಪ್ಪ ಈ ಬಾರಿ ಕೆಲಕಾಲ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಪಡ್ಕೊಳ್ಳತಕ್ಕಂಥ ಅವಕಾಶ ಇತ್ತು, ಆದರೆ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ.
ಜನವರಿಯಿಂದ ಆರಂಭಗೊಂಡು ಫೆಬ್ರವರಿಯಿಂದ ಮೇ ತನಕ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸಭೆ ಸಮಾರಂಭಗಳು, ಕ್ರಿಕೆಟ್ ಕೂಟಗಳು, ಕ್ರೀಡಾಕೂಟಗಳು, ಅವು ಯಾವುದೇ ಕಾರ್ಯಕ್ರಮಗಳಿದ್ರೂ ಬಿಸಿಲಿನ ತಾಪ ಅದು ಸರ್ವೇ ಸಾಮಾನ್ಯ. ಆದರೆ ಈ ಬಿಸಿಲನ್ನು ಲೆಕ್ಕಿಸದೆ ಇಂತಹ ಕ್ರಿಕೆಟ್ ಕೂಟಗಳನ್ನು ಬಹಳಷ್ಟು ಉತ್ಸಾಹಭರಿತವಾಗಿ ಆಡತಕ್ಕಂಥ ಪ್ರತಿಯೊಂದು ತಂಡಕ್ಕೂ ಕೂಡ ಹೃದಯ ಸ್ಪರ್ಶಿ ಅಭಿನಂದನೆಗಳು. ರಿಟರ್ನ್ ಓವರ್ ದಿ ವಿಕೆಟ್ ಮುಖೇನವಾಗಿ ಸೇರಬೇಕಾಗಿದೆ. ಶ್ರೇಷ್ಠ ದಾಳಿಗಾರಿಕೆ, ಅದ್ಭುತ ಶೈಲಿಯ ಎಸೆತಗಾರಿಕೆ ಮಾ ಗುಂಡಪ್ಪ ಕಡೆಯಿಂದ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಚುಕ್ಕಿಯ ಚೆಂಡಿನೊಂದಿಗೆ 3 ಚೆಂಡು ಮುಕ್ತಾಯ ಕಂಡಿದೆ. ಒಟ್ಟು ಗಳಿಕೆ ಆಗಿದೆ 18. 40 ಓಟಗಳು ಬೇಕು ವಿಜಯಕ್ಕಾಗಿ. 9 ಚೆಂಡಿನ ಮುಂದೆ 40 from 9 balls. ಎಸೆತಗಾರಿಕಾ ವಿಭಾಗದಲ್ಲಿ ಸಂಪೂರ್ಣವಾಗಿರತಕ್ಕಂತಹ ವೇರಿಯೇಷನ್, ತಿರುವನ್ನು ಪಡ್ಕೊಳ್ತಾ ಇದ್ದಾನೆ. ತನ್ನದೇ ಆದ ಶೈಲಿಯಲ್ಲಿ ಕೆಲವೊಮ್ಮೆ ಸ್ವಿಂಗ್ ದಾಳಿಗಾರಿಕೆಯೊಂದಿಗೆ ಎದುರಾಳಿ ಆಟಗಾರರನ್ನು ಕಟ್ಟಿ ಹಾಕತಕ್ಕಂಥ ಪ್ರಯತ್ನವನ್ನು ಪಡತಕ್ಕಂತಹ ಮಾ ಗುಂಡಪ್ಪ, ಪೊಲೀಸ್ 11 ಬಿ ತಂಡದ ಭರವಸೆಯ ದಾಳಿಗಾರ. ಇದು 5ನೇ ಚೆಂಡು. ಶ್ರೇಷ್ಠ ದಾಳಿಗಾರಿಕೆ ಇದು. 39 ಓಟಗಳ ಅವಶ್ಯಕತೆ ಇದೆ. 7 ಚೆಂಡುಗಳ ಆಟ ಬಾಕಿ ಇದೆ. 39 more runs required from 7 balls. ದಾಳಿಗಾರಿಕಾ ದೌತ್ಯವನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದೆ ಪೊಲೀಸ್ 11 ಬಿ ತಂಡದ ಡಗೌಟ್ನಲ್ಲಿ. ಒಂದು ರೀತಿಯಲ್ಲಿ ಸಂತಸದ ವಾತಾವರಣಕ್ಕೆ ಸಾಕ್ಷಿಯಾಗಿದ್ದು ಮಾಗುಂಡಪ್ಪ. ಅದ್ಭುತ ಓವರ್, 3rd ಓವರ್, ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್. 3 ಬಾರಿ ಚೆಂಡು ಚುಕ್ಕಿಗೊಳಿಸಿ 3 ಓಟವನ್ನು ಒಂಟಿಯಂತೆ ಬಿಟ್ಟುಕೊಟ್ಟಾಗ 1 ಓವರ್ ಎಸೆದು ಯಾವುದೇ ಮೇಡನ್ನಿಲ್ಲದೆ 3 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು ಯಾವುದೇ ವಿಕೆಟ್ ಕಬಳಿಸಿಲ್ಲ. ಇಲ್ಲಿ 3 ಓವರ್ ಮುಕ್ತಾಯ ಕಂಡಿದೆ. ಇನ್ನು 6 ಚೆಂಡುಗಳ ಆಟ ಬಾಕಿ ಇದೆ. 6 ಚೆಂಡುಗಳಿಗೆ 39 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ಬಿಸಿಲಿನ ತಾಪ ಬಹಳಷ್ಟು ಹೆಚ್ಚಿದೆ. ಖಂಡಿತವಾಗಿಯೂ ಇದು ದೇವರ ಅನುಗ್ರಹ ಬಿಟ್ಟು ಬೇರೇನೂ ಅಲ್ಲ. ಖಂಡಿತವಾಗಿಯೂ ನಾವು ಕೋಪಗೊಳ್ಳಲೇಬಾರದು. ಬಿಸಿಲಿನ ತಾಪ, ತಂದೆಯ ಕೋಪ ಎರಡೂ ಕೂಡ ಅನುಗ್ರಹವೇ. ತಂದೆಯ ಕೋಪ ಅದು ಆಶೀರ್ವಾದದ ಹೆಬ್ಬಾಗಿಲು. ಬಿಸಿಲಿನ ತಾಪ ನಮಗೆ ಈ ಕಾಲಕ್ಕನುಸಾರವಾಗಿ ಬರತಕ್ಕಂಥ ಒಂದು ಅದ್ಭುತವಾಗಿರುವಂತಹ ಸಂಯೋಜನೆಯಾಗಿದೆ. ಅದನ್ನು ಕೂಡ ನಾವು ಪ್ರೀತಿಯಿಂದಲೇ ಸ್ವೀಕರಿಸಿಕೊಳ್ಳಬೇಕು. ಮಧ್ಯಾಹ್ನದ ಹೊತ್ತಿಗೂ ಕೂಡ ತೀರ್ಪುಗಾರರ ಕಾರ್ಯನಿರ್ವಹಿಸತಕ್ಕಂಥ ತೀರ್ಪುಗಾರರ ಕಾರ್ಯಕ್ಕೆ ನಾವು ಶ್ಲಾಘನೀಯ ಇಲ್ಲಬೇಕಾಗಿದೆ. ಅನಿಲ್ ಗೌಡ ಹಾಗೂ ಚಿದಾನಂದ್ ಪಡ್ಡ ಇವರು ತೀರ್ಪುಗಾರರಾಗಿ. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಬಹುತೇಕವಾಗಿ ಇಲ್ಲಿ ಒಂಟಿ ಓಟಕ್ಕೂ ಅವಕಾಶ ಇಲ್ಲ. ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ ಪೊಲೀಸ್ 11 ಬಿ ತಂಡ. ಕೊನೆಯ ಗಳಿಗೆಯಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ಆಟವನ್ನು ಆಡೋದರೊಂದಿಗೆ ಈ ಪಂದ್ಯದಲ್ಲಿ ಪಾರುಪತ್ಯವನ್ನು ಸ್ಥಾಪಿಸತಕ್ಕಂಥ ಕ್ಷಣಗಳು ಗೋಚರವಾಗ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ PET 11 ಹಾಗೂ ಫಾರೆಸ್ಟ್ 11 ಈ ಪ್ರಥಮ ಸುತ್ತಿನ ಕೊನೆಯ ಪಂದ್ಯ. ಅದು ನಾಣ್ಯ ಚುಮ್ಮುಗೆಯನ್ನು PET 11 ಗೆದ್ದುಕೊಂಡಿದೆ ಫಾರೆಸ್ಟ್ 11 ವಿರುದ್ಧವಾಗಿ ಆಗಿದೆ ಸರ್. ಎಸೆತಗಾರಿಕಾ ವಿಭಾಗ ಮತ್ತೆ ಮುಂದುವರಿಯಬೇಕಾಗಿದೆ. ಇದು ಕೊನೆಯ ಓವರ್, ಕೊನೆಯ ಗಳಿಗೆಯಲ್ಲಿ ಪೊಲೀಸ್ 11 ಬಿ ತಂಡ
ಆಕರ್ಷಕ ಶೈಲಿಯ ಕ್ಯಾಚ್ ಪಡ್ಕೊಂಡ್ರು. ಶಾರ್ಟ್ ಕವರ್ಸ್ ವಿಭಾಗದ ಕ್ಷೇತ್ರ ಪಾಲಕ ಇದರೊಂದಿಗೆ ಮತ್ತೊಂದು ವಿಕೆಟ್ ಕಳ್ಕೊಳ್ತಾ ಇದೆ. ಇಲ್ಲಿ ಈ ಆರಂಭದ ಹಂತದಲ್ಲಿಯೇ ಪೊಲೀಸ್ 11 ಬಿ ತಂಡ ನೋಡಿ ಗೆಲ್ಲುವ ಕ್ಷಣಗಳು ಗೋಚರವಾದಾಗ ಈಗಾಗಲೇ ನಿವೃತ್ತ ಎಎಸ್ಐ ವೆಂಕಟರಮಣ್ ಸರ್ ಅವರಿಂದ 1,000 ರೂಪಾಯಿ ಬಂದಾಗಿದೆ. ಇದು ಪ್ರೋತ್ಸಾಹ. ಪೊಲೀಸ್ 11 ಪಿ ಗೆದ್ದಾಗಿದೆ ಹಾಗೂ ಭಾಗವಹಿಸಿದಂತ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರತಕ್ಕಂತಹ ಪ್ರೆಸ್ ಕ್ಲಬ್ 11 ತಂಡದ ನಾಯಕ ಮುಖ್ಯ ವೇದಿಕೆ ಬಂದು ಈ ಒಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಳಬೇಕು. ಪ್ರೆಸ್ ಕ್ಲಬ್ 11 ತಂಡದ ನಾಯಕ ಭಾಗವಹಿಸುವಿಕೆಯ ಸ್ಮರಣಿಕೆಗಾಗಿ ಮುಖ್ಯ ವೇದಿಕೆ ಬಂದು ಸ್ಕರಿಯಾ ಎಂ ಸರ್ ಅವರಿಂದ ರಾಜು ಎಂಎ ಅವರು ಈ ಒಂದು ಸ್ಮರಣಿಕೆ ನೀಡಿ ಹಸ್ತಾಂತರಿಸಲಿಕ್ಕಿದ್ದಾರೆ. ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ಪಡ್ಕೊಳ್ಳಲು ಬನ್ನಿ ಪ್ರೆಸ್ ಕ್ಲಬ್. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತರಾಗಿ ಗಿರೀಶ್ ಪಾಲಾಗಿದೆ. ನಿವೃತ್ತ ಎಎಸ್ಸಿ ಆಗಿರತಕ್ಕಂತಹ ವೆಂಕಟರಮಣ್ ಸರ್ ಅವರು ನೀವೇ ಈ 1,000 ರೂಪಾಯಿ ಮೊತ್ತವನ್ನು ತಾವು ಹಸ್ತಾಂತರಿಸಬೇಕು ಸರ್. ಪೊಲೀಸ್ 11 ಬಿ ತಂಡಕ್ಕೆ ನೀಡತಕ್ಕಂತಹ ಗೌರವ ಈ ಪ್ರೋತ್ಸಾಹ ಧನವನ್ನು ತಾವೇ ತಮ್ಮ ದಿವ್ಯ ಹಸ್ತದಿಂದ ಹಸ್ತಾಂತರಿಸಬೇಕು ಸರ್. ಇದು ಗಿರೀಶ್ ಫ್ರಮ್ ಪೊಲೀಸ್ 11 ಬಿ. ಗಿರೀಶ್ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಇನ್ ಟೆರಿಫಿಕ್ ಫಾರ್ಮ್. ಗಿರೀಶ್ ಫ್ರಮ್ ಪೊಲೀಸ್ 11 ಬಿ. ಬನ್ನಿ ಗಿರೀಶ್ ಅವರೇ, ಆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಮುಖ್ಯ ವೇದಿಕೆ ಬಂದು. ಇವರಿಗೆ ರಿಜಿ ಎಂಎ ಇವರು ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ನೀಡಿ ಗೌರವಿಸಲಿಕ್ಕಿದ್ದಾರೆ. ಬರ್ತಾ ಇದ್ದಾರೆ ಪೊಲೀಸ್ 11 ಬಿ ತಂಡದ ಗಿರೀಶ್. ಇಂಡಿವಿಜುವಲಿ 22 ರನ್ಸ್ ಅಂಡ್ 2 ವಿಕೆಟ್ಸ್. ವೈಯಕ್ತಿಕವಾಗಿರತಕ್ಕಂತಹ ಸಾಧನೆ ಸವ್ಯಸಾಚಿ ಆಟಗಾರ ಗಿರೀಶ್ ಅವರ ಪಾಲಾಗ್ತಾ ಇದೆ. ಅವರನ್ನು ರಿಜಿ ಎಂಎ ಇವರು ಪದಕವನ್ನು ಮಾಲಾರ್ಪಣೆ ಮಾಡುವುದರೊಂದಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ರೌಂಡ್ ಆಫ್ ಅಪ್ಲಾಸ್ ಫಾರ್ ಗಿರೀಶ್, ಮ್ಯಾನ್ ಆಫ್ ದಿ ಮ್ಯಾಚ್. ಅಲ್ಲಿ ಮುಂದಿನ ಪಂದ್ಯ ಪ್ರಥಮ ಸುತ್ತಿನ ಕೊನೆಯ ಪಂದ್ಯ ಪಿಇಟಿ 11 ವಿರುದ್ಧವಾಗಿ ಫಾರೆಸ್ಟ್ 11. ಪೊಲೀಸ್ 11 ಬಿ ತಂಡದ ಎಲ್ಲ ಆಟಗಾರರು ಬನ್ನಿ. ಇದೀಗ ನಿವೃತ್ತ ಎಎಸ್ಸಿ ಆಗಿರುವಂತಹ ವೆಂಕಟರಮಣ್ ಸರ್ ಅವರಿಂದ ಒಂದು ಪ್ರೋತ್ಸಾಹ ಬಹುಮಾನ ಇದೆ. ಪಂದ್ಯ ಆಡಲು ಬಹಳಷ್ಟು ಪ್ರೋತ್ಸಾಹಿಸಿದ್ದೀರಾ. ಒಂದು ಆಡತಕ್ಕಂತಹ ಆಟಗಾರರಿಗೆ ನಿಮ್ಮ ಬಹುಮಾನ ಕೂಡ ಉತ್ತೇಜನವಾಗಿದೆ ವೆಂಕಟರಮಣ್ ಸರ್ ಅವರೇ. ಇದೀಗ 1,000 ರೂಪಾಯಿಯ ನಗದು ಬಹುಮಾನ ಇಲ್ಲಿ ಮುಖ್ಯ ವೇದಿಕೆಯಲ್ಲಿ ಹಸ್ತಾಂತರವಾಗ್ತಾ ಇದೆ. ಅಭಿನಂದನೆಗಳು ಪೊಲೀಸ್ 11 ಬಿ ತಂಡಕ್ಕೆ. ಎ ತಂಡ ಸೋತಿದೆ, ಬಿ ತಂಡ ಇಲ್ಲಿ ಗೆದ್ದಿದೆ. The first quarter final, Society 11 will be takes on ವರ್ತಕರ 11. ಮೊದಲ ಕ್ವಾರ್ಟರ್ ಫೈನಲ್. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಇಂಜಿನಿಯರ್ಸ್ 11 ವಿರುದ್ಧವಾಗಿ ಪೊಲೀಸ್ 11 ಬಿ. ತೃತೀಯ ಕ್ವಾರ್ಟರ್ ಫೈನಲ್ ಕ್ಯಾಂಪ್ಕೋ 11 ವಿರುದ್ಧವಾಗಿ ಕೆಎಸ್ಆರ್ಟಿಸಿ 11. ನಾಲ್ಕನೇ ಹಾಗೂ ಕೊನೆಯ ಕ್ವಾರ್ಟರ್ ಫೈನಲ್ ಈ ತಂಡಗಳ ವಿಜೇತ ತಂಡದ ವಿರುದ್ಧವಾಗಿ ಬಿಸಿ 11. ಕಂಗ್ರಾಚುಲೇಷನ್ಸ್ ಪೊಲೀಸ್ 11 ಬಿ. ಈಗಾಗಲೇ ಗೆದ್ದುಕೊಂಡು ಎಎಸ್ಎ ವೆಂಕಟರಮಣ್ ಸರ್ ಅವರಿಂದ ನಿವೃತ್ತ ಎಎಸ್ಎ ವೆಂಕಟರಮಣ್ ಸರ್ ಅವರಿಂದ ನಗದು ಬಹುಮಾನ ಕೂಡ ಪಡ್ಕೊಂಡಿದ್ದಾರೆ. ಅಭಿನಂದನೆಗಳು. ಮುಂದೆ ಪೊಲೀಸ್ 11 ಬಿ ಮತ್ತೆ ನಿಮ್ಮ ತಂಡ ಹೀಗೆ ಆಡಿ ವಿಜಯಶಾಲಿ ಆದದಲ್ಲಿ ನಗದು ಬಹುಮಾನಗಳ ಆ ಒಂದು ಅಂತರ ಹೆಚ್ಚಾಗುತ್ತಾ ಹೋಗುತ್ತದೆ. ಮುಂದೆ ಗೆದ್ದರೆ 2,000 ರೂಪಾಯಿ ನಗದು ಬಹುಮಾನ ಇದೆ. ನಿವೃತ್ತ ಎಎಸ್ಐ ವೆಂಕಟರಮಣ್ ಸರ್ ಅವರಿಂದ ಅತ್ಯುತ್ತಮವಾಗಿರತಕ್ಕಂಥ ಪ್ರೋತ್ಸಾಹ ಪೊಲೀಸ್ 11 ಬಿ ತಂಡಕ್ಕೆ ಬರ್ತಾ ಇದೆ. ಪ್ರಥಮ ಸುತ್ತಿನ ಕೊನೆಯ ಪಂದ್ಯ ಆರಂಭವಾಗಿದೆ. ಪ್ರಭಾ ಅಲ್ಲಿ ಫಾರೆಸ್ಟ್ 11 ತಂಡದ ಬರುವ ಇತರ ಆಟಗಾರ, ಅತಿರಿಕ್ತ ಆಟಗಾರ, ಎಕ್ಸ್ಟ್ರಾ ಪ್ಲೇಯರ್ ದಯವಿಟ್ಟು ಬನ್ನಿ ಇಲ್ಲಿ.
ಒಂದು ಅತ್ಯುತ್ತಮ ಕ್ರಿಕೆಟ್ ಕೂಟ ಇದು, ನೇರ ಪ್ರಸಾರ ಇದೆ. ನಿಮ್ಮ ತಂಡದ ಆಟಗಾರರ ಹೆಸರು ನಮಗೆ ಕಡ್ಡಾಯವಾಗಿ ಬೇಕೇ ಬೇಕಾಗಿದೆ. ಫಾರೆಸ್ಟ್ 11 ಪ್ರಭಾ ಆಕರ್ಷಕ ಶೈಲಿಯಲ್ಲಿ ದಂಡಿಸಿದ್ರು. ಸೊಗಸಾಗಿರತಕ್ಕಂತಹ ದಾಂಡುಗಾರಿಕೆ ಇದು. ಒಂಟಿ ಓಟದ ಬಳಿಕ ಅವಳಿಯ ಓಟಕ್ಕಾಗಿ ಕಾತುರಿತಾ ಇದ್ದಾರೆ. ಬಹುತೇಕವಾಗಿ ಅಲ್ಲಿ ಯಾವುದೇ ಅವಳಿ ಓಟಗಳಿಗೆ ಅವಕಾಶ ಇಲ್ಲ. ಒಂಟಿ ಓಟ ಬಂದಿದೆ. ತಂಡದ ಗಳಿಕೆ ಈಗಾಗಲೇ ಖಾತೆ ಆರಂಭವಾಗಿ 2 ಆನ್ ಬೋರ್ಡ್. ಪ್ರಭಾ ದಾಳಿಗಾರಿಕಾ ವಿಭಾಗದಲ್ಲಿ ದೈಹಿಕ ಶಿಕ್ಷಕರಾಗಿ ತರಬೇತಿಯನ್ನು ಪಡೆದು ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂತಹ ಕೆಲವೊಂದು ಅದ್ಭುತ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವಂತಹ ಹಾಗೂ ಅತ್ಯುತ್ತಮವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. PET 11 ವರ್ಸಸ್ ಅರಣ್ಯ ಇಲಾಖೆ ವಿರುದ್ಧವಾಗಿ ಪಂದ್ಯ ಸಾಗಿ ಬರುತ್ತಾ ಇದೆ. ವಾಟ್ ಅ ಟೈಮಿಂಗ್, ಪರ್ಫೆಕ್ಷನ್ ಆಫ್ ದಿ ಬ್ಯಾಟರ್. ಅದ್ಭುತವಾಗಿ ಚೆಂಡನ್ನು ಸ್ವೀಕರಿಸಿದ್ರು. ದಂಡಿಸಿದ ಶೈಲಿ ಸೊಗಸಾಗಿತ್ತು. ಇಲ್ಲಿ ಬೌಂಡರಿ ದಾಖಲಾಗಿದೆ. 6 ತಂಡದ ಒಟ್ಟು ಗಳಿಕೆಯಲ್ಲಿ 6. ಸುನೀಶ್ ಅಂಡ್ ದಿನೇಶ್. ಸುನೀಶ್ ಒಂದು ಆಕರ್ಷಕ ಬೌಂಡರಿಯ ವೀರ. ಸ್ಟ್ರೈಕ್ ವಿಭಾಗದಲ್ಲಿ ಪ್ರಭಾ ಅವರ ಮುಂದಿನ ಚೆಂಡು ಎದುರಿಸಬೇಕಾಗಿದೆ. ರೈಟ್ ಆಫ್ ಅರೌಂಡ್ ದಿ ವಿಕೆಟ್ ಮುಖೇನವಾಗಿ ಮುಖ್ಯ ವೇದಿಕೆ ತುದಿಯಿಂದ ತೀರ್ಪುಗಾರರನ್ನು ಬಿಟ್ಟು ಅದ್ಭುತ ಶೈಲಿಯ ದಾಳಿಗಾರಿಕೆ. ಎದುರಾಳಿ ಆಟಗಾರನು ಕಟ್ಟಿ ಹಾಕತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ಪ್ರಭಾ ಎಸೆತಗಾರಿಕಾ ದೌತ್ಯವನ್ನು ಮತ್ತೆ ಮುಂದುವರೆಸುತ್ತಾ ಐದನೆಯ ಚೆಂಡನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದಿ ವಿಕೆಟ್ ಮುಖೇನವಾಗಿ ಪ್ರಭಾ. ಸುನೀಶ್ ಮತ್ತು ದಿನೇಶ್ ಜೋಡಿ. ಪ್ರಭಾ ಶ್ರೇಷ್ಠ ದಾಳಿಗಾರಿಕೆಗೆ ಪ್ರಯತ್ನವನ್ನು ಪಟ್ಟರು. ಅತ್ಯುತ್ತಮವಾದ ಪ್ರಯತ್ನ. ಅದ್ಭುತ ಕ್ಷೇತ್ರ ರಕ್ಷಣೆ. PET 11 ತಂಡದ ಅವಿನ್ ಕ್ಷೇತ್ರ ಪಾಲಕನಿಂದ ಕೆಲವೊಮ್ಮೆ ಅತ್ಯುತ್ತಮ ಫುಟ್ಬಾಲ್ ಆಟಗಾರ ಕೂಡ ಆಗಿರಬಹುದು ಅವಿನ್ ಅವರು. ಕಾಲಿನಲ್ಲಿ ತಡೆ ಹಿಡಿತಾ ಇದ್ದಾರೆ, ಕಾಲ್ಚಳಕವನ್ನು ಮೆರಿತಾ ಇದ್ದಾರೆ. ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. ಪ್ರಭಾ ತನ್ಕೂಟದ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಗಳಿಕೆಯಲ್ಲಿ 7 ಆನ್ ಬೋರ್ಡ್. ಮೊದಲ ಓವರಿನ ಮುಕ್ತಾಯ ಕಂಡಿದೆ. ಪವರ್ ಪ್ಲೇ ಮುಕ್ತಾಯಕ್ಕೆ 7 ಓಟವನ್ನು ಕಲೆ ಹಾಕಿದೆ ತಂಡ. PET 11 ತಂಡದ ತರಬೇತುದಾರರಾಗಿ ಬಹಳಷ್ಟು ಹುಮ್ಮಸ್ಸಿನಲ್ಲಿ ಉತ್ಸಾಹದಲ್ಲಿದ್ದಾರೆ. ಈ ಬಾರಿ 2 ಬಾರಿ ಉತ್ಸಾಹ ಹುಮ್ಮಸ್ಸು ಇಮ್ಮಡಿಯಾಗಿದೆ. ಕಳೆದ 2 ಬಾರಿಯೂ ಕೂಡ ಪ್ರಕಾಶ್ ಡಿಸೋಜ ಅವರ ನೇತೃತ್ವದಲ್ಲಿ ತಂಡವು ಕೂಡ ಯಶಸ್ವಿಯಾಗಿ ಮುನ್ನಡೆದಿದೆ. ಇದೀಗ 3ನೇ ವರ್ಷದ ಪ್ರಯತ್ನಕ್ಕೆ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಇದು ತಮಗೆ ಶುಭವಾಗಲಿ. PET 11 ವಿರುದ್ಧವಾಗಿ ಆಡ್ತಾ ಇದೆ ಇಲ್ಲಿ ಅರಣ್ಯ ಇಲಾಖಾ ತಂಡ. ಫಾರೆಸ್ಟ್ 11 ದೀಕ್ಷಿತ್. ಇದು ಅಗಲ ಎಸೆತ, ಅಡ್ಡ ಚೆಂಡು ಎಂಬ ನಿಶಾನೆಯಾಗಿದೆ. ಮಣ್ಣಿನ ಕ್ರೀಡೆ ಕಬಡ್ಡಿಯಲ್ಲಿ ಅಪಾರ ಸಾಧನೆ ಮಾಡಿದಂತಹ ಬರುವ ಆಟಗಾರ ಈ ದೀಕ್ಷಿತ್ ಕಡಬ. ದೀಕ್ಷಿತ್ ಈ ಬಾರಿ ಇಲ್ಲಿ ದಾಳಿಗಾರಿಕಾ ದೌತ್ಯ ನಿಭಾಯಿಸ್ತಾ ಇದ್ದಾರೆ. ದೀಕ್ಷಿತ್ PET 11 ತಂಡದ ಪರವಾಗಿ ಆರಂಭಿಕ ಆಟಗಾರ. ಒಂದು ಆಕರ್ಷಕ ಬೌಂಡರಿಯ ವೀರ. ಸುನೀಶ್ ಸ್ಟ್ರೈಕ್ ವಿಭಾಗದಲ್ಲಿ, ದಿನೇಶ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ. ದೀಕ್ಷಿತ್ ಅದ್ಭುತ ಶೈಲಿಯ ದಾಳಿಗಾರಿಕೆ. ಕ್ಲೀನ್ ಬೌಲ್ಡ್. ಇಲ್ಲಿ ಪ್ರಥಮ ವಿಕೆಟ್ ಕಳೆದುಕೊಳ್ಳುತ್ತಾ ಇದೆ ಆರಂಭಿಕ ದಾಂಡಿಗ. ಒಂದು ಬೌಂಡರಿಯನ್ನು ಸಿಡಿಸಿದಂತಹ ಆಟಗಾರ
ಸುನೀಶ್ ಅವರನ್ನು ಕ್ಲೀನ್ ಬೌಲ್ ರೂಪದಲ್ಲಿ ಪಡ್ಕೊಳ್ತಾ ಇದ್ದಾರೆ ದೀಕ್ಷಿತ್. ಬಹಳಷ್ಟು ಹಿರಿಯ ಆಟಗಾರರಲ್ಲಿ ಕ್ರಿಕೆಟ್ ಇವತ್ತು ಇದೆ, ಕ್ರೀಡೆ ಇವತ್ತು ಕೂಡ ಇದೆ. ಬಹಳಷ್ಟು ಹಿರಿಯ ಆಟಗಾರರು ಇಂದು ಕೂಡ ಕೆಲವೊಂದು ಹಿರಿಯ ಆಟಗಾರರು ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡು ನಮ್ಮ ಕ್ರಿಕೆಟಿನಲ್ಲಿ 40 ವರ್ಷಗಳ ವಯೋಮಿತಿಯ ಅಧಿಕವಾಗಿರತಕ್ಕಂಥ ಆಟಗಾರರಿಗೆ ನಾವು ಮಾಸ್ಟರ್ಸ್ ಟ್ರೋಫಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಉರ್ವ ಕ್ರಿಕೆಟ್ ಮೈದಾನದಲ್ಲಿ ವರ್ಷಂಪ್ರತಿ ಹಮ್ಮಿಕೊಳ್ಳುತ್ತೇವೆ. ಆ ಕ್ರಿಕೆಟ್ ಕೂಟದಲ್ಲಿ ಕೂಡ ಹಲವಾರು ಕ್ರಿಕೆಟ್ ಆಟಗಾರರು ಭಾಗವಹಿಸುತ್ತಾರೆ. ತಮ್ಮ ಹಿರಿತನದಲ್ಲೂ ಕೂಡ ಆ ಕ್ರೀಡೆಯ ಚೈತನ್ಯವನ್ನು ಇನ್ನೂ ಕೂಡ ಮರೆಯದಂತ ಅದೆಷ್ಟೋ ಆಟಗಾರರಿದ್ದಾರೆ. ಕಿರಿಯ ಆಟಗಾರರಿಗೆ ಇವರೇ ನಿಜವಾಗೂ ಕೂಡ ದಾರಿದೀಪ, ಪ್ರೋತ್ಸಾಹಕರು ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ಕಿರಿಯ ಉದಯೋನ್ಮುಖ ಆಟಗಾರರು ಕೂಡ ಕ್ರಿಕೆಟಿನಲ್ಲೂ, ಕಬಡ್ಡಿಯಲ್ಲೂ, ವಾಲಿಬಾಲ್ನಲ್ಲೂ, ಅಥ್ಲೀಟ್ನಲ್ಲೂ ಕೂಡ ಮೂಡಿ ಬರಬೇಕಾಗಿದೆ. ದೈಹಿಕ ಆ ಒಂದು ಸ್ಥಿರತೆಯನ್ನು ಸದಾ ಕಾಪಾಡಿಕೊಳ್ಳುವಂತಹ ಕ್ರೀಡೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕೆಂಬ ಅಭಿಲಾಷೆ, ಆಕಾಂಕ್ಷೆ ಖಂಡಿತವಾಗಿಯೂ ಇಲ್ಲಿ ಆಯೋಜಕರಿಗಿದೆ. ಇದು ಬಾಂಧವ್ಯ ಟ್ರೋಫಿ ಸೀಸನ್ 8 ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ಊಟದ ವಿರಾಮ ನೀಡಲಾಗಿದೆ. ಈಗಾಗಲೇ ಕೆಲವೊಂದು ಕ್ರೀಡಾ ಆಟಗಾರರು, ತಂಡದ ಸದಸ್ಯರು ಅಥವಾ ಕ್ರೀಡಾ ಅಭಿಮಾನಿಗಳು ಇಲ್ಲಿ ಬಂದವರು ಪ್ರತಿಯೊಬ್ಬರು ಕೂಡ ಊಟವನ್ನು ಸೇವಿಸಿ ಹೋಗತಕ್ಕದ್ದು. ಭೋಜನದ ವ್ಯವಸ್ಥೆ ಆ ಒಂದು ಕಲ್ಪಿಸಿಕೊಡುವ ಕೊಠಡಿ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇರುತ್ತೆ, ಮತ್ತು ಅದನ್ನು ಕ್ಲೋಸ್ ಮಾಡಲಾಗುತ್ತೆ. ಅದಕ್ಕಾಗಿ ಯಾರೆಲ್ಲ ಊಟ ಮಾಡಲು ಬಾಕಿ ಇದ್ದರೂ ನೇರವಾಗಿ ಊಟವನ್ನು ಮಾಡಬೇಕೆಂಬ ಕಳಕಳಿಯ ವಿಜ್ಞಾಪನೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಯಶಸ್ಸಕಾರಿಕ ದೌತ್ಯವನ್ನು ಮತ್ತೆ ಮುಂದುವರಿಸುತ್ತಾ ಇದು ದೀಕ್ಷಿತ್ ಕಡಬ, ಒಂದು ಆಕರ್ಷಕ ವಿಕೆಟ್ ಪಡ್ಕೊಂಡಂತಹ ಆಟಗಾರ. ದೌತ್ಯ ಮತ್ತೆ ಮುಂದುವರಿತಾ ಇದೆ. ಬಲಗೈ ದಾಂಡಿಗ ಸ್ಟ್ರೈಕ್ ವಿಭಾಗದಲ್ಲಿ ದಿನೇಶ್, ಸತ್ಯ ನೋ ಸ್ಟ್ರೈಕ್ ವಿಭಾಗದಲ್ಲಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಮತ್ತೊಂದು ವಿಕೆಟ್, ಕ್ಲೀನ್ ಬೌಲ್, ದೀಕ್ಷಿತ್ ಕಡಬ ಅತ್ಯುತ್ತಮ ಶೈಲಿಯ ದಾಳಿಗಾರಿಕಾ ದೌತ್ಯ ನಿಭಾಯಿಸ್ತಾ ಇದ್ದಾರೆ. ಇಲ್ಲಿ 2 ವಿಕೆಟ್ ಕಳಕೊಂಡಾಗಿದೆ. ತಂಡದ ಗಳಿಕೆಯಲ್ಲಿ ಕೊನೆಯ 2 ಚೆಂಡುಗಳು ಬಾಕಿ ಇರುವಂತೆ 10 ಓಟವನ್ನು ಗಳಿಸಿ ಆಡ್ತಾ ಇದೆ. ಐದನೆಯ ಚೆಂಡನ್ನು ಎಸೆಯಬೇಕಾಗಿದೆ. ನೂತನ ಆಟಗಾರನಾಗಿ ರವಿ ಅವರ ಆಗಮನವಾಗಿದೆ. ರವಿ ಮತ್ತು ಸತ್ಯ ಜೋಡಿ ಶ್ರೇಷ್ಠವಾಗಿರ್ತಕ್ಕಂಥ ದಾಂಡುಗಾರಿಕೆ ಇದು. ವಡಿಶ್ ಲಾಂಗ್ ಆನ್ ವಿಭಾಗದ ಕ್ಷೇತ್ರ ಪಾಲಕ ಪಡ್ಕೊಳ್ಳತಕ್ಕಂಥ ಪ್ರಯತ್ನವನ್ನು ಪಟ್ಟಿದ್ರು. ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ತಂಡದ ಒಟ್ಟು ಗಳಿಕೆ ಏರಿಕೆ ಆಗುತ್ತಾ 11 ಬಂದಿದೆ. ಪ್ರಥಮ ಇನ್ನಿಂಗ್ಸ್ನ ದ್ವಿತೀಯ ಓವರಿನ ಕೊನೆಯ ಚೆಂಡು. ಈಗಾಗಲೇ 2 ಓವರ್ ಮುಕ್ತಾಯ ಕಂಡಿದೆ. ದಿನೇಶ್ ನಿರ್ಗಮಿಸಿದ ಬಳಿಕ ಬಂದಂತಹ ಆಟಗಾರ ರವಿ ಅವರು ಕೂಡ ಸ್ಕರಿಯ ಸರ್ ಅವರ ಊರಿನ ಫಾರೆಸ್ಟ್ ಗಾರ್ಡ್ ಆಗಿ ಕಾರ್ಯನಿರ್ವಹಿಸುವಂತವರು ಕೂಡ, ಅರಣ್ಯ ಇಲಾಖಾ ಸಿಬ್ಬಂದಿ ಕೂಡ ಹೌದು. ಖಂಡಿತವಾಗಿ ಅವರನ್ನು ಅಭಿನಂದಿಸುತ್ತಾ ಅವರಿಗೆ ವಿಶೇಷವಾಗಿ ಪಂದ್ಯಕ್ಕೆ ವಿಶ್ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ ಸ್ಕರಿಯ ಸರ್ ಅವರು. 2 ಓವರ್ ಮುಕ್ತಾಯ ಕಂಡಿದೆ. 2 ಓವರ್ ಮುಕ್ತಾಯಕ್ಕೆ 11 ಓಟವನ್ನು ಗಳಿಸಿ ಆಡ್ತಾ ಇದೆ. ಹಿರಿಯ ಮತ್ತು ಕಿರಿಯ ಆಟಗಾರರ ಬಗ್ಗೆ ಹೇಳ್ತಾ ಇದ್ದೆ. ಮೊಬೈಲ್ ಬಂದ ಬಳಿಕ ಕ್ರೀಡೆಗಳಿಗೆ ಆಸಕ್ತಿ ತೋರಿಸುವುದು ಬಹಳಷ್ಟು ಕಮ್ಮಿ ಇದೆ ಅಂತ ಹೇಳುವಾಗ ಇಂತಹ PET ಅವರು ಬಹಳಷ್ಟು ಪ್ರೋತ್ಸಾಹಿಸುವಂತಹ ಯುವಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಅತ್ಯುತ್ತಮವಾಗಿ ಸ್ಪರ್ಧೆಗೆ ಭಾಗವಹಿಸಲು ಪ್ರೇರೇಪಿಸುವಂತ ಮನಸ್ಸು ಮಾಡಿದ ಫಲವಾಗಿ ಇಂದು ಬಹಳಷ್ಟು ಮಂದಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಿಂಚುತ್ತಾ ಇದ್ದಾರೆ. ನಮ್ಮ ತೀರ್ಪುಗಾರರ ಮಗಳು, ನಮ್ಮ ಪುತ್ತೂರಿನ ಹೆಮ್ಮೆಯ ಕುವರಿ, ಅವರು ಕೂಡ ರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಪ್ರತಿನಿಧಿಸುವಂತಹ ಒಂದು ಅತ್ಯುತ್ತಮ ಅಥ್ಲೀಟ್ ಪಟುವಾಗಿ ನಮಗೆ ಗಮನಾರ್ಹವಾಗಿರತಕ್ಕ ಸಂಗತಿ. ಅಭಿನಂದನೆಗೆ ಅರ್ಹರು ಕೂಡ ಹೌದು. ಬಹಳಷ್ಟು ಈ ಹಿಂದೆ ಬೆಳಗಿನ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಕೂಡ ಒಂದು ವಿದ್ಯಾರ್ಥಿನಿಯ ಸಾಧನೆ ನಾವು ಗಮನಿಸಿಕೊಂಡಿದ್ದೆವು. ರಾಷ್ಟ್ರ ಮಟ್ಟಕ್ಕೆ ಹೋಗತಕ್ಕಂತಹ ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹದಾಯಕರು ಈ PET ವಿಶೇಷವಾಗಿ ತರಬೇತಿ ನೀಡುತ್ತಾರೆ. ಒಂಟಿ ಓಟಕ್ಕೂ ಅವಕಾಶ ಇಲ್ಲ. ಇಲ್ಲಿ ಯುವ ಉದಯೋನ್ಮುಖ ಆಟಗಾರರಿಗೆ ಭರವಸೆ ನೀಡಬೇಕು, ಪ್ರೋತ್ಸಾಹಿಸಬೇಕೆಂಬ ಹಿನ್ನೆಲೆಯಲ್ಲಿ ಇಂತಹ ಕ್ರಿಕೆಟ್ ಕೂಟಗಳು ಒಂದು ರೀತಿಯಲ್ಲಿ ಅತ್ಯುತ್ತಮ ಅವಕಾಶಗಳ ವೇದಿಕೆಯಾಗಿ ಸಾಗಬೇಕಾಗಿದೆ. ತೃತೀಯ ಓವರ್, ಅವಿನ್ ದಾಳಿಗಾರಿಕಾ ದೌತ್ಯ ನಿಭಾಯಿಸ್ತಾ ಇದ್ದಾರೆ. ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ಅವಳಿಯ ಓಟಕ್ಕಾಗಿ ಅವಕಾಶ ಇಲ್ಲ.
ಗಳಿಕೆಯಲ್ಲಿ ಏರಿಕೆಯಾಗಿದೆ. ಬಿಟ್ಟು 12 ಓಟವನ್ನು ಗಳಿಸಿದೆ. ಅವಿನ್ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಅವಿನ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ 3ನೆಯ ಬಾರಿಗೆ ತೀರ್ಪುಗಾರರಾಗಿ ಶಬೀರ್ ಮತ್ತು ಮೇಗಸ್ ಇರುವ ತೀರ್ಪುಗಾರ ಪ್ರಸಕ್ತ ಸೇವೆಯಲ್ಲಿದ್ದಾರೆ. ಆಕರ್ಷಕ ಶೈಲಿಯ ದಾಂಡುಗಾರಿಕೆ, ಇದು ಬಹುತೇಕವಾಗಿ ವಿಕೆಟ್ ಪಡ್ಕೊಳ್ಳತಕ್ಕಂಥ ಅವಕಾಶ. ದೀಕ್ಷಿತ್ ಕಡಬ ಅವರ ಕೈಯಲ್ಲಿದೆ ಚೆಂಡು, ವಿಕೆಟ್ ಕಳ್ಕೊಳ್ಳುತ್ತಾ ಇದೆ. ವಿಕೆಟ್ ಸಂಖ್ಯೆ 3 ನಿರ್ಗಮಿಸ್ತಾ ಇದ್ದಾರೆ ಇಲ್ಲಿ ಸತ್ಯ. ಇದರೊಂದಿಗೆ ಫಾರೆಸ್ಟ್ 11 ತಂಡದ ಒಟ್ಟು ಗಳಿಕೆ 11, 12. 3 ಚೆಂಡಿನ ಆಟ ಮುಕ್ತಾಯ ಕಂಡಿದೆ. ಇನ್ನು 9 ಚೆಂಡುಗಳ ಆಟ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು ಬೇಕಾಗಿದೆ. 9 ಚೆಂಡಿನ ಆಟ ಮಾತ್ರ ಬಾಕಿ ಇದೆ. ಅವಿನ್ ಪಿಇಟಿ 11 ತಂಡದ ಪರವಾಗಿ ನೂತನ ಆಟಗಾರನಾಗಿ ರವಿ ಜೊತೆಗೂಡುತ್ತಾ ದೀಕ್ಷಿತ್ ಮತ್ತು ರವಿ ಜೋಡಿ ಕನಿಷ್ಠ ಪಕ್ಷ 24 ಚೆಂಡುಗಳ ಮುಂದೆ 40-45 ಅನ್ನುವುದು ಕೂಡ ಒಂದು ರೀತಿಯಲ್ಲಿ ಈ ಮೈದಾನಕ್ಕೆ ಅನುಗುಣವಾಗಿ ಅವಶ್ಯಕತೆಯ ಮೊತ್ತ. ಅದು 55-60 ಅನ್ನೋದು ಗೌರವಾನ್ವಿತವಾಗಿ ಸಂಗ್ರಹಿಸುವ ಮೊತ್ತ. 60ರ ಗಡಿ ದಾಟಿದ್ದೇ ಆದಲ್ಲಿ ಪ್ರಾಯಶಃ ಅದು ಗೆಲುವಿನ ಮೊತ್ತ. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಸೊಸೈಟಿ 11 ಹಾಗೂ ವರ್ತಕರ 11 ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಆತ್ಮೀಯ ಕರೆಯೋಲೆ ನಾಣ್ಯ ಚಿಮ್ಮುವಿಕೆಗಾಗಿ ಸೊಸೈಟಿ 11 ಹಾಗೂ ವರ್ತಕರ 11 ತಂಡಗಳ ಮಧ್ಯೆ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ. ದ್ವಿತೀಯ ಕ್ವಾರ್ಟರ್ ಫೈನಲ್ ಇಂಜಿನಿಯರ್ಸ್ 11 ವಿರುದ್ಧವಾಗಿ ಪೊಲೀಸ್ 11 ಬಿ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ತೃತೀಯ ಕ್ವಾರ್ಟರ್ ಫೈನಲ್ ಕ್ಯಾಂಪ್ಕೋ 11 ವರ್ಸಸ್ KSRTC 11. ಈ ತಂಡಗಳ ವಿಜೇತ ತಂಡವು VC 11 ವಿರುದ್ಧವಾಗಿ ಕೊನೆಯ ಕ್ವಾರ್ಟರ್ ಫೈನಲ್ ಆಡಲಿಕ್ಕಿದೆ. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಒಂಟಿ ಓಟಕ್ಕಾಗಿ ಅವಕಾಶ ಇಲ್ಲ. ರನ್ ಔಟ್. 1 more ವಿಕೆಟ್. ವಿಕೆಟ್ ನಂಬರ್ 4. ಯತೀಶ್ ಅತ್ಯುತ್ತಮವಾಗಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಚೆಂಡು ಪಡೆಕೊಂಡ ಕೂಡಲೇ ಎಸೆದು ಬಿಟ್ಟರು. ಇಲ್ಲಿ ರನ್ಔಟ್ಗೆ ಅವಕಾಶ ಮಾಡಿಕೊಟ್ಟಿದೆ. ಕೊನೆಯ ಚೆಂಡು ಬಾಕಿ ಇದೆ. ಅವಿನ್ ಇನ್ನಿಂಗ್ಸ್ ನಲ್ಲಿ 7 ಚೆಂಡುಗಳ ಆಟ ಬಾಕಿ ಇದೆ. ಮನೋಹರ ನೂತನ ಬ್ಯಾಂಡಿಗನಾಗಿ ಮನೋಹರ ಆಗಮನ ಕಂತ ಇದೆ. ಫಾರೆಸ್ಟ್ 11 ಇನ್ನೂ ಕೂಡ ತನ್ನ ರನ್ ಗಳಿಕೆಯಲ್ಲಿ 1 ಬೌಂಡ್ರಿಯನ್ನು ಹೊರತುಪಡಿಸಿ ಇನ್ನಿಂಗ್ಸ್ ನಲ್ಲಿ ಯಾವುದೇ ರೀತಿಯ ದೊಡ್ಡ ಹೊಡೆತಗಳು ಕಂಡು ಬಂದಿಲ್ಲ. ಬದಲಾಗಿ 2-3 ಅಡ್ಡ ಚೆಂಡುಗಳು ಎಸೆದಾಗಿದೆ ಪಿಇಟಿ 11 ತಂಡ. ಅವೆಲ್ಲವನ್ನು ಬಳಸಿಕೊಂಡು ಒಟ್ಟಾಗಿ 13 ಓಟಗಳನ್ನು ಮಾತ್ರ ಗಳಿಸಿ ಆಡ್ತಾ ಇದೆ. ಅವಿನ್ ತನ್ನ ಕೂಟದ ಕೊನೆಯ ಚೆಂಡು ಎಸೆಯಲು ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಶ್ರೇಷ್ಠ ಮಟ್ಟದ ಹೊಡೆತ. ಇದು ಅನಿವಾರ್ಯತೆಯ ಸಿಕ್ಸರ್ ದಾಖಲಾಗ್ತಾ ಇದೆ. ಇಲ್ಲಿ ಫಾರೆಸ್ಟ್ 11 ತಂಡದ ಒಟ್ಟು ಗಳಿಕೆ 3 ಓವರ್ ಮುಕ್ತಾಯಕ್ಕೆ 19 ಬಂದಿದೆ. 4 ವಿಕೆಟ್ ನಷ್ಟಕ್ಕೆ. 19 loss of 4 wickets. End of the over number 3. ವರ್ತಕರ 11 ತಂಡದ ನಾಯಕರಿಗೆ ಸ್ವಾಗತ. ಮುಖ್ಯ ವೇದಿಕೆ ಬನ್ನಿ. ನಾಣ್ಯ ಚಿಮ್ಮುವಿಕೆಯಾಗಿ ವರ್ತಕರ 11 ವಿರುದ್ಧವಾಗಿ ಸೊಸೈಟಿ 11 ತಂಡಗಳ ಮಧ್ಯೆ ಹಣಾಹಣಿ ನಡೆಯಲಿಕ್ಕಿದೆ. ಹೋಮ್ ಗಾರ್ಡನ್ಸ್ ತಂಡವನ್ನು ಮಣಿಸಿದ ಸೊಸೈಟಿ 11 ಹಾಗೂ ಮೆಸ್ಕಾಂ 11 ತಂಡವನ್ನು ಮಣಿಸಿದ ವರ್ತಕರ 11 ಎರಡು ತಂಡಗಳು ಕ್ವಾರ್ಟರ್ ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಿದೆ. ಒಂದು ಮೆಟ್ಟಿಲು ಇದೆ, ಉಪಾಂತ್ಯಕ್ಕಿರತಕ್ಕಂತಹ ಮೆಟ್ಟಿಲು. ಅದನ್ನು ದಾಟಬೇಕಾದರೆ ಮುಂದಿನ ಪಂದ್ಯ ರೋಚಕ ಪಂದ್ಯವನ್ನಾಗಿ ಆಡಲೇಬೇಕಾಗಿದೆ. ಟಾಸ್ಗಾಗಿ ಬನ್ನಿ. ಇಲ್ಲಿ ಸೊಸೈಟಿ 11 ಕಾಯ್ತಾ ಇದೆ. ವರ್ತಕರ 11 ತಂಡದ ನಾಯಕನಿಗೆ ಆತ್ಮೀಯ ಕರೆಯೋಲೆ ನಾಣ್ಯ ಚಿಮ್ಮುಗೆಗಾಗಿ. ಮುಂದಿನ ಪಂದ್ಯಗಳು 3 ಓವರುಗಳಿಗೆ ಸೀಮಿತವಾಗಲಿಕ್ಕಿದೆ. ಯಾವುದೇ ಪವರ್ ಪ್ಲೇ ಇರೋದಿಲ್ಲ. 3 ದಾಳಿಗಾರರು. ನವೀನ ರೈಟ್ ಆರ್ಮ್ ರೌಂಡ್ ದಿ ವಿಕೆಟ್ ಮುಖೇನವಾಗಿ ಎಸಿ ಬೇಗ ಶ್ರೇಷ್ಠ ಮಾಡಿದ್ದೀವಿ. ಆಕರ್ಷಕ ಶೈಲಿಯ ಕವರ್ ಡ್ರೈವ್ ಮಾಡೋ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಒಂಟಿ ಓಟವನ್ನು ಪೂರ್ತಿಗೊಳಿಸಿ ಅವಳಿಯ ಓಟಕ್ಕಾಗಿ ರನ್ ಔಟ್. ವಿಕೆಟ್.
ವರ್ತಕರ 11ರ ಬಳಗ ನಾಣಿಚುಮುಗೆಯನ್ನು ಗೆದ್ದುಕೊಂಡಿದೆ. ರಿಟರ್ನ್ ರೌಂಡ್ ವಿಕೆಟ್ ಮುಗಿನವಾಗಿ ಆಕರ್ಷಕ ಶೈಲಿಯ ದಾಂಡುಗಾರಿಕೆ. ಇದು ಚೆಂಡು ಸೀಮಾ ರೇಖೆಯ ಹೊರಭಾಗದಲ್ಲಿ ಮನಮೋಹಕ ಶೈಲಿಯ ಸಿಕ್ಸರ್. ವೈಡಿಶ್ ಮಿಡ್ ವಿಕೆಟ್ ವಿಭಾಗಕ್ಕೆ ಚೆಂಡು ಹಾದು ಹೋಗಿತ್ತು. ಬಹುತೇಕವಾಗಿ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಆ ಸಿಕ್ಸರ್ನೊಂದಿಗೆ ಫಾರೆಸ್ಟ್ 11 ತಂಡ ಇಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದೆ. 27 ಕೊನೆಯ 3 ಚೆಂಡುಗಳ ಆಟ ಬಾಕಿ ಇದೆ. 45ರ ಗಡಿಯನ್ನು ದಾಟಿ 55, 50, 60 ಓಟಗಳು ಕೂಡ ಸ್ಪರ್ಧಾತ್ಮಕ ಮೊತ್ತವಾಗಿ ಕೆಲವೊಂದು ಚೇಸಿಂಗ್ ಗಮನಿಸಿಕೊಂಡಾಗ 58 ಓಟಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ 3 ಚೆಂಡುಗಳು ಬಾಕಿ ಇರುವಂತೆ ಚೇಸ್ ಮಾಡಿದಂತಹ ಇದೇ ಮೈದಾನ, ಇದೇ ಪಂದ್ಯಾಕೂಟ ಕೆಲವೊಮ್ಮೆ ದಾಳಿಗಾರರ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿದೆ. ಬಹುತೇಕವಾಗಿ ದಾಂಡಿಗರಿಗೆ ಒಂದು ಅತ್ಯುತ್ತಮವಾಗಿರತಕ್ಕಂಥ ಅವಕಾಶ ರನ್ ಬೇಟೆಯನ್ನು ನಡೆಸಲು ಇಲ್ಲಿ ಒಂಟಿ ಓಟ ಬಂದಿದೆ. ಕೊನೆಯ 2 ಚೆಂಡುಗಳ ಆಟ ಬಾಕಿ ಇದೆ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು. 28 ಆನ್ ಬೋರ್ಡ್, 28 ಅಂಕಿಅಂಶ ಪಟ್ಟಿಯಲ್ಲಿ. ಲಾಸ್ಟ್ 2 ಮೂರು ರೈಟ್ ಆಮ್ ರೌಂಡ್ ದಿ ವಿಕೆಟ್ ಮುಗಿನವಾಗಿ ಸನತಾ ಒಂಟಿ ಓಟವನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. 29ರಲ್ಲಿ ಅಂಕಿಅಂಶ ಪಟ್ಟಿ. 4 ಓವರುಗಳಿಗೆ ಸೀಮಿತವಾಗಿರುವ ಪ್ರಥಮ ಸುತ್ತಿನ ಕೊನೆಯ ಪಂದ್ಯ ಇದು. ಅರ್ಥಾತ್ ಒಂದು ರೀತಿಯಲ್ಲಿ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಇದು. ಈ ತಂಡಗಳ ವಿಜೇತ ತಂಡವು VC11 ವಿರುದ್ಧವಾಗಿ ಈ ದಿನದ ಕೊನೆಯ ಕ್ವಾರ್ಟರ್ ಫೈನಲ್ ಆಡಲಿಕ್ಕಿದೆ. ಮುಂದಿನ ಕ್ವಾರ್ಟರ್ ಫೈನಲ್ ನಾಣ್ಯಚುಂಬಿಗೆ ಮುಕ್ತಾಯ ಕಂಡಿದೆ. ವರ್ತಕರ 11 ಟಾಸ್ ಗೆದ್ದಾಗಿದೆ. ಎದುರಾಳಿಯಾಗಿ ಆಡುವಂತಹ ತಂಡ ಸೊಸೈಟಿ 11. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ದಟ್ಸ್ ಇಟ್, ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟೆಡ್. ವಿಕೆಟ್ನೊಂದಿಗೆ ಅಂತ್ಯವಾಗ್ತಾ ಇದೆ. ಬಾಂಧವ್ಯ ಟ್ರೋಫಿ 2025 ಈ ಒಂದು ಕ್ರಿಕೆಟ್ ಕೂಟಕ್ಕೆ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ತೃತೀಯ ನಗದು ಬಹುಮಾನದ ಬಾಂಧವ್ಯ ಟ್ರೋಫಿಯ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಓರ್ವ ಅತ್ಯುತ್ತಮ ಕ್ರೀಡಾ ಪ್ರೋತ್ಸಾಹಕರು ಆಗಿರುವ ಶ್ರೀ ಕಟೀಲ್ ಲಾಜಿಸ್ಟಿಕ್ ಮಂಗಳೂರು, ಇದರ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಜನಾರ್ದನ ಪೂಜಾರಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಆಧಾರದ ಚಪ್ಪಾಳೆ ಒಂದಿಗಿನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜನಾರ್ದನ ಪೂಜಾರಿ ಅವರಿಗೆ ಶಾಲು ಹೊದಿಸುವುದರೊಂದಿಗೆ ಸ್ಮರಣಿಕೆ ಹಸ್ತಾಂತರ ಮಾಡಿ ಗೌರವಿಸ್ತಾ ಇದ್ದಾರೆ ಸ್ಕರಿಯಾ ಸರ್ ಅವರು. ಪಡುಮಲೆ ಗಣೇಶೋತ್ಸವ ಸಮಿತಿ ಇದರ ಗೌರವಾಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀಯುತ ಜನಾರ್ದನ ಪೂಜಾರಿಯವರು ಶ್ರೀ ಕಟೀಲ್ ಲಾಜಿಸ್ಟಿಕ್ ಮಂಗಳೂರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು. ಇದೀಗ ಮುಖ್ಯ ವೇದಿಕೆಯಲ್ಲಿ ಅವರಿಗೆ ಮತ್ತೊಮ್ಮೆ ನಮ್ಮ ಪುತ್ತೂರಿನ ಜನತೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಸ್ಕರಿಯಾ ಸರ್, ಪ್ರಶಾಂತ್ ರೈ ಹಾಗೂ ಫಾರೂಕ್ ಶೇಖ್ ಮುಕ್ವ ಇವರ ಪರವಾಗಿಯೂ ಸರ್ವ ಕ್ರೀಡಾಭಿಮಾನಿಗಳ ಪರವಾಗಿಯೂ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತುಳುನಾಡದ ಸಂಸ್ಕೃತಿ ತುಳುಟೊಂಜಿ ಪಾತ್ರೆಯನ್ನು ಉಪ್ಪು ನಂಚಿಗಿನ ಎಂಕ್ಲೆಗೆ ತಿಳಿಯಾಂಡಲ್ಲ ಅವು ಬೈದಿನೆಂಚಿನ ಬಿಣ್ಣರೆಗೆ ಪೇರು ಕೊರಲೆ. ಖಂಡಿತವಾಗಿಯೂ ನಾವು ಅಷ್ಟೊಂದು ವಿಶಾಲ ಹೃದಯವಂತ ಹೊಂದಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಕ್ಷೇತ್ರದ ಪ್ರತಿಯೊಬ್ಬರೂ ಕೂಡ ನಾವು ಅತಿಥಿ ಸತ್ಕಾರದಲ್ಲಿ ಎತ್ತಿದ ಕೈ. ಯಾವತ್ತಿಗೂ ಕೂಡ ಬೈದಿನೆಂಚಿನ ಬಿಣ್ಣರೆಗೆ ಮನ್ಪುಣಂಚಿನ ಚೆಮ್ಮಣ್ಣ ನಿಜವಾಗಿಯೂ ಕೂಡ ನಾವು ಯಾವತ್ತೂ ಕೂಡ ಮರೆಯಲು ಸಾಧ್ಯವಾಗಿದೆ. ನಮ್ಮನ್ನು ಇತರ ಜಿಲ್ಲೆಗಳಿಗೆ, ಇತರ ರಾಜ್ಯಗಳಿಗೆ ಹೋಗುವ ವೇಳೆಯಲ್ಲಿ ಎಲ್ಲರೂ ಕೂಡ ಹೇಳತಕ್ಕಂಥ ಮಾತು ನಿಮ್ಮ ಹಾಸ್ಪಿಟಾಲಿಟಿ, ನೀವು ನೀಡತಕ್ಕಂಥ ಗೌರವ, ಆ ಅತಿಥಿ ದೇವೋಭವ ಇವೆಲ್ಲ ಕೂಡ ಸಂಸ್ಕೃತಿಯನ್ನು ಅನಾವರಣಗೊಳಿಸುವ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಇಂತಹ ಕ್ರಿಕೆಟ್ ಕೂಟಗಳಾಗಲಿ ಯಾವುದೇ ಸಭೆ ಸಮಾರಂಭಗಳಾಗಲಿ ಅದು ಬಹಳಷ್ಟು ನಾವು ಕಂಡಿದ್ದೇವೆ. ನಾವು ಮುಂದಿನ ಆ ಪಂದ್ಯಕ್ಕೆ ಬರುವ ಮುಂಚಿತವಾಗಿ ಹಳೆಯ ಕಾಲದ ಕ್ರಿಕೆಟ್ ಹಾಗೂ ಈಗಿನ ಕಾಲದ ಕ್ರಿಕೆಟ್ ಬಗ್ಗೆ ಹೇಳ್ತಾ ಇದ್ದೆ. ಬಹಳಷ್ಟು ಯುವ ಉದಯೋನ್ಮುಖ ಆಟಗಾರರು ಬರಬೇಕಾಗಿದೆ. ಅದೇ ಊರಿನಲ್ಲಿ ಅದೇ ಹಿರಿಯ ಆಟಗಾರರೇ ಆಡ್ತಾ ಇದ್ದಾರೆ. ಅವರನ್ನು ನೋಡಿ ನೋಡಿ ನಮಗೆ ಯಾವತ್ತೂ ಕೂಡ ಬಡಿದು ಹೋಗಿಲ್ಲ. ಆದರೂ ಖಂಡಿತವಾಗಿಯೂ ಆಡುವತಕ್ಕಂಥ ವೇಳೆಯಲ್ಲಿ ಒಂದು ಉದಯೋನ್ಮುಖ ಆಟಗಾರರು, ಎಮರ್ಜಿಂಗ್ ಪ್ಲೇಯರ್ಸ್ ಬೇಕೇ ಬೇಕು. ಆದರೆ ಕ್ರಮೇಣ ಕಡಿಮೆಯಾಯಿತು. ಚಿಣ್ಣರ ಲಗೋರಿ, ದಾರದ ಬುಗುರಿ, ಅಟ್ಟದ ಕಣ್ಣಾ ಮುಚ್ಚಾಲೆ, ಅಂಗಳದ ಕುಂಟೆ ಬಿಲ್ಲೆ, ಚಿನ್ನೆಮಣಿ, ಚಿನ್ನಿ ದಾಂಡು, ಮರಕೋತಿ ಆಟದ ದಂಡು, ಈಗೇನಿದ್ರೆ ಆಧುನಿಕ ಕ್ರೀಡೆ ಅದು ಮೊಬೈಲ್ ಕೈಯಲ್ಲಿದ್ದಾಗ ಮಾತ್ರ.
ಈಗೇನಿದ್ದರೂ ಆಧುನಿಕ ಕ್ರೀಡೆ ಕೈಯಲ್ಲಿ ಮೊಬೈಲ್ ಇದ್ದಾಗ ಮಾತ್ರ ಪಬ್ಜಿ, ಫ್ರೀ ಫೈರ್ ಆಡುತ್ತಾ ಬೆಳೆಯುವ ಮಕ್ಕಳ ಮಧ್ಯೆ ಒಂದು ಅತ್ಯುತ್ತಮ ವಾಲಿಬಾಲ್ ಆಟಗಾರ, ಒಬ್ಬ ಅತ್ಯುತ್ತಮ ಕ್ರಿಕೆಟ್ ಪಟು, ಒಬ್ಬ ಅತ್ಯುತ್ತಮ ಕಬಡ್ಡಿ ಆಟಗಾರ, ಒಂದು ಅತ್ಯುತ್ತಮ ಅಥ್ಲೀಟ್ ಪಟು ನಮ್ಮ ಊರಿನ ಈ ಪುತ್ತೂರಿನ ಹೆಸರಿನ ಕೀರ್ತಿಯ ಪತಾಕೆಯನ್ನು ಹಾರಿಸುವವರು. ಈಜುಕೊಳದಲ್ಲಿ ವೈಷ್ಣವ್ ಹೆಗಡೆ, ಮಣ್ಣ ಕ್ರೀಡೆ ಕಬಡ್ಡಿಯಲ್ಲಿ ಪ್ರಶಾಂತ್ ಕುಮಾರ್ ರೈ ಕೈಕಾರ, ರೋಸ್ ಮೇರಿ ಪ್ರಸಿಲ್ಲ, ದಿವಂಗತ ಉದಯ್ ಚೌಟ, ಅದೆಷ್ಟೋ ಕ್ರೀಡಾ ಸಾಧನೆ ಮಾಡಿದಂತಹ ವಾಲಿಬಾಲ್ ಆಟಗಾರ ರಮೇಶ್. ಪುತ್ತೂರು ಅಂದರೆ ಖಂಡಿತವಾಗಿಯೂ ಹತ್ತೂರನ್ನು ನಾವು ನೀವು ಕೊಟ್ಟರು ಕೂಡ ಪುತ್ತೂರನ್ನು ಯಾವತ್ತೂ ಕೂಡ ಬಿಟ್ಟು ಕೊಡಲಾರೆ. ಕಾರಣ ಪುತ್ತೂರಿನಲ್ಲಿ ಅದೆಷ್ಟೋ ಸಾಧಕರು ಮಾಡಿದ್ದಾರೆ. ಸಾಧನೆಯನ್ನು ಮಾಡಿದಂತಹ ಎಲ್ಲ ಆಟಗಾರರಿಗೆ ಇದು ಸ್ಫೂರ್ತಿಯ ಸೆಲೆಯಾಗಲಿ, ಯಶಸ್ವಿಯಾಗಲಿ. ಬಾಂಧವ್ಯ ಟ್ರೋಫಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾ ಬನ್ನಿ ಮುಂದಿನ ವೀಕ್ಷಕ ವಿವರಣೆಗೆ. ಸಾಗರ್ ಬೆಳ್ಳಾರೆ ಅವರ ನಿರೂಪಕರು ಹಾಗೂ ಅತ್ಯುತ್ತಮ ವೀಕ್ಷಕ ವಿವರಣೆಗಾರರು ಕೂಡ ಹೌದು. ಸಾಗರ್ ಬೆಳ್ಳಾರೆ ಅವರಿಗೆ ಧ್ವನಿವರ್ಧಕವನ್ನು ಹಸ್ತಾಂತರಿಸುತ್ತೇನೆ. ವೆಲ್ಕಮ್ ಸಾಗರ್. ಧನ್ಯವಾದಗಳು. ಬಹಳಷ್ಟು ಸೊಗಸಾಗಿ ಪಂದ್ಯಾಕೂಟದ ನಿರ್ವಹಣೆ, ವಿದ್ಯಮಾನಗಳ ವಿಶ್ಲೇಷಣೆಯನ್ನ ನೀಡಿಕೊಂಡು ಬಂದಿರುವಂತಹ ರಜಾಕ್ ಸಾಲ್ಮಾರ ತಮಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಈ ಮಧ್ಯ ಆರಂಭಿಕ ಚೆಂಡಿಗೆ ದೀಕ್ಷಿತ್ ಕಡೆಬಾ ನೋ ಬಾಲ್ ಎನ್ನುವಂತಹ ಕರೆ. ಒಂದು ಸಮಯ ಸಂದರ್ಭದಲ್ಲಿ ಕರಾವಳಿಯ ಅಪ್ರತಿಮ ಕಬಡ್ಡಿ ತಾರೆಯಾಗಿ ಮಿಂಚಿದಂತಹ ದೀಕ್ಷಿತ್ ಕಡೆಬಾ ಪ್ರಸ್ತುತವಾಗಿ ಕಳೆದ 2-3 ವರ್ಷಗಳ ಹಿಂದೆ ಬ್ಯಾಂಕ್ ಆಫ್ ಬರೋಡಾ ವಿಜಯ ಬ್ಯಾಂಕ್ ತಂಡದ ಪರವಾಗಿ ಆಡುತ್ತಿದ್ದಂತಹ ದೀಕ್ಷಿತ್ ಕಡೆಬಾ ಈ ಮಧ್ಯೆ PET 11 ಪರವಾಗಿ ಆರಂಭಿಕ ಚೆಂಡಿಗೆ ನೋ ಬಾಲ್ ನೊಂದಿಗೆ ಸಿಕ್ಸರ್ ಅನ್ನು ಪಡ್ಕೊಳ್ಳುತ್ತಾ ಉಚಿತ ಚೆಂಡಿಗೆ ಬಂದಿತ್ತು 6 ಓಟಗಳು. ಉಚಿತ ಚೆಂಡಿಗೆ ಬಂದಿತ್ತು 6 ಓಟಗಳು ಜೊತೆಗೆ 7 ಓಟಗಳ ಜೋಡಣೆಯೊಂದಿಗೆ ಅಂಕಿ ಈ ಮಧ್ಯೆ ಗಾಳಿಯಲ್ಲಿತ್ತು ಚೆಂಡು, ಆದರೆ ಫ್ರೀ ಹಿಟ್ ಚಾಲ್ತಿಯಲ್ಲಿತ್ತು. ಕ್ಯಾಚ್ ಪಡ್ಕೊಂಡೆ ಎನ್ನುವಂತಹ ಖುಷಿ ಕ್ಷೇತ್ರ ಪಾಲಕರಿಗಿದ್ರು ಕೂಡ ಅದು ಫ್ರೀ ಹಿಟ್ ಚೆಂಡಾಗಿತ್ತು. ಮುಖೇನ ಆರಂಭಿಕ ಚೆಂಡು, 1 ಚೆಂಡು ಮುಕ್ತಾಯ, ಅಂಕಿಅಂಶ ಪಟ್ಟಿಯಲ್ಲಿ 8 ಎನ್ನುವಂತಹ ಸ್ಥಿತಿ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಸೊಗಸಾಗಿರ್ತಕ್ಕಂತಹ ಚೆಂಡು, ಕ್ಷೇತ್ರ ಪಾಲಕ ಗಲಿಬಿಲಿಯಲ್ಲೂ ಕೂಡ ಚೆಂಡನ್ನು ರಕ್ಷಿಸುವಲ್ಲಿ ಸಫಲರಾದರು. ಈ ಮುಖೇನವಾಗಿ ಆರಂಭಿಕ 2 ಚೆಂಡುಗಳ ಮುಕ್ತಾಯ. ತೃತೀಯ ಚೆಂಡು ಚಾಲ್ತಿಗೆ ಬರಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿದ್ದಂತಹ ಆಟಗಾರ ಮತ್ತೆ ಮುಂದುವರಿಸಿಕೊಳ್ತಾ ತೃತೀಯ ಚೆಂಡು ಶ್ರೇಷ್ಠತೆಯ ಚೆಂಡಾಗಿತ್ತು, ನೇರವಾಗಿ ಗುಟ್ಟಕ್ಕೆ ಮುತ್ತಿಗ್ತಾ ಇದೆ. ಆರಂಭಿಕ ಹಂತದಲ್ಲಿ ರಜಾಕ್ ಅವರು ಹೇಳ್ತಾ ಇದ್ರು 40-45 ಸ್ಪರ್ಧಾತ್ಮಕ ಮೊತ್ತ. ಎಲ್ಲ ಒಂದು ಕಡೆ ಇಲ್ಲಿ ಬೇಕಾಗಿರತಕ್ಕಂತಹ ಒಟ್ಟು ಗಳಿಕೆ 30 ಓಟಗಳ ಅವಶ್ಯಕತೆ ಇದೆ. ಒಂದು ಕಡೆಯಲ್ಲಿ ಕಠಿಣ, ಇನ್ನೊಂದು ಕಡೆಯಲ್ಲಿ ಸುಲಭ. ಇವುಗಳೆಲ್ಲವುಗಳ ಮಧ್ಯೆ ಈಗಾಗಲೇ ಆರಂಭಿಕ ಚೆಂಡು ಪವರ್ ಪ್ಲೇ ಹಂತದಲ್ಲೇ ದಯವಿಟ್ಟು ತಮ್ಮ ಹೆಸರನ್ನು ನಾಮಾಂಕಿತಗೊಳಿಸಬೇಕು. ದಾಂಡಿಗ ಹೆಸರನ್ನು ನಾಮಾಂಕಿತಗೊಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಿರಣ್ ಎನ್ನುವಂತಹ ನಾಮ ಅಂಕಿತಗೊಳ್ತಾ ಇದೆ. ಎಡಗೈ ದಾಂಡಿಗ ಕಿರಣ್ ಎನ್ನುವಂತಹ ನಾಮ ಅಂಕಿತಗೊಳ್ತಾ ಇದ್ರೆ ಕೂಟದ ತೃತೀಯ ಚೆಂಡು ಮುಕ್ತಾಯದ ಬಳಿಕ 4ನೇ ಬಾರಿ ಎಸೆಯಬೇಕಾಗಿದೆ. ಸಗಾರ ಆಕಾಶ್ ಶ್ರೇಷ್ಠ ಮಟ್ಟದ ಚೆಂಡು ಕವರ್ಸ್ ವಿಭಾಗದಲ್ಲಿ, ಲೆಗ್ ಸೈಡ್ ವಿಭಾಗದಲ್ಲಿ ದಂಡಿಸತಕ್ಕಂತಹ ಪ್ರಯತ್ನ. ಈ ಮುಖೇನವಾಗಿ 1 ಓಟಗಳ ಒಂದರ ಬಳಿಕ ಅವಳಿಗಳು ಕೂಡ ಸಂಪೂರ್ಣತೆಯನ್ನು ಕಂಡುಕೊಳ್ತಾ ಇದೆ. ಎಡಗೈ ದಾಂಡಿಗ ಬಹಳಷ್ಟು ಸೊಗಸಾಗಿ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ಇವುಗಳೆಲ್ಲವುಗಳ ಮಧ್ಯೆ ಅಂಕಿಅಂಶ ಪಟ್ಟಿ 10ರ ಹಾದಿಯನ್ನು ಕ್ರಮಿಸಿಕೊಂಡಿದೆ. ಆರಂಭಿಕ 4 ಚೆಂಡು ಮುಕ್ತಾಯ. ಕೊನೆಯ 2 ಚೆಂಡುಗಳು ಬಾಕಿ ಇದೆ, ಎಸೆಯಬೇಕಾಗಿದೆ. ಆಕಾಶ ತನ್ನ ಕೂಟದ ಪಂಚಮ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖ್ಯನ ಎಸೆಯಬೇಕಾಗಿದೆ. ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತಹ ಪಂದ್ಯಾಕೂಟ. ಬಾಂಧವ್ಯ ಟ್ರೋಫಿ 8ನೇ ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಗೆಳೆದಿವೆ. ದ್ವಿತೀಯ ವರುಷ ವೀಕ್ಷಕ ವಿವರಣೆಯಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಇವುಗಳ ಮಧ್ಯೆ ಪಂದ್ಯಾಟದ ವೇಳೆ ನಡೆಯತಕ್ಕಂತಹ ಸಂದರ್ಭದಲ್ಲಿ
ಮುಖ್ಯವಾಗಿ ಒಂಟಿ ಓಟಗಳು ಸುಲಭ ರೀತಿಯಲ್ಲಿ ಜೋಡಣೆಯಾಗ್ತಾ ಇದೆ. ಓವರ್ ನಂಬರ್ 1ರ 5 ಚೆಂಡು ಮುಕ್ತಾಯ, ಅಂತಿಮ ಚೆಂಡುಗಳು ಬಾಕಿ ಉಳಿದಿರುವಂತೆ ಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ರು. ಸೊ ದಯವಿಟ್ಟು ತಾವುಗಳು ಟಾಸ್ಗಾಗಿ ಬರಬೇಕು. ಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟಕ್ಕೆ ಸೊಸೈಟಿ 11 ವಿರುದ್ಧವಾಗಿ ವರ್ತಕರ 11. ದಯವಿಟ್ಟು ತಮ್ಮ ಟಾಸ್ ಆಗಿದೆಯಾ? ದಯವಿಟ್ಟು ತಾವುಗಳು ಟಾಸ್ಗಾಗಿ ಬರಬೇಕು ಎಂದು ತಮ್ಮಲ್ಲಿ ವಿನಂತಿ ಆಗಿದೆಯಾ? ಎಸ್, ವರ್ತಕರ ತಂಡ ಟಾಸ್ ಅನ್ನು ಗೆದ್ದುಕೊಂಡಿದೆ. ತಮ್ಮ ಆಯ್ಕೆಗೆ ಅನುಸಾರವಾಗಿ ತಾವುಗಳು ನಮ್ಮ ಜೊತೆ ಸ್ಪಂದಿಸಬೇಕು ಎಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅದಾದ ಬಳಿಕ ನೋಡಿ ಬಂಧುಗಳೇ, ಭೋಜನವನ್ನು ಸ್ವೀಕರಿಸಲು ಬಾಕಿ ಇರತಕ್ಕಂತಹ ಸರ್ವ ಬಂಧುಗಳು, ಸರ್ವ ಆಸ್ವಾದಕರು, ಸರ್ವ ಕ್ರೀಡಾಪಟುಗಳು ತಾವೆಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ, ಬಂಧುಗಳೇ, ಬಹಳಷ್ಟು ಸೊಗಸಾಗಿರುವಂತಹ ಕ್ರೀಡಾಕೂಟ ಈ ಮುಖ್ಯವಾಗಿ ಮುಂದುವರಿಸಿಕೊಂಡಾಗ ಸಂಜೆಯ ವೇಳೆ ಈ ದಿವಸ ಸಮಯ ಸಂಜೆ 6 ಗಂಟೆಗೆ ಸರಿಯಾಗಿ ವೀರಮಂಗಳದ ಮೈದಾನದಲ್ಲಿ 62 kg ವಿಭಾಗದ ಕಬಡ್ಡಿ ಪಂದ್ಯಾಕೂಟವು ಕೂಡ ಈ ದಿವಸ ನಡೆಯಲಿಕ್ಕಿದೆ. ಮುಖ್ಯವಾಗಿ ಮುಂದುವರಿಸಿಕೊಳ್ತಾ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖ್ಯ ಎನಿಸಿದಂತ ಎಸಗಾರ ಆರಂಭಿಕವಾಗಿ ಚೆಂಡನೆಸೆದರೂ ಕೂಡ ಅಡ್ಡ ನಿಶಾನೆಯಾಗಿ ಮನವಿಗೆ ಪುರಸ್ಕಾರಗಳು ಲಭಿಸಿಕೊಳ್ತಾ ಇದೆ. ಅತಿರಿಕ್ತ ಅಂಕಗಳ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 13ರ ಹಾದಿಯನ್ನು ಕ್ರಮಿಸಿಕೊಂಡಿದೆ. ಬಹುತೇಕವಾಗಿ 17 ಓಟಗಳ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 17 ಓಟಗಳೊಂದಿಗೆ ಪಂದ್ಯ ಜಯಿಸಿಕೊಳ್ಳುತ್ತೆ, ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತೆ. ಸಾಧಿಸಿದ್ದೇ ಆದಲ್ಲಿ PET 11 ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತೆ. ಸೊ ಈ ಮುಖ್ಯವಾಗಿ ದೊಡ್ಡ ಹೊಡೆತಕ್ಕೆ ನೋಟ ಚೆಂಡಂತೂ ಟಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ದೀಕ್ಷಿತ್ ಬಲವಾಗಿ ದಂಡನ ಬೀಸಿದ್ರು ಕೂಡ ಚೆಂಡು ಸ್ಪರ್ಶಗೊಂಡಿಲ್ಲ. ಈ ಮುಖ್ಯವಾಗಿ ಚೆಂಡು ಡಾಟ್ ಅಂಡ್ ಡೆಲಿವರಿಯಾಗಿ ಹೊರಹೊಮ್ಮಿತ್ತು. ಸೊ ಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ತಮ್ಮ ಎಲ್ಲ ಪೂರ್ವ ಸಿದ್ಧತೆಯನ್ನು ಮುಕ್ತಾಯಗೊಳಿಸಿ ತಾವುಗಳ ಮೈದಾನವನ್ನು ಸೇರಿಕೊಳ್ಳುವಂತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಮುಖ್ಯವಾಗಿ ಬೈಸ್ ಮುಖೇನ ಬೌಂಡರಿಗಳ ದಾಖಲಾಗುತ್ತಾ 4 ಓಟಗಳು ಜಮಾವಣೆಗೊಳ್ತಾ ಇದೆ. 4 ಓಟಗಳ ಜಮಾವಣೆಯೊಂದಿಗೆ 17ರ ಹಾದಿಯನ್ನು ಕ್ರಮಿಸಿಕೊಳ್ತಾ ಇದೆ ಅಂಕಿಅಂಶ ಪಟ್ಟಿ. 13 ಓಟಗಳ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಪಂದ್ಯದ ಗೆಲುವಿಗಾಗಿ 13 ಓಟಗಳ ಅವಶ್ಯಕತೆ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 17. ಸ್ಟ್ರೈಕ್ ವಿಭಾಗದಲ್ಲಿ ದೀಕ್ಷಿತ್ ಕಡಬ ದಂಡಿಸತಕ್ಕಂತಹ ಪ್ರಯತ್ನ, ಅಡ್ಡ ನಿಶಾನೆಗಾಗಿ ಮನವಿ, ಪುರಸ್ಕಾರಗಳು ಲಭಿಸಿಕೊಳ್ತಾ ಇದೆ. ಈ ಮುಖ್ಯವಾಗಿ 18ರ ಹಾದಿಯನ್ನು ಕ್ರಮಿಸಿಕೊಂಡಿದೆ. 12 ಓಟಗಳ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಕೊನೆಯ 4 ಚೆಂಡುಗಳು ಬಾಕಿ ಉಳಿದಿವೆ. ದ್ವಿತೀಯ ಓವರಿನ 4 ಚೆಂಡುಗಳು ಬಾಕಿ ಉಳಿದಿರುವಂತೆ 12 ಓಟಗಳ ಅವಶ್ಯಕತೆ, 2 ಸಿಕ್ಸರ್ಗಳ ಅವಶ್ಯಕತೆಯಲ್ಲಿ ಪಂದ್ಯ ಮುಕ್ತಾಯಗೊಳ್ಳುತ್ತೆ. ಈ ಮುಖ್ಯವಾಗಿ ದೊಡ್ಡ ಹೊಡೆತಕ್ಕೆ ನೋಟ ಲೆಗ್ ಬೈಸ್ ಮುಖೇನ ಅಂಕಗಳು ಜಮಾವಣೆಗೊಳ್ತಾ ಇದೆ. 19ರ ಹಾದಿಯನ್ನು ಕ್ರಮಿಸಿಕೊಂಡಿದೆ. ಕೊನೆಯ 3 ಚೆಂಡುಗಳು ಬಾಕಿ ಉಳಿದಿವೆ. ಸೊ ದ್ವಿತೀಯ ಓವರಿನ 3 ಚೆಂಡುಗಳು ಬಾಕಿ ಉಳಿದಿರುವಂತೆ 11 ಓಟಗಳ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. PET 11 4ನೇ ಕ್ವಾರ್ಟರ್ ಫೈನಲ್ಗೆ ತೆರಗಡೆ ಹೊಂದೋದಿಕ್ಕೆ ಕೊನೆಯ 11 ಓಟಗಳ ಅವಶ್ಯಕತೆ ಇರತಕ್ಕಂತಹ ಸಂದರ್ಭ ಲೆಫ್ಟ್ ಆರ್ಮ್ ರೌಂಡ್ ವಿಕೆಟ್ ಮುಖ್ಯವಾಗಿ ಎಸೆಯುವಂತೆ ಎಸಗಾರ ಈ ಮುಖ್ಯವಾಗಿ ಸ್ವೀಪ್ ಮಾಡತಕ್ಕಂತಹ ಪ್ರಯತ್ನವನ್ನು ಪಟ್ಟಿದ್ರು ನೇರವಾಗಿ ಚೆಂಡು ಕ್ಷೇತ್ರಪಾಲಕನ ಭದ್ರ ಬೊಗಸೆಯೊಳಗೆ ಅಪ್ಪಚ್ಚಿಕೊಳ್ತಾ ಇದೆ.
ಪುತ್ತೂರಿನ ಹೆಸರಾಂತ ತಂಡ ಅದು ಎಸ್ಕ್ವೇರ್ ಎನ್ ಪುತ್ತೂರು. ಆ ತಂಡದ ಆಟಗಾರ ಶರತ್ ಈ ಮುಖ್ಯವಾಗಿ PET 11 ಪರವಾಗಿ ಸ್ಟ್ರೈಕ್ ವಿಭಾಗಕ್ಕೆ ಆಕ್ರಮಿಸಿಕೊಳ್ತಾ ಇದ್ರೆ, ಸೊ 11 ಓಟಗಳ ಅವಶ್ಯಕತೆಗಳಿದೆ. 11 ಓಟಗಳ ಅವಶ್ಯಕತೆಗಳಿದೆ. ಆರಂಭಿಕ ದಾಂಡಿಗಳಾಗಿ ಬಂದಂತಹ ದೀಕ್ಷಿತ್ ಇನ್ನು ಕೂಡ ಭದ್ರವಾಗಿ ಕ್ರೀಸ್ ವಿಭಾಗದಲ್ಲಿದ್ರೆ, ಶರತ್ ಎಸ್ತಗಾರಿಕೆ ವಿಭಾಗದಲ್ಲಿ ಮತ್ತೆ ಮುಂದುವರಿಸಿಕೊಳ್ತಾ ಎಸ್ತಗಾರ ಫಾರೆಸ್ಟ್ 11 ಪರವಾಗಿ ಶ್ರೇಷ್ಠತೆಯ ಚೆಂಡು ಕ್ಯಾಚ್ ಪಡ್ಕೊಳ್ಳತಕ್ಕಂತಹ ಪ್ರಯತ್ನವನ್ನು ಪಡಬೇಕಾಗಿತ್ತು. ಇಲ್ಲ ಒಂದು ಕಡೆ ರನ್ಔಟ್ಗಾಗಿ ಪ್ರಯತ್ನಗಳನ್ನು ಕೂಡ ಪಟ್ಟಿದ್ರು. ಈ ಮುಖ್ಯವಾಗಿ ಯಾವುದೇ ರೀತಿಯ ಓಡಾಟಗಳಿಲ್ಲ. ಓವರ್ ನಂಬರ್ 1ರ 5 ಚೆಂಡುಗಳ ಮುಕ್ತಾಯ, ಅಂತಿಮ 1 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿದಿವೆ. ಸೊ 11 ಓಟಗಳ ಅವಶ್ಯಕತೆಗಳಂತೂ ಇದ್ದೇ ಇದೆ. ಪಂದ್ಯದ ಗೆಲುವಿಗಾಗಿ ಮುಂದಿನ ಹಂತಕ್ಕೆ ತೆರಗಡೆ ಹೊಂದೋದಿಕ್ಕೆ ಅವಕಾಶಗಳು ಖಂಡಿತವಾಗಿಯೂ ಕೂಡ ಇದೆ. ಸೊ ಎರಡೂ ತಂಡಗಳಿಗೂ ಕೂಡ ಅವಕಾಶ ಇದೆ ಅಂತ ಹೇಳಬಹುದು. ಸೊ ಆದರೂ ಕೂಡ ಪ್ರಯತ್ನವನ್ನು ಪಡಬೇಕಾಗತ್ತೆ. ಸೊ ಲಾಸ್ಟ್ ಡೆಲಿವರಿ ಎಂಡ್ ಆಫ್ ದಿ ಓವರ್ ನಂಬರ್ 2. ಕೊನೆಯ ಚೆಂಡು ಎಸೆಯಬೇಕಾಗಿದೆ. 11 ಓಟಗಳ ಅವಶ್ಯಕತೆಗಳಿದೆ. ಸೊ ಎಸೆಗಾರಿಕೆ ಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಸ್ಟ್ರೈಕ್ ವಿಭಾಗದಲ್ಲಿ ಶರತ್ ಮುಂದುವರಿಸಿಕೊಳ್ತಾ, ಸೊ ಈ ಮುಖ್ಯವಾಗಿ ಪಂದ್ಯಾಕೂಟವನ್ನು ಮುಂದುವರಿಸಿಕೊಳ್ತಾ ಬಂಧುಗಳೇ ದಿವಸದ ಕಾರ್ಯಕ್ರಮದ ಮಹಾಪೋಷಕರಾಗಿ ಜೊತೆಗೆ ಕಾರ್ಯಕ್ರಮದ ಭವ್ಯ ವೀಕ್ಷಣರಿದ್ದಾರೆ ಶ್ರೀತ ಗೌರವಾನ್ವಿತ ಭಾಸ್ಕರ ಮುಂಡೂರು ಸರ್. ತಮ್ಮನ್ನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಬಾಂಧವ್ಯ ಟ್ರೋಫಿ 2025ಕ್ಕೆ ತಮಗೆ ಅದ್ಧೂರಿಯ ಸ್ವಾಗತ, ಅಕ್ಕರೆಯ ಆಮಂತ್ರಣವನ್ನು ಬಯಸಿಕೊಳ್ತಾ ಶ್ರೀತರಿಗೆ ಗೌರವಾನ್ವಿತ ಸ್ಕರಿಯಾ MA ಇವರುಗಳು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಸರ್ವ ಅತಿಥಿ ಅಭ್ಯಾಗತರಿಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ 12 ಚೆಂಡು 10 ಓಟಗಳ ಅವಶ್ಯಕತೆ. 12 ಚೆಂಡು 10 ಓಟಗಳ ಅವಶ್ಯಕತೆಗಳಿದೆ. ನೋಡಿ ಬಂಧುಗಳೇ, ಮುಂದಿನ ಸ್ಪರ್ಧೆ 3 ಓವರ್ಗಳಿಗೆ ಸೀಮಿತಗೊಂಡಿರುತ್ತೆ. ಮುಂದೆ ನಡೆಯುವಂತಹ ಎಲ್ಲ ಸ್ಪರ್ಧೆಗಳು ಕೂಡ 3 ಓವರ್ಗೆ ಸೀಮಿತಗೊಂಡಿರುತ್ತೆ. ಇನ್ನು ನಮ್ಮ ಕೈಯಲ್ಲಿ ಉಳಿದಿರುವಂತಹದ್ದು ಕೇವಲ 180 ನಿಮಿಷಗಳು ಮಾತ್ರ. ಆ 180 ನಿಮಿಷಗಳಲ್ಲಿ ಪಂದ್ಯಾಕೂಟಕ್ಕೆ ನಾವುಗಳು ಅಂತ್ಯ ಹಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರ್ವರು ಕೂಡ ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು. ಇನ್ನು 8 ಪಂದ್ಯಗಳು ಇನ್ನೂ ಕೂಡ ಬಾಕಿ ಉಳಿದಿವೆ. ಸೊ ಕೂಟದ 2 ಉಪಾಂತ್ಯ ಪಂದ್ಯಗಳು, 1 ಫೈನಲ್ ಸ್ಪರ್ಧೆ, 4 ಕ್ವಾರ್ಟರ್ ಫೈನಲ್ ಪಂದ್ಯಗಳು, ಜೊತೆಗೆ 3rd 4th ಪಂದ್ಯಾಕೂಟಕ್ಕಾಗಿ 3rd 4th ಪ್ರಶಸ್ತಿಗಾಗಿ ನಡೆಯುವಂತಹ ಒಂದು ಪಂದ್ಯಾಕೂಟ. ಮುಖ್ಯವಾಗಿ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ತಾ ಬಹುತೇಕವಾಗಿ ಪಂದ್ಯದತ್ತ ನಾವುಗಳು ಬರ್ತಾ ಇದ್ರೆ ಪಂದ್ಯಗಳು ಮುಕ್ತಾಯಗೊಂಡಿದೆ. ಪಂದ್ಯಗಳು PET 11 ತಂಡ ಗೆದ್ದುಕೊಂಡು ಮುಂದಿನ ಹಂತಕ್ಕೆ ತೆರಗಡೆಗೊಂಡಿದೆ. ಅಭಿನಂದನೆಗಳನ್ನ ಸಮರ್ಪಿಸಿಕೊಳ್ತಾ ಫಾರೆಸ್ಟ್ 11 ತಂಡದ ನಾಯಕರು ದಯವಿಟ್ಟು ತಾವುಗಳು ಬಂದು ಭಾಗವಹಿಸುವಿಕೆಯ ನೆನಪಿನ ಕಾಣಿಕೆಯನ್ನು ತಾವುಗಳು ಸ್ವೀಕರಿಸಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಪಂದ್ಯಾಕೂಟದ ಪಂದ್ಯಶ್ರೇಷ್ಠ ಬಹುಮಾನಕ್ಕಾಗಿ ದೀಕ್ಷಿತ್ ಕಡಬ ತಮ್ಮನ್ನ ಪ್ರೀತಿಯಿಂದ ಭವ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ತಾವುಗಳು ಬರುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದ್ಧೂರಿಯ ಈ ಒಂದು ಕ್ರೀಡಾಕೂಟ
ಬಹಳಷ್ಟು ಸೊಗಸಾಗಿರತಕ್ಕಂತಹ ಕ್ರೀಡಾಕೂಟ. ಸಂಜೆಯ ವೇಳೆ ಎಲ್ಲ ಅತಿಥಿ ಅಭ್ಯಾಗತರ ಕೂಡುವಿಕೆಯಲ್ಲಿ ಸಮಾರೋಪ ಸಮಾರಂಭಗಳು ಕೂಡ ನೆರವೇರಲಿದೆ. ಸರ್ವ ಬಂಧುಗಳೇ, ಸರ್ವರಿಗೂ ಕೂಡ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಶ್ರೀಯುತ ಆಂಜನೇಯ ರೆಡ್ಡಿ ಪೊಲೀಸ್ ಉಪನಿರೀಕ್ಷಕರು ಕೂಡ ಮಾಡುವಂತಹ 15,025 ಮತ್ತು ಬಾಂಧವ್ಯ ಟ್ರೋಫಿ ಯಾರ ಪಾಲಿಗೆ ಸೇರುತ್ತೆ ಎನ್ನುವಂತಹ ಎಲ್ಲ ಪ್ರಶ್ನೆಗಳ ಮಧ್ಯೆ ಇದೀಗ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಸೊ ದಯವಿಟ್ಟು ತಾವುಗಳು ಮೈದಾನವನ್ನು ಸೇರಿಕೊಳ್ಳುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿನ ಮಾಡಿಕೊಳ್ತಾ ವರ್ತಕರ ಸಂಘ ಅದೇ ರೀತಿ ಸೊಸೈಟಿ 11 ಇವುಗಳ ಮಧ್ಯೆ ಸಹಕಾರಿ 11 ಇವುಗಳ ಮಧ್ಯೆ ಕೂಟದ 9ನೇ ಸ್ಪರ್ಧೆಯಲ್ಲಿ ನಮಗಳಿದ್ದಾವೆ. ಸೊ 10ನೇ ಸ್ಪರ್ಧೆಗಾಗಿ ಈಗಾಗಲೇ ಕರೆಯನ್ನು ಕೊಡ್ತಾ ಇದ್ದೇನೆ. ಕ್ಯಾಂಪ್ಕೋ 11 ವಿರುದ್ಧವಾಗಿ KSRTC 11. ನೋಡಿ, ಪವರ್ ಪ್ಲೇ ಇರುವುದಿಲ್ಲ, ಗಮನಿಸಿಕೊಳ್ಳಿ. ಪವರ್ ಪ್ಲೇ ಇರುವುದಿಲ್ಲ, ಮತ್ತೆಲ್ಲ ನಿಯಮಗಳು ಚಾಲ್ತಿಯಲ್ಲಿರುತ್ತೆ. ಸೊ ಕೂಟದ 10ನೇ ಸ್ಪರ್ಧೆಗಾಗಿ ಕರೆಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ತಾವುಗಳು ಬರಬೇಕು. ಕ್ಯಾಂಪ್ಕೋ 11 ಅದೇ ರೀತಿ KSRTC 11 ತಾವುಗಳು ತಯಾರಾಗಿರಬೇಕು. ತಮ್ಮ ವಾರ್ಮ್ ಅಪ್, ತಮ್ಮ ಪೂರ್ವ ಸಿದ್ಧತೆ ಎಲ್ಲವನ್ನ ಕೂಡ ಮುಗಿಸಿಕೊಂಡು ಆ ದ್ವಿತೀಯ ಕ್ವಾರ್ಟರ್ ಫೈನಲ್ಗೆ ತಾವುಗಳು ತಯಾರಾಗಿರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ನೋಡಿ, ತಮಗೆ ಮೊದಲೇ ನಾವುಗಳು ಟಾಸ್ ಅನ್ನ ಮಾಡಿ ನಿಮಗೆ ಕಳುಹಿಸಿಕೊಟ್ಟಿರ್ತೇವೆ. ತಮ್ಮ ಪೂರ್ವ ಸಿದ್ಧತೆಯನ್ನು ಮುಂಚಿತವಾಗಿ ತಾವುಗಳು ಮುಕ್ತಾಯಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಕಳೆದ ಪಂದ್ಯಾಕೂಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ದೀಕ್ಷಿತ್ ಕಡವ ತಾವುಗಳು ಬಂದು ಪ್ರೀತಿಯಿಂದ ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಶ್ರೀಯುತ ಬಿಜು ಸರ್ ತಾವುಗಳು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅದರ ಜೊತೆಗೆ ಫಾರೆಸ್ಟ್ 11 ತಂಡದ ಆಟಗಾರರು ಭಾಗವಹಿಸುವಿಕೆಯ ಸ್ಮರಣಿಕೆಯನ್ನು ತಾವುಗಳು ಸ್ವೀಕರಿಸಿಕೊಳ್ಳುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅದ್ಧೂರಿಯ ಈ ಒಂದು ಕ್ರೀಡಾಕೂಟದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ದೀಕ್ಷಿತ್ ಕಡವ ಇವರುಗಳು ಸ್ವೀಕರಿಸಿಕೊಳ್ತಾ ಇದ್ದಾರೆ. ತಮಗೆ ಇನ್ನಷ್ಟು ಉಜ್ವಲ ಭವಿಷ್ಯ ಕರುಣಿಸಲಿ ಅಂತ ಸರ್ವ ದೇವರಲ್ಲೂ ಕೂಡ ಪ್ರಾರ್ಥಿಸಿಕೊಳ್ತಾ ದ್ವಿತೀಯ ಇದೀಗ ಪಂದ್ಯದತ್ತ ಬರುವುದಾದರೆ ಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ ಸೊಸೈಟಿ 11 ವಿರುದ್ಧವಾಗಿ ವರ್ತಕರ 11. ಸೊ ಟಾಸ್ ಅನ್ನು ಗೆದ್ದುಕೊಂಡಿರುವಂತಹ ವರ್ತಕರ ಸಂಘ ಈ ಮಧ್ಯೆ ದ್ವಿತೀಯ ಪಂದ್ಯವನ್ನು ಎದುರಿಸುತ್ತಿದೆ. ಈ ಮುಖ್ಯವಾಗಿ ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಗೆದ್ದುಕೊಂಡು ಕ್ಷೇತ್ರ ಪಾಲನೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಬಹಳಷ್ಟು ಶ್ರೇಷ್ಠ ಮಟ್ಟದ ಆಟಗಾರರು ಇರತಕ್ಕಂತಹ ವರ್ತಕರ ಸಂಘ ಆರಂಭಿಕ ಹಂತದಲ್ಲಿ ಸರ್ವಜಿತ್ ಬಹುಶಃ ಬಹಳಷ್ಟು ಶ್ರಮಪಟ್ಟು ಆಡಿರುವಂತಹ ಆಟಗಾರ. ಸೊ ಈ ಮುಖ್ಯವಾಗಿ ಸರ್ವಜಿತ್ ಜೊತೆಯಾಗಿ ರಾಜೇಶ್ ಎನ್ನುವಂತಹ ನಾಮ ಇಲ್ಲಿ ಅಂಕಿತಗೊಳ್ತಾ ಇದೆ. ಸೊ ದಯವಿಟ್ಟು ಫಾರೆಸ್ಟ್ 11 ತಂಡದ ಓರ್ವ ಆಟಗಾರನ ನಾಯಕರನ್ನು ಕಳುಹಿಸಿಕೊಡಿ. ಗೌರವಾನ್ವಿತ ಮನೋಹರ್ ಪಲ್ಲತಡ್ಕ ಅವರೇ, ತಮ್ಮ ತಂಡದ ನಾಯಕರನ್ನು ದಯವಿಟ್ಟು ತಾವುಗಳ ವೇದಿಕೆಗೆ ಕಳುಹಿಸಿಕೊಡುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ನೆನಪಿನ ಕಾಣಿಕೆಯನ್ನ ಶ್ರೀ ಗೌರವಾನ್ವಿತ ಜನಾರ್ದನ ಪೂಜಾರಿ, ಶ್ರೀ ಕಟೀಲ್ ಲಾಜಿಸ್ಟಿಕ್ಸ್ ಮಂಗಳೂರು ಸರ್ ತಾವುಗಳು ನೀಡಿ ಗೌರವಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದ್ಧೂರಿಯ 16 ತಂಡಗಳ ನಡುವೆ ನಡೆಯುವಂತಹ ಈ ಒಂದು ಪಂದ್ಯದ ನಡುವೆ ಈ ಮಧ್ಯೆ ಆರಂಭಿಕ ಚೆಂಡಿಗೆ ಪ್ರಹಾರಗಳು ಬರುತ್ತಾ ಇದೆ. ಸರ್ವಜಿತ್ ಬ್ಯಾಟ್ ಮುಖೇನ ಬಹಳಷ್ಟು ಸೊಗಸಾಗಿರತಕ್ಕಂತಹ ಹೊಡೆತಗಳು ಬರ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಸೊಗಸಾಗಿರತಕ್ಕಂತಹ ಹೊಡೆತಗಳು ಈ ಮುಖೇನವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ರೆ, ಇದೀಗ ಭವ್ಯ ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಿಕೊಳ್ತಾ ಇದ್ದಾರೆ ಶ್ರೀ ಗೌರವಾನ್ವಿತ ಜನಾರ್ದನ ಪೂಜಾರಿ, ಶ್ರೀ ಕಟೀಲ್ ಲಾಜಿಸ್ಟಿಕ್ಸ್ ಮಂಗಳೂರು. ಈ ಮುಖ್ಯವಾಗಿ ಪಂದ್ಯಾಕೂಟದಲ್ಲಿ ಬಹಳಷ್ಟು ಸೊಗಸಾಗಿರತಕ್ಕಂತಹ ಪಂದ್ಯಗಳಲ್ಲಿ ಮತ್ತೆ ಸರ್ವಜಿತ್ ಉದಯೋನ್ಮುಖ ಶೈಲಿಯ ಹೊಡೆತಗಳು, ಕಲಾತ್ಮಕ ಶೈಲಿಯ ಹೊಡೆತಗಳಲ್ಲಿ ಸರ್ವಜಿತ್ ಬ್ಯಾಟ್ ಮುಖೇನ ಬರ್ತಾ ಇದೆ. ಬಹುಶಃ ರಸಾಕ್ ಅವರು ಬರುವಂತಹ ವೇಳೆಯಲ್ಲಿ 6 ಚೆಂಡಿಗೆ ಸತತವಾಗಿ 6 ಸಿಕ್ಸರ್ ಅನ್ನು ದಂಡಿಸಿದಂತಹ ಆಟಗಾರ ಸರ್ವಜಿತ್. ಆರಂಭಿಕ ಹಂತದಲ್ಲಿ ಪಂದ್ಯ
ಈ ಸೊಸೈಟಿ 11 ಮುಂದಿನ ಹಂತಕ್ಕೆ ಆರಂಭದ ಹಂತದಲ್ಲೇ ತೇರ್ಗಡೆಗೊಳ್ಳಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣವಾಗಿ ಆಡಿದಂತಹ ಆಟಗಾರ ಸರ್ವಜಿತ್ ಎಸ್ತುಗಾರಿಕೆಯಲ್ಲೂ ಸೈ ದಂಡುಗಾರಿಕೆಯಲ್ಲೂ ಕೊನೆಯ ವೇಳೆಯಲ್ಲಿ 6 ಚೆಂಡಿಗೆ 6 ಸಿಕ್ಸರ್ ಅನ್ನು ದಂಡಿಸಿ ಪಂದ್ಯಾಕೂಟದ ಅದ್ವಿತೀಯ ತಾರೆಯಾಗಿ ಹೊರಹೊಮ್ಮಿದಂತ ಸರ್ವಜಿತ್ ಬ್ಯಾಟ್ ಮುಖೇನ ಈಗಾಗಲೇ 2 ಸಿಕ್ಸರ್ಗಳು ದಾಖಲಾತಿಯನ್ನ ಪಡೆದುಕೊಂಡಿದೆ. ಈ ಮುಖೇನವಾಗಿ ಆರಂಭಿಕ ವಿಕೆಟ್ ಅನ್ನ ಬೇರೆ ಕಲ್ಕೊಳ್ತಾ ಇದೆ. ಬಳಿಕವಾಗಿ ಬರುವಂತಹ ದಾಂಡಿಗ 3ನೇ ಕ್ರಮಾಂಕದಲ್ಲಿ ಬಂದಂತಹ ವೇಳೆಯಲ್ಲಿ ಎಡಗೈ ದಾಂಡಿಗ ಬಹುಶಃ ಎಡಗೈ ದಾಂಡಿಗ ಬಂದಂತಹ ವೇಳೆಯಲ್ಲಿ ಸಿಕ್ಸರ್ ಅನ್ನು ದಂಡಿಸಿ ಮತ್ತೆ ಪ್ರಥಮ ಪಂದ್ಯದಲ್ಲಿ ಬಹಳಷ್ಟು ಸೊಗಸಾಗಿರತಕ್ಕಂತಹ ಪ್ರದರ್ಶನವನ್ನು ಕೊಟ್ಟಿದ್ರು. ಈ ಮುಖೇನವಾಗಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಗಳ ವೇಳೆಯಲ್ಲಿ ಆರಂಭಿಕ 5 ಚೆಂಡುಗಳು ಈಗಾಗಲೇ ಮುಕ್ತಾಯ ಕಂಡಿದೆ. ಆರಂಭಿಕ ಚೆಂಡು ಚುಕ್ಕಿಯಾಗಿತ್ತು, ಆ ಬಳಿಕ 2 ಸಿಕ್ಸರ್ಗಳು ಮತ್ತೆ ಒಂಟಿ ಒಟ್ಟಗಳು, ಆ ಬಳಿಕ ವಿಕೆಟ್ಗಳನ್ನು ಪಡ್ಕೊಳ್ಳುವುದಾದರೆ ಅಂತಿಮ ಚೆಂಡು ಬಾಕಿ ಉಳಿದಿವೆ. ಕೂಟದ ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ ಅಂತಿಮ ಚೆಂಡುಗಳು ಬಾಕಿ ಉಳಿದಿರುವಂತಹ ಸಂದರ್ಭ. ಎಸ್ಗಾರಿಕಾ ವಿಭಾಗವನ್ನ ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಎಸೆತಗಾರ ಚಮ್ಮು ಮುಂದುವರಿಸಿಕೊಳ್ತಾ ಶ್ರೇಷ್ಠ ಮಟ್ಟದ ಎಸ್ತುಗಾರಿಕೆ ಇಲ್ಲಂತೂ ಚೆಂಡತ್ತು ಚುಕ್ಕಿಯಾಗ್ತಾ ಇದೆ. ಈ ಮುಖ್ಯವಾಗಿ ಆರಂಭಿಕ ಓವರ್ ನಂಬರ್ 1 ಮುಕ್ತಾಯದ ವೇಳೆ ಆರಂಭಿಕ ಓವರ್ ನಂಬರ್ 1 ಮುಕ್ತಾಯದ ಹಂತಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಮುಖ್ಯವಾಗಿ ಸ್ಪರ್ಧೆಯತ್ತ ನಾವುಗಳು ಬಂದಾಗ ಆರಂಭಿಕ ಚೆಂಡಂತೂ 1 ಚೆಂಡು ಮುಕ್ತಾಯದ ವೇಳೆಯಲ್ಲಿ ಗಳಿಸಿಕೊಂಡಿದೆ. 14 ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ವರ್ತಕರ ಸಂಘದ ಪರವಾಗಿ. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ ವಿಕೆಟ್ ಬಿಟ್ಟುಕೊಡುವಂತಹ ಸನಿಹದ ವೇಳೆಯಲ್ಲಿ ಔಟ್ ಎನ್ನತಕ್ಕಂತಹ ತೀರ್ಪು ಹೊರಬೀಳ್ತಾ ಇದೆ. ಇದು ಅನಗತ್ಯ ಓಡಾಟಗಳು, ಅನಗತ್ಯ ಪ್ರಯತ್ನಗಳು ಬಹುಶಃ ಇಲ್ಲಿ ಜೀವವನ್ನ ಬಿಟ್ಟುಕೊಡುವಲ್ಲಿ ಯಶಸ್ಸನ್ನ ಗಳಿಸಿಕೊಳ್ತಾ ಇದೆ. ಜೀವವನ್ನ ಪಡ್ಕೊಳ್ಳುವಲ್ಲಿ, ಆ ಹುತರಿಯನ್ನ ಪಡ್ಕೊಳ್ಳುವಲ್ಲಿ ಇಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತಾ ಇದೆ ವರ್ತಕರ ಸಂಘದ ಆಟಗಾರರು. ಆರಂಭಿಕ ಹಂತದಲ್ಲಿ ದ್ವಿತೀಯ 2ನೇ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ರೆ ಎಸ್ತುಗಾರಿಕೆ ವಿಭಾಗದಲ್ಲಿ ಅಖಿಲೇಶ್ ತನ್ನ ಕೂಟದ ಪ್ರಥಮ ಚೆಂಡು ಒಂಟಿ ಓಟಗಳನ್ನು ಗಳಿಸಿದ್ರು. ದ್ವಿತೀಯ ಚೆಂಡು ಡಾಟ್ ಆಗಿದ್ರು ಕೂಡ ವಿಕೆಟ್ಗಳ ಮಧ್ಯೆ ಓಡಾಟದ ಮಧ್ಯೆ ಒಂಟಿ ವಿಕೆಟ್ ಅನ್ನ ಪಡ್ಕೊಂಡ್ರು. ಈ ಮುಖ್ಯವಾಗಿ ತೃತೀಯ ಚೆಂಡು ಚಾಲ್ತಿಗೆ ಬರಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಸರ್ವಜಿತ್ ಆರಂಭಿಕನಾಗಿ ಬಂದಿರತಕ್ಕಂತಹ ದಾಂಡಿಗ. ಅತ್ಯಧಿಕ ಸಿಕ್ಸರ್ ಅನ್ನು ದಂಡಿಸಿದಂತಹ ಆಟಗಾರ ಸರ್ವಜಿತ್ ಈ ಮುಖ್ಯವಾಗಿ ಮುಂದುವರಿಸಿಕೊಳ್ಳುತ್ತಾ ಶ್ರೇಷ್ಠತೆಯ ಚೆಂಡು ಸರ್ವಜಿತ್ ಈ ಮುಖೇನ ಫೇವ್ಲೆನ್ ಕಡೆಗೆ ನೋಟವನ್ನು ಇಡಬೇಕಾಗಿದೆ. ಸರ್ವಜಿತ್ ಈ ಮುಖೇನವಾಗಿ ಫೇವ್ಲೆನ್ ಕಡೆಗೆ ನೋಟವನ್ನು ಇಡುವುದೇ ಆದರೆ ನೂತನ ದಾಂಡಿಗಳಾಗಿ ಮೈದಾನವನ್ನು ಸೇರಿಕೊಳ್ಳುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಈ ಮುಖೇನವಾಗಿ ಅದ್ಧೂರಿಯ ಬಾಂಧವ್ಯ ಟ್ರೋಫಿ 20-25 ಸಾಲಿನಲ್ಲಿ ನಾವು ಗೆಲ್ಲಿದ್ದೇವೆ. ಅನೇಕ ಬಂಧುಗಳು ಈ ಒಂದು ಪಂದ್ಯಾಕೂಟದ ಭವ್ಯ ವೀಕ್ಷಣೆಯಲ್ಲಿದ್ದಾರೆ. ಗೌರವಾನ್ವಿತ ಅತಿಥಿಗಳು ಸರ್ವರನ್ನ ಕೂಡ ಬಹಳಷ್ಟು ಪ್ರೀತಿಯಿಂದ ಈ ಒಂದು ಸೊಗಸಾಗಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ದಯವಿಟ್ಟು ದಾಂಡಿಗರ ಆದಷ್ಟು ಬೇಗ ಮೈದಾನವನ್ನ ಕ್ರೀಸನ್ನ ಸೇರಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ.
ಸೊ 3:15 ತವಕದಲ್ಲಿ ನಾವುಗಳಿದ್ದಾವೆ. ಎಸ್ತುಗಾರಿಕೆ ಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಶ್ರೇಷ್ಠ ಮಟ್ಟದ ಎಸ್ತುಗಾರಿಕೆಗೆ ಪ್ರಯತ್ನ. ಈ ಮುಖ್ಯವಾಗಿ ಕ್ಷೇತ್ರಪಾಲಕರಿಲ್ಲದ ಜಾಗ ಎಫರ್ಟ್ ಅಂತೂ ಇದ್ದೇ ಇದೆ, ಆದರೆ ಬೌಂಡರಿಗಳು ದಾಖಲಾಗ್ತಾ ಇದೆ. ಉಭಯ ಕ್ಷೇತ್ರಪಾಲಕರ ಮಧ್ಯೆ ಹರಿದು ಹೋಯಿತು ಚೆಂಡು. 4 ಓಟಗಳು ಜೋಡಣೆಯಾಯಿತು ಅಂಕಿಅಂಶ ಪಟ್ಟಿಗೆ. ಸಂತೋಷ್ ಅವರ ಬರಹದ ಮುಖೇನ ಅಂಕಪಟ್ಟಿಗಳು ಈ ರೀತಿಯಾಗಿದೆ. 18 ಎನ್ನುವಂತಹ ಸ್ಥಿತಿಯಲ್ಲಿ 18ಕ್ಕೆ 3 ಎನ್ನತಕ್ಕಂತಹ ಆಧಾರದಲ್ಲಿ ಸ್ಪರ್ಧೆಗಳು ಮುಂದುವರಿಸಿಕೊಂಡಾಗ ಎಸ್ತುಗಾರಿಕೆ ಭಾಗದಲ್ಲಿ ಅಖಿಲೇಶ್ ತನ್ಕೂಟದ 4ನೇ ಚೆಂಡು ಮುಕ್ತಾಯದ ಬಳಿಕ ಪಂಚಮ ಚೆಂಡು ಎಸೆಯಬೇಕಾಗಿದೆ. 4 ಚೆಂಡುಗಳ ಮುಕ್ತಾಯ. ಈ ಮುಖ್ಯವಾಗಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ನೇರವಾಗಿ ಚೆಂಡು ಕ್ಷೇತ್ರಪಾಲಕರ ಭದ್ರ ಬೊಗಸೆಯೊಳಗೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಭದ್ರ ಬೊಗಸೆಯೊಳಗೆ ಅಪ್ಪಚ್ಚಿಕೊಳ್ತಾ ಇದೆ. ವಿಕೆಟ್ ನಂಬರ್ 4 ಉರುಳುತ್ತಾ ಇದೆ. 18ಕ್ಕೆ 4 ಎನ್ನುವಂತಹ ಪರಿಸ್ಥಿತಿಯಲ್ಲಿ ಪಂದ್ಯ ಆಡುತ್ತಿದೆ. ಸೊ ಈ ಮುಖ್ಯವಾಗಿ 4 ಹುತರಿಗಳನ್ನು ಕಳ್ಕೊಂಡಿದೆ. ಸೊ ಎಲ್ಲ ಒಂದು ಕಡೆ ಆ ಒಂದು ಅನಗತ್ಯ ಪ್ರಯತ್ನಗಳ ಮುಖೇನ ರನ್ ಔಟ್ ಆಗಿರತಕ್ಕಂತಹ ಆಟಗಾರ, ತಂಡದ ಭರವಸೆಯ ಬಲಾಢ್ಯ ಆಟಗಾರ. ಸೊ ತೃತೀಯ ಕ್ರಮಾಂಕದಲ್ಲಿ ಬಂದಿರತಕ್ಕಂತಹ ಆಟಗಾರ ಎಲ್ಲ ಒಂದು ಕಡೆ ದ್ವಿತೀಯ ಪಂದ್ಯದಲ್ಲಿ ಆಡುವಂತಹ ಅವಕಾಶಗಳಿಲ್ಲ ಅಂತ ಹೇಳಬಹುದು. ಸೊ ಎಲ್ಲ ಒಂದು ಕಡೆ ಅನಗತ್ಯವಾಗಿ ರನ್ ಔಟ್ ಅಂಕಕ್ಕಾಗಿ ಪ್ರಯತ್ನ ಪಟ್ಟ ಪರಿಣಾಮ ವಿಕೆಟ್ ಅನ್ನು ಕಳ್ಕೊಂಡಿತ್ತು. ಆದರೆ ಇಲ್ಲಿ ಕಾದ್ ನೋಡಬೇಕಾಗಿದೆ. ಎಸ್ತುಗಾರಿಕೆ ಭಾಗವನ್ನು ಮುಂದುವರಿಸಿಕೊಳ್ತಾ ದ್ವಿತೀಯ ಓವರಿನ ಅಂತಿಮ ಚೆಂಡು ಅಗಲ ಚೆಂಡಾಗ್ತಾ ಇದೆ. ಅತಿರಿಕ್ತ ಅಂಕಗಳ ಹೆಚ್ಚುವರಿ, ದೋಷಪೂರಿತ ಎಸೆತ ಇತರೆ ಅಂಕಗಳ ಜೋಡಣೆಯೊಂದಿಗೆ 19ರ ಹಾದಿಯನ್ನು ಕ್ರಮಿಸಿಕೊಂಡಾಗ ಮತ್ತೆ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಶ್ರೇಷ್ಠ ಮಟ್ಟದ ಚೆಂಡು ಚುಕ್ಕಿಯಾಗ್ತಾ ಇದೆ. ಓವರ್ ನಂಬರ್ 2 ಮುಕ್ತಾಯ. ತೃತೀಯ ಓವರ್ ಚಾಲ್ತಿಗೆ ಬರುತ್ತಾ ಇದೆ. ಅಂತಿಮ ಓವರ್ ಚಾಲ್ತಿಯನ್ನು ಪಡ್ಕೊಳ್ಬೇಕಾಗಿದೆ. 3 ಓವರ್ಗಳಿಗೆ ಸೀಮಿತಗೊಂಡಿರುವಂತಹ ಪ್ರಥಮ ಕ್ವಾರ್ಟರ್ ಫೈನಲ್, 4 ಕ್ವಾರ್ಟರ್ ಫೈನಲ್, ನೋಡಿ ಬಂಧುಗಳೇ, ಮುಂದಿನ ಸ್ಪರ್ಧೆಗಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ. ಕ್ಯಾಂಪ್ಕೋ 11, ಅದೇ ರೀತಿ KSRTC 11 ತಾವುಗಳು ಬರುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಕ್ಯಾಂಪ್ಕೋ 11 ಅದೇ ರೀತಿ KSRTC 11 ತಾವುಗಳು ಬರಬೇಕು. ಮುಂದಿನ ಪಂದ್ಯಾಕೂಟದ ಅದೃಷ್ಟದ ನಾಣ್ಯ ಚಿಮ್ಮಿಗೆಗೆ ತಾವುಗಳು ಬರುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಸೊ ಸ್ಪರ್ಧೆಯನ್ನು ಮತ್ತೆ ಮುಂದುವರಿಸಿಕೊಳ್ತಾ ಅಂತಿಮ ಓವರ್ ಚಾಲ್ತಿಯನ್ನು ಪಡ್ಕೊಳ್ಳುತ್ತಾ ಎಸ್ತುಗಾರಿಕೆ ಭಾಗದಲ್ಲಿ ಲೋಕೇಶ್ ಎನ್ನುವಂತಹ ನಾಮ ಅಂಕಿತಗೊಳ್ತಾ ಇದೆ. ಸ್ಟ್ರೈಕ್ ವಿಭಾಗದಲ್ಲಿರತಕ್ಕಂತಹ ಮಿಸ್ಟರ್ ಎಕ್ಸ್ ಎನ್ನುವಂತಹ ನಾಮವನ್ನು ಉಭಯ ಆಟಗಾರರಿಗೂ ಕೂಡ ನಾಮವನ್ನು ಅಂಕಿತಗೊಳಿಸುತ್ತಾ ಮುಖ್ಯವಾಗಿ ದಯವಿಟ್ಟು ಆಟಗಾರರ ಹೆಸರನ್ನ ನಾಮವನ್ನು ಅಂಕಿತಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಕಿರಣ್ ಸ್ಟ್ರೈಕ್ ವಿಭಾಗದಲ್ಲಿ ಕಿರಣ್ ಎನ್ನುವಂತಹ ನಾಮ ಅಂಕಿತಗೊಳ್ತಾ ಇದ್ರೆ, ಸುಮಂತ್ ಎನ್ನುವಂತಹ ಇನ್ನೋರ್ವ ಆಟಗಾರ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅಂಕಿತಗೊಳ್ತಾ ಇದ್ದಾರೆ. ಲೋಕೇಶ್ ಎಸ್ತುಗಾರಿಕೆ ವಿಭಾಗದಲ್ಲಿ ಕಿರಣ್ ಎದುರಿಸಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ದೊಡ್ಡ ಹೊಡೆತ. ಈ ಮಧ್ಯೆ ನೇರವಾಗಿ ಚೆಂಡು ಕ್ಷೇತ್ರಪಾಲಕರ ಭದ್ರ ಬೊಗಸೆಯೊಳಗೆ ಅಪ್ಪಚ್ಚುಗೊಳ್ತಾ ಇದ್ರೆ ಮತ್ತೆ ಕಿರಣ್ ಯಾವುದೇ ರೀತಿಯ ಬಂದ ಹಾದಿಗೆ ಸುಂಕವಿಲ್ಲ ಎನ್ನುವಂತೆ ನೇರವಾಗಿ ತನ್ನ ಗೂಡಿಗೆ ಮತ್ತೆ ಸೇರಿಕೊಳ್ಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಮನೋಜ್ ಆಗಮನಗೊಳ್ತಾ ಇದೆ. ಇನ್ನು ಕೂಡ 5 ಚೆಂಡುಗಳ ಆಟಗಳು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು ಕೇವಲ 19 ಓಟಗಳನ್ನು ಮಾತ್ರ ಗಳಿಸಿಕೊಂಡಿದೆ. ಕೊನೆಯ ಓವರಿನಲ್ಲಿ ಗಳಿಸಿದಂತಹ ಮೊತ್ತಗಳಲ್ಲಿ ಅಂಕಿಅಂಶ ಪಟ್ಟಿ ಸ್ಥಗಿತಗೊಂಡಿದೆ. ಆರಂಭಿಕ 2 ಚೆಂಡುಗಳು ಈಗಾಗಲೇ ಮುಕ್ತಾಯಗೊಂಡಿದೆ. ಮನೋಜ್ ಸ್ಟ್ರೈಕ್ ವಿಭಾಗದಲ್ಲಿ ಆಕ್ರಮಿಸಿಕೊಳ್ತಾ ಇದ್ರೆ 4 ಚೆಂಡುಗಳ ಆಟಗಳು ಬಾಕಿ ಉಳಿದಿವೆ. ನಾಲ್ಕು ಚೆಂಡುಗಳ ಆಟಗಳು ಬಾಕಿ ಉಳಿದಿರುವಂತಹ ಸಂದರ್ಭ. ಇವಕ್ಕೇನ ಶ್ರೇಷ್ಠ ಮಟ್ಟದ ಹೊಡೆತ, ಗಾಳಿಯಲ್ಲಿದ್ದ ಚೆಂಡು, ನೇರವಾಗಿ ಚೆಂಡು ಕ್ಷೇತ್ರಪಾಲಕನ ಭದ್ರ ಬೊಗಸೆಯೊಳಗೆ ಮನೋಜ್ ಬಂದ ಹಾದಿಗೆ ಮತ್ತೆ ನೇರವಾಗಿ ಅದೇ ದಾರಿಯಲ್ಲಿ ತಿರುಗಿ ಬರಬೇಕಾಗಿದೆ. ನೇರವಾಗಿ ಚೆಂಡು ಕ್ಷೇತ್ರಪಾಲಕನ ಭದ್ರ ಬೊಗಸೆಯೊಳಗೆ ಅಪ್ಪಚ್ಚಿಕೊಳ್ತಾ ಇದ್ರೆ ನೂತನ ಕ್ರಮಾಂಕದಲ್ಲಿ ಮತ್ತೋರ್ವ ಆಟಗಾರ ಮುಖೇಶ್ ಎನ್ನುವಂತಹ ನಾಮ ಅಂಕಿತಗೊಳ್ತಾ ಇದೆ.
ಸ್ಪರ್ಧೆಯನ್ನು ಮತ್ತೆ ಮುಂದುವರಿಸಿಕೊಳ್ತಾ ಲೋಕೇಶ್ ಅವರ ಚೆಂಡಂತೂ ಮುಕ್ತಾಯ ಕಂಡಿರುವುದು 3 ಚೆಂಡುಗಳ ಮುಕ್ತಾಯ. 4ನೇ ಬಾರಿ ತೀರ್ಪುಗಾರನ ದಾಟಿ ದೊಡ್ಡ ಹೊಡೆದಕ್ಕೆ ಪ್ರಯತ್ನ. ಈ ಮಧ್ಯೆ ಸ್ಟಂಪ್ ಔಟ್ಗಾಗಿ ಮಾಡವಿ ಪುರಸ್ಕಾರಗಳು ಲಭಿಸಿಕೊಳ್ತಾ ಇದೆ. ನಿರಂತರವಾಗಿ ಹುತ್ತರಿಯನ್ನು ಕಳ್ಕೊಳ್ತಾ ಇದೆ. ನಿರಂತರವಾಗಿ ಹ್ಯಾಟ್ರಿಕ್ ವಿಕೆಟ್ ನ ಸರದಾರನಾಗಿ ಮಿಂಚುತ್ತಾ ಇದ್ದಾನೆ ಇಲ್ಲಿ ಲೋಕೇಶ್. ಬಹಳಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿಕೊಳ್ತಾ ಇದ್ದಾರೆ. ಈ ದಿವಸದ ಈ ಪಂದ್ಯಾಕೂಟದ ಬಾಂಧವ್ಯ ಟ್ರೋಫಿಯ 2025ರ ಪ್ರಥಮ ಹ್ಯಾಟ್ರಿಕ್ ವಿಕೆಟ್ ಸರದಾರನಾಗಿ ವರ್ತಕರ ಸಂಘದ ಅಖಿಲೇಶ್. ಬ್ರಿಜೇಶ್ ಅನ್ನುವಂತಹ ನಾಮ ಮತ್ತೆ ಅಂಕಿತಗೊಳ್ತಾ ಇದೆ. ಬ್ರಿಜೇಶ್ ಅವರೇ ಇನ್ನೂ ಕೂಡ ಅವಕಾಶಗಳಿದೆ. 2 ಚೆಂಡುಗಳು ಬಾಕಿ ಉಳಿದಿವೆ. 2 ಚೆಂಡುಗಳಂತೂ ಇದ್ದೇ ಇದೆ. 2 ಚೆಂಡಿನ ಮುಂದೆ 12 ಓಟಗಳನ್ನು ಸಂಪಾದಿಸಿದರೂ ಕೂಡ ಎಲ್ಲ ಒಂದು ಕಡೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಹಟ್ಟಿ ಹಾಕತಕ್ಕಂತಹ ಪ್ರಯತ್ನವನ್ನು ಪಡಬಹುದು. ಈ ಮುಖೇನವಾಗಿ ಅಖಿಲೇಶ್ ತನ್ಕೂಟದ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಪಂಚಮ ಚೆಂಡನ್ನ ಲೋಕೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಎಸೆಯಬೇಕಾಗಿದೆ. ಮತ್ತೆ ವಾಡ ಎಕ್ಸಲೆಂಟ್ ಡೆಲಿವರಿ. ಬಹಳಷ್ಟು ಸೊಗಸಾಗಿರ್ತಕ್ಕಂಥ ಎಸೆಗಾರಿಕೆ. ಎಸೆದ ಪ್ರತಿಯೊಂದು ಚೆಂಡಿಗೂ ಕೂಡ ಇಲ್ಲಿ ಹುತ್ತರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಲೋಕೇಶ್ ಕೊನೆಯ 1 ಚೆಂಡು ಬಾಕಿ ಇದೆ. ಎಸೆದ 5 ಚೆಂಡಿನಲ್ಲಿ 4 ವಿಕೆಟ್ ಅನ್ನು ಪಡ್ಕೊಂಡ್ರು. ಸೊ ಈ ಮುಖೇನವಾಗಿ ಅಂತಿಮ 1 ಚೆಂಡುಗಳು ಮಾತ್ರ ಬಾಕಿ ಉಳಿದಿವೆ. ನಿರಂತರವಾಗಿ ಶ್ರೇಷ್ಠ ಮಟ್ಟದ ಎಸೆಗಾರಿಕೆ ನಿಭಾಯಿಸ್ತಾ ಇದ್ದಾರೆ ಇಲ್ಲಿ ಲೋಕೇಶ್. ಈ ಮುಖೇನವಾಗಿ ಶಿವರಾಜ್ ಆರಂಭಿಕ ಹಂತದಲ್ಲಿ ಎಲ್ಲ ಒಂದು ಕಡೆ ಸರ್ವಜಿತ್ ಈ ತಂಡದ ಭರವಸೆಯ ಆಟಗಾರ ಅಂತ ಹೇಳಬಹುದು. ಓರ್ವ ಆಟಗಾರ ಇಡೀ ಪಂದ್ಯದ ಚಿತ್ರಣವನ್ನೇ ಆರಂಭಿಕ ಹಂತದಲ್ಲಿ ಛಿದ್ರಗೊಳಿಸಿದ್ರು. ಸೊ ಆದರೆ ಈ ದ್ವಿತೀಯ ಪಂದ್ಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹೀನಾಯ ಸ್ಥಿತಿಯಲ್ಲಿದೆ ಸರಕಾರಿ 11 ತಂಡ. ಈ ಮುಖ್ಯವಾಗಿ ಅಂತಿಮ ಚೆಂಡಿಗೆ ಮತ್ತೆ ವಿಕೆಟ್ ಅನ್ನ ಪಡ್ಕೊಳ್ಳುತ್ತಾ ಸೊ 1+ ರನ್ಔಟ್ ರೂಪದಲ್ಲಿ 20 ಓಟಗಳನ್ನು ಗಳಿಸಿಕೊಂಡು 21 ವಿಜಯದ ಗುರಿಯನ್ನ ನೀಡ್ತಾ ಇದೆ. ಐದು ಚೆಂಡು. ಸೊ ಕೊನೆಯ ಚೆಂಡಿಗೆ 1+ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಟ್ಟು 20 ಗಳಿಸಿಕೊಂಡು 21ರ ವಿಜಯದ ಗುರಿಯನ್ನ ನೀಡಿದೆ. ಸೊ ಕೂಟದ ಮುಂದಿನ ಸ್ಪರ್ಧೆಗಾಗಿ ಕ್ಯಾಂಪ್ಕೋ 11 ಅದೇ ರೀತಿ KSRTC 11 ತಾವುಗಳು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ಮತ್ತೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ ಆತ್ಮೀಯ ಸಹೋದರರಾಗಿರುವಂತಹ ರಜಾಕ್ ಸಾಲ್ಮರ. ಬಹುಶಃ ಇಡೀ ಕರಾವಳಿ ಕರ್ನಾಟಕದಾದ್ಯಂತ ಹೆಸರನ್ನು ಗಳಿಸಿಕೊಂಡಿರತಕ್ಕಂತಹ ಓರ್ವ ಅನುಭವಿ ವೀಕ್ಷಕ ವಿವರಣೆಗಾರರು. ಬಹುಶಃ ಪ್ರತಿಯೊರ್ವರಿಗೂ ಕೂಡ ಪರಿಚಯ ಆಗಿದ್ದು ಅವರ ಒಂದು ಪುತ್ತೂರಿನ ಒಂದು ಹೆಸರಾಂತ ಒಂದು ಪಂದ್ಯದಲ್ಲಿ ನೀಡಿರುವಂತಹ ದಾದಬೋಡು ಕೇಂಡೆಯ ಈ ಪ್ರೀತಿ ಮಾಲ್ತಿ ಪೊನ್ನಡ ಎನ್ನುವಂತಹ ಒಂದು ಪಂದ್ಯದಲ್ಲಿ ಪ್ರಶಂಸೆಯನ್ನ ಪಡ್ಕೊಂಡಿದ್ರು. ಸೊ ಅದೇ ಆ ಒಂದು ಡೈಲಾಗ್ ಅನ್ನ ಮತ್ತೆ ಈ ಬಾಂಧವ್ಯ ಟ್ರೋಫಿಯಲ್ಲಿ ತಾವುಗಳು ಅರ್ಪಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಮತ್ತೆ ಮೈಕ್ರೋಫೋನ್ ಅನ್ನ ಶ್ರೀಯುತ ರಜಾಕ್ ಸಾಲ್ಮರ್ ಇವರಿಗೆ ಹಸ್ತಾಂತರಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು ಸಾಗರ್ ಬೆಳ್ಳಾರೆ ಅವರಿಗೆ. 21 ಓಟಗಳ ಅವಶ್ಯಕತೆ ಇದೆ 18 ಚೆಂಡುಗಳ ಮುಂದೆ. ಅದ್ಭುತವಾಗಿರತಕ್ಕಂಥ ಕೊನೆಯ ಓವರ್, ಡೆಪ್ತ್ ಓವರ್, ನಿರ್ಣಾಯಕ ಓವರ್, ಪೆನಲ್ಟಿಮೇಟ್ ಓವರ್ ಏನಿದೆಯೋ ಅದನ್ನು ಸೊಗಸಾಗಿ ಎಸೆದಂತಹ ಅದೇ ಆರಂಭಿಕ ಕೊನೆಯ ಇನ್ನಿಂಗ್ಸ್ನ ಕೊನೆಯ ಓವರ್ ಎಸೆದಂತಹ ಲೋಕೇಶ್ ಅಲ್ಲಿ ಬಹುತೇಕವಾಗಿ ತನ್ನ ಎಸೆತಗಾರಿಕೆಯಲ್ಲಿ 1, 2, 4 ವಿಕೆಟ್ಗಳನ್ನು ಪಡ್ಕೊಂಡಿದ್ರು. 21ರ ವಿಜಯದ ಗುರಿ. ಪ್ರಥಮ ಓವರ್ ಆರಂಭವಾಗಿದೆ ಸೊಸೈಟಿ 11 ತಂಡದ ಪರವಾಗಿ.
ಪ್ರಥಮ ಓವರ್ ಎಸೆಯತಕ್ಕಂಥ ಎಸೆತಗಾರನಿಗೆ ಪ್ರಥಮ ಚೆಂಡಿಗೆ ನೋ ಬಾಲ್ ಎಂಬ ತೀರ್ಪಿನೊಂದಿಗೆ ಖಾತೆ ಆರಂಭವಾಗಿದೆ. ಕ್ಷೇತ್ರ ರಕ್ಷಕರ ಸ್ಥಾನ ಪಲ್ಲಟವೇ ನೋ ಬಾಲ್ಗೆ ಸಾಕ್ಷಿ ಆಗ್ತಾ ಇದೆ. ಎಸ್ 1+1 ನೋ ಬಾಲ್ +1 2 ಓಟಗಳ ಸೇರ್ಪಡೆಯಾಗಿದೆ. ಖಾತೆ ಆರಂಭ. ಫ್ರೀಟ್ ಸೈನ್ ಆಫ್. ವಿಟ್ಲ ಸ್ಟ್ರೈಕ್ ವಿಭಾಗದಲ್ಲಿ, ಮುಕ್ತಾರ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಬಹುತೇಕವಾಗಿ ಚೆಂಡು ಅಗಲ ಅಡ್ಡ ಚೆಂಡು ಎಂಬ ನಿಶಾನೆ. ಅತಿರಿಕ್ತ ಓಟ. KSRTC 11 ನಾಣಿ ಚಿಮ್ಮುಗೆಯನ್ನು ಗೆದ್ದುಕೊಂಡಿದೆ. ಆಕರ್ಷಕ ಶೈಲಿಯ ದಾಂಡುಗಾರಿಕೆಯಲ್ಲಿ ಮತ್ತೆ ಸಿಕ್ಸರ್ ದಾಖಲಾಗ್ತಾ ಇದೆ. ಈ ಕ್ರಿಕೆಟ್ ಕೂಟದಲ್ಲಿ ಪ್ರತಿಯೊಂದು ತಂಡಗಳು ಕೂಡ ಸಮವಸ್ತ್ರವನ್ನು ಕಡ್ಡಾಯವಾಗಿ ಧರಿಸಲೇಬೇಕು. ಈ ಹಿಂದೆ ಕೂಡ ಸಮವಸ್ತ್ರವನ್ನು ಧರಿಸಿ ಆಡ್ತಾ ಇದ್ರು. ಖಂಡಿತವಾಗಿ ಇಲ್ಲಿ ಆಡತಕ್ಕಂಥ ಪ್ರತಿಯೊಬ್ಬ ಆಟಗಾರರು ಕೂಡ ಕೇವಲ ಇಲ್ಲಿ ಮಾತ್ರ ಆಡ್ತಾ ಇಲ್ಲ, ಎಲ್ಲ ಆದಿತ್ಯವಾರದ ಕ್ರಿಕೆಟ್ ಕೂಟಗಳಲ್ಲೂ ಕೂಡ ಭಾಗವಹಿಸುವವರು, ವಿಶೇಷವಾಗಿ ಅದೆಷ್ಟೋ ಹಿರಿಯ ಆಟಗಾರರು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಮವಸ್ತ್ರ ಅನ್ನೋದು ಕಡ್ಡಾಯವಾಗಿದೆ. ಅದನ್ನು ಮುಂದಿನ ಪಂದ್ಯಗಳಿಂದ ಸಮವಸ್ತ್ರ ಧರಿಸದ ಯಾವುದೇ ಆಟಗಾರರಿಗೆ ಕೂಡ ಇಲ್ಲಿ ಅಂಗಣ ಪ್ರವೇಶ ಅವಕಾಶ ಮಾಡಿ ಕೊಡಲಾಗುವುದಿಲ್ಲ ಅನ್ನೋದು ಬಾಂಧವ್ಯ ಟ್ರೋಫಿ ಆಯೋಜಕರ ಕಟ್ಟುನಿಟ್ಟಿನ ನಿಯಮಾವಳಿಯನ್ನು ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಇದೆಲ್ಲವೂ ಕೂಡ ಕ್ರೀಡೆಯ ಅವಿಭಾಜ್ಯ ಅಂಗವಾಗಿದೆ. ಕ್ರೀಡಾ ಸ್ಫೂರ್ತಿ, ಸಮಯ ಪಾಲನೆ, ಶಿಸ್ತು ಇವೆಲ್ಲದೊಂದು ಕ್ರೀಡೆಯ ಅವಿಭಾಜ್ಯ ಅಂಗವಾಗಿದೆ. ಅದು ಕ್ರೀಡೆ ಯಾವುದೇ ಇರಲಿ ಅದನ್ನು ಕ್ರೀಡಾ ಸ್ಫೂರ್ತಿಯಿಂದ ನಿಯಮ ನಿಬಂಧನೆಗಳನ್ನು ಪಾಲಿಸಿ ಆಡಲೇಬೇಕಾಗಿದೆ. ಅದು ಸಮವಸ್ತ್ರ ಪ್ರಮುಖವಾಗಿದೆ. ಇದರ ನಿಯಮವನ್ನು ಮತ್ತೆ ನಿಮ್ಮಲ್ಲಿ ನೆನಪಿಸಿಕೊಳ್ಳುತ್ತಾ 10 ಡಬಲ್ ಡಿಜಿಟ್ 10 ಆನ್ ಬೋರ್ಡ್, 11 more runs required. 11 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ಉಲ್ಟಾ ದಂಡಿಗ ಪ್ರಯತ್ನವನ್ನು ಪಟ್ಟರು, ಸಂಪೂರ್ಣವಾಗಿ ಫಲಗೊಂಡ್ರು ಇಲ್ಲಿ ದಾಂಡಿಗ. ಮುಕ್ತಾರ್ ಸೊಸೈಟಿ 11 ತಂಡದ ದಾಳಿಗಾರ ದೌತ್ಯ ಮುಂದುವರಿಸುತ್ತಾ ಬಲಗೈ ದಾಂಡಿಗನ ಕಡೆಗೆ ಅದೇ ಮುಕ್ತಾರ್ ಎಸೆತಗಾರಿಕಾ ವಿಭಾಗದಲ್ಲಿ ಸೊಸೈಟಿ 11 ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆ ಆಕರ್ಷಕ ಶೈಲಿಯಲ್ಲಿ ಡ್ರೈವ್ ಮಾಡಿದ್ರು. ಕ್ಷೇತ್ರ ರಕ್ಷಕರು ಇರದಂತಹ ಜಾಗವನ್ನು ಆಕ್ರಮಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಪಡತಕ್ಕಂತಹ ಆಟಗಾರ ಅವಳಿ ಓಟಗಳ ಸೇರ್ಪಡೆಯಾಗಿದೆ. ಸಮಯ 3 ಗಂಟೆ 30 ನಿಮಿಷ. ಒಂದು 3 ತಾಸುಗಳು ಬಾಕಿ ಇದೆ. ಸಂತೋಷ್ ಅವರೇ, ಇನ್ನು ಕೂಡ ಕೆಲವು ಪಂದ್ಯಗಳು ಮಾತ್ರ ಬಾಕಿ ಇದೆ. ರೈಟ್ ಅಮ್ಮ ಓವರ್ ದಿ ವಿಕೆಟ್ ಮುಖೇನವಾಗಿ ಮತ್ತೆ ಮುಂದುವರೆಸಬೇಕಾಗಿದೆ. ಉಲ್ಟಾ ದಂಡಿಗೆ ಪ್ರಯತ್ನವನ್ನು ಪಟ್ಟರು ಮುಕ್ತಾರ್. ಮುಕ್ತಾರ್ ಮುಕ್ತಾರ್ ವಿಟ್ಲ ಇಲ್ಲಿ ಆಕರ್ಷಕ ಶೈಲಿಯ ಸಿಕ್ಸರ್ ದಾಖಲಿಸ್ತಾ ಇದ್ರೆ ಗೆಲುವಿನ ಸನಿಹಕ್ಕೆ ಬರ್ತಾ ಇದೆ. ಪ್ರಪ್ರಥಮ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಲಗ್ಗೆ ಇಡಲು ಇನ್ನು ಬೇಕು ಬರೇ 3 ಓಟಗಳು. 3 ಓಟಗಳ ಅವಶ್ಯಕತೆ ಇದೆ ವರ್ತಕರ 11 ತಂಡಕ್ಕೆ. ವರ್ತಕರ 11 ತಂಡದ ವಿಜಯಕ್ಕಾಗಿ 3 ಓಟಗಳ ಅವಶ್ಯಕತೆ ಇದೆ. 1 ಓವರ್ ಮುಕ್ತಾಯ ಕಂಡಿದೆ. ಮುಂದಿನ ಪಂದ್ಯಕ್ಕಾಗಿ KSRTC 11 ವಿರುದ್ಧವಾಗಿ ಕ್ಯಾಂಪ್ಕೋ 11 KSRTC 11 ನಾಣಿ ಚಿಮ್ಮುಗೆಯನ್ನು ಗೆದ್ದುಕೊಂಡಿದೆ. ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. 3 ಓವರುಗಳಿಗೆ ಸೀಮಿತವಾಗಿರೋ. ದಟ್ಸ್ ಇಟ್. ಕಾಂಪ್ರಿಹೆನ್ಸಿವ್ ವಿಕ್ಟರಿ ಫಾರ್ ವರ್ತಕರ 11 ಪುತ್ತೂರು. ನೌ ವಾನ್ ಬೈ 10 ವಿಕೆಟ್ಸ್. 10 ವಿಕೆಟ್ಗಳ ಆಧಾರದಲ್ಲಿ ಗೆಲುವನ್ನು ದಾಖಲಿಸ್ತಾ ಇದೆ. ಅಭಿನಂದನೆಗಳು ವರ್ತಕರ 11 ತಂಡಕ್ಕೆ. ಮುಂದಕ್ಕೆ ವರ್ತಕರ 11 ತಂಡದ ಆಟಗಾರರೆಲ್ಲರೂ ಕೂಡ ಭಾಗವಹಿಸುವಾಗ ಸಮವಸ್ತ್ರವನ್ನು ಕಡ್ಡಾಯವಾಗಿ ಹಾಕಿ ಭಾಗವಹಿಸಬೇಕೆಂಬ ಕಳಕಳಿಯ ವಿಜ್ಞಾಪನೆ ಅಲ್ಲ, ಬದಲಾಗಿದ್ದು ಎಚ್ಚರಿಕೆ. ಮುಂದೆ ಸಮವಸ್ತ್ರ ಹಾಕದೆ ಆಡಲು ಬಂದಿದೆ, ಅದರಲ್ಲಿ ಖಂಡಿತವಾಗಿಯೂ ಇಲ್ಲಿ ಆಡಲು ಅವಕಾಶ ಕಲ್ಪಿಸಲಾಗುವುದಿಲ್ಲ ಅನ್ನತಕ್ಕಂತಹ ಮಾಹಿತಿ ರವಾನಿಸ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಭಾಗವಹಿಸಿದ ತಂಡವಾಗಿ ಸ್ಮರಣಿಕೆಯನ್ನು ಪಡ್ಕೊಳ್ಳುತ್ತಾ ಇದೆ ಇಲ್ಲಿ ಸೊಸೈಟಿ 11 ತಂಡ. ಇದನ್ನು
ಸೊಸೈಟಿ 11 ತಂಡಕ್ಕೆ ಗೌರವಿಸಬೇಕು. ಹಲವಾರು ಮಂದಿ ಟ್ರೋಫಿಗಳನ್ನು ಪಡೆದುಕೊಳ್ಳುವಾಗ ಸ್ಮರಣಿಕೆಯನ್ನು ಸ್ವೀಕರಿಸುವಾಗ ತಮ್ಮ ಸುಶ್ರಾವ್ಯ ಕಂಠದೊಂದಿಗೆ ಒಂದು ಅದ್ಭುತವಾಗಿ ನಿರೂಪಣೆ ಮಾಡತಕ್ಕಂತಹ ಖ್ಯಾತ ನಿರೂಪಕರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ಪುರ್ದಾಲ್, ಪುತ್ತೂರು ತಾಲೂಕು ಯುವ ಪ್ರಶಸ್ತಿ ಪುರಸ್ಕೃತರು. ಇವರು ಈ ಒಂದು ಗೌರವ ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕು. ಸೊಸೈಟಿ 11 ತಂಡ ಮೊದಲ ಪಂದ್ಯವನ್ನು ಗೆದ್ದುಕೊಂಡು ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಸೋತಿದ್ದೀರಾ, ಭಾಗವಹಿಸಿದ್ದೀರಾ, ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದೀರಾ, ತಮಗೆ ಅಭಿನಂದನೆಗಳು. ಇದೀಗ ಮುಖ್ಯ ವೇದಿಕೆಯಲ್ಲಿ ಸೊಸೈಟಿ 11 ತಂಡದ ಆಟಗಾರನನ್ನು ಗೌರವಿಸುವಂತಹ ಸಮಯ ಬಂದಿದೆ. ಅದನ್ನು ಶ್ರೀಯುತ ಬಾಲಕೃಷ್ಣ ಪುರ್ದಾಲ್ ಸರ್ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಿ, ಸ್ಮರಣಿಕೆಯನ್ನು ನೀಡಿ ಅವರನ್ನು ಬೀಳ್ಕೊಡ್ತಾ ಇದ್ದಾರೆ. ಅಭಿನಂದನೆಗಳು, ಅತ್ಯುತ್ತಮವಾಗಿ ಆಡಿದ್ದೀರಾ, ತಮಗೆ ಶುಭವಾಗಲಿ. No doubt, man of the match of the previous match, last over. ಲೋಕೇಶ್ ಇವರನ್ನು ಭಾಸ್ಕರ್ ಅವರು ಇವರನ್ನು ಗೌರವಿಸಬೇಕು. ಬನ್ನಿ ಲೋಕೇಶ್ ಫ್ರಮ್ ವರ್ತಕರ 11 ಪುತ್ತೂರು, ಈ ತಂಡದ ವರ್ತಕರ 11 ತಂಡದ ಲೋಕೇಶ್ ಬನ್ನಿ, ಅವರಿಗೆ ಭಾಸ್ಕರ್ ಅವರು ಈ ಒಂದು ಪ್ರಶಸ್ತಿ ನೀಡಿ ಅಭಿನಂದಿಸಬೇಕು. 1 over, no maiden, 1 run, 4 wickets. Unbelievable. It's 3 overs match. 1 over, no maiden, 1 run, 4 wickets. It's absolutely brilliant. Magnificent bowling performance of Lokesh. Lokesh ಬನ್ನಿ ಮುಖ್ಯ ವೇದಿಕೆ ಹತ್ತ ಬಂದು ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಳ್ಳಿ. ಅತ್ಯುತ್ತಮವಾಗಿರತಕ್ಕಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ತಾವು ಪಡ್ಕೊಳ್ಬೇಕು. ಅದನ್ನು ಗೋಪಾಲ್ ಅವರು ಅದನ್ನು ಭಾಸ್ಕರ್ ಅವರು ಅದನ್ನು ವಿತರಿಸಬೇಕು. ಭಾಸ್ಕರ್ ಇದನ್ನು ವಿತರಿಸಲಿಕ್ಕಿದ್ದಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಲೋಕೇಶ್ ಪಾಲಾಗ್ತಾ ಇದೆ. 1 more ಕ್ವಾರ್ಟರ್ ಫೈನಲ್ ನಂಬರ್ 2. KSRTC 11 ತಂಡ ನಾಣ್ಯ ಚುಮ್ಮುಗೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯಲ್ಲಿದೆ. ಅದ್ಭುತವಾಗಿ ಆಡಿದ ಸೊಸೈಟಿ 11 ತಂಡಕ್ಕೂ ಅಭಿನಂದನೆಗಳು. ಅದ್ಭುತವಾಗಿ ಆಡಿದ್ದೀರಾ, ಮನರಂಜಿಸಿದ್ದೀರಾ, ಕ್ರೀಡಾಭಿಮಾನಿಗಳ ಮನವನ್ನು ಕೂಡ ಗೆದ್ದಿದ್ದೀರಾ. ತಮ್ಮ ಈ ಕ್ರಿಕೆಟ್ ಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ಸರ್ವ ರೀತಿಯ ಶುಭಕಾಮನೆಗಳು. ಆ ಸ್ಮರಣಿಕೆಯನ್ನು ವಿತರಿಸಿದಂತಹ ಬಾಲಕೃಷ್ಣ ಸರ್ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇದೀಗ ಮುಖ್ಯ ವೇದಿಕೆಯಲ್ಲಿ ಭಾಸ್ಕರ್ ಸರ್ ಅವರಿಂದ ಪಡ್ಕೊಂಡಂತಹ ಮ್ಯಾನ್ ಆಫ್ ದಿ ಮ್ಯಾಚ್ ಲೋಕೇಶ್, ಅಭಿನಂದನೆಗಳು. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದಿ ಸೆಮಿಫೈನಲ್. ಪ್ರಥಮ ಚೆಂಡು ಆರಂಭವಾಗಿದೆ. ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಚೆಂಡಿಗೆ 1 ಓವರ್ ದಾಖಲಾಗಿದೆ. ಬರೇ 3 ಓವರುಗಳ ಆಟ, ಅದಕ್ಕೆ 18 ಚೆಂಡುಗಳ ಕೂಟ. ಈ 18 ಚೆಂಡುಗಳ ಪಂದ್ಯದಲ್ಲಿ 35-40 ಓಟಗಳನ್ನು ಗಳಿಸತಕ್ಕಂತಹ ಸಾಮರ್ಥ್ಯವಿರತಕ್ಕಂತಹ ದೈತ್ಯ ಆಟಗಾರರ ಪಡೆ ಪ್ರತಿಯೊಂದು ತಂಡದಲ್ಲೂ ಕೂಡ ಇದೆ. ಕ್ಯಾಂಪ್ಕೋ 11 ಅಕ್ಷಯ್ ಹಾಗೂ ದೀಪಕ್ ಜೋಡಿ. ಅಕ್ಷಯ್ ಸ್ಟ್ರೈಕ್ ವಿಭಾಗದಲ್ಲಿ, ದೀಪಕ್ ಸ್ಟ್ರೈಕ್ ವಿಭಾಗದಲ್ಲಿ, ಅಕ್ಷಯ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ. ದೀಪಕ್ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಕಲಾತ್ಮಕ ಶೈಲಿ ಇರುವ ಆಟಗಾರರು, ಒಂಟಿಯೊಂದಿಗೆ ಇರುವ ಆಟಗಾರರ ಖಾತೆ ಕೂಡ ಆರಂಭವಾಗಿದೆ. ತಂಡದ ಗಳಿಕೆಯಲ್ಲಿ 2 ಬಂದಿದೆ. ಅಕ್ಷಯ್ ಅವರು ಅತ್ಯುತ್ತಮ ಶೈಲಿಯ ಓವರಾಮ್ ಕ್ರಿಕೆಟ್ ಪಟು ವಿಭಾಗದಲ್ಲಿ, ಅದರಲ್ಲೂ ಅಭಿರಾಮ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ಪುತ್ತೂರು ತಂಡವನ್ನು ಪ್ರತಿನಿಧಿಸಿ ದಾವಣಗೆರೆಯ ಶಾಮನೂರು ಟ್ರೋಫಿಯಲ್ಲೂ ಕೂಡ ಭಾಗವಹಿಸಿದಂತಹ ಹೆಗ್ಗಳಿಕೆ ಈತನಿಗಿದೆ. ಇಲ್ಲಿ ದಾಂಡುಗಾರಿಕಾ ಸ್ಟ್ರೈಕ್ ವಿಭಾಗದಲ್ಲಿ ಎಸೆತಗಾರಿಕಾ ದೌತ್ಯ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಲೆಫ್ಟ್ ಆರ್ಮ್ ಬೌಲರ್, ಶ್ರೇಷ್ಠ ದಾಳಿಗಾರಿಕೆ, ಆಕರ್ಷಕ ಶೈಲಿಯ ದಂಡುಗಾರಿಕೆ, ಇದರೊಂದಿಗೆ ಕವರ್ ಡ್ರೈವ್ ಮಾಡುವ ಭರದಲ್ಲಿ ಒಂಟಿ ಸುಲಭದಲ್ಲಿ ಅವಳಿ ಓಟ ಯಶಸ್ವಿಯಾಗಿ ಪೂರ್ತಿಗೊಳಿಸಿ 3ನೇ ಓಟಕ್ಕಾಗಿ ಪ್ರಯತ್ನ. ಈರುವ ಓಟಗಾರ ಚುರುಕಿನ ಓಡಾಟ. ಇಲ್ಲಿ 3 ಓಟಗಳು ಬಂದಿದೆ. ದೀಪಕ್ ಮತ್ತು ಅಕ್ಷಯ್ ಜೋಡಿಗಳ ಮಧ್ಯೆ ವಾಟ್ ಅ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್. ಅದ್ಭುತವಾಗಿ ಓಟವನ್ನು ಪೂರ್ತಿಗೊಳಿಸಿದ್ದಾರೆ. ಇಲ್ಲಿ 3 ಓಟ ಪೂರ್ತಿಯಾದ ನಂತರದ ಒಟ್ಟು ಗಳಿಕೆ 5. ಪ್ರಥಮ ಇನ್ನಿಂಗ್ಸಿನ ರೆಹಮಾನ್ 4ನೇ ಚೆಂಡನ್ನು ಎಸೆಯತಕ್ಕಂಥ ದಾಳಿಗಾರ. KSRTC 11 ಇಲ್ಲಿ ಕ್ಷೇತ್ರ ಪಾಲಕರ ಸಂಪೂರ್ಣ ವೈಫಲ್ಯತೆಯ ಮಧ್ಯೆ ಒಂಟಿ ಸುಲಭ, ಅವಳಿಯೂ ಕೂಡ ಸುಲಭದಲ್ಲಿ ತೃತೀಯ ಓಟವನ್ನು ಥ್ರೋ ಅನ್ನು ಮನಗಂಡು ಓಡ್ತಾ ಇದ್ದಾರೆ. 2 ಬಾರಿ ಈರುವ ಆಟಗಾರರು 3 ಹೀಗೆ 6 ಓಟಗಳನ್ನು ಕಳೆದ 2 ಚೆಂಡುಗಳಲ್ಲಿ ಪೂರೈಸುವುದು ಖಂಡಿತವಾಗಿಯೂ ಈ ಬಿಸಿಲಿನ ಮಧ್ಯೆಯೂ ಕೂಡ ಅವರ ಓಡತಕ್ಕಂಥ ಓಟವನ್ನು ಗಮನಿಸ್ತಾ ಇದ್ದೀವಿ.
ಇರುವ ಆಟಗಾರರು ಬರೇ ಆಟಗಾರರಲ್ಲ, ಅತ್ಯುತ್ತಮ ಓಟಗಾರರು. ಒಂದು ಪ್ರದೀಪ, ಮತ್ತೊಬ್ಬ ಅಕ್ಷಯ್. ಇರುವ ಆಟಗಾರರ ಜುಗಲ್ಬಂದಿಯೊಂದಿಗೆ ಅಂಕಿಅಂಶ ಪಟ್ಟಿ ಏರಿಕೆಯಾಗುತ್ತಾ 8 ಬಂದಿದೆ. ಪ್ರಥಮ ಇನ್ನಿಂಗ್ಸ್ ನ ಪ್ರಥಮ ಓವರ್ ಚಾಲ್ತಿಯಲ್ಲಿ ಅದ್ಭುತ ಸ್ಟ್ರೈಲಿಯ ದಾಂಡುಗಾರಿಕೆ ಇದು. ವಾಟ್ ಅ ಮ್ಯಾಗ್ನಿಫಿಸೆಂಟ್ ಸ್ಟ್ರೋಕ್ ಫ್ರಮ್ ದಿ ಬ್ಯಾಟರ್. ದಿಸ್ ಈಸ್ ಅಕ್ಷಯ್ ಫಾರ್ ಯು. ಒಟ್ಟಾಗಿ 3 ಚೆಂಡುಗಳನ್ನು ಎದುರಿಸಿ 8 ಓಟವನ್ನು ಗಳಿಸಿದ ಅಕ್ಷಯ್, 2 ಚೆಂಡನ್ನು ಎದುರಿಸಿ 4 ಓಟವನ್ನು ಗಳಿಸಿದಂತಹ ದೀಪಕ್. ತಂಡದ ಒಟ್ಟು ಗಳಿಕೆ 12. ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ ಕೊನೆಯ ಚೆಂಡು ಬಾಕಿ ಇದೆ. ಮೊದಲ 2 ಚೆಂಡುಗಳಿಗೆ 1 ಓಟಗಳನ್ನು ಗಳಿಸಿ ಬಳಿಕ 3 ಮತ್ತೆ ಬೌಂಡರಿ, ಹೀಗೆ 5 ಚೆಂಡು ಮುಕ್ತಾಯ ಕಂಡಿದೆ. ಕೊನೆಯ ಬಾರಿಗೆ ರಹಮಾನ್ ಎಸೆಯಬೇಕಾಗಿದೆ. ಆಕರ್ಷಕ ಶೈಲಿಯ ದಾಂಡುಗಾರಿಕೆ, ಅಕ್ರಾಸ್ ಮಾದರಿ ಹೊಡೆತ ಇದು. ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಕಲರ್ಫುಲ್ ಸ್ಟ್ರೋಕ್ ಫ್ರಮ್ ಅಕ್ಷಯ್. ಕ್ಲಾಸ್ 1 ಅದ್ಭುತವಾಗಿರುತ್ತು. 1 ಓವರ್ ಮುಕ್ತಾಯ ಕಂಡಿದೆ. ಕಳೆದ ಪಂದ್ಯದಲ್ಲಿ ರಹಮಾನ್ 1 ಓವರಲ್ಲಿ ಬರೇ ಒಂದೇ ಒಂದು ಓಟವನ್ನು ಬಿಟ್ಟುಕೊಟ್ಟಿದ್ರು. ಆದರೆ ಈ ಓವರಲ್ಲಿ ಕೊನೆಯದಾಗಿ ದುಬಾರಿ ಆಗಿದ್ರು. ಒಟ್ಟಿನಲ್ಲಿ ಬಂದಿದೆ 1 ಓವರ್ ಮುಕ್ತಾಯಕ್ಕೆ 18. ನಾವು ಕ್ಯಾಂಪ್ಕೋ 11 ಆನ್ ಡ್ರೈವರ್ ಸೀಟ್. 18 ಓಟವನ್ನು ಕಲೆ ಹಾಕಿದೆ 1 ಓವರ್ ಮುಕ್ತಾಯಕ್ಕೆ. ಇನ್ನು 2 ಓವರ್ಗಳ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ, ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ನಾಣಿಚುಂಬಿಗೆ ಕರೆ ನೀಡ್ತಾ ಇದ್ದೀನಿ. ಇಂಜಿನಿಯರ್ಸ್ 11 ವಿರುದ್ಧವಾಗಿ ಪೊಲೀಸ್ 11 ಬಿ ತಂಡದ ನಾಯಕರೇ ಬನ್ನಿ, ಟಾಸ್ ನಡೆಸಿಕೊಟ್ಟು ಸಹಕರಿಸಿ. ಇಂಜಿನಿಯರ್ಸ್ 11 ವಿರುದ್ಧವಾಗಿ ಪೊಲೀಸ್ 11 ಬಿ, ಅದು ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯ. ಆಕರ್ಷಕ ಶೈಲಿಯ ಹೊಡೆತ ಇದು. ಚೆಂಡಿಗೆ ತಕ್ಕಂತೆ ಸಮರ್ಪಕವಾಗಿರತಕ್ಕಂತಹ ಉತ್ತರ ಬಂದಿದೆ. ಅದ್ಭುತವಾಗಿರತಕ್ಕಂತಹ ಹೊಡೆತ ಇದು. ಮತ್ತೊಂದು ಸಿಕ್ಸರ್. कॉलेज में लड़की नहीं है तो पढ़ने में क्या मजा भाई. कॉलेज में लड़की नहीं है तो पढ़ने में क्या मजा. क्रिकेट में ऐसा चक्का नहीं है तो क्रिकेट में क्या मजा भाई. अक्षय, यू ब्यूटी, व्हाट अ स्ट्रोक. ದೀಪಕ್ ಹಾಗೂ ಅಕ್ಷಯ್ ಜೋಡಿಗಳ ಮಧ್ಯೆ ಒಂದು ಅದ್ಭುತವಾಗಿರತಕ್ಕಂತಹ ಓಟಗಳು ಮುಂದುವರಿತಾ ಇದೆ. ದೀಪಕ್ ಹಾಗೂ ಅಕ್ಷಯ್. ಅಕ್ಷಯ್ ಮತ್ತು ದೀಪಕ್, ಪುತ್ತೂರಿನ ಅಕ್ಷಯ್ ಹಾಗೂ ಕಡಬ ತಂಡದ ಪರವಾಗಿ ಆಡತಕ್ಕಂತಹ ದೀಪಕ್ ಇರುವ ಜೋಡಿಗಳ ಜುಗಲ್ಬಂದಿ ಮುಂದುವರಿತಾ ಇದೆ. 2 ಚೆಂಡಿನ ಮುಕ್ತಾಯ ಕಂಡಿದೆ 3ನೆಯ ಬಾರಿಗೆ. ಶ್ರೇಷ್ಠ ದಾಳಿಗಾರಿಕೆ, ಅತ್ಯುತ್ತಮವಾಗಿರತಕ್ಕಂಥ ಪ್ರಯತ್ನ ಇದೆ. ಒಂಟಿ ಓಟಕ್ಕಾಗಿ ಓಡಾಟ ಯಶಸ್ವಿಯಾಗಿ ಪೂರ್ತಿಯಾಗುತ್ತಿದೆ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಬೈಸ್ ಎಂಬ ತೀರ್ಪಿನೊಂದಿಗೆ ಖಾತೆ ಹೆಚ್ಚುವರಿಯಾಗುತ್ತಾ 26. ಸುಭದ್ರವಾಗಿರತಕ್ಕಂತಹ ಆರಂಭವನ್ನು ಕಂಡುಕೊಳ್ಳುತ್ತಾ ಇದೆ. ಅಕ್ಷಯ್ ಮತ್ತು ದೀಪಕ್ ಜೋಡಿ ದಾಳಿಗಾರಿಕಾ ದೌತ್ಯವನ್ನು ಮತ್ತೆ ನಿಭಾಯಿಸಬೇಕಾಗಿದೆ. ದ್ವಿತೀಯ ಓವರ್. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಗಿನವಾಗಿ ಆಕರ್ಷಕ ಶೈಲಿಯ ದಾಂಡುಗಾರಿಕೆ ಇದು. ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ಅವಳಿ ಓಟಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಕಾಲಿಗೆ ಅಲ್ಪ ಗಾಯಾಳಾಗಿದೆ. ಆದರೂ ಧೃತಿಗೆಡದೆ ಆಡತಕ್ಕಂತಹ ಆಟಗಾರ. ಅವರು ಅತ್ಯುತ್ತಮ ಶೈಲಿಯ ಕ್ರಿಕೆಟ್ ಪಟು ಅಕ್ಷಯ್ ಮತ್ತು ಅದರ ಜೊತೆಯಾಗತಕ್ಕಂತಹ ದೀಪಕ್ ಕಡಬ. ಇರುವ ಆಟಗಾರರು ಕೂಡ ಅತ್ಯುತ್ತಮವಾಗಿ ಬ್ಯಾಟ್ ಬೀಸತಕ್ಕಂತಹ ದಾಂಡಿಗರು. ಆರಂಭಿಕ ಭದ್ರ ಬುನಾದಿಯನ್ನು ಹಾಕಿಕೊಳ್ಳುತ್ತಾ ಇದ್ದಾರೆ. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ವಾಟ್ ಎ ಸ್ಟ್ರೋಕ್ ಆಫ್ ದಿ ಟೂರ್ನಮೆಂಟ್. ಚೆಂಡು ಸ್ವೀಕರಿಸಿದ ಶೈಲಿ, ದಂಡಿಸಿದ ವೈಖರಿ ಇವೆಲ್ಲವೂ ಕೂಡ ಕ್ರೀಡಾಭಿಮಾನಿಗಳ ಮನವನ್ನು ಗೆಳುತ್ತಾ ಇದೆ. ಸುದ್ದಿ ಚಾನೆಲ್ ಮುಖೇನವಾಗಿ ನೇರ ಪ್ರಸಾರ ಸಾಗಿ ಬರುತ್ತಾ ಇದೆ. ಮರುಪ್ರಸಾರ ನೀಡುವುದಾದರೆ ಮತ್ತೆ ಮತ್ತೆ ನೋಡ ಬಯಸತಕ್ಕಂಥ ಹೊಡೆತವಾಗಿದೆ. ಹೊಡೆದ ಶೈಲಿ ಅಕ್ಷಯ್ ಈ ಬಾರಿಯಲ್ಲಿ ಸಿಕ್ಸರ್ ವೀರನಾಗುವುದರೊಂದಿಗೆ ತಂಡದ ಗಳಿಕೆಯಲ್ಲಿ 33, ಡಬಲ್ 3. ಮತ್ತೆ ಅಕ್ಷಯ್ ಇದು ಸುಲಭ ತುತ್ತಾಗ್ತಾ ಇದೆ. ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. 6 ಓಟಗಳು ದಾಖಲಾಗಿದೆ. ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್. ಓವರ್ ಸಂಖ್ಯೆ 2 ಕೂಡ ಮುಕ್ತಾಯ ಕಂಡಿದೆ. ತಂಡದ ಒಟ್ಟು ಗಳಿಕೆ 39 39 ಆನ್ ಬೋರ್ಡ್. ನೋ ಲಾಸ್ 39. ಯಾವುದೇ ಉದ್ದರಿಯನ್ನು ಬಿಟ್ಟುಕೊಡದೆ 2 ಓವರ್ಗಳ ಮುಂದೆ ಅದ್ಭುತವಾಗಿರತಕ್ಕಂತಹ ರನ್ ಧಾರಣೆ ಹೆಚ್ಚಿಸ್ತಾ ಇದೆ. 19.50 current run rate per over 39. End of the over number 2.
ವೈಯಕ್ತಿಕವಾಗಿ 26 ಓಟವನ್ನು ಗಳಿಸಿದ ಅಕ್ಷಯ್, 3 ಸಿಕ್ಸರ್ ಹಾಗೂ 1 ಬೌಂಡ್ರಿಯೊಂದಿಗೆ ಒಮ್ಮೆ ತ್ರಿವಳಿ ಓಟವನ್ನು ಕೂಡ ಗಳಿಸಿದ ಆಟಗಾರನಾದರೆ ದೀಪಕ್ ಒಮ್ಮೆ ತ್ರಿವಳಿ ಹಾಗೂ 1 ಸಿಕ್ಸರ್ನೊಂದಿಗೆ ಒಟ್ಟಾಗಿ 12 ಓಟವನ್ನು ಗಳಿಸಿ ಬ್ಯಾಟ್ ಬೀಸ್ತಾ ಇದ್ದಾರೆ. 39 ಬಂದಿದೆ, 3 ಇತರೆ ಓಟಗಳು ದಾಖಲಾಗಿದೆ. ಎಸೆತಗಾರಿಕೆ ದೌತ್ಯವನ್ನು ಮುಂದುವರಿಸುತ್ತಾ ಮತ್ತು ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಯತ್ನವನ್ನು ಪಟ್ಟರು ಸಹ ಆಟಗಾರನ ಇಲ್ಲಿ ಸಾಥ್ ನೀಡದ ಪರಿಣಾಮವಾಗಿ ಇದಕ್ಕೆ ಅವಳಿ ಓಟಗಳಿಗೆ ಅವಕಾಶವಾಗ್ತಾ ಇದೆ. ಅವಳಿ ಓಟಗಳು ಮತ್ತೆ ಸೇರ್ಪಡೆಯಾಗಿದೆ. 41. ದ್ವಿತೀಯ ಚೆಂಡಿಗೆ ಆಕರ್ಷಕ ಶೈಲಿಯ ಹೊಡೆತ ಇದು. ಇಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳೋದರೊಂದಿಗೆ ಇಲ್ಲಿ ಪ್ರಥಮ ವಿಕೆಟ್ ಕಳ್ಕೊಳ್ಳುತ್ತಾ ಇದೆ. ವಾಟ್ ಅ ಪಾರ್ಟ್ನರ್ಶಿಪ್! 41 ಓಟಗಳ ಜೊತೆಗಾರಿಕೆ. ಇರುವ ಆಟಗಾರರು 3 ಓವರ್ಗಳ ಪಂದ್ಯದಲ್ಲಿ 2.2 ಓವರ್ಗಳ ಮುಂದೆ 41 ಓಟಗಳ ಜೊತೆಗಾರಿಕೆ ಮಾಡಿದ್ದಾರೆ ಇರುವ ಆಟಗಾರರು. 41 ರನ್ಸ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಅಕ್ಷಯ್ ಅಂಡ್ ದೀಪಕ್. ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್. ಇನ್ನು 4 ಚೆಂಡುಗಳ ಆಟ ಪ್ರಥಮ ಇನ್ನಿಂಗ್ಸ್ನಲ್ಲಿ ಬಾಕಿ ಆಗ್ತಾ ಇದೆ. KSRTC 11 ತಂಡದ ದಾಳಿಗಾರರ ಮೇಲೆ ಪ್ರಹಾರ ಆರಂಭಿಸಿ ಆಗಿದೆ. ಅಕ್ಷಯ್ ವೈಯಕ್ತಿಕವಾಗಿ ಅತ್ಯುಮುಖವಾಗಿ 3 ಸಿಕ್ಸರ್ ಹಾಗೂ 1 ಬೌಂಡರಿಯನ್ನು ಬಾರಿಸುವುದರೊಂದಿಗೆ ವೈಯಕ್ತಿಕ ಖಾತೆಯಲ್ಲಿ 26 ಓಟವನ್ನು ಗಳಿಸಿ ಅಕ್ಷಯ್ ಆಡ್ತಾ ಇದ್ರೆ, ನೂತನ ಆಟಗಾರರಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಸಚಿನ್. ಯಾವುದೇ ಓಟಗಳನ್ನು ಗಳಿಸಿಕೊಳ್ಳುತ್ತಾ ಇಲ್ಲ. ಕ್ರಿಕೆಟಿಗೂ ಸಚಿನಿಗೂ ಬಹಳಷ್ಟು ಅವಿನಾಭಾವ ಸಂಬಂಧ ಇದೆ. ಖಂಡಿತವಾಗಿಯೂ ಸಚಿನ್ ಮಾಸ್ಟರ್ ಬ್ಲಾಸ್ಟರ್. ಇಲ್ಲಿ ಸಚಿನ್ ತನ್ನ ದೌತ್ಯವನ್ನು ಯಾವ ರೀತಿ ನಿಭಾಯಿಸುತ್ತಾರೆ, ಕನಿಷ್ಠ ಪಕ್ಷ ಅಕ್ಷಯ್ ಸ್ಟ್ರೈಕ್ ಪಡೆದುಕೊಳ್ಳಲು ಆ ತರಾತುರಿಯಲ್ಲಿದ್ದದ್ದೇ ಆದರೆ ಖಂಡಿತವಾಗಿ ಒಂದು ಅದ್ಭುತವಾಗಿರುವ ಮೊತ್ತವನ್ನು ಟಾರ್ಗೆಟ್ ಆಗಿ ಸೆಟ್ ಮಾಡಿಕೊಡಬಹುದಾಗಿದೆ. ದಂಡಿಸುವ ಪ್ರಯತ್ನವನ್ನು ಪಟ್ಟರು, 1 ಓಟವನ್ನು ಪೂರ್ತಿಗೊಳಿಸಿದರು. ಇಲ್ಲಿ ತಂಡದ ಗಳಿಕೆಯಲ್ಲಿ ಒಟ್ಟಾಗಿ ಏರಿಕೆಯಾಗುತ್ತಾ 42 ಬಂದಿದೆ. 42 ಆನ್ ಬೋರ್ಡ್. ಇಂಜಿನಿಯರ್ಸ್ 11 ತಂಡದ ನಾಯಕ ಬನ್ನಿ, ಜೊತೆಗೆ ಪೊಲೀಸ್ 11 ಬಿ ತಂಡದ ನಾಯಕ ಬನ್ನಿ. ಇದೀಗ ನಾಣ್ಯ ಚುಂಬಕ ನಡೆಯಲಿಕ್ಕಿದೆ. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಪೊಲೀಸ್ 11 ಬಿ ನಾಯಕ ಬಂದಿದ್ದಾರೆ. ಮುಖ್ಯ ವೇದಿಕೆಯಲ್ಲಿ ಬಹಳಷ್ಟು ಅತಿಥಿ ಅಭ್ಯಾಗತರು ಬಂದು ಹೋಗುತ್ತಿದ್ದಾರೆ. ಖಂಡಿತವಾಗಿಯೂ ಸಮಾರೋಪ ಸಮಾರಂಭ ಇನ್ನಷ್ಟು ಅತಿಥಿಗಳನ್ನು ನೋಡಬಹುದಾಗಿದೆ. ಆಕರ್ಷಕ ಶೈಲ ಡ್ರೈವ್ 6 ನಂಬರ್ 4 ಫ್ರಮ್ ದಿ ಬ್ಲೇಡ್ ಆಫ್ ಅಕ್ಷಯ್. Individually scored 33 runs scored by Akshay. What an short innings, sweet innings. This fabulous, dangerous player of cricket. Good striker of the ball, hard hitter of the cricket. Now, total score moves on 48, loss of 1 wicket and 49 is the target. 49 ಅನ್ನೋದು ವಿಜಯದ ಗುರಿಯಾಗಿದೆ. ಆಯೋಜಕರಲ್ಲಿ ಹೊರವರಾಗಿರುವಂತಹ ಶ್ರೀಯುತ ಫಾರೂಕ್ ಶೇಖ್ ಮುಕ್ವ ಇವರ ಭಾವ, ಅದೇ ರೀತಿಯಾಗಿ ಮುಖ್ಯ ವೇದಿಕೆಯಲ್ಲಿದ್ದಾರೆ ನಮ್ಮ ಸಲ್ಮಾನ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವರಿಗೆ ಸ್ಕರಿಯಾ ಸರ್ ಅವರು ಈ ಒಂದು ಶಾಲು ಹೊದಿಸುವುದರೊಂದಿಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಮುಖ್ಯ ವೇದಿಕೆಯಲ್ಲಿ ಆಯೋಜಕರಾಗಿರುವಂತಹ ಫಾರೂಕ್ ಶೇಖ್ ಮುಕ್ವಿ ಅವರ 2 ಪುಟ್ಟ ಕಂದಮ್ಮಗಳು, ಆ ಪುಟ್ಟ ಮಕ್ಕಳು ಕೂಡ ಮುಖ್ಯ ವೇದಿಕೆಯಲ್ಲಿದ್ದಾರೆ. ತಮಗೆ ಸ್ವಾಗತ, ಹಾರ್ಟಿ ವೆಲ್ಕಮ್. ಇರುವ ಮಕ್ಕಳಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ದ್ವಿತೀಯ ಇನ್ನಿಂಗ್ಸ್ ಆರಂಭವಾಗಬೇಕಾಗಿದೆ. 18 ಚೆಂಡುಗಳ ಪಂದ್ಯ. ಕ್ಯಾಪ್ಟನ್ ಆಫ್ ಇಂಜಿನಿಯರ್ಸ್ 11 ದಯವಿಟ್ಟು ಬನ್ನಿ ಟಾಸ್ಗಾಗಿ. ತೃತೀಯ ಕ್ವಾರ್ಟರ್ ಫೈನಲ್. ನಾವು ಟಾಸಿಂಗ್ ಸೆರೆಮನಿ. ವಿನೋದ್ ಬಂದಿದ್ದಾರೆ. ಜೊತೆಗೆ ಪೊಲೀಸ್ 11 ಬಿ ವಿರುದ್ಧವಾಗಿ ಇದು ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯದ ಬಳಿಕ ಒಂದು ಕೊನೆಯ ಕ್ವಾರ್ಟರ್ ಫೈನಲ್ ಬಾಕಿ ಇರಲಿಕ್ಕಿದೆ.
So here news from Center. Engineers 11 won the toss and they have selected field first against Police 11B. It's match number 11 and quarter final number 3. Engineers 11 versus Police 11B. KSRTC 11 ತಂಡದವರು ಇತರೆ ಆಟಗಾರರನ್ನು ಪ್ರೀತಿಯಿಂದ ಮುಖ್ಯ ವೇದಿಕೆ ಹತ್ತ ಬರಮಾಡಿಕೊಳ್ಳುತ್ತಾ ಇದ್ದೀನಿ. ಇದು ಪ್ರತಿಯೊಂದು ತಂಡದ ಆಟಗಾರರ ಹೆಸರು. ಬಾಲ್ ಅಷ್ಟು ಕಡ್ಡೆ, ನೋ ಬಾಲ್. ಮೊದಲ ಚೆಂಡಿಗೆ ನೋ ಬಾಲ್ ಎಂಬ ತೀರ್ಪು ಬಂದಿದೆ. ಮೊದಲ ಚೆಂಡಿಗೆ ನೋ ಬಾಲ್ ಆಗಿತ್ತು. ಅದರೊಂದಿಗೆ ಖಾತೆಯನ್ನು ಅತಿರಿಕ್ತ ರೂಪದಲ್ಲಿ ಆರಂಭಿಸ್ತಾ ಇದೆ. ನೋ ಬಾಲ್ +1. ಎಡಗೈ ಮತ್ತು ಬಲಗೈ ಜೋಡಿ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ರಹಮಾನ್ ಎಂಬ ಎಡಗೈ ಬಲಗೈ ದಾಂಡಿಗನನ್ನು ಜೊತೆಗೂಡುತ್ತಾ ಮತ್ತೋರ್ವ ಆಟಗಾರ. KSRTC 11 ಒಬ್ಬ ಎಕ್ಸ್ಟ್ರಾ ಪ್ಲೇಯರ್, ದಯವಿಟ್ಟು ಬನ್ನಿ. KSRTC 11 ದಾಳಿಗಾರಿಕಾ ವಿಭಾಗದಲ್ಲಿ ಸಚಿನ್ ಕ್ರಿಕೆಟ್ ಯಾವ ಕ್ಷಣದಲ್ಲೂ ಕೂಡ ಅಸಾಧಾರಣವಾಗಿರತಕ್ಕಂತಹ ಆಟವನ್ನು ಸಾಧಾರಣಗೊಳಿಸಿದೆ ಈ ಕ್ರಿಕೆಟ್. ಇನ್ನೇ ಗಾಂಗೆಯ ಟ್ರೋಫಿಯಲ್ಲಿ 26 ಚೆಂಡುಗಳ ಮುಂದೆ ಸೆಂಚುರಿ, 104 ನಾಟ್ ಔಟ್, 26 balls from Prajwal Janardhan Bantwal from Goriyang Boys, represented Chakravarti and Moro. ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ಖಾತೆಗೆ ಒಂದಂಕಿ ಸೇರ್ಪಡೆ ಕೂಡ ಆಗ್ತಾ ಇದೆ. ಯಾವ ಕ್ಷಣದಲ್ಲೂ ಕೂಡ ಒಬ್ಬ ಆಟಗಾರನ ಅದ್ಭುತ ಇನ್ನಿಂಗ್ಸ್. ಮೊದಲ ಆ ಇನ್ನಿಂಗ್ಸ್ ಅಕ್ಷಯ್ ಕಟ್ಟಿದ ರೀತಿಯಲ್ಲಿ ನಕಲು ಪ್ರತಿ ಅಂತ ಜೆರಾಕ್ಸ್ ಕಾಪಿ ಅಂತ ಇಲ್ಲಿ ಕೂಡ ಮುಂದುವರಿಸಿದ್ದೆ. ಅದರಲ್ಲಿ ಈ ಪಂದ್ಯಕ್ಕೆ ಯಾವ ಕ್ಷಣದಲ್ಲೂ ಕೂಡ ಮರಳಿ ಬರಬಹುದಾಗಿದೆ. ಇಲ್ಲಿ ರೆಹಮಾನ್ ಮತ್ತು ಮತ್ತೋರ್ವ ದಾಂಡಿಗ ಇಲ್ಲಿ ಆರಂಭಿಕ ಆಟಗಾರರಾಗಿ ಪರಿಚಯವಾಗಿದೆ KSRTC 11 ತಂಡದ ಪರವಾಗಿ. ಸಚಿನ್ ದಾಳಿಗಾರಿಕೆಯಲ್ಲಿ ಕ್ಯಾಂಪ್ಕೋ 11 ತಂಡದ ಪರವಾಗಿ ಒಂಟಿ ಓಟಕ್ಕಾಗಿ ಓಡಾಟ ಪೂರ್ತಿಯಾಗಿದೆ. ಒಂಟಿ ಓಟ ಆರಂಭಿಕ ಓವರ್ ಪ್ರಗತಿಯಲ್ಲಿ ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಯಲ್ಲಿ ಸಚಿನ್ ದಾಳಿಗಾರಿಕಾ ದೌತ್ಯವನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಸಚಿನ್ ಕ್ಯಾಂಪ್ಕೋ 11 ಪರವಾಗಿ ಎಡಗೈ ಆಟಗಾರ. ಎಡಗೈ ಯಾವತ್ತೂ ಕೂಡ ಅಪಾಯಕಾರಿ ಆಟಗಾರ, ಆಕ್ರಮಣಕಾರಿ ದಾಂಡಿಗ. ಕಳೆದ ಪಂದ್ಯದಲ್ಲಿ KSRTC 11 ವಿರುದ್ಧ ಗವರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ಆಟಗಾರ ಎಡಗೈ ಅತ್ಯುತ್ತಮವಾಗಿ ಬ್ಯಾಟ್ ಬೀಸಿದ್ರು ಸಚಿನ್. ಇಲ್ಲಿ ದಾಳಿಗಾರಿಕಾ ದೌತ್ಯ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಒಂಟಿ ಓಟವ ಲೆಗ್ ಬೈ ಮುಖ್ಯವಾಗಿ ಗಳಿಸಿಕೊಳ್ಳುತ್ತಾ ಇದೆ. ಲೆಗ್ ಬೈಯೊಂದಿಗೆ ಖಾತೆಗೆ ಒಂದಂಕಿ ಸೇರ್ಪಡೆಯಾಗಿದೆ. ಭಾನು ಪ್ರಕಾಶ್ ಆಚಾರ್ಯ ಅವರು ಅಂಕಿಅಂಶಿ ಬರಹ ದೌತ್ಯ ನಿಭಾಯಿಸ್ತಾ ಇದ್ದಾರೆ. ಸಂತೋಷ್ ಕೂಡ ಮತ್ತೊಬ್ಬ ಅಂಕಿಅಂಶಿ ಬರಹಗಾರ. ವೀಕ್ಷಕರ ಕೊಠಡಿಯಲ್ಲಿ ಸಾಗರ್ ಬಳ್ಳಾರೆ, ಜೊತೆಗೆ ಪ್ರಸಕ್ತವಾಗಿ ವಿಶ್ರಾಂತಿಯಲ್ಲಿ ತೀರ್ಪುಗಾರರಾಗಿ ಚಿದಾನಂದ್ ಪಡ್ಡಾಯಿಯವರು ಹಾಗೂ ಅನಿಲ್ ಗೌಡ ತೆಂಕಿಲ. ಮುಖ್ಯ ತೀರ್ಪುಗಾರರಾಗಿ ಸೇವೆಯಲ್ಲಿದ್ದಾರೆ ಮೇಘಸ್ ಹಾಗೂ ಶಬೀರ್ ರೆಂಜಾ. ಶಬೀರ್ ರೆಂಜಾ ಅವರು ಅತ್ಯುತ್ತಮ ಓವರ್ ಆರ್ಮ್ ಕ್ರಿಕೆಟ್ ಪಟು ಕೂಡ ಹೌದು. ಇರುವ ತೀರ್ಪುಗಾರರ ದೌತ್ಯ ನಾವು ಗಮನಿಸ್ತಾ ಇದ್ದೀವಿ. ಇವರೆಲ್ಲರ ಸಹಕಾರದಿಂದ ಈಗಾಗಲೇ ಪಂದ್ಯ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಮತ್ತೆ ಯಶಸ್ವಿಯಾಗಿ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ದಾಳಿಗಾರಿಕೆ ದೌತ್ಯ ಶ್ರೇಷ್ಠ ದಾಳಿಗಾರಿಕೆ. ಎದುರಾಳಿ ದಾಂಡಿಗನಿಗೆ ಯಾವುದೇ ರೀತಿ ದೊಡ್ಡ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಚೆಂಡನ್ನು ಚುಕ್ಕಿಗೊಳಿಸ್ತಾ ಇದ್ದಾರೆ ದಾಳಿಗಾರ ಸಚಿನ್. ಶಿವ ದಾಂಡುಗಾರಿಕಾ ದೌತ್ಯ ನಿಭಾಯಿಸತಕ್ಕಂಥ ಆಟಗಾರ ಶಿವ ಸ್ಟ್ರೈಕ್ ವಿಭಾಗದಲ್ಲಿ, ರೆಹಮಾನ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಕೆಲ ಕಾಲ ಗಾಳಿಯಲ್ಲಿ ಚೆಂಡು ಕ್ಷೇತ್ರ ಪಾಲಕ ಪಡ್ಕೊಳ್ಳತಕ್ಕಂಥ ಪ್ರಯತ್ನದಲ್ಲಿ ಎಲ್ಲೇ ಕ್ಯಾಚ್ಗಾಗಿ ಈರುವ ಕ್ಷೇತ್ರ ಪಾಲಕರು ಪ್ರಯತ್ನ ಪಡ್ತಾ ಇದ್ರು. ಓರ್ವ ಕ್ಷೇತ್ರ ಪಾಲಕ ನೋಡುತ್ತಲೇ ಇದ್ರು. ಆದರೆ ಚೆಂಡಂತೂ ಲೀಲಾಜಾಲವಾಗಿ ಲ್ಯಾಂಡ್ ಆಗಿದೆ. ಇಲ್ಲಿ ಯಾವುದೇ ರೀತಿ ಅವಕಾಶ ಹಸ್ತಕ್ಕೆ ತಗುಲಿದ್ರೂ ಅದನ್ನು ಪಡ್ಕೊಳ್ಳುವಂತಹ ಅವಕಾಶಕ್ಕೆ ಚೆಂಡು ಬಿಟ್ಟು ಕೊಟ್ಟಿಲ್ಲ. ಓಡಿದಷ್ಟು ಓಟಗಳು ಅಂದರೆ ಇಲ್ಲಿ ಒಂಟಿ ಓಟವನ್ನು ಓಡಿ ಪೂರ್ತಿಗೊಳಿಸಿ ಆಗಿದೆ. ತಂಡದ ಗಳಿಕೆಯಲ್ಲಿ 5 ಓಟಗಳು ಬಂದಿದೆ. ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಓವರ್ ಚಾಲ್ತಿಯಲ್ಲಿ ಎಡಗೈ ಆಟಗಾರ 6 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ. ಇದು
49 ವಿಜಯದ 43 ಓಟಗಳು ಇನ್ನೂ ಕೂಡ ವಿಜಯಕ್ಕಾಗಿ ಬೇಕಾಗ್ತಾ ಇದೆ. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಈ ಬಾರಿ ಕ್ಯಾಚ್ಗೆ ಅವಕಾಶ ಇದೆ. ವಿಕೆಟ್ ಸಂಖ್ಯೆ 1. ಮೊದಲ ವಿಕೆಟ್ ಕಳೆದುಕೊಳ್ಳುತ್ತಾ ಇದೆ ತಂಡ. ಇಲ್ಲಿ ಆರಂಭಿಕ ವಿಕೆಟ್ ನಷ್ಟಕ್ಕೆ 1 ಓವರ್ ಮುಕ್ತಾಯಕ್ಕೆ 6 ಓಟವನ್ನು ಗಳಿಸಿ 1 ವಿಕೆಟ್ ಬಿಟ್ಟು ಕೊಟ್ಟಾಗಿದೆ ತಂಡ. KSRTC 11 ತಂಡದ ಸಾಧನೆ 6ಕ್ಕೆ ಏರಿಲ್ಲ, 3ಕ್ಕೆ ಇಳಿದಿಲ್ಲ. ಆದರೆ ಇನ್ನೂ ಕೂಡ 2 ಓವರ್ಗಳ ಆಟ ಮಾತ್ರ ಬಾಕಿ ಇದೆ. 12 ಚೆಂಡುಗಳ ಆಟಕ್ಕೆ ಬರೋಬ್ಬರಿ 43 ಓಟಗಳ ಅವಶ್ಯಕತೆ ಇದೆ. ಕಳೆದ ಪಂದ್ಯದಲ್ಲಿ KSRTC 11 ವಿರುದ್ಧವಾಗಿ ಆಡತಕ್ಕಂಥ ವೇಳೆಯಲ್ಲಿ ಅಫಿಷಿಯಲ್ಸ್ ತಂಡಕ್ಕೆ 44 ಓಟಗಳ ಅವಶ್ಯಕತೆ ಇತ್ತು. ಕೊನೆಯದಾಗಿ 6 ಚೆಂಡಿಗೆ 19 ಓಟ ಬೇಕಾಗಿತ್ತು. ಕೊನೆಯದಾಗಿ 2 ಚೆಂಡಿಗೆ 11 ಓಟ ಬೇಕಾಗಿತ್ತು. ಗೌರ್ಮೆಂಟ್ ಅಫಿಷಿಯಲ್ಸ್ 11 ತಂಡದ ವಿರುದ್ಧವಾಗಿ ಆಡಿತ್ತು KSRTC. ಅಲ್ಲಿ KSRTC ತಂಡ 6 ಓಟಗಳ ಅಂತರದ ಗೆಲುವನ್ನು ದಾಖಲಿಸಿ ಈ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಿದೆ. ಇದು ಕ್ವಾರ್ಟರ್ ಫೈನಲ್. ಸೆಮಿಫೈನಲ್ ಹಾದಿ ಸುಗಮವಾಗಲು ಒಂದೇ ಒಂದು ಮೆಟ್ಟಿಲು, ಉಪಾಂತ್ಯಕ್ಕೆ ತಲುಪುವ ತಂಡ ಯಾವುದು? ಬರೋಬ್ಬರಿ 43 ಓಟಗಳ ಅವಶ್ಯಕತೆ ಇದೆ. ಅಕ್ಷಯ್ ದಾಳಿಗಾರಿಕೆದ ತುದಿಯಿಂದ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ತನ್ನದೇ ಆದ ಶೈಲಿಯಲ್ಲಿ ಎಸೆದ ಚೆಂಡು, ಅದ್ಭುತ ಶೈಲಿಯ ದಾಂಡುಗಾರಿಕೆ ಇದು. ವಾಟ್ ಎ ಸ್ಟ್ರೋಕ್ ಫ್ರಮ್ ದಿ ಬ್ಯಾಟರ್ ರಹಮಾನ್. ಶಿವ ಸಿಕ್ಸರ್ ಬಾರಿಸುವುದರೊಂದಿಗೆ ತಂಡದ ಖಾತೆಯಲ್ಲಿ ಏರಿಕೆಯಾಗಿದೆ. ಕಮ್ ಬ್ಯಾಕ್ ಮಾಡಬಹುದೇ KSRTC 11 ತಂಡ? ಕಳೆದ ಪಂದ್ಯದಲ್ಲಿ ಮೊದಲ ಓವರ್ ಅಕ್ಷಯ್ ದಾಳಿಗಾರಿಕೆ ನಡೆಸಿದ್ದೆ. ಆದರೆ ಇಲ್ಲಿ ದಾಳಿಗಾರಿಕೆ ದೌತ್ಯವನ್ನು ಬದಲಾಯಿಸಿ ಸಚಿನ್ ಬಳಿಕ ಅಕ್ಷಯ್ ಎಸೆಯುತ್ತಾ ಇದ್ದಾರೆ. ಇನ್ನು ಕೊನೆಯ ಓವರಂತೂ ಖಂಡಿತವಾಗಿಯೂ ಪ್ರದೀಪ ಅನ್ನತಕ್ಕಂತಹ ದಾಳಿಗಾರನ ಹೆಗಲ ಮೇಲೆ ಬರತಕ್ಕಂಥದ್ದು ಬಹುತೇಕವಾಗಿ ಖಚಿತವಾಗಿದೆ. ಎಲ್ಲ ಕ್ಷಣಗಳನ್ನು ಗಮನಿಸಿಕೊಂಡಾಗ ಇಲ್ಲಿ ಕ್ಯಾಚ್ ಪಡ್ಕೊಳ್ಳತಕ್ಕಂಥ ಅವಕಾಶಗಳ ಮಧ್ಯೆ ಕ್ಯಾಚ್ ಕೈ ಚೆಲ್ಲಿದ್ರು. ದೈತ್ಯ ಆಟಗಾರ ಶಿವ ಅವರ ಕ್ಯಾಚ್ ಎಷ್ಟೊಂದು ಕಾಸ್ಟ್ಲಿ ಆಗಬಹುದೆನ್ನುವುದಕ್ಕೆ ಮುಂದಿನ ಚೆಂಡುಗಳಿಗಾಗಿ ಕಾಯಬೇಕಾಗಿದೆ. 2 ಚೆಂಡುಗಳ ಮುಂದೆ 8 ಓಟ ಬಂದಾಗಿದೆ. 14 ಅಂಕಿಅಂಶ ಪಟ್ಟಿಯಲ್ಲಿ 10 ಚೆಂಡಿನ ಆಟ ಬಾಕಿ ಇದೆ. 35 ಓಟಗಳ ಅವಶ್ಯಕತೆ ಇದೆ. 49 is a target. 35 more runs required from 10 balls. 10 ಚೆಂಡುಗಳ ಮುಂದೆ 35. आखिर 10 गेंद पर 35 रन चाहिए भाई जीतने के लिए और सेमीफाइनल में पहुंचने के लिए. ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆ ಇದು. ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ಅಲ್ಪ ಗಾಯಾಳು ಕೂಡ ಆಗಿದ್ದಾರೆ. ಎಡಗಾಲಿನ ಗಾಯಾಲಿನೊಂದಿಗೆ ಬಳಲ್ತಾ ಇದ್ದಾರೆ. ಹೊಸಮನೆ ಆರ್ಯಾಪು ಹೊಸಮನೆ ಕ್ರಿಕೆಟ್ ಹಮ್ಮಿಕೊಂಡ ಕ್ರಿಕೆಟ್ ಕೂಟದಲ್ಲಿ ಆರ್ಯಾಪು ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ಅಕ್ಷಿಪ್ ಐಕಾನ್ ಆಟಗಾರನಾಗಿ ಪ್ರತಿನಿಧಿಸಿದ ತಂಡ ಈಗಾಗಲೇ ಫೈನಲ್ ಹಂತವನ್ನು ಕೂಡ ತಲುಪಿದೆ. ಒಂದು ರೀತಿಯಲ್ಲಿ ಅಕ್ಷಯ್ ಇವತ್ತು ಅತ್ಯುತ್ತಮವಾಗಿರತಕ್ಕಂತಹ ಆಟವನ್ನೇ ಆಡಿ ಕ್ರೀಡಾಭಿಮಾನಿಗಳ ಮನವನ್ನು ಗೆಲ್ಲುತ್ತಾ ಇದ್ದಾರೆ. ಇದು ದೌತ್ಯ ನಿಭಾಯಿಸಬಹುದೇ? ಇನ್ನು 3 ಚೆಂಡುಗಳ ಆಟ ಬಾಕಿ ಇದೆ. 4ನೆಯ ಚೆಂಡು ಎಸೆಯಬೇಕಾಗಿದೆ. 9:34 8:34 34 ಓಟಗಳ ಅವಶ್ಯಕತೆ ಇದೆ. 8 ಚೆಂಡುಗಳ ಮುಂದೆ. ಮುಂದಿನ ಪಂದ್ಯದ ನಾಣಿಚುಮುಗೆಯನ್ನು ಇಂಜಿನಿಯರ್ಸ್ 11 ಗೆದ್ದುಕೊಂಡಿದೆ. ಎದುರಾಳಿಯಾಗಿ ಪೊಲೀಸ್ 11B. ಇಂಜಿನಿಯರ್ಸ್ 11 ನಾಣಿಚುಮುಗಿ ಜಯಿಸಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ಕ್ವಾರ್ಟರ್ ಫೈನಲ್ ನಂಬರ್ 3. ಗಾಳಿಯ ರಭಸ ಆರಂಭವಾಗಿದೆ. ಯಾವುದೇ ಓಟಗಳಿಗೆ ಅವಕಾಶ ನೀಡುತ್ತಾ ಇಲ್ಲ. ಕೊನೆಯ 1 ಚೆಂಡಿನ ಆಟ ಬಾಕಿ ಇದೆ. ಅಕ್ಷಯ್ ಎಸೆಯಬೇಕಾಗಿದೆ. ಕೊನೆಯ ಚೆಂಡು ಎಸೆಯಲು ಅಕ್ಷಯ್ ಅವರ ಅದ್ಭುತ ಶೈಲಿಯ ದಾಳಿಗಾರಿಕೆ, ಅದ್ಭುತವಾಗಿರತಕ್ಕಂಥ ಓವರ್. ಕೊನೆಯ ಆ 3 ಚೆಂಡುಗಳು ಸೊಗಸಾಗಿ ನಿಧಾನಗತಿಯಲ್ಲಿ ವೇರಿಯೇಷನ್ ಮಾಡೋದರೊಂದಿಗೆ ದಾಂಡಿಗರನ್ನು ಕಟ್ಟಿ ಹಾಕತಕ್ಕಂಥ ಪ್ರಯತ್ನವನ್ನು ಪಟ್ಟಿದ್ದರು. ತಂಡದ ಒಟ್ಟು ಗಳಿಕೆ 15ರಲ್ಲಿದೆ. ಇನ್ನೂ ಕೂಡ 34 ಓಟಗಳ ಅವಶ್ಯಕತೆ ಇದೆ. ಉಳಿದಿರತಕ್ಕಂತಹ ಆ ಬರೇ 6 ಚೆಂಡುಗಳ ಆಟ ಬಾಕಿ ಇದೆ. ಅಕ್ಷಯ್ ಮೊನ್ನೆಯಷ್ಟೇ ಫೆಬ್ರವರಿ 2ರಂದು ಅಂತ್ಯ ಕಂಡಂತಹ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಜರುಗಿದಂತಹ ಪುತ್ತೂರು ಪ್ರೀಮಿಯರ್ ಲೀಗ್ ಬೃಹತ್ ಮೊತ್ತದ ಒಂದು ಅದ್ಭುತ ಕ್ರಿಕೆಟ್ ಕೂಟದಲ್ಲಿ ವಿಜೇತ ತಂಡವನ್ನು ಕೂಡ ಪ್ರತಿನಿಧಿಸಿ ಆಡ್ತಾ ಇದ್ರು ಅಭಿರಾಮ್ ಫ್ರೆಂಡ್ಸ್ ಪುತ್ತೂರು. ಆ ತಂಡದ ಪ್ರತಿನಿಧಿ ಆಟಗಾರ ಕೂಡ ಆಗಿದ್ರು ಅಕ್ಷಯ್. ಇಲ್ಲಿ 2 ಓವರಿನ ಆಟ ಮುಕ್ತಾಯ ಕಂಡಿದೆ. ಕೊನೆಯ ಓವರಿನ ಆಟ ಬಾಕಿ ಇದೆ. 34 runs required from 6 balls. First ball from ದೀಪಕ್ ದಾಳಿಗಾರಿಕೆ ದೌತ್ಯ ನಿಭಾಯಿಸ್ತಾ ಇದ್ದಾರೆ. ಬಹುತೇಕವಾಗಿ ಅಲ್ಲಿ 5 ಚೆಂಡಿನ ಆಟ ಮಾತ್ರ ಬಾಕಿ ಇದೆ. ಪಂದ್ಯದ ಸಂಪೂರ್ಣ ಹಿಡಿತವನ್ನು ಸಾಧಿಸಿಕೊಳ್ಳುತ್ತಾ ಇದೆ ತಂಡ. ಇಲ್ಲಿ ಕ್ಯಾಂಪ್ಕೋ 11 ಈ ಪಂದ್ಯದಲ್ಲಿ ಜಯಿಸಿದ
ನೇರವಾಗಿ ತಂಡ ಸೆಮಿಫೈನಲ್ ಹಂತಕ್ಕೆ ಕೂಡ ಲಗ್ಗೆ ಇಡಲಿಕ್ಕಿದೆ. ಇಲ್ಲಿ ಕೊನೆಯ 4 ಚೆಂಡಿನ ಆಟ ಬಾಕಿ ಇದೆ. ಕಳೆದ 5 ಚೆಂಡುಗಳು ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. 3 ಡಾಟ್ ಬಾಲ್ ಹ್ಯಾಟ್ರಿಕ್ ಆಗಿ ಅಕ್ಷಯ್ ಮಾಡಿದರೆ, ದೀಪಕ್ ಮತ್ತೆ ಹ್ಯಾಟ್ರಿಕ್ ಡಾಟ್ ಬಾಲ್ ನಿರೀಕ್ಷೆಯಲ್ಲಿದ್ದಾರೆ. 2 ಚೆಂಡು ಡಾಟ್ ಮಾಡಿ ಆಗಿದೆ. One more dot, hat-trick dot balls from Deepak, and previous over hat-trick dot balls from Akshay. ಕಳೆದ 6 ಚೆಂಡುಗಳು ಚುಕ್ಕಿಯಾಗಿದೆ. ಗಾಯದ ಮೇಲೆ ಬರೆ ಎಳೆದಂತಾಯಿತು. ಖಂಡಿತವಾಗಿಯೂ ಅಲ್ಲಿ ಬೃಹತ್ ಮೊತ್ತವನ್ನು ಪೇರಿಸಿರತಕ್ಕಂಥ KSRTC 11 ತಂಡಕ್ಕೆ ಒಂದು ಅದ್ಭುತವಾಗಿರತಕ್ಕಂತಹ ದಾಳಿಗಾರಿಕೆಯನ್ನು ಸಂಘಟಿಸುವುದರೊಂದಿಗೆ ಎದುರಾಳಿ ಆಟಗಾರರ ಆ ದಾಂಡಿಗರನ್ನು ಕಟ್ಟಿ ಹಾಕತಕ್ಕಂಥ ಪ್ರಯತ್ನದಲ್ಲಿ ತಾತ್ಕಾಲಿಕ ಮಟ್ಟಕ್ಕೆ ಅದ್ಭುತವಾಗಿರತಕ್ಕಂತಹ ಯಶಸ್ಸನ್ನು ಕಂಡಿದೆ. ಇಲ್ಲಿ ಕ್ಯಾಂಪ್ಕೋ 11 ತಂಡ ಗೆಲುವಿಗೆ ಸನಿಹವಾಗುತ್ತಿದೆ. ಬರೀ 2 ಚೆಂಡುಗಳ ಆಟ ಔಪಚಾರಿಕವಾಗಿ ಬಾಕಿ ಇದೆ. ಶ್ರೇಷ್ಠವಾಗಿರತಕ್ಕಂಥ ಹೊಡೆತ ಇದು. ಇಲ್ಲಿ ಬಹುತೇಕ ಬೌಂಡರಿಯ ಗೆರೆಯಿಂದ ಆಚೆಗೆ ಚೆಂಡು. ಬೌಂಡರಿ ಲೇಟ್ ಆಗಿ ಬಂದಿದೆ, ಆದರೆ ಲೇಟೆಸ್ಟ್ ಆಗಿ ಅಲ್ಲ. ಕೊನೆಯ ಚೆಂಡು ಬಾಕಿ ಇದೆ. ಕೊನೆಯ ಚೆಂಡು ಎಸೆಯಲು ಬಾಕಿ ಇದೆ. ಇದು 18ನೆಯ ಚೆಂಡು, ಅಧಿಕೃತ 18ನೇ ಚೆಂಡು. ಪ್ರಥಮ ತಂಡವಾಗಿ ವರ್ತಕರ 11 ತಂಡ ಸೆಮಿಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಿದೆ. ವರ್ತಕರ 11 ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಿದೆ. ದ್ವಿತೀಯ ತಂಡವಾಗಿ ಕ್ಯಾಂಪ್ಕೋ 11 ತಂಡ ಇಲ್ಲಿ ಸೆಮಿಫೈನಲ್ ಹಂತಕ್ಕೆ ಲಗ್ಗೆ ಇಡ್ತಾ ಇದೆ. ಅಭಿನಂದನೆಗಳು. ದಟ್ಸ್ ಇಟ್. ಕಾಂಪ್ರಹೆನ್ಸಿವ್ ವಿಕ್ಟರಿ ಆನ್ ಬೈ 22 ರನ್ಸ್. ಕಾಂಪ್ರಹೆನ್ಸಿವ್ ವಿಕ್ಟರಿ ವಾನ್ ಬೈ 22 ರನ್ಸ್. 22 ಓಟಗಳ ಗೆಲುವನ್ನು ದಾಖಲಿಸ್ತಾ ಇದೆ ಕ್ಯಾಂಪ್ಕೋ 11. ಭಾಗವಹಿಸಿದ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುವಂತಹ ಈ ಕ್ವಾರ್ಟರ್ ಫೈನಲ್ ಹಂತ ತನಕ ಬಂದು ಅತ್ಯುತ್ತಮವಾಗಿ ಆಡಿ ಕ್ರೀಡಾಭಿಮಾನಿಗಳ ಮನವನ್ನು ಗೆದ್ದಂತಹ KSRTC 11 ತಂಡಕ್ಕೆ ಒಂದು ಗೌರವಾನ್ವಿತ ಭಾಗವಹಿಸುವಿಕೆಯ ಸ್ಮರಣಿಕೆ ಇದೆ. ಈ ಭಾಗವಹಿಸುವಿಕೆಯ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು KSRTC 11 ತಂಡದ ನಾಯಕ. KSRTC ಬಸ್ಸು ಚಾಲಕರ ಹಿಂಭಾಗದ ದೊಡ್ಡ ಬೋರ್ಡ್ ಇದೆ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು ಅರುಷಕ್ಕಿದೆ ದಾರಿ. DVG ಅವರ ಮಾತು. ಖಂಡಿತವಾಗಿಯೂ ಇಲ್ಲಿ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು. ನೀವು ಬಂದಿದ್ದೀರಾ, ಆಡಿದ್ದೀರಾ, ಅತ್ಯುತ್ತಮವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ. ಇದೀಗ ಭಾಗವಹಿಸುವಾಗ, ನಿರ್ಗಮಿಸುವಾಗ, ಬೀಳ್ಕೊಡುವಾಗ ಒಂದು ಸ್ಮರಣಿಕೆಯೊಂದಿಗೆ ನಿಮ್ಮನ್ನು ನಾವು ಬೀಳ್ಕೊಡ್ತಾ ಇದ್ದೀವಿ. ಇದೀಗ ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ ಸ್ಕರಿಯಾ ಸರ್ ಅವರು, ಆಯೋಜಕರು ಸಲ್ಮಾನ್ ಅವರು, ಆಯೋಜಕರ ಕುಟುಂಬಸ್ಥರಾಗಿರುವಂತಹ ಫಾರೂಕ್ ಶೇಖ್ ಮುಖ್ಯ ಅವರ ಅಳಿಯ ನಮ್ಮ ಸಲ್ಮಾನ್ ಅವರು ಇದೊಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಅವರ ಕೈಯಿಂದ ಪಡ್ಕೊಳ್ಳಲು KSRTC 11 ತಂಡದ ನಾಯಕ ಬನ್ನಿ. ಪಂದ್ಯದ ವೀಕ್ಷಣೆಯಲ್ಲಿ KSRTC ಪುತ್ತೂರು ಡಿಪೋ ಮ್ಯಾನೇಜರ್ ಆಗಿರುವಂತಹ ಶ್ರೀಕಾಂತ್ ಸರ್ ಕೂಡ ಇದ್ರು. ಅವರ ಉಪಸ್ಥಿತಿ ನಾವು ಗೌರವಿಸಿದ್ದೇವೆ. ತಮ್ಮನ್ನು ಕೂಡ ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. The man of the match. Now time for the announce the man of the match of the previous match. 32 runs scored by the distractive batter of cricket. Good striker of the ball. Akshay from Camco 11. Man of the match. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯ ಪುರಸ್ಕೃತ ಆಟಗಾರನಾಗಿ ಸಮವಸ್ತ್ರ ಬದಲಾಗಿದೆ. ಅಕ್ಷಯ್ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಳ್ಳಲು ಮುಖ್ಯ ವೇದಿಕೆಯತ್ತ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ತಮ್ಮನ್ನು ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೀನಿ. ಇದೀಗ ಮುಖ್ಯ ವೇದಿಕೆಯಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ವೈಯಕ್ತಿಕವಾಗಿ 32 ಓಟಗಳನ್ನು ಗಳಿಸಿದ ಅಕ್ಷಯ್. ಚಪ್ಪಾಳೆ ಬರಲಿ ಅಕ್ಷಯ್ ಅವರಿಗೆ. ಮ್ಯಾನ್ ಆಫ್ ದಿ ಮ್ಯಾಚ್ ಇಲ್ಲಿ ವಿತರಣೆ ಆಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದಿ ಸೆಮಿಫೈನಲ್. ಅಭಿನಂದನೆಗಳು ಅಕ್ಷಯ್ ಅವರಿಗೆ. ಕೊನೆಯ ಪಂದ್ಯ, ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯ ಇಲ್ಲಿ ಆರಂಭವಾಗ್ತಾ ಇದೆ. ಇಂಜಿನಿಯರ್ಸ್ 11 ವಿರುದ್ಧವಾಗಿ ಪೊಲೀಸ್ 11 ಬಿ ತಂಡಗಳ ಮಧ್ಯೆ. ಬನ್ನಿ ಸಾಗರ್ ಬಳ್ಳಾರವರೇ, ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಬರುವರಾಗಿರುವಂತಹ ದ.ರಾ. ಬೇಂದ್ರೆ ಅವರ ಸುಂದರ ಮಾತುಗಳು ನೆನಪಿಗೆ ಬರುತ್ತಾ ಇದೆ. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನಾರು ಲಿಕ್ಕವಿರಿಸಿ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜೈನನಿಗೆ ಮಂಕುತಿಮ್ಮ. ಸುಂದರವಾಗಿರತಕ್ಕಂತಹ ಸಾಲುಗಳು
DVG ಅವರ ಸಾಲುಗಳು ನೆನಪಿಗೆ ಬರುತ್ತಾ ಇದೆ. ಇಲ್ಲಿ ಮೊಟ್ಟ ಮಧ್ಯಾಹ್ನ ಬೆಳಗ್ಗಿನ ವೇಳೆ ಇವೆಲ್ಲವನ್ನು ಕೂಡ ಆಡತಕ್ಕಂಥ ವೇಳೆಯಲ್ಲಿ ಸಂಧ್ಯಾ ಸಾಯಂಕಾಲ ಸಮಯದಲ್ಲಿ ಆ ಫೈನಲ್ ಆಡುವ ತಂಡ ಯಾವುದು ಆ ಪ್ರಶ್ನೆಯಾಗಿ ಉಳಿತಾ ಇದೆ. ವಿವರಣೆ ಮುಂದುವರೆಯಲಿ. ಸೊಗಸಾದ ಧ್ವನಿ, ಸುಶ್ರಾವ್ಯ ಕಂಠ ಮಾತ್ರವಲ್ಲ, ಅತ್ಯುತ್ತಮ ಶೈಲಿಯ ವಿವರಣೆ, ವಿದ್ಯಮಾನ, ವಿಶ್ಲೇಷಣೆಗಾಗಿ ಬರುವ ನಿರೂಪಕರು ಹಾಗೂ ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ, ಕಬಡ್ಡಿ, ಹಗ್ಗ ಜಿಗ್ಗಾಟದಂತಹ ಹಲವಾರು ಕ್ರೀಡಾಕೂಟಗಳಿಗೆ ಕೂಡ ವೀಕ್ಷಕ ವಿವರಣೆಗಾರರಾಗಿ ತೆರಳುವಂತಹ ಉದಯೋನ್ಮುಖ ವೀಕ್ಷಕ ವಿವರಣೆಗಾರ ಸಾಗರ್ ಬೆಳ್ಳಾರೆ ಅವರಿಗೆ ಧ್ವನಿವರ್ಧಕವನ್ನು ಹಸ್ತಾಂತರಿಸ್ತಾ ಇದ್ದೇನೆ. ಬನ್ನಿ ಸಾಗರ್ ಬೆಳ್ಳಾರೆ ಅವರೇ. ಧನ್ಯವಾದಗಳು ರಜಾಕ್ ಸಾಲ್ಮಾರ್ ಅವರೇ. ಬಹಳಷ್ಟು ಸೊಗಸಾಗಿ ಪಂದ್ಯಾಕೂಟಕ್ಕೆ ಮತ್ತೆ ಅವಕಾಶವನ್ನ ಒದಗಿಸಿಕೊಟ್ಟಂತಹ ತಮಗೆ ಮತ್ತೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಪಂದ್ಯದತ್ತ ಬರುತ್ತಾ ಇದ್ದೇವೆ. ಶ್ರೀತ ಗೌರವಾನ್ವಿತ ಸೀತಾರಾಮ ರೈ ಪದ್ಮಶ್ರೀ ಸೋಲಾರ್ಸ್ ಮಾಲಕರು ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನು ಬಹಳಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಪಂದ್ಯದ ಆಯೋಜಕರು ಶ್ರೀತರನ್ನ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂದ್ಯದತ್ತ ಬರುವಂತಹ ವೇಳೆ ಬಹಳಷ್ಟು ಸೊಗಸಾಗಿರತಕ್ಕಂತಹ ಪಂದ್ಯಾಕೂಟ, 3 ಓವರ್ಗಳಿಗೆ ಸೀಮಿತಗೊಂಡಿರುವಂತಹ ಈಗಾಗಲೇ 2 ತಂಡಗಳು ಸೆಮಿಫೈನಲ್ಗೆ ಲಕ್ಕಿಯನ್ನು ಕೊಟ್ಟಿದೆ. ಇದೀಗ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾವುಗಳಿದ್ದೇವೆ. ಸೊ ಈಗಾಗಲೇ ಆರಂಭಿಕ ಚೆಂಡಂತ ಮುಕ್ತಾಯ ಕಂಡಿದೆ. 3 ಚೆಂಡುಗಳು ಬಿಟ್ಟು ಕೊಟ್ಟದ್ದು 3 ಓಟಗಳು. ಸೊಗಸಾಗಿರುವಂತಹ ಪಂದ್ಯಾಟ. ಈ ಮುಖೇನವಾಗಿ ಎಸ್ಸಗಾರಿಕೆ ಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಶ್ರೇಷ್ಠ ಮಟ್ಟದ ಎಸ್ಸಗಾರಿಕೆ ಮಧ್ಯ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ದಂಡಿಸತಕ್ಕಂತಹ ಪ್ರಯತ್ನ. 1 ಓಟಗಳ ಸಂಪೂರ್ಣ, 1ರ ಬಳಿಕ ಅವಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟದೊಂದಿಗೆ 1 ಓಟಗಳು ಜೋಡಣೆಯಾಗ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 4 ಎಸ್ಸಗಾರರ ಹೆಸರನ್ನು ನಾಮವನ್ನು ಅಂಕಿತಗೊಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ನೋಡಿ, ಪಂದ್ಯದ ಆರಂಭದಿಂದ ನಾವುಗಳು ಬೆಳಗ್ಗೆ 8 ಗಂಟೆಗೆ ನಾವುಗಳು ತಿಳಿಸಿಕೊಟ್ಟಿದ್ದೇವೆ. ಪಂದ್ಯ ನಡೆಯುವ ವೇಳೆ ಇತರೆ ಆಟಗಾರರನ್ನು ದಯವಿಟ್ಟು ತಾವುಗಳು ಕಳಿಸಿಕೊಡಬೇಕು ಎನ್ನುವಂತಹ ಮನವಿಯನ್ನ ಬೆಳಗ್ಗಿನ ಜಾವವೇ ನಾವುಗಳು ನಿಮಗೆ ಮನವಿಯನ್ನು ಮಾಡಿಕೊಟ್ಟಿದ್ವಿ. ಸೊ ಅದಕ್ಕೋಸ್ಕರ ತಾವುಗಳೆಲ್ಲರೂ ಕೂಡ ನಮ್ಮ ಜೊತೆ ಸ್ಪಂದಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ತಾ ಎಸ್ಸಗಾರಿಕೆ ಭಾಗದಲ್ಲಿ ಬೃಹತ್ ಶೋಧನ್ ಎಸ್ಸಗಾರಿಕೆ ಭಾಗವನ್ನು ಮುಂದುವರಿಸಿಕೊಳ್ತಾ ಇಂಜಿನಿಯರ್ಸ್ ಪರವಾಗಿ ಶ್ರೇಷ್ಠತೆ ಎಸ್ತಗಾರಿಕೆ ಈ ಮುಖೇನವಾಗಿ ಚೆಂಡಂತೂ ಡಾಟ್ ಇನ್ ಡೆಲಿವರಿ ಆಗ್ತಾ ಇದೆ. ಓವರ್ ನಂಬರ್ 1ರ ಅಂತಿಮ ಚೆಂಡು ಎಸೆಯಬೇಕಾಗಿದೆ. ತೀರ್ಪುಗಾರನ ದಾಟಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಎಸೆಯುವಂತೆ ಎಸ್ತಗಾರ ಬಹಳಷ್ಟು ಸೊಗಸಾಗಿ ಲಯಬದ್ಧವಾಗಿ ರಭಸವಾಗಿ ಎಸೆಯುವಂತೆ ಎಸ್ತಗಾರ ಬೃಹತ್ ಶೋಧನ್ ಈ ಮುಖೇನವಾಗಿ ದಂಡಿಸತಕ್ಕಂತಹ ಪ್ರಯತ್ನ. ಚೆಂಡನ್ನ ಕಲೆಕ್ಟ್ ಮಾಡುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತಾ ಆದ್ರೆ ಈ ಮಧ್ಯೆ ಎಲ್ಲ ಒಂದು ಕಡೆ ಥ್ರೋ ಮಿಸ್ ಆಯಿತು. ಇಲ್ಲ ಅಂತ ಹೇಳಿದ್ರೆ ಒಂದು ವಿಕೆಟ್ ಅನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಪಡಬಹುದಿತ್ತು. ಈ ಮುಖೇನವಾಗಿ ಓವರ್ ನಂಬರ್ 1 ಮುಕ್ತಾಯ ಕಾಣ್ತಾ ಇದೆ. ಓವರ್ ನಂಬರ್ 1 ಮುಕ್ತಾಯದ ಹಂತಕ್ಕೆ 6-7-0 ಎನ್ನುವಂತಹ ಸ್ಥಿತಿಯಲ್ಲಿ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಾಗ ಕೊನೆಯ 12 ಚೆಂಡುಗಳ ಇನ್ನಿಂಗ್ಸ್ಗಳು ಇನ್ನೂ ಕೂಡ ಬಾಕಿ ಇದೆ. 12 ಚೆಂಡುಗಳ ಪ್ರಥಮ ಇನ್ನಿಂಗ್ಸ್ ಬಾಕಿ ಉಳಿದಿರುವಂತಹ ಸಂದರ್ಭ. ಗೌರವಾನ್ವಿತ ಅತಿಥಿ ಅಭ್ಯಾಗತರ ಆಗಮನವಾಗುತ್ತಿದೆ. ಸರ್ವರನ್ನ ಕೂಡ ಬಹಳಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಸೊ ಬಂಧುಗಳೇ, ಅದ್ಧೂರಿಯ ಈ ಒಂದು ಕ್ರೀಡಾಕೂಟ ಮತ್ತೆ ಮುಂದುವರಿಸಿಕೊಂಡಾಗ ಈಗಾಗಲೇ ಪಂದ್ಯಾಕೂಟದ ಭವ್ಯ ವೀಕ್ಷಣೆಯಲ್ಲಿ ಈಗಾಗಲೇ ಆಗಮಿಸಿಕೊಳ್ತಾ ಇದ್ದಾರೆ. ಈ ಪಂದ್ಯಾಕೂಟದ ಮುಖ್ಯ ಆಯೋಜಕರಲ್ಲಿ ಓರ್ವರಾಗಿರುವಂತಹ ಶ್ರೀತ ಗೌರವಾನ್ವಿತ ಪ್ರಶಾಂತ್ ರೈ ಇವರ ಧರ್ಮಪತ್ನಿ ಈಗಾಗಲೇ ಪಂದ್ಯಾಕೂಟದ ಭವ್ಯ ವೀಕ್ಷಣೆಯಲ್ಲಿದ್ದಾರೆ. ಭವ್ಯವಾಗಿರತಕ್ಕಂತಹ ವೇದಿಕೆಗೆ ತಮ್ಮನ್ನು ಬಹಳಷ್ಟು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬಾಂಧವ್ಯ ಟ್ರೋಫಿ 2025ಕ್ಕೆ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಜೊತೆಗೆ ಈ ದಿವಸದ ಎಲ್ಲ ಚಿತ್ರಣಗಳನ್ನು ಸೆರೆ ಹಿಡಿತಿರುವಂತಹ ನೇರ ಪ್ರಸಾರ ಮಾಧ್ಯಮದವರಿಗೆ ಜೊತೆಗೆ ಛಾಯಾಗ್ರಾಹಕರಿಗೂ ಕೂಡ ಬಹಳಷ್ಟು ಆತ್ಮೀಯವಾಗಿ ಬಾಂಧವ್ಯ ಟ್ರೋಫಿ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಕೂಡ ಸಮರ್ಪಿಸಿಕೊಳ್ತಾ ಇದ್ದೇನೆ. ಇವುಗಳ ಮಧ್ಯೆ ಸ್ಪರ್ಧೆಯತ್ತ ಗಮನಿಸಿದಾಗ, ಪಂದ್ಯಾಟದತ್ತ ಅಂಕಣದತ್ತ ಗಮನಿಸಿದಾಗ ಸೊಗಸಾಗಿರತಕ್ಕಂತಹ
ಓವರ್ನಲ್ಲಿ 7 ಬಿಟ್ಟುಕೊಟ್ರೆ ಆ ಬಳಿಕ 2 ಚೆಂಡುಗಳು ಮುಕ್ತಾಯ. ದ್ವಿತೀಯ ಓವರಿನ 2 ಚೆಂಡುಗಳು ಮುಕ್ತಾಯ. ಸಂಪೂರ್ಣವಾಗಿರತಕ್ಕಂತಹ ಕಡಿವಾಣ ಅಂಕಗಳಿಗೆ ಕಡಿವಾಣ ಹಾಕುವಂತಹ ಪ್ರಯತ್ನವನ್ನ ಇಲ್ಲಿ ಇಂಜಿನಿಯರ್ಸ್ 11 ತಂಡ ಮಾಡ್ತಾ ಇದ್ರೆ ಬಹಳಷ್ಟು ಶ್ರೇಷ್ಠತೆಯಸ್ತಗಾರಿಕೆ ದೊಡ್ಡ ಮಟ್ಟದ ಹೊಡೆತಕ್ಕೆ ಅವಕಾಶಗಳನ್ನ ಬಿಟ್ಟಂತೂ ನಿಜವಾಗ್ಲೂ ಕೊಡ್ತಾನೆ ಇಲ್ಲ. ಕಿಂಚಿತ್ತು ಅವಕಾಶಗಳನ್ನ ಕೂಡ ನೀಡ್ತಾ ಇಲ್ಲ. ಪೊಲೀಸ್ 11 ಈ ಮುಖೇನವಾಗಿ ಇಂಜಿನಿಯರ್ಸ್ ವಿರುದ್ಧವಾಗಿ ಆಡ್ತಿದ್ರು ಕೂಡ ಇಲ್ಲೆಲ್ಲೊಂದು ಕಡೆ ಅನುಭವ ಇರತಕ್ಕಂತಹ ಆಟಗಳು ನಮ್ಮ ಇಂಜಿನಿಯರ್ 11 ತಂಡದ ಪರವಾಗಿ ಇಲ್ಲಿ ಬಹಳಷ್ಟು ಅನುಭವದ ಎಸೆತಗಳಲ್ಲಿ ಹೊರ ಹಾಕ್ತಾ ಇದ್ದಾರೆ. ಬಹಳಷ್ಟು ಸೊಗಸಾಗಿರತಕ್ಕಂತಹ ಸ್ಪರ್ಧೆಯ ನಡುವೆ ಶ್ರೇಷ್ಠತೆಯ ಹೊಡೆತ ಒನ್ ಟಾಪ್ ಮಾದರಿಯಲ್ಲಿ ಚೆಂಡನ್ನು ಕಲೆಕ್ಟ್ ಮಾಡಿಕೊಳ್ಳುತ್ತಾ ಪ್ರಯತ್ನಗಳಿತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹೊಂದಾಣಿಕೆಯ ಕೊರತೆ. ಇಲ್ಲಿ 4 ಓಟಗಳನ್ನು ಸುಲಭವಾಗಿ ಬಿಟ್ಕೊಡ್ತಾ ಇದ್ದಾರೆ. 4 ಓಟಗಳನ್ನ ಬಿಟ್ಕೊಡ್ತಾ ಇದ್ರೆ ಸಂಜೆಯ ವೇಳೆ ತಂಪಾದ ಗಾಳಿಗಳು ಕೂಡ ಬೀಸುವಂತಹ ಸಮಯ. ಇನ್ನು ಎಲ್ಲವೂ ಕೂಡ ದಾಂಡಿಗರಿಗೆ ಒಂದು ಕಡೆಯಲ್ಲಿ ಒತ್ತಡಗಳಿರುತ್ತೆ. ಎಷ್ಟೇ ದಂಡಿಸಿದರೂ ಕೂಡ ಗಾಳಿಯ ಅಡ್ವಾಂಟೇಜ್ ಅನ್ನು ಉಪಯೋಗಿಸಿಕೊಂಡು ಆಡುವಂತಹ ಸಂಜೆಯ ವೇಳೆ. ಬಹುತೇಕವಾಗಿ ಈಗಾಗಲೇ ಚೆಂಡಂತೂ 4 ಚೆಂಡುಗಳು ಮುಕ್ತಾಯ ಕಂಡಿದೆ. 4 ಚೆಂಡಿಗೆ 11 ಎನ್ನುವಂತಹ ಸ್ಥಿತಿಯಲ್ಲಿ ಯಾವುದೇ ರೀತಿಯ ವಿಕೆಟ್ ಅನ್ನು ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ. ಆರಂಭಿಕ ದಾಂಡಿಗರಾಗಿ ಬಂದಿರತಕ್ಕಂತಹ ಹೇಳಿದ್ದೆ ದೊಡ್ಡ ಹೊಡೆತಗಳು ಬರುತ್ತಾ ಇದೆ. ಗಾಳಿಯ ಅಡ್ವಾಂಟೇಜ್ ಮುಖೇನವಾಗಿ 6 ಓಟಗಳ ಜೋಡಣೆಯಾಗ್ತಾ ಇದೆ. ಪೊಲೀಸ್ 11 ತಂಡದ ಪರವಾಗಿ ಅತ್ಯಮೋಘ ಶೈಲಿಯ ದೊಡ್ಡ ಹೊಡೆತ ದ್ವಿತೀಯ ಓವರಿನ 5ನೇ ಚೆಂಡಿಗೆ ಬಂದಿತ್ತು. ಸೊಗಸಾಗಿರತಕ್ಕಂತಹ ಹೊಡೆತಗಳು 6 ಓಟಗಳ ಜೋಡಣೆಯೊಂದಿಗೆ ಅಂಕಗಳ ಸೇರ್ಪಡೆಗೊಳ್ತಾ ಇದೆ. ಸಂಜೆಯ ಶುಭಕಾಮನೆಗಳನ್ನು ಸರ್ವರಿಗೂ ಕೂಡ ಸಮರ್ಪಿಸಿಕೊಳ್ತಾ ಸಂಜೆಯ ಉಪಹಾರದ ವ್ಯವಸ್ಥೆ ಈಗಾಗಲೇ ತಯಾರಾಗಿದೆ. ಬಂದಿರುವಂತಹ ಸರ್ವ ಕ್ರೀಡಾ ಆಸ್ವಾದಕರು, ಕ್ರೀಡಾಪಟುಗಳು ತಾವೆಲ್ಲರೂ ಕೂಡ ಸ್ವೀಕರಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಈ ಮಧ್ಯೆ 1 ಸಿಕ್ಸರ್ ಅನ್ನು ದಂಡಿಸಿ ಪೆವಿಲಿಯನ್ ಕಡೆಗೆ ನೋಟವನ್ನು ಕೊಡಬೇಕಾಗಿದೆ ಪೊಲೀಸ್ 11 ತಂಡದ ಆಟಗಾರ ಪ್ರಭು. 5ನೇ ಚೆಂಡಿಗೆ ಸಿಕ್ಸರ್ ಅನ್ನು ದಂಡಿಸಿದ್ರು. 6ನೇ ಚೆಂಡಿಗೆ ವಿಕೆಟ್ ಅನ್ನು ಒಪ್ಪಿಸಿ ನೇರವಾಗಿ ಪೆವಿಲಿಯನ್ ಕಡೆಗೆ ಮುಖವನ್ನು ಮಾಡಬೇಕಾಗಿದೆ. ತನ್ನ ಮನೆಗೆ ಮುಖ ಮಾಡ್ತಾ ಇದ್ರೆ ಕೊನೆಯ 6 ಚೆಂಡುಗಳು ಬಾಕಿ ಉಳಿದಿವೆ. ಲಾಸ್ಟ್ 6 ಡೆಲಿವರೀಸ್ ರಿಮೈನಿಂಗ್ ಎಂಡ್ ಆಫ್ ದಿ ಇನ್ನಿಂಗ್ಸ್ ನಂಬರ್ ಫಸ್ಟ್. ಕೊನೆಯ 6 ಚೆಂಡುಗಳು ಆಫ್ಟರ್ ಕಂಪ್ಲೀಷನ್ ಆಫ್ 12 ಡೆಲಿವರಿ ಸ್ಕೋರ್ ಕಾರ್ಡ್ ಶೋಸ್ 17 ಆನ್ ದಿ ಬೋರ್ಡ್, ಲಾಸ್ ಆಫ್ 1 ವಿಕೆಟ್. 1 ಹುತರಿಯನ್ನ ಕಳ್ಕೊಂಡಿದೆ. ಸೊ ಕೂಟದ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟಕ್ಕೆ ಈಗಾಗಲೇ ನಾವುಗಳ ಕರೆಯನ್ನ ನೀಡ್ತಾ ಇದ್ದೇವೆ. ಕೂಟದ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ. ಸೊ ಈಗಾಗಲೇ ದಯವಿಟ್ಟು ತಾವುಗಳು ಬರುವಂತೆ VC 11 ವಿರುದ್ಧವಾಗಿ PET 11 ತಾವುಗಳು ಬರುವಂತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. VC 11 ವಿರುದ್ಧವಾಗಿ PET 11 ತಾವುಗಳು ಬರುವಂತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಈ ಮುಖ್ಯವಾಗಿ ಮಿಥುನ್ ಎಸ್ತಗಾರಿಕೆ ಭಾಗದಲ್ಲಿ ಮುಂದುವರಿಸಿಕೊಳ್ತಾ ಲಯಬದ್ಧವಾಗಿರತಕ್ಕಂಥ ಎಸ್ತಗಾರಿಕೆ, ಸೊಗಸಾಗಿರತಕ್ಕಂಥ ಎಸ್ತಗಾರಿಕೆ. ಚೆನ್ನನ್ನ ಅಂದಾಜಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಇಲ್ಲಿ ಪೊಲೀಸ್ 11 ತಂಡದ ಆಟಗಾರರು. ಸೊ ಈ ಮುಖ್ಯವಾಗಿ ಆರಂಭಿಕವಾಗಿ ಎಸ್ತಗಾರಿಕೆ ಮುಂದುವರಿಸಿಕೊಳ್ತಾ ವಿರೂಪಾಕ್ಷ ಸ್ಟ್ರೈಕ್ ವಿಭಾಗ, ರುದ್ರ ಸ್ಟ್ರೈಕ್ ವಿಭಾಗದಲ್ಲಿ ದಂಡಿಸತಕ್ಕಂತಹ ಪ್ರಯತ್ನ. ವಿಕೆಟ್ಗಳ ಮಧ್ಯೆ ಓಡಾಟ, ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದ್ರು ಕ್ಷೇತ್ರ ಪಾಲನೆಯಲ್ಲಿ. ಕೊಂಚ ಗಲಿಬಿಲಿಗೊಂಡ್ರು ಕೂಡ ಒಂಟಿ ಓಟಗಳನ್ನು ಬಿಟ್ಟುಕೊಡುವಲ್ಲಿ ಅವಳಿ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ರು. ಎಲ್ಲ ಒಂದು ಕಡೆ ತಪ್ಪು ಅಂತ ಹೇಳುವೆ. ಅದೇನು ಅಂತ ಹೇಳಿದ್ರೆ ಓರ್ವ ದಾಂಡಿಗನಿಗೆ ಸ್ಟ್ರೈಕ್ ಬಿಟ್ಟು ಕೊಡುವುದು. ಎಲ್ಲ ಒಂದು ಕಡೆ ಆರಂಭಿಕ ದಾಂಡಿಗನಾಗಿ ಬಂದಂತಹ ರುದ್ರ ಇನ್ನು ಕೂಡ ಕ್ರೀಸ್ ವಿಭಾಗದಲ್ಲಿದ್ರೆ ಸೊ ಖಂಡಿತ ದೊಡ್ಡ ಹೊಡೆತಗಳಿಗೆ ನೋಟವನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಹೇಳಿದ್ದೆ ಈ ಮಧ್ಯೆ ಕವರ್ಸ್ ವಿಭಾಗದಲ್ಲಿ ದಂಡಿಸಿದ್ರು. ಅವಳಿ ಓಟಗಳು ನಿರಂತರವಾಗಿ ಚೂಡಣೆಯಾಗ್ತಾ ಇದೆ. ಮತ್ತೆ ಸ್ಟ್ರೈಕ್ ಬದಲಾವಣೆಯಾಗ್ತಾ ಇದೆ. ಸ್ಟ್ರೈಕ್ ಅಲ್ಲಿ ಮತ್ತೆ ಅದೇ ಆಟಗಾರ ರುದ್ರ. ಆರಂಭಿಕ 3 ಚೆಂಡು ಮುಕ್ತಾಯ, 3 ಚೆಂಡುಗಳ 1 ಇನ್ನಿಂಗ್ಸ್ಗಳು ಬಾಕಿ ಉಳಿದಿರುವಂತೆ ಎಸ್ಗಾರಿಕೆ ಭಾಗವನ್ನ ಮತ್ತೆ ಮಿಥುನ್ ಮುಂದುವರಿಸಿಕೊಳ್ತಾ ದೊಡ್ಡ ಹೊಡೆತಕ್ಕೆ ನೋಟ. ಈ ಮಧ್ಯೆ ಒಂಟಿ ಓಟಗಳಂತೂ ಸಂಪೂರ್ಣ ಒಂದರ ಬಳಿಕ ಅವಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ.
ಅಂಕಿಅಂಶ ಪಟ್ಟಿ 22. ಕೊನೆಯ 2 ಚೆಂಡುಗಳು ಬಾಕಿ ಉಳಿದಿರುವಂತೆ ಶ್ರೇಷ್ಠ ಮಟ್ಟದ ಎಸೆಗಾರಿಕೆ. ಚೆಂಡಂತೂ ಚುಕ್ಕಿಯಾಗ್ತಾ ಇದೆ. ಕೊನೆಯ ಚೆಂಡು, ಇನ್ನಿಂಗ್ಸಿನ ಕೊನೆಯ ಚೆಂಡು. ಯಾರು ಸೆಮಿಫೈನಲ್ ಉಪಾಂತ್ಯ ಪಂದ್ಯಗಳಿಗೆ ತೆರಳುತ್ತಾರೆ, ಯಾರು ಮನೆಗೆ ತೆರಳುತ್ತಾರೆ ಎನ್ನುವಂತಹ ಪ್ರಶ್ನೆಗಳ ಮಧ್ಯೆ ಬಹಳಷ್ಟು ಸೊಗಸಾಗಿರತಕ್ಕಂತಹ ಆ ಗೂಟ ಪಾಲನೆಯ ಹಿಂಭಾಗದಲ್ಲಿ ನಿಂತಹ ಕ್ಷೇತ್ರ ಪಾಲಕ 4 ಓಟಗಳನ್ನು ತಡೆ ಹಿಡಿದರು. ಸೊ ಈ ಮುಖ್ಯವಾಗಿ ಆರಂಭಿಕ ಓವರ್ ನಂಬರ್ 3 ಮುಕ್ತಾಯ, ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯ. ಅಂಕಪಟ್ಟಿ ಗಳಿಸಿಕೊಂಡದ್ದು 23-23ಕ್ಕೆ 1 ಎನ್ನುವಂತಹ ಸ್ಥಿತಿಯಲ್ಲಿ 18 ಚೆಂಡುಗಳ ಮುಂದೆ 24 ಓಟಗಳ ಗುರಿ ಇದೆ. ಕಾದ್ ನೋಡಬೇಕಾಗಿದೆ. ಅನುಭವ ಇರತಕ್ಕಂತಹ ಆಟಗಾರರು ಇಂಜಿನಿಯರಿಂಗ್ 11 ವಿಭಾಗದಲ್ಲಿದ್ರೆ ಸೊ ಬರಬೇಕಾಗಿದೆ. ಸೊ ಬರುವಂತಹ ದಾಂಡಿಗರು, ಬರುವಂತಹ ಕ್ಷೇತ್ರ ಪಾಲಕರು, ಎಸೆತಗಾರರು ಇವೆಲ್ಲಗಳ ಮಧ್ಯೆ ಉಪಾಂತ್ಯ ಪಂದ್ಯಗಳಿಗೆ ಆಡುವವರಾರು ಎನ್ನುವಂತಹ ಪ್ರಶ್ನೆ ಈ ಸಂದರ್ಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಆ 4 ಶಾಶ್ವತ ಫಲಕಗಳು ಯಾವ 4 ತಂಡಗಳು ಅದನ್ನು ಸ್ವೀಕರಿಸುತ್ತೆ ಎನ್ನುವಂತಹ ಈ ಡೂ ಆರ್ ಡೈ ಪಂದ್ಯಗಳಲ್ಲಿ ಇದೀಗ ಇಂಜಿನಿಯರಿಂಗ್ಸ್ ವಿರುದ್ಧವಾಗಿ ಪೊಲೀಸ್ 11 18 ಚೆಂಡು 24 ಓಟ. ಅದೆಷ್ಟು ನಿದರ್ಶನಗಳಿದೆ. 18ರ ಮುಂದೆ 15 ಓಟಗಳನ್ನು ಕಟ್ಟಿ ಹಾಕಿದಂತಹ ಇತಿಹಾಸಗಳು ಇದೆ. 18 ಚೆಂಡುಗಳ ಮುಂದೆ 40 ಓಟಗಳನ್ನು ಕೂಡ ಗಳಿಸಿರುವಂತಹ ಇತಿಹಾಸಗಳು ಬಹಳಷ್ಟಿದೆ. ಕ್ರಿಕೆಟ್ ಎನ್ನುವುದು ಅದೃಷ್ಟದ ಕ್ರೀಡೆ. ಈ ಅದೃಷ್ಟದ ಕ್ರೀಡೆಯಲ್ಲಿ ಗೆಲ್ಲುವವರಾರು ಕಾದ್ ನೋಡಬೇಕಾಗಿದೆ. ಪ್ರಶಾಂತ್ ರೈ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ 11 ಆಡ್ತಾ ಇದೆ. ಈ ಮುಖ್ಯವಾಗಿ ವರ್ತಕರ ಕಾದ್ ನೋಡಬೇಕಾಗಿದೆ. ಪೊಲೀಸ್ 11 ಬಹುಶಃ ಕಳೆದ ವರ್ಷ ಅದಕ್ಕಿಂತ 2022ರಲ್ಲಿ ಬಹುಶಃ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿದ್ದಂತಹ ತಂಡ. ಕಾದ್ ನೋಡಬೇಕಾಗಿದೆ. ಈಶ್ವರ್ ಜೊತೆಗೂಡುತ್ತಾ ಮಿಥುನ್, ಕೊನೆಯ ಅವರೆಸೆದಂತಹ ಚೇತನ್. ಈ ಮುಖ್ಯವಾಗಿ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವ ವೇಳೆ PET 11 ವಿರುದ್ಧವಾಗಿ ವರ್ತಕರ ಸಂಘ, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇವುಗಳ ನಡುವೆ ಇದೀಗ ಪುತ್ತೂರು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ 8ನೇ ವರ್ಷದ ನಾಕೌಟ್ ಮಾದರಿಯ 16 ತಂಡಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟದ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟದ ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಗೆ ಬರ್ತಾ ಇದೆ. ಜೊತೆಗೆ ಇಲ್ಲಿ ಅದೃಷ್ಟದ ನಾಣ್ಯ ಚಿಮ್ಮುವಿಕೆಯೂ ಕೂಡ ನೆರವೇರ್ತಾ ಇದೆ. ಟಾಸ್ ಅನ್ನು ಗೆದ್ದುಕೊಂಡಿದೆ VC 11. ತಮಗೆ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ತಮ್ಮ ಆಯ್ಕೆಗೆ ಅನುಸಾರವಾಗಿ ತಾವುಗಳ ಮೈದಾನವನ್ನು ಸೇರಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಚೇತನ್ ಜೊತೆಗೂಡುತ್ತಾ ಈಶ್ವರ್. ಸ್ಟ್ರೈಕ್ ವಿಭಾಗದಲ್ಲಿ ಚೇತನ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಈಶ್ವರ್. ಎಸೆಗಾರಿಕೆ ವಿಭಾಗದಲ್ಲಿ ಭೀಮಸೇನ್ ಎಸೆಗಾರಿಕೆ ವಿಭಾಗದಲ್ಲಿ ಅನುಭವ ಇರತಕ್ಕಂತಹ ಎಸೆಗಾರಿಕೆ ಕಾದು ನೋಡಬೇಕಾಗಿದೆ. ಬಹುಶಃ ಈ ಮುಖ್ಯವಾಗಿ ಆರಂಭಿಕ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಳುತ್ತಾ ಒಂಟಿ ಓಟಗಳ ಸಂಪಾದನೆಗೊಳ್ತಾ ಇದೆ. ಯಾರಾಗುತ್ತಾರೆ ಸೆಮಿಫೈನಲ್ ಆಡುವವರಾರು ಎನ್ನುವಂತಹ ಪ್ರಶ್ನೆಗಳು ಕಾಡುತ್ತಿರುವಂತಹ ಸಂದರ್ಭದಲ್ಲಿ ಭೀಮ್ಸೇನ್ ಆರಂಭಿಕ ಚೆಂಡಿಗೆ ಒಂಟಿ ಓಟಗಳನ್ನು ಬಿಟ್ಟುಕೊಟ್ಟರೆ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ತೀರ್ಪುಗಾರನ ಧಾಟಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಎಸೆಯುವಂತೆ ಎಸೆಗಾರ ಈ ಮಧ್ಯೆ ಸೊಗಸಾಗಿರತಕ್ಕಂತಹ ಚೆಂಡು, ಆದರೆ ಅಡ್ಡ ನಿಶಾನೆ. ಅತಿರಿಕ್ತ ಅಂಕಗಳ ಹೆಚ್ಚುವರಿ, ಉಚಿತ ಅಂಕವನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಈ ಮುಖೇನವಾಗಿ ಅತಿರಿಕ್ತ ಅಂಕಗಳ 1 ಓಟಗಳ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿ 2ರ ಹಾದಿಯನ್ನ ದಾಪುಗಾಲಿಡ್ತಾ ಇದ್ದಾರೆ. ಮತ್ತೆ ದ್ವಿತೀಯ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಳುತ್ತಾ ಭೀಮ್ಸೇನ್ ಎಸೆಯುತ್ತಾ ಈ ಮುಖೇನವಾಗಿ ಈಶ್ವರ್ ಚೆಂಡನ್ನು ದಂಡಿಸತಕ್ಕಂತಹ ಸುಲಭ ರೀತಿಯಲ್ಲಿ ರಕ್ಷಣಾತ್ಮಕದಲ್ಲಿ ಲೋಹಿತ್
ಈಶ್ವರ್ ಸ್ಟ್ರೈಕ್ ಅನ್ನು ಬದಲಾವಣೆ ಮಾಡಿಕೊಳ್ಳುತ್ತಾ ಕೂಟದ ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ತೃತೀಯ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಳುತ್ತಾ ಶ್ರೇಷ್ಠತೆಯ ಎಸೆತಗಾರಿಕೆ ಆದರೆ ಅಡ್ಡ ನಿಶಾನೆಯಾಗಿ ಹೊರಬೀಳ್ತಾ ಇದೆ. ಅತಿರಿಕ್ತ ಅಂಕಗಳು ಮತ್ತೆ ಉಡುಗೊರೆಯನ್ನು ಬಿಟ್ಟುಕೊಡುತ್ತಾ ನೀಡುತ್ತಾ ಈ ಮುಖೇನವಾಗಿ ಭೀಮ್ಸೇನ್ ಅತಿರಿಕ್ತ ಅಂಕಗಳ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿ 4ರ ಹಾದಿಯನ್ನ ದಾಪುಗಾಲಿಡ್ತಾ ಇದೆ. ಸೊ ಈ ಮುಖೇನವಾಗಿ ದೊಡ್ಡ ಹೊಡೆತಕ್ಕೆ ನೋಟ, ಬೌಂಡರಿ ಆಗುವಂತಹ ಸನಿಹದಲ್ಲಿ 4 ಓಟಗಳು ಜಮಾವಣೆಗೊಳ್ತಾ ಇದೆ. ಚೇತನ್ ಬ್ಯಾಟ್ ಮುಖೇನ ಬಂದಿತ್ತು. 4 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಮುಂದುವರಿಸಿಕೊಂಡಾಗ 8. ಬಂಧುಗಳೇ, ಈ ದಿವಸದ ಪಂದ್ಯಾಕೂಟದ ಮಹಾಪೋಷಕರು ಕ್ರೀಡಾಕೂಟದ ಪ್ರಾಯೋಜಕರಾಗಿರುವಂತಹ ಶ್ರೀತ ಸಚಿನ್, ಅದೇ ರೀತಿ ಗಣೇಶ್ ಸರ್ ತಮ್ಮನ್ನ ಇರುವರನ್ನ ಕೂಡ ಭವ್ಯ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಈ ಪಂದ್ಯಾಕೂಟದಲ್ಲಿ ಸಹಕಾರವನ್ನ ನೀಡಿಕೊಂಡು ನಿರಂತರವಾಗಿ 8ನೇ ವರ್ಷಕ್ಕೂ ಕೂಡ ಸಹಕಾರವನ್ನ ನೀಡಿರುವಂತಹ ಶ್ರೀತ ಸಚಿನ್, ಅದೇ ರೀತಿ ಗಣೇಶ್ ತಾವುಗಳ ವೇದಿಕೆಗೆ ಬರಬೇಕು. ಭವ್ಯ ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆ ಜೊತೆಗೆ ತಾವುಗಳು ಗೌರವವಾದ ಆಸನದಲ್ಲಿ ತಾವುಗಳು ಅಲಂಕರಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂದ್ಯಾಕೂಟದ ಪ್ರಾಯೋಜಕರಾಗಿರುವಂತಹ ಶ್ರೀ ಗೌರವಾನ್ವಿತ ಗಣೇಶ್, ಅದೇ ರೀತಿ ಸಚಿನ್ ತಾವುಗಳು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಪಂದ್ಯ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 2 ಡೆಲಿವರೀಸ್. ಅಂಕಿಅಂಶ ಪಟ್ಟಿಯಲ್ಲಿ 8. ಮತ್ತೆ ಎಸೆತಗಾರಿಕೆ ಲಯವನ್ನು ತಪ್ಪುತ್ತಾ ಇದೆ. ಅಡ್ಡ ನಿಶಾನೆ ಅನ್ನತಕ್ಕಂತಹ ತೀರ್ಪು, ಅತಿರಿಕ್ತ ಅಂಕಗಳ ಹೆಚ್ಚುವರಿ ಇವಕೇನವಾಗಿ 1 ಅಂಕಗಳ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿ 9ರ ಹಾದಿಯನ್ನ ಕ್ರಮಿಸಿಕೊಳ್ತಾ ಇದೆ. ಇವಕೇನವಾಗಿ ದೊಡ್ಡ ಹೊಡೆತ 4 ಓಟಗಳು ಜಮಾವಣೆಗೊಳ್ತಾ ಇದೆ. 4 ಓಟಗಳು ಮತ್ತೆ ಚೇತನ್ ಬ್ಯಾಟ್ ಮುಖೇನ ಜಮಾವಣೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿ ಏರಿಕೆಯ ಮುಖೇನ 13ರ ಹಾದಿಯನ್ನು ಕ್ರಮಿಸಿಕೊಳ್ತಾ ಇದೆ. 11 ಓಟಗಳ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಇದು ಆರಂಭಿಕ ಓವರ್ ಚಾಲ್ತಿಯಲ್ಲಿ ಭೀಮ್ಸೇನ್ ಬಹಳಷ್ಟು ದುಬಾರಿ ಮೊತ್ತಗಳಲ್ಲಿ ಬಿಟ್ಕೊಡ್ತಾ ಇದ್ದಾರೆ. ಎಸೆತಗಾರಿಕೆಯಲ್ಲಿ 5 ಚೆಂಡುಗಳು ಮುಕ್ತಾಯ, ಕೊನೆಯ 1 ಚೆಂಡುಗಳು ಬಾಕಿ ಉಳಿದಿವೆ. ಲಾಸ್ಟ್ 1 ಡೆಲಿವರೀಸ್ ರಿಮೈನಿಂಗ್. ಕೊನೆಯ 1 ಚೆಂಡುಗಳು ಬಾಕಿ ಉಳಿದಿರುವಂತೆ ಅತಿ ದುಬಾರಿ ಮೊತ್ತಗಳನ್ನು ಬಿಟ್ಕೊಡ್ತಾ ಇದ್ರೆ ಎಲ್ಲ ಒಂದು ಕಡೆ ಗೆಲುವಿನ ಸನಿಹವನ್ನ ಸೇರಿಕೊಳ್ಳುವೆ ಎನ್ನುವಂತಹ ಆತ್ಮವಿಶ್ವಾಸದಲ್ಲಿ ಇಂಜಿನಿಯರಿಂಗ್ಸ್ 11 ತಂಡಗಳಿದ್ರೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, 1 ಓಟಗಳ ಜೋಡಣೆಯೊಂದಿಗೆ ಉಲ್ಟಾ ದಂಡಿನ ಮುಖೇನ ಬಂದಂತಹ 1 ಅಂಕಗಳ ಜೋಡಣೆಯೊಂದಿಗೆ ಓವರ್ ನಂಬರ್ 1 ಮುಕ್ತಾಯ ಕಂಡಾಗ ಗಳಿಸಿಕೊಂಡಿದ್ದ 14 ಓಟಗಳು. 10 ಓಟಗಳ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಪಂದ್ಯದ ವೀಕ್ಷಕ ವಿವರಣೆಯಲ್ಲಿ ರಸಾಕ್ ಸಾಲ್ಮರ, ಅಂಕಿಅಂಶ ಬರಹಗಾರರಾಗಿ ಭಾನುಪ್ರಕಾಶ್ ಪುತ್ತೂರು ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದ ಆಯೋಜಕರು, ಜೊತೆಗೆ ಇನ್ನೋರ್ವರು ಸಂತೋಷ್. ಅದೇ ರೀತಿ ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ಗೌರವಾನ್ವಿತ ಬಾಲಕೃಷ್ಣ ರೈ ಪೊರ್ದಾಲ್ ಇವರೆಲ್ಲರ ಸಮಾಕ್ಷಮತೆಯೊಂದಿಗೆ ಪಂದ್ಯಾಕೂಟಗಳು ಬಹಳಷ್ಟು ಸೊಗಸಾಗಿ ಸಾಗಿ ಬರ್ತಾ ಇದೆ. ಪಂದ್ಯಾಕೂಟದಲ್ಲಿ ಬಹಳಷ್ಟು ಸೊಗಸಾಗಿ ತೀರ್ಪುಗಾರಿಕೆಯನ್ನ ಕೂಡ ನೆರವೇರಿಸಿಕೊಳ್ತಾ ಇದ್ದಾರೆ ಗೌರವಾನ್ವಿತ ಅನಿಲ್ ತೆಂಕಿಲ, ಚಿದಾನಂದ ಪಡ್ಡಾಯರು, ಅದೇ ರೀತಿ ಸುಜನ್, ಅದೇ ರೀತಿ ಮೇಘಸ್ ಸಾಮೆತಡ್ಕ ಇವರೆಲ್ಲರ ಸಮಾಕ್ಷಮತೆಯೊಂದಿಗೆ ಶಬೀರ್ ರಂಜಾ ಇವರೆಲ್ಲರ ಸಮಾಕ್ಷಮತೆಯೊಂದಿಗೆ ಪಂದ್ಯಾಕೂಟಗಳು ಬಹಳಷ್ಟು ಸೊಗಸಾಗಿ ಸಾಗಿ ಬರ್ತಾ ಇದ್ರೆ ಈ ಮುಖ್ಯವಾಗಿ ಕೆಲವು ದಿವಸಗಳ ಬಳಿಕ ಮತ್ತೆ ಕ್ರೀಡಾ ವೀಕ್ಷಕ ವಿವರಣೆಯಲ್ಲಿದ್ದೇನೆ. ಕ್ರಿಕೆಟ್ ಪಂದ್ಯಾಕೂಟದ ವೀಕ್ಷಕ ವಿವರಣೆ ಪುತ್ತೂರು ಭಾಗಕ್ಕೆ ಬರ್ತಾ ಇದ್ದೇನೆ. ಸೊ ನಿರಂತರವಾಗಿ ಕಬಡ್ಡಿ ಕಾರ್ಯಕ್ರಮಗಳು ಕಳೆದ 2 ವರ್ಷಗಳ ಬಳಿಕ ಬಹುಶಃ ಕ್ರಿಕೆಟ್ ಜಗತ್ತಿಗೆ ಮತ್ತೆ ಕಾಲಿಡ್ತಾ ಇದ್ದೇನೆ. ಸೊ ಎಲ್ಲೋ ತಪ್ಪಿದ್ರೆ ದಯವಿಟ್ಟು ತಾವುಗಳು ಕ್ಷಮಿಸಿ ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಸೊ ಪಂದ್ಯಾಕೂಟವನ್ನು ಮುಂದುವರಿಸಿಕೊಳ್ತಾ ಬಹಳಷ್ಟು ಸೊಗಸಾಗಿರತಕ್ಕಂತಹ ಪಂದ್ಯಾಕೂಟ. ಈ ಮಧ್ಯೆ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ, ನೇರವಾಗಿ ಚೆಂಡು 30 ಸರ್ಕಲ್ನ ಹೊರಭಾಗದಲ್ಲಿ ಕ್ಷೇತ್ರ ಪಾಲಕರ ಭದ್ರ ಬೊಗಸೆಯೊಳಗೆ ಅಪ್ಪಚ್ಚಿಕೊಳ್ತಾ ಇದ್ದಾರೆ. ವಿಕೆಟ್ ನಂಬರ್
ಒಂದು ಆರಂಭಿಕವಾಗಿ ಆಘಾತಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿ 16ರಲ್ಲಿ ಸ್ಥಗಿತಗೊಂಡಿದೆ. 8 ಓಟಗಳ ಅವಶ್ಯಕತೆ ಇದೆ. ಇಂಜಿನಿಯರಿಂಗ್ ತಂಡ ಮುಂದಿನ ಹಂತಕ್ಕೆ ತೆರೆಗಡೆಗೊಳ್ಳುವುದಕ್ಕಾಗಿ 4 ಶಾಶ್ವತ ಫಲಕಗಳಲ್ಲಿ ಯಾವುದಾದ್ರೂ ಒಂದು ಶಾಶ್ವತ ಫಲಕ ತನ್ನದಾಗಿಸಿಕೊಳ್ಬೇಕು ಅಂತ ಇದ್ರೆ ಉಭಯ ತಂಡಗಳು ಕೂಡ ಈ ಮಧ್ಯೆ ಹೋರಾಟವನ್ನು ಮಾಡಬೇಕಾಗಿದೆ. ಒಂದು ಕಡೆಯಲ್ಲಿ ಕಟ್ಟಿ ಹಾಕತಕ್ಕಂತಹ ಪ್ರಯತ್ನ 10 ಚೆಂಡುಗಳಲ್ಲಿ 8 ಓಟಗಳನ್ನು ಕಟ್ಟಿ ಹಾಕಿದ್ದೆ ಆದಲ್ಲಿ ಪೊಲೀಸ್ 11 ತಂಡ ಜಯಿಸಿಕೊಳ್ಳುತ್ತೆ. ಆ 10 ಚೆಂಡುಗಳಲ್ಲಿ 8 ಓಟಗಳನ್ನು ಗಳಿಸಿಕೊಂಡಿದ್ದೆ ಆದಲ್ಲಿ ಪಂದ್ಯಾಟ ಇಂಜಿನಿಯರಿಂಗ್ಸ್ ತಂಡ ಗೆದ್ದುಕೊಳ್ಳುತ್ತೆ. 4 ಶಾಶ್ವತ ಫಲಕಗಳು, 4 ನಗದು ಬಹುಮಾನಗಳೆಲ್ಲ. ಈ ಯಾರಾಗುತ್ತಾರೆ, ಆ ಅರ್ಹತೆ ಯಾರು ಪಡ್ಕೊಳ್ಳುತ್ತಾರೆ ಎನ್ನುವಂತಹ ಪ್ರಶ್ನೆಗಳಿಗೆ ಕೇವಲ 10 ಚೆಂಡಿನಲ್ಲಿ ಉತ್ತರಗಳನ್ನು ನೀಡುತ್ತೇವೆ. ಸೊ ಈ ಮುಖ್ಯವಾಗಿ ಎಸ್ತುಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ತಾ ಮಹಾಗುಂಡಪ್ಪ ಎಸ್ತುಗಾರಿಕೆ ವಿಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಮಹಾಗುಂಡಪ್ಪ ಎಸ್ ಈ ಮಧ್ಯೆ ಎಡಗೈ ದಾಂಡಿಗ ಸ್ಟ್ರೈಕ್ ವಿಭಾಗದಲ್ಲಿದ್ರೆ ಎಸ್ತುಗಾರಿಕೆ ವಿಭಾಗವನ್ನು ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖ್ಯನೇ ಎಸೆಯುವಂತ ಎಸ್ತುಗಾರ. ಫುಲ್ ಟಾಸ್ ಚೆಂಡು ನೋ ಬಾಲ್ ಎನ್ನತಕ್ಕಂತಹ ಕರೆ ಉಚಿತ ಚೆಂಡು. ಇವುಗಳ ಮಧ್ಯೆ ಬೌಂಡರಿಗಳು ದಾಖಲಾಗ್ತಾ ಇದೆ. ಈ ಮುಖ್ಯವಾಗಿ 5 ಓಟಗಳ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿ 21ರ ಹಾದಿಯನ್ನ ಕ್ರಮಿಸಿಕೊಳ್ತಾ ಇದೆ. ಗೆಲುವಿಗೆ ಬೇಕಾಗಿರುವುದು 3 ಓಟಗಳು. 3 ಅಕ್ಷರದ ಕ್ರಿಕೆಟ್ 2 ಓಟಗಳ ಅವಶ್ಯಕತೆ ಇದೆ. ಅದೃಷ್ಟವಂತೂ ಎಲ್ಲ ಒಂದು ಕಡೆ ಬಹುತೇಕವಾಗಿ ಇಂಜಿನಿಯರಿಂಗ್ಸ್ ತಂಡದ ಪರ ಪಾಲಾಗ್ತಾ ಇದೆ. ಕಾದ್ ನೋಡಬೇಕಾಗಿದೆ. ಸೊ ಇನ್ನು ಕೂಡ ಅವಕಾಶಗಳಿದ್ದರೂ ಕೂಡ ಎಲ್ಲ ಒಂದು ಕಡೆ ಸದುಪಯೋಗವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಪಡಬೇಕಿತ್ತು. ಈ ಮುಖ್ಯವಾಗಿ 1 ಓಟಗಳ ಜೋಡಣೆಯೊಂದಿಗೆ ಪಂದ್ಯ ಸಮಬಲಗೊಳ್ತಾ ಇದೆ. ಅಂತಿಮ 1 ಓಟಗಳ ಅವಶ್ಯಕತೆ ಪಂದ್ಯದ ವಿಜಯಕ್ಕಾಗಿ. 1 ಓಟಗಳ ಅವಶ್ಯಕತೆ ಇದೆ. ಇಂಜಿನಿಯರಿಂಗ್ಸ್ ತಂಡ ಈಗಾಗಲೇ ಮುಂದಿನ ಹಂತಕ್ಕೆ ತೆರೆಗಡೆಗೊಳ್ಳುವಂತಹ ಎಲ್ಲ ಸೂಚನೆಗಳನ್ನು ಈಗಾಗಲೇ ನೀಡಿಕೊಂಡು ಬಂದಿದೆ. ಸೊ ಈ ಮುಖ್ಯವಾಗಿ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ತಾ ಅಡ್ಡ ನಿಶಾನೆಯೊಂದಿಗೆ ಪಂದ್ಯ ಜಯಿಸಿಕೊಂಡು ಮುಂದಿನ ಹಂತಕ್ಕೆ ತೆರೆಗಡೆಗೊಳ್ತಾ ಇದೆ. ಆಡಿದ ಉಭಯ ತಂಡಗಳಿಗೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಗೆದ್ದಂತಹ ತಂಡಗಳಿಗೆ ಪ್ರೀತಿಯಿಂದ ಶುಭಾಶಯವನ್ನ ತಮಗೆ ಸಮರ್ಪಿಸಿಕೊಳ್ತಾ ಪರಾಜಿತಗೊಂಡ ತಂಡಗಳಿಗೆ ಪ್ರೀತಿಯಿಂದ ತಮಗೆ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ತಾ ತಮ್ಮ ತಂಡದ ನಾಯಕರನ್ನ ತಾವುಗಳ ವೇದಿಕೆಗೆ ಕಳುಹಿಸಿಕೊಡುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂದ್ಯದ ಭಾಗವಹಿಸುವಿಕೆಯ ಈ ಒಂದು ಸ್ಮರಣಿಕೆಯನ್ನ ತಾವುಗಳು ಪಡೆದುಕೊಳ್ಳುವಂತೆ ಪೊಲೀಸ್ 11 ತಂಡದ ನಾಯಕ ಒಂದು ಸ್ಮರಣಿಕೆಯನ್ನು ತಾವುಗಳು ಸ್ವೀಕರಿಸಿಕೊಳ್ಬೇಕು. ಜೊತೆಗೆ ಪಂದ್ಯಾಕೂಟದ ಪಂದ್ಯಶ್ರೇಷ್ಠ ಬಹುಮಾನಕ್ಕಾಗಿ ಚೇತನ್ ಫ್ರಮ್ ಇಂಜಿನಿಯರಿಂಗ್ಸ್ ತಂಡದ ಚೇತನ್ ಜರ್ಸಿ ನಂಬರ್ 12 ಕ್ರಮಾಂಕದಲ್ಲಿ ಚೇತನ್ ತಾವುಗಳು ಬರುವಂತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇರುವರಿಗೂ ಕೂಡ ಶುಭಾಶಯಗಳನ್ನು ಸಮರ್ಪಿಸಿಕೊಳ್ತಾ ಜೊತೆಗೆ ಸರ್ವ ಬಂಧುಗಳನ್ನ ಕೂಡ ಬಹಳಷ್ಟು ಪ್ರೀತಿಯಿಂದ ಅಭಿನಂದಿಸಿಕೊಳ್ತಾ ಗೌರವಾನ್ವಿತ ಅತಿಥಿ ಅಭ್ಯಾಗತರ ಆಗಮನಗೊಳ್ತಾ ಇದೆ. ಅನೇಕ ಬಂಧುಗಳು ಈ ಒಂದು ಪುತ್ತೂರಿನ ಈ ಒಂದು ಬಾಂಧವ್ಯ ಟ್ರೋಫಿ 8ನೇ ವರ್ಷಕ್ಕೆ ಬಹಳಷ್ಟು ಸಂಘ ಸಂಸ್ಥೆಗಳು ಸಹಕಾರವನ್ನು ನೀಡಿಕೊಂಡು ಸರ್ವ ಸಂಘಗಳ ಸಹಕಾರದೊಂದಿಗೆ ಈ ಒಂದು ಅದ್ದೂರಿಯ 8ನೇ ವರ್ಷದ ಈ ಒಂದು ಕ್ರೀಡಾಕೂಟ ಬಹಳಷ್ಟು ಅದ್ದೂರಿಯಿಂದ ನೆರವೇರ್ತಾ ಇದೆ. ಗೌರವಾನ್ವಿತ ಎಲ್ಲ ಅತಿಥಿ ಅಭ್ಯಾಗತರನ್ನ ಮಗದೊಮ್ಮೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದೀಗ ಗೌರವಿಸುವಂತಹ ಕ್ಷಣ ಪಂದ್ಯಾಕೂಟದ ಭಾಗವಹಿಸುವಿಕೆಯ ಸ್ಮರಣಿಕೆಯನ್ನ ಪಡೆದುಕೊಳ್ಳುವಂತೆ ಪೊಲೀಸ್ 11 ತಂಡದ ಆಟಗಾರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಗೌರವದ ಸ್ಮರಣಿಕೆಯನ್ನ ಪ್ರಶಾಂತ್ ರೈ ಅವರ ಧರ್ಮಪತ್ನಿ ತಾವುಗಳು ನೀಡಿ ಗೌರವಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗೌರವದ ಸ್ಮರಣಿಕೆಯನ್ನು ತಾವುಗಳು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಪ್ರಶಾಂತ್ ರೈ ಅದೇ ರೀತಿ ಅವರ ಧರ್ಮಪತ್ನಿ ತಾವೆಲ್ಲರೂ ಕೂಡ ನೀಡಿ ಗೌರವಿಸುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಪ್ರಶಾಂತ್ ರೈ ಅವರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ತಂಡ ಪೊಲೀಸ್ 11 ಬಿ ತಂಡ
ಅದರ ಜೊತೆಗೆ ಎ ತಂಡ, ಇವುಗಳೆಲ್ಲವೂ ಕೂಡ ಇದೀಗ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸುವಂತಹ ಸಮಯ ಸಂದರ್ಭಗಳು. ಸೊ ಪಂದ್ಯಾಕೂಟಗಳು ಬಹಳಷ್ಟು ರೋಚಕವಾಗಿ ಸಾಗಿ ಬರುತ್ತಿರುವಂತಹ ವೇಳೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ, ಕೂಟದ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ. ಇದೀಗ ಮುಂದಿನ ಉಪಾಂತ್ಯ ಪಂದ್ಯಗಳಿಗೆ, ಮೊದಲ ಉಪಾಂತ್ಯ ಪಂದ್ಯಗಳಿಗೆ ಇನ್ನೇನು ಕೆಲ ಕ್ಷಣದಲ್ಲಿ ನಾನೀಗ ಕರೆಯನ್ನು ಕೊಡ್ತೇನೆ. ಮೊದಲ ಉಪಾಂತ್ಯ ಪಂದ್ಯಗಳಿಗಾಗಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ಇಂಜಿನಿಯರಿಂಗ್ ತಂಡದ ಚೇತನ್ ತಾವುಗಳು ಭವ್ಯ ವೇದಿಕೆಗೆ ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ತಾವುಗಳು ಪಡ್ಕೊಳ್ಳುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ, ಸುದೀಗ ಸ್ಟ್ರೈಕ್ ವಿಭಾಗದಲ್ಲಿ ದೀಕ್ಷಿತ್ ಕಣವ, ಎಸ್ತುಗಾರಿಕೆ ವಿಭಾಗದಲ್ಲಿ ಜೀವನ್. ಓಹೋ, ಆರಂಭಿಕ ಚೆಂಡು ಪ್ರಹಾರ, ಅರೆ ಸೊಗಸಾದ ರೀತಿಯ ಹೊಡೆತ, ನೇರವಾಗಿ ಚೆಂಡು ಸೀಮಾರೇಖೆಯ ಹೊರಭಾಗದಲ್ಲಿ 6 ಓಟಗಳ ಜೋಡಣೆಯಾಗ್ತಾ ಇದೆ. ಕಳೆದ ಪಂದ್ಯದಲ್ಲೂ ಕೂಡ ಅಷ್ಟೇ ದೀಕ್ಷಿತ್ ಆರಂಭಿಕ ಚೆಂಡಿಗೆ ಸಿಕ್ಸರ್ನೊಂದಿಗೆ ಸ್ವಾಗತವನ್ನು ಬಯಸಿದ್ರು. ಈ ಮಧ್ಯೆ ಜೀವನವರ ಪ್ರಥಮ ಚೆಂಡಿಗೆ ದೀಕ್ಷಿತ್ ಹೇಳುವ ಒಂದು ಮಾತು ತನ್ನ ಬ್ಯಾಟಿನ ಮುಖೇನ ಹೆಲ್ಲೋ ಹಾಯ್ ಎನ್ನುವಂತಹ ರೂಪದಲ್ಲಿ ಆರಂಭಿಕನಾಗಿ ಗುರುತಿಸಿಕೊಳ್ತಾ ಇದ್ರೆ. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ ಮಗದೊಂದು ದೊಡ್ಡ ಹೊಡೆತ, 4 ಓಟಗಳು ಕ್ಷೇತ್ರಪಾಲಕರಿಲ್ಲದ ಜಾಗದಲ್ಲಿ ಬೌಂಡರಿಗಳು ದಾಖಲಾಗ್ತಾ ಇದೆ. ತನ್ನ ವೈಯಕ್ತಿಕ ಖಾತೆಯಲ್ಲಿ 10, ತಂಡದ ಖಾತೆಯಲ್ಲಿ 10 ಎನ್ನುವಂತಹ ಸ್ಥಿತಿಯಲ್ಲಿ ಸ್ಪರ್ಧೆ ಆಧಾರದಲ್ಲಿ ಮುಂದುವರಿಸಿಕೊಂಡಾಗ ಜೀವನ್ ಕಂಬ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅಂಕಗಳನ್ನು ಬಿಟ್ಟು ಕೊಡುವುದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಇಲ್ಲಿ ದೊಡ್ಡ ಹುತ್ತರಿಯನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಪಡಬೇಕಾಗಿದೆ. ಇವುಗಳೆಲ್ಲವುಗಳ ಮಧ್ಯೆ, ಒತ್ತಡಗಳ ಮಧ್ಯೆ ಎಸೆತಗಾರಿಕೆಯನ್ನು ನಿಭಾಯಿಸಬೇಕಾಗಿದೆ. ಎಸೆಗಾರಿಕೆಯಲ್ಲಿ ಮತ್ತೆ ಜೀವನ್ ಮುಂದುವರಿಸಿಕೊಳ್ಳುತ್ತಾ ವಿದ್ಯಾವರ್ತಕ ಸಂಘದ ಪರವಾಗಿ ಆರಂಭಿಕ ಎಸೆತಗಾರನಾಗಿ ಜೀವನ್ ಮುಂದುವರಿಸಿಕೊಳ್ತಾ ತೃತೀಯ ಚೆಂಡು ದೊಡ್ಡ ಹೊಡೆತ. ಈ ಮಧ್ಯೆ 1 ಬೌನ್ಸ್ ರೂಪದಲ್ಲಿ ಚೆಂಡನ್ನ ಸ್ವೀಕರಿಸಿಕೊಳ್ಳುತ್ತಾ 20 ಓಟಗಳನ್ನು ಬಿಟ್ಟುಕೊಡುವುದಾದರೆ ವೈಯಕ್ತಿಕ ಖಾತೆಯಲ್ಲಿ 11, ತಂಡದ ಖಾತೆಯಲ್ಲಿ 11, ಚೆಂಡಂತೂ ಮುಕ್ತಾಯ ಕಂಡಿರುವುದು 3. ಸ್ಟ್ರೈಕ್ ವಿಭಾಗದಲ್ಲಿ ಲೋಕೇಶ್ ಎನ್ನುವಂತಹ ನಾಮ ಅಂಕಿತಗೊಳ್ತಾ ಇದ್ರೆ ಆರಂಭಿಕ ದಾಂಡಿಗನಾಗಿ ದ್ವಿತೀಯ ಕ್ರಮಾಂಕದಲ್ಲಿ ಬಂದಿರುವಂತಹ ದಾಂಡಿಗ ಲೋಕೇಶ್. ದೊಡ್ಡ ಹೊಡೆತ, ಕಲಾತ್ಮಕ ಶೈಲಿಯ ಹೊಡೆತ. ಈ ಮಧ್ಯೆ ನೇರವಾಗಿ ಚೆಂಡು ಫುಲ್ ಟಾಸ್, ಚೆಂಡಿಗೆ ಬರುತ್ತಾ ಇದೆ ಬಿಗಿ ಪ್ರಹಾರ. ನೇರವಾಗಿ ಚೆಂಡು ಸೀಮಾರೇಖೆಯ ಹೊರಭಾಗದಲ್ಲಿ 6 ಓಟಗಳ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿ ಆರಂಭಿಕ ಹಂತದಲ್ಲಿ ದುಬಾರಿ ಮೊತ್ತವನ್ನ ಕಲೆ ಹಾಕ್ತಾ ಇದೆ. ಎಲ್ಲ ಒಂದು ಕಡೆ ರಸಾಕ್ ಸಾಲ್ಮರ್ ಹೇಳಿದ ಮಾತು ಬಹುಶಃ PET 11 ತಂಡದವರಿಗೆ ಕೇಳಿದೆಯೋ ಎನ್ನುವಂತಹ ಪ್ರಶ್ನೆಗಳಲ್ಲಿ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಮೈದಾನದಲ್ಲಿ 65ಕ್ಕೂ ಹೆಚ್ಚು ಅಂಕಗಳು ಬೇಕಾಗಬೇಕು. ಇವುಗಳ ಮಧ್ಯೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ಆಟಗಾರ ಅದೇ ಶೈಲಿಯಲ್ಲಿ ಮಗದೊಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಆ ಆಟಗಾರ ಅದೇ ಜಾಗದಲ್ಲಿ ಅಂತಹ ಶೈಲಿಯಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡಿದ್ರು. ಸೊ ಈ ಮುಖ್ಯವಾಗಿ ವಿಕೆಟ್ ಒಪ್ಪಿಸ್ತಾ ಇದ್ರೆ ಆರಂಭಿಕ 1 ಸಿಕ್ಸರ್ ಅನ್ನು ದಂಡಿಸಿ ಬಳಿಕ ವಿಕೆಟ್ ಒಪ್ಪಿಸಿ ಫಿವಿಲಿಯನ್ ಕಡೆಗೆ ಮುಖ ಮಾಡುವುದಾದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 17, ಆರಂಭಿಕ 5 ಚೆಂಡು ಮುಕ್ತಾಯ. ಸೊ ಗಳಿಸಿಕೊಂಡಿದೆ 17, ಕೊನೆಯ 1 ಚೆಂಡುಗಳು ಬಾಕಿ ಇದೆ. ಪ್ರಥಮ ಓವರಿನ ಅಂತಿಮ ಚೆಂಡು ಬಾಕಿ ಉಳಿದಿವೆ. ಲಾಸ್ಟ್ 1 ಡೆಲಿವರೀಸ್ ರಿಮೈನಿಂಗ್. ಫಸ್ಟ್ ಓವರ್ ಆಫ್ಟರ್ ಕಂಪ್ಲೀಷನ್ 5 ಡೆಲಿವರೀಸ್. ಸ್ಕೋರ್ ಕಾರ್ಡ್ ಶೋಸ್ 17 ಆನ್ ದಿ ಬೋರ್ಡ್. ಲಾಸ್ ಆಫ್ 1 ವಿಕೆಟ್. ಸೊ ಬೆಳಗ್ಗೆ ಸಂಜೆಯ ಉಪಹಾರದ ವ್ಯವಸ್ಥೆ ತಯಾರಾಗಿರುತ್ತೆ. ಸೊ ಸರ್ವ ಬಂಧುಗಳು ಕೂಡ ಸಂಜೆಯ ಉಪಹಾರವನ್ನು ತಾವುಗಳು ಸ್ವೀಕರಿಸಿಕೊಳ್ಳುವಂತೆ ತಮ್ಮಲ್ಲಿ ಸರ್ವರಲ್ಲೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಸ್ಪರ್ಧೆಯನ್ನ ಮುಂದುವರಿಸಿಕೊಳ್ತಾ ಈ ಮುಖ್ಯವಾಗಿ ಅಂತಿಮ ಚೆಂಡು ದೊಡ್ಡ ಹೊಡೆತಕ್ಕೆ ಪ್ರಯತ್ನಗಳಿತ್ತು. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿ ಓವರ್ ನಂಬರ್ 1 ಮುಕ್ತಾಯದ ಹಂತಕ್ಕೆ ಗಳಿಸಿಕೊಂಡಿದೆ 18 ಆನ್ ದಿ ಬೋರ್ಡ್. 18 ಅಂಕಿಅಂಶ ಪಟ್ಟಿ 18 ಎನ್ನುವಂತಹ ಸ್ಥಿತಿಯಲ್ಲಿದೆ. 18ಕ್ಕೆ 1 ಎನ್ನತಕ್ಕಂತಹ ಸ್ಥಿತಿಯಲ್ಲಿ ಸ್ಪರ್ಧೆಗಳು ಮುಂದುವರಿಸಿಕೊಳ್ತಾ ಇದೆ. ಗೌರವಾನ್ವಿತ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮತೆಯೊಂದಿಗೆ ಸರ್ವ ಕ್ರೀಡಾ ಅಭಿಮಾನಿಗಳ ಸಮಕ್ಷಮತೆಯೊಂದಿಗೆ ಸರ್ವರ ನಡುವೆ ಇರತಕ್ಕಂತಹ ಈ ಒಂದು ವಿವಿಧ ಇಲಾಖೆಗಳ ನಡುವೆ ಇರತಕ್ಕಂತಹ ಪಂದ್ಯಾಕೂಟ ಬಹಳಷ್ಟು ಅಚ್ಚುಕಟ್ಟಾಗಿ ಮುಂದುವರಿಸ್ತಾ ಇದ್ದಾವೆ. ಸೊ ಚೆಂಡನ್ನ ಮತ್ತೆ ಮುಂದುವರಿಸಿಕೊಂಡು ದ್ವಿತೀಯ ಓವರ್ ಚಾಲ್ತಿಯನ್ನು ಪಡ್ಕೊಳ್ಳುತ್ತಾ ಸೊಗಸಾಗಿರತಕ್ಕಂತಹ ಹೊಡೆತ, ಪರ್ಫೆಕ್ಟ್ ಕವರ್ ಡ್ರೈವ್ ಶಾಟ್, ಬಹಳಷ್ಟು ಸೊಗಸಾಗಿ ದಂಡಿಸಿದ್ರು. 4 ಓಟಗಳ ಜೋಡಣೆಯಾಗ್ತಾ ಇದೆ. ಆರಂಭಿಕ ಚೆಂಡಿಗೆ ನವೀನ್ ಬ್ಯಾಟ್ ಮುಖೇನ 4 ಓಟಗಳ ಜೋಡಣೆಯಾಗ್ತಾ ಇದೆ. 4 ಓಟಗಳು ಜೋಡಣೆಯಾಗ್ತಾ ಇದೆ. ಪರ್ಫೆಕ್ಟ್ ಕವರ್ ಡ್ರೈವ್ ಶಾಟ್. ಮುಖ್ಯವಾಗಿ ಸ್ಪರ್ಧೆಯನ್ನು ಮತ್ತೆ ಮುಂದುವರಿಸಿಕೊಳ್ತಾ ದ್ವಿತೀಯ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಳುತ್ತಾ ನವೀನ್ ಸ್ಟ್ರೈಕ್ ವಿಭಾಗದಲ್ಲಿ ಆಕ್ರಮಿಸಿಕೊಳ್ತಾ ಇರುವ ಬಲಾಢ್ಯ ದಾಂಡಿಗರು ಒಂದು ಕಡೆಯಲ್ಲಿ ನವೀನ್, ಇನ್ನೊಂದು ಕಡೆಯಲ್ಲಿ ದೀಕ್ಷಿತ್. ನವೀನ್ ಕಡಬ, ಅದೇ ರೀತಿ ದೀಕ್ಷಿತ್ ಕಡಬ, ಇರುವರು ಕೂಡ ಕಡಬದ ತಾರೆಗಳು. ಸೊ ಕರಾವಳಿ ಕರ್ನಾಟಕದಾದ್ಯಂತ ಸದ್ದು ಮಾಡಿದಂತಹ ತಂಡಗಳದು ಫ್ರೆಂಡ್ಸ್ ಕ್ಲಬ್ ಕಡಬ ಎನ್ನುವಂತಹ ತಂಡದ ಆಟಗಾರ ದೀಕ್ಷಿತ್. ಈ ಮಧ್ಯೆ ದೊಡ್ಡ ಹೊಡೆತಕ್ಕೆ ನೋಟ. ಇವುಗಳ ಮಧ್ಯೆ ವಿಕೆಟ್ಗಳ ಮಧ್ಯೆ ಒಂಟಿ ಓಟಗಳು ಜೋಡಣೆಯಾಗುತ್ತಿದ್ದಂತೆ ಅಂಕಿಅಂಶ ಪಟ್ಟಿ 24ರ ಹಾದಿಯನ್ನ ಕ್ರಮಿಸಿಕೊಳ್ತಾ ಇದೆ. ಆರಂಭಿಕ 9 ಚೆಂಡುಗಳು ಮುಕ್ತಾಯಗೊಂಡಿದೆ. ಆರಂಭಿಕ 9 ಚೆಂಡುಗಳು ಮುಕ್ತಾಯದ ವೇಳೆಯಲ್ಲಿ ಗಳಿಸಿಕೊಂಡದ್ದು 24 ಓಟಗಳನ್ನು ಗಳಿಸಿಕೊಂಡಿದೆ. ಚತುರ್ಥ ಬಾರಿ ದೊಡ್ಡ ಹೊಡೆತಕ್ಕೆ ನೋಟ. ಈ ಮುಖೇನವಾಗಿ ಗಾಳಿಯಲ್ಲಿತ್ತು ಚೆಂಡು, ಕೆಲ ಕಾಲ ಗಾಳಿಯಲ್ಲಿತ್ತು, ಪಡ್ಕೊಳ್ಳುವಲ್ಲಿ ವಿಫಲರಾದ್ರು. ಈ ಮುಖೇನವಾಗಿ ಒಂಟಿ ಓಟಗಳನ್ನು ಬಿಟ್ಕೊಡ್ತಾ ಇದ್ರೆ ಅಂಕಿಅಂಶ ಪಟ್ಟಿ 25. ಚೆಂಡಂತೂ 4 ಚೆಂಡು ಮುಕ್ತಾಯ, 10 ಚೆಂಡುಗಳು ಮುಕ್ತಾಯ, ಕೊನೆಯ 8 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿದಿವೆ. ಸೊ ಎಸ್ತಗಾರಿಕೆ ಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಸೊ ಮೊದಲ ಉಪಾಂತ್ಯ ಪಂದ್ಯಗಳಿಗೆ ಕರೆಯನ್ನ ಕೊಡ್ತಾ ಇದ್ದಾವೆ. ಮೊದಲ ಉಪಾಂತ್ಯ ಪಂದ್ಯಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ಸೊ ದಯವಿಟ್ಟು ತಾವುಗಳು ಬರಬೇಕು. ವರ್ತಕರ ಸಂಘ ಜೊತೆಗೆ ಇಂಜಿನಿಯರಿಂಗ್ಸ್ 11, ವರ್ತಕರ 11 ವಿರುದ್ಧವಾಗಿ ಇಂಜಿನಿಯರಿಂಗ್ಸ್ 11. ದಯವಿಟ್ಟು ತಾವುಗಳು ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಅಂಕಿಅಂಶ ಪಟ್ಟಿ 28. ಆರಂಭಿಕ ಓವರ್ ನಂಬರ್ 2ರ 5ನೇ ಚೆಂಡಿಗೆ ಬರುತ್ತಾ ಇದೆ. ಸೊಗಸಾಗಿರತಕ್ಕಂತಹ ಹೊಡೆತ, 4 ಓಟಗಳ ಸುಲಭ ರೀತಿಯ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿ 32ರ ಹಾದಿಯನ್ನು ಕ್ರಮಿಸಿಕೊಳ್ತಾ ಇದೆ. ನೋಡಿ ಬಂಧುಗಳೇ, ಪ್ರಥಮ ಉಪಾಂತ್ಯ ಪಂದ್ಯಗಳಿಗೆ ಕರೆಯನ್ನು ಕೊಟ್ಟಿದ್ದೇನೆ. ಸೊ ದಯವಿಟ್ಟು ಸಮಯವನ್ನು ವಿಳಂಬ ಮಾಡದೆ ದಯವಿಟ್ಟು ತಾವುಗಳು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಈಗಾಗಲೇ ಸಮಯ 4:34 ಮೊದಲ ಉಪಾಂತ್ಯ ಪಂದ್ಯಗಳಿಗೆ ಕರೆ ಇದೀಗ ನೀಡ್ತಾ ಇದ್ದಾವೆ. ವರ್ತಕರ ಸಂಘ ವಿರುದ್ಧವಾಗಿ ಇಂಜಿನಿಯರಿಂಗ್ಸ್ 11. ದಯವಿಟ್ಟು ತಾವುಗಳು ಟಾಸ್ಗಾಗಿ ಬನ್ನಿ. ದೊಡ್ಡ ಹೊಡೆತ ಈ ಮಧ್ಯ ದೀಕ್ಷಿತ್ ಬ್ಯಾಟ್ ಮುಖೇನ ಬುಲೆಟ್ ಶಾಟ್ ಬರ್ತಾ ಇದೆ. ಕ್ವಿಂಟಾಲ್ ಹೊಡೆತ, 6 ಓಟಗಳ ಜೋಡಣೆ. ಇದು ಶರೀರಕ್ಕಿದ್ದಂತಹ ಶಕ್ತಿ ಚೆಂಡಿನ ಮೇಲೆ ಪರಿಣಾಮವಾಗಿ ಬೀರ್ತಾ ಇದೆ. ದೀಕ್ಷಿತ್ ಬ್ಯಾಟ್ ಮುಖೇನ ಬಂದಂತಹ ಬುಲೆಟ್ ಕ್ವಿಂಟಾಲ್ ಹೊಡೆತ, 6 ಓಟಗಳ ಜೋಡಣೆ. ಈ ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡಿದೆ 38 ಎನ್ನುವಂತಹ ಸ್ಥಿತಿ. ಓವರ್ ನಂಬರ್ 2 ಮುಕ್ತಾಯದ ಹಂತಕ್ಕೆ ಗಳಿಸಿಕೊಂಡಿದೆ 38. ಅಂಕಿಅಂಶ ಪಟ್ಟಿಯಲ್ಲಿ 38ರಲ್ಲಿ 1 ವಿಕೆಟ್ ನಷ್ಟವನ್ನ ಅನುಭವಿಸಿಕೊಳ್ತಾ ಇದೆ.
ಇರುವ ಕಬಡ್ಡಿ ತಾರೆಗಳು ಓರ್ವ ಕಬಡ್ಡಿ ಆಟಗಾರ ಇನ್ನೋರ್ವ ನವೀನ್ ಕಡವ, ಇಬ್ಬರು ಕೂಡ ಕಡಬದ ತಾರೆಗಳು. ಈ ಮುಖೇನವಾಗಿ ತಂಡದ ಭರವಸೆಯ ಎಸೆತಗಾರ ನವೀನ್. ಈ ಮುಖ್ಯವಾಗಿ ಎಸೆತಗಾರಿಕೆ ಭಾಗವನ್ನು ಮುಂದುವರಿಸಿಕೊಳ್ತಾ ನವೀನ್ ಆರೆ 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 ನವೀನ್ ಶ್ರೇಷ್ಠ ಮಟ್ಟದ ಹೊಡೆತ, 6 ಓಟಗಳು. ನವೀನ ಮಾದರಿಯ ಕಲಾತ್ಮಕ ಶೈಲಿಯ ಹೊಡೆತಗಳು ನವೀನ್ ಬ್ಯಾಟ್ ಮುಖೇನ ಬರುತ್ತಾ ಇದೆ. ಶ್ರೇಷ್ಠವಾಗಿರತಕ್ಕಂತಹ ಹೊಡೆತ. 6 ಓಟಗಳ ಜೋಡಣೆಯೊಂದಿಗೆ ಪ್ರಥಮ ಚೆಂಡು ಮುಕ್ತಾಯ, ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಅರೆ ಸೊಗಸಾಗಿರತಕ್ಕಂತಹ ಹೊಡೆತ. ಈ ಮಧ್ಯೆ ನೇರವಾಗಿ ನವೀನ್ ಒಂದು ಸಿಕ್ಸರ್ನೊಂದಿಗೆ ನೇರವಾಗಿ ಫ್ಯೂಲೆನ್ ಕಡೆಗೆ ಮುಖವನ್ನ ಮಾಡಬೇಕಾಗಿದೆ. ಬಹಳಷ್ಟು ಸೊಗಸಾಗಿ ಚೆಂಡನ್ನು ದಂಡಿಸಿದ್ರು. ಸೊ ಈ ಮುಖ್ಯವಾಗಿ PET 11 ಪರವಾಗಿ ಬಹಳಷ್ಟು ಸೊಗಸಾಗಿ ಚೆಂಡನ್ನು ದಂಡಿಸಿ ಅತ್ಯಧಿಕ ಅಂಕಗಳನ್ನ ಗಳಿಸಿಕೊಂಡು ಲಾಭಾಂಶದ ರೂಪದಲ್ಲಿ ತಂಡಕ್ಕೆ ನೀಡುತ್ತಾ ಈ ಮುಖ್ಯವಾಗಿ ಗಳಿಸಿಕೊಂಡದ್ದು 44. ಆ 4 ಚೆಂಡುಗಳ ಆಟಗಳು ಇನ್ನೂ ಕೂಡ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4. ಎಸೆಗಾರಿಕೆ ಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಬಹುಶಃ ಅಡ್ಡ ನಿಶಾನೆ ಅನ್ನತಕ್ಕಂತಹ ಕರೆ, ಅತಿರಿಕ್ತ ಅಂಕಗಳು ಹೆಚ್ಚುವರಿ. ಮುಂದುವರಿಸಿಕೊಳ್ತಾ ಎಸೆಗಾರಿಕೆಯನ್ನು ಮತ್ತೆ ಮುಂದುವರಿಸಿಕೊಳ್ತಾ ಶ್ರೇಷ್ಠ ಮಟ್ಟದ ಎಸೆಗಾರಿಕೆ. ಈ ಮಧ್ಯೆ ಮತ್ತೆ ಅದೇ ರಾಗ, ಮತ್ತೆ ಅದೇ ತಾಳ, ಅಡ್ಡ ನಿಶಾನೆ, ಅತಿರಿಕ್ತ ಅಂಕಗಳು ಹೆಚ್ಚುವರಿ. ಅಂಕಪಟ್ಟಿ 46. ಚೆಂಡು ಮುಕ್ತಾಯ ಕಂಡಿರುವುದು 14. 4 ಚೆಂಡುಗಳ ಬಾಕಿ ಉಳಿದಿರುವಂತಹ ಸಂದರ್ಭದಲ್ಲಿ ಸಮಯೋಚಿತ ಹೊಡೆತ. ಬಹಳಷ್ಟು ಚೆಂಡಿನ ಮರ್ಮವನ್ನು ಅರಿತುಕೊಂಡು ಅನುಭವದ ದಾರೆಯನ್ನ ಎಳೆಯುತ್ತಾ ಇದ್ದಾರೆ. ದಾಂಡಿಗ ಸೊಗಸಾಗಿ ದಂಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ವಿದ್ಯಾವರ್ತಕ ತಂಡದ ಎಸೆತಗಾರರು ಆತ್ಮವಿಶ್ವಾಸವನ್ನ ಕಲ್ಕೊಳ್ತಾ ಇದ್ದಾರೆ. ಆತ್ಮವಿಶ್ವಾಸವನ್ನ ಕಲ್ಕೋಬೇಡಿ. ಆತ್ಮವಿಶ್ವಾಸವನ್ನ ಕಲ್ಕೊಂಡ್ರೆ ಎಲ್ಲವನ್ನ ಕಲ್ಕೊಂಡ ಹಾಗೆ. ಸೊ ಪಂದ್ಯವನ್ನ ಮುಂದುವರಿಸಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಸೊ ಅಂಕಿಅಂಶ ಪಟ್ಟಿ 52ರ ಹಾದಿಯನ್ನ ಕ್ರಮಿಸಿಕೊಳ್ತಾ ಇದೆ. 52ರ ಹಾದಿಯನ್ನು ಕ್ರಮಿಸಿಕೊಳ್ತಾ ಇದೆ. ನೋಡಿ, ಮೊದಲ ಉಪಾಂತ್ಯ ಪಂದ್ಯಗಳಿಗೆ ಕರೆಯನ್ನು ಕೊಟ್ಟಿದೆ. ಇವುಗಳ ಮಧ್ಯ ಅರೆ 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 ಆಹಾ ಸೊಗಸಾಗಿರತಕ್ಕಂತಹ ಹೊಡೆತ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬರುತ್ತಾ ಇದೆ. ಶ್ರೇಷ್ಠ ಮಟ್ಟದ ಹೊಡೆತ. ಇಲ್ಲಿ 4 ಚೆಂಡುಗಳ ಮುಕ್ತಾಯ, 3 ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟಿದ್ರು, 1 ಹುತರಿಯನ್ನು ಪಡ್ಕೊಂಡಿದ್ರು. ಕೊನೆಯ 2 ಚೆಂಡುಗಳ ಬಾಕಿ ಇದೆ. ಲಾಸ್ಟ್ 2 ಡೆಲಿವರಿ ಮಾಡಿ ಅರೆ ಸೊಗಸಾಗಿ ದಂಡಿಸಿದ್ರು. ಕೆಲ ಕಾಲ ಗಾಳಿಯಲ್ಲಿ ಚೆಂಡು, ನೇರವಾಗಿ ಚೆಂಡು ಕ್ಷೇತ್ರಪಾಲಕನ ಭದ್ರ ಬೊಗಸೆಯೊಳಗೆ ಅಪ್ಪಚ್ಚಿ. ಚೆಂಡಂತೂ ಅಪ್ಪಚ್ಚಿಯಾಗಿದೆ. ಈ ಮುಖ್ಯವಾಗಿ ಕೊನೆಯ ಚೆಂಡು ಬಾಕಿ ಉಳಿದಿವೆ. ಪ್ರಥಮ ಇನ್ನಿಂಗ್ಸಿನ ಕೊನೆಯ ಚೆಂಡು. ನೋಡಿ, ಮೊದಲ ಉಪಾಂತ್ಯ ಪಂದ್ಯಗಳಿಗೆ ದಯವಿಟ್ಟು ಬನ್ನಿ. ಮೊದಲ ಉಪಾಂತ್ಯ ಪಂದ್ಯಗಳಿಗೆ ದಯವಿಟ್ಟು ತಾವುಗಳು ಬರಬೇಕಾಗಿದೆ. ವರ್ತಕರ ಸಂಘ ಅದೇ ರೀತಿ ಇಂಜಿನಿಯರಿಂಗ್ಸ್ 11 ದಯವಿಟ್ಟು ತಾವುಗಳು ಟಾಸ್ಗಾಗಿ ಬನ್ನಿ. ತಮಗೆ ಪದೇ ಪದೇ ಕರೆಯನ್ನು ನೀಡುವುದಿಲ್ಲ. ದಯವಿಟ್ಟು ತಾವುಗಳು ಬರುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಕೊನೆಯ ಚೆಂಡು 1 ಓಟಗಳ ಜೋಡಣೆಯೊಂದಿಗೆ ಓವರ್ ನಂಬರ್ ಮುಕ್ತಾಯ, ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡಿದೆ 59 58 ವಿಜಯದ ಗುರಿ ಇದೆ. 59 ವಿಜಯದ ಗುರಿ ಇದೆ. ಪ್ರತಿಯೊಂದು ಓವರಿಗೆ ಸರಾಸರಿ 20 ಓಟದಂತೆ ಬೇಕಾಗಿದೆ ಪಂದ್ಯದ ಗೆಲುವಿಗಾಗಿ. ಕೊನೆಯ ಇನ್ನಿಂಗ್ಸ್ ಇದು. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ. ಗೆಲ್ಲುವಂತಹ ತಂಡ
ಸೆಮಿಫೈನಲ್ಗೆ ಲಗ್ಗೆಯನ್ನ ನೀಡುತ್ತೆ. ಕೆಂಕು 11 ತಂಡವನ್ನ ಎದುರಿಸುತ್ತೆ. ಕಾದ್ ನೋಡ್ಬೇಕಾಗಿದೆ ಯಾವ ತಂಡ ಗೆಲ್ಲುತ್ತೆ, ಯಾವ ತಂಡ ಸೋಲನ್ನ ಅನುಭವಿಸುತ್ತೆ, ಆಡಿದ ಅನುಭವಗಳೊಂದಿಗೆ ನೆನಪಿನೊಂದಿಗೆ ಮಾತ್ರ ಮನೆಗೆ ತೆರಳುತ್ತೆ ಎನ್ನುವಂತಹ ಪ್ರಶ್ನೆಗಳ ಕಾಡುವುಗಳ ಮಧ್ಯೆ ಕೊನೆಯ 18 ಚೆಂಡುಗಳ 1 ಇನ್ನಿಂಗ್ಸ್ಗಳ ಬಾಕಿ ಉಳಿದಿರುವಂತೆ ಕೂಟದ ಮುಂದಿನ ಸ್ಪರ್ಧೆಗೆ ಈಗಾಗಲೇ ನನ್ನ ಚಿಮ್ಮುವಿಕೆ ನೆರವೇರಿದೆ. ಎಸ್ಗಾರಿಕೆ ಭಾಗ ಆರಂಭಗೊಳ್ತಾ ಇದೆ. ಪಂದ್ಯ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವ ವೇಳೆ ಲೋಕೇಶ್ ಎನ್ನುವಂತಹ ನಾಮ ಎಸ್ಗಾರಿಕೆ ಭಾಗವನ್ನು ಮುಂದುವರಿಸಿಕೊಳ್ತಾ ಶ್ರೇಷ್ಠತೆ ಎಸ್ಗಾರಿಕೆ ಈ ಮಧ್ಯೆ ಒನ್ ಬೌನ್ಸ್ಗಾಗಿ ಮನವಿ ಇದೆ, ಎಲ್ಲ ಒಂದು ಕಡೆ ಕಾದ್ ನೋಡ್ಬೇಕಾಗಿದೆ. ಆರಂಭಿಕ ಚೆಂಡು ಡಾಟ್ ಡೆಲಿವರಿ ಆಗ್ತಾ ಇದೆ. ಆಹಾ, ಈ ಮಧ್ಯ ದೊಡ್ಡ ಹೊಡೆತ, ನೇರವಾಗಿ ಚೆಂಡು ಕ್ಷೇತ್ರ ಬಾಲಕನ ಭದ್ರ ಬೊಗಸೆಯೊಳಗೆ ಅಪ್ಪಚ್ಚಿ. PET 11 ತಂಡಕ್ಕೆ ಬಹಳಷ್ಟು ಅಭಿಮಾನಿ ಬಳಗಗಳಿದೆ. ಇಲ್ಲಿ ವೇದಿಕೆಯ ಎಡಭಾಗದಲ್ಲಿ ಮಕ್ಕಳ ಸದ್ದು ಜೋರಾಗ್ತಾ ಇದೆ. ಕಾರಣ ಪ್ರೀತಿಯ ಅಭಿಮಾನ. ಇವುಗಳ ಮಧ್ಯೆ ಆರಂಭಿಕ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ ವಿದ್ಯಾವರ್ತಕ ಸಂಘ VC11 ಆರಂಭಿಕ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ. ಸಂಜೆಯ ವೇಳೆ ಸರ್ವರಿಗೂ ಕೂಡ ಉಪಹಾರದ ವ್ಯವಸ್ಥೆಗಳು ಕೂಡ ಇದೆ. ಚಹಾವನ್ನ ತಾವುಗಳು ಸೇವಿಸಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ, ಮತ್ತೆ ನಮ್ಮ ಆಸನವನ್ನ ಕೂಡ ತಾವುಗಳು ಸ್ವೀಕರಿಸಿಕೊಳ್ಳಿ ಅಂತ ಸರ್ವರಲ್ಲೂ ಕೂಡ ವಿನಂತಿಯನ್ನ ಮಾಡಿಕೊಳ್ತಾ, ಸೊಗಸಾಗಿರತಕ್ಕಂತಹ ಪಂದ್ಯಾಟ ಎಸ್ತುಗಾರಿಕೆಯನ್ನ ಮತ್ತೆ ಮುಂದುವರಿಸಿಕೊಳ್ತಾ ಲೋಕೇಶ್ ಶ್ರೇಷ್ಠ ಮಟ್ಟದ ಎಸ್ತುಗಾರಿಕೆ, ಫುಲ್ ಟೋಸ್ ಮಾದರಿಯ ಚೆಂಡು ಎಲ್ಲ ಒಂದು ಕಡೆ ಅಂದಾಜಿಸುವಲ್ಲಿ ಕೊಂಚ ಮಟ್ಟದಲ್ಲಿ ವಿಫಲರಾದ್ರು, ಎಲ್ಲ ಒಂದು ಕಡೆ ನೇರ ವಿಭಾಗದಲ್ಲಿ ಸೂಪರ್ 6 ಆಗಿ ಹೊರಹೊಮ್ಮುವಂತಹ ಚೆಂಡಾಗಿತ್ತು. ಬಹುಶಃ ನೋಟವನ್ನ ಕೊಟ್ಟಿದ್ರು, ಅಂದಾಜಿಸುವಲ್ಲಿ ಕೊಂಚ ಮಟ್ಟಿನಲ್ಲಿ ವಿಫಲರಾದ್ರು. ಚೆಂಡಂತೂ ಒಂಟಿ ಓಟಕ್ಕೆ ಮಾತ್ರ ಸೀಮಿತಗೊಂಡಿತ್ತು. ಆರಂಭಿಕ 3 ಚೆಂಡು ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 1. ಮುಖ್ಯವಾಗಿ ಎಸ್ಗಾರಿಕೆ ಭಾಗವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಶ್ರೇಷ್ಠ ಮಟ್ಟದ ಎಸೆಗಾರಿಕೆ ಮತ್ತೆ ಲೋಕೇಶ್ ಗ್ರೇಟ್ ಡೆಲಿವರಿ, ಬಹಳಷ್ಟು ಸೊಗಸಾಗಿರತಕ್ಕಂತಹ ಡೆಲಿವರಿ. ಈ ಮುಖ್ಯವಾಗಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಬಹಳಷ್ಟು
ಶರವೇಗದ ಎಸೆತಗಾರಿಕೆ, ಶರವೇಗದ ಚೆಂಡಾಗಿತ್ತು. ಬಹಳಷ್ಟು ಸ್ಪೀಡ್ ಆಗಿ ಚೆಂಡು ಡೆಲಿವರಿ ಆಯಿತು. ಈ ಮುಖ್ಯವಾಗಿ ಆರಂಭಿಕ 4 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು ಕೇವಲ 2 ಮಾತ್ರ. ಬರೋಬ್ಬರಿ 59 ಓಟಗಳ ವಿಜಯದ ಗುರಿಯನ್ನು ಕೊಟ್ಟಿದೆ PET 11. ಅತ್ಯಧಿಕ ಶೈಲಿಯ ಬಂದಂತಹ ಪ್ರತಿಯೋರ್ವ ದಾಂಡಿಗರು ಕೂಡ ಸಿಕ್ಸರ್ ಅನ್ನು ದಂಡಿಸಿ ತಂಡಗಳಿಗೆ ಬಹಳಷ್ಟು ಸೊಗಸಾಗಿರತಕ್ಕಂತಹ ಪಂದ್ಯವನ್ನ ಮುಂದುವರಿಸಿಕೊಳ್ತಾ ಇದ್ರೆ ಈ ಮುಖೇನವಾಗಿ ಬಹಳಷ್ಟು ದೊಡ್ಡ ಮಟ್ಟದ ಹೊಡೆತ, ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ಪಂದ್ಯವನ್ನು ಮುಂದುವರಿಸಿಕೊಳ್ತಾ ಕೀಪರ್ನ ಬಲಭಾಗದಲ್ಲಿ ಇರತಕ್ಕಂತಹ ಕ್ಷೇತ್ರಪಾಲಕ ಖಂಡಿತವಾಗಿಯೂ ಕೂಡ ಕಬಡ್ಡಿಯ ರಾಜ್ಯ ಅದೇ ರೀತಿ ರಾಷ್ಟ್ರೀಯ ತೀರ್ಪುಗಾರರಾಗಿರುವಂತಹ ಮುಂಡಾಜೆ ಶಾಲೆಯ ಸಂಸ್ಥೆಯ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಕರು ಅದೇ ರೀತಿ ರಾಜ್ಯ ರಾಷ್ಟ್ರೀಯ ತೀರ್ಪುಗಾರರು ಸಂದೀಪ್ ಪಲ್ಲೋಡಿ ಮುಖ್ಯವಾಗಿ ಮುಂದುವರಿಸಿಕೊಳ್ಳುತ್ತಾ ಆರಂಭಿಕ ಓವರ್ ನಂಬರ್ 1 ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 3. ಸಿಮುಖೇನ ಆರಂಭಿಕ ಚೆಂಡು ನವೀನ್ ಎಸೆಗಾರಿಕೆ ಭಾಗದಲ್ಲಿ ಶ್ರೇಷ್ಠತೆಯ ಚೆಂಡು ಬಹಳಷ್ಟು ಶರವೇಗದ ಚೆಂಡಾಗಿತ್ತು. ದಾಂಡಿಗ ಅಂದಾಜಿಸುವಲ್ಲಿ ವಿಫಲರಾದರೂ ಬೈಸ್ ಮುಖೇನ ಅಂಕಗಳು ಜಮಾವಣೆಗೊಳ್ತಾ ಇದೆ. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 4ರ ಹಾದಿಯನ್ನ ಮುಂದುವರಿಸಿಕೊಂಡಾಗ ಮೊದಲ ಉಪಾಂತ್ಯ ಪಂದ್ಯಗಳಿಗೆ ಇನ್ನೇನು ಕೆಲವು ನಿಮಿಷಗಳ ಮಾತ್ರ ಬಾಕಿ ಉಳಿದಿವೆ. ಎಲ್ಲ ಪಂದ್ಯಾಕೂಟದ ಸಂಪೂರ್ಣ ವಿವರಣೆಯನ್ನ ಪುತ್ತೂರು ಕಂಡಿರುವಂತಹ ವಾಯ್ಸ್ ಆಫ್ ಪುತ್ತೂರು ಎಂದೇ ಖ್ಯಾತಿಯನ್ನು ಪಡ್ಕೊಂಡಿರತಕ್ಕಂತಹ ಅನೇಕ ಅಭಿಮಾನಿ ಬಳಗಗಳನ್ನು ಕೂಡ ಒಳಗೊಂಡಿರುವಂತಹ ರಜಾಕ್ ಸಾಲ್ಮರ ಪಂದ್ಯಾಕೂಟದ ಎಲ್ಲ ವಿಶ್ಲೇಷಣೆಯನ್ನು ನೀಡಿಕೊಳ್ಳಿಕ್ಕಿದ್ದಾರೆ. ಸೊ ಈ ಮುಖೇನವಾಗಿ ಆರಂಭಿಕ ದ್ವಿತೀಯ ಇನ್ನಿಂಗ್ಸಿನ ಆರಂಭಿಕ 2 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ದ್ವಿತೀಯ ಚೆಂಡು ಕೂಡ ಲೆಗ್ ವೈಸ್ ರೂಪದಲ್ಲಿ ಅಂಕಗಳು ಜಮಾವಣೆಗೊಂಡಿತ್ತು. ಅಂಕಿಅಂಶ ಪಟ್ಟಿಯಲ್ಲಿ 5 ಎನ್ನತಕ್ಕಂತಹ ಸ್ಥಿತಿಯಲ್ಲಿದೆ. ಹೋರಾಟವನ್ನು ಪಡಬೇಕಾಗಿದೆ. ದೊಡ್ಡ ಹೊಡೆತ ಕೆಲಕಾಲ ಗಾಳಿಯಲ್ಲಿದೆ. ಚೆಂಡನ್ನು ಸ್ವೀಕರಿಸಬಲ್ಲರೇ ನೇರವಾಗಿ ಚೆಂಡು ಕ್ಷೇತ್ರಪಾಲಕನ ಭದ್ರ ಬೊಗಸೆಯೊಳಗೆ ಅಪ್ಪಚ್ಚಿಕೊಳ್ತಾ ಇದೆ. ಮತ್ತೆ ನಿರಾಶಾದಾಯಕವಾಗಿ ವಿದ್ಯಾವರ್ತಕ ಸಂಘದ ಸದಸ್ಯ ಮತ್ತೆ ಫ್ಯೂಲೆನ್ ಕಡೆಗೆ ನೋಟವನ್ನು ಕೊಡಬೇಕಾಗಿದೆ. ಪ್ರಯತ್ನ ಪಟ್ಟು ಸೋತರೆ ಅದು ಸೋಲಲ್ಲ, ಪ್ರಯತ್ನವನ್ನೇ ಪಡೆದಿದ್ದರೆ ನಿಜವಾದ ಸೋಲು ಎನ್ನುವಂತಹ ಮಾತುಗಳಿದೆ. ಅದೇ ರೀತಿಯಾಗಿ ಇಲ್ಲಿ ದೊಡ್ಡ ಹೊಡೆತಗಳಿಗೆ ಪ್ರಯತ್ನವನ್ನ ಪಡ್ತಾ ಇದೆ. ಆದರೆ ಕಿಂಚಿತ್ತು ಅವಕಾಶವನ್ನ PET 11 ತಂಡದ ದೈಹಿಕ ಶಿಕ್ಷಕರು ಕಿಂಚಿತ್ತು ಅವಕಾಶಗಳನ್ನ ನೀಡ್ತಾ ಇಲ್ಲ. ಬಹುತೇಕವಾಗಿ ಮಾಡು ಇಲ್ಲವೇ ಮಡಿ ಎನ್ನುವಂತಹ ನಿರ್ಧಾರಗಳ ನಡುವೆ ಗೆಲುವಿನ ದಡವನ್ನ ಸೇರಬಲ್ಲೆ, ಗೆಲುವನ್ನ ಪಡ್ಕೊಳ್ಳಬಲ್ಲೆ ಎನ್ನುವಂತಹ ಆತ್ಮವಿಶ್ವಾಸದ ಎಸೆಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ. ನೋಡಿ ಹೇಳಿದ್ದೆ ಆತ್ಮವಿಶ್ವಾಸದ ಚೆಂಡಂತೂ ಚುಕ್ಕಿಯಾಗ್ತಾ ಇದೆ. ಚೆಂಡಂತೂ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಸಂಪೂರ್ಣವಾಗಿ ಕಡಿವಾಣ ಹಾಕ್ತಾ ಇದ್ದಾರೆ. ಅಂಕಗಳನ್ನ ಬಿಟ್ಕೊಡ್ತಾ ಇಲ್ಲ. ಇಲ್ಲಿ ಆರಂಭಿಕ 4 ಚೆಂಡುಗಳ ಮುಕ್ತಾಯ, 8 ಚೆಂಡುಗಳು ಮಾತ್ರ ಬಾಕಿ ಉಳಿದಿವೆ. ಗಳಿಸಿಕೊಂಡದ್ದು ಕೇವಲ 5 ಓಟಗಳು ಮಾತ್ರ. ಇನ್ನು ಕೂಡ 54 ಓಟಗಳ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ವಾಟ್ ಎಕ್ಸಲೆಂಟ್ ಡೆಲಿವರಿ! ಆರ್ಕರ್ ಮಾದರಿಯಲ್ಲಿ ಬಹಳಷ್ಟು ಸೊಗಸಾಗಿ ಲಯಬದ್ಧವಾಗಿ ಎಸೆಗಾರಿಕೆ ನಿಭಾಯಿಸ್ತಾ ಇದ್ದಾರೆ. ಸೊ ಆರಂಭಿಕ
5 ಚೆಂಡು ಮುಕ್ತಾಯಗೊಂಡಿದೆ. ಆರಂಭಿಕ 5 ಚೆಂಡು ಮುಕ್ತಾಯದ ವೇಳೆಯಲ್ಲಿ ಗಳಿಸಿಕೊಂಡದ್ದು ಕೇವಲ 5 ಓಟಗಳ ಮಾತ್ರ. ಬಹುಶಃ ದೀಕ್ಷಿತ್ ಅವರಿಗೆ ಆಗ್ತಾ ಇರಬಹುದು. 5 ಚೆಂಡು ಮುಕ್ತಾಯ. 5 ಡೆಲಿವರೀಸ್ ಕಂಪ್ಲೀಟೆಡ್. ಲಾಸ್ಟ್ ಡೆಲಿವರಿ ಎಲ್ಲ ಒಂದು ಕಡೆ ದೀಕ್ಷಿತ್ ಅವರಿಗೆ ಆಗಿರಬಹುದು. ಕಷ್ಟಪಟ್ಟು ಹೊಡೆದದ್ದೆಲ್ಲ ಎಲ್ಲ ಒಂದು ಕಡೆ ಇಲ್ಲಿ ನೀರಿನಲ್ಲಿ ಹೋಮ ಇಟ್ಟಂತೆ ಆಯಿತು. ಯಾಕೆಂತ ಹೇಳಿದ್ರೆ ಇಲ್ಲಿ ಕೇವಲವಾಗಿ ಗಳಿಸಿಕೊಂಡದ್ದು ಕೇವಲ 6 ಓಟಗಳ ಮಾತ್ರ ಎಸೆದ 12 ಚೆಂಡಿನಲ್ಲಿ. ಬರೋಬ್ಬರಿಯಾಗಿ 58 ಓಟಗಳನ್ನು ಗಳಿಸಿಕೊಂಡು 59ರ ವಿಜಯದ ಗುರಿಯನ್ನು ಕೊಟ್ಟಿದ್ದಾರೆ ಭಾನು ಸರ್ ಅವರೇ. ಸೊ ಅದರಲ್ಲಿ ವಿದ್ಯಾವರ್ತಕ ಸಂಘ 12 ಚೆಂಡಿನಲ್ಲಿ ಕೇವಲ ಗಳಿಸಿಕೊಂಡದ್ದು ಕೇವಲ 6 ಓಟಗಳು ಮಾತ್ರ. ಅತ್ಯಧಿಕ ದುಬಾರಿ ಅಂಕಗಳನ್ನು ಕಳೆ ಹಾಕಿದ್ರು ಕೂಡ ಅದನ್ನ ಚೇಸ್ ಮಾಡುವಲ್ಲಿ ಸತತವಾಗಿ ವಿಫಲರಾಗ್ತಾ ಇದ್ದಾರೆ. 6 ಚೆಂಡುಗಳು ಬಹುತೇಕವಾಗಿ ಪಂದ್ಯದ ಗೆಲುವನ್ನ ಸಂಪೂರ್ಣವಾಗಿ ಹಿಡಿತದಲ್ಲಿಟ್ಟುಕೊಂಡಿದೆ, ಪಂದ್ಯವನ್ನ ಗೆದ್ದುಕೊಂಡಿದೆ. ಅದು ಮೊದಲ ದ್ವಿತೀಯ ಉಪಾಂತ್ಯ ಪಂದ್ಯಗಳಿಗೆ ಸೇರ್ಪಡೆಯಾಗುವಂತಹ ಮೊದಲ ಸೂಚನೆಯನ್ನ ಈಗಾಗಲೇ ನೀಡ್ತಾ ಇದೆ PET 11. ಈಗಾಗಲೇ ದ್ವಿತೀಯ ಉಪಾಂತ್ಯ ಪಂದ್ಯವನ್ನ ನಾವು ಎದುರಿಸಬಲ್ಲೆ ಎನ್ನುವಂತಹ ನಾನು ಮೊದಲು ಹೇಳಿದ್ದಂತಹ ಪ್ರಶ್ನೆಗೆ ಉತ್ತರವನ್ನ ಈಗಾಗಲೇ ಕೊಟ್ಟಿದ್ದಾರೆ. ಸೊ ದೊಡ್ಡ ಹೊಡೆತಕ್ಕೆ ನೋಟ ಇವುಗಳ ಮಧ್ಯೆ ಒಂಟಿ ಓಟಗಳ ಮಾತ್ರ ಜೋಡಣೆಗೊಳ್ತಾ ಇದೆ. ಕೊನೆಯ 5 ಚೆಂಡುಗಳು ಬಾಕಿ ಇದೆ. 5ರ ಮುಂದೆ ಈ ಮುಖ್ಯವಾಗಿ ಸ್ಪರ್ಧೆಯನ್ನು ಗಮನಿಸಿಕೊಂಡಾಗ ಬಹಳಷ್ಟು ಸೊಗಸಾಗಿರತಕ್ಕಂತಹ ಸ್ಪರ್ಧೆಯಾಗಿತ್ತು. ಸೊ ಸ್ಪರ್ಧೆಯನ್ನ ಮುಂದುವರಿಸಿಕೊಂಡಾಗ ಬಹಳಷ್ಟು ಸೊಗಸಾಗಿರತಕ್ಕಂತಹ ಸ್ಪರ್ಧೆ ಮುಂದುವರಿಸಿಕೊಂಡಾಗ ಕ್ರೀಡಾಭಿಮಾನಿಗಳೇ, ಬಾಂಧವ್ಯ ಟ್ರೋಫಿ 2025 ಒಂದು ಕ್ರಿಕೆಟ್ ಕೂಟದ ಸಮಾರೋಪ ಸಮಾರಂಭದ ಗೌರವಾನ್ವಿತ ಮುಖ್ಯ ಅತಿಥಿಗಳವರಾಗಿರುವಂತಹ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೊಟ್ಟು ಈಗಾಗಲೇ ಈ ಪಂದ್ಯಕೂಟಕ್ಕೆ ಆಗಮಿಸಿದರೆ ತಮಗೆ ತುಂಬ ಹೃದಯದ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸಿಕೊಳ್ಳುತ್ತವರಿಗೆ ಆಯೋಜಕರಾಗಿರುವಂತಹ ಪ್ರಶಾಂತ್ ರೈ ಹಾಗೂ ಸ್ಕರಿಯಾ ಸರ್ ಜೊತೆಗೆ ಫಾರೂಕ್ ಶೇಖ್ ಮುಕ್ವೈಯವರು ಶಾಲು ಹೊದಿಸುವುದರೊಂದಿಗೆ ಗೌರವ ಸ್ಮರಣಿಕೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಮಾಡಿಕೊಳ್ಳಬೇಕು. ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರಿಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸಮಾರೋಪ ಸಮಾರಂಭದ ಮುಖ್ಯ ವೇದಿಕೆಗೆ SCDCC ಬ್ಯಾಂಕ್ ಮಂಗಳೂರು ಇದರ ನಿರ್ದೇಶಕರು ಕೂಡ ಆಗಿರುವಂತಹ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರಿಗೆ ಆತ್ಮೀಯ ಸ್ವಾಗತ. ದಟ್ಸ್ ಇಟ್. ಈ ಪಂದ್ಯವನ್ನು ಗೆದ್ದುಕೊಂಡು 4ನೆಯ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಲಗ್ಗೆ ಇಡ್ತಾ ಇದೆ PET 11 ತಂಡ. ಭಾಗವಹಿಸಿದ ತಂಡದ ಆ ಸ್ಮರಣಿಕೆಯನ್ನು ಪಡೆದುಕೊಳ್ಳಲು ಅತ್ಯಮೋಘವಾಗಿ ಆಡಿ ಕ್ವಾರ್ಟರ್ ಫೈನಲ್ ತನಕ ಬಂದು ಕ್ವಾರ್ಟರ್ ಫೈನಲ್ ವರೆಗೆ ಆಡಿದಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಈ ಒಂದು ತಂಡವನ್ನು ಸ್ಮರಣಿಕೆಯಿಂದ ನಾವು ಬೀಳ್ಕೊಡ್ಲಿಕ್ಕಿದ್ದೇವೆ. ಆ ಸ್ಮರಣಿಕೆಯನ್ನು ಪಡೆದುಕೊಳ್ಳಲು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಈ ತಂಡದ ನಾಯಕ ದಯವಿಟ್ಟು ಮುಖ್ಯ ವೇದಿಕೆ ಅಂತ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಅದೇ ರೀತಿಯಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯ ಪುರಸ್ಕೃತ ಆಟಗಾರ ಟೈಮ್ ಫಾರ್ ದಿ ಅನೌನ್ಸ್ಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಫ್ ದಿ ಪ್ರೀವಿಯಸ್ ಮ್ಯಾಚ್, ನೋ ಡೌಟ್ ದೀಕ್ಷಿತ್, ಮ್ಯಾನ್ ಇನ್ ಟೆರಿಫಿಕ್ ಫಾರ್ಮ್. Man of the match award goes to Dikshita from PET 11. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತ ಆಟಗಾರನಾಗಿ
ತಮ್ಮನ್ನು ಅಭಿನಂದಿಸಲಿಕ್ಕಿದ್ದೇವೆ. ಬನ್ನಿ ದೀಕ್ಷಿತ್, ಮುಖ್ಯ ವೇದಿಕೆಯತ್ತ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಭಾಗವಹಿಸುವಿಕೆಯ ಸ್ಮರಣಿಕೆಯನ್ನು ಪಡ್ಕೊಳ್ಳಲು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಈ ತಂಡದ ನಾಯಕನಿಗೆ ಆತ್ಮೀಯ ಕರೆಯೋಲೆ. ಮುಖ್ಯ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಸಮಾರೋಪ ಸಮಾರಂಭದ ಅತಿಥಿಗಳಲ್ಲಿ ಬರುವವರಾಗಿರುವಂತಹ SCDCC ಬ್ಯಾಂಕ್ ಮಂಗಳೂರು ಇದರ ನಿರ್ದೇಶಕರಾಗಿರುವ ಶ್ರೀಯುತ ಶಶಿಕುಮಾರ್ ರೈ ಬಾಲಿವುಡ್ ಕೂಡ ಇದ್ದಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಾಯಕನಿಗೆ ಆತ್ಮೀಯ ಕರೆಯೋಲೆ. ಇದೀಗ ಪ್ರಥಮ ಸೆಮಿಫೈನಲ್ ಆರಂಭಕ್ಕೆ ಕ್ಷಣಗಣನೆ ಆಗಿದೆ. ಪ್ರಥಮ ಸೆಮಿಫೈನಲ್ ವರ್ತಕರ 11 ವಿರುದ್ಧವಾಗಿ ಇಂಜಿನಿಯರ್ಸ್ 11. ನಾಣ್ಯ ಚುಮ್ಮುಗಿಯನ್ನು ಜಯಿಸಿಕೊಂಡ ವರ್ತಕರ 11 ತಂಡ ಕ್ಷೇತ್ರ ರಕ್ಷಣೆಯಲ್ಲಿದೆ. ಪಂದ್ಯವು 3 ಓವರುಗಳಿಗೆ ಸೀಮಿತವಾಗಲಿಕ್ಕಿದೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಾಯಕನಿಗೆ ಆತ್ಮೀಯ ಕರೆಯೋಲೆ. ಅದೇ ರೀತಿಯಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಳ್ಳತಕ್ಕಂತಹ ಆಟಗಾರ ಬನ್ನಿ ಮುಖ್ಯ ವೇದಿಕೆಯತ್ತ ದೀಕ್ಷಿತ್. ಪುತ್ತೂರು ಸಂಚಾರ ಪೊಲೀಸ್ ಠಾಣಾ ಬರಹಗಾರರಾಗಿರುವಂತಹ ಶ್ರೀಯುತ ದಿನೇಶ್ ಅವರನ್ನು ಕೂಡ ನಾವು ಮುಖ್ಯ ವೇದಿಕೆಯತ್ತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೀನಿ ಸರ್. ತಾವು ಕೂಡ ಮುಖ್ಯ ವೇದಿಕೆಯಲ್ಲಿ ಆಸೀನರಾಗಬೇಕು ಸರ್. ತಮಗೆ ಆತ್ಮೀಯ ಸ್ವಾಗತ. ಶ್ರೀಯುತ ದಿನೇಶ್ ಠಾಣಾ ಬರಹಗಾರರು, ಪುತ್ತೂರು ಸಂಚಾರ ಪೊಲೀಸ್ ಠಾಣೆ. ಇದೀಗ ದೀಕ್ಷಿತ್ ಅವರನ್ನು ಅಭಿನಂದಿಸಿದ್ದೇವೆ. SCDCC ಬ್ಯಾಂಕ್ ಮಂಗಳೂರದ ನಿರ್ದೇಶಕರಾಗಿರುವ ಶಶಿಕುಮಾರ್ ರೈ ಬಾಲಿವುಡ್ ಅವರು ಪದಕವನ್ನು ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾಗಿರತಕ್ಕಂತಹ ಆಟಕ್ಕಾಗಿ PET 11 ತಂಡದ ದೀಕ್ಷಿತ್ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್. ಜೊತೆಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ನಾಯಕನಿಗೆ ಇದೀಗ ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಕ್ವಾರ್ಟರ್ ಫೈನಲ್ ತನಕ ಬಂದದಕ್ಕಾಗಿ ನಿಮ್ಮನ್ನು ಸ್ಮರಣೆಯೊಂದಿಗೆ ನಾವು ಬೀಳ್ಕೊಡ್ತಾ ಇದ್ದೀವಿ. ಇದೀಗ ಮುಖ್ಯ ವೇದಿಕೆಯಲ್ಲಿ ಅಭಿನಂದನೆಗಳು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಈ ತಂಡಕ್ಕೆ. ಧನ್ಯವಾದಗಳು ಸರ್. ಈ ಪ್ರಶಸ್ತಿ ವಿತರಣೆ ಮಾಡಿದಂತಹ ಶಶಿಕುಮಾರ್ ರೈ ಬಾಲಿವುಡ್ ಅವರಿಗೆ. ಸೆಮಿಫೈನಲ್ ನಂಬರ್ 1. ಸೆಮಿಫೈನಲ್ ನಂಬರ್ 1 ಆರಂಭವಾಗ್ತಾ ಇದೆ. ಬಾಂಧವ್ಯ ಟ್ರೋಫಿ 2025. 16 ತಂಡಗಳ ಪೈಕಿ ಉಳಿದು ಹೋದ ಅವಶೇಷಗಳಂತೆ 4 ತಂಡಗಳು ಬಾಕಿಯಾಗಿವೆ. ಮೊದಲ 2 ತಂಡಗಳಾಗಿ ಮೊದಲ ಸೆಮಿಫೈನಲ್ ಆಡತಕ್ಕಂತಹ ಇಂಜಿನಿಯರ್ಸ್ 11 ಹಾಗೂ ವರ್ತಕರ 11. ತದಬಳಿಕ ದ್ವಿತೀಯ ಸೆಮಿಫೈನಲ್ ಅರ್ಹತೆ ಗಿಟ್ಟಿಸಿಕೊಂಡ ತಂಡಗಳಾಗಿವೆ PET 11 ಹಾಗೂ ಕ್ಯಾಂಪ್ಕೋ 11. ಇದು 2 ಸೆಮಿಫೈನಲ್ಗಳು. ಇನ್ನು ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಲಿಕ್ಕಿದೆ. ಸಮಯ ಸರಿಯಾಗಿ 5 ಗಂಟೆ. ಅದ್ಭುತವಾಗಿರತಕ್ಕಂಥ ಕ್ರಿಕೆಟ್ ಸಂಯೋಜನೆಯಲ್ಲಿ ಬಾಂಧವ್ಯ ಟ್ರೋಫಿ 2025 ಇದರ ಮೊದಲ ಸೆಮಿಫೈನಲ್ ಮೊದಲ ಚೆಂಡು ಲೋಕೇಶ್ ಇಲ್ಲಿ ದಂಡಿಸಿದ ಆರಂಭಿಕ ಆಟಗಾರ ಇಂಜಿನಿಯರ್ಸ್ 11 ತಂಡದ ಶ್ರೇಷ್ಠವಾಗಿರತಕ್ಕಂತಹ ಆಟಗಾರ. ಅತ್ಯುತ್ತಮವಾಗಿರತಕ್ಕಂಥ ಪ್ರಯತ್ನವನ್ನು ಪಟ್ಟರು ಸೈನಾಫ್ ಇಲ್ಲಿ ಕ್ಷೇತ್ರ ಪಾಲಕ ತಡೆ ಹಿಡಿದಿದ್ರು. ಬೌಂಡರಿಯ ಗೆರೆಯ ಸನಿಹದಲ್ಲಿ ಚೆಂಡಿಗೆ ಕೇವಲ ಅವಳಿ ಓಟಗಳಿಗೆ ಅವಕಾಶ ಮಾಡಿಕೊಟ್ಟಾಗ ಆರಂಭಿಕ ಆಟಗಾರ ಚೇತನ್ ಖಾತೆ ಆರಂಭ. ತಂಡ ಇಂಜಿನಿಯರ್ಸ್ 11 ಖಾತೆಯನ್ನು ಕೂಡ ಆರಂಭಿಸ್ತಾ ಇದೆ. ಲೆಫ್ಟ್ ಆರ್ಮ್ ಬೌಲರ್ ಲೋಕೇಶ್ ದಾಳಿಗಾರಿಕೆಯಲ್ಲಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಚೇತನ್ ಇಂಜಿನಿಯರ್ಸ್ ಎಂಬ ತಂಡದ ಚೇತನ. ಈ ಚೇತನ್ ಇಲ್ಲಿ ಲೆಗ್ ಬೈ ಎಂಬ ತೀರ್ಪು. 3 ಓಟವನ್ನು ಗಳಿಸಿದೆ. ಆರಂಭಿಕ ಇನ್ನಿಂಗ್ಸ್ನ 2 ಚೆಂಡುಗಳ ಆಟ ಮುಕ್ತಾಯ ಕಂಡಿದೆ. 3ನೆಯ ಬಾರಿಗೆ ಎಸೆಯಬೇಕಾಗಿದೆ ದಾಳಿಗಾರಿಕೆಯಲ್ಲಿ ಲೋಕೇಶ್. ಚೇತನ್ ಮತ್ತು ನಿತೇಶ್ ಜೋಡಿ. ನಿತೇಶ್ ಸ್ಟ್ರೈಕ್ ವಿಭಾಗದಲ್ಲಿ, ಇಂಜಿನಿಯರ್ಸ್ 11 ಒಟ್ಟು ಗಳಿಕೆ 3. ಎಡಗೈ ದಾಳಿಗಾರ ಚಮ್ಮು ದಾಳಿಗಾರಿಕಾ ವಿಭಾಗದಲ್ಲಿ ಬಹುತೇಕವಾಗಿ ಚೆಂಡು ಈ ಬಾರಿ ಸಿಕ್ಸರ್. ಮನಮೋಹಕ ಶೈಲಿಯ ದಾಂಡುಗಾರಿಕೆ, ಸೊಗಸಾದ ದಾಳಿಗಾರಿಕೆಗೆ ತಕ್ಕದಾಗಿರತಕ್ಕಂತಹ ಉತ್ತರ ಬರುತ್ತಾ ಇದೆ. ಇಲ್ಲಿ ಬಲಗೈ ದಾಂಡಿಗೆ ತಾನು ಎದುರಿಸಿದ ಪ್ರಥಮ ಚೆಂಡನ್ನೇ ಸಿಕ್ಸರ್ ಆಗಿ ಪರಿವರ್ತಿಸತಕ್ಕಂತಹ ಆಟಗಾರ ಇದು ನಿತೇಶ್. ಇಂಜಿನಿಯರ್ಸ್ 11 ತಂಡ ನೆಚ್ಚಿಕೊಂಡಂತಹ ಆಟಗಾರ, ಯಾವತ್ತು ಭರವಸೆ ಇಡುವತಕ್ಕಂತಹ ದಾಂಡಿಗ
ನಿತೇಶ್ ಸ್ಟ್ರೈಕ್ ವಿಭಾಗದಲ್ಲಿ ದಂಡಿಸುವ ಪ್ರಯತ್ನವನ್ನು. ವಾಟ್ ಅ ಕ್ಲಾಸಿಕಲ್ ಡ್ರೈವ್ ಫ್ರಮ್ ದಿ ಬ್ಯಾಟರ್. ದಿಸ್ ಇಸ್ ನಿತೇಶ್ ಫಾರ್ ಯು. ಅವಳಿ ಓಟಗಳಿಗೆ ಸಾಕ್ಷಿಯಾಗ್ತಾ ಇದೆ. ಚೆಂಡು ಪಡೆದ ಶೈಲಿ, ಹೊಡೆತದ ವೈಖರಿಯನ್ನು ಗಮನಿಸಿಕೊಂಡಾಗ ಅದ್ಭುತ ಶೈಲಿಯಲ್ಲಾಗಿತ್ತು. 2 ಓಟಗಳು ಬಂದಿದೆ. ಪ್ರಥಮ ಇನ್ನಿಂಗ್ಸಿನ ಆರಂಭಿಕ ಓವರ್ ವಿಭಾಗದಲ್ಲಿ ಚಮ್ಮು ತನ್ಕೂಟದ ಮುಂದಿನ ಚೆಂಡು. ಇದು 5ನೇ ಬಾರಿಗೆ ಸೇರಬೇಕಾಗಿದೆ ಎಡಗೈ ದಾಳಿಗಾರ. ಶ್ರೇಷ್ಠ ದಾಳಿಗಾರಿಕೆಯಲ್ಲಿ ಇಲ್ಲಿ ಬಲವಾದ ಮನವಿಗೆ ಪುರಸ್ಕಾರ ಕಾಣ್ತಾ ಇದೆ. ಇಲ್ಲಿ ಆರಂಭಿಕ ದಾಂಡಿಗ, ಭರವಸೆಯ ಆಟಗಾರ. ವಿಕೆಟ್ ಒಪ್ಪಿಸಿಕೊಡುತ್ತ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿದೆ. ಇಲ್ಲಿ ಇಟ್ಸ್ ಔಟ್. ಫಸ್ಟ್ ವಿಕೆಟ್, ಮೊದಲ ವಿಕೆಟ್ ಕಳ್ಕೊಳ್ತಾ ಇದೆ. 5 ಚೆಂಡಿನ ಮುಕ್ತಾಯಕ್ಕೆ ತಂಡದ ಒಟ್ಟುಗಳಿಕೆ 11, 1 ಉದ್ದರೆಯ ನಷ್ಟಕ್ಕೆ. ಯಾವ ತಂಡ ಮೊಟ್ಟ ಮೊದಲ ತಂಡವಾಗಿ ಫೈನಲ್ ಹಂತ ತಲುಪುತ್ತದೆ? ಕಳೆದ 2 ತಿಂಗಳುಗಳ ಅತ್ಯುತ್ತಮವಾಗಿರತಕ್ಕಂಥ ಪರಿಶ್ರಮ, ಹಲವಾರು ಚರ್ಚೆಗಳು, ಸಮಾಲೋಚನೆಗಳು, ಯಾರು ಮೊದಲು ಫೈನಲ್ ಹಂತಕ್ಕೆ ತಲುಪುತ್ತಾರೆ ಅನ್ನೋದು ಪ್ರಸ್ತುತವಾಗಿರತಕ್ಕಂಥ ಪ್ರಶ್ನೆಯಾಗಿದೆ. ಇಲ್ಲಿ ಸುಮಾರು ತಾಸುಗಳಿಲ್ಲ ಕ್ರೀಡಾಭಿಮಾನಿಗಳೇ. ಒಂದು 20 ನಿಮಿಷಗಳ ಒಳಗಾಗಿ ಫಲಿತಾಂಶ ಕೂಡ ಹೊರಬೀಳಬಹುದೇನೋ. ಇಲ್ಲಿ ಪ್ರಥಮ ಸೆಮಿಫೈನಲ್ ರೋಚಕತೆಯ ಪಂದ್ಯ ಇದು. ಈ ಪಂದ್ಯದ ಪರವಾಗಿ ಇಂಜಿನಿಯರ್ಸ್ ಆಡ್ತಾ ಇದೆ. ಜೊತೆಯಾಗಿ ವರ್ತಕರ 11 ಕೊನೆಯ ಚೆಂಡು ಚಮ್ಮು. ಶ್ರೇಷ್ಠ ದಾಳಿಗಾರಿಕೆ, ಅತ್ಯುತ್ತಮ ಗೂಟ ರಕ್ಷಣೆ. ವಿಕೆಟ್ ಹಿಂಭಾಗದಲ್ಲಿ ಮುಕ್ತಾರ್ ಅಗಲ ಎಸೆತ, ಅಡ್ಡ ಚೆಂಡು ಹೊರ ತಿರುವು ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆ ಆಗಿದೆ 12. 12 on board. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹುತೇಕವಾಗಿ ಇಲ್ಲಿ ಚೆಂಡು ಮತ್ತು ದಂಡಿನ ಮಧ್ಯೆ ದೊಡ್ಡ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಚುಕ್ಕಿಯಾಗಿದೆ ಚೆಂಡು. ತಂಡದ ಒಟ್ಟು ಗಳಿಕೆಯಲ್ಲಿ 1 ಓವರ್ ಮುಕ್ತಾಯಕ್ಕೆ 12 ಓಟವನ್ನು ಗಳಿಸಿ ಆಡ್ತಾ ಇದೆ. ಇದೇ ಇಂಜಿನಿಯರ್ಸ್, ಈ ಸಂಸ್ಥೆಯು ಇಂಜಿನಿಯರ್ಸ್ ಪ್ರೀಮಿಯರ್ ಲೀಗ್ ಡಿಸೆಂಬರ್ 15, 2024 ಆದಿತ್ಯವಾರ ದಿವಸದಂದು ಈ ಸಂತ ಫಿಲೋಮಿನಾ ಕಾಲೇಜು ಮೈದಾನದಲ್ಲಿ ಅದ್ಭುತವಾಗಿ, ಅತ್ಯಮೋಘವಾಗಿ, ಅದ್ದೂರಿಯಿಂದ ನಡೆಸಿತ್ತು. ಆ ಕ್ರಿಕೆಟ್ ಕೂಟದ ಸಾರಥ್ಯವನ್ನು ಈ ಬಾರಿ ಪುತ್ತೂರಿನ ಇಂಜಿನಿಯರ್ಸ್ಗಳು ನೇತೃತ್ವವನ್ನು ವಹಿಸಿಕೊಂಡು ಒಂದು ಅದ್ದೂರಿಯ ಕ್ರಿಕೆಟ್ ಕೂಟವನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಂಡ ಹೆಗ್ಗಳಿಕೆ ಇದೆ. ಆ ತಂಡ ಇಲ್ಲಿ ಸೆಣಸಾಟ ಆರಂಭಿಸಿ ಆಗಿದೆ. ದ್ವಿತೀಯ ಓವರ್ ಆರಂಭ ಕಾಣ್ತಾ ಇದೆ. ರಿಟರ್ನ್ ಓವರ್ ದಿ ವಿಕೆಟ್ ಮುಗಿನವಾಗಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಪೂರ್ಣ ಪ್ರಮಾಣದ ಹೊಡೆತವಾಗಿತ್ತು. ಆದರೆ ಅಲ್ಲಿ ಸೈನ್ ಆಫ್ ಕೈಯಲ್ಲಿದೆ ಚೆಂಡು. ದ್ವಿತೀಯ ವಿಕೆಟ್ ಕಳೆದುಕೊಳ್ಳುತ್ತಾ ಇದೆ. ಇಲ್ಲಿ ಇಂಜಿನಿಯರ್ಸ್ ತಂಡ ದ್ವಿತೀಯ ವಿಕೆಟ್ ರೂಪದಲ್ಲಿ ಔಟ್ ಆದ ಆಟಗಾರ ಚೇತನ ಹಾಗೂ ನಿತೇಶ್. ಇರುವ ಆರಂಭಿಕ ಜೋಡಿಗಳು ವಿಕೆಟ್ ಒಪ್ಪಿಸಿಕೊಟ್ಟಾಗ ಅಂಕಪಟ್ಟಿಯಲ್ಲಿ ಒಟ್ಟು ಗಳಿಕೆ ಆಗಿದೆ 12. ಲೆಫ್ಟಿಂಗ್ ಎಡಗೈ ಆಟಗಾರ ನಿಶಿಲ್ ಅಲೆಕ್ಕಾಡಿ ಆಗಮನವಾಗ್ತಾ ಇದೆ. ನಿಶಿಲ್ ಅಲೆಕ್ಕಾಡಿ came into the middle at number 4. ನಿಶಿಲ್ ಅಲೆಕ್ಕಾಡಿ ತಂಡಕ್ಕೆ ಸಮಯೋಚಿತವಾಗಿ ಇನ್ನಿಂಗ್ಸ್ ಕಟ್ಟಬಲ್ಲಂತಹ ಸಾಮರ್ಥ್ಯವಿರತಕ್ಕಂತಹ ಬರುವ ಆಟಗಾರ. ಎಡಗೈ ಆಟಗಾರನಾಗಿ ತಾತ್ಕಾಲಿಕವಾಗಿ ವರ್ತಕರ 11 ಡಗೌಟ್ನಲ್ಲಿ ಸಂಭ್ರಮ ಇದೆ. ತಾತ್ಕಾಲಿಕವಾಗಿ ಗಮನಿಸಿಕೊಳ್ಳತಕ್ಕಂಥ ವೇಳೆಯಲ್ಲಿ ಇಂಜಿನಿಯರ್ಸ್ 11 ತಂಡದ ಡಗೌಟ್ನಲ್ಲಿ ಬಹಳಷ್ಟು ಅಭಿಮಾನಿ ಬಳಗ ಇದ್ದಾರೆ, ಮಕ್ಕಳಿದ್ದಾರೆ, ಮಹಿಳಾ ಮಣಿಗಳಿದ್ದಾರೆ. ಅವರ ಅಭಿಮಾನಿ ಬಳಗ ಬಹಳಷ್ಟಿದೆ. ಈ ತಂಡಕ್ಕೆ ಈಗ ನೀರಸ ಮೌನವಿದೆ. ಯಾವ ತಂಡಕ್ಕೆ ಯಾವ ಗಳಿಗೆಯಲ್ಲಿ ಚಪ್ಪಾಳೆಯ ಘಂಟಾಘೋಷಗಳು, ಶಿಳ್ಳೆಗಳು, ನರ್ತನಗಳು, ಕುಣಿತಗಳು ಇವೆಲ್ಲವೂ ಕೂಡ ಕ್ರಿಕೆಟ್ನಲ್ಲಿ ಸರ್ವೇ ಸಾಮಾನ್ಯ. ಆದರೆ ಇದುವರೆಗೆ ದಾಳಿಗಾರಿಕಾ ದೌತ್ಯ ನಿಭಾಯಿಸುವಂತಹ ಎಸೆತಗಾರ ಅಖಿಲೇಶ್ ತನ್ನದೇ ಶೈಲಿಯಲ್ಲಿ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ಆಕರ್ಷಕ ಶೈಲಿಯ ಹೊಡೆತ ಇದು 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 ಮತ್ತೊಂದು ವಿಕೆಟ್. ಎಡಗೈ ಆಟಗಾರ. ಇಲ್ಲಿ ಮತ್ತೊಂದು ದೊಡ್ಡ ಬೇಟೆ ಆದ್ರೂ ತಪ್ಪಾಗಲಿಕ್ಕಿಲ್ಲ. ಶ್ವೇತ ಟೋಪಿ ಧರಿಸಿದ ಈ ದಾಂಡಿಗ ಎಡಗೈ ಆಟಗಾರ ರಾಜ್ಯ ಲೆಫ್ಟಿ. ಇದು ಅಲೆಕ್ಕಾಡಿಯ ನಿಶಿಲ್ ಅವರ ವಿಕೆಟ್ ಕಳೆದುಕೊಳ್ಳುತ್ತಾ ಇದೆ. ವಿಕೆಟ್ ಸಂಖ್ಯೆ 3. 3ನೆಯ ವಿಕೆಟ್ ಕಳೆದುಕೊಳ್ಳುವುದರೊಂದಿಗೆ ನಡೆದ ಒಟ್ಟು ಗಳಿಕೆಯಲ್ಲಿ ಇನ್ನೂ ಕೂಡ 12 ಓಟಗಳಿವೆ. ನಾವು ಅಖಿಲೇಶ್ ಆನ್ ಎ ಹ್ಯಾಟ್ರಿಕ್. ಈಶ್ವರ್ ಶರ್ಮಾ ನೂತನ ಆಟಗಾರನಾಗಿ ಈಶ್ವರ್ ಶರ್ಮಾ ಅವರ ಆಗಮನವಾಗ್ತಾ ಇದೆ. ಇಲ್ಲಿ
ಅಖಿಲೇಶ್ ಆನ್ ಎ ಹ್ಯಾಟ್ರಿಕ್. ಅಖಿಲೇಶ್ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಬಹುದೇ ಅಥವಾ ಒಂದೆಡೆಯಲ್ಲಿ ಉರುಳುತ್ತಿರುವ ವಿಕೆಟ್ಗಳನ್ನು ನಿಲ್ಲಿಸಿ ಆಡತಕ್ಕಂತಹ ಜೊತೆಗಾರಿಕೆಯ ಆಟವನ್ನು ಆಡಬಹುದೇ? ಈಶ್ವರ್ ಶರ್ಮಾ ಹಾಗೂ ಲೋಹಿತ್ ಜೋಡಿ ಇರುವ ಆಟಗಾರರ ಜುಗಲ್ಬಂದಿ ಮುಂದುವರಿಯಬೇಕಾಗಿದೆ. ಬರೇ 3 ಓವರ್ಗಳ ಆಟ ಇದು. ದ್ವಿತೀಯ ಸೆಮಿಫೈನಲ್ ನಾಣ್ಯ ಚಿಮ್ಮುಗೆಗೆ ಮೊದಲ ಕರೆ PET 11 ಹಾಗೂ ಕ್ಯಾಂಪ್ಕೋ 11 ತಂಡದ ನಾಯಕರಿಗೆ. PET 11 ಹಾಗೂ ಕ್ಯಾಂಪ್ಕೋ 11 ಸೆಕೆಂಡ್ ಸೆಮಿಫೈನಲ್ ಆಫ್ ದಿಸ್ ಟೂರ್ನಮೆಂಟ್. ಪುತ್ತೂರಿನ ಬಹು ವರ್ಷಗಳ ಇತಿಹಾಸವಿರತಕ್ಕಂತಹ ಒಂದು ಪದ್ಮಾ ಸ್ಟುಡಿಯೋ ಇದರ ಮಾಲಕರಾಗಿರುವಂತಹ ಶ್ರೀಯುತ ಸುದರ್ಶನ್ ರಾವ್ ಅವರ ಆಗಮನವಾಗಿದೆ. ಸರ್, ತಮಗೆ ಮುಸ್ಸಂಜೆಯ ಶುಭಕಾಮನೆಗಳು, ಆತ್ಮೀಯ ಆಧಾರದ ಸ್ವಾಗತ. ಮುಖ್ಯ ವೇದಿಕೆಗೆ ಸುದರ್ಶನ್ ರಾವ್, ಮುಖ್ಯಸ್ಥರು, ಪದ್ಮಾ ಸ್ಟುಡಿಯೋ ಪುತ್ತೂರು. ಅಖಿಲೇಶ್ ದಾಳಿಗಾರಿಕಾ ದೌತ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಮೊದಲ ಓವರಿಗೆ ಒಂದು ಆಕರ್ಷಕ ಸಿಕ್ಸರ್ ಅನ್ನು ಬಾರಿಸಿದ ಆಟಗಾರ ನಿತೇಶ್ ವಿಕೆಟ್ ಬಿಟ್ಟು ಕೊಟ್ಟ ಬಳಿಕ ಚೇತನ್ ಔಟ್ ಆದ್ರು. ಚೇತನ್ ಜೊತೆಯಾಗಿ ನಿಶಿಲ್ ಕೂಡ ವಿಕೆಟ್ ಒಪ್ಪಿಸಿಕೊಟ್ರು. ಇಲ್ಲಿ ಈಶ್ವರ್ ಶರ್ಮಾ ಹಾಗೂ ಲೋಹಿತ್ ಜೋಡಿ ಆಟವನ್ನು ಮುಂದುವರಿಸ್ತಾ ಇದೆ. ಅಖಿಲೇಶ್ ತನ್ನ ಕೂಟದ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. Last 2 more to go. Yes, absolutely. Last 2 more to go. What a drive! Classical stroke from the bat. It's boundary for Engineers 11. Engineers 11 ತಂಡಕ್ಕೆ ಒಂದು ಬೌಂಡ್ರಿ ದಾಖಲಾಗ್ತಾ ಇದೆ. ಆಕರ್ಷಕ ಶೈಲಿಯ ದಾಂಡುಗಾರಿಕೆ ಇದು. ಪ್ಲೇಸ್ಮೆಂಟ್ ಸೊಗಸಾಗಿತ್ತು. ಕರಾರುವಕ್ಕಾಗಿರತಕ್ಕಂತಹ ದಾಳಿಗಾರಿಕಾ ದೌತ್ಯದ ಮುಂದೆ ಒಂದು ಬೌಂಡ್ರಿ ಬಂದಾಗ ತಂಡದ ಗಳಿಕೆಯಲ್ಲಿ ಏರಿಕೆಯಾಗುತ್ತಾ ಬಿಟ್ಟು ಬಂದಿದೆ. 18 ಆನ್ ಬೋರ್ಡ್. ಕೊನೆಯ ಚೆಂಡು ಎಸೆಯಬೇಕಾಗಿದೆ. ಈಶ್ವರ್ ಶರ್ಮಾ ಸ್ಟ್ರೈಕ್ ವಿಭಾಗದಲ್ಲಿ ಕಲಾತ್ಮಕ ಶೈಲಿಯ ಆಟವನ್ನು ಆಡತಕ್ಕಂತಹ ಅದ್ಭುತ ಆಟಗಾರ ಈಶ್ವರ್ ಶರ್ಮಾ. ಇಲ್ಲೇ ದಂಡಿಸಿದ್ರು ಚೆಂಡು ಸೀಮಾರೇಖೆಯವರ ಭಾಗದಲ್ಲೇ ಮ್ಯಾಕ್ಸಿಮಮ್ ಔಟ್ ಆಫ್ ದಿ ಪಾರ್ಕ್. ಇಟ್ಸ್ ಬಿಗ್. ಈ ಸಿಕ್ಸರ್ನೊಂದಿಗೆ ಓವರ್ ಸಂಖ್ಯೆ 2 ಮುಕ್ತಾಯವಾಗಿದೆ. ಸಿಕ್ಸರ್ ಬೌಂಡ್ರಿಗಳೊಂದಿಗೆ ಇವಾಗ ಸದ್ದು ಕೇಳ್ತಾ ಇದೆ. ಇಂಜಿನಿಯರ್ಸ್ ಡಗೌಟ್ ನಲ್ಲಿ ಚಪ್ಪಾಳೆಯ ಘಂಟಾಘೋಷಗಳನ್ನು ಕೇಳ್ತಾ ಇದ್ದೇವೆ. ಇಷ್ಟೇ ಕ್ರಿಕೆಟ್. ಈ ಹಿಂದೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಹೋದಾಗ ನೀರಸ ಮೌನವಾಗಿತ್ತು. 2 ಓವರ್ ಮುಕ್ತಾಯ ಕಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆ 24. ಮೊದಲ ಓವರಿಗೆ ಬಿಟ್ಟುಕೊಟ್ಟಂತಹ ಒಟ್ಟು ಮೊತ್ತಗಳು 12, ದ್ವಿತೀಯ ಓವರಿಗೆ 12, ಒಟ್ಟಾಗಿ 24. ಸರಾಸರಿ 12.00 ರನ್ ಕಲೆ ಹಾಕಿ ಆಡ್ತಾ ಇದೆ. ತೃತೀಯ ಓವರ್ ಆರಂಭವಾಗಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. ತೃತೀಯ ಓವರ್ ದಾಳಿಗಾರಿಕಾ ದೌತ್ಯ ನಿಭಾಯಿಸತಕ್ಕಂತಹ ಆಟಗಾರ ಲೋಕೇಶ್. ಕಳೆದ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತ ಆಟಗಾರ ಈ ಲೋಕೇಶ್. ಕಳೆದ ಪಂದ್ಯದಲ್ಲಿ 1 ಓವರ್ ಎಸೆದು ಬರೇ ಒಂದೇ ಒಂದು ಓಟವನ್ನು ಬಿಟ್ಟುಕೊಟ್ಟು 4 ವಿಕೆಟ್ಗೆ ಬೆಳೆಸಿದಂತ ಕಂಜೂಸು ದಾಳಿಗಾರ ಈ ಲೋಕೇಶ್. ಇಲ್ಲಿ ಲೋಕೇಶ್ ದೌತ್ಯವನ್ನು ಮುಂದುವರಿಸಬೇಕಾಗಿದೆ. ಕೊನೆಯ ಓವರ್. ಇಲ್ಲಿ 6 ಚೆಂಡುಗಳ ಮುಂದೆ ಎಷ್ಟು ಓಟವನ್ನು ಗಳಿಸಬಹುದು? 24 ಓಟ ಗಳಿಸಿ ಆಗಿದೆ. 3 ವಿಕೆಟ್ ಬಿಟ್ಟುಕೊಟ್ಟಿದೆ. ಇಂಜಿನಿಯರ್ಸ್ ಒಂದೇ ಒಂದು ಮೆಟ್ಟಿಲು ಇದೆ. ಫೈನಲ್ ಪ್ರವೇಶವನ್ನು ಪಡೆದುಕೊಳ್ಳುವ ತಂಡ ಯಾವುದು? ಆ ಕುತೂಹಲಕಾರಿ ಪ್ರಶ್ನೆಗೆ ಒಂದು 10-15 ನಿಮಿಷ ಕಾಯಲೇಬೇಕಾಗಿದೆ. ಇದು ಪ್ರಥಮ ಸೆಮಿಫೈನಲ್. ಇಂಜಿನಿಯರ್ಸ್ 11 ವಿರುದ್ಧವಾಗಿ ವರ್ತಕರ 11. ದಾಳಿಗಾರಿಕೆಯಲ್ಲಿ ಲೋಕೇಶ್, ದಾಂಡುಗಾರಿಕಾ ಸ್ಟ್ರೈಕ್ ವಿಭಾಗದಲ್ಲಿ ಲೋಹಿತ್, ವಿಕೆಟ್ ಕೀಪರ್ ಆಗಿ ಮುಕ್ತಾರ್, ಶಾರ್ಟ್ ಥರ್ಡ್ ಮ್ಯಾನ್ ನಲ್ಲಿ ರಹಮಾನ್, ಶಾರ್ಟ್ ಕವರ್, ಶಾರ್ಟ್ ಮಿಡ್ ವಿಕೆಟ್, ಶಾರ್ಟ್ ಮಿಡ್ ಆನ್, ಶಾರ್ಟ್ ಮಿಡ್ ಆಫ್ ಜೊತೆಯಾಗಿ ಶಾರ್ಟ್ ಸ್ಕ್ವೇರ್ ಲೆಗ್ ಖಾಲಿಯಾಗಿರಿಸಿಕೊಂಡು ಆಡ್ತಾ ಇದೆ. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರಪಾಲಕಿದ್ದಾರೆ. ಆಕರ್ಷಕ ಶೈಲಿಯ ದಾಂಡುಗಾರಿಕೆ. ಈ ಎಲ್ಲ ಕ್ಷೇತ್ರ ರಕ್ಷಕ ವ್ಯೂಹವನ್ನು ಭೇದಿಸಿಕೊಂಡು ಬಂದಂತಹ ಹೊಡೆತ. ಚೆಂಡು ಸೀಮಾರೇಖೆ ಹೊರ ಭಾಗದಲ್ಲಿ ಸಿಕ್ಸರ್. ಇಂಜಿನಿಯರ್ಸ್ 11 ಗ್ರೇಟ್ ಕಮ್ ಬ್ಯಾಕ್. 30 ಆನ್ ಬೋರ್ಡ್. ಮೂವತ್ತರಲ್ಲಿದೆ ಅಂಕಿಅಂಶ ಪಟ್ಟಿ. ಇನ್ನು 5 ಚೆಂಡಿನ ಆಟ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬಾಕಿ ಇದೆ. ಮರಳಿ ವಾಪಸಾತಿಯ ಸಂದೇಶ. ಇಂತಹ ಆಕರ್ಷಕ ಶೈಲಿಯ ಹೊಡೆತಗಳು ಹುಂಟಿ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಅತ್ಯುತ್ತಮ ಥ್ರೋ ನೋಡಿ. ಇಲ್ಲಿ ಕ್ಷೇತ್ರಪಾಲಕ ಪ್ರಯತ್ನವನ್ನು ಪಟ್ಟರು, ಒಂಟಿ ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಕೊನೆಯ 4 ಚೆಂಡಿನ ಆಟ ಬಾಕಿ ಇದೆ. 31ರಲ್ಲಿ ಇಂಜಿನಿಯರ್ಸ್ ತಂಡ ಇದೆ.
31ರಲ್ಲಿ ಇಂಜಿನಿಯರ್ಸ್ ತಂಡ ಇದೆ. 4 ಚೆಂಡು ಎಸೆಯಬೇಕಾಗಿದೆ. ಇದು ಪ್ರಥಮ ಸೆಮಿಫೈನಲ್. ಪ್ರಥಮ ಬಹುಮಾನ ಇದೆ, ದ್ವಿತೀಯ ಬಹುಮಾನ ಇದೆ, ಜೊತೆಯಾಗಿ ತೃತೀಯ ಮತ್ತು ಚತುರ್ಥ ಕೂಡ ಇದೆ. ಈ 4 ಬಹುಮಾನಗಳಲ್ಲಿ ಇನ್ನು ಬರತಕ್ಕಂಥ ಪ್ರತಿಯೊಂದು ಪಂದ್ಯಗಳಲ್ಲಿ ಆಡಿದರೆ ಗೆಲುವು ದಕ್ಕಿದರೆ ಫೈನಲ್, ಸೋತರೂ ಕೂಡ ತೃತೀಯ ಅಥವಾ ಚತುರ್ಥ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಚೆಂಡು ಮುಕ್ತಾಯಕ್ಕೆ 32, 32, ಲಾಸ್ ಆಫ್ 3 ವಿಕೆಟ್ಸ್. 4ನೆಯ ಚೆಂಡು ಎಸೆಯಬೇಕಾಗಿದೆ. ರೇಟಾಮ್ ಓವರ್ ದಿ ವಿಕೆಟ್ ಮುಗಿಣವಾಗಿ ಎಸೆಯಬೇಕಾಗಿದೆ. ಮತ್ತೆ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ ಸಮಾರೋಪ ಸಮಾರಂಭದ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಉಪ್ಪಿನಂಗಡಿಯ ಪೊಲೀಸ್ ಉಪನಿರೀಕ್ಷಕರಾಗಿರುವಂತಹ ಶ್ರೀಯುತ ಅವಿನಾಶ್ ಸರ್, ಅದೇ ರೀತಿಯಾಗಿ ನಮಗೆ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದಂತಹ ಪುತ್ತೂರು ನಗರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಕೂಡ ಆಗಿರುವಂತಹ ಶ್ರೀಯುತ ಆಂಜನೇಯ ರೆಡ್ಡಿ ಸರ್ ಅವರ ಆಗಮನ ಕೂಡ ಆಗಿದೆ. ಈವರನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆ ಬರಮಾಡಿಕೊಳ್ಳುತ್ತಿದೆ. ಈಗ ಉಪ್ಪಿನಂಗಡಿ ಪೊಲೀಸ್ ಉಪನಿರೀಕ್ಷಕರಾಗಿರುವಂತಹ ಶ್ರೀಯುತ ಅವಿನಾಶ್ ಸರ್ ಇವರನ್ನು ಶಾಲು ಹೊದಿಸಿ ನಮ್ಮ ಸ್ಕರಿಯ ಸರ್ ಜೊತೆಯಾಗಿ ಪ್ರಶಾಂತ್ ರೈ ಇರುವರು ಕೂಡ ಒಟ್ಟಾಗಿ ಸೇರಿ ಇವರನ್ನು ಶಾಲು ಹೊದಿಸಿ ಸ್ಮರಣಿಕೆಯನ್ನು ಹಸ್ತಾಂತರ ಮಾಡುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಪಂದ್ಯಾಕೂಟದ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಇದ್ದಾರೆ. ವಾಟ್ ಎ ಸ್ಟಾಕ್, ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್. ವಾಟ್ ಎ ಕಮ್ ಬ್ಯಾಕ್ ಫ್ರಮ್ ಇಂಜಿನಿಯರ್ಸ್ 11. ಇಟ್ಸ್ ಬಿಗೆ 44 on board, double 4. This is limited 3 overs match. 20 runs considered by Lokesh out of 5 balls. Last ball of the first innings. 20 ಓಟಗಳನ್ನು ಬಿಟ್ಟು ದುಬಾರಿ ಆಗ್ತಾ ಇದ್ದಾರೆ ಇಲ್ಲಿ ಲೋಕೇಶ್. ಕೊನೆಯ ಅವಕಾಶವನ್ನು ಪಡ್ಕೊಳ್ಳತಕ್ಕಂಥ ಆಟಗಾರ, ಅತ್ಯುತ್ತಮವಾಗಿರ್ತಕ್ಕಂಥ ಇನ್ನಿಂಗ್ಸ್. ಆರಂಭದಲ್ಲಿ ಚೇತನ್, ನಿತೇಶ್, ನಿಶಿಲ್ ಈ ಆಟಗಾರರು ಔಟ್ ಆದರೂ ಅದ್ಭುತವಾಗಿರುವ ಪಾರ್ಟ್ನರ್ಶಿಪ್ ಈಶ್ವರ್ ಶರ್ಮಾ ಹಾಗೂ ಲೋಹಿತ್ ಜೋಡಿಗಳ ಮಧ್ಯೆ ಪಿಇಟಿ 11 ನಾಯಕ ಬಂದಿದ್ದಾರೆ. ಇಲ್ಲಿ ಕ್ಯಾಂಪ್ಕೋ 11 ನಾಯಕ ಕೂಡ ಬನ್ನಿ. 45 ಓಟವನ್ನು ಕಲೆ ಹಾಕಿದೆ. 46 ಅನ್ನುವುದು ವಿಜಯದ ಗುರಿ. 46 runs required from 18 balls. ಇದು 18 ಚೆಂಡುಗಳ ಪಂದ್ಯ. ಗೆದ್ದವರು ಫೈನಲಿಗೆ. ಇದು ಮೊದಲ ಸೆಮಿಫೈನಲ್ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದೀವಿ. ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ನಾಣ್ಯ ಚಿಮ್ಮುಗೆಗೆ ಕ್ಯಾಂಪ್ಕೋ 11 ತಂಡದ ನಾಯಕನಿಗೆ ಆತ್ಮೀಯ ಕರೆಯೋಲೆ. ಪಿಇಟಿ 11 ಹಾಗೂ ಕ್ಯಾಂಪ್ಕೋ 11 ಸಿಹಿಯನ್ನೇ ನೀಡುವವರು, ಸಿಹಿಯನ್ನೇ ತಿನ್ನಿಸುವವರು ಕ್ಯಾಂಪ್ಕೋ ಬಂದಿದ್ದಾರೆ ಇಲ್ಲಿ. ಜೊತೆಗೆ ದೈಹಿಕ ಶಿಕ್ಷಕರ ಪಡೆ ಇದೆ. ಅದೆಷ್ಟೋ ತರಬೇತಿಯಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಉದಯೋನ್ಮುಖ ಆಟಗಾರರಿಗೆ, ಕ್ರೀಡಾಪಟುಗಳಿಗೆ ತರಬೇತಿ ನೀಡತಕ್ಕಂತಹ ಪಿಇಟಿ ಕೂಡ ಇದೆ. ನಾವು ಸೆಕೆಂಡ್ ಸೆಮಿಫೈನಲ್ ಟಾಸಿಂಗ್ ಸೆರೆಮನಿ. ವಿಶ್ ಯು ಆಲ್ ದಿ ಬೆಸ್ಟ್. ಪಿಇಟಿ ವರ್ಸಸ್ ಕ್ಯಾಂಪ್ಕೋ 11 ನಾಣ್ಯ ಚಿಮ್ಮುಗೆ ನಡೆಸಿಕೊಟ್ಟು ಸಹಕರಿಸಲಿಕ್ಕಿದ್ದಾರೆ ಮುಖ್ಯ ಆಯೋಜಕರಾಗಿರುವಂತಹ ಫಾರೂಕ್ ಶೇಖ್ ಮುಕ್ವೆ ಇವರು. ಚಿನ್ನದ ನಾಣ್ಯವನ್ನು ಹಸ್ತಾಂತರಿಸ್ತಾ ಇದ್ದಾರೆ. ನಮ್ಮ ನಿನ್ನೆ ಮುಗಿದಿದೆ, ಇಂದು ನಿಮಗಿದೆ, ನಾಳೆ ಮತ್ತೊಬ್ಬರಿಗಿದೆ, ಅವಕಾಶ ಎಲ್ಲರಿಗೂ ಇದೆ. ಕ್ರೀಡಾಭಿಮಾನಿಗಳೇ, ಇದೀಗ ನಾಣ್ಯ ಚಿಮ್ಮುಗೆ ನಡೀತಾ ಇದೆ. ಪಿಇಟಿ 11 ವರ್ಸಸ್ ಕ್ಯಾಂಪ್ಕೋ. ಹೆಡ್ ಕಾಲ್ ಫ್ರಮ್ ಕ್ಯಾಂಪ್ಕೋ. ಇಟ್ಸ್ ಟೇಲ್. ಪಿಇಟಿ 11 on the toss against Camco 11, second semi-final of this tournament. ಆಡಿ ಕ್ರೀಡಾಭಿಮಾನಿಗಳ ಆಟಗಾರರೇ, ಎಚ್ಚೆತ್ತುಕೊಂಡು ಆಡಿ, ಏಕಾಗ್ರತೆಯಿಂದ ಆಡಿ. ಪ್ರೆಸೆನ್ಸ್ ಆಫ್ ಮೈಂಡ್ ಖಂಡಿತವಾಗಿ ಕ್ರಿಕೆಟ್ನಲ್ಲಿ ಬೇಕೇ ಬೇಕಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರ ಸುಂದರ ಸಾಲುಗಳು ನಾಳೆ ಎಂದರಾಗದು, ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ಣಯಿಸಲೇಬೇಕು. ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು? ಬೂದಿಯಲ್ಲವೇ? ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು? ಬೂದಿಯಲ್ಲವೇ? ನೀರಿಗೆ ಬಿದ್ದವನನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು? ಹೆಣವಲ್ಲವೇ? ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು? ಹೆಣವಲ್ಲವೇ? ಇಂದು ಚಿಂತಿಸಿ, ಇಂದು ಆಡುತ್ತಾ ಬೆಳೆಯುತ್ತಾ ಅದ್ಭುತವಾಗಿರತಕ್ಕಂಥ ಆಟವನ್ನು ಆಡಲೇಬೇಕಾಗಿದೆ. ಇಲ್ಲಿ ಇರತಕ್ಕಂಥ ಒಂದೇ ಒಂದು ಅವಕಾಶ, ಗೆದ್ದರೆ ಮಾತ್ರ ಫೈನಲಿಗೆ.
ಸೋತರೆ ಖಂಡಿತವಾಗಿಯೂ ತೃತೀಯ ಇದೆ, ಚತುರ್ಥ ಇದೆ. ಆದರೆ ಆ ಶಾಶ್ವತ ಫಲಕಗಳನ್ನೊಮ್ಮೆ ನೋಡಿಬಿಡಿ. ರಜತ ಬಣ್ಣದ ಟ್ರೋಫಿಗಳು ಕಂಗೊಳಿಸ್ತಾ ಇದೆ. ನವ ವಧುವಿನಿಂದ ಸಿಂಗಾರಗೊಂಡಾಗಿದೆ. ಇನ್ನೊಂದೇ ಒಂದು ಮೆಟ್ಟಿಲು ಬಾಕಿ ಇದೆ. 18 ಚೆಂಡುಗಳ ಮುಂದೆ ಬರೋಬ್ಬರಿ 46 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ಎಸೆತಕಾರಿಗ ದೌತ್ಯ ನಿಭಾಯಿಸತಕ್ಕಂತಹ ದಾಳಿಗಾರ ಚೇತನ್ ತಂಡಕ್ಕೆ ಚೇತನವನ್ನು ತುಂಬಿಕೊಡಬಹುದೇ? ಈ ಚೇತನ ಇಲ್ಲಿ ಪ್ರಥಮ ಚೆಂಡು ಎಸೆಯಬೇಕಾಗಿದೆ ಇಂಜಿನಿಯರ್ಸ್ 11 ತಂಡದ ಪರವಾಗಿ. ಒಂದು ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಂಡಂತಹ ಆಟಗಾರ ಮುಕ್ತಾರ್ ಹಾಗೂ ಸೈನಾಫ್ ಇರುವ ಆಟಗಾರರು ಅತ್ಯುತ್ತಮ ಲೈನ್ ಅಂಡ್ ಲೆಂತ್ ಅನ್ನು ಕೂಡ ಸೂಕ್ಷ್ಮವಾಗಿ ಪರಿಗಣಿಸಿಕೊಂಡು ಎಸೆಯತಕ್ಕಂಥ ಚೆಂಡು ಚುಕ್ಕಿಯಾಗಿತ್ತು. ಇನ್ನು ಬರೀ 17 ಚೆಂಡುಗಳ ಆಟ ಬಾಕಿ ಇದೆ. 17 ಚೆಂಡುಗಳ ಮುಂದೆ 46 ಓಟಗಳ ಅವಶ್ಯಕತೆ ಇದೆ ಫೈನಲ್ ಪ್ರವೇಶಕ್ಕಾಗಿ. ಶ್ರೇಷ್ಠ ಮಟ್ಟದ ಹೊಡೆತ ಇದು. ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಪರ್ಫೆಕ್ಟ್, ಕ್ಲೀನ್ ಇಟ್, ಇಟ್ಸ್ ಮ್ಯಾಕ್ಸಿಮಮ್ 6 ನಂಬರ್ 1 ಫ್ರಮ್ ದಿ ಬ್ಲೇಡ್ ಆಫ್ ಮುಕ್ತಾರ್ ವಿಟ್ಲ. ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ ಇಲ್ಲಿ. ಚೆಂಡು ಪಡ್ಕೊಂಡ ಶೈಲಿ, ದಂಡಿಸಿದ ವೈಖರಿ ಇವೆಲ್ಲವೂ ಕೂಡ ಗಮನಾರ್ಹವಾಗ್ತಾ ಇದೆ. ಸಿಕ್ಸರ್ನೊಂದಿಗೆ 6 ಓಟಗಳು ಬಂದಿದೆ. ತೃತೀಯ ಚೆಂಡು ಎಸೆಯಬೇಕಾಗಿದೆ ಚೇತನ್. ಅಕ್ರಾಸ್ ಮಾದರಿ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟು ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರಪಾಲಕ ಇಲ್ಲಿ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಗಳಿಕೆ 3 ಚೆಂಡು ಮುಕ್ತಾಯಕ್ಕೆ 7, 46 ಅನ್ನತಕ್ಕಂತಹ ವಿಜಯದ ಗುರಿ ಇದೆ. ಎಸೆತಗಾರಿಕಾ ದೌತ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಚೇತನ್. ರಿಟಾಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಮತ್ತೆ ಮುಂದುವರಿಸಬೇಕಾಗಿದೆ ಸೈನಾಫ್ ಕಡೆಗೆ. ಅಕ್ಯುರೇಸಿ ಗಮನಿಸ್ತಾ ದಾಳಿಗಾರಿಕಾ ವಿಭಾಗ ನಿರ್ದಿಷ್ಟವಾಗಿರತಕ್ಕಂತಹ ನಿಖರತೆಯನ್ನು ಗಮನಿಸ್ತಾ ಇದ್ದೀವಿ. ಏಕಾಗ್ರತೆ ಕ್ರಿಕೆಟ್ನಲ್ಲಿ ಸಂಪೂರ್ಣವಾಗಿ ತಲ್ಲೀನಗೊಂಡಂತಹ ಆಟಗಾರ ಇದು ಚೇತನ್. ಚೆಂಡು ಚುಕ್ಕೆಗೊಳಿಸಿದ್ರು ಸೈನಾಫ್ ಸ್ಟ್ರೈಕ್ ವಿಭಾಗದಲ್ಲಿ. ದೈತ್ಯ ದೇಹದಾಢ್ಯ ಸೈನಾಫ್ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಒಂಟಿ ಓಟವನ್ನು ಪಡ್ಕೊಳ್ಳುತ್ತಾ ಇದೆ. ಒಂಟಿಗಳಂತೆ ಜಂಟಿ ಓಟಗಳನ್ನು ಗಳಿಸಬೇಕಾದರೆ 18 ಚೆಂಡುಗಳ ಮುಂದೆ 46 ಅನ್ನತಕ್ಕಂತಹ ವಿಜಯದ ಗುರಿ. ಫೈನಲ್ ಪ್ರವೇಶಕ್ಕಾಗಿ ತಂಡದ ಗಳಿಕೆಯಲ್ಲಿ 8 ಬಂದಿದೆ. 8 ಓಟವನ್ನು ಗಳಿಸಿ ಆಡ್ತಾ ಇದೆ. ಕೊನೆಯ ಚೆಂಡು ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಅದ್ಭುತ ಶೈಲಿಯ ದಾಳಿಗಾರಿಕೆ ಚೇತನ್. ಮೊದಲ ಓವರ್ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದಾರೆ. ತಂಡದ ಗಳಿಕೆಯಲ್ಲಿ ಒಟ್ಟು ಮೊತ್ತ ಬಂದಿದೆ 9. ಇನ್ನು ಲೆಗ್ ಬೈ ಎಂಬ ತೀರ್ಪುಗಾರರಿಂದ ಇನ್ನು 12 ಚೆಂಡುಗಳ ಆಟ ಬಾಕಿ ಇದೆ. .50 17.50 required run rate per over. Exactly 35 more runs required from 12 balls. 10 wickets in hand. ಒಂದೇ ಒಂದು ಮೆಟ್ಟಿಲು ಬಾಕಿ ಇದೆ ಫೈನಲ್ ಪ್ರವೇಶಕ್ಕಾಗಿ. 12 ಚೆಂಡುಗಳ ಮುಂದೆ 35 ಓಟಗಳ ಅವಶ್ಯಕತೆ ಇದೆ. ಅಸಾಧಾರಣ ಕ್ರಿಕೆಟಿಗ, ಅಸಾಮಾನ್ಯ ಆಟಗಾರ ಇದು ದಾಂಡುಗಾರಿಕಾ ಸ್ಟ್ರೈಕ್ ವಿಭಾಗದಲ್ಲಿ ಮುಕ್ತಾರ್. ಒಂದು ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡಂತ ಆಟಗಾರ ಕೂಡ ಹೌದು. ಬೃಹತ್ ಶೋಧನ್ ವಿಕೆಟ್ ಶೋಧನೆ ಮಾಡಬಹುದೇ? ಬೃಹತ್ ಶೋಧನ್ ದಾಳಿಗಾರಿಕೆ ಫುಲ್ ಟಾಸ್ ಚೆಂಡಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಬಹುತೇಕವಾಗಿ ಅದು ನೋ ಬಾಲ್ ಎಂಬ ತೀರ್ಪು. ಬೌಂಡರಿ, ನೋ ಬಾಲ್ ಬಂದಿದೆ. ಬೌಂಡರಿ ಕೂಡ ಇಲ್ಲಿ ದಾಖಲಾಗಿದೆ. ತಂಡದ ಗಳಿಕೆ ನೋ ಬಾಲ್ ಪ್ಲಸ್ ಬೌಂಡರಿ ಒಂದಿಗೆ ಶೂನ್ಯ ವೇಳೆಯಲ್ಲಿ 5 ಬಂದಿದೆ. ಇನ್ನು 12 ಚೆಂಡು ಆಟ ಬಾಕಿ ಇದೆ. 30 ಓಟಗಳ ಅವಶ್ಯಕತೆ ಇದೆ. ಸಿಕ್ಸರ್ ಬೌಂಡ್ರಿ ಬೀಳುವಾಗ ಉಳಿದ ಚಪ್ಪಾಳೆಯ ಘಂಟಾಘೋಷಗಳಿಗೆ ಚಪ್ಪಾಳೆ ಬಾರಿಸುವ ಪುಟ್ಟ ಬಾಲಕಿ ಅದು ಪ್ರಶಾಂತ್ ರೈ ಅವರ ಸುಪುತ್ರಿ. ಚಪ್ಪಾಳೆ ಬಾರಿಸಲೇಬೇಕು. ಕ್ರಿಕೆಟಿಗೆ ಅಷ್ಟೊಂದು ಪ್ರೋತ್ಸಾಹ ಕೂಡ ಇದೆ. ಕುಮಾರಿ ಧ್ವನಿ ಕೂಡ ನಮ್ಮೊಂದಿಗೆ ವೀಕ್ಷಣೆಯಲ್ಲಿದ್ದಾರೆ. ಪ್ರಶಾಂತ್ ರೈ ಅವರ ಸುಪುತ್ರಿ. ಮತ್ತೆ ಪಂದ್ಯವನ್ನು ಮುಂದುವರಿಸುತ್ತಾ ದಾಳಿಗಾರಿಕೆಯಲ್ಲಿ ಬೃಹತ್ ಶೋಧನ್ ಫೈಸಲ್ ಅತೃಪ್ತಿಗೊಳ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರ ಪಾಲನಾ ವಿಭಾಗದಲ್ಲಿ ಶಾರ್ಟ್ ಥರ್ಡ್ ಮ್ಯಾನ್ ಇದೆ, ಶಾರ್ಟ್ ಫೈನ್ ಲೆಗ್ ಇದೆ. ಜೊತೆಯಾಗಿ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ವಿಭಾಗದ ಕ್ಷೇತ್ರಪಾಲಕರನ್ನು ಆಹ್ವಾನಿಸ್ತಾ ಇದ್ದಾರೆ. ಬಹುತೇಕವಾಗಿ ಚೆಂಡು ಮತ್ತು ದನ್ನ ಸಮಾವೇಶದಲ್ಲಿ ಕೊನೆಯ ಯಾವುದೇ ಪವರ್ ಪ್ಲೇ ಇರದಂತಹ ಓವರ್ ವಿಭಾಗದಲ್ಲಿ ಕ್ಷೇತ್ರಪಾಲನ ವ್ಯೂಹವನ್ನು ಅಲ್ಪ ಬದಲಾಯಿಸುತ್ತಾ ಇಲ್ಲಿ
ನೋ ಬಾಲ್ ಪ್ಲಸ್ ಬೌಂಡ್ರಿ ಬಂದ ಬಳಿಕ 30 runs required from 12 balls. What a stroke! Absolutely magnificent. It's out of the park. 6. Number 2 from the blade of Mukhtar Vitla. Now equation 24 more runs required from 11 balls. 11 ಚೆಂಡುಗಳ ಮುಂದೆ 24 ಓಟದ ಅವಶ್ಯಕತೆ ಇದೆ. 11 ಚೆಂಡುಗಳ ಮುಂದೆ 24 ಓಟದ ಅವಶ್ಯಕತೆ ಇದೆ. ಸುದೀರ್ಘ ವರ್ಷದ ಕ್ರಿಕೆಟ್ ಅನುಭವ ಇದೆ. 2001ರಿಂದ ಆರಂಭಿಸಿದ್ದಾರೆ. ಸರಿಸುಮಾರು 2 ದಶಕಗಳ ಅನುಭವ ಖಂಡಿತ ಇದ್ದೇ ಇದೆ. ಅಂಡರ್ ಹಾಗೂ ಓವರ್ನಲ್ಲಿ ಮುಕ್ತಾರ್ ವಿಟ್ಲ ದಾಂಡುಗಾರಿಕಾ ಸ್ಟ್ರೈಕ್ ವಿಭಾಗದಲ್ಲಿ ದೌತ್ಯವನ್ನು ಮತ್ತೆ ಮುಂದುವರಿಸಬೇಕಾಗಿದೆ. 1 ಚೆಂಡಿನ ಮುಂದೆ 11 ಓಟಗಳನ್ನು ಬಿಟ್ಟುಕೊಟ್ಟಂತಾಯಿತು. 11 ಚೆಂಡುಗಳ ಮುಂದೆ 24 ಓಟಗಳ ಅವಶ್ಯಕತೆ. ವಾಟ್ ಎ ಕಮ್ ಬ್ಯಾಕ್ ಫ್ರಮ್ ದಿ ಬೌಲರ್ ಶೋಧನ್, ಬೃಹತ್ ಶೋಧನ್. ಇಲ್ಲಿ ವಿಕೆಟ್ ಪಡೆದುಕೊಳ್ಳಲು ಖಂಡಿತವಾಗಿ ಶೋಧನೆಯನ್ನು ಆರಂಭಿಸಿದ್ದೆ. ಆದಲ್ಲಿ ವಿಕೆಟ್ ಕೂಡ ದೊರಕಬಹುದಾಗಿದೆ. 1 ಸಿಕ್ಸರ್ ಬಿದ್ದಿತ್ತು, ನೋ ಬಾಲ್ಗೆ ಬೌಂಡ್ರಿ ಬಂದಿತ್ತು. ಅದರ ಲಾಭಾಂಶವನ್ನು ಪಡ್ಕೊಂಡು ಆಡ್ತಾ ಇದೆ ಇಲ್ಲಿ ತಂಡ. ವರ್ತಕರು, ಉದ್ಯಮಿಗಳು, ವ್ಯಾವಹಾರಿಕವಾಗಿ ದೈನಂದಿನವಾಗಿ ನಮ್ಮೊಂದಿಗೆ ಗುರುತಿಸಿಕೊಳ್ಳುವವರು, ಜೊತೆಯಾಗಿ ಇಂಜಿನಿಯರ್ಸ್. ಎಲ್ಲೇ ಸೆಮಿಫೈನಲ್ ವೀಕ್ಷಿಸ್ತಾ ಇದ್ದೀವಿ. ಆಕರ್ಷಕ ಶೈಲಿಯ ಕ್ಯಾಚ್, ಸೈನ್ ಆಫ್ ಔಟ್, ವಿಕೆಟ್ ನಂಬರ್ 1. ಇಲ್ಲಿ ವಿಕೆಟ್ಗಳಿಗಿಂತಲೂ ಮಿಗಿಲಾಗಿ ಆ ಚೆಂಡು ಚುಕ್ಕಿಯಾಗಿರುವುದೇ ಪ್ರಮುಖ ಪಾತ್ರವನ್ನು ವಹಿಸಲಿಕ್ಕಿದೆ. ಕಾರಣ ಇದು 3 ಓವರ್ಗಳ ಆಟ. ಲೈನ್ ಹೇಗೆ ಬೇಕು, ಲೆಂತ್ ಯಾವ ರೀತಿ ಇರಬೇಕೆಂಬುದನ್ನು ಇಂಜಿನಿಯರ್ಸ್ ಬಹಳಷ್ಟು ಸುಂದರವಾಗಿ ತಿಳಿದಿದ್ದಾರೆ. ಆಕರ್ಷಕವಾಗಿ ಅದೆಷ್ಟು ಗಗನಚುಂಬಿದ ಕಟ್ಟಡಗಳನ್ನು ನಿರ್ಮಿಸುವ ನಿರ್ಮಾತೃ ಇಂಜಿನಿಯರ್ಗಳು ಎಲ್ಲವನ್ನು ಕೂಡ ಗಮನಾರ್ಹವಾಗಿ ವಿವರಿಸುವುದಾದರೆ ಖಂಡಿತವಾಗಿಯೂ ಮೊದಲ ಲೈನ್ ಮಾತ್ರ ಸ್ವಲ್ಪ ನೋ ಬಾಲ್ಗೆ ಅವಕಾಶ ಮಾಡಿಕೊಟ್ಟಿದ್ದು, ಬಳಿಕ ಸರಿಯಾಗಿಯೇ ತಮ್ಮ ಲಯವನ್ನು ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಕೊನೆಯ ಗಳಿಗೆಯಲ್ಲಿ ಓಟಗಳು ಬೇಕಾಗಿದೆ. Twenty-five more runs required from 9 balls. ದಂಡಿಗ ಪ್ರಯತ್ನವನ್ನು ಪಟ್ಟರು, ಯಾವುದೇ ಅವಕಾಶಗಳು ಮಾಡಿಕೊಡ್ತಿಲ್ಲ. ವಾಟ್ ಎ ಕಮ್ ಬ್ಯಾಕ್ ಫ್ರಮ್ ದಿ ಬೌಲರ್. ಸ್ಟ್ರೈಕ್ ಗಾಗಿ ಕಾಯ್ತಾ ಇದ್ದಾರೆ, ಹಾತೊರಿತಾ ಇದ್ದಾರೆ. ಓರ್ವ ಟೆರಿಫಿಕ್ ಫಾರ್ಮ್ ಖಂಡಿತವಾಗಿಯೂ ಪ್ರತಿಯೊಂದು ತಂಡದಲ್ಲೂ ಕೂಡ. ಈ ಹಿಂದೆ ದೀಕ್ಷಿತ್ PET11 ಪರವಾಗಿ, ವರ್ತಕರ 11 ಪರವಾಗಿ ಆಡತಕ್ಕಂಥ ಆಟಗಾರ ಇಲ್ಲಿ ಮುಕ್ತಾರ್. ಆದರೆ ಕ್ಯಾಂಪ್ಕೋ 11 ನಲ್ಲಿ ಅಕ್ಷಯ್ ಇದ್ದಾರೆ. ಇವೆಲ್ಲ ಆಟಗಾರರ ಆಟವನ್ನು ಇವತ್ತು ಬಹುಮುಖ್ಯವಾಗಿ ನಾವು ಗಮನಿಸ್ತಾ ಇದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಆಟವೇ ಸರಿ. ಎಡಗೈ ಆಟಗಾರ ಯಾವುದೇ ಓಟಗಳಿಗೆ ಅವಕಾಶ ಮಾಡಿ ಚಮ್ಮು ನಿರಂತರವಾಗಿ ತಮ್ಮ ದೌತ್ಯವನ್ನು ನಿಭಾಯಿಸಬೇಕು. ಒಂದೊಂದು ಚುಕ್ಕಿಯ ಚೆಂಡುಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸಲಿಕ್ಕಿದೆ. ಇಟ್ಸ್ ಕ್ರೂಷಿಯಲ್ ಮೊಮೆಂಟ್. 25 from 7. Penultimate spell, hat-trick dot balls, back-to-back dot balls. Pressure builds upon ವರ್ತಕರ 11. ವರ್ತಕರ 11 ತಂಡಕ್ಕೆ ಒತ್ತಡವನ್ನು ಕೊನೆಯ ಗಳಿಗೆಯಲ್ಲಿ ಈ ಬೃಹತ್ ಶೋಧನೆ ಮಾಡಿಕೊಟ್ರು. ಹ್ಯಾಟ್ರಿಕ್ ಡಾಟ್ ಬಾಲ್ಸ್ ಗಳೊಂದಿಗೆ ತಂಡದ ಗಳಿಕೆಯಲ್ಲಿ 21 ಇದೆ. ಸುಳ್ಯ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಯುತ ತಿಮ್ಮಪ್ಪ ನಾಯ್ಕ್ ಅವರ ಆಗಮನವಾಗಿದೆ. ಸರ್, ತಮಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬಾಂಧವ್ಯ ಟ್ರೋಫಿಯ ಆರಂಭಿಕ ಕಾಲದಿಂದಲೂ ಕೂಡ ಪುತ್ತೂರಿನ ಇನ್ಸ್ಪೆಕ್ಟರ್ ಆಗಿದ್ದಾಗ ಅತ್ಯುತ್ತಮವಾಗಿರತಕ್ಕಂತಹ ಪ್ರೋತ್ಸಾಹದೊಂದಿಗೆ ಸಾಗಿ ಬಂದಂತಹ ಈ ಕ್ರಿಕೆಟ್ ಕೂಟಕ್ಕೆ ಇದೀಗ ನಮಗೆ ಸುಳ್ಯ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಯುತ ತಿಮ್ಮಪ್ಪ ನಾಯ್ಕ್ ಸರ್ ಅವರ ಆಗಮನವಾಗಿದೆ. ಅವರಿಗೆ ಚಪ್ಪಾಳೆ ಒಂದಿಗಿನ ಭವ್ಯ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾರ್ಟಿ ವೆಲ್ಕಮ್ ಸರ್, ವೆರಿ ಗುಡ್ ಈವ್ನಿಂಗ್. ಇದೀಗ ಮತ್ತೆ ಪಂದ್ಯಕ್ಕೆ ಬರ್ತಾ ಇದ್ದೀವಿ. ಒಂದು ರೋಚಕ ಪಂದ್ಯ, ಯಾರು ಫೈನಲಿಗೆ.
ಚೇತನ, ಶೋಧನ, ಬಳಿಕ ಇಲ್ಲಿ ಮಿಥುನ್ ಆಗಮನವಾಗಿದೆ. ಇವೆಲ್ಲವೂ ಕೂಡ ತಂಡಕ್ಕೆ ಆಧಾರ ಸ್ತಂಭವಾಗಿರತಕ್ಕಂತಹ ದಾಳಿಗಾರರು. ತೃತೀಯ ಓವರ್ ಆರಂಭವಾಗಬೇಕಾಗಿದೆ. 6 ಚೆಂಡುಗಳ ಮುಂದೆ ಬರೋಬ್ಬರಿ 25 ಓಟಗಳ ಅವಶ್ಯಕತೆ ಇದೆ. ಮುಕ್ತಾರ್ ಡೇಂಜರಸ್, ಆದರೆ ಅದಕ್ಕಿಂತಲೂ ಅಪಾಯಕಾರಿ ದಾಳಿಗಾರ ಇಲ್ಲಿ ಕಿಂಚಿತ್ತು ಅವಕಾಶ ಮಾಡಿಕೊಡ್ತಾ ಇಲ್ಲ. 5 ಚೆಂಡಿನ ಆಟ ಬಾಕಿ ಇದೆ. 25 ಓಟಗಳ ಅವಶ್ಯಕತೆ ಇದೆ. ವಿನೋದ್ ಅವರ ಮುಖದಲ್ಲಿ ಮಂದಹಾಸದ ಮುಗುಳ್ನಗೆ ಇದೆ. 5ಕ್ಕೆ ಬೇಕಿದೆ 25. 25 more runs required from 5 balls. What a match. Semi-final number 1. Top edge, leading edge, 1 more wicket. This one fumble from the fielder. ಕೈ ಚೆಲ್ಲಿದ್ರು. ಬಹುತೇಕವಾಗಿ ಇನ್ನು 4 ಸಿಕ್ಸರ್ ಬೇಕೇ ಬೇಕು ಪಂದ್ಯ ಟೈಗೊಳಿಸಲು. ಯಾವುದೇ ಅತಿರಿಕ್ತ ಚೆಂಡನ್ನು ಎಸೆಯದೆ ಪಂದ್ಯವನ್ನು ಮುಂದುವರೆಸಿದ್ದೆ ಆದಲ್ಲಿ 4 ಚೆಂಡಿನ ಪಂದ್ಯ. ಇಲ್ಲವಾದರೆ ಚೆಂಡುಗಳ ಸಂಖ್ಯೆ ಅಧಿಕವಾದದ್ದೇ ಆದಲ್ಲಿ ದಾಂಡಿಗರಿಗೆ ಒಂದು ಅವಕಾಶ ಇರಬಹುದೇನೋ. 25 ಓಟಗಳ ಅವಶ್ಯಕತೆ ಇದೆ ಕೊನೆಯ 4 ಚೆಂಡಿನ ಮುಂದೆ. ದಂಡಿಸುವ ಪ್ರಯತ್ನವನ್ನು ಪಟ್ರು ಮುಕ್ತಾರ್. ಕೊನೆಯ ಗಳಿಗೆಯಲ್ಲಿ ಕ್ಯಾಚ್ ಬಿಟ್ಟುಕೊಡೋದರೊಂದಿಗೆ ವಿಕೆಟ್ ಬಿಟ್ಟುಕೊಡೋದರೊಂದಿಗೆ ಕಳೆದ 6 ಚೆಂಡುಗಳು ಕೂಡ ಡಾಟ್ ಅಂಡ್ 1 more ಡಾಟ್ ಪ್ಲಸ್ ವಿಕೆಟ್. ಕಳೆದ 6 ಚೆಂಡುಗಳಲ್ಲಿ ವರ್ತಕರ 11 ವ್ಯಾಪಾರ ಆರಂಭಿಸಿಲ್ಲ. ವರ್ತಕರು ವ್ಯಾಪಾರ ಆರಂಭಿಸಿಲ್ಲ ಕಳೆದ 6 ಚೆಂಡುಗಳಲ್ಲಿ. ಇನ್ನು ಬರೇ 3 ಚೆಂಡಿನ ಆಟ ಬಾಕಿ ಇದೆ. ಮಿಥುನ್ ದಾಳಿಗಾರಿಕಾ ದೌತ್ಯವನ್ನು ಮುಂದುವರೆಸಬೇಕಾಗಿದೆ. ಕೊನೆಯ 3 ಚೆಂಡಿನ ಆಟ ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ, ಫೈನಲಿಗೆ ಯಾರು ಅನ್ನತಕ್ಕಂಥ ಕುತೂಹಲಕಾರಿ ಪ್ರಶ್ನೆ ಕಳೆದ 2 ತಿಂಗಳುಗಳಿಂದ ಕೇಳ್ತಾ ಇದ್ದೆವು. ಬಾಂಧವ್ಯ ಟ್ರೋಫಿಯ 2025ರ 8ನೆಯ ವರ್ಷದ ಕ್ರಿಕೆಟ್ ಕೂಟದ ಫೈನಲ್ ಪಂದ್ಯಕ್ಕೆ ಅರ್ಹತೆಯನ್ನು ಗಿಟ್ಟಿಸಿಕೊಳ್ಳಲು ಇಂಜಿನಿಯರ್ಸ್ 11 ತಂಡ ಬಹಳಷ್ಟು ಕಾತುರದಲ್ಲಿದೆ, ನಿರೀಕ್ಷೆಯಲ್ಲಿದೆ. ಕೌತುಕಕ್ಕೆ ಸಾರಾಂಶ ಬರೆದದ್ದೇ ಅದ್ಭುತವಾಗಿರುವ ದಾಳಿಗಾರಿಕೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಚೇತನ್, ಬೃಹತ್ ಶೋಧನ್, ಮಿಥುನ್ ಇವರೆಲ್ಲ ದಾಳಿಗಾರಿಕಾ ದೌತ್ಯವನ್ನು ಗಮನಿಸಲೇಬೇಕು. ಈ ಮೈದಾನದಲ್ಲಿ ಒಂದೆಡೆಯಲ್ಲಿ 40, 45, 46 ಅನ್ನೋದು ದಾಂಡಿಗರಿಗೆ ಬಹಳಷ್ಟು ಅನುಕೂಲಕರ. ಆದರೆ ಡಿಸಿಪ್ಲಿನ್ ಬೌಲಿಂಗ್ ಡಿಸ್ಪ್ಲೇ ಫ್ರಮ್ ಈಚ್ ಅಂಡ್ ಎವ್ರಿ ಬೌಲರ್ಸ್ ಆಫ್ ಇಂಜಿನಿಯರ್ಸ್ 11, ಚೇತನ್, ಬೃಹತ್ ಶೋಧನ್ and now Mithun. Absolutely phenomenal bowling display from the bowlers. Each and every bowlers did very well. ಎಡಗೈ ದಾಂಡಿಗ ಲೋಕೇಶ್ ಕೊನೆಯ ಗಳಿಗೆಯಲ್ಲಿ ಪ್ರಯತ್ನ ಪಡತಕ್ಕಂತಹ ಆಟಗಾರ. ಅಲ್ಲಿ PET 11 ನಾಣಿಚುಮುಗಿಯನ್ನು ಗೆದ್ದುಕೊಂಡಿದೆ. PET 11 ತಮ್ಮ ಆಯ್ಕೆ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. PET 11 ಎದುರಾಳಿಯಾಗಿ ಕ್ಯಾಂಪ್ಕೋ ತಂಡದ ಆರಂಭಿಕ ಆಟಗಾರರನ್ನು ಕಣಕ್ಕಿಳಿಸಬೇಕಾಗಿದೆ. ಈ ಪಂದ್ಯ ಮುಗಿದ ತಕ್ಷಣ ಈಗಾಗಲೇ ಕೊನೆಯ 1 ಚೆಂಡಿನ ಆಟ ಬಾಕಿ ಇದೆ. ಬಹುತೇಕವಾಗಿ ಪಂದ್ಯದ ಹಿಡಿತದಲ್ಲಿದೆ ಇಂಜಿನಿಯರ್ಸ್ 11 ತಂಡ. ಕಳೆದ ಬಾರಿಯೂ ಕೂಡ ಸೆಮಿಫೈನಲ್ ಹಂತದಲ್ಲಿ ಈ ಪಂದ್ಯದ ನಿರ್ಗಮಿಸಿದಂತಹ ಇಂಜಿನಿಯರ್ಸ್ 11 ತಂಡ ಈ ಬಾರಿ ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಇಲ್ಲಿ ದಟ್ಸ್ ಇಟ್, ಇಂಜಿನಿಯರ್ಸ್ 11 ಎಂಟರ್ ಇಂಟು ದಿ ಫೈನಲ್ ಆಫ್ ದಿಸ್ ಟೂರ್ನಮೆಂಟ್. ಬಾಂಧವ್ಯ ಟ್ರೋಫಿಯ ಫೈನಲ್ ಪ್ರವೇಶಾತಿಯನ್ನು ಪಡೆದುಕೊಳ್ಳುತ್ತಾ ಇದೆ ಇಂಜಿನಿಯರ್ಸ್ 11 ತಂಡ. ಕಳೆದ ಬಾರಿಯ ಸೆಮಿಫೈನಲ್ ಆ ಒಂದು ಸೋಲಿನ ಕಹಿಯ ಅನುಭವವನ್ನು ಈ ಬಾರಿ ಮರೆಮಾಚಿ ಸಿಹಿಯೊಂದಿಗೆ ನೇರವಾಗಿ ಫೈನಲ್ ಎಂಟ್ರಿ ಪಡೆದುಕೊಳ್ಳುತ್ತಾ ಇದೆ. ಕಂಗ್ರಾಚುಲೇಷನ್ಸ್ ಇಂಜಿನಿಯರ್ಸ್ 11 ಹಾಗೂ ವರ್ತಕರ 11 ತಂಡ ಕೂಡ ಇಲ್ಲಿ ಇರಬೇಕು. ತೃತೀಯ ಮತ್ತು ಚತುರ್ಥ ಬಹುಮಾನಗಳು ನಗದು ರೂಪದಲ್ಲೂ ಕೂಡ ಇದೆ, ಟ್ರೋಫಿಯ ರೂಪದಲ್ಲೂ ಕೂಡ ಇದೆ. ಬೆಳಗಿನ ಉಪಹಾರದ ವ್ಯವಸ್ಥೆ ಕಲ್ಪಿಸಿಕೊಟ್ಟ ಪ್ರತಾಪ್ ಮಾಲಕರು PSV ಕನ್ಸ್ಟ್ರಕ್ಷನ್ ಪುತ್ತೂರು. ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಮಾಡಿಕೊಟ್ಟವರು ಯೋಗೀಶ್ PWD ಕಾಂಟ್ರಾಕ್ಟರ್ ಪುತ್ತೂರು. ಅದೇ ರೀತಿಯಾಗಿ ಸಂಜೆಯ ಲಘು ಉಪಹಾರದ ವ್ಯವಸ್ಥೆ ಮಾಡಿಕೊಟ್ಟವರು ಕಾರ್ತಿಕ್ ರೈ ಬಿಳಿಯೂರು ಕಟ್ಟೆ. ಸ್ಮರಣೆಗೆ ಕೊಡುಗೆ ಮಾಡಿದವರು ರಜಾಕ್ ಬಪ್ಪಳಿಗೆ. ತಂಪು ಪಾನೀಯದ ಕೊಡುಗೆ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಸ್ಲರ್ ಕೋಲ್ಡ್ ಡ್ರಿಂಕ್ಸ್ ಪುತ್ತೂರು, ಕರುಣಾಕರ್ ಸಿಂಧು ಕೋಲ್ಡ್ ಡ್ರಿಂಕ್ಸ್ ಪುತ್ತೂರು. ಅದೇ ರೀತಿಯಾಗಿ ದೀಪಕ್ ಶೆಟ್ಟಿ ಚಾಯ್ ಜೊತೆಯಾಗಿ ಚಾಯ್ ಕೋಲ್ಡ್ ಡ್ರಿಂಕ್ಸ್ ಇವರೆಲ್ಲರ ಸಹಕಾರ ಇದೆ. ಬಾಲ್ ಮತ್ತು ವಿಕೆಟ್ ಕೊಟ್ಟವರು ಲೋಕೇಶ್ ಪಡ್ಡಾಯೂರು. ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟವರು ಬೂಂದ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್. ಸೌಂಡ್ಸ್ ಅಂಡ್ ಲೈಟ್ಸ್ ಅಮರ್ ಲೈಟ್ಸ್ ಅಂಡ್ ಸೌಂಡ್ಸ್ ಪುತ್ತೂರು. ಗೌರವದ ಶಾಲುಗಳನ್ನು ಕೊಡುಗೆ ನೀಡಿದಂಥವರು ಗಣೇಶ್ ಕಾಮತ್ ಹೋಟೆಲ್ ಉದ್ಯಮಿ ಪುತ್ತೂರು. ಅದೇ ರೀತಿಯಾಗಿ ಈ ಸ್ಟೇಜ್ ಅಷ್ಟೊಂದು ಸುಂದರವಾಗಿ ಡೆಕೋರೇಷನ್ ನೋಡಿದ್ದೀರಾ. ಆ ಡೆಕೋರೇಷನ್ಗೆ ಪ್ರಮುಖ ಸಹಕಾರಿಗಳು ಸುಪ್ರೀಂ ಶಾಮಿಯಾನ APMC ಪುತ್ತೂರು.
ಇದುವರೆಗೆ ನಾವು ಭಾಗವಹಿಸುವಿಕೆ ಸ್ಮರಣೆಗೆ ನೀಡಿದ್ದೇವೆ. ಆದರೆ ಇನ್ನು ಮುಂದಕ್ಕೆ ತೃತೀಯ ಮತ್ತು ಚತುರ್ಥ ಇರಲಿಕ್ಕಿದೆ ಸೆಮಿಫೈನಲ್ ಪರಾಜಿತ ತಂಡಗಳಿಗೆ. ಈಗಾಗಲೇ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತ ಆಟಗಾರನಾಗಿ ವೈಯಕ್ತಿಕವಾಗಿ 21 ಓಟವನ್ನು ಗಳಿಸಿದಂತಹ ಇಂಜಿನಿಯರ್ಸ್ 11 ತಂಡದ ಆಪತ್ಕಾಲದ ಬಂಟ, ಭರವಸೆಯ ಆಟಗಾರ ಲೋಹಿತ್ ಪಾಲಾಗ್ತಾ ಇದೆ ಮ್ಯಾನ್ ಆಫ್ ದಿ ಮ್ಯಾಚ್. ಬನ್ನಿ ಲೋಹಿತ್, ಪಡ್ಕೊಳ್ಳಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು. ಸುಳ್ಯ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕರಾಗಿರುವಂತಹ ಶ್ರೀಯುತ ತಿಮ್ಮಪ್ಪ ನಾಯ್ಕ್ ಸರ್ ಅವರು ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ತಿಮ್ಮಪ್ಪ ನಾಯ್ಕ್ ಸರ್ ಅವರಿಂದ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳಲು ಬನ್ನಿ. ಲೋಹಿತ್ ಮ್ಯಾನ್ ಆಫ್ ದಿ ಮ್ಯಾಚ್. ಇಂಡಿವಿಜುವಲ್ 21 ರನ್ ಸ್ಕೋರ್ಡ್ ಬೈ ಲೋಹಿತ್. ಸಿಕ್ಸರ್ಗಳ ಸದ್ದು ಬಹಳಷ್ಟಿತ್ತು. 3 ಸಿಕ್ಸರ್ ವೀರ, 21 ಓಟವನ್ನು ಗಳಿಸಿದಂತಹ ರನ್ನುಗಳ ಸರದಾರ. ಬನ್ನಿ, ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತರಾಗಿ ತನ್ನ ತಂಡವನ್ನು ಫೈನಲ್ ಹಂತಕ್ಕೆ ಲಗ್ಗೆ ಇಡಲು ಅತ್ಯುತ್ತಮವಾಗಿರತಕ್ಕಂತಹ ಪ್ರೋತ್ಸಾಹ ನೀಡಿದಂತಹ ಆಟಗಾರ. ಚಪ್ಪಾಳೆ ಬರಲಿ. ಇದು ಲೋಹಿತ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯ ವೇದಿಕೆಯಲ್ಲಿ ವಿತರಣೆ ಆಗ್ತಾ ಇದನ್ನು ಶ್ರೀಯುತ ತಿಮ್ಮಪ್ಪ ನಾಯ್ಕ್ ಸರ್, ಸರ್ಕಲ್ ಇನ್ಸ್ಪೆಕ್ಟರ್ ಸುಳ್ಯ ಪೊಲೀಸ್ ಸ್ಟೇಷನ್ ಅವರು ವಿತರಣೆ ಮಾಡ್ತಾ ಇದ್ದಾರೆ. ತಮಗೆ ಹೃತ್ಪೂರ್ವಕವಾಗಿರತಕ್ಕಂತಹ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ವಿತರಣೆ ಮಾಡಿದ್ದಕ್ಕಾಗಿ. ನಾವು ಮುಂದಕ್ಕೆ ಬರ್ತಾ ಇದ್ದೀವಿ. ದ್ವಿತೀಯ ಸೆಮಿಫೈನಲ್, ಸೆಕೆಂಡ್ ಸೆಮಿಫೈನಲ್. ಸೆಕೆಂಡ್ ಸೆಮಿಫೈನಲ್ 3, 2, 1 ಲೆಟ್ಸ್ ಸ್ಟಾರ್ಟ್. ಫಾಸ್ಟ್ ಬಾಲ್ ಲೋಕಿ. ಪುತ್ತೂರಿನ ಓವರಾಮ್ ಕ್ರಿಕೆಟ್ ಇತಿಹಾಸದಲ್ಲಿ ಈ ಪುತ್ತೂರಿನ ಹೆಸರನ್ನು ಹತ್ತೂರಿಗೆ ಪರಿಚಯಿಸಿ, ಬಳಿಕ ಜಿಲ್ಲೆಯಿಂದ ರಾಜ್ಯಕ್ಕೆ ಪರಿಚಯಿಸಿ, ರಾಜ್ಯದಿಂದ ರಾಷ್ಟ್ರಕ್ಕೆ ಕೂಡ ಗುರುತಿಸುವಂತೆ ಮಾಡಿದಂತಹ ಅತ್ಯುತ್ತಮ ಕ್ರಿಕೆಟ್ ಪಟು. ನೆನಪಿನಂಗಳದಿಂದ ಬಹಳಷ್ಟು ಇತಿಹಾಸಗಳ ಸಾಧನೆ ಕೂಡ ಇದೆ. ಸಮಯದ ಅವಕಾಶ ಕೂಡ ಇಲ್ಲ. ರಿಟಾಮ ಒಂದು ವಿಕೆಟ್ ಮುಖೇನವಾಗಿ ಆರಂಭಿಕವಾಗಿ 2018ರ NITK ಮೈದಾನದಲ್ಲಿ ಮಂಗಳೂರು ಪ್ರೀಮಿಯರ್ ಲೀಗ್ 20 ಓವರ್ಸ್ ಸೀಸನ್ ಬಾಲ್ ಮ್ಯಾಚ್ ನಡೆದಿತ್ತು. ಅದರಲ್ಲಿ ಮಂಗಳೂರು ಯುನೈಟೆಡ್ ಪರವಾಗಿ ಆಡಿ ಚಾಂಪಿಯನ್ ಪಟ್ಟವನ್ನು ಕೂಡ ಅಲಂಕರಿಸಿದ ಆಟಗಾರರ ಪೈಕಿ ಈ ಲೋಕಿ ಕೂಡ ತಂಡದ ಸದಸ್ಯ. ಅತ್ಯುತ್ತಮವಾಗಿ ಆಡಿದರು. ಅತ್ಯುತ್ತಮವಾಗಿರತಕ್ಕಂಥ ದಾಳಿಗಾರಿಕೆಯಲ್ಲಿ ಯಶಸ್ಸಗಾರಿಕೆ ದೌತ್ಯ ಮತ್ತೆ ಮುಂದುವರಿತಾ ಇದೆ. ಕ್ಯಾಂಪ್ ಕೋ 11 ಅಕ್ಷಯ್ ಅವರ ಅಲಭ್ಯತೆಯಲ್ಲಿ ತಂಡ ಇಲ್ಲಿ ಆಡ್ತಾ ಇದೆ. ತಂಡ ಕ್ಯಾಂಪ್ ಕೋ 11 ದಾಳಿಗಾರಿಕೆ ದೌತ್ಯವನ್ನು ಮತ್ತೆ ನಿಭಾಯಿಸ್ತಾ ಇದ್ದಾರೆ. ಇಲ್ಲಿ ಲೋಕೇಶ್ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಇಲ್ಲಿ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ಕ್ಯಾಂಪ್ ಕೋ 11 ತಂಡದ ಅಸವ್ಯಸಾಚಿ ಆಟಗಾರ, ಅನುಭವಿ ಆಟಗಾರ ಅಕ್ಷಯ್ ಅವರ ಲಭ್ಯತೆಯಲ್ಲಿ ನೋಡ್ತಾ ಇದ್ದೀವಿ. ಇವರ ತೆರವಾದ ಸ್ಥಾನಕ್ಕೆ ಆರಂಭಿಕ ಆಟಗಾರರಾಗಿ ಬಂದವರು ಸಚಿನ್. ಅದೇ ಆರಂಭಿಕ ಜೋಡಿ ದೀಪಕ್ ಜೊತೆಗೂಡುತ್ತಾ ದೀಪಕ್ ಹಾಗೂ ಸಚಿನ್ ಜೋಡಿ. ಲೋಕೇಶ್ ಅದ್ಭುತವಾಗಿ ಮೊದಲ ಓವರ್ ಮುಕ್ತಾಯಗೊಳಿಸಿದ್ರು. 3 ಓಟವನ್ನು ಬಿಟ್ಟುಕೊಟ್ಟರು, ಯಾವುದೇ ಉದ್ದರಿಯನ್ನು ಕಬಳಿಸಿಲ್ಲ. ಈಗ 3 ಚುಕ್ಕಿಯನ್ನು ಗೊಳಿಸುವುದರೊಂದಿಗೆ ಲೋಕಿ ಅವರ ಓವರ್ ಮುಕ್ತಾಯ ಕಂಡಿದೆ. ಇನ್ನು 2 ಓವರ್ಗಳ ಆಟ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬಾಕಿ ಇದೆ. KSRTC ಅವರು ಆಡಿ ಹೋದರು. ಬಾರೆನೆಂಬುದನ್ನು ಬಿಡು, ಅರುಷಕ್ಕಿದೆ ದಾರಿ. ಖಂಡಿತವಾಗಿಯೂ ಆ ದಾರಿ ರೂಪದಲ್ಲಿ ಬಹಳ ಉತ್ತಮವಾಗಿ ಆಡಿದ್ರು. ಅದೇ ರೀತಿಯಾಗಿ ಇನ್ನು ನೋಡಬೇಕಾಗಿದೆ ಯಾರ ಪಾಲಿಗೆ ವಿಜಯಲಕ್ಷ್ಮಿ, ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುತ್ತದೆ. ಅದಕ್ಕಿಂತಲೂ ಮಿಗಿಲಾಗಿ ಯಾವ ತಂಡ ದ್ವಿತೀಯ ತಂಡವಾಗಿ ಫೈನಲ್ ಪ್ರವೇಶವನ್ನು ಗಿಟ್ಟಿಸಿಕೊಳ್ಳುತ್ತದೆ. ಇಂಜಿನಿಯರ್ಸ್ ವಿರುದ್ಧ ಆಡುವವರು ಯಾರು? ಆ ಪ್ರಶ್ನೆ ಬೇಕಾಗಿದೆ. ಆಕರ್ಷಕ ಶೈಲಿಯ ದಾಂಡುಗಾರಿಕೆ ಇದು. ಡೀಪ್ ಫೈನ್ ಲೆಗ್ ವಿಭಾಗದಲ್ಲಿ ಬರ್ತಾ ಇದೆ. ಮನಮೋಹಕ ಶೈಲಿಯ ಬೌಂಡರಿ. ಮೇಗಸ್ ತೀರ್ಪುಗಾರರಾಗಿ ಬೌಂಡರಿ ಕೊಡುವ ಶೈಲಿಯ ಒಂದು ಚಂದ, ವಿಶಿಷ್ಟ ಶೈಲಿಯ ಬೌಂಡರಿ ನೀಡುವಿಕೆ. ಮೇಗಸ್ ಇಲ್ಲಿ ಬೌಂಡರಿ ಕೊಟ್ಟಾಯ್ತು. ತಂಡಕ್ಕೆ 4 ಓಟಗಳು ಬಂದಾಯ್ತು. ತಂಡದ ಒಟ್ಟು ಗಳಿಕೆಯಲ್ಲಿ 7 ಬಂದಿದೆ. 7 ಓಟವನ್ನು ಗಳಿಸಿ ಆಡ್ತಾ ಇದೆ. ಕಡಬದ ನವೀನ್ ಸಾಧಕರ ಪಟ್ಟಿಯೇ PET 11 ತಂಡದ ಬಳಿ ಇಳಿದೆ. ಕ್ರಿಕೆಟ್ನಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಮತ್ತೊಬ್ಬ ಆಟಗಾರ ಈ ನವೀನ್ ಕಡಬ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಸೆಮಿಫೈನಲ್ ನಂಬರ್ 2 ಚಾಲ್ತಿಯಲ್ಲಿದೆ. ಶ್ರೇಷ್ಠವಾಗಿರತಕ್ಕಂತಹ ದಾಳಿಗಾರಿಕೆ. ಈ ಬಾರಿ ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುತ್ತಾ ಇಲ್ಲ. ದಾಳಿಗಾರಿಕಾ ದೌತ್ಯವನ್ನು ನಿಭಾಯಿಸ್ತಾ ಇದೆ. ಗಾಳಿಯ ರಭಸ ಅಲ್ಪ ಕಮ್ಮಿಯಾಗಿದೆ. ಸಾಯಂಕಾಲದ ಸಮಯ, ಸಾಯಂಕಾಲ ಸಮಯದಲ್ಲಿ
ಸೂರ್ಯಾಸ್ತಮಾನದ ವೇಳೆಯಲ್ಲಿ ಬರತಕ್ಕಂಥ ಪ್ರತಿಯೊಂದು ಓಟಗಳು ಕೂಡ ದಾಂಡಿಗರಿಗೆ ಇದ್ದಲು ಮಿಗಿಲಾಗಿ ದಾಳಿಗಾರರು ಚುಕ್ಕಿಗೊಳಿಸತಕ್ಕಂಥ ವೇಳೆಯಲ್ಲಿ ಮಾಡತಕ್ಕಂಥ ಪರಿಶ್ರಮ ಸೊಗಸಾಗ್ತದೆ. ಇಲ್ಲಿ ವಿಕೆಟ್ ಕಳ್ಕೊಂಡಿದೆ. ಕ್ಯಾಂಪ್ಕೋ 11 ತಂಡದ ಮೊದಲ ವಿಕೆಟ್ ನಷ್ಟವಾಗಿದೆ. ಒಂದು ಬೌಂಡ್ರಿ ಮಾತ್ರ ಬಂದಿದೆ. ಕ್ಯಾಂಪ್ಕೋ 11 ತಂಡದ ಆರಂಭಿಕ ವಿಕೆಟ್ ಕಳ್ಕೊಂಡಿದೆ. ಇಲ್ಲಿ ಕ್ಯಾಂಪ್ಕೋ ಸದಾ ಸಿಹಿಯನ್ನೇ ನೀಡುವವರು, ಸಿಹಿ ಸುದ್ದಿಯೊಂದಿಗೆ ಬಂದವರು, ಸೆಮಿಫೈನಲ್ ಅರ್ಹತೆಯನ್ನು ಗಿಟ್ಟಿಸಿಕೊಂಡವರು. ಇದು ಬಾಂಧವ್ಯ ಟ್ರೋಫಿಯಲ್ಲಿ ಮೊಟ್ಟ ಮೊದಲ ಹೆಜ್ಜೆ ಆಗಿದೆ. ಸೆಮಿಫೈನಲ್ ಪ್ರವೇಶಾತಿಯನ್ನು ಪಡ್ಕೊಂಡಿದ್ದು ಕ್ಯಾಂಪ್ಕೋ 11 ತಂಡ. ಕ್ಯಾಂಪ್ಕೋ 11 ಸೆಮಿಫೈನಲ್ ಆಡ್ತಾ ಇದೆ. ದೈಹಿಕ ಶಿಕ್ಷಕರ ತಂಡದ ವಿರುದ್ಧ PET 11 ಸಮಾಜಕ್ಕೆ ಅದೆಷ್ಟೋ ಪ್ರತಿಭೆಗಳನ್ನು ಧಾರೆ ಎಳೆದಂತಹ ಅತ್ಯುತ್ತಮ ತರಬೇತುದಾರರು ಇಲ್ಲಿದ್ದಾರೆ. ಕ್ರಿಕೆಟ್ ಮಾತ್ರವಲ್ಲ, ವಾಲಿಬಾಲ್, ಕಬಡ್ಡಿ, ಅದೇ ರೀತಿಯಾಗಿ ಅಥ್ಲೀಟ್ಗಳು ವಿಶೇಷ ಕ್ರೀಡಾಕೂಟಗಳಲ್ಲೂ ಕೂಡ ಭಾಗವಹಿಸುವಂತೆ ಪ್ರೇರೇಪಿಸುವಂತಹ ದೈಹಿಕ ಶಿಕ್ಷಕರ ತಂಡವಾಗಿದೆ PET 11. ನವೀನ್ ಕಡಬ ದಾಳಿಗಾರಿಕಾ ವಿಭಾಗದಲ್ಲಿ, ದಿನಕರ್ ಒನ್ ಡೌನ್ ದಾಂಡಿಗನಾಗಿ ಇಲ್ಲಿ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ತಂಡದ ಒಟ್ಟು ಗಳಿಕೆಯಲ್ಲಿ ಏರಿಕೆಯಾಗುತ್ತಾ 8 ಓಟವನ್ನು ಗಳಿಸಿದೆ. ನವೀನ್ ಕಡಬ ದೌತ್ಯವನ್ನು ಮುಂದುವರಿಸುತ್ತಾ 5ನೆಯ ಬಾರಿಗೆ ಸೇಯಬೇಕಾಗಿದೆ. 5ನೆಯ ಚೆಂಡು ನವೀನ್ ಕಡಬ. ಈ ಪಂದ್ಯ ಮುಗಿದ ತಕ್ಷಣವೇ ಫೈನಲ್ ಪಂದ್ಯ ಆರಂಭವಾಗಲಿಕ್ಕಿದೆ. ಅತಿಥಿ ಅಭ್ಯಾಗತರು ಬಹಳಷ್ಟು ಕುತೂಹಲ ಭರಿತವಾಗಿ ತದೇಕಚಿತ್ತದಿಂದ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮುಖ್ಯ ವೇದಿಕೆಯಲ್ಲಿ ಅತಿಥಿ ಅಭ್ಯಾಗತರ ಸಮಕ್ಷಮತೆಯನ್ನು ಕೂಡ ಗೌರವಿಸಿದ್ದೇವೆ. ರೈಟ್ ಆಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ನವೀನ್ ಕಡ ಬಯಸಿದಂತಹ ಚೆಂಡು ಲೈನ್ ಅಂಡ್ ಲ್ಯಾಂಡ್ ಪರ್ಫೆಕ್ಟ್, ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಇಲ್ಲಿ ಚೆಂಡಂತೂ ಚುಕ್ಕಿಯಾಗಿದೆ. ಕೊನೆಯ ಚೆಂಡು ಬಾಕಿ ಇದೆ. ತನ್ನ ಕೂಟದ ಕೊನೆಯ ಚೆಂಡು ಎಸೆಯಲು ನವೀನ್ ಕಡಬ. ಗಳಿಕೆಯಲ್ಲಿ ಒಟ್ಟು 8 ಓಟವನ್ನು ಮಾತ್ರ ಕಲೆ ಹಾಕಿದೆ ತಂಡ. ಕ್ಯಾಂಪ್ಕೋ 11 ತಂಡದ ನೀರಸ ಬ್ಯಾಟಿಂಗ್ ಪ್ರದರ್ಶನ. ಫೈನಲ್ ಪ್ರವೇಶಾತಿಯನ್ನು ಪಡೆದುಕೊಳ್ಳಲು ಒಂದು ಅವಕಾಶ. ಕೊನೆಯ ಗಳಿಗೆಯಲ್ಲಿ ಪುಟಿದೆ ಹೇಳಬಹುದೇ. ಕ್ಯಾಂಪ್ಕೋ 11 ಅವಕಾಶ ಇಲ್ಲ. ನವೀನ್ ಕಡಬ ಕಿಂಚಿತ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದ್ಭುತ ಓವರ್. 1 ಓವರ್ ನೋ ಮೇಡನ್, 5 ರನ್ಸ್ 1 ವಿಕೆಟ್. ನವೀನ್ ಅವರ ಓವರ್ ಮುಕ್ತಾಯವಾಗಿದೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ ಆಗಿದೆ 8. ಫೈನಲ್ ಪ್ರವೇಶ ಪಡೆದುಕೊಳ್ಳುವ ತಂಡ ಯಾವುದು? ಮೊದಲ ತಂಡವಾಗಿ ಇಂಜಿನಿಯರ್ಸ್ 11 ಈಗಾಗಲೇ ಫೈನಲ್ ಪ್ರವೇಶವನ್ನು ಪಡೆದುಕೊಂಡಾಗಿದೆ. ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ DVG ಅವರ ಸುಂದರ ಮಾತೊಂದು ನೆನಪಿಗೆ ಬರುತ್ತಾ ಇದೆ. ಅಕ್ಕಿಯೊಲ ಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಲಿಕ್ಕವಿರಿಸಿ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜೈನನಿಗೆ ಮಂಕುತಿಮ್ಮ ನೋಡಲೇಬೇಕಾಗಿದೆ. ಖಂಡಿತವಾಗಿಯೂ ಇಂತಹ ವಿಶ್ಲೇಷಣೆ ಬೇಕೇ ಬೇಕಾಗಿದೆ. ಯಾರ ಪಾಲಿಗೆ ವಿಜಯದ ಪತಾಕೆಯನ್ನು ಹಾರಿಸುವ ತಂಡ ಯಾವುದು? ಯಾವ ತಂಡ ಇಲ್ಲಿ ಫೈನಲ್ ಪ್ರವೇಶಾತಿಯನ್ನು ಪಡೆದುಕೊಳ್ಳುತ್ತದೆ? ಕೊನೆಯ ಓವರ್ ಆರಂಭವಾಗಬೇಕಾಗಿದೆ. ಪ್ರಭಾಕರ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಭಾಕರ್ ಇಲ್ಲಿ ಲೆಗ್ ಬೈ ಎಂಬ ತೀರ್ಪು. ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಚಿತ್ರದಲ್ಲಿ ಪ್ರಭಾಕರ್ ಅವರು ವಿಲನ್ ಆಕ್ಟ್ ಮಾಡಿದ್ದಾರೆ. ಈ ಪ್ರಭಾಕರ್ ಎದುರಾಳಿ ದಾಂಡಿಗರಿಗೆ ಅದೇ ರೀತಿಯ ವಿಲನ್ ರೂಪವನ್ನು ತೋರಬಹುದೇ? ವಿಕೆಟ್ ಪಡೆದುಕೊಳ್ಳಬಹುದೇ? ಚುಕ್ಕಿಯನ್ನು ಮಾರ್ಪಾಡುಗೊಳಿಸಬಹುದೇ ಪ್ರಭಾಕರ್? ಇಲ್ಲಿ ಖಂಡಿತವಾಗಿಯೂ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ನೀರಸವಾಗಿರತಕ್ಕಂತಹ ಬ್ಯಾಟಿಂಗ್ ಪ್ರದರ್ಶನ. 3 ಓವರ್ಗಳ ಆಟ ಇದು. ಬಹಳಷ್ಟು ಚುಕ್ಕಿಯ ಚೆಂಡುಗಳು. ದೀಪಕ್ ಕಳೆದ 5 ಚೆಂಡುಗಳ 5 ಬಾರಿ ಕೂಡ ಡಾಟ್ ಮಾಡಿದ್ರು. ಕಳೆದ ಓವರ್ ಹಾಗೂ ಈ ಓವರ್ ಸೇರಿ ದೀಪಕ್ ಡಾಟ್ ಮಾಡಿದ್ರು ಅನ್ನೋದಕ್ಕಿಂತಲೂ ಮಿಗಿಲಾಗಿ ಮೊಣಚಾದ ಕರಾರುವಕ್ಕಾಗಿರತಕ್ಕಂತಹ ದಾಳಿಗಾರಿಕೆ ದೌತ್ಯವನ್ನು ಮಾಡ್ತಾ ಇದೆ ತಂಡ. ಇಲ್ಲಿ ಪ್ರಭಾಕರ್ ಆರಂಭದಲ್ಲಿ ಹೇಳ್ತಾ ಇದೆ ವಿವರಣೆ ವೇಳೆಯಲ್ಲಿ ಅಕ್ಷಯ್ ಅವರ ಅಲಭ್ಯತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಮ್ಯಾನ್ ಇನ್ ಟೆರಿಫಿಕ್ ಫಾರ್ಮ್ ಅಕ್ಷಯ್ ಕಳೆದ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡಿದ್ರು. ಆರಂಭಿಕ ಆಟಗಾರ ಹಾಗೂ ಅತ್ಯುತ್ತಮ ಓವರ್ ಕೂಡ ಎಸೆತಾ ಇದ್ರು. ಅಕ್ಷಯ್ ಅವರ ಆಬ್ಸೆನ್ಸ್ ಅಲ್ಲಿ ಆಡ್ತಾ ಇದೆ ದ್ವಿತೀಯ ಸೆಮಿಫೈನಲ್ ಪಂದ್ಯ. ಒಂಟಿ ಓಟವನ್ನು ಪೂರ್ತಿಗೊಳಿಸಿ ಅವಳಿಯ ಓಟಕ್ಕಾಗಿ ಅವಕಾಶ. ದ್ವಿತೀಯ ಓಟವನ್ನು ಕೂಡ ಇಲ್ಲಿ ಯಶಸ್ವಿಯಾಗಿ ಪೂರ್ತಿಗೊಳಿಸುತ್ತಾ ತಂಡದ ಒಟ್ಟು ಗಳಿಕೆಯಾಗಿದೆ 12. 5ನೆಯ ಚೆಂಡು ಎಸೆಯಬೇಕಾಗಿದೆ. ಪಂದ್ಯಾಕೂಟದ ನೇರ ಪ್ರಸಾರವನ್ನು ಸುದ್ದಿ ಪುತ್ತೂರು
ಯೂಟ್ಯೂಬ್ ಮುಖೇನವಾಗಿ ಆ ಮಾಧ್ಯಮ ನೇರ ಪ್ರಸಾರ ನೀಡ್ತಾ ಇದೆ. ರೈಟ್ ಆಮ್ ಓವರ್ ದಿ ವಿಕೆಟ್ ಮುಖೇನವಾಗಿ 5ನೇ ಚೆಂಡು ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಬಹುತೇಕವಾಗಿ ಲೆಗ್ ಬೈ ಎಂಬ ತೀರ್ಪು ಬಂದಿದೆ. ಒಂಟಿ ಓಟವನ್ನು ಪೂರ್ತಿಗೊಳಿಸಿದೆ, ಮಾತ್ರ ರನ್ಔಟ್ ಕೂಡ ಆಗಿದೆ. 1+ ರನ್ಔಟ್. ಕೊನೆಯ ಚೆಂಡು ಬಾಕಿ ಇದೆ. ತಂಡದ ಗಳಿಕೆಯಲ್ಲಿ ಒಟ್ಟು 13. ಕೊನೆಯ ಚೆಂಡು ಬಾಕಿ ಇದೆ. ಪ್ರಭಾಕರ್ ಎಸೆಯಬೇಕಾಗಿದೆ. ಓವರ್ ಸಂಖ್ಯೆ 3 ಕೂಡ ಇಲ್ಲಿ ಮುಕ್ತಾಯ ಕಾಣ್ತಾ ಇದೆ. 18 ಚೆಂಡುಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆಯಲ್ಲಿ 13 ಬಂದಿದೆ. 14 ಅನ್ನತಕ್ಕಂತಹ ವಿಜಯದ ಗುರಿ. ಕ್ರೀಡಾಭಿಮಾನಿಗಳೇ, ಕ್ರಿಕೆಟ್ ನೆಚ್ಚಿಕೊಂಡು ಆಡತಕ್ಕಂಥದ್ದೆಷ್ಟೋ ಆಟಗಾರರಿದ್ದಾರೆ. ಈ ಕ್ರಿಕೆಟ್ ಅನ್ನು ಕಂಡುಹಿಡಿದವರು ವಿದೇಶಿಯರಾದರೂ ಭಾರತೀಯರ ಪರಾಕ್ರಮದ ಕ್ರಿಕೆಟ್ನಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದೆ. ಟೆಸ್ಟ್ ಕ್ರಿಕೆಟ್, T20 ಕ್ರಿಕೆಟ್ ಹಾಗೂ ODI ಕ್ರಿಕೆಟ್ನಲ್ಲಿ. ಅದೇ ರೀತಿಯಾಗಿ ಇತ್ತೀಚೆಗೆ ಗ್ರಾಮೀಣ ಕ್ರಿಕೆಟ್ಗಳಲ್ಲಿ ಬಹಳಷ್ಟು ಸಾಧಕರು ಕೂಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಹಳಷ್ಟು ಕಡೆ ಹೇಳೋದುಂಟು, 1942 ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂದ ತಕ್ಷಣ 1947 ಎಲ್ಲ ಬಿಟ್ಟು ಹೋದ್ರು, ಕ್ರಿಕೆಟ್ ಮಾತ್ರ ಇಲ್ಲೇ ಬಿಟ್ಟು ಹೋದ್ರು. ಅದಕ್ಕಾಗಿ ಕ್ರಿಕೆಟ್ ಅನ್ನು ಬಹಳಷ್ಟು ಸೊಗಸಾಗಿ ಆಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಇನ್ನೊಂದೆಡೆಯಲ್ಲಿ ಬಹಳಷ್ಟು ಪದಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಸ್ಪಿಟಾಲಿಟಿ ಅಥವಾ ಅತಿಥಿ ಸತ್ಕಾರದ ಬಗ್ಗೆ ಮಾತನಾಡ್ತಾ ಇದ್ದೆ. ನಾವೆಲ್ಲದರಲ್ಲೂ ಕೂಡ ವಿಶಿಷ್ಟರು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಅನ್ನತಕ್ಕಂತಹ ಆ ಒಂದು ಹೆಸರನ್ನು ವಿವಿಧ ಹೆಸರುಗಳಲ್ಲಿ ಕರೆಯತಕ್ಕಂತಹ ವೇಳೆಯಲ್ಲಿ ನಾವು ಮತ್ತೆ ನೆನಪಿಸ್ತಾ ಇದ್ದೀವಿ. ಆಂಗ್ಲ ಭಾಷೆಯಲ್ಲಿ ಮಂಗಳೂರು, ತುಳುವಿನಲ್ಲಿ ಕುಡ್ಲ, ಬ್ಯಾರಿಯಲ್ಲಿ ಮೈಕಾಲ, ಕೊಂಕಣಿಯಲ್ಲಿ ಕೊಡಿಯಾಲ್, ಅರಬಿಕ್ನಲ್ಲಿ ಮಂಗಳೂರಿ, ಸಂಸ್ಕೃತದಲ್ಲಿ ಮಂಜೂರನ್, ಉರ್ದುವಿನಲ್ಲಿ ಕೌಡಲ್ ಹಾಗೂ ಮಲಯಾಳಂನಲ್ಲಿ ಮಂಗಳಾಪುರಂ. ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ಒಂದೇ ಊರನ್ನು 8-9 ಭಾಷೆಗಳಲ್ಲಿ ಕರೆಯುವಾಗ ವಿಭಿನ್ನವಾಗಿ ಹೆಸರು ಕರೆಯತಕ್ಕಂತಹ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡು. ಖಂಡಿತವಾಗಿ ತುಳುನಾಡಿನ ಪುತ್ತೂರು. ಈ ಹಿಂದೆ ಸಭಾ ಕಾರ್ಯಕ್ರಮದ ಬೆಳಗಿನ ವೇಳೆಯಲ್ಲಿ ಅತಿಥಿ ಅಭ್ಯಾಗತರು ಹೇಳಿದರು, ಇಂತಹ ಬಾಂಧವ್ಯ ಟ್ರೋಫಿ ಅದು ತಂಡಕ್ಕೆ ಎಲ್ಲ ಜಿಲ್ಲೆಗಳಿಗೂ ತಾಲೂಕುಗಳಿಗೂ ಪಸರಿಸಲಿ, ರಾಜ್ಯಕ್ಕೂ ಗುರುತಿಸುವಂತಾಗಲಿ, ಈ ಬಾಂಧವ್ಯ ಟ್ರೋಫಿ ಮಾದರಿಯಾಗಲಿ ಅನ್ನೋದಕ್ಕೆ ಇಲ್ಲಿ ವಿಶೇಷತೆ ಇದೆ. ಅಮರ್ ಅಕ್ಬರ್ ಅಂತೋಣಿ ಪುತ್ತೂರಲ್ಲಿ ಪ್ರತಿಷ್ಠಿತ ಕ್ರಿಕೆಟ್ ಕೂಟ ಕೂಡ ಹೌದು. ಆದರೆ ಸ್ಕರಿಯಾ MA, ಫಾರೂಕ್ ಶೇಖ್ ಮುಕ್ವೆ ಹಾಗೂ ಪ್ರಶಾಂತ್ ರೈ ಈ ಮೂವರು ಕೂಡ ಸಾಧನೆ ಮಾಡಿದ್ದು ಅಮರ್ ಅಕ್ಬರ್ ಅಂತೋಣಿಗಳ ಸಾಧನೆಯಾಗಿದೆ. ಇದುವರೆಗೆ ನಮ್ಮೊಂದಿಗೆ ಇದ್ದು ಇಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಿರ್ಗಮಿಸ್ತಾ ಇರುವಂತಹ SCDCC ಬ್ಯಾಂಕ್ ಮಂಗಳೂರು ಇದರ ನಿರ್ದೇಶಕರಾಗಿರುವ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯುಟ್ಟು ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ನಾವು ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮೊಂದಿಗೆ ವ್ಯಯಿಸಿದ್ದಕ್ಕಾಗಿ. ದ್ವಿತೀಯ ಇನ್ನಿಂಗ್ಸ್ ಆರಂಭಿಸೋಣ. ಆಯೋಜಕರ ಬಗ್ಗೆ ವಿವರ ನೀಡ್ತಾ ಇದ್ದೆ. ಖಂಡಿತವಾಗಿ ವಿಶ್ಲೇಷಣೆ ಮುಂದುವರಿಸಲಿಕ್ಕಿದ್ದೇನೆ. ಇಲ್ಲಿ 14 ಓಟಗಳ ಅವಶ್ಯಕತೆ ಇದೆ. 18 ಚೆಂಡುಗಳ ಆಟ. ಇದು ಸುಲಭ ಗುರಿಯನ್ನು ಬೆನ್ನಟ್ಟುವ ತವಕದಲ್ಲಿದೆ. ಆರಂಭಿಕ ಆಟಗಾರರಾಗಿ ದೀಕ್ಷಿತ್ ಮತ್ತು ಲೋಕೇಶ್. ಮೊದಲ ಚೆಂಡು ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಂಜಿನಿಯರ್ಸ್ 11 ತಂಡದ ನಾಯಕ ಇಲ್ಲಿ ಬನ್ನಿ. ಇಂಜಿನಿಯರ್ಸ್ 11 ಕ್ಯಾಪ್ಟನ್ ಇಲ್ಲಿ ಬನ್ನಿ. ರೈಟ್ ಆಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಶ್ರೇಷ್ಠ ಮಟ್ಟದ ದಾಂಡುಗಾರಿಕಾ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಮೊದಲ ವಿಕೆಟ್ ಕಳೆದುಕೊಳ್ತಾ ಇದೆ. ದೀಕ್ಷಿತ್ ಔಟ್. ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಂಡಂತ ಆಟಗಾರ ದೀಕ್ಷಿತ್. ದ್ವಿತೀಯ ಚೆಂಡು ಮುಕ್ತಾಯ ಕಂಡಿದೆ. ಕಳೆದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತ ಆಟಗಾರ, ಕ್ವಾರ್ಟರ್ ಫೈನಲ್ನ ಹೀರೋ ದೀಕ್ಷಿತ್ ಇಲ್ಲಿ 0. ಇಲ್ಲಿ ತೃತೀಯ ಚೆಂಡು ಎಸೆಯಬೇಕಾಗಿದೆ. ಸಚಿನ್ ದೌತ್ಯವನ್ನು ಮುಂದುವರಿಸಲು ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ
ದಂಡಿಸುವ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಓಟಗಳಿಗೆ ಅವಕಾಶ ಇಲ್ಲ. ಚೆಂಡಂತೂ ಚುಕ್ಕಿಯಾಗಿದೆ. ಡಾಟ್ ಬಾಲ್. 3 ಚೆಂಡು ಮುಕ್ತಾಯ ಕಂಡಿದೆ. 4ನೆಯ ಬಾರಿಗೆ ಎಸೆಯಬೇಕಾಗಿದೆ. ದಾಳಿಗಾರಿಕಾ ದೌತ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಸಚಿನ್ ಅದ್ಭುತವಾಗಿರುವಂತಹ ದಾಳಿಗಾರಿಕೆ ಕ್ಯಾಂಪ್ಕೋ 11 ತಂಡದ ಪರವಾಗಿ. ವೋಲ್ಟಾಸ್ ಚಣಿ ದಂಡಿಸುವ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಮತ್ತೊಂದು ವಿಕೆಟ್ ಆಘಾತವಾಗತಕ್ಕಂತ ಅವಕಾಶ ಇತ್ತು. ಕ್ಯಾಚ್ ಬಿಟ್ರು. ಇಲ್ಲಿ ಒಂದು ಆಘಾತದ ಮುನ್ಸೂಚನೆಯಾಗಿತ್ತು. ವಿಕೆಟ್ ಕೂಡ ಕಳಕೊಳ್ಳತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಬಹುತೇಕವಾಗಿ ದೈಹಿಕ ವಿನ್ಯಾಸವನ್ನು ಗಮನಿಸಿಕೊಂಡಾಗ ಬಾಡಿ ಲ್ಯಾಂಗ್ವೇಜ್ ಬ್ಯಾಟರ್ ಕೂಡ ಇದು ಕ್ಯಾಚ್ ಅನ್ನತಕ್ಕಂತಹ ಆತಂಕದಲ್ಲಿದ್ದರು. ಆದರೆ ಅಲ್ಲಿ ಆ ದಾಂಡಿಗನ ಆತಂಕದ ಕರಿಛಾಯೆಯನ್ನು ಮಾಯಿಸಿದೆ ಆ ಕ್ಯಾಚ್ ಬಿಟ್ಟ ಬಳಿಕ. ಖಾತೆ ಆರಂಭ. 12th ಮ್ಯಾನ್. ಆಕರ್ಷಕ ಶೈಲಿಯ ಹೊಡೆತ ಇದು. ಚೆಂಡು ಸೀಮಾ ರೇಖೆ ಸನಿಹದಲ್ಲಿ ಅದ್ಭುತವಾಗಿರುವ ಪ್ರಯತ್ನವನ್ನು ಚಮತ್ಕಾರವೆಂಬಂತೆ ಮಾಡಿದ್ರು. ಅಲ್ಲಿ ಒಂಟಿ ಓಟಗಳು ಮಾತ್ರ ದಾಖಲಾಗ್ತಾ ಇದೆ. PET 11 ತಂಡದ ಒಟ್ಟು ಗಳಿಕೆ 2. ಕೊನೆಯ ಚೆಂಡು 2 ಓಟಗಳನ್ನು ಬಿಟ್ಟು ಕೊಟ್ಟರು. 14 ಅನ್ನುವುದು ವಿಜಯದ ಗುರಿ. 13 ಚೆಂಡುಗಳ ಮುಂದೆ 12 ಓಟಗಳ ಅವಶ್ಯಕತೆ ಇದೆ. ಇಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಹೊಡೆತ ಇದು. ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಇದು ಸಿಕ್ಸರ್. 6 ಓಟಗಳು. ಇಲ್ಲಿ 8 ಅಂಕಿಅಂಶ ಪಟ್ಟಿಯಲ್ಲಿ ಇನ್ನು 6 ಓಟಗಳ ಅವಶ್ಯಕತೆ ಇದೆ. 12 ಚೆಂಡುಗಳ ಮುಂದೆ ಸರಾಸರಿ 3 ಫೈನಲ್ಗೆ ಯಾರು? 6 ಓಟಗಳು ಬೇಕು ವಿಜಯಕ್ಕಾಗಿ 12 ಚೆಂಡುಗಳ ಮುಂದೆ. ಟಾಮ್ ಓವರ್ ದಿ ವಿಕೆಟ್ ರೂಪದಲ್ಲಿ ಆಕರ್ಷಕ ಶೈಲಿಯ ಹೊಡೆತ ಇದು. ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ. ದಟ್ಸ್ ಇಟ್. ಕಾಂಪ್ರಹೆನ್ಸಿವ್ ವಿಕ್ಟರಿ ಆನ್ ಬೈ 9 ವಿಕೆಟ್ಸ್. 9 ವಿಕೆಟ್ಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸುತ್ತಾ ಪಂದ್ಯವನ್ನು ಇಲ್ಲಿ ಮುಕ್ತಾಯ ಕಂಡಿದ್ದೇವೆ. PET 11 ನಾಯಕ ಬನ್ನಿ. ಅದೇ ರೀತಿಯಾಗಿ ಇಂಜಿನಿಯರ್ಸ್ 11 ತಂಡದ ನಾಯಕ ಕೂಡ ಬನ್ನಿ. ಟಾಸ್ ನಾವು ಮೈದಾನ ನಡೆಸಲಿಕ್ಕಿದ್ದೇವೆ. ಮೈದಾನದಲ್ಲಿ ಟಾಸ್ ನಡೀಲಿಕ್ಕಿದೆ. ಹಲೋ ಹಲ್ 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 ಇದೀಗ ಫೈನಲ್ ಪಂದ್ಯದ ಮುಂಚಿತವಾಗಿ ಎರಡೂ ತಂಡಗಳು ಕೂಡ ಸಾಲಾಗಿ ನಿಂತು ಟ್ರೋಫಿಯೊಂದಿಗೆ ಅಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವ ತಂಡಕ್ಕೆ ಎತ್ತಿ ಹಿಡಿಯತಕ್ಕಂಥ ಅವಕಾಶ ಇದೆ. ಯಾವ ತಂಡ ಎನ್ನತಕ್ಕಂಥ ಪ್ರಶ್ನೆ ಇದೆ. ಎರಡೂ ತಂಡಗಳ ಆಟಗಾರರನ್ನು ಅತಿಥಿ ಅಭ್ಯಾಗತರು ಹಸ್ತಲಾಘವ ಮಾಡುವುದರೊಂದಿಗೆ ಶುಭಾಶಯ ವಿನಿಮಯ ಜೊತೆಯಾಗಿ ಒಂದು ಅದ್ಭುತವಾಗಿರುವ ಫೈನಲ್ ಪಂದ್ಯ ಆರಂಭವಾಗಬೇಕಾಗಿದೆ. ಲೈನಪ್ ಹೀಗೆ ಮಾಡಿ ಪ್ಲೀಸ್. ವೇದಿಕೆಯ ಮುಂಭಾಗಕ್ಕೆ ಹೀಗೆ ಖಂಡಿತವಾಗಿಯೂ ಲೈವ್ ಕೂಡ ಇದೆ. ವೇದಿಕೆಯ ಮುಂಭಾಗಕ್ಕೆ ಆಗುವಂತೆ ಈ ರೀತಿ ಲೈನಪ್ ಮಾಡಿ. ಎಲ್ಲ ನನ್ನ ಆತ್ಮೀಯ ಕ್ರೀಡಾಪಟುಗಳು ಆಟಗಾರರು
ಇಲ್ಲಿ ಈಗಾಗಲೇ ಆ ಮೊದಲ ಟ್ರೋಫಿ ಜೊತೆಯಾಗಿ ತೀರ್ಪುಗಾರರು ಕೂಡ ಅಂಗಣ ಪ್ರವೇಶ ಮಾಡಿ ತೀರ್ಪುಗಾರರಾಗಿ ಸಹಕರಿಸುವ ಎಲ್ಲ ತೀರ್ಪುಗಾರರು ಕೂಡ ವೀಕ್ಷಕ ವಿವರಣೆಗಾರರು ಅಂಕಿಅಂಶಿ ಬರಹಗಾರರು ಕೂಡ ಅಂಗಣ ಪ್ರವೇಶ ಮಾಡಿ ತೀರ್ಪುಗಾರರಾಗಿ ಸಹಕರಿಸುವಂತಹ ಅನಿಲ್ ಗೌಡ ಜೊತೆಯಾಗಿ ಶಬೀರ್ ರಂಜಾ, ಚಿದಾನಂದ್ ಪಡ್ಡಾಯೂರು, ಮೇಘ ಸಾಮೆ ತಡ್ಕ, ಈ 4 ಮಂದಿ ತೀರ್ಪುಗಾರರು ಕೂಡ ಅಂಗಣ ಪ್ರವೇಶವನ್ನು ಮಾಡಬೇಕು. ಇದೀಗ ಬಾಂಧವ್ಯ ಟ್ರೋಫಿ 2025 ಆವೃತ್ತಿ 8ನೇ ವರ್ಷದ ಬಾಂಧವ್ಯ ಟ್ರೋಫಿ ಶ್ರೀಯುತ ಸ್ಕರಿಯಾ MA ಫಾರೂಕ್ ಶೇಖ್ ಮುಕ್ವೆ ಹಾಗೂ ಪ್ರಶಾಂತ್ ರೈ ಇವರ ಸಾರಥ್ಯದಲ್ಲಿ ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಹಾಗೂ ವಿವಿಧ ಇಲಾಖೆಗಳು ಪುತ್ತೂರು ಇದರ ಸಹಭಾಗಿತ್ವದಲ್ಲಿ 8ನೇ ವರ್ಷದ ನಾಕ್ಔಟ್ ಮಾದರಿಯ 16 ತಂಡಗಳ ಓವರಾಲ್ ಕ್ರಿಕೆಟ್ ಪಂದ್ಯಾಟದ ಫೈನಲ್ ಪಂದ್ಯದ ಎಲ್ಲ ಆಟಗಾರರಿಗೆ ಹಸ್ತಲಾಘವ ಮಾಡುವುದರೊಂದಿಗೆ ಶುಭಾಶಯ ವಿನಿಮಯ ಮಾಡಲು ಎಲ್ಲ ಅತಿಥಿ ಅಭ್ಯಾಗತರನ್ನು ತಾವು ಮುಖ್ಯ ವೇದಿಕೆಯಿಂದ ಮೈದಾನಕ್ಕೆ ಕರೆತರಬೇಕು. ಇದೀಗ ಮೈದಾನದಲ್ಲಿರತಕ್ಕಂತಹ 2 ತಂಡಗಳ ಆಟಗಾರರಿಗೆ ಪರಸ್ಪರ ಹಸ್ತಲಾಘವ ಮಾಡುವುದರೊಂದಿಗೆ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಡ್ಲಿಕ್ಕಿದ್ದಾರೆ. ನಮ್ಮ ಜೊತೆ ಸುಳ್ಯ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ತಿಮ್ಮಪ್ಪ ನಾಯ್ಕ್ ಸರ್ ಇದ್ದಾರೆ. ಉಪ್ಪಿನಂಗಡಿಯ PSC ಆಗಿರುವಂತಹ ಶ್ರೀಯುತ ಅವಿನಾಶ್ ಸರ್ ಇದ್ದಾರೆ. ಪುತ್ತೂರಿನ ಆಂಜನೇಯ ರೆಡ್ಡಿ ಸರ್ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಮ್ಮೆ ಗಟ್ಟಿಯಾದ ಚಪ್ಪಾಳೆ ಬಳಿ ಆಟಗಾರ 2 ತಂಡಗಳ ಆಟಗಾರರು ಕೂಡ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಫೈನಲ್ ಪಂದ್ಯ ಆರಂಭವಾಗುವ ಮುಂಚಿತವಾಗಿ ಈಗ ಮುಖ್ಯ ವೇದಿಕೆಯ ಅತಿಥಿಗಳು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಹಸ್ತಲಾಘವ ಮಾಡುವುದರೊಂದಿಗೆ ಶುಭಾಶಯ ವಿನಿಮಯಗೊಳಿಸಲಿಕ್ಕಿದ್ದಾರೆ. ಕ್ರೀಡಾಭಿಮಾನಿಗಳೇ, ಬಾಂಧವ್ಯ ಟ್ರೋಫಿ 2025 ಫೈನಲ್ ಪಂದ್ಯಕ್ಕೆ ಇದೀಗ ಎಲ್ಲ ಅತಿಥಿ ಅಭ್ಯಾಗತರಿಂದ ವಿಶ್ ಯು ಆಲ್ ದಿ ಬೆಸ್ಟ್, ಗುಡ್ ಲಕ್ ಫಾರ್ ದಿ ಫೈನಲ್ ಹೀಗೆ ಶುಭಾಶಯಗಳನ್ನು ವಿನಿಮಯಗೊಳಿಸುತ್ತಾ ಹಸ್ತಲಾಘವ ಮಾಡುತ್ತಿದ್ದಾರೆ. ಇದು ಫೈನಲ್ ಪಂದ್ಯದ ಹೊಸ ಮೆರುಗು. ನಮ್ಮ ಜೊತೆ ಅತಿಥಿ ಅಭ್ಯಾಗತರ ಸಾಲಿನಲ್ಲಿ ಈಗಾಗಲೇ ಸುಳ್ಯ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಯುತ ತಿಮ್ಮಪ್ಪ ನಾಯ್ಕ್ ಸರ್, ಉಪ್ಪಿನಂಗಡಿ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂತಹ ಅವಿನಾಶ್ ಸರ್ ಇದ್ದಾರೆ. ಜೊತೆಯಾಗಿ ಪುತ್ತೂರಿನ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಆಂಜನೇಯ ರೆಡ್ಡಿ ಸರ್ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರು ಅಬ್ದುಲ್ ರಜಾಕ್ BH ಬಪ್ಪಳಿಗೆ ಸನ್ಮಾನಿತರು ಹಾಗೂ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಜೊತೆಗೆ ತೀರ್ಪುಗಾರರು, ಮುಖ್ಯ ಆಯೋಜಕರಾಗಿರುವ ಫಾರೂಕ್ ಶೇಖ್ ಮುಕ್ವೆ, ಅದೇ ರೀತಿಯಾಗಿ ಸ್ಕರಿಯಾ ಸರ್, ಜೊತೆಯಾಗಿ ಪ್ರಶಾಂತ್ ರೈ ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದು ಆಟಗಾರರಿಗೆ ಹಸ್ತಲಾಘವ ಮಾಡುವುದರೊಂದಿಗೆ ವಿಶ್ ಆಲ್ ದಿ ಬೆಸ್ಟ್. ಮೈಕ್ ಆಪರೇಟರ್ ದಯವಿಟ್ಟು ಬನ್ನಿದ್ರೆ, ಮೈಕ್ ಆಪರೇಟರ್ ಹೇಮಂತ್. ಅಭಿನಂದನೆಗಳು. ಅದೇ ರೀತಿಯಾಗಿ ತಮಗೆ ಶುಭವಾಗಲಿ. 2 ತಂಡಕ್ಕೂ ಕೂಡ ವಿಶ್ ಯು ಆಲ್ ದಿ ಬೆಸ್ಟ್. ಇದೀಗ ನಾಣ್ಯ ಚುಮ್ಮುಗಿ ನಡೆಯಲಿಕ್ಕಿದೆ. PET 11 ವರ್ಸಸ್ ಇಂಜಿನಿಯರ್ಸ್ 11 ಫೈನಲ್ ಪಂದ್ಯವು 3 ಓವರುಗಳಿಗೆ ಸೀಮಿತವಾಗಲಿಕ್ಕಿದೆ. 3 overs ಫೈನಲ್ ಮ್ಯಾಚ್ ಬಿಟ್ವೀನ್ PET 11 ವರ್ಸಸ್ ಇಂಜಿನಿಯರ್ಸ್ 11. ನಾವು ಟಾಸಿಂಗ್ ಸೆರೆಮನಿ ಈ ನಾಣ್ಯ ಚುಮ್ಮುಗಿ ನೆರವೇರಿಸಿಕೊಟ್ಟು ಸಹಕರಿಸಬೇಕು. ಫೈನಲ್ ಪಂದ್ಯದ ನಾಣ್ಯ ಚುಮ್ಮುಗಿಯ ಪ್ರಕ್ರಿಯೆ ಕೂಡ ಇಲ್ಲಿ ಮುಕ್ತಾಯ ಕಂಡಿದೆ. ಹಾಫ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವ ತಂಡಕ್ಕಿರುವ ಶಾಶ್ವತ ಫಲಕ ಮತ್ತೆ ವೇದಿಕೆಯತ್ತ ಬರುತ್ತಿದೆ. ಅದನ್ನು ಎತ್ತಿ ಹಿಡಿಯತಕ್ಕಂತಹ ತಂಡ ಯಾವುದು
ಇದು ಪ್ರಶ್ನೆಯಾಗಿದೆ. ಫೈನಲ್ ಪಂದ್ಯವಾಗಿಯೇ ಕ್ರೀಡಾಭಿಮಾನಿಗಳ ಮನವನ್ನು ಗೆಲ್ಲಲಿ, ಬಾಂಧವ್ಯ ಟ್ರೋಫಿಯ ಆ ಬಾಂಧವ್ಯದ ಬೆಸುಗೆಯನ್ನು ಮತ್ತಷ್ಟು ಹೆಚ್ಚಿಸಲಿ. ಸರ್ವ ರೀತಿಯ ಶುಭಾಶಯಗಳು. ಫೈನಲ್ ಆಡುವಂತಹ ಇಂಜಿನಿಯರ್ಸ್ 11 ಹಾಗೂ ಪಿಇಟಿ 11 ತಂಡಕ್ಕೆ. ಅಭಿಯಂತರರು ಈ ಇಂಜಿನಿಯರ್ಸ್ಗಳು, ವಿಶೇಷವಾಗಿ ಇಂಜಿನಿಯರ್ಸ್ ವಿರುದ್ಧವಾಗಿ ಪಿಇಟಿ 11 ಆಡ್ತಾ ಇದೆ. ಟಾಸ್ ಪಿಇಟಿ 11 ತಂಡ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದೆ. ಫೈನಲ್ ಪಂದ್ಯ 3 ಓವರಿಗೆ ಸೀಮಿತವಾಗಲಿಕ್ಕಿದೆ. ಪಿಇಟಿ 11 won the toss against Engineers 11. ಇದು ಫೈನಲ್ ಪಂದ್ಯ. ನೋಡಿ ಸರ್, ಫೈನಲ್ ಅಲ್ಲಿ ಪ್ರಿಪರೇಷನ್ ಆಗ್ತಾ ಇದೆ. ಫೈನಲ್ ಟಾಸ್ ಕೂಡ ಗೆದ್ದಿದ್ದೀರಾ ನೀವು. ನಿಮ್ಮ ಆಯ್ಕೆ ಸರ್? ನಾವು ಬೌಲಿಂಗ್ ಮಾಡ್ತಿದ್ದೇವೆ. 3 overs ಮ್ಯಾಚ್ ಸರ್. ಬೌಲಿಂಗ್ ಮಾಡಿ ಎಷ್ಟು ಓಟಕ್ಕೆ ಅವ್ರನ್ನ ಕಟ್ಟಿ ಹಾಕ್ತೀರಾ ಸರ್ ನೀವು? ನಮ್ಮ ಲೆವೆಲ್ ನಾವು ಬೆಸ್ಟ್ ಮಾಡ್ತಿದ್ದೇವೆ. ಎಷ್ಟು ಸ್ಕೋರ್ ನಮಗೆ ಎಷ್ಟು ಕಡಿಮೆ ಆಗ್ತದೆ ಅಷ್ಟಕ್ಕೆ ನಾವು ಟ್ರೈ ಮಾಡ್ತಿದ್ದೇವೆ. ಎಸ್, ಆಫ್ ಕೋರ್ಸ್ ಸರ್. ಮತ್ತೆ ಈ ಟೂರ್ನಮೆಂಟ್ ಬಗ್ಗೆ ಸರ್, ಬಾಂಧವ್ಯ ಟ್ರೋಫಿ 8th ಎಡಿಷನ್ ಮಾಡ್ತಾ ಇದ್ದೀವಿ ಇಲ್ಲಿ. ಹೇಗೆ ಅನಿಸಿದೆ ಸರ್? ಬೆಳಿಗ್ಗೆಯಿಂದ ನೀವು ಆಡ್ತಾ ಇದ್ದೀರಾ. ಇದೊಂದು ನಮಗೆ ತುಂಬ ರೋಮಾಂಚನವಾದ ಕ್ಷಣ. ಯಾಕೆಂದರೆ ಪ್ರತಿ ವರ್ಷ ಈ ಟೂರ್ನಮೆಂಟ್ ಎಲ್ಲಿ ಕೂಡ ಇರಲಿ, ನಮ್ಮ ಪ್ಲೇಯರ್ಸ್ ಮಾತ್ರ ಹೇಗಾದರೂ ಅಡ್ಜಸ್ಟ್ ಮಾಡಿ ಈ ಟೂರ್ನಮೆಂಟ್ಗೆ ಬಂದೇ ಬರ್ತಾರೆ. ನಾನು ಮೊದಲನೇದಾಗಿ ಸ್ಕರಿಯಾ ಸರ್, ಪ್ರಶಾಂತ್ ಸರ್ ಮತ್ತು ಫರೂಕ್ ಸರ್ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಇದು ಸಕ್ಸಸ್ಫುಲ್ ಟೂರ್ನಮೆಂಟ್ ಅಂತ ನಾನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತಿದ್ದೇನೆ. ಸರ್ ಥ್ಯಾಂಕ್ ಯು ಸರ್. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫೈನಲ್ ಸರ್. ಚೆನ್ನಾಗಿ ಆಡಿ ಸರ್. ವಿಶ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈಗ ನಾವು ಜೊತೆಯಾಗಿ ಟಾಸ್ ಸೋತಿದ್ದೀರಾ, ಹಾಗಾಗಲೇ ನೀವು ಬ್ಯಾಟಿಂಗ್ ಇಳಿಸಲ್ಪಡ್ತಾ ಇದ್ದೀರಾ. ಮೊದಲ 3 ಓವರ್ ಮ್ಯಾಚ್, ಯಾವುದೇ ಪವರ್ ಪ್ಲೇ ಇಲ್ಲ. 3 ಓವರಲ್ಲಿ ಎಷ್ಟು ಮೊತ್ತವನ್ನು ಗಳಿಸಿ ಎದುರಾಳಿ ಆಟಗಾರರನ್ನು ಕಟ್ಟಿ ಹಾಕುವ ಚಿಂತನೆಯಲ್ಲಿದ್ದೀರಾ? ಟಾಸ್ ಒಂದು ಸೋತಿದೆ, ಪರವಾಗಿಲ್ಲ. ಆದರೂ ನಮ್ಮ ಟಾರ್ಗೆಟ್ ಒಂದು 45-50 ಕೊಡುವಂಥ ಟಾರ್ಗೆಟ್ ಉಂಟು. ಸೊ ನಮ್ಮಲ್ಲೂ ಒಳ್ಳೆ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಸೊ ಇದೊಂದು ಚಾನ್ಸ್. ಯಾಕಂತ ಹೇಳಿದರೆ ಫಸ್ಟ್ ಮ್ಯಾಚ್ ನಮಗೆಲ್ಲ ಮ್ಯಾಚ್ ಕೂಡ ಚೇಸಿಂಗ್ ಎಲ್ಲ ವಿನ್ ಆದ್ದು. ಸೊ ಲಾಸ್ಟ್ ಮ್ಯಾಚ್ ಮಾತ್ರ ಒಂದು ಫಸ್ಟ್ ಬ್ಯಾಟಿಂಗ್ ಮಾಡಿ ವಿನ್ ಆದ್ವಿ. ಸೊ ಆದ ಕಾರಣ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ ನನಗೆ. ಸೊ 50+ ಹಾಕುವಂಥ ಸ್ಕೋರ್ ಉಂಟು. ನೀವೆಲ್ಲ ಮ್ಯಾಚ್ ಕೂಡ ಚೇಸ್ ಮಾಡಿ ಗೆಲ್ಲುವಂತಹ ಒಂದು ಕನಸನ್ನು ಇಟ್ಕೊಂಡು ಆಡ್ತಾ ಇದ್ದೀರಾ. ವಿಶ್ ಆಲ್ ದಿ ಬೆಸ್ಟ್. ಜೊತೆಯಾಗಿ ಈ ಟೂರ್ನಮೆಂಟ್ ಸರ್, ಬಾಂಧವ್ಯ ಟ್ರೋಫಿ ಕಳೆದ ವರ್ಷ ಕೂಡ ಭಾಗವಹಿಸಿ ಸೆಮಿಫೈನಲ್ನಲ್ಲಿ ಇದೇ ಪಿಇಟಿ ತಂಡದ ವಿರುದ್ಧ ನೀವು ಸೋತಿದ್ದೀರಾ. ಇಂದು ನೀವು ಫೈನಲ್ ಆಡ್ತಾ ಇದ್ದೀರಾ ಇದೇ ಪಿಇಟಿ ವಿರುದ್ಧವಾಗಿ. ಮತ್ತೊಂದು ಆತ್ಮವಿಶ್ವಾಸ ಇದ್ದೇ ಇದೆ. ಈ ಟೂರ್ನಮೆಂಟ್ ಸರ್, ಬಾಂಧವ್ಯ ಟ್ರೋಫಿ ಆಯೋಜನೆಯ ಬಗ್ಗೆ ಮತ್ತು ಆಯೋಜಕರ ಬಗ್ಗೆ ಒಂದೆರಡು ಅನಿಸಿಕೆಯ ಮಾತು ನಿಮ್ಮಿಂದ. ಫಸ್ಟ್ ಆಫ್ ಆಲ್ ಇದು ಬಾಂಧವ್ಯ ಅಂತ ಹೇಳಿದರೆ ನಾವು ಕ್ರಿಕೆಟ್ ಟೂರ್ನಮೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಎಲ್ಲ ಒಂದು ಡಿಪಾರ್ಟ್ಮೆಂಟಿನವರ ಒಂದು ಬಾಂಧವ್ಯ. ಯಾಕಂತ ಹೇಳಿದರೆ ನಮಗೆ ಕೆಲವು ಪರಿಚಯ ಇರೋದಿಲ್ಲ. ನಾವು ಇಂಜಿನಿಯರ್ಸು ನಾವು ಬ್ಯುಸಿ, ಪೊಲೀಸ್ನವರು ಅವರು ಬ್ಯುಸಿ. ಸೊ ಆದ ಕಾರಣ ಈ ಬ್ಯುಸಿ ಲೈಫಲ್ಲಿ ಒಂದು ದಿವಸ ಎಲ್ಲರೊಟ್ಟಿಗೆ ಸೇರಿಕೊಂಡು ನಾವು ಒಂದು ಆಡೋದೇ ಒಂದು ಖುಷಿ. ಸೊ ಸೋಲ್ತೇವ ಅಂದರೆ ಸೋಲೋದು ವಿನ್ ಆಗೋದೆಲ್ಲ ಅದೆರಡು ನಾಣ್ಯದ ಒಂದು ಮುಖ ಇದ್ದಂತೆ. ಸೊ ಆದ ಕಾರಣ ಅದನ್ನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಎಲ್ಲರಿಗೂ ಒಂದು ಈ ದಿನ ಒಂದು ನಾನು ವೇಸ್ಟ್ ಅಂತ ಹೇಳೋದಿಲ್ಲ, ಒಂದು ವೇಳೆ ಸೋತರು ವಿನ್ ಆದರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದಿ ಫೈನಲ್. ಈಗಾಗಲೇ ಅನಿಸಿಕೆ ಹೇಳಿದ್ದಾರೆ, ನಾವು ಉದ್ಯೋಗದ ಉದ್ವೇಗದಲ್ಲಿ ಸದಾ ಇರ್ತೇವೆ, ಆದರೆ ಒಂದು ಅತ್ಯುತ್ತಮವಾದ ಅವಕಾಶವನ್ನು ನೀಡಿ ಇವತ್ತು ನಮ್ಮೆಲ್ಲರನ್ನು ಒಟ್ಟು ಸೇರಿಸಿದ ದಿನವಾಗಿದೆ. ಈ ಆದಿತ್ಯವಾರದ ಫೆಬ್ರವರಿ 9 ಇಂದಿನ ಸುದಿನ ಕೂಡ ಆಗಿದೆ ಅನ್ನೋದನ್ನು ನಾವಿಲ್ಲಿ ಸ್ಮರಿಸಿಕೊಳ್ತಾ ಇದ್ದೀವಿ. ಇಲ್ಲಿ ಮೊದಲ ಬಹುಮಾನ ಹಾಗೂ ದ್ವಿತೀಯ ಬಹುಮಾನ ಈಗಾಗಲೇ ಆರಂಭವಾಗಿದೆ. ಗೆದ್ದವರು ಮೊದಲ ಸ್ಥಾನ, ಸೋತವರು ದ್ವಿತೀಯ ಸ್ಥಾನ. ಅದೇ ರೀತಿಯಾಗಿ ತೃತೀಯ ಚತುರ್ಥ ಸ್ಥಾನಕ್ಕಿರತಕ್ಕಂತಹ ಬಹುಮಾನಗಳ ಆ ಒಂದು ವಿವರ ಇದೆ. ತೃತೀಯ ನಗದು ಇದೆ, ಜೊತೆಯಾಗಿ ಟ್ರೋಫಿ ಕೂಡ ಇದೆ. ಮೊದಲ ಸ್ಥಾನವನ್ನು ಯಾರು ಗೆಲ್ಲುತ್ತಾರೋ ಆ ತಂಡದ ವಿರುದ್ಧ ಸೆಮಿಫೈನಲ್ನಲ್ಲಿ ಸೋತವರಿಗೆ ತೃತೀಯ ಸ್ಥಾನ. ಬ್ಯಾಟರ್ಸ್ಮನ್ ಆರಂಭಿಕ ಆಟಗಾರರು. ಮೊದಲ ಸ್ಥಾನವನ್ನು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ತಂಡದ ವಿರುದ್ಧ ಯಾರು ಸೆಮಿಫೈನಲ್ನಲ್ಲಿ ಸೋತಿದ್ದೀರೋ ಅವರೇ ತೃತೀಯ. ಫೈನಲ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವ ತಂಡದ ವಿರುದ್ಧವಾಗಿ ಸೆಮಿಫೈನಲ್ನಲ್ಲಿ ಯಾರು ಸೋತಿದ್ದೀರೋ ಅವರೇ 4ನೇ ಸ್ಥಾನ. ಇದು 8,025 ರೂಪಾಯಿಯ ಜೊತೆಯಾಗಿ ಬಾಂಧವ್ಯ ಟ್ರೋಫಿ ಇದೆ ತೃತೀಯ ಬಹುಮಾನಕ್ಕೆ. ಚತುರ್ಥ ಬಹುಮಾನದ ನಗದು ಬಹುಮಾನವಾಗಿ 6,025 ಹಾಗೂ ಬಾಂಧವ್ಯ ಟ್ರೋಫಿ ಇದೆ. ಇಲ್ಲಿ ನಗದು ನಾಣ್ಯಗಳಿಗಿಂತಲೂ ಅಧಿಕವಾಗಿ ಬಾಂಧವ್ಯದ ಬೆಸುಗೆ ಬೆಸೆದಾಗಿದೆ. ಇಲ್ಲಿ ಅದ್ಭುತವಾಗಿರುವ ಆಯೋಜನೆಗೆ ಸಾಕ್ಷಿಯಾಗಿದೆ. ವಿವೇಕಾನಂದ ಕಾಲೇಜು ಮೈದಾನ ಖಂಡಿತವಾಗಿಯೂ ಆದಷ್ಟು ಬೇಗ ಆರಂಭಿಕ ಆಟಗಾರರು ಅಂಗಣ ಪ್ರವೇಶ ಮಾಡಿ. ಫೈನಲ್ ಪಂದ್ಯ 3 ಓವರಿಗೆ ಸೀಮಿತವಾಗಲಿಕ್ಕಿದೆ. ಇಂಜಿನಿಯರ್ಸ್ ತಂಡದ ಆರಂಭಿಕ ಆಟಗಾರರು ಬರುವಾಗ ಕ್ರೀಡಾಭಿಮಾನಿಗಳು ಒಮ್ಮೆ ಜೋರಾದ ಗಟ್ಟಿ ಚಪ್ಪಾಳೆಯನ್ನು ತಟ್ಟಿಬಿಡಿ. ಇದು ಬಾಂಧವ್ಯ ಟ್ರೋಫಿ 2025 ಎಡಿಷನ್ 8.
ಬಂಧುಗಳೇ, ಅತಿಥಿ ಅಭ್ಯಾಗತರಣ ಈಗಾಗಲೇ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಈ ಫೈನಲ್ ಪಂದ್ಯದ ಸಂಜೆಯ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಪುತ್ತೂರು ಗ್ರಾಮಾಂತರ ಠಾಣೆ ಸಂಪ್ಯದ ಉಪನಿರೀಕ್ಷಕರಾಗಿರುವಂತಹ ಗೌರವಾನ್ವಿತ ಜಂಬುರಾಜ್ ಮಹಾಜನ್ ಈಗಾಗಲೇ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಸರ್, ಭವ್ಯ ವೇದಿಕೆಗೆ ತಮ್ಮನ್ನ ಬಹಳಷ್ಟು ಪ್ರೀತಿಯಿಂದ, ಬಾಂಧವ್ಯ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದೀಗ ಫೈನಲ್ ಸ್ಪರ್ಧೆಯತ್ತ ನಾವುಗಳು ಬರುತ್ತಾ ಇದ್ದಾವೆ. ಬಹಳಷ್ಟು ಸೊಗಸಾಗಿರತಕ್ಕಂತಹ ಸ್ಪರ್ಧೆಗಳ ನಡುವೆ ಇದೀಗ ಪಂದ್ಯಗಳು ಆರಂಭಗೊಳ್ಳುವಂತಹ ವೇಳೆಯಲ್ಲಿ ಇದೀಗ ಸ್ಪರ್ಧೆಗಳು ಆರಂಭಗೊಳ್ಳುವಂತಹ ಸನಿಹದಲ್ಲಿ ನಾವುಗಳಿದ್ದಾವೆ. ಸ್ಟ್ರೈಕ್ ವಿಭಾಗದಲ್ಲಿ ಚೇತನ್ ಎನ್ನುವಂತಹ ನಾಮ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿರುವಂತಹ ತೃತೀಯ ಸುತ್ತಿನಲ್ಲಿ ತನ್ನದಾಗಿಸಿಕೊಂಡಿರುವಂತಹ ಆಟಗಾರ. ಈ ಮಧ್ಯೆ ಸೊಗಸಾಗಿರತಕ್ಕಂತಹ ಸ್ಪರ್ಧೆ. ಈ ಪಂದ್ಯವು ಕೂಡ 3 ಓವರ್ಗಳಿಗೆ ಸೀಮಿತಗೊಂಡಿರುವಂತಹ ಸ್ಪರ್ಧೆಗಳ ನಡುವೆ ಬಹಳಷ್ಟು ಸೊಗಸಾಗಿರತಕ್ಕಂತಹ ವೇಳೆಯಲ್ಲಿ ಇಲ್ಲಿ ಒಂಟಿ ಓಟಗಳ ಜಮಾವಣೆಯೊಂದಿಗೆ ಅಂಕಿಅಂಶ ಪಟ್ಟಿ ಮುಂದುವರಿಸಿಕೊಂಡಾಗ ಅಂಕಪಟ್ಟಿಯಲ್ಲಿ 1 ಎನ್ನುವಂತಹ ಅಂಕಗಳು ಜಮಾವಣೆಗೊಳ್ತಾ ಇದ್ರೆ ಈ ಮಧ್ಯೆ ಶ್ರೇಷ್ಠತೆಯ ಎಸ್ತಗಾರಿಕೆ ಬಹಳಷ್ಟು ಸೊಗಸಾಗಿರತಕ್ಕಂಥ ಎಸ್ತಗಾರಿಕೆ. ಈ ಮಧ್ಯೆ ಒಂಟಿ ಓಟಕ್ಕೂ ಕೂಡ ಕಿಂಚಿತ್ತು ಅವಕಾಶಗಳನ್ನ ನೀಡ್ತಾ ಇಲ್ಲ. ಈ ಮುಖೇನವಾಗಿ ಆರಂಭಿಕ ಚೆಂಡು ಒಂಟಿ ಓಟಗಳನ್ನ ಬಿಟ್ಟುಕೊಟ್ರೆ ಬಳಿಕ ದ್ವಿತೀಯ ಚೆಂಡು ಚುಕ್ಕಿಯಾಗ್ತಾ ಇದೆ. ಈ ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಾಗ ತೃತೀಯ ಚೆಂಡು ಎಸಗಾರಿಕೆ ವಿಭಾಗದಲ್ಲಿ ಲೋಕೇಶ್ ಮುಂದುವರಿಸಿಕೊಳ್ತಾ ಶರವೇಗದ ಚೆಂಡು ಬಹಳಷ್ಟು ಸೊಗಸಾಗಿ ಚೆಂಡನ್ನು ನಿಭಾಯಿಸ್ತಾ ಇದ್ದಾರೆ. ಜವಾಬ್ದಾರಿ ನಾಯಕ ಕೊಟ್ಟ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನಿಭಾಯಿಸಿಕೊಂಡು ಮುಂದುವರಿಸಿಕೊಳ್ತಾ ಇದ್ರೆ ಈ ಮುಖೇನವಾಗಿ ಆರಂಭಿಕ 3 ಚೆಂಡು ಮುಕ್ತಾಯದ ಹಂತಕ್ಕೆ ಗಳಿಸಿಕೊಂಡದ್ದು ಕೇವಲ 1 ಮಾತ್ರ. ಇಲ್ಲಿ ಆತ್ಮವಿಶ್ವಾಸ ಬೇಕಾಗಿದೆ. ದಾಂಡಿಗನಿಗೆ ದಂಡಿಸತಕ್ಕಂತಹ ಸಾಮರ್ಥ್ಯ ಇದೆ. ಆತ್ಮವಿಶ್ವಾಸ 1 ಮಾತ್ರ ಗಟ್ಟಿಯಾಗಬೇಕಾಗಿದೆ. ಈ ಮುಖೇನವಾಗಿ ಆರಂಭಿಕ 4ನೇ ಚೆಂಡಿಗೆ ಒಂಟಿ ಓಟಗಳು ಜಮಾವಣೆಗೊಳ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 2. ಲೋಕೇಶ್ ಈ ಮುಖೇನವಾಗಿ ಎಸ್ತುಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಕಟ್ಟಿ ಹಾಕತಕ್ಕಂತಹ ಪ್ರಯತ್ನಗಳ ನಡುವೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಒಂಟಿ ಓಟಗಳ ಸಂಪೂರ್ಣತೆಯನ್ನು ಕಾಣ್ತಾ ಇದೆ. ಮುಖೇನವಾಗಿ ಸತತ ರೀತಿಯ ಎಲ್ಲ ರೀತಿಯ ಪ್ರಯತ್ನಗಳು, ಸರ್ಕಸ್ ಮಾದರಿಯ ಎಸ್ತುಗಾರಿಕೆ, ಬಹಳಷ್ಟು ಸೊಗಸಾಗಿರತಕ್ಕಂಥ ಎಸ್ತುಗಾರಿಕೆ. ಮಧ್ಯೆ 5 ಚೆಂಡುಗಳ ಮುಕ್ತಾಯ, ಬಿಟ್ಟುಕೊಟ್ಟದ್ದು ಕೇವಲ 3 ಓಟಗಳು ಮಾತ್ರ. ಎಲ್ಲ ಒಂದು ಕನಸನ್ನ ಕಂಡಿತ್ತು, ದುಬಾರಿ ಮೊತ್ತಗಳನ್ನ ಕಲೆ ಹಾಕಬೇಕು ಎನ್ನುವಂತಹ ಮಾತನ್ನ ಇಂಜಿನಿಯರಿಂಗ್ 11 ತಂಡದ ಮಾರ್ಗದರ್ಶಕರು ಹೇಳಿಕೊಟ್ಟಿದ್ರು. ಆದ್ರೆ ಈ ಮಧ್ಯೆ ಆತ್ಮವಿಶ್ವಾಸ ಕಳಚಿಕೊಳ್ತಾ ಇದೆ. ಆರಂಭಿಕ ಅನುಭವಿಸಿಕೊಳ್ತಾ ಇದೆ ಇಂಜಿನಿಯರಿಂಗ್ 11. ಮೊದಲ ವಿಕೆಟ್ ಪಡ್ಕೊಳ್ತಾ ಇದೆ. ನಿರಾಶಾದಾಯಕವಾಗಿ ಆರಂಭಿಕ ದಾಂಡಿಗನಾಗಿ ಬಂದಂತಹ ಆಟಗಾರ ನಿತೇಶ್ ಪೆವಿಲಿಯನ್ ಕಡೆಗೆ ಮುಖ ಮಾಡುವುದೇ ಆದರೆ ಸ್ಟ್ರೈಕ್ ವಿಭಾಗದ ಅವರ ಜವಾಬ್ದಾರಿಯನ್ನು ಹೊತ್ತು ಮುನ್ನಡೆಸುವುದಕ್ಕಾಗಿ ಲೋಹಿತ್ ಆಗಮನಗೊಳ್ತಾ ಇದೆ. 3 ಓವರ್ಗಳ ಪಂದ್ಯಾಟ, ಒಟ್ಟು 6 ಓವರ್ಗಳು, 2 ಇನ್ನಿಂಗ್ಸ್ಗಳು. ಪಂದ್ಯಾಟ ಈಗಾಗಲೇ 1 ಓವರ್ಗಳ ಮುಕ್ತಾಯಗೊಂಡಿದೆ. 12 ಚೆಂಡುಗಳ ಆಟಗಳು ಬಾಕಿ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ಚೇತನ್ ಇನ್ನು ಕೂಡ ಭದ್ರವಾಗಿ ಕ್ರೀಸ್ ವಿಭಾಗದಲ್ಲಿದ್ರೆ ಮುಂದುವರಿಸಿಕೊಂಡಾಗ ಸ್ಪರ್ಧೆಗಳು ಬಹಳಷ್ಟು ರೋಚಕವಾಗಿ ಮುಂದುವರಿಸಿಕೊಂಡಾಗ ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಗೆ ಪಡೆದುಕೊಳ್ಬೇಕಾಗಿದೆ. ಈ ಮಧ್ಯೆ ಆಹಾ, ಶ್ರೇಷ್ಠ ಮಟ್ಟದ ಹೊಡೆತ, ಬುಲೆಟ್ ಹೊಡೆತ. ಹೇಳಿದ್ದೆ ಚೇತನ್ ಇರುವವರೆಗೂ ಕೂಡ ಇಲ್ಲಿ ಬಹಳಷ್ಟು ಅಪಾಯಕಾರಿ 6 ಓಟಗಳ ಜೋಡಣೆಯಾಗುತ್ತಾ ಇದೆ. ಇವುಗಳ ಮಧ್ಯೆ ರೋಚಕ ಸ್ಪರ್ಧೆಗಳ ಮಧ್ಯೆ ಸಂಜೆಯ ಸಮಾರೋಪ ಸಮಾರಂಭದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿರುವಂತಹ ಆಡಳಿತ ಸುದ್ದಿ ಸಮೂಹ ಸಂಸ್ಥೆಗಳ
ಆಡಳಿತ ನಿರ್ದೇಶಕರಾಗಿರುವಂತಹ ಶ್ರೀಯುತ ಗೌರವಾನ್ವಿತ ಡಾಕ್ಟರ್ UP ಶಿವಾನಂದ ಇವರುಗಳು ಈಗಾಗಲೇ ಆಗಮಿಸಿಕೊಂಡಿದ್ದಾರೆ. ಸರ್, ತಮ್ಮನ್ನ ಬಹಳಷ್ಟು ಪ್ರೀತಿಯಿಂದ ಭವ್ಯ ವೇದಿಕೆಗೆ ಬಹಳಷ್ಟು ಅಕ್ಕರೆಯಿಂದ ಆಮಂತ್ರಿಸಿಕೊಳ್ತಾ ಇದ್ದೇವೆ ಸರ್. ತಮಗೆ ಬಹಳಷ್ಟು ಪ್ರೀತಿಯ ಸ್ವಾಗತಗಳು ನೆರೆದಿರುವಂತಹ ಸರ್ವ ಕ್ರೀಡಾ ಅಭಿಮಾನಿಗಳ ಪರವಾಗಿ ಬಹಳಷ್ಟು ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಾಗ ಒಂದು ಸಿಕ್ಸರ್ ಬಿಟ್ಟು ಕೊಟ್ಟ ಬಳಿಕ ಚೆಂಡು ಚುಕ್ಕಿ, ಒಂದು ಸಿಕ್ಸರ್ ಬಿಟ್ಟು ಕೊಟ್ಟ ಬಳಿಕ ಚೆಂಡು ಚುಕ್ಕಿ. ಈ ಮುಖೇನವಾಗಿ ತೃತೀಯ ಚೆಂಡು ಈ ಮಧ್ಯ ಶ್ರೇಷ್ಠತೆಯ ಚೆಂಡು ದಾಂಡಿಗ ಅಂದಾಜಿಸುವಲ್ಲಿ ವಿಫಲನಾದ. ಚೆಂಡಂತೂ ಮಗದೊಮ್ಮೆ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಸತತವಾಗಿ ಪ್ರತಿಯೊಂದು ಚೆಂಡು ಕೂಡ ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಚೆಂಡಾಗಿದೆ. ಕಬಡ್ಡಿ ಕ್ರೀಡಾಕೂಟದಲ್ಲಿ ಪ್ರತಿಯೊಂದು ನಿಮಿಷವೂ ಕೂಡ ಎಷ್ಟು ಮುಖ್ಯವಾಗಿರುತ್ತೋ ಅದೇ ರೀತಿಯಲ್ಲಿ ಪ್ರತಿಯೊಂದು ಚೆಂಡು ಕೂಡ ಬಹಳಷ್ಟು ಮುಖ್ಯವಾಗಿರುತ್ತೆ. ಈ ಮುಖೇನವಾಗಿ ಒಂಟಿ ಅಂಕಗಳನ್ನ ಸಂಪಾದಿಸಿಕೊಂಡಾಗ ಜಂಟಿ ಅಂಕಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಈ ಮುಖೇನವಾಗಿ ಅಂಕಿಅಂಶ ಪಟ್ಟಿಯನ್ನ ಗಮನಿಸಿಕೊಂಡಾಗ ಸಂತೋಷ್ ಅವರ ಬರಹದ ಮುಖೇನ 10 ಓಟಗಳು ಜಮಾವಣೆಗೊಂಡಿದೆ. 10ಕ್ಕೆ 1 ಎನ್ನುವಂತಹ ಸ್ಥಿತಿಯಲ್ಲಿದೆ. 10 ಚೆಂಡುಗಳು ಕೂಡ ಮುಕ್ತಾಯಗೊಂಡಿದೆ. 11ನೇ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ನವೀನ್ ಕಡಬ ಕಂಡಿರುವಂತಹ ಅಪ್ರತಿಮ ಕ್ರೀಡಾಪಟು, ಅಪ್ರತಿಮ ಎಸೆತಗಾರ. ಈ ಮಧ್ಯೆ ನವೀನ್ ತನ್ಕೂಟದ ಪಂಚಮ ಚೆಂಡು ದೊಡ್ಡ ಮಟ್ಟದ ಪ್ರಯತ್ನಗಳನ್ನ ಪಟ್ಟಿದ್ರು. ಎಲ್ಲ ಒಂದು ಕಡೆ ತಾಳ್ಮೆಯ ಜಾಣ್ಮೆಯ ಎಸೆತಗಾರಿಕೆಯನ್ನು ಇಲ್ಲಿ ನಿಭಾಯಿಸಿಕೊಳ್ತಾ ಇದ್ದಾರೆ. ಇಲ್ಲಿ ನವೀನ್ ಆರಂಭಿಕ ಚೆಂಡು ಒಂದು ಸಿಕ್ಸರ್ ಅನ್ನ ಬಿಟ್ಟುಕೊಟ್ರೆ ಬಳಿಕ ಬಿಟ್ಟುಕೊಟ್ಟದ್ದು ಗಮನಿಸಿಕೊಳ್ಳಿ. 4 ಚೆಂಡಿನಲ್ಲಿ ಕೇವಲ 1 ಓಟಗಳು ಮಾತ್ರ. ಇದು ಜಾಣ್ಮೆಯ ಎಸೆತಗಾರಿಕೆ, ಇದು ತಾಳ್ಮೆಯ ಎಸೆತಗಾರಿಕೆ, ಇದು ಆತ್ಮವಿಶ್ವಾಸದ ಎಸೆತಗಾರಿಕೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ ಡೆಲಿವರಿ ಕೊನೆಯ ಚೆಂಡು ದೊಡ್ಡ ಮಟ್ಟದ ಪ್ರಯತ್ನ. ಈ ಮುಖೇನವಾಗಿ ಕೊನೆಯ ಚೆಂಡಿಗೆ ವಿಕೆಟ್ನೊಂದಿಗೆ ಫಿವ್ಲೆನ್ ಕಡೆಗೆ ನೋಟವನ್ನ ಇಡುವುದೇ ಆದರೆ ಆರಂಭಿಕ 12 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು 10. ನೋಡಿ, ಗಮನಿಸಿಕೊಳ್ಳಿ, ಆರಂಭಿಕ ಓವರಿನ ಲೋಕೇಶ್ ಅವರ ಕೊನೆಯ ಚೆಂಡಿಗೂ ಕೂಡ ವಿಕೆಟ್ ಅನ್ನು ಬಿಟ್ಟುಕೊಟ್ಟಿದ್ರು. ಇಲ್ಲೂ ಕೂಡ ಅದೇ ನವೀನ್ ಅವರ ಕೊನೆಯ ಚೆಂಡಿಗೆ ವಿಕೆಟ್ಗಳನ್ನು ಬಿಟ್ಟುಕೊಡುವುದೇ ಆದರೆ ಅಂಕಿಅಂಶ ಪಟ್ಟಿಯಲ್ಲಿ 10ಕ್ಕೆ 2 ಎನ್ನುವಂತಹ ಸ್ಥಿತಿಯಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಾಗ ಗೌರವಾನ್ವಿತ ಅತಿಥಿ ಅಭ್ಯಾಗತರ ಆಗಮನವೇ ಆಗಿದೆ. ಸೊ ಬಹಳಷ್ಟು ಸೊಗಸಾಗಿ ಪಂದ್ಯಾಕೂಟದ ಕೃತಕ ನಿರ್ಮಿತವಾಗಿರತಕ್ಕಂತಹ ಬಾಂಧವ್ಯ ವೇದಿಕೆಯಲ್ಲಿ ರಾಜಗಾಂಭೀರ್ಯದಿಂದ ಕುಳಿತಿರುವಂತಹ ಸರ್ವ ಅತಿಥಿ ಅಭ್ಯಾಗತರನ್ನ ಸಂಜೆಯ ಶುಭ ಕಾಮನೆಗಳನ್ನ ಸರ್ವರಿಗೂ ಕೂಡ ಸಮರ್ಪಿಸಿಕೊಳ್ತಾ ಫೈನಲ್ ಸ್ಪರ್ಧೆಗೂ ಕೂಡ ತಮ್ಮನಿಗೆ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಎಸೆತಗಾರಿಕಾ ವಿಭಾಗವನ್ನು ಮುಂದುವರಿಸಿಕೊಳ್ತಾ ಪ್ರಭಾಕರ್ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಭಾಕರ್ ಆರಂಭಿಕ ಚೆಂಡು ಎಸೆಯಬೇಕಾಗಿದೆ. ಫೈನಲ್ ಸ್ಪರ್ಧೆಯ ಆರಂಭಿಕ ಚೆಂಡನ್ನ ಎಸೆಯಬೇಕಾಗಿದೆ. ಆಟಗಾರನ ಬದಲಾವಣೆಯೊಂದಿಗೆ ಪಂದ್ಯವನ್ನು ಮುಂದುವರಿಸಿಕೊಂಡಾಗ ಕೊನೆಯ 6 ಚೆಂಡುಗಳು ಮಾತ್ರ ಬಾಕಿ. ಎಸೆತಗಾರಿಕೆಯನ್ನು ಮತ್ತೆ ಮುಂದುವರಿಸಿಕೊಳ್ತಾ ಪ್ರಭಾ ಸೊಗಸಾದ ಚೆಂಡು, ಶ್ರೇಷ್ಠ ಮಟ್ಟದ ಹೊಡೆತ, 6 ಓಟಗಳ ಹೊಡೆತ. ಎಲ್ಲ ಒಂದು ಕಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ಆಡುತ್ತಿದ್ದಂತಹ ನಿವೃತ್ತ ಆಟಗಾರ AB ಡಿವಿಲಿಯರ್ಸ್ ದಂಡಿಸಿರುವಂತಹ ಆ ಒಂದು ಮನಮೋಹಕ ಶೈಲಿಯ ಹೊಡೆತಗಳಲ್ಲಿ ಚೇತನ್ ಬ್ಯಾಟ್ ಮುಖೇನ ಬರುತ್ತಾ ಇದೆ. ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಚೆನ್ನನ್ನು ದಂಡಿಸ್ತಾ ಇದ್ದಾರೆ. ಅಂಕಪಟ್ಟಿ ನಿಧಾನಗತಿಯ ಏರಿಕೆಯ ಮುಖೇನ 16ರ ಹಾದಿಯನ್ನು ಕ್ರಮಿಸಿಕೊಳ್ತಾ ಇದೆ. 5 ಚೆಂಡುಗಳಿದೆ, ಉತ್ತರಗಳು ಇನ್ನೂ ಕೂಡ ಬಾಕಿ ಇದೆ. 5 ಚೆಂಡಿನಲ್ಲಿ ಪಂದ್ಯದ ಚಿತ್ರಣವೇ ಬದಲಾಗಬಹುದು. ಖಂಡಿತವಾಗಿಯೂ ಕೂಡ ಕಾದು ನೋಡಬೇಕಾಗಿದೆ. ಬಹುಶಃ ನೆರೆದಿರುವಂತಹ ಸರ್ವ ಬಂಧುಗಳು ಕೂಡ ಪ್ರಥಮ ಪಂದ್ಯಾಕೂಟವನ್ನು ತಾವುಗಳು ಗಮನಿಸಿರಬಹುದಿತ್ತು. 4 ಓವರ್ಗಳ ಪಂದ್ಯ, 3 ಓವರ್ಗಳಲ್ಲಿ 16 ಓಟಗಳನ್ನು
18 ಓಟಗಳನ್ನು ಮಾತ್ರ ಗಳಿಸಿಕೊಂಡಿತ್ತು. ಆ ಬಳಿಕ 7 ಚೆಂಡು ಎಸೆದ್ರು. ಬಹಳಷ್ಟು ಸೊಗಸಾಗಿರತಕ್ಕಂಥ ಎಸ್ತುಗಾರಿಕೆಯನ್ನು ನಿಭಾಯಿಸಿಕೊಂಡಿದ್ರು. ಶ್ರೇಷ್ಠ ಮಟ್ಟದ ಎಸ್ತುಗಾರಿಕೆಯನ್ನು ನಿಭಾಯಿಸಿಕೊಂಡಾಗ 6 ಚೆಂಡಿಗೆ ಸರ್ವಜಿತ್ 6 ಸಿಕ್ಸರ್ ಅನ್ನು ದಂಡಿಸಿ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದ್ರು. ಇಲ್ಲೂ ಕೂಡ ಅದೇ ರೀತಿಯಾಗಿ ಆಗಬಹುದು ಎನ್ನುವಂತಹ ನಿರೀಕ್ಷೆಗಳ ಮಧ್ಯೆ ಪ್ರಯತ್ನಗಳಿತ್ತು. ಅನಗತ್ಯವಾಗಿರತಕ್ಕಂತಹ ನಿರ್ಲಕ್ಷ್ಯತನ ಇಲ್ಲಿ ಅವಳಿ ಓಟಗಳನ್ನು ಬಿಟ್ಟುಕೊಡುವಂತೆ ಮಾಡಿದೆ. ಅಂಕಿಅಂಶ ಪಟ್ಟಿ ಮುಂದುವರಿಸಿಕೊಂಡಾಗ 3 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 18, ಕೊನೆಯ 3 ಚೆಂಡುಗಳು ಬಾಕಿ ಉಳಿದಿವೆ. ಲಾಸ್ಟ್ 3 ಡೆಲಿವರೀಸ್ ರಿಮೈನಿಂಗ್, ಎಂಡ್ ಆಫ್ ದಿ ಇನ್ನಿಂಗ್ಸ್ ನಂಬರ್ ಫಸ್ಟ್. ದೊಡ್ಡ ಹೊಡೆತಕ್ಕೆ ನೋಟ, ಅಡ್ಡ ನಿಶಾನೆಗಾಗಿ ಮನವಿ, ಅತಿರಿಕ್ತ ಅಂಕಗಳ ಹೆಚ್ಚುವರಿ, ದೋಷಪೂರಿತ ಎಸೆತ, ಉಚಿತವಾಗಿ 1 ಅಂಕಗಳನ್ನು ಬಿಟ್ಟುಕೊಡುವುದೇ. ಆದರೆ ಅಂಕಪಟ್ಟಿ ನಿಧಾನಗತಿಯ ಏರಿಕೆಯೊಂದಿಗೆ 19ರ ಹಾದಿಯನ್ನು ಕ್ರಮಿಸಿಕೊಳ್ತಾ ಇದೆ. ಕೊನೆಯ 3 ಚೆಂಡುಗಳು ಬಾಕಿ ಉಳಿದಿವೆ. 18 ಓಟಗಳನ್ನು ಗಳಿಸುವಂತಹ ಅರ್ಹತೆಗಳು ಕೂಡ ಇದೆ. ಈ ಮಧ್ಯೆ ಇವುಗಳ ಮಧ್ಯೆ ನಿಲುವುಗಳ ಮಧ್ಯೆ ವಿಕೆಟ್ಗಳ ಮಧ್ಯೆ ಓಡಾಟ, ಒಂಟಿ ಓಟಗಳ ಜೋಡಣೆಯೊಂದಿಗೆ ಲೆಗ್ ಬೈಸ್ ಮುಖೇನ ಅಂಕಗಳು ಜಮಾವಣೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿ 20 ಎನ್ನುವಂತಹ ಮೊತ್ತ ಬಹಳಷ್ಟು ಚಿತ್ರಣವನ್ನೇ ಬದಲಾಯಿಸಿದಂತಹ ಮೊತ್ತಗಳು. ಬಹಳಷ್ಟು ಸೊಗಸಾಗಿರತಕ್ಕಂತಹ ಪಂದ್ಯಾಕೂಟಗಳು. ಇವುಗಳ ಮಧ್ಯೆ ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಉಳಿದಿರುವಂತಹ ಸಂದರ್ಭ. ದೊಡ್ಡ ಹೊಡೆತಕ್ಕೆ ನೋಟ, ಕಿಂಚಿತ್ತು ಅವಕಾಶಗಳನ್ನು ನೀಡ್ತಾ ಇಲ್ಲ PET 11. ದೊಡ್ಡ ಹೊಡೆತಕ್ಕಂತೂ ಕಿಂಚಿತ್ತು ಅವಕಾಶಗಳನ್ನು ನೀಡ್ತಾ ಇಲ್ಲ. ಗಳಿಸಿಕೊಂಡದ್ದು ಕೇವಲ 21 ಓಟಗಳು ಮಾತ್ರ. ಕೊನೆಯ 1 ಚೆಂಡು ಲಾಸ್ಟ್ ಡೆಲಿವರಿ, ಕೊನೆಯ ಚೆಂಡು ಎಸೆತಗಾರಿಕೆಯ ಪ್ರಭಾಕರ್ ಅವರ ಅಂತಿಮ ಚೆಂಡು, ಇನ್ನಿಂಗ್ಸಿನ ಅಂತಿಮ ಚೆಂಡು, ಲಾಸ್ಟ್ ಡೆಲಿವರಿ. ಸ್ಟ್ರೈಕ್ ವಿಭಾಗದಲ್ಲಿ ಚೇತನ್ ಸೊಗಸಾಗಿರುವಂತಹ ಎಸೆತಗಾರಿಕೆಯನ್ನ ನಿಭಾಯಿಸಿಕೊಳ್ಳುತ್ತಾ ಪ್ರಭಾಕರ್ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಚೇತನ್ ಎದುರಿಸಬೇಕಾಗಿದೆ. ಈ ಮುಖೇನವಾಗಿ ದೊಡ್ಡ ಹೊಡೆತ ಅಂತಿಮ ಚೆಂಡಿಗೆ ಸಿಕ್ಸರ್ನೊಂದಿಗೆ ಇನ್ನಿಂಗ್ಸಿಗೆ ನಾಂದಿ ಹಾಡಿದಾಗ ಅಂಕಪಟ್ಟಿಯಲ್ಲಿ ಬದಲಾವಣೆ ಕಂಡಿರುವುದು 27ಕ್ಕೆ 2 ಎನ್ನುವಂತಹ ಸ್ಥಿತಿ. 18 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು 28ರ ವಿಜಯದ ಗುರಿ ಇದೆ. ಕಷ್ಟವೂ ಅಲ್ಲ, ಸುಲಭವೂ ಅಲ್ಲ ಎನ್ನುವಂತಹ ಇವುಗಳ ಮಧ್ಯೆ ಪ್ರಶ್ನೆಗಳು ಕಾಡ್ತಾ ಇದೆ. ಅನೇಕ ನಿದರ್ಶನಗಳಿದೆ. ಪುತ್ತೂರಿನ ಅಮರ್ ಅಕ್ಬರ್ ಅಂತೋಣಿ ಸೌಹಾರ್ದ ರೋಲಿಂಗ್ ಟ್ರೋಫಿಯಲ್ಲಿ 30 ಚೆಂಡುಗಳ ಮುಂದೆ 18 ಓಟಗಳನ್ನು ಕಟ್ಟಿ ಹಾಕಿದಂತಹ ಇತಿಹಾಸಗಳಿತ್ತು. ಅದೇ ರೀತಿಯ ಇತಿಹಾಸಗಳು ಇಲ್ಲೂ ಕೂಡ ಬಾಂಧವ್ಯ ಟ್ರೋಫಿ 2025ರಲ್ಲಿ ನಿದರ್ಶನಗಳು ಮತ್ತೆ ಅದು ಮರುಕಳಿಸಬಹುದೇ ಎನ್ನುವಂತಹ ಪ್ರಶ್ನೆಗಳ ಮಧ್ಯೆ ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ಮತ್ತೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪುತ್ತೂರಿನ ಹೆಸರಾಂತ ಕ್ರಿಕೆಟ್ ವೀಕ್ಷಕ ವಿವರಣೆಗಾರರು, ಕವಿತೆ ಮಾಸ್ಟರ್ ಅಂತಾನೆ ಹೇಳ್ಬೋದು. ಬಹಳಷ್ಟು ಸೊಗಸಾಗಿರತಕ್ಕಂತಹ ಕವಿತೆಗಳ ಮೂಲಕ ಪಂದ್ಯಾಕೂಟವನ್ನ ವಿಶ್ಲೇಷಿಸುವಂತಹ ರಜಾಕ್ ಸಾಲ್ಮರ ತಮ್ಮನ್ನ ಬಹಳಷ್ಟು ಪ್ರೀತಿಯಿಂದ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಅಕ್ಕರೆಯಿಂದ ಮಗದೊಮ್ಮೆ ಫೈನಲ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸಿನ ವಿವರಣೆಗಾಗಿ ಬಹಳಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ಕಮೆಂಟರಿ ಬಾಕ್ಸ್ ಬಳಿ ತಮ್ಮನ್ನ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಮೈಕ್ರೋಫೋನ್ ಅನ್ನ ಹಸ್ತಾಂತರ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಸಾಗರ ಬೆಳ್ಳಾರಿ ಅವರೇ. ಆ ಇನ್ನಿಂಗ್ಸ್ನ ಕೊನೆಯ ಚೆಂಡಿಗೆ ಬಂದಂತ ಸಿಕ್ಸರ್ ಮತ್ತಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಫೈನಲ್ ಪಂದ್ಯದ ವಿಜಯಕ್ಕಾಗಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವುದಕ್ಕಾಗಿ 18 ಚೆಂಡುಗಳ ಮುಂದೆ 28 ಓಟಗಳ ಅವಶ್ಯಕತೆ ಇದೆ ವಿಜಯದ ಗುರಿ. ಕ್ರೀಡಾಭಿಮಾನಿಗಳೇ, ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ. ಆದರೆ ಒಬ್ಬ ಉತ್ತಮ ಸ್ನೇಹಿತ ಅದೊಂದು ಗ್ರಂಥಾಲಯಕ್ಕೆ ಸಮಾನ.
ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ. ಈ ಸ್ನೇಹಿತರನ್ನೊಮ್ಮೆ ನೋಡಿಬಿಡಿ. ಸ್ಕರಿಯಾ MA, ಫಾರೂಕ್ ಶೇಖ್ ಮುಕ್ವೆ, ಪ್ರಶಾಂತ್ ರೈ, ಖಂಡಿತವಾಗಿಯೂ ದಿಗ್ಗಜರು, ಈ ತ್ರಿಮೂರ್ತಿಗಳು ಅತ್ಯುತ್ತಮವಾಗಿರತಕ್ಕಂಥ ಒಂದು ಆಯೋಜನೆ ಮಾಡಿದ್ದಾರೆ. ಇದು ಇವರ ಸಾರಥ್ಯದಲ್ಲಿ ಬಾಂಧವ್ಯ ಟ್ರೋಫಿ 2025 ಸಾಗಿ ಬರುತ್ತಾ ಇದೆ. ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಳ್ಳತಕ್ಕಂತಹ ಸಭಾಧ್ಯಕ್ಷರು ಕೂಡ ಬಂದಾಗಿದೆ. ಬಹಳಷ್ಟು ಅತಿಥಿ ಅಭ್ಯಾಗತರು ಕೂಡ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಫೈನಲ್ ಪಂದ್ಯ ವಿಜಯಕ್ಕಾಗಿ, ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವುದಕ್ಕಾಗಿ ಬಾಂಧವ್ಯ ಟ್ರೋಫಿ ಸೀಸನ್ 8 ಯಾರಿಗೆ ವಿಜಯಿ ನಂಟು ನೋಡಲೇಬೇಕಾಗಿದೆ. ಇದು ಫೈನಲ್ ಪಂದ್ಯದ ವಿಜಯಕ್ಕಾಗಿ 2025 ಆವೃತ್ತಿ 8ರಲ್ಲಿ ವಿಜಯಶಾಲಿ ಆಗಲು 18 ಚೆಂಡುಗಳ ಮುಂದೆ 28ರ ಗುರಿ. ಮೊದಲ ಚೆಂಡು ಡಾಟ್ ಬಾಲ್. 17-28 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ಬೆಳಗಿನ ಉಪಹಾರ, ಮಧ್ಯಾಹ್ನದ ಭೋಜನ, ಸಾಯಂಕಾಲದ ಲಘು ಉಪಹಾರ ಇವೆಲ್ಲವನ್ನು ಕೂಡ ಪ್ರೋತ್ಸಾಹಿಸಿದವರ ಹೆಸರನ್ನು ಹೇಳ್ತಾ ಇದ್ದೆ. ಈಗ ಆಕರ್ಷಕ ಶೈಲಿಯ ಸಿಕ್ಸರ್ ಬಂದಿದೆ. 6 ಓಟಗಳು ದಾಖಲಾಗಿದೆ. ಸರಣಿ ಶ್ರೇಷ್ಠ, ಪ್ರತಿ ಪಂದ್ಯದ ಪಂದ್ಯ ಶ್ರೇಷ್ಠ, ಅತಿ ಹೆಚ್ಚು ರನ್, ಅತಿ ಹೆಚ್ಚು ವಿಕೆಟ್, ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್, ಹೀಗೆ ಎಲ್ಲ ಟ್ರೋಫಿ ನೀಡಿದವರು ಜುನೈದ್ BG, PWD ಕಾಂಟ್ರಾಕ್ಟರ್, ಸಾಲ್ಮಾರ, ಪುತ್ತೂರು. ಇವರೆಲ್ಲರನ್ನು ನಾವು ಸ್ಮರಿಸಿಕೊಳ್ಳಲೇಬೇಕಾಗಿದೆ. ಅತ್ಯುತ್ತಮವಾಗಿ ಸ್ಟೇಜ್ ಡೆಕೋರೇಷನ್ ಶಾಮಿಯಾನ ನೋಡ್ತಾ ಇದ್ದೀವಿ. ಇದರ ಪ್ರಾಯೋಜಕರು ಸುಪ್ರೀಂ ಶಾಮಿಯಾನ APMC ಪುತ್ತೂರು. ಎಸೆತಗಾರಿಕಾ ದೌತ್ಯವನ್ನು ನಿಭಾಯಿಸ್ತಾ ಇದೆ. ಮೊದಲ ಚೆಂಡಿಗೆ ಡಾಟ್ ಆಗಿ, ದ್ವಿತೀಯ ಚೆಂಡಿಗೆ ಸಿಕ್ಸರ್ ಬಂದಿದೆ. ಇನ್ನು 16 ಚೆಂಡುಗಳ ಆಟ ಬಾಕಿ ಇದೆ. 16 ಚೆಂಡುಗಳಿಗೆ 22. ಇಟ್ಸ್ ನೋ ಬಾಲ್. ಸಂಪೂರ್ಣವಾಗಿ ಹೊರತಿರುವು ಪಡ್ಕೊಂಡಿದೆ. ನೋ ಬಾಲ್ ಎಂಬ ತೀರ್ಪು. ನೋ ಬಾಲ್ಗೆ ಫ್ರೀ ಹಿಟ್ ಘೋಷಣೆ ಆಗ್ತಾ ಇದೆ. ಫ್ರೀ ಹಿಟ್ ಇದೆ. ದಾಂಡುಗಾರಿಕಾ ಸ್ಟ್ರೈಕ್ ವಿಭಾಗದಲ್ಲಿ ದೀಕ್ಷಿತ್ ಶ್ರೇಷ್ಠವಾಗಿರತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಆದರೆ ಫ್ರೀ ಹಿಟ್, ಪ್ರೆಸೆನ್ಸ್ ಆಫ್ ಮೈಂಡ್ ಅಂಡ್ ಆಬ್ಸೆನ್ಸ್ ಆಫ್ ಮೈಂಡ್ ಆಫ್ ದಿ ಪ್ಲೇಯರ್ಸ್ ಖಂಡಿತವಾಗಿ ನೋಡಲೇಬೇಕಾಗ್ತದೆ. ಬಹಳಷ್ಟು ಉತ್ಸಾಹ ಭರಿತರಾಗಿ ಆಡ್ತಾ ಇದೆ ಇಂಜಿನಿಯರ್ಸ್ 11 ತಂಡ. ಅಲ್ಲಿ ಚೆಂಡು ಚುಕ್ಕಿಯಾಗಿದೆ. ಡಾಟ್ ಬಾಲ್. 3 ಚೆಂಡು ಮುಕ್ತಾಯ ಕಂಡಿದೆ. 4ನೆಯ ಬಾರಿಗೆ ಮತ್ತೆ ದೌತ್ಯವನ್ನು ಮುಂದುವರಿಸುತ್ತ ದಾಳಿಗಾರ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಶ್ರೇಷ್ಠ ದಾಳಿಗಾರಿಕೆ. ಅತ್ಯುತ್ತಮ ಶೈಲಿಯ ದಾಳಿ ಇದು. ಲೈನ್ ಅಂಡ್ ಲೆಂತ್ ಎರಡನ್ನು ಕೂಡ ಸೂಕ್ಷ್ಮವಾಗಿ ಪರಿಗಣಿಸಿಕೊಂಡು ದಾಳಿಗಾರ ಅಲ್ಲಿ ಚೇತನ್ ತಂಡಕ್ಕೆ ದಾಳಿಗಾರಿಕೆ ಚೈತನ್ಯವನ್ನು ತುಂಬುತ್ತಾ ಇದ್ದಾನೆ. ಈ ಚೇತನ್ ಈ ಡಾಟ್ ಮಾಡೋದರೊಂದಿಗೆ 4 ಚೆಂಡಿನ ಆಟ ಮುಕ್ತಾಯ ಕಂಡಿದೆ. 7 ಓಟವನ್ನು ಗಳಿಸಿದ ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಸಿಕ್ಸರ್, ಮತ್ತೊಂದು ನೋ ಬಾಲ್. 5ನೇ ಬಾರಿಗೆ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ರೂಪದಲ್ಲಿ ದಂಡಿಸುವ ಪ್ರಯತ್ನ. ಕ್ಲೀನ್ ಬೌಲ್ಡ್. ದೀಕ್ಷಿತ್ ಎಂಬ ಆರಂಭಿಕ ದಾಂಡಿಗನ ವಿಕೆಟ್ ಪಡೆದುಕೊಳ್ಳುತ್ತಾ ಇದೆ ಇಂಜಿನಿಯರ್ಸ್ 11 ತಂಡದ ಆ ದಾಳಿಗಾರ ಚೇತನ್. ಇಲ್ಲಿ ದೀಕ್ಷಿತ್ ಅವರ ವಿಕೆಟ್ ಪಡೆದುಕೊಂಡಿದೆ. ಕಳೆದ ಬಾರಿಯ ಸೆಮಿಫೈನಲ್ ಇದೇ PET 11 ವಿರುದ್ಧವಾಗಿ ಇಂಜಿನಿಯರ್ಸ್ 11 ಈ ಬಾರಿ ಆಡ್ತಾ ಇದೆ. ಅದೇ 2 ತಂಡಗಳು ಮಾತ್ರ. ಇದು ಫೈನಲ್, ಅಷ್ಟೇ ವ್ಯತ್ಯಾಸ ಇದೆ. ಮಾತ್ರವಲ್ಲ, ಇದು ಬಾಂಧವ್ಯ ಟ್ರೋಫಿ ಆವೃತ್ತಿ 8ಕ್ಕಾಗಿ, ಚಾಂಪಿಯನ್ ಪಟ್ಟಕ್ಕಾಗಿ ಆಡ್ತಾ ಇದೆ. ಕ್ರೀಡಾಭಿಮಾನಿಗಳೇ, ಬಾಂಧವ್ಯ ಆ ಹೆಸರು, ಈ 3 ಮಂದಿ ಇಟ್ಟಂತಹ ಹೆಸರು ಬಾಂಧವ್ಯ ಟ್ರೋಫಿ ಅನ್ನೋದು ಆ ಬಾಂಧವ್ಯದ ಬೆಸುಗೆಯನ್ನು ಬೆಸೆಯುತ್ತಿದೆ. ಸಾಮರಸ್ಯದ ಕೊಂಡಿಯಾಗಿದೆ. ಸಹಬಾಳ್ವೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಕ್ರೀಡಾಭಿಮಾನಿಗಳೇ, ಇದು ಬಾಂಧವ್ಯ ಟ್ರೋಫಿ 2025 ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿರುವಂತಹ, ಈಗಾಗಲೇ ಅವರ ಹೆಸರನ್ನು ಹೇಳ್ತಾ ಇದ್ದೆ ನಾನು, PWD ಕಾಂಟ್ರಾಕ್ಟರ್ ಕೂಡ ಆಗಿರುವಂತಹ ಉದ್ಯಮಿಗಳಾಗಿರುವ ಜುನೈದ್ BG, ಅತ್ಯುತ್ತಮ ಸಹಕಾರಿ ವ್ಯಕ್ತಿ. ಇದೀಗ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆತ್ಮೀಯತೆಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ಜುನೈದ್ BG, PWD ಕಾಂಟ್ರಾಕ್ಟರ್, ಪುತ್ತೂರು. ಈ ಕ್ರಿಕೆಟ್ ಕೂಟಕ್ಕೆ ಅದ್ಭುತವಾಗಿ ನೀಡಿದ ಸಹಕಾರ ನಾವು ಸ್ಮರಿಸಲೇಬೇಕಾಗಿದೆ. ವೆಲ್ಕಮ್ ಜುನೈದ್ BG. ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಮತ್ತೆ ಡಾಟ್ ಬಾಲ್, ಚುಕ್ಕಿಯ ಚೆಂಡು. ಫೈನಲ್. ಯಾವ ತಂಡ ಗೆದ್ದರೂ ನೋಡುಗರು ಬಹಳಷ್ಟು ಮಂದಿ ಸೇರಿದ್ದಾರೆ. ಇಲ್ಲಿ ಫೈನಲ್ ಪಂದ್ಯ ನೋಡುಗರ ಕಣ್ಮನ ಸೆಳೆಯಬೇಕು. ಪ್ರತಿಯೊಂದು ಕ್ರೀಡಾಭಿಮಾನಿಗಳ ಮನವನ್ನು ಗೆಲ್ಲಬೇಕು. ಮೊದಲ ಓವರ್ ಮುಕ್ತಾಯಕ್ಕೆ ಒಂದು 6 ಬಿಟ್ಟು ಕೊಟ್ಟರು. 6 ಮತ್ತು ನೋ ಬಾಲ್ ಜೊತೆಯಾಗಿ 7 ಓಟವನ್ನು ಬಿಟ್ಟು ಕೊಟ್ಟರು. 12 ಚೆಂಡಿನ ಆಟ ಬಾಕಿ ಇದೆ.
12 ಚೆಂಡಿಗೆ 21 ಓಟದ ಅವಶ್ಯಕತೆ ಇದೆ. 21 runs required from 12 balls. Exactly 10.50 required run rate per over. 10.50 ಸರಾಸರಿಯಲ್ಲಿ. ಬೃಹತ್ ಶೋಧನ ದಾಳಿಗಾರಿಕಾ ವಿಭಾಗದಲ್ಲಿ ಚೇತನ ಭರಿತವಾಗಿ ಚೈತನ್ಯವಾಗಿ ದಾಳಿಗಾರಿಕೆ ಮುಂದುವರಿಸಿದ್ರು. ಬೃಹತ್ ಶೋಧನ್ ಚುಕ್ಕಿಗಳ ಶೋಧನೆ ಮಾಡಿದ್ದೆ ಆದಲ್ಲಿ, ವಿಕೆಟ್ಗಳ ಶೋಧನೆ ಆರಂಭಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೊನೆಯ ಓವರ್ ಥ್ರಿಲ್ಲಿಂಗ್ ಓವರ್ ಆಗಲಿಕ್ಕಿದೆ. 12 ಚೆಂಡುಗಳ ಮುಂದೆ 21 ಹೆಸರಾಂತ ಆಟಗಾರರು, ಈರ್ವ ದಾಂಡಿಗರು. ಒಂದೆಡೆಯಲ್ಲಿ ಲೋಕಿ, ಮತ್ತೊಂದೆಡೆಯಲ್ಲಿ ಕಡಬದ ನವೀನ್. ಈರ್ವ ಆಟಗಾರರ ಜುಗಲ್ಬಂದಿ ಮುಂದುವರಿಯಬೇಕಾಗಿದೆ. 12 ಚೆಂಡುಗಳ ಮುಂದೆ 21 ಓಟದ ಅವಶ್ಯಕತೆ ಇದೆ. 6 ಗಂಟೆ 20 ನಿಮಿಷ ಸಮಯವಾಗಿದೆ. ಸಾಯಂಕಾಲದ ಸಮಾರೋಪ ಸಮಾರಂಭದ ಅತಿಥಿ ಅಭ್ಯಾಗತರು ಮುಖ್ಯ ವೇದಿಕೆಯಲ್ಲಿ. ಇದು ಫೈನಲ್. ಶ್ರೇಷ್ಠ ದಾಳಿಗಾರಿಕೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದ ಕ್ಷೇತ್ರಪಾಲಕ ಒಂಟಿ ಓಟಕ್ಕಾಗಿ ಅವಕಾಶ ಮಾಡಿಕೊಟ್ರು. ಇನ್ನೂ ಬೇಕಿದೆ 20 ಓಟ. 11 ಚೆಂಡಿನ ಮುಂದೆ 20 ಓಟಗಳ ಅವಶ್ಯಕತೆ ಇದೆ. ಪ್ರಥಮ ಬಹುಮಾನವಾಗಿ 15,025 ಗಂಟು, ದ್ವಿತೀಯ ಬಹುಮಾನವಾಗಿ 10,025 ಗಂಟು. ಇದಕ್ಕೆ ಯಾರಿಗಿದೆ ನಂಟು ನೋಡಲೇಬೇಕಾಗಿದೆ. ಎಸೆತಗಾರಿಕೆ ದೌತ್ಯ ಮತ್ತೆ ಮುಂದುವರಿತಾ ಇದೆ. ಆಕರ್ಷಕ ಶೈಲಿ ಎಸೆತಗಾರಿಕೆ ಇಲ್ಲಿ ಬಹುತೇಕವಾಗಿ ಕ್ಯಾಚ್ ಪಡ್ಕೊಂಡ್ರು ಇಂಜಿನಿಯರ್ಸ್. ನವೀನ್ ಕಡಬ ಬಿಗ್ ವಿಕೆಟ್, ದೊಡ್ಡ ಬೇಟೆ ಇದು. ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಖಂಡಿತ ಇಲ್ಲಿ ಇರ್ತಾ ಇದ್ರೆ ಕಿಂಗ್ ಫಿಶ್ ಇನ್ ದಿ ನೆಟ್. ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್. ವಾಟ್ ಎ ವಿಕೆಟ್ ಫ್ರಮ್ ದಿ ಬೌಲರ್. ಇಟ್ಸ್ ಅ ಶೋಧನ್ ವಿಕೆಟ್ ಶೋಧನೆ ಆರಂಭಿಸಿ ಆಗಿದೆ. 10 ಚೆಂಡಿನ ಆಟ ಬಾಕಿ ಇದೆ. 10 ಚೆಂಡಿಗೆ 20 ಓಟದ ಅವಶ್ಯಕತೆ ಇದೆ. 10-20 ಯಾರಿಗೆ ಚಾಂಪಿಯನ್ ಕೈತುತ್ತೋ ನೋಡಲೇಬೇಕಾಗಿದೆ ಕ್ರೀಡಾಭಿಮಾನಿಗಳ. ಇದು ರೋಚಕ ಪಂದ್ಯ, ರೋಚಕ ರೋಮಾಂಚನಕಾರಿಯ ಫೈನಲ್ ಆಗಿಯೇ ಈ ಬಾಂಧವ್ಯ ಟ್ರೋಫಿ ಎಂದೆಂದಿಗೂ ಮರೆಯಲಾಗದಂತಹ ಅವಿಸ್ಮರಣೀಯ ಫೈನಲ್ ಆಗಲಿ. ಪಂದ್ಯವನ್ನು ವೇಗವಾಗಿ ಮುಂದುವರೆಸಿ $20 runs required from 10 balls. ಶ್ರೇಷ್ಠ ಮಟ್ಟದ ಹೊಡೆತ ಇದು. ಟೈಮಿಂಗ್ ಪರ್ಫೆಕ್ಷನ್. ವಾಟ್ ಎ ಕನೆಕ್ಷನ್ ಫ್ರಮ್ ದಿ ಬ್ಯಾಟರ್. ದ PET 11 ತಂಡದ ಬ್ಯಾಟ್ಸ್ಮನ್ ಬಾಲಕೃಷ್ಣ ಸಿಕ್ಸರ್ ಬಾರಿಸಿ ಆಗಿದೆ. ಕ್ರೀಡಾಭಿಮಾನಿಗಳೇ 6 ಓಟಗಳು ಬಂದಿದೆ. ಒಂಬತ್ತು ಚೆಂಡು ಮುಂದೆ 14 ಓಟದ ಅವಶ್ಯಕತೆ. ಕ್ಯಾಚ್ ಪಡ್ಕೊಳ್ಳತಕ್ಕಂಥ ಆಟಗಾರ ಕ್ಯಾಚ್ ಪಡ್ಕೊಂಡ್ರು. ಯು ಮಿಸ್, ಐ ಹಿಟ್. 6 ಪಡ್ಕೊಂಡ ಬಳಿಕ ಕ್ಯಾಚ್ ಪಡ್ಕೊಂಡ್ರು. ಕ್ರೀಡಾಭಿಮಾನಿಗಳೇ ಒಮ್ಮೆ ಅತ್ತ ಕಡೆ ಒಮ್ಮೆ ಇತ್ತ ಕಡೆ ಹಗ್ಗ ಜಗ್ಗಾಟ ಮಾದರಿ ಆಟ ಆರಂಭವಾಗಿದೆ. ವಿಜಯಲಕ್ಷ್ಮಿ ಎತ್ತ ಕಡೆ ಅದೇ ಪ್ರಶ್ನೆ ಆಗಿದೆ. ಒಂದೊಮ್ಮೆ 6 ಬರುತ್ತೆ ಮತ್ತೆ ವಿಕೆಟ್ ಬೀಳುತ್ತೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ರೋಮಾಂಚನಕಾರಿಯ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ ಫೈನಲ್ ಕ್ರಿಕೆಟ್. ಇಲ್ಲಿ ವಿಕೆಟ್. ಒಟ್ಟಿನಲ್ಲಿ 8 ಚೆಂಡಿನ ಆಟ ಬಾಕಿ ಇದೆ. 14 ಓಟಗಳ ಅವಶ್ಯಕತೆ ಇದೆ. ಚೆಂಡಿಗೂ ರನ್ನಿಗೂ ಇರತಕ್ಕಂತಹ ಅಂತರ 6 ಓಟಗಳ ಹೆಚ್ಚುವರಿ. 8 ಬಾಲ್ 14 ರನ್ಸ್. 6 ಓಟಗಳ ಹೆಚ್ಚುವರಿಯನ್ನು 7, 8, 9 ಹೆಚ್ಚುವರಿಗೊಳಿಸಿದ್ದೇ ಆದಲ್ಲಿ ಅದು ದಾಳಿಗಾರರ ಸಾಮರ್ಥ್ಯ. ಅದನ್ನು ಕಡಿಮೆಗೊಳಿಸಿ ಬರೇ 2 ಬಾಲ್ ಟು ಬಾಲ್ ಹೀಗೆ ಮಾಡಿಕೊಂಡು ಬಂದದ್ದಾದಲ್ಲಿ ಅದು ದಾಂಡಿಗರ ಸಾಮರ್ಥ್ಯ. ಇಷ್ಟೇ ಕ್ರಿಕೆಟ್, ಇದುವೇ ಕ್ರಿಕೆಟ್. 8 ಚೆಂಡು ಮುಂದೆ 14 ಓಟದ ಅವಶ್ಯಕತೆ ಇದೆ. 14 ರನ್ಸ್ ರಿಕ್ವೈರ್ಡ್ ಫ್ರಮ್ 8 balls. ವಾಟ್ ಎ ಮ್ಯಾಚ್. ಫೈನಲ್. ಶ್ರೇಷ್ಠ ದಾಳಿಗಾರಿಕೆ, ಅತ್ಯುತ್ತಮ ಕ್ರಿಕೆಟ್, ಸಾಂದರ್ಭಿಕ ಕ್ರಿಕೆಟ್, ಸಮಯೋಚಿತ ಕ್ರಿಕೆಟ್ ಇಲ್ಲಿ ಆಡ್ತಾ ಇದ್ದಾರೆ ಲೋಕೇಶ್. ಜೊತೆಯಾಗ ಆಟಗಾರ ಪ್ರಭಾಕರ್ ಇಲ್ಲಿ ಹೀರೋ ಆಗಬಹುದೇ ನೋಡಲೇಬೇಕಾಗಿದೆ. 7 ಚೆಂಡು ಮುಂದೆ 13 ಓಟದ ಅವಶ್ಯಕತೆ ಇದೆ. 7, 13 ಚೆಂಡಿಗೂ ರನ್ನಿಗಿರತಕ್ಕಂತಹ ಅಂತರ 6. ಚಾಂಪಿಯನ್ನರು ಯಾರು ಆ ಪ್ರಶ್ನೆ ಇದೆ. 7 ಚೆಂಡು ಮುಂದೆ 13 ಓಟಗಳ ಅವಶ್ಯಕತೆ ಇದೆ. ದಾಳಿಗಾರಿಕಾ ತುದಿಯಿಂದ ಅದೇ
ಬೃಹತ್ ಶೋಧನ್ ಅತ್ಯುತ್ತಮ ಶೈಲಿಯ ದಾಳಿಗಾರ. ಇಂಜಿನಿಯರ್ಸ್ ಪರವಾಗಿ What a spell! Golden spell from the bowler. It's a dot and delivery. ಓವರ್ ಸಂಖ್ಯೆ 2 ಮುಕ್ತಾಯ ಕಂಡಿದೆ. 6 ಚೆಂಡಿನ ಆಟ ಬಾಕಿ ಇದೆ. 6 ಚೆಂಡಿನ ಮುಂದೆ ಇನ್ನು ಬೇಕಾಗತಕ್ಕಂತಹ ಒಟ್ಟು ಮೊತ್ತ 13. 6-13. ಬಳ್ಳಾರಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಈರಯ್ಯ ಸರ್ ಅವರ ಆಗಮನವಾಗಿದೆ. ಸರ್ ಅವರಿಗೆ ಹೃತ್ಪೂರ್ವಕವಾಗಿರತಕ್ಕಂತಹ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತವರಿಗೆ ಶಾಲು ಹೊದಿಸುವುದರೊಂದಿಗೆ ಪ್ರಶಾಂತ್ ರೈ ಅವರನ್ನು ಬರಮಾಡಿಕೊಳ್ಳಬೇಕು. ಈರಯ್ಯ ಸರ್ ಸಬ್ ಇನ್ಸ್ಪೆಕ್ಟರ್ ಬಳ್ಳಾರಿ ಪೊಲೀಸ್ ಠಾಣೆ ಅವರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ. ಆಂಜನೇಯ ರೆಡ್ಡಿ ಸರ್ ಅವರಿಗೆ ಶಾಲನ್ನು ಹೊದಿಸ್ತಾ ಇದ್ದಾರೆ. ಫೈನಲ್ ಕ್ರೀಡಾಭಿಮಾನಿಗಳೇ, ನಿಮ್ಮ ಮನವನ್ನು ಗೆಲ್ಲತಕ್ಕಂಥ ಫೈನಲ್ ಇದು. 6 ಚೆಂಡು ಬಾಕಿ ಇದೆ. 13 ಓಟಗಳ ಅವಶ್ಯಕತೆ ಇದೆ. 7 ವಿಕೆಟ್ ಕೈಯಲ್ಲಿ ವಿಕೆಟ್ಗಳಿಗಿಂತಲೂ ಮಿಗಿಲಾಗಿ ದಾಳಿಗಾರ ಮಿಥುನ್ ಜವಾಬ್ದಾರಿ ನಿಭಾಯಿಸಬಹುದೇ? ಡೆಪ್ತ್ ಓವರ್ ನಿರ್ಣಾಯಕ ಓವರ್, ಆಂಗ್ಲ ಭಾಷೆಯಲ್ಲಿ ಪೆನಲ್ಟಿಮೇಟ್ ಓವರ್ ಅಂತೀವಿ. ಈ ಓವರ್ ನಿರ್ಣಾಯಕವಾಗಿ ಮಿಥುನ್ ಪಾಲಾಗ್ತಾ ಇದೆ. ಈ ಪಂದ್ಯಾಕೂಟದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಭಾಗವಹಿಸಿದಂತಹ PWD ಕಾಂಟ್ರಾಕ್ಟ್ ಕೂಡ ಆಗಿರುವಂತಹ ವೈಯಕ್ತಿಕ ಸರಣಿ ಶ್ರೇಷ್ಠ ಪಂದ್ಯ ಶ್ರೇಷ್ಠ ಈಗ ಪ್ರಶಸ್ತಿಗಳ ಪ್ರಯೋಜಕರಾಗಿ ಸಹಕರಿಸಿದಂತಹ ಜುನೈದ್ ಬಿಜಿ ಅವರನ್ನು ಒಂದು ಸ್ಮರಣಕ್ಕೆ ಹಸ್ತಾಂತರ ಮಾಡೋದು ನಾವು ಬೀಳ್ಕೊಡ್ತಾ ಇದ್ದೀವಿ. ಜುನೈದ್ ಬಿಜಿ ಅವರಿಗೆ ಈಗ ವೇದಿಕೆಯಲ್ಲಿ ಸ್ಮರಣಕ್ಕೆ ಹಸ್ತಾಂತರವಾಗಲಿಕ್ಕಿದೆ. ಮೊದಲ ಚೆಂಡು ಬಂದಿದೆ. ಮೊದಲ ಚೆಂಡಿಗೆ 1 ಓಟ ಲೆಗ್ ಬೈ ಯೊಂದಿಗೆ ಬಂದಿದೆ. ಕ್ರೀಡಾಭಿಮಾನಿಗಳೇ, 5 ಚೆಂಡಿನ ಆಟ ಬಾಕಿ ಇದೆ. 12 ಓಟದ ಅವಶ್ಯಕತೆ ಇದೆ. ಕ್ರಿಕೆಟ್ನಲ್ಲಿ ಅಸಾಧಾರಣ ಆಟಗಾರ, ಅಪ್ರತಿಮ ಕ್ರಿಕೆಟಿಗ ಲೋಕೇಶ್ ಲೋಕಿ ಪ್ರಸ್ತುತವಾಗಿ ರಾಜ್ಯದ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಜೈ ಕರ್ನಾಟಕ ತಂಡದ ಪರವಾಗಿ ಆಡತಕ್ಕಂಥ ಆಟಗಾರ. ಈ ಲೋಕಿ ಅತ್ಯುತ್ತಮ ಶೈಲಿಯ ಕ್ರಿಕೆಟ್ ಪಟು. ಇಲ್ಲಿ ಮಿಥುನ್ ಕೂಡ ಅತ್ಯುತ್ತಮ ಶೈಲಿಯ ಆಟಗಾರ. ಇರುವ ಆಟಗಾರನ್ನು ಕಟ್ಟಿ ಹಾಕಬಹುದೇ? ಮಿಥುನ್ 5 ಚೆಂಡು ಬಾಕಿ ಇದೆ. 12 ಓಟದ ಅವಶ್ಯಕತೆ ಇದೆ. ಶ್ರೇಷ್ಠ ದಾಂಡುಗಾರಿಕೆ ಫುಲ್ ಚೆಂಡಿಗೆ ದಂಡಿಸುವ ಪ್ರಯತ್ನ ಪಟ್ಟರು. ಬಹುತೇಕವಾಗಿ ಪೂರ್ಣ ಪ್ರಮಾಣವಾಗಿ ಲೋಕಿ ಸಿಕ್ಸರ್ ಬಾರಿಸಿದ್ರು. 4 ಚೆಂಡು ಮುಂದೆ 6 ಓಟದ ಅವಶ್ಯಕತೆ ಇದೆ. 6 from 4. ನಾಲ್ಕು ಚೆಂಡು ಮುಂದೆ 6 ಓಟದ ಅವಶ್ಯಕತೆ ಇದೆ. ಇಲ್ಲಿ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಇದೆ. ಅದನ್ನು ಪಡ್ಕೊಳ್ಳುವವರು ಯಾರು? ಬಹಳಷ್ಟು ಸಮಾನವಾಗಿರತಕ್ಕಂಥ ಅವಕಾಶ ಇದೆ. ದಾಳಿಗಾರ ದಾಂಡಿಗ ಇವೆಲ್ಲ ಪ್ರಶ್ನೆಗಳ ಮಧ್ಯೆ 4ಕ್ಕೆ 6 ಚಾಂಪಿಯನ್ನರು ಯಾರು? ಶ್ರೇಷ್ಠ ದಾಳಿಗಾರಿಕೆ ಇಲ್ಲೇ ಲೋಕಿ ಔಟ್. ಬಿಗ್ ಮ್ಯಾನ್ ವಾಕ್ ಬ್ಯಾಕ್ ಇಂಟು ಪೆವಿಲಿಯನ್. ವಾಟ್ ಎ ಸ್ಪೆಲ್ ಫ್ರಮ್ ಮಿಥುನ್. Absolutely magnificent. What a bowling display from the Mithun. Now big man, dangerous. Loki walk back into pavilion. 3 ball, 6 runs. ನಾನು ಚುಮ್ಮುವಿಗೆ ಆರಂಭವಾದಾಗ ಹೇಳಿದೆ, ಫೈನಲ್ ಯಾರೇ ಗೆಲ್ಲಲಿ ಬಾಂಧವ್ಯ ಟ್ರೋಫಿಯ ಅವಿಸ್ಮರಣೀಯ ಫೈನಲ್ ಆಗಲಿ. ಖಂಡಿತವಾಗಿಯೂ ನೋಡುಗರಿಗೆ ಆದಿತ್ಯವಾರದ ರಜಾ ದಿನವನ್ನು ಮಜಾ ದಿನವನ್ನಾಗಿ ಉಡಾಯಿಸತಕ್ಕಂತಹ ಅವಕಾಶ ಮಾಡಿಕೊಡ್ತಾ ಇದೆ. ಇಲ್ಲಿ 3 ಚೆಂಡು ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ, 3 ಚೆಂಡಿಗೆ 6 ಓಟ ಬೇಕಾಗಿದೆ. 5 ಗಳಿಸಿದರೆ ಟೈ, 6 ಗಳಿಸಿದರೆ ಜೈ. ಟೈಯಲ್ಲಿ ಅಂತ ಕಂಡ್ರೆ ಸೂಪರ್ ಓವರ್. 3 ball, 6 runs. What a final. Thrilling final. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಶ್ರೇಷ್ಠ ದಾಳಿಗಾರಿಗೆ ಕ್ಲೀನ್ ಬೌಲ್ಡ್. ಕ್ಯಾಂಪ್ಕೋ ಕ್ಲೀನ್ ಬೌಲ್ಡ್. ಇಂಜಿನಿಯರ್ಸ್ 11 ತಂಡಕ್ಕೆ ಮತ್ತೊಂದು ವಿಕೆಟ್ ಬರ್ತಾ ಇದೆ. PET 11 ತಂಡಕ್ಕೆ ವಿಜಯಶಾಲಿಯಾಗಲು 2 ಚೆಂಡು ಮುಂದೆ 6 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ವಾಟ್ ಎ ಫೈನಲ್. PET 11 ಹಾಗೂ ಇಂಜಿನಿಯರ್ಸ್ ಈಗಾಗಲೇ ಸ್ಕೆಚ್ ಹಾಕಿ ಆಗಿದೆ. ಬ್ಲೂ ಪ್ರಿಂಟ್ ತಯಾರಾಗಿದೆ. ಇಂಜಿನಿಯರ್ಸ್ ಬ್ಲೂ ಪ್ರಿಂಟ್ ತಯಾರಾಗಿದೆ, ಸ್ಕೆಚ್ ಹಾಕಿ ಆಗಿದೆ. ಆದರೆ ಇನ್ನೂ ಎರಡು ಇಟ್ಟಿಗೆ ಕಟ್ಟಲೇಬೇಕಾಗಿದೆ. 2 ಇಟ್ಟಿಗೆ ಮಾತ್ರ ಬಾಕಿ ಇದೆ. 2 ಇಟ್ಟಿಗೆ ಮುಂದೆ ಬೇಕಾಗಿರೋದು 6. 2 ಚೆಂಡು ಬಾಕಿ ಇದೆ. 6 ಓಟಗಳು. ಅದಕ್ಕಿಂತಲೂ ಮಿಗಿಲಾಗಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡ ತಂಡದ ವಿರುದ್ಧ ಯಾರು ಸೆಮಿಫೈನಲ್ ಸೋತಿದ್ದೀರೋ ಅವರೇ ತೃತೀಯ.
ದ್ವಿತೀಯ ಸ್ಥಾನದ ವಿರುದ್ಧ ಫೈನಲ್ ಯಾರು ಕೈ ಚೆಲ್ಲಿದ್ರು ಅವರೇ ಚತುರ್ಥ. ಇಲ್ಲಿ ಎರಡೂ ತಂಡಗಳು ಕೂಡ ನಗದು ಬಹುಮಾನಗಳಿಗಿಂತಲೂ ಮುಗಿಲಾಗಿ ಮಿರ ಮಿಂಚುವ ಟ್ರೋಫಿ ಇದೆ. ಅತ್ಯಂತ ಸುಂದರವಾಗಿರುವ ಶಾಶ್ವತ ಫಲಕಗಳು ಕಂಗೊಳಿಸ್ತಾ ಇದೆ. ಕ್ರೀಡಾಭಿಮಾನಿಗಳೇ, 2-6 ಚಾಂಪಿಯನ್ನರು ಯಾರು? 2 ಬಾಲ್ 6 runs. ವಾಟ್ ಅ ಫೈನಲ್ ಆಫ್ ಬಾಂಧವ್ಯ ಟ್ರೋಫಿ 2025 ಸೀಸನ್ 8. ಮಿಥುನ್ ಕಿರಾನ್ ಎಡಗೈ ದಾಂಡಿಗ ಕಿರಾನ್ ಇಳಿಸಿದಂತ ಚೆಂಡು ಮತ್ತೆ ಶ್ರೇಷ್ಠ ದಾಳಿಗಾರಿಕೆ. ಹ್ಯಾಟ್ರಿಕ್ ಸಾಧನೆ ಮಾಡ್ತಾ ಇದ್ದಾರೆ. ಫೈನಲ್ ನಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡ್ತಾ ಇದ್ದಾರೆ. ಇಂಜಿನಿಯರ್ಸ್ 11 ತಂಡದ ಅದ್ಭುತ ಶೈಲಿಯ ದಾಳಿಗಾರಿಕೆ. ಮಿಥುನ್ ಹ್ಯಾಟ್ರಿಕ್ ವಿಕೆಟ್ ವೀರ. ಹ್ಯಾಟ್ರಿಕ್ ವಿಕೆಟ್ ಸಾಧನೆಯಲ್ಲಿ ಬಹುಮುಖ್ಯವಾಗಿರತಕ್ಕಂಥ ಅಂಶವಾಗಿದೆ. 3 ಕೂಡ ಕ್ಲೀನ್ ಬೌಲ್ಡ್ ರೂಪದಲ್ಲಿ, ಅಂದರೆ ದಾಂಡಿಗರಿಗೆ ಕಿಂಚಿತ್ತು ಅವಕಾಶ ಇಲ್ಲ. ಅಲ್ಲಿ ವಿಕೆಟ್. ಇದು ಕ್ರಿಕೆಟ್. ಒಂದು ಚೆಂಡು ಮುಂದೆ 6 ಓಟದ ಅವಶ್ಯಕತೆ ಇದೆ. ಒಂದು ಚೆಂಡು ಮುಂದೆ 6 ಓಟದ ಅವಶ್ಯಕತೆ ಇದೆ. ಒಂದು ಚೆಂಡು ಮುಂದೆ 6 ಓಟದ ಅವಶ್ಯಕತೆ ಇದೆ. ಕೊನೆಯ ಗಳಿಗೆಯಲ್ಲಿ ಫೈನಲ್ ಪಂದ್ಯದ ವಿರೋಚಿತ ಕ್ಷಣಗಳಿಗೆ ಎರಡೂ ತಂಡಗಳಿಗೂ ಅಭಿಮಾನಿ ಬಳಗ ಬಹಳಷ್ಟಿದೆ. ಮಕ್ಕಳಿದ್ದಾರೆ, ಕಂದಮ್ಮಗಳ ಜೊತೆ ಮಹಿಳಾ ಮಣಿಯರು ಕೂಡ ಇದ್ದಾರೆ. ಇವೆಲ್ಲ ಅಭಿಮಾನಿಗಳ ಬಳಗದಲ್ಲಿ ಒಂದು ಚೆಂಡಿಗೆ 6. ಚೇತನ್ ಶರ್ಮಾ, ಜಾವೇದ್ ಮಿಯಾಂದಾದ್, ಅದೆಷ್ಟೋ ಅಂತಾರಾಷ್ಟ್ರೀಯ ಇತಿಹಾಸಗಳು, ಅದೆಷ್ಟೋ ಗಲ್ಲಿ ಕ್ರಿಕೆಟ್ ಇತಿಹಾಸಗಳು. ಇವೆಲ್ಲದರ ಮಧ್ಯೆ ಯಾವ ತಂಡ ಇಲ್ಲಿ ಫೈನಲ್ ಪಂದ್ಯದಲ್ಲಿ ಗೆದ್ದು ವಿರಾಜಮಾನವಾಗಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತದೆ? 1 ಬಾಲ್ 6 runs. ವಾಟ್ ಎ ಮ್ಯಾಚ್! 6 ಹೊಡೆದು ಮ್ಯಾಚ್ ಫಿನಿಶ್ ಮಾಡಿದ್ದೆ. ಅದರಲ್ಲಿ ಭಾನುಪ್ರಕಾಶ್ ಆಚಾರ್ಯ ಅವರಿಂದ 10 ಗ್ರಾಂ ಬೆಳ್ಳಿಯ ನಾಣ್ಯ ಪ್ರೋತ್ಸಾಹವಾಗಿ ಬರ್ತಾ ಇದೆ. ಆ ದಾಂಡಿಗನಿಗೆ PET 11 ಪರವಾಗಿ ಕೊನೆಯ ಚೆಂಡು. ದಟ್ಸ್ ಇಟ್. ಇಂಜಿನಿಯರ್ಸ್ 11 ಆನ್ ಬೈ 5 ವಿಕೆಟ್ಸ್. ವಾಟ್ ಅ ವಿಕ್ಟರಿ ಆನ್ ಬೈ 5 runs. 5 ಓಟಗಳ ಅಂತರದಲ್ಲಿ ಇಂಜಿನಿಯರ್ಸ್ 11 ತಂಡ ಇಲ್ಲಿ ಗೆದ್ದುಕೊಂಡಿದೆ. ಖಂಡಿತವಾಗಿಯೂ ಅಭಿನಂದನೆಗಳು. ಇಂಜಿನಿಯರ್ಸ್ 11 ಆರ್ ದಿ ಚಾಂಪಿಯನ್ಸ್ ಆಫ್ ಬಾಂಧವ್ಯ ಟ್ರೋಫಿ 2025 and PET 11 runner up and ವರ್ತಕರ 11 third place and also Camco 11 4th place. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಎಸ್ ಆದರಣೀಯರೇ, ಬಾಂಧವ್ಯ ಟ್ರೋಫಿ 2025 ಮುಕ್ತಾಯವನ್ನ ಕಂಡಿದೆ. ಇದೀಗ ಸಮಾರೋಪ ಸಮಾರಂಭದಲ್ಲಿ ನಾವುಗಳಿದ್ದೇವೆ. ಎಲ್ಲರ ನಿರೀಕ್ಷೆಯೇ ಬೇರಾಗಿತ್ತು, ಆದ್ರೆ ಆದದ್ದೇ ಬೇರೆ. ಇಂಜಿನಿಯರ್ ಅಸೋಸಿಯೇಷನ್ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸುವುದರೊಂದಿಗೆ ಬಾಂಧವ್ಯ ಟ್ರೋಫಿ 2025 PET 11 ಹ್ಯಾಟ್ರಿಕ್ ಸಾಧನೆಗೆ ಬ್ರೇಕ್ ಹಾಕಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದ ಇಂಜಿನಿಯರ್ ಅಸೋಸಿಯೇಷನ್ ಪ್ರಮೋದ್ ಅವರ ನೇತೃತ್ವದಲ್ಲಿ ಅತ್ಯಂತ ಅದ್ಭುತವಾದ ನಿರ್ವಹಣೆಯೊಂದಿಗೆ ನಿರೀಕ್ಷೆಗೆ ಮೀರಿದ ಫಲಿತಾಂಶದೊಂದಿಗೆ ಬಾಂಧವ್ಯ ಟ್ರೋಫಿ 2025 ಚಾಂಪಿಯನ್ ಆಗಿ ಮೂಡಿ ಬಂದಿದೆ. ಒನ್ಸ್ ಅಗೈನ್ ಅಭಿನಂದನೆಗಳು. ಅದು ಇಂಜಿನಿಯರ್ ಅಸೋಸಿಯೇಷನ್ ನ ಎಲ್ಲ ಆಟಗಾರರಿಗೆ, ತಂಡವನ್ನ ಲೀಡ್ ಮಾಡಿದ ಪ್ರಮೋದ್ ಕುಮಾರ್ PWD ಇಂಜಿನಿಯರ್ ಇವರಿಗೆ. ಸೊ ಬೆಟರ್ ಲಕ್ PET 11 ಪುತ್ತೂರು. ಕಳೆದ 2 ಸೀಸನ್ ಅಲ್ಲಿ ಚಾಂಪಿಯನ್, ಈ ಸೀಸನ್ ಅಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಗೆ ತೃಪ್ತಿ ಪಟ್ಟುಕೊಂಡಿರುವ ರೋಚಕ ತಿರುವಿನೊಂದಿಗೆ ಸಾಗಿದ ಅಂತಿಮ ಪಂದ್ಯಾಟದಲ್ಲಿ ಸಿವಿಲ್ ಅಸೋಸಿಯೇಷನ್, ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ಅದ್ಭುತವಾದ ನಿರ್ವಹಣೆಯ ಮೂಲಕ ರೋಚಕ ಫಲಿತಾಂಶಕ್ಕೆ ಸಾಕ್ಷಿಯಾಗಿ ಇದೀಗ ಪಂದ್ಯಾಟ ಇಲ್ಲಿಗೆ ಮುಕ್ತಾಯವನ್ನ ಕಂಡಿದೆ. ಎಲ್ಲ ತೀರ್ಪುಗಾರರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕ್ರಿಕೆಟ್ ಪಂದ್ಯಾಟದ ಹಿರಿಯ ತೀರ್ಪುಗಾರರಾಗಿರುವ ಅನಿಲ್ ತೆಂಕಿಲ, ಚಿದಾನಂದ ಪಡ್ಡಾಯೂರು, ಸುಜನ್ ಮೇಘಸ್ ಸಾಮೆತಡ್ಕ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಆದರಣೀಯರೇ, ಶ್ರೀಯುತ ಅನಿಲ್ ತೆಂಕಿಲ, ಚಿದಾನಂದ ಪಡ್ಡಾಯೂರು, ಸುಜನ್ ಮೇಘ ಸಾಮೆತ್ತಡಕ ದಯವಿಟ್ಟು ತುರ್ತಾಗಿ ವೇದಿಕೆಗೆ ಬರಬೇಕು ಎಲ್ಲ ಆಟಗಾರರು. ಇಂಜಿನಿಯರ್ ಅಸೋಸಿಯೇಷನ್, ಪಿಟಿ 11, ಕ್ಯಾಂಪ್ಕೋ 11, ವರ್ತಕರ ಸಂಘ ಪುತ್ತೂರು, ಈ 4 ತಂಡ ಮತ್ತು ಇತರ ತಂಡದ ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇದೀಗ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಅತ್ಯಂತ ಚುಟುಕಾಗಿ ನಡೆಯುತ್ತೆ. ಅದರಿಂದ ನಿಮ್ಮೆಲ್ಲರ ಸಹಕಾರ 15 ನಿಮಿಷಗಳಲ್ಲಿ ಈ ಸಮಾರಂಭವನ್ನ ಮುಗಿಸುವ ಹೊಣೆ ನಮ್ಮದು. ಎಲ್ಲ ಆಟಗಾರರೇ ವೇದಿಕೆಯ ಮುಂಭಾಗಕ್ಕೆ ಬನ್ನಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಬಾಂಧವ್ಯ ಟ್ರೋಫಿ 2025 ಅಂತಿಮ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತರು. ಈ ಅಧ್ಯಕ್ಷತೆಯನ್ನ ವಹಿಸಿಕೊಂಡವರು ಡಾಕ್ಟರ್ UP ಶಿವಾನಂದ್, ಆಡಳಿತ ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆ ಪುತ್ತೂರು. ಶ್ರೀಯುತ ತಿಮ್ಮಪ್ಪ ನಾಯಕ್, ಸರ್ಕಲ್ ಇನ್ಸ್ಪೆಕ್ಟರ್ ಸುಳ್ಯ. ಅವಿನಾಶ್ ASI ಮುಪ್ಪಿನಂಗಡಿ. ಜಂಬುರಾಜ್ PSI ಪುತ್ತೂರು ಸಂಪ್ಯಾಟಾಣೆ. ಆಂಜನೇಯ ರೆಡ್ಡಿ, ಪೊಲೀಸ್ ಉಪನಿರೀಕ್ಷಕರು ಪುತ್ತೂರು ನಗರ ಠಾಣೆ. ಶ್ರೀಯುತ ಮನೋಹರ್, ಉದ್ಯಮಿಗಳು ಪುತ್ತೂರು. ಈರಯ್ಯ, ಪೊಲೀಸ್ ಉಪನಿರೀಕ್ಷಕರು ಬೆಳ್ಳಾರೆ. ಈ ತುಂಬ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇದೀಗ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ತೀರ್ಪುಗಾರರಾಗಿರುವ ಅನಿಲ್ ತೆಂಕಿಲ, ಚಿದಾನಂದ ಪಡ್ಡಾಯೂರು, ಸುಜನ್ ಮೇಘ ಸಾಮೆತ್ತಡ್ಕ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ಆರಂಭ ಮಾಡುತ್ತಿದ್ದೇವೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಪುತ್ತೂರು ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ 34 ಇಲಾಖೆಗಳು ಸಕ್ರಿಯವಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿವೆ. ಅಂತಹ 16 ಇಲಾಖೆಗಳನ್ನ ಸೇರಿಸಿಕೊಂಡು ಪ್ರತಿ ವರ್ಷ ಬಾಂಧವ್ಯ ಟ್ರೋಫಿ ಎನ್ನುವ ಮೂಲಕ ಇಲಾಖೆಗಳ ಮಧ್ಯೆ ಬಾಂಧವ್ಯವನ್ನ ಬೆಸೆಯುವಂತ ಒಂದು ಅದ್ಭುತ ಕ್ರೀಡಾ ಸಂಘಟನೆಗೆ ಬಾಂಧವ್ಯ ಟ್ರೋಫಿ 2025. ಸ್ಕರಿಯಾ MA, ಫಾರೂಕ್ ಶೇಖ್ ಮುಕ್ವೆ, ಪ್ರಶಾಂತ್ ರೈ, ಈ 3 ಅಮರ್ ಅಕ್ಬರ್ ಅಂತೋನಿ ಸೌಹಾರ್ದತೆಯ ನಡಗೆಯಲ್ಲಿ ವಿಶೇಷವಾಗಿ ಬಾಂಧವ್ಯದ ಬೆಸುಗೆಯನ್ನ ಬೆಸೆಯುವ ಬಾಂಧವ್ಯ ಟ್ರೋಫಿ ಈ ಸಂಘಟನೆಯ ಮೂಲಕ ಅತ್ಯಂತ ಅದ್ಭುತ ಕಾರ್ಯಕ್ರಮಕ್ಕೆ ಇವತ್ತು ಸಾಕ್ಷಿಯಾಗಿ ಬೆಳಗ್ಗೆ 8 ಗಂಟೆಯಿಂದ ಆರಂಭಗೊಂಡು ಶ್ರೀಯುತ ಪ್ರಮೋದ್, ಅಧ್ಯಕ್ಷರು, ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು ತಾಲೂಕು ಚಾಂಪಿಯನ್ ಪಟ್ಟದ ಯಶಸ್ಸಿನ ರುಬಾರಿ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎದುರು ಭಾಗದಲ್ಲಿರುವ ಎಲ್ಲ ಟ್ರೋಫಿಗಳ ಪ್ರಾಯೋಜಕರಾಗಿರುವ ಪುತ್ತೂರಿನ ಪ್ರತಿಷ್ಠಿತ ಸಂಸ್ಥೆ ಪ್ರೇಮ ಬೇಕರಿ ದರ್ಬೆ ಪುತ್ತೂರು, ಇದರ ಮಾಲಕರ ಸುಪುತ್ರಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್, ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಶ್ರೀಮತಿ ರಶ್ಮಿ, ಪ್ರಶಾಂತ್ ರೈ ಇವರಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ. ರಕ್ಷಾ ಪ್ರಶಾಂತ್ ರೈ ಇವರಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ತೀರ್ಪುಗಾರರಿಗೆ ಮತ್ತು ವೀಕ್ಷಕ ವಿವರಣೆಕಾರರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು. PT 11 ಇದರ ತಂಡದ ನೇತೃತ್ವವನ್ನ ವಹಿಸಿಕೊಂಡಿರುವ ಪ್ರಕಾಶ್ ಡಿಸೋಜ, ದೈಹಿಕ ಶಿಕ್ಷಣ ನಿರ್ದೇಶಕರು, ಸೀಕ್ರೆಟ್ ಹಾರ್ಟ್ ಮಡಂತ್ಯಾರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಿವಿಲ್ ಅಸೋಸಿಯೇಷನ್ ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುವ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಶ್ರೀಯುತ ಪ್ರಮೋದ್ ಕುಮಾರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ನೀವು ಬೇಗ ಬಂದ್ರೆ 15 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ. ದಯವಿಟ್ಟು ಎಲ್ಲ ತಂಡದ ಆಟಗಾರರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಅಮರ್ ಅಕ್ಬರ್ ಅಂತೋನಿ, ಸ್ಕರಿಯಾ, ಫಾರೂಕ್ ಶೇಖ್, ಪ್ರಶಾಂತ್ ರಾಯ್ ಅತಿಥಿಗಳಿಗೆ ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮೊದಲಾಗಿ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಮೊದಲಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳಿಗೆ ಶಾಲು ಪುಷ್ಪದೊಂದಿಗೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ.
ಸೊ ಇಂಜಿನಿಯರ್ ಅಸೋಸಿಯೇಷನ್, ಪಿಟಿ 11 ಪುತ್ತೂರು, ಕ್ಯಾಂಪ್ಕೋ 11 ಪುತ್ತೂರು, ವರ್ತಕ ಸಂಘ ಪುತ್ತೂರು, ಇದರೆಲ್ಲ ಆಟಗಾರರು ಕೂಡ ತಕ್ಷಣ ವೇದಿಕೆ ಮುಂಭಾಗದಲ್ಲಿ ಒಂದು ಲೈನ್ ಅಪ್ ಮಾಡಿ ಒಂದೊಂದು ಚೇರ್ ಹಾಕಿ ಕುಳಿತುಕೊಂಡ್ರೆ ನೋಡ್ಲಿಕ್ಕೂ ಚಂದ ಆಗತ್ತೆ. ಜೊತೆಗೆ ಬಹುಮಾನದ ಟ್ರೋಫಿಯನ್ನ ಪಡೆದುಕೊಳ್ಳಲಿಕ್ಕೆ ಬರುವುದಕ್ಕೂ ಒಂದು ಘನ ಗಾಂಭೀರ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ನೀವಾಗೆ ಚೇರ್ ತಗೊಳ್ಳಿ, ದಯವಿಟ್ಟು ಕುಳಿತುಕೊಳ್ಳಿ ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳಿಗೆ ಸ್ಕರಿಯಾ ಎಂಎ, ಫಾರೂಕ್ ಶೇಖ್ ಮುಖ್ಯ, ಪ್ರಶಾಂತ್ ರೈ, ಈ ಕಾರ್ಯಕ್ರಮದ ಸಂಘಟಕರು ಶಾಲು, ಹಾರ, ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಆಟಗಾರರು ಬೆಳಗ್ಗೆ ಯಾವ ರೀತಿ ಉದ್ಘಾಟನಾ ಸಮಾರಂಭದಲ್ಲಿ ಕುಳಿತು ಬಿಸಿಲಿನಲ್ಲಿ ನಮ್ಮ ಜೊತೆಯಾಗಿದ್ದೀರಿ, ಈಗ ನೆರಳಿದೆ, ತಂಪು ಇದೆ, ವೇದಿಕೆ ಮುಂಭಾಗದಲ್ಲಿ ಆಸನವನ್ನ ಸ್ವೀಕಾರ ಮಾಡಿ ಕುಳಿತುಕೊಳ್ಳಬೇಕು. ಮುಂದಿನ ವರ್ಷದ ಬಾಂಧವ್ಯ ಟ್ರೋಫಿ 2026 ಈ ಪಂದ್ಯಾಟದಲ್ಲೂ ಕೂಡ ನಿಮ್ಮದ್ದು ಇದೇ ರೀತಿಯ ಸಹಕಾರ ಬೇಕು ಅನ್ನುವ ಆಶಯದೊಂದಿಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ಆರಂಭ ಮಾಡುತ್ತಾ ನಮ್ಮ ಲೈಟಿಂಗ್ಸ್ ವಿಭಾಗದವರು ಉಪಸ್ಥಿತರಿದ್ರೆ ದಯವಿಟ್ಟು ಒಮ್ಮೆ ನಮ್ಮ ಜೊತೆ ಬಂದು ಸೇರಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಧರಣಿಯರೇ ಸ್ಕರಿಯಾ ಎಂಎ, ಫಾರೂಕ್ ಶೇಖ್ ಮುಖ್ವೆ, ಪ್ರಶಾಂತ್ ರೈ, ಇದು ಪುತ್ತೂರಿನ ಅಮರ್ ಅಕ್ಬರ್ ಅಂತೋನಿ. ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು, ವಿವಿಧ ಇಲಾಖೆಗಳು ಪುತ್ತೂರು ಇದರ ಸಹಭಾಗಿತ್ವದಲ್ಲಿ 8ನೇ ವರುಷದ ನಾಕ್ಔಟ್ ಮಾದರಿಯ 16 ತಂಡಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭದಲ್ಲಿ ನಾವುಗಳಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳನ್ನ ಸ್ವಾಗತಿಸಬೇಕು ಅನ್ನುವ ಕೋರಿಕೆ ಪ್ರಶಾಂತ್ ರೈ, ಸಂಘಟಕರು ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಇವರಲ್ಲಿ ವಿನಂತಿ. ಬಾಂಧವ್ಯ ಫ್ರೆಂಡ್ಸ್ ಪುತ್ತೂರು ಮತ್ತು ವಿವಿಧ ಇಲಾಖೆಗಳ ಪುತ್ತೂರು ಸಹಭಾಗಿತ್ವದಲ್ಲಿ 8ನೇ ವರ್ಷದ ನಾಕ್ಔಟ್ ಮಾದರಿಯ 16 ತಂಡಗಳ ಓವರ್ ಕ್ರಿಕೆಟ್ ಪಂದ್ಯಾಟವನ್ನು ಇಲಾಖೆಗಳು ಮತ್ತು ಸಹಕಾರದಿಂದ ಸೇರಿ ಈ ಒಂದು ಕ್ರೀಡೆಯನ್ನು ಬೆಳಗಿನಿಂದ ಈ ಒಂದು ವಿವೇಕಾನಂದ ಕಾಲೇಜು ಮೈದಾನದಲ್ಲಿ ನಾವು ಕೊಂಡು ಬಂದಿರುತ್ತೇವೆ. ಬಹುಶಃ ಇಂದು ಕೊನೆಯ ಘಟ್ಟಕ್ಕೆ ಅಂದರೆ ಕೊನೆಯ ಘಟ್ಟಕ್ಕೆ ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಅತ್ಯಂತ ರಣರೋಚಕವಾದ ರೀತಿಯಲ್ಲಿ ನಡೆದಂತಹ ಫೈನಲ್ ಪಂದ್ಯಾಟ. ಈ ಒಂದು ಸಮಾರೋಪ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಕೇಳಿಕೊಂಡಾಗ ಸತತ 8 ವರ್ಷದಿಂದ ನಮ್ಮೊಂದಿಗೆ ಈ ಕ್ರಿಕೆಟ್ ಪಂದ್ಯಾಟದ ಲೈವ್ ಒದಗಿಸಿ ಅದರ ಜೊತೆಗೆ ಪ್ರತಿ ವರ್ಷವೂ ನಮ್ಮನ್ನು ಹುರಿದುಂಬಿಸುವಂತಹ ಸುದ್ದಿ ಸಮೂಹ ಸಂಸ್ಥೆಗಳು ಪುತ್ತೂರು, ಇದರ ಆಡಳಿತ ಶ್ರೀ ಯುಪಿ ಶಿವಾನಂದ್ ಸರ್ ಅನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಅದೇ ರೀತಿ ನಮ್ಮ ಪ್ರೀತಿಯ ಒಗ್ಗಟ್ಟು ಸುಳ್ಯದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಫೈನಲ್ ಪಂದ್ಯಾಟದ ಸಂಪೂರ್ಣ ವೀಕ್ಷಣೆಯನ್ನು ಮಾಡಿ ತುರ್ತು ಕೆಲಸವಿದ್ದರೂ ಸಮಾರೋಪ ಸಮಾರಂಭವನ್ನು ಮುಗಿಸಿಯೇ ಹೋಗಬೇಕು ನಮ್ಮ ಎಂಬ ಕೇಳಿಕೆಯನ್ನು ಈಡೇರಿಸಿದಂತಹ ಆತ್ಮೀಯ ಸರ್ ಆದಂತಹ ತಿಮ್ಮಪ್ಪ ನಾಯ್ಕ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪಂದ್ಯದ ವೀಕ್ಷಣೆಯನ್ನು ಮಾಡಿದಂತಹ ನಮ್ಮ ಪ್ರೀತಿಯ ಪೊಲೀಸ್ ಉಪನಿರೀಕ್ಷಕರು ಉಪ್ಪಿನಂಗಡಿ ಶ್ರೀ ಅವಿನಾಶ್ ಸರ್ ಅನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿ
ಸುಳ್ಯ ಠಾಣೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ, ಸುಳ್ಯ ಅಂದ್ರೆ ಮೊದಲು ಸುಳ್ಯ, ಈಗ ಬೆಲ್ಲಾರೆ ಠಾಣೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದಂಥ ಶ್ರೀ ಈರಯ್ಯ ಸರ್ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿ ಇನ್ನೋರ್ವರು ನಮ್ಮ ಹತ್ತಿರದ ಠಾಣೆಯ ಅಂದರೆ ಪುತ್ತೂರು ಗ್ರಾಮಾಂತರ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದಂಥ ಶ್ರೀ ಜಂಬುರಾಜ್ ಮಹಾಜನ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮಾತಿನಲ್ಲಿ ಎಲ್ಲರನ್ನೂ ಮಾಡುವಂತಹ ಚಾಕಚಕ್ಯತೆ ಇರುವಂತಹ ನಮ್ಮ ಪುತ್ತೂರು ನಗರ ಠಾಣೆಯ ಪೊಲೀಸ್ ಉಪನಿರೀಕ್ಷಕರು ಶ್ರೀ ಆಂಜನೇಯ ಸರ್ ಅನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಯುವ ಉದ್ಯಮಿ ಶ್ರೀ ಮನೋಹರ್ ರೈ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮವು 8 ವರ್ಷದಿಂದ ನಡಿಬೇಕಾದಿದ್ರೆ ಇದಕ್ಕೆ ನಮಗೆ ಬಾಂಧವ್ಯ ಟ್ರೋಫಿಯನ್ನು ಕೊಡುಗೆ ಮಾಡುವಂತ ವಿನೋದ್ ಮಾಲಕರು ಪ್ರೇಮ ಬೇಕರಿ ಪುತ್ತೂರು ಅವರ ಸುಪುತ್ರಿಯಾದಂಥ ಶ್ರೀ ಅಮೃತ ಮೇಡಮ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿ ಪಂದ್ಯಾಟದಲ್ಲಿ ಫೈನಲ್ಗೆ ಹೋದಂಥ 2 ತಂಡದ ನಾಯಕರಾದಂಥ ನಮ್ಮ ಪಂದ್ಯಾಟಕ್ಕೆ ಅತ್ಯಂತ ಒಂದು ಪ್ರೋತ್ಸಾಹವನ್ನು ನೀಡುವಂಥ ಶ್ರೀ ಪ್ರಮೋದ್ ಸರ್, ಅದೇ ರೀತಿ ಪ್ರಕಾಶ್ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಈ ಕ್ರಿಕೆಟ್ ಪಂದ್ಯ ನೆರವೇರಬೇಕಂದ್ರೆ ಇದರಲ್ಲಿ ಮುಖ್ಯವಾಗಿ ಅಂಪೈರ್ಸ್, ಸ್ಕೋರರ್ಸ್ ಮತ್ತು ಈ ಕಾರ್ಯಕ್ರಮದ ನಿರೂಪಕರು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಎಲ್ಲರಿಗೂ ಒಂದೇ ಮಾತಲ್ಲಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಇಷ್ಟು ಹೊತ್ತು ಕಾರ್ಯಕ್ರಮದ ವೀಕ್ಷಣೆ ಮತ್ತು ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲರಿಗೂ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ನನಗೆ ಈ ಅವಕಾಶಕ್ಕಾಗಿ ವಂದಿಸುತ್ತಾ ನಮಸ್ತೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಮಹಾಲಿಂಗ ನಾಯಕ್, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸುಳ್ಯ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ನಮಸ್ಕಾರ. 8ನೇ ವರ್ಷದ ನಾಕೌಟ್ ಮಾದರಿಯ ಬಾಂಧವ್ಯ ಟ್ರೋಫಿಯ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವ ಸುದ್ದಿ ಸಮೂಹ ಸಂಸ್ಥೆಯ UP ಶಿವಾನಂದರವರೇ, ವೇದಿಕೆಯಲ್ಲಿರುವ ಎಲ್ಲ ನೆಚ್ಚಿನ PSI ರವರೇ, ಪ್ರಮೋದ್ರವರೇ, ಪ್ರೇಮ ಬೇಕರಿಯ ಮಾಲೀಕರ ಮಗಳಾದ ಮೇಡಮ್ರವರೇ, ಅಂಪೈರ್ ಅವರೇ, ಸೇರಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳು, ಸುಮಾರು 8 ವರ್ಷಗಳಿಂದ ಬಾಂಧವ್ಯ ಟ್ರೋಫಿಯು ಯಾವುದೇ ಅಡೆತಡೆ ಇಲ್ಲದೆ ನಡೀತಾ ಇದೆ. ಇದನ್ನು ನಡೆಸುತ್ತಿರುವವರು ನಮ್ಮ ಪೊಲೀಸ್ ಇಲಾಖೆಯ 2 ಅಧಿಕಾರಿಯವರೊಟ್ಟಿಗೆ ಇನ್ನೊಬ್ಬ ಫಾರೂಕ್ ಶೇಖ್ ಮುಖ್ಯವರು ಕೂಡ ಸೇರಿಕೊಂಡಿದ್ದಾರೆ. ಇದನ್ನು ಯಥಾವತ್ತವಾಗಿ ನಡೆಸಿಕೊಂಡು ಬರೋದು ಕಷ್ಟದ ಕೆಲಸ. ಆದರೂ ಕೂಡ ಈ ಒಂದು ಉತ್ತಮ ಕ್ರಿಕೆಟನ್ನು ಸ್ಕರಿಯಾ ಪ್ರಶಾಂತ್ ಮತ್ತು ಫಾರೂಕ್ ಶೇಖ್ ಅವರು ಯಶಸ್ವಿಯಾಗಿ 8 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರು ಮುಂದಿನ ದಿನಗಳಲ್ಲಿ ಕೂಡ ಇದರಿಂದ ಉತ್ತಮ ಮಟ್ಟದ ಇನ್ನಿತರ ಹೆಚ್ಚಿನ ಟೀಮ್ಗಳೊಂದಿಗೆ ಕ್ರಿಕೆಟನ್ನು ನಡೆಸಲಿ. ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಟವಾಡಿದಂಥ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಲಿ ಅಂತ ಹೇಳ್ತಾ, ಇವರಿಗೆ ಈ ಕ್ರಿಕೆಟನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಡೆಸಲಿಕ್ಕೆ ಆ ಶಕ್ತಿಯನ್ನು ನಮ್ಮ ಮಾಲಿಂಗೇಶ್ವರ ದೇವರು ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ಜಂಬುರಾಜ್ ಮಹಾಜನ್ PSI ಸಂಪ್ಯ
ಮೌನವಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. 2 ಮಾತುಗಳು PSI ಜಂಬುರಾಜ್ ಮಹಾಜನ್, PSI ಸಂಪ್ಯ ಇವರಿಂದ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳು, ಅಧ್ಯಕ್ಷರು ಮತ್ತು ಕ್ರಿಕೆಟ್ ಟೀಮ್ನ ಸದಸ್ಯರು ಮತ್ತು ಆಯೋಜಕರು, ಸುಮಾರು 8 ವರ್ಷಗಳಿಂದ ನಮ್ಮ ಸ್ಕರಿಯಾ, ಫಾರೂಕ್ ಮತ್ತು ಪ್ರಶಾಂತ್ ರೈ ಅವರು ತುಂಬ ಅತ್ಯುತ್ತಮವಾಗಿ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಸರ್ಕಾರಿ ಕೆಲಸದ ನಿಮಿತ್ತ ಒತ್ತಡ ಜಾಸ್ತಿ ಆಗಿರುತ್ತೆ, ರಜೆಗಳಿರಲ್ಲ ಅಥವಾ ಇನ್ನಿತರ ಒಂದು ಎಂಟರ್ಟೈನ್ಮೆಂಟು ಇರೋದಿಲ್ಲ. ಸೊ ಹಾಗಾಗಿ ಆ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಅಥವಾ ಇನ್ನೊಂದು ರೀತಿಯ ಸರ್ಕಾರಿ ನೌಕರು, ಎಲ್ಲ ಇಲಾಖೆಗಳ ನೌಕರರು ದಿನ ಸೇರಿಕೊಂಡು ಈ ಪಂದ್ಯಾಟದಲ್ಲಿ ಪಾಲ್ಗೊಂಡು ನಮ್ಮ ಕೆಲಸದ ಒತ್ತಡವನ್ನು ಸ್ವಲ್ಪ ಸಮಯ ದೂರ ಮಾಡೋದಕ್ಕೆ ಇದೊಂದು ಅತ್ಯುತ್ತಮ ವೇದಿಕೆಯನ್ನು ಪ್ರತಿ ವರ್ಷ ಈ 3 ಜನ ನಿರ್ಮಿಸಿ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ಎಲ್ಲ ಟೀಮ್ನವರು ಕ್ರೀಡಾ ಮನೋಭಾವನೆಯಿಂದ ಈ ಪಂದ್ಯಾಟವನ್ನು ಆಡಿ ಕಾರ್ಯಕ್ರಮವನ್ನು, ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ್ರು. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಇನ್ನೂ ಕೂಡ ವಿಜೃಂಭಣೆಯಿಂದ ಚೆನ್ನಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿ ಅಂತ ಈ 3 ಜನಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲ ಟೀಮ್ನವರು ಕೂಡ ಯಾರು ಗೆದ್ದವರಿದ್ದೀರಾ, ಯಾರು ಸೋತವರಿದ್ದೀರಾ, ಯಾವುದನ್ನು ಕೂಡ ಅಷ್ಟೊಂದು ಬೇಜಾರಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕ್ರೀಡಾ ಮನೋಭಾವದಿಂದ ಆಡಿದ್ದೀರಾ. ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ, ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ 2 ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಕ್ರೀಡಾ ಆಯೋಜಕರು ಮತ್ತು ತಮಗೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕೃತಜ್ಞತೆಗಳು ಶ್ರೀಯುತ ಜಂಬುರಾಜ್ ಮಹಾಜನ್ ಇವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸಿದ ಬಾಂಧವ್ಯ ಟ್ರೋಫಿ 2025 ಚಾಂಪಿಯನ್ ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುವ ಶ್ರೀಯುತ ಪ್ರಮೋದ್ ಕುಮಾರ್, ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು ತಾಲೂಕು ಇದರ ಅಧ್ಯಕ್ಷರು, 2 ಮಾತುಗಳಿಂದ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸುದ್ದಿ ಮಾಧ್ಯಮದ ಡಾಕ್ಟರ್ ಶಿವಾನಂದ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಅಧಿಕಾರಿ ಅತಿಥಿಗಳೇ, ಹಾಗೂ ನಡೆದಿರುವಂಥ ಎಲ್ಲ ನಿರ್ಣಾಯಕ ಹಾಗೂ ಈ ಪಂದ್ಯದ ಆಯೋಜನೆ ಮಾಡಿರುವಂತಹ ಎಲ್ಲ ಸಂಘಟಕರೇ, ಹಾಗೂ ನಡೆದಿರುವಂಥ ಎಲ್ಲ ಕ್ರೀಡಾಭಿಮಾನಿ ಕ್ರಿಕೆಟ್ ಆಟಗಾರರೇ, ಇವತ್ತು ಇನ್ನೇನು ಕತ್ಲ ಆವರಿಸಿದೆ, ಪ್ರಶಸ್ತಿ ಪಡ್ಕೊಂಡು ಮನೆಗೆ ಹೋಗುವಂಥ ತವಕದಲ್ಲೆಲ್ಲ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಬೆಳಿಗ್ಗೆ ಆಗಲೇ ಮಾತಾಡಿ ಆಗಿದೆ. ನಾವು ಎಲ್ಲರ ಆಶೆ ಇದ್ದಿದ್ದು ಇವತ್ತು ಕ್ರಿಕೆಟ್ ಅಲ್ಲ, ಏನು ಈ ಬಾಂಧವ್ಯ ಎಂಬ 3 ಅಕ್ಷರದ ಪದವನ್ನು ಬಳಸಿದ್ದಾರೆ. ಆ ಬಾಂಧವ್ಯ ಜೀವನ ಪೂರ್ತಿ ನಮ್ಮಲ್ಲಿ ಉಳಿಬೇಕು. ಸೌಹಾರ್ದತೆ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ನಾವು ಸೌಹಾರ್ದತೆಯನ್ನು ಸಾರುವಂಥ ಕೆಲಸವನ್ನು ಮಾಡುವ ಈ ಅಧಿಕಾರಿಗಳು ಯಾವಾಗ ಸೌಹಾರ್ದತೆಯನ್ನು ಬೆಳೆಸ್ಕೊಳ್ತಾರೆ, ಆಗ ಎಲ್ಲ ನಾಗರಿಕರಿಗೆ ಕೂಡ ಆ ಭಾವನೆ ತನ್ನಿಂತಾನೆ ಬರ್ತದೆ. ಆ ನಿಟ್ಟಿನಲ್ಲಿ ಉತ್ತಮ ಕೆಲಸವನ್ನು ಮಾಡ್ತಿರುವಂತಹ ನಮ್ಮ ಎಲ್ಲ 3 ತ್ರಿಮೂರ್ತಿಗಳು ಆಯೋಜಕರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕ ಅಭಿನಂದಿಸುತ್ತಾ, ಮುಂದೆ ದಿನ 8 ಅಂದರೆ ಈಗಾಗಲೇ ಕ್ಲೋಸ್ ಆಗಿದೆ, ರೌಂಡ್ ಕ್ಲೋಸ್ ಆಯಿತು. ಇನ್ನೂ ಆ ಕ್ಲೋಸ್ ಮುಂದೆ ಹೋಗ್ತಾ 8 ಮುಂದುವರಿತಾ ಹೋಗಲಿ. 8ರ ಗಂಟಿನೊಳಗೆ ನಮ್ಮ ಈ ಇಡೀ ಜೀವನ ಅತ್ಯಂತ ಭದ್ರವಾಗಿ ನೆರವೇರಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಹಾಗೆ ಈ ಪಂದ್ಯಾಟವನ್ನು ನಾವು ಚಾಂಪಿಯನ್ ಆಗಿದೆ ಕೂಡ ಅತ್ಯಂತ ಸಂತೋಷ ಪಡ್ತೇನೆ. ಆಡಿದಂಥ ಎಲ್ಲ ಆಟಗಾರರಿಗೆ, ಕ್ರೀಡಾ ಸ್ಫೂರ್ತಿಯನ್ನು ಮಾಡಿದಂಥ ಎಲ್ಲ ಆಟಗಾರರಿಗೆ ನಾನು ಅಭಿನಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀಯುತ ಗೀರಯ್ಯ PSI ಬೆಳ್ಳಾರೆ ಇವರು ಮೌನವಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ಅವಿನಾಶ್ PSI ಉಪ್ಪಿನಂಗಡಿ ಇವರು ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮದ ಬಗ್ಗೆ 2 ಮಾತಿನ ಶುಭ ಹಾರೈಕೆ.
ಎಸ್ ಮೌನವಾಗಿಯೇ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ನೇರವಾಗಿ ಅಧ್ಯಕ್ಷೀಯ ಮಾತುಗಳ ಕಡೆಗೆ ಸಾಕ್ತಾ ಇದ್ದೇವೆ. ಡಾಕ್ಟರ್ UP ಶಿವಾನಂದ್, ಆಡಳಿತ ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆ ಪುತ್ತೂರು, ಜೊತೆಗೆ ಇಡೀ ಕಾರ್ಯಕ್ರಮದ ಲೈವ್ ಅನ್ನ ಉಚಿತವಾಗಿ ಮಾಡಿಕೊಟ್ಟವರು ಕೂಡ ಡಾಕ್ಟರ್ UP ಶಿವಾನಂದ್. ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ಈ ಬಾಂಧವ್ಯ ಟ್ರೋಫಿ 8ನೇ ವರ್ಷಕ್ಕಿದ್ದಾಗ ಪ್ರಾರಂಭದಿಂದಲೂ ಕೂಡ ಫಾರೂಕ್ ಮುಖ್ಯ ನಮ್ಮ ಬಳಗಲಿದ್ದವರು ಮತ್ತು ಪೊಲೀಸ್ ಕರಿಯ ಮತ್ತು ಪ್ರಶಾಂತ್ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗ್ತಾಯಿದೆ. 8 ವರ್ಷಗಳು ನಾವು ನೇರ ಬಸ್ಸಲ್ಲಿದ್ದೇವೆ, ಮಾಧ್ಯಮದಲ್ಲಿದ್ದೇವೆ. ಆದರೆ ಇವತ್ತು ನನಗೆ ಬಂದಾಗ ಕೊನೆಯ ಪಂದ್ಯಕ್ಕೆ ಬಂದದ್ದು ನಾನು ಭಾಳ ಆಕರ್ಷಣೀಯವಾಗಿತ್ತು. ತಂಡ ಟೀಮಿನಲ್ಲಿದ್ದ PT ಟೀಮ್ನಲ್ಲಿದ್ದ ಕೊನೆಯ ಆಟಗಾರರು ಮತ್ತು ಪಂದ್ಯವನ್ನು ತಿರುಚಿ ಮಾಡಿದ್ದು ಭಾಳ ಚೆನ್ನಾಗಿತ್ತು. ಇಂಜಿನಿಯರ್ನ ಅವರು ಕೊನೆಯ ಓವರ್ನ ಕೊನೆಯ ಬಾಲ್ನಲ್ಲಿ 6 ಹೊಡೆದ್ರು. ಆಗ ನಮ್ಮ ಅಂಜನ್ ರೆಡ್ಡಿ ಹತ್ತಿರ ಇದ್ದವರದ್ದು 6 ಬಂತು. ಈಗ ಸ್ಪರ್ಧೆ ಒಳ್ಳೆಯ ಸ್ಪರ್ಧಾತ್ಮಕ ಆಗ್ತದೆ ಅಂತ ಮಾತು ಬಂತು. ಆಮೇಲೆ ಕೊನೆ ಓವರ್ 2ನೇ ಪಂದ್ಯದಲ್ಲಿ ಇಂಜಿನಿಯರ ಬೌಲಿಂಗ್ ಅತ್ಯದ್ಭುತ ಬೌಲಿಂಗ್ ಆಯಿತು. 6 ಓವರಿಗೆ 6 ರನ್ನನ್ನು 1 ಬಾಲ್ನಲ್ಲಿ ತೆಗೆಯುವಂಥ ಒಂದು ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಟಗಾರರಿದ್ದರು. ಆದರೆ ಒಂದು ಓವರ್ನಲ್ಲಿ 5 ವಿಕೆಟ್ ಗಳಿಸುವ ಮೂಲಕ ನಿಮ್ಮ ಇಂಜಿನಿಯರ್ ತಂಡದವರು ಅತ್ಯದ್ಭುತ ಬೌಲಿಂಗ್ ಮಾಡಿದ್ದಾರೆ, ಆಟವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ನಮಗೆ ಕೊನೆಯ ಕ್ಷಣದವರೆಗೂ ಕೂಡ ಆಗಲೂ ಕೂಡ ಅಂಜನ್ ರೆಡ್ಡಿ ಹೇಳ್ತಿದ್ರು ಕೊನೆ ಬಾಲ್ 6 ಆದರೆ ಗೆಲ್ತಾರೆ ಅಂತ. ಅಂದರೆ ಯಾಕೆ ಹೇಳಿದೆ ಅಂತ ಹೇಳಿದರೆ ನಾವು ಒಂದು ಓವರ್ನು ಕೂಡ ಭಾಳ ಎಂಜಾಯ್ ಮಾಡಿದ್ದೇವೆ. ಕಮೆಂಟ್ರಿಯ ಒಟ್ಟಿಗೆ ನಡೀತಾ ಇದ್ದಕ್ಕೆ ಅಷ್ಟು ಸ್ಪರ್ಧೆ ಅವಾಗ ನಡೆದಿದೆ. ಬಂದದಕ್ಕೆ ಭಾಳ ಸಂತೋಷ ಆಗಿದೆ. ಮತ್ತು ಈ ಸ್ಪರ್ಧೆ ನಡೆದು ಎಲ್ಲರೂ ಗೆದ್ದಿದ್ದೀರಿ ಅಂತ ಅನಿಸ್ಕೊಳ್ತೇನೆ. 2 ತಂಡವರು ಗೆದ್ದದಕ್ಕೆ 2 ತಂಡವರಿಗೆ ಅಭಿನಂದನೆಗಳು. ಮತ್ತು ಬಾಂಧವ್ಯ ಟ್ರಾಫಿಗೆ ನಾನು ಹೇಳುವುದಿಲ್ಲ. ಬಾಂಧವ್ಯ ಟ್ರಾಫಿ ಭಾಳ ಚೆಂದ, ಒಳ್ಳೆ ಕಾರ್ಯಕ್ರಮ. ಏನು ಉದ್ದೇಶ ಇಟ್ಟುಕೊಂಡಿದ್ದಾರೆ ಬಾಂಧವ್ಯ ಶಬ್ದವನ್ನು ಈಗಾಗಲೇ ಇಂಜಿನಿಯರ್ ಹೇಳಿದ್ದಾರೆ ಪ್ರಮೋದರು. ಅದು ಕಾರ್ಯಕ್ರಮ ಆಗಿದೆ. ಮತ್ತು ಮಾತಿಗಿಂತ ಹೆಚ್ಚು ಕ್ರಿಯೆಯಲ್ಲೇ ನೀವೆಲ್ಲ ಇರುವುದರಿಂದ ಎಲ್ಲ ಪೊಲೀಸಿನ ಇಲಾಖೆಯವರು ತುಂಬ ಚೆನ್ನಾಗಿದೆ. ಕಾಮೆಂಟೇಟರ್ ಇರೋದಕ್ಕೆ ಅತ್ಯಂತ ಭಾಳ ಚೆನ್ನಾಗಿ ಹೇಳಿದರು. ಹೇಗೆ ಶಬ್ದಗಳನ್ನ ಪೋಣಿಸ್ತಾರೆ ಅಂತ ಗೊತ್ತಾಗಲಿಲ್ಲ. ಅದನ್ನು ನೆನಪಿಟ್ಟುಕೊಳ್ಳಿಕ್ಕೆ ನನಗೆ ಆಗದಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕಮೆಂಟರ್ ಇದ್ದಾರೆ. ಹಾಗೆ ನಮ್ಮ ಬಾಲಕೃಷ್ಣ ಬೋರ್ದಲ್ರ ಇದು ಕೂಡ ಉದ್ಘೋಷ ಕೂಡ ಭಾಳ ಚೆನ್ನಾಗಿದೆ. ಎಲ್ಲ ತಂಡದ ಎಲ್ಲರಿಗೂ ಕೂಡ ಈ ಅರೇಂಜ್ಮೆಂಟ್ ನನಗೆ ಭಾಳ ಸಂತೋಷ ಆಯಿತು. ನಾನು ಬಂದ ಕಳಿಸತ್ತೆ ಅಲ್ಲಿತ್ತು, ಅಲ್ಲಿ ಬಂದು ಆ ಕಡೆ ಬಂದರೆ ಈ ಸತಿ ಭಾಳ ಒಳ್ಳೆಯ ಸ್ಟೇಜಿನ ಅರೇಂಜ್ಮೆಂಟ್ಸು, ಕೂತುಕೊಳ್ಳೋ ಅರೇಂಜ್ಮೆಂಟ್, ಇದೊಂದು ಸ್ಟ್ಯಾಂಡರ್ಡ್. ಅಂದರೆ ಒಂದು ಒಳ್ಳೆಯ ಏನು ಹೇಳ್ತೇವೆ ನಾವು ಪುತ್ತೂರಿನ ಮಟ್ಟಿಗೆ ಹೇಳೋದಾದರೆ ಅದ್ಭುತವಾದ ಅರೇಂಜ್ಮೆಂಟ್, ಕೂತುಕೊಳ್ಳೋ ವ್ಯವಸ್ಥೆ, ಸ್ವಾಗತ ವ್ಯವಸ್ಥೆ ಮತ್ತು ಎಲ್ಲರ ವಿಷಯ. ಇನ್ವಿಟೇಷನ್ ಕಾರ್ಡು ಕೂಡ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮಾಡಿದ್ದೀರಿ. ಅದಕ್ಕೆ ಎಲ್ಲರನ್ನು ಗುರುತಿಸಿದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮ ಎಲ್ಲರ ಗುರುತಿಸುವ ಕಾರ್ಯಕ್ರಮದಲ್ಲಿ 16 ತಂಡ ಭಾಗವಹಿಸಿದೆ. 16 ತಂಡದ ಎಲ್ಲರಿಗೂ ಕೂಡ ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಮತ್ತು ಅವರಿಗೊಂದು ನಮ್ಮನ್ನು ಕರೆದು ನಮ್ಮನ್ನು ಆಮಂತ್ರಿಸಿದ್ದಕ್ಕೆ ಈ ಪ್ರಶಾಂತರಿಗೆ ಮತ್ತು ಸ್ಕರಿಯರಿಗೆ ಹಾಗೂ ಫಾರೂಕಿಗೆ ಅವರಿಗೆ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಯಶಸ್ಸಿಗೆ ಕೈ ಜೋಡಿಸಿದ್ದಕ್ಕೆ ನಿಮಗೆಲ್ಲ ಮತ್ತೆ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನಾಡಿಸ್ತೇನೆ. ಒಂದು ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳು ಶ್ರೀಯುತ ಆಂಜನೇಯ ರೆಡ್ಡಿ, ಪೊಲೀಸ್ ಉಪನಿರೀಕ್ಷಕರು, ಪುತ್ತೂರು ನಗರ ಠಾಣೆ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸುಂದರ ಸುಮಧುರವಾಗಿರುವಂಥ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಆದರಣೀಯ ಗಣ್ಯರೇ, ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಆಟಗಾರರೇ, ಬಹಳ ಬಾಂಧವ್ಯ ಎಂಬತಕ್ಕಂಥ ಒಂದು ಟ್ರೋಫಿ ಇಡೀ ಪುತ್ತೂರಿಗಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ. ಎಲ್ಲ ತಾಲೂಕುಗಳಲ್ಲೂ ಸಹ ಎಲ್ಲ ಸರ್ಕಾರಿ ನೌಕರರನ್ನು ಒಳಗೊಂಡಿರುವಂಥ ಒಂದು 16 ಟೀಮ್ ಇಲ್ಲಿ ಒಂದು ಸುಂದರವಾಗಿರುವಂಥ ಎಲ್ಲರೂ ಸಹ ಬಾಂಧವ್ಯದ ರೀತಿಯಲ್ಲಿ ಬೆಸೆಯುವಂಥ ರೀತಿಯಲ್ಲಿ ಆಟ ಆಡಿದ್ರಿ. ಅಧ್ಯಕ್ಷರು ಹೇಳ್ದಂಗೆ ಒಂದೊಂದು ಬಾಲ್ನ ನೀವು ಎಸೆಯುವಂಥ ಒಂದೊಂದು ಬಾಲು, ನೀವು ಬೀಸುವಂಥ ಒಂದೊಂದು ಸಿಕ್ಸರ್ನ ಸಹ ನಾವು ಭಾಳಷ್ಟು ಎಂಜಾಯ್ ಮಾಡಿದ್ವಿ. ಇಂಜಿನಿಯರ್ ಅವರು ಬಹುಶಃ ಎಲ್ಲ ಲೈನ್ ಆ್ಯಂಡ್ ಲೆಂತು ಎಲ್ಲ ಕರೆಕ್ಟಾಗಿಲ್ಲ, ಅಲ್ಲೇ ನೀವೆಲ್ಲ ಸ್ಕೆಚ್ ಮಾಡ್ಕೊಂಡು ಬಂದಿದ್ರಿ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ತುಂಬ ಅದ್ಭುತವಾಗಿ ಚೆನ್ನಾಗಿ ಆಡಿದ್ರಿ. ಕೊನೆ ಓವರ್ ಅಂತ ಫೈನಲ್ ಓವರು, ಆ ಓವರ್ನ ವರ್ಣಿಸೋದಕ್ಕೆ ಪದಗಳೇ ಸಾಕಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಓವರ್ನ ತುಂಬ ಚೆನ್ನಾಗಿ ಬೌಲ್ ಮಾಡಿದ್ರಿ. ಆಮೇಲೆ ಮೊದಲನೇ ಇನ್ನಿಂಗ್ಸ್ನಲ್ಲಿ ಕೊನೆ ಬಾಲಲ್ಲಿ 6 ಬಂದಿದ್ದು, ಲಾಸ್ಟ್ ಓವರಲ್ಲಿ 3-4 ವಿಕೆಟ್ ತೆಗೆದಿದ್ದು ಭಾಳ ಚೇಂಜಸ್ ಆಯಿತು. ಆಮೇಲೆ 3 ಜನ ಸಾಮಾನ್ಯವಾಗಿರುವಂಥ ಒಂದು ವ್ಯಕ್ತಿಗಳ, ದೊಡ್ಡ ವ್ಯಕ್ತಿಗಳಲ್ಲ,
ಆದರೆ ನೀವು ಮಾಡಿರುವಂಥ ಕೆಲಸ ಮಾತ್ರ ಅಸಾಮಾನ್ಯವಾಗಿರುವಂಥದ್ದು. ಇಡೀ ಪುತ್ತೂರು ಗ್ರಾಮ ಮೆಚ್ಚುವಂಥದ್ದು, ಪುತ್ತೂರು ನಗರ ಮೆಚ್ಚುವಂಥ ಒಂದು ಕೆಲಸವನ್ನು ಮಾಡಿದಿರಿ. ಎಲ್ಲರನ್ನೂ ಒಟ್ಟಾಗಿ ಸೇರಿಸಿದಿರಿ. ಎಲ್ಲ ರಾಜಕಾರಣಿಗಳನ್ನು, ಎಲ್ಲ ಸಾರ್ವಜನಿಕ ಬಂಧುಗಳನ್ನ, ಇಷ್ಟು ದೊಡ್ಡ ಕಾಲೇಜನ್ನ ಎಲ್ಲರನ್ನೂ ಸೇರಿಸಿ ಒಂದು ಬಾಂಧವ್ಯ ಒಂದು ಬೆಸೆಯುವ ನಿಟ್ಟಿನಲ್ಲಿ ನೀವು ಅದ್ಭುತವಾಗಿರುವಂಥ ಒಂದು ಕಾರ್ಯವನ್ನು ಮಾಡಿದಿರಿ. ಅದು 1 ವರ್ಷ ಮಾಡೋದು ಕಷ್ಟ, ಅದರಲ್ಲಿ 8 ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀರಿ. ನಿಮ್ಮ ಕೆಲಸಕ್ಕೆ ಎಲ್ರಿಗೂ ಸಹ ಮೆಚ್ಚುವಂಥದ್ದು. ಮುಂದಿನ ದಿವಸಗಳಲ್ಲೂ ಸಹ ಈ ಕಾರ್ಯವನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಎಲ್ಲ ಸರ್ಕಾರಿ ನೌಕರರು ಸಾರ್ವಜನಿಕರಿಗೆ ಒಂದು ಖುಷಿ ತರುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಒಂದು ಅದ್ಭುತವಾಗಿರುವಂಥ ಒಂದು ಕೆಲಸ ಮಾಡಿದ್ರಿ. ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಇಲ್ಲಿ ಸೋತವರು ಗೆಲ್ಲೋದು ಸೋತೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ನಾವೆಲ್ಲರೂ ಸಹ ಅತ್ಯಂತ ಖುಷಿಯಿಂದ ಹೆಮ್ಮೆಯಿಂದ ಆಟ ಆಡಿದ್ರಿ. ಹೆಣ್ಮಕ್ಳು ಇಲ್ಲಿಂದ ನೀವು ಇಂಜಿನಿಯರ್ಸ್ ತಂಡ ಗೆದ್ದಾಗ ಇಲ್ಲಿಂದ ಓಡಿ ಹೋಗ್ತಾಯಿದ್ರು. ಆ ಉತ್ಸಾಹ ಎಲ್ಲ ನೋಡಿದಾಗ ಬಹಳ ಅಲ್ಲಿ ಬಾಂಧವ್ಯ ಕೆಲಸ ಮಾಡಿದೆ ಅಂತೇಳ್ಬಿಟ್ಟು ಹೇಳ್ಕೊಂಡು, ಇವತ್ತು ನಮ್ಮ ಸೀನಿಯರ್ ಆಫೀಸರ್ಸು ಎಷ್ಟೋ ಜನ PSIಸು ಬೆಳ್ಳಾರಿಯಿಂದ ಮತ್ತು ಉಪ್ಪಿನಂಗಡಿಯಿಂದ ಮತ್ತು ನಮ್ಮ ಸಾರು ಸುಳ್ಯ CPS ಸಾರು ಅಲ್ಲಿಂದ ಬಂದಿದ್ದಾರೆ, ಇದರ ಉಪ್ಪಿನಂಗಡಿಯಿಂದ ಬಂದಿದ್ದಾರೆ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿರುವಂತಹ ರೀತಿಯಲ್ಲಿ ಮಾತಾಡಿದ್ದಾರೆ. ನಿಮಗೆಲ್ರಿಗೂ ಅಭಿನಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ನೀವೆಲ್ಲರೂ ಸಹ ಸಾಥ್ ಕೊಟ್ಟಿದ್ದೀರಿ. ನಿಮಗೆಲ್ರಿಗೂ ನಾವು ಆಭಾರಿಯಾಗಿರ್ತೇವೆ ಅಂತೇಳ್ಬಿಟ್ಟು ಹೇಳ್ತಾ ನನ್ನ 2 ಮಾತು ಮುಕ್ತಾಯ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಕೃತಜ್ಞತೆಗಳು. ಕಾರ್ಯಕ್ರಮದ ಬಗ್ಗೆ ಯಾರಾದರೂ ಅನಿಸಿಕೆಗಳನ್ನ ಹೇಳೋದಿದ್ರೆ 1 ನಿಮಿಷದ ಕಾಲಾವಕಾಶ. PT ಕ್ಯಾಪ್ಟನ್ ಮೌನವಾಗಿ ಶುಭ ಹಾರೈಕೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಇದೀಗ ಗಬರಬಾರ್ಪಣೆಯ ಸಮಯ. ಇವತ್ತು ಬೆಳಗ್ಗೆಯಿಂದ ಇಲ್ಲಿ ತನಕ ನಡೆದ ಎಲ್ಲ ಪಂದ್ಯಾಟದ ತೀರ್ಪುಗಾರಿಕೆಯನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿರುವ ಅನಿಲ್ ತೆಂಕಿಲ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದು. ಅತ್ಯುತ್ತಮ ಕ್ರಿಕೆಟ್ ಆಟಗಾರ, ಇವರ ಮಗಳು ರಾಷ್ಟ್ರ ಮಟ್ಟದ ಕ್ರೀಡಾಪಟು, ಜೊತೆಗೆ ಅತ್ಯುತ್ತಮ ತೀರ್ಪುಗಾರ ಅನಿಲ್ ತೆಂಕಿಲ ಇವರಿಗೆ ಗೌರವದ ಸ್ಮರಣಿಕೆಯನ್ನು ವಿತರಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಚಿದಾನಂದ ಪಡ್ಡಾಯೂರು ಕೂಡ ತೀರ್ಪುಗಾರಿಕಾ ವಿಭಾಗದಲ್ಲಿ ಅತ್ಯುತ್ತಮವಾದ ಸಹಕಾರವನ್ನ ಕೊಟ್ಟಿದ್ದಾರೆ. ಸದಬಿಟ್ಟು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಸುಜನ್ ಮತ್ತೋರ್ವ ತೀರ್ಪುಗಾರರಾಗಿರುವ ಸುಜನ್ ಅವರು ಕೂಡ ಗೌರವವನ್ನ ಸ್ವೀಕಾರ ಮಾಡಬೇಕು. ಮತ್ತು ಮೇಘ ಸಾಮೆತ್ತಡ್ಕ ಶಬೀರ್ ಬೆಟ್ಟಂಪಾಡಿ, ಅದೇ ರೀತಿ ಸ್ಕೋರರ್ ಸಂತೋಷ್ ಅವರು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಬೆಳಗಿನಿಂದ ಸಂಜೆಯವರೆಗೆ ಈ ಪಂದ್ಯಾಟ ಪ್ರೇಕ್ಷಕರ ಮನವನ್ನ ಗೆಲ್ಲಬೇಕು ಅಂತಿದ್ರೆ ಇಬ್ಬರು ವೀಕ್ಷಕ ವಿವರಣೆಕಾರರು ಅದ್ಭುತವಾದ ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದರಲ್ಲಿ ರಜಾಕ್ ಸಾಲ್ಮರ ಅತ್ಯುತ್ತಮ ಕಂಠದೊಂದಿಗೆ ಅದ್ಭುತವಾಗಿ ಶಬ್ದಗಳನ್ನ ಪೋಣಿಸುವಂತಹ ಸಾಮರ್ಥ್ಯ ಇರುವ ಒಬ್ಬ ವೀಕ್ಷಕ ವಿವರಣೆಕಾರ, ಗೌರವವನ್ನ ಸ್ವೀಕಾರ ಮಾಡಬೇಕು. ಮತ್ತೊರ್ವರು ಸಾಗರ್ ಬೆಳ್ಳಾರೆ ಇವರು ವೇದಿಕೆಗೆ ಬರಬೇಕು. ಅತ್ಯುತ್ತಮವಾಗಿ ವೀಕ್ಷಕ ವಿವರಣೆಯನ್ನ ಕೊಟ್ಟು ಈ ಬಾಂಧವ್ಯ ಟ್ರೂಪ್ 2025 ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿ. ಅದೇ ರೀತಿ ಇವತ್ತು ಸಂಘಟನೆಯಲ್ಲಿ ನಮಗೆ ಸಹಕಾರವನ್ನ ಕೊಟ್ಟವರು ಸೈಯದ್ ಹೋಮ್ ಗಾರ್ಡ್ ಪುತ್ತೂರು, ಅದೇ ರೀತಿ ಲೋಕೇಶ್ ಹೋಮ್ ಗಾರ್ಡ್ ಪುತ್ತೂರು. ಸೈಯದ್ ಮತ್ತು ಲೋಕೇಶ್ ಅವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಸುನೀಲ್ ಅವರು ಕೂಡ ವೇದಿಕೆಗೆ ಬಂದು ಗೌರವವನ್ನ ಸುಜಿತ್, ನಮ್ಮ ಫೋಟೋಗ್ರಾಫರ್ ಸುಜಿತ್ ಅವರು ಕೂಡ ಬೆಳಗ್ಗೆಯಿಂದ ಈ ತನಕ ಅತ್ಯುತ್ತಮವಾದ ಸಹಕಾರವನ್ನ ನೀಡ್ತಾ ಇದ್ರಿ. ಸುಜಿತ್ ಅವರು ಒಮ್ಮೆ ವೇದಿಕೆಗೆ ಬರಬೇಕು, ನಮ್ಮ ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಅದೇ ರೀತಿ ಸೌಂಡ್ ಸಿಸ್ಟಮ್ ವತಿಯಿಂದ ಲೋಕೇಶ್ ಅವರು ಉಪಸ್ಥಿತರಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಹೇಮಂತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹೇಮಂತ್ ಎಸ್ ಕಾರ್ಯಕ್ರಮವನ್ನ ಮುಂದುವರಿಸಿ. ಎಸ್ ಹೇಮಂತ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಸ್ ಒಂದಕ್ಕೆ ಗೌರವ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕು. ಬಾಲಚಂದ್ರ ದೈಹಿಕ ಶಿಕ್ಷಣ ನಿರ್ದೇಶಕರು, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಪುತ್ತೂರು. ಈ ಕಾರ್ಯಕ್ರಮದ ಸಂಘಟನೆಗೆ ಅತ್ಯುತ್ತಮವಾದ ಸಹಕಾರವನ್ನು ಕೊಟ್ಟಿರುವ ದೈಹಿಕ ಶಿಕ್ಷಣ ನಿರ್ದೇಶಕರು, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಪುತ್ತೂರು, ನೆಹರು ನಗರ, ಇವರು ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು. ವಿವೇಕಾನಂದ ಕಾಲೇಜಿನ ಜೀವನ್ ಅವರು, ವಿವೇಕಾನಂದ ಕಾಲೇಜಿನ ಜೀವನ್ ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು. ಅವಿನಾಶ್ ಕುತ್ಕಾಡಿ, ಅವಿನಾಶ್ ಕುತ್ಕಾಡಿ, ಎಸ್ ಅವಿನಾಶ್ ಕುತ್ಕಾಡಿ ಇವರು ವೇದಿಕೆಗೆ ಬಂದು ಸಹಕಾರ ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು. ಅದೇ ರೀತಿ ಶಾಮಿಯಾನದಲ್ಲಿ ಸಹಕಾರವನ್ನ ಕೊಟ್ಟಿರತಕ್ಕಂತಹ ಸಿಪ್ರಿಯಾನ್ ಮೊಂತೆರೋ, ಶಾಮಿಯಾನದ ಸಹಕಾರ ಸಿಪ್ರಿಯಾನ್, ಎಸ್. ಅದೇ ರೀತಿ ವಿಜಯ ಶಾಮಿಯಾನದವರು ಇದ್ರೆ ವೇದಿಕೆಗೆ ಬರಬೇಕು. ಕ್ಯಾಟರಿಂಗ್ ವಿಭಾಗದಲ್ಲಿ ಸಹಕಾರ ತಾಜ್ ಮಹಲ್, ಲೈವ್ ವಿಭಾಗದಲ್ಲಿ ಸುದ್ದಿ ಸಮೂಹ ಸಂಸ್ಥೆಯ ವತಿಯಿಂದ ನಮಗೆ ಸಹಕಾರವನ್ನ ಕೊಟ್ಟಿರುವ ವಿಜಯ್ ಕಡಬ, ಎಸ್ ವಿಜಯ್ ಕಡಬ ಇವರು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಭಾನು ಪ್ರಕಾಶ್, ಈ ಒಂದು ಪಂದ್ಯಾಟದ ಒಟ್ಟು ಸಹಕಾರ ಭಾನು ಪ್ರಕಾಶ್ ಯುತ ಉದಯ ರವಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪುತ್ತೂರು ಸಂಚಾರಿ ಠಾಣೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿದ ಪ್ರಶಾಂತ್ ಅವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಭೀಮಸೇನ್ ಪೊಲೀಸ್ ಇಲಾಖೆಯ ವತಿಯಿಂದ ನಮಗೆ ಸಹಕಾರ. ಭೀಮಸೇನ್ ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿ. ಭೀಮಸೇನ್. ಅದೇ ರೀತಿ ಆದಿತ್ಯ ಭಟ್ ಸುದ್ದಿ ಸಮೂಹ ಸಂಸ್ಥೆಯ ವತಿಯಿಂದ ಆದಿತ್ಯ ಭಟ್ ಅವರು ಇನ್ವಿಟೇಷನ್ ಅನ್ನ ಅತ್ಯುತ್ತಮವಾಗಿ ಮಾಡಿಕೊಟ್ಟವರು. ಆದಿತ್ಯ ಭಟ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಪುತ್ತೂರಲ್ಲಿ ಯಾವುದೇ ಕ್ರಿಕೆಟ್ ಇರಲಿ ಅದಕ್ಕೆ ದೊಡ್ಡ ಸಹಕಾರ ಅದು ಭಾನುವಣ್ಣ ಇರಬೇಕು. ಎಲ್ಲ ವ್ಯವಸ್ಥೆಗಳರು ಬಾರಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಒಟ್ಟು ಕ್ರಿಕೆಟ್ ಪಂದ್ಯಾಟವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕ್ಲಬ್ದ ಸಮಯಕ್ಕೆ ಆರಂಭ ಮಾಡಿ ಕ್ಲಬ್ದ ಸಮಯಕ್ಕೆ ಮುಗಿಸುವಲ್ಲಿ ಯಾವುದೇ ರಾಜಿ ಮಾಡದ ಒಬ್ಬ ವ್ಯಕ್ತಿ ಶ್ರೀಯುತ ಭಾನು ಪ್ರಕಾಶ್ ಪುತ್ತೂರಿನಲ್ಲಿ PPL ಆಯೋಜಕರಲ್ಲಿ ಪ್ರಮುಖರು, ಗೌರವವನ್ನ ಸ್ವೀಕಾರ ಮಾಡಬೇಕು. ಆದಿತ್ಯ ಭಟ್ ಉಪಸ್ಥಿತರಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಭೀಮಸೇನ್ ಅವರು ಕೂಡ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಎಸ್ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಬಹುಮಾನ ವಿತರಣಾ ಕಡೆಗೆ ಸಾಗುತ್ತಿದ್ದೇವೆ. ಈ ಬಾಂಧವ್ಯ ಟ್ರೋಫಿಯ ಕಾರ್ಯಕ್ರಮ ನಿರೂಪಕರಾಗಿ ಉದ್ಘೋಷಕರಾಗಿ ನಮ್ಮೊಂದಿಗೆ ಸಹಕರಿಸಿದಂಥವರು ಬಾಲಕೃಷ್ಣ ಸರ್, ಬಾಲಕೃಷ್ಣ ಪೊರ್ದಾಳ್ ಅವರನ್ನು ಕೂಡ ಮುಖ್ಯ ವೇದಿಕೆ ಸ್ಮರಣಿಕೆಯನ್ನು ಸ್ವೀಕರಿಸಲು ಆಹ್ವಾನಿಸ್ತಾ ಇದ್ದೇನೆ. ಮಾತಾಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಸಲಾಕೆ ಅಂತಿರಬೇಕು, MC ಮಾಡಿದರೆ ಅದು ಬಾಲಕೃಷ್ಣ ಸರ್ ಅವರ ರೀತಿಯಲ್ಲಿ ಇರಬೇಕು. ಬನ್ನಿ ಸರ್, ತಾವು ಮುಂದುವರೆಸಿ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನೇರವಾಗಿ ಬಹುಮಾನ ವಿತರಣೆಯ ಕಡೆಗೆ ಸಾಗುತ್ತಿದ್ದೇವೆ. ಮೊದಲಿಗೆ ವೈಯಕ್ತಿಕ ಬಹುಮಾನಗಳನ್ನ ವಿತರಿಸುವ ಸಮಯ. ಇದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್, ಫೈನಲ್ ಮ್ಯಾಚ್ ಅವಾರ್ಡ್ ಗೋಸ್ ಟು ಮಿಥುನ್ ಫ್ರಮ್ ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು. ಫೈನಲ್ ಪಂದ್ಯಾಟದ ರಣರೋಚಕ ಕಾದಾಟದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡವರು. ದೊಡ್ಡ ಚಪ್ಪಾಳೆ ಬರಬೇಕು. ಅದು ಯಾರಿಗೆ? ಮಿಥುನ್ ಫ್ರಮ್ ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು. ಎಸ್, ಈ ಪಂದ್ಯಾಟದ ಒಟ್ಟು ಪಂದ್ಯಾಟದಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್
ಅತ್ಯುತ್ತಮ ಬ್ಯಾಟ್ ಬೀಸುವ ಆಟಗಾರ ಅವಾರ್ಡ್ ಗೋಸ್ ಟು ಅಕ್ಷಯ್ ಫ್ರಮ್ ಕ್ಯಾಂಪ್ಕೋ 11 ಪುತ್ತೂರು. ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಸಿಕ್ಸರ್ಗಳನ್ನ ಬಾರಿಸುವ ಮೂಲಕ ಅತ್ಯುತ್ತಮ ಬ್ಯಾಟಿಂಗ್ ವಿಭಾಗವನ್ನ ನಿರ್ವಹಿಸಿದ ಅತ್ಯುತ್ತಮ ಬ್ಯಾಟ್ಸ್ಮನ್ ಅವಾರ್ಡ್ ಗೋಸ್ ಟು ಅಕ್ಷಯ್ ಫ್ರಮ್ ಕ್ಯಾಂಪ್ಕೋ 11 ಪುತ್ತೂರು. ದೊಡ್ಡ ಚಪ್ಪಾಳೆ. ಅಕ್ಷಯ್ಗೆ ಒಂದಷ್ಟು ಅಭಿಮಾನಿಗಳು ಕೂಡ ಕ್ರೀಡಾಂಗಣದಲ್ಲಿ ಸೃಷ್ಟಿ ಆಗಿದ್ದಾರೆ. ಅತ್ಯುತ್ತಮ ಸಿಕ್ಸರ್ ಮೂಲಕ ಮನಮೋಹಕ ಸಿಕ್ಸರ್ನೊಂದಿಗೆ ಪ್ರೇಕ್ಷಕರನ್ನ ಮನರಂಜಿಸಿದ್ದಕ್ಕಾಗಿ ಅಭಿನಂದನೆ. ಈ ವಿಭಾಗದ ಬೆಸ್ಟ್ ಬೌಲರ್ ಹೇಗೆ ಆಯ್ಕೆ ಅಂತ ಕೇಳಿದ್ರೆ ಅತ್ಯುತ್ತಮ ಎಕಾನಮಿಕ್ ಅನ್ನ ಲೆಕ್ಕ ಹಾಕಿ ಅತ್ಯುತ್ತಮ ಬೌಲರ್ ಅನ್ನುವ ಅವಾರ್ಡ್ ಅನ್ನ ಇವತ್ತು ನೀಡ್ತಾ ಇದ್ದೇವೆ. ಈ ಬಹುಮಾನ ಹೋಗ್ತಾ ಇದೆ ಲೋಕೇಶ್ ಫ್ರಾಮ್ ಪಿಟಿ 11 ಪುತ್ತೂರು. ಅತ್ಯುತ್ತಮ ಬೌಲರ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅತ್ಯುತ್ತಮ ಎಕಾನಮಿಕ್ ರೇಟ್ ಮೂಲಕ ಅತ್ಯುತ್ತಮ ಬೌಲಿಂಗ್ ವಿಭಾಗವನ್ನ ನಿರ್ವಹಿಸಿದವರು ಶ್ರೀಯುತ ಲೋಕೇಶ್ ಫ್ರಮ್ ಪಿಟಿ 11 ಪುತ್ತೂರು. ಚಪ್ಪಾಳೆ ನಮ್ಮ ಲೋಕೇಶ್ ಅವರಿಗೆ. ಅದ್ಭುತವಾದ ಬೌಲಿಂಗ್ ಅನ್ನ ಮಾಡಿದವರು. ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದೀಗ ಕಡೆಗೆ ಒಂದು ವೈಯಕ್ತಿಕ ದೊಡ್ಡ ಟ್ರೋಫಿ ಹೋಗ್ತಾ ಇದೆ. ಇದು ಪಂದ್ಯಾಕೂಟದ ಒಟ್ಟು ನಿರ್ವಹಣೆ. ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಗೋಸ್ ಟು ಎನಿ ಗೆಸ್? ಎಸ್, ಯಾರಿಗೆ? ಮ್ಯಾನ್ ಆಫ್ ದ ಸೀರೀಸ್, ಪಂದ್ಯ ಪುರುಷೋತ್ತಮ ಯಾರಿಗೆ? ಗಟ್ಟಿ ಹೇಳಿದ್ರೆ ಮಾತ್ರ. ಯಾರಿಗೆ? ಎಸ್, ಉಳಿದದ್ದು ಒಬ್ಬನೇ, ಅದು ಚೇತನ್. ಎಸ್, ಚೇತನ್ ಪುತ್ತೂರು ಫ್ರಮ್ ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ಅದ್ಭುತವಾದ ನಿರ್ವಹಣೆ. ಟ್ರೋಫಿ ಪಿಟಿ 11 ಕೈಗೆ ಹೋಗ್ಬೇಕಿತ್ತು, ಅದನ್ನ ಕಿತ್ತುಕೊಂಡವ ಚೇತನ್. ಎಸ್, ದೊಡ್ಡ ಚಪ್ಪಾಳೆ ಚೇತನ್. ಪಂದ್ಯಾಕೂಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡ್ ಗೋಸ್ ಟು ಚೇತನ್ ಫ್ರಾಮ್ ಇಂಜಿನಿಯರ್ ಅಸೋಸಿಯೇಷನ್. ಅಭಿನಂದನೆ, ದೊಡ್ಡ ಚಪ್ಪಾಳೆ ನಮ್ಮ ಚೇತನ್ ಅವರಿಗೆ. ಮುಂದಕ್ಕೆ ಬಹುಮಾನ ವಿತರಣೆ. 4ನೆಯ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಆರಂಭದಿಂದ ಅಂತ್ಯದವರೆಗೂ ಕೂಡ ಇವರು ಫೈನಲ್ಗೆ ಲಗ್ಗೆ ಇಡಬಲ್ಲರು ಅಂತ ಹೇಳಿ ಅತ್ಯುತ್ತಮವಾದ ನಿರ್ವಹಣೆಯನ್ನ ತೋರಿಸಿದ ಕ್ಯಾಂಪ್ಕೋ 11 ಪುತ್ತೂರು ಚತುರ್ಥ ಬಹುಮಾನವನ್ನ ನಿಮ್ಮದಾಗಿಸಿಕೊಂಡಿದ್ದೀರಿ. ಬೆಳಗ್ಗೆಯಿಂದ 4 ತಂಡಗಳ ಬಗ್ಗೆ ಪ್ರೇಕ್ಷಕರ ವಿಶೇಷ ಗಮನ ಇತ್ತು. ಅದರಲ್ಲಿ ಕ್ಯಾಂಪ್ಕೋ 11 ಕೂಡ ಸೆಮಿಫೈನಲ್ ವರೆಗೆ ಅತ್ಯುತ್ತಮವಾದ ಆಟವನ್ನ ಸಂಘಟಿಸಿದ ಖ್ಯಾತಿ. ಪುತ್ತೂರಿನ ದೊಡ್ಡ ಸಂಸ್ಥೆ, ಸಾವಿರಾರು ಉದ್ಯೋಗಗಳಿಗೆ ಅನ್ನದಾತನಾಗಿರುವ ಸಂಸ್ಥೆ ಅದು ಕ್ಯಾಂಪ್ಕೋ 11 ಪುತ್ತೂರು. ಇವತ್ತು ಚತುರ್ಥ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದೆ. ವಿಶೇಷವಾಗಿ ಕ್ಯಾಂಪ್ಕೋ 11 ಈ ಒಂದು ಚತುರ್ಥ ಬಹುಮಾನವನ್ನ ಪ್ರೇಮ ಬೇಕರಿ ಇದರ ಮಾಲಕರಾಗಿರುವ ವಿನೋದ್ ಅವರು 4 ಅತ್ಯುತ್ತಮ ಟ್ರೋಫಿಯನ್ನ ಕೊಡಮಾಡಿದ್ದಾರೆ. 6025 ಮತ್ತು ಬಾಂಧವ್ಯ ಟ್ರೋಫಿ. ಈ ನಗದು ಕೊಡುಗೆಯನ್ನ ನೀಡಿದವರು ಶರತ್ ಚಂದ್ರ ಬೈಪಡಿತಾಯ, ಕೃಷಿಕರು ನರಿಮಗರು ಪುತ್ತೂರು. ಇವರಿಗೂ ಕೂಡ ಕೃತಜ್ಞತೆ. ಟ್ರೋಫಿಯನ್ನ ಕೊಟ್ಟ ವಿನೋದ್ ಅವರಿಗೂ ಕೂಡ ಕೃತಜ್ಞತೆ. ಈ ವಿಭಾಗದಲ್ಲಿ ತೃತೀಯ ಸ್ಥಾನ ತಮ್ಮದಾಗಿಸಿಕೊಂಡವರು ವರ್ತಕ ಸಂಘ ಪುತ್ತೂರು. ವರ್ತಕ 11 ಪುತ್ತೂರು ತಂಡ ತೃತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದೆ. 8025 ನಗದು ಮತ್ತು ಬಾಂಧವ್ಯ ಟ್ರೋಫಿ. ನಗದು ಕೊಡುಗೆ ಜನಾರ್ದನ ಪೂಜಾರಿ, ಶೆಕಟಿ ಲಾಜಿಸ್ಟಿಕ್ ಮಂಗಳೂರು. ಅದೇ ರೀತಿ ಟ್ರೋಫಿ ಕೊಡುಗೆ ವಿನೋದ್, ಪ್ರೇಮಾ ಬೇಕರಿ ಪುತ್ತೂರು. ಇಬ್ಬರು ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ಕೃತಜ್ಞತೆ. ಈ ಬಹುಮಾನ ಅವಾರ್ಡ್ ಗೋಸ್ ಟು ವರ್ತಕ 11 ಪುತ್ತೂರು. ವರ್ತಕ ಸಂಘ ಈ ತೃತೀಯ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದೆ. ಅಭಿನಂದನೆ. ಬಾಂಧವ್ಯ ಟ್ರೋಫಿ 2025 ಹ್ಯಾಟ್ರಿಕ್ ಚಾಂಪಿಯನ್ ಆಗಬಹುದು ಅಂತಂದುಕೊಂಡಿದ್ದ ಒಂದು ತಂಡ, ಪ್ರೇಕ್ಷಕರ ಮನವನ್ನ ಗೆದ್ದಿದ್ದ ತಂಡ, ವಿವೇಕಾನಂದನ ಕಾಲೇಜಿನ ಆವರಣಕ್ಕೂ ಕೂಡ ಸಿಕ್ಸರ್ ಅನ್ನ ಬಾರಿಸಿದ್ದ ಆಟಗಾರರು ಇದ್ದಂತ ದೊಡ್ಡ ಬಲಿಷ್ಠ ತಂಡ ಅದು ಪಿಟಿ 11 ಪುತ್ತೂರು. ಎಸ್, ಬ್ಯಾಟಿಂಗ್ ವಿಭಾಗದಲ್ಲೇ ಲಾಂಗ್ ಲೈನ್ ಅಪ್ಪಿನೊಂದಿಗೆ ಗೆಲ್ಲಬಹುದು ಅಂದುಕೊಂಡಿದ್ದ ಬಲಿಷ್ಠ ತಂಡ ಅಂತಿಮವಾಗಿ ರಣರೋಚಕ ಹೋರಾಟದಲ್ಲಿ ದ್ವಿತೀಯ ಸ್ಥಾನ. ರನ್ನರ್ಸ್ ಪ್ರಶಸ್ತಿಯನ್ನ ಪ್ರಕಾಶ್ ಡಿಸೋಜ, ದೈಹಿಕ ಶಿಕ್ಷಣ ನಿರ್ದೇಶಕರು, ಸೇಕ್ರೆಡ್ ಹಾರ್ಟ್ ಮಡಂತ್ಯಾಲ್ ಇವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ತಂಡವನ್ನ ಕಟ್ಟಿಕೊಂಡು
ಸೊ ಕಡೆಯ ತನಕ ರೋಚಕತೆಯನ್ನ ಬೆಳೆಸಿಕೊಂಡ ತಂಡ ಹ್ಯಾಟ್ರಿಕ್ ಕನಸಿನೊಂದಿಗೆ ಹ್ಯಾಟ್ರಿಕ್ ಅಲ್ಲಿ ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡು ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಈ ಬಹುಮಾನ 10,025 ಮತ್ತು ಬಾಂಧವ್ಯ ಟ್ರೋಫಿ. ನಗದು ಕೊಡುಗೆ ಸಿದ್ದನಾಥ ಮಾಲಕರು ಮಾನಕ ಜುವೆಲ್ಲರ್ಸ್ ಪುತ್ತೂರು. ಟ್ರೋಫಿ ಕೊಡುಗೆ ವಿನೋದ್ ಪ್ರೇಮಾ ಬೇಕರಿ ಪುತ್ತೂರು. ಇಬ್ಬರಿಗೂ ಕೂಡ ಕೃತಜ್ಞತೆ ಪಡೆದುಕೊಂಡಿರುವ PT11 ಪುತ್ತೂರಿಗೆ ದೊಡ್ಡ ಚಪ್ಪಾಳೆ ಬರಬೇಕು. ಯಾಕಂತ ಹೇಳಿದ್ರೆ ಅತ್ಯಂತ ಪ್ರತಿಭಾನ್ವಿತ ಆಟಗಾರರನ್ನ ಒಳಗೊಂಡಿರುವ ಒಂದು ಅದ್ಭುತ ತಂಡವನ್ನ ನಮ್ಮ ಪ್ರಕಾಶ್ ಡಿಸೋಸ್ ಅವರು ಕಟ್ಟಿದ್ದಾರೆ. ಕಡೆಯ ತನಕ ಗೆಲ್ಲುವ ಸಾಮರ್ಥ್ಯವನ್ನ ಕೂಡ ಬಳಸಿಕೊಂಡಿದ್ದು ಅಂತಿಮವಾಗಿ ರನ್ನರ್ಸ್ ಅಪ್ ಪ್ರಶಸ್ತಿ ಇದೀಗ PT11 ತಂಡಕ್ಕೆ ಬಂದಿದೆ. ಕಡೆಗೆ ಗಂಡು ಹೆಣ್ಣು ಭೇದವಿಲ್ಲದೆ ಎಲ್ಲರೂ ಓಡೋಡಿ ಎತ್ತಿದಂತ ತಂಡ ಅದು ಪ್ರಮೋದ್ ಕುಮಾರ್ ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು ತಾಲೂಕು ಇದರ ಅಧ್ಯಕ್ಷರ ನೇತೃತ್ವದ ಬಲಿಷ್ಠ ತಂಡವನ್ನ, ಅದು ಕೂಡ PT11 ತಂಡವನ್ನ ಸೋಲಿಸಿದ ಒಂದು ದೊಡ್ಡ ಗರಿಮೆ ಹಿರಿಮೆ ಅದು ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು ತಂಡ ಚಾಂಪಿಯನ್ ಪಟ್ಟವನ್ನ ತನ್ನದಾಗಿಸಿಕೊಂಡಿದೆ. ಇಡೀ ಇಂಜಿನಿಯರ್ ಅಸೋಸಿಯೇಷನ್ ತಂಡಕ್ಕೆ ಎಲ್ಲ ಪ್ರೇಕ್ಷಕ ಬಂದು ಒಂದು ದೊಡ್ಡ ಚಪ್ಪಾಳಿಯ ಅಭಿನಂದನೆ. ಇದು 15,025 ನಗದು ಮತ್ತು ಬಾಂಧವ್ಯ ಟ್ರೋಫಿ. ನಗದು ಕೊಡುಗೆಯನ್ನ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ದೊಡ್ಡ ಮನಸ್ಸಿನ ಕೊಡುಗೆಯನ್ನ ಕೊಡುವಂತ ವ್ಯಕ್ತಿ ಅದು ಪುತ್ತೂರು ನಗರ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾಗಿರುವ ಆಂಜನೇಯ ರೆಡ್ಡಿಯವರು 15,025 ನಗದನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಪ್ರೇಮಾ ಬೇಕರಿ ಪುತ್ತೂರು ಇದರ ಮಾಲಕರಾಗಿರುವ ವಿನೋದ್ ಇವರು ದೊಡ್ಡ ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ. 4 ವಿಭಾಗಕ್ಕೂ ಇವರಿಗೂ ಕೂಡ ಕೃತಜ್ಞತೆಯನ್ನ ಸಮರ್ಪಿಸ್ತಾ ಆಂಜನೇಯ ರೆಡ್ಡಿ ಪೊಲೀಸ್ ಉಪನಿರೀಕ್ಷಕರು ಕೂಡ ಮಾಡಿರುವ 15,025 ಮತ್ತು ಜೊತೆಗೆ ಪ್ರೇಮಾ ಬೇಕರಿ ಕೂಡ ಮಾಡಿರುವ ಸುಂದರ ಟ್ರೋಫಿ ಪಾಲಾಗ್ತಾ ಇದೆ ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು. ಅಭಿನಂದನೆ ಇಂಜಿನಿಯರ್ ಅಸೋಸಿಯೇಷನ್ ಅದರ ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುವ ಪ್ರಮೋದ್ ಕುಮಾರ್ ಅವರಿಗೂ ಕೂಡ ಕೃತಜ್ಞತೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳಿಗೆ ಅಮರ್ ಅಕ್ಬರ್ ಅಂತೋನಿ, ಸ್ಕರಿಯಾ MA, ಫಾರೂಕ್ ಶೇಖ್ ಮುಖ್ವೆ, ಪ್ರಶಾಂತ್ ರೈ ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮದಿಂದ ಅತಿಥಿಗಳನ್ನ ಬೀಳ್ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳಿಗೆ ಗೌರವ ಸ್ಮರಣಿಕೆಯ ವಿತರಣೆ. ಶ್ರುತ ಸ್ಕರಿಯಾ MA, ಫಾರೂಕ್ ಶೇಖ್ ಮುಖ್ವೆ ಮತ್ತು ಪ್ರಶಾಂತ್ ರೈ ಜಂಟಿಯಾಗಿ ಎಲ್ಲ ಅತಿಥಿ ಬಂಧುಗಳಿಗೆ ಗೌರವ ಸ್ಮರಣಿಕೆಯೊಂದಿಗೆ ಇವರನ್ನ ಗೌರವಿಸಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ UP ಶಿವಾನಂದ್ ಆಡಳಿತ ನಿರ್ದೇಶಕರು ಸುದ್ದಿ ಸಮೂಹ ಸಂಸ್ಥೆ ಪುತ್ತೂರು ಇವರನ್ನ ಒಳಗೊಂಡ ಎಲ್ಲ ಅತಿಥಿ ಬಂಧುಗಳಿಗೆ ಒಂದೇ ಮಾತಿನ ಧನ್ಯವಾದಗಳೊಂದಿಗೆ ಬಾಂಧವ್ಯ ಟ್ರೋಫಿ 2025 ಸಮಾರೋಪ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಸೀಸನ್ 9 2026ರಲ್ಲಿ ಮತ್ತೆ ಫೆಬ್ರವರಿಯಲ್ಲಿ ಭೇಟಿಯಾಗೋಣ ಅನ್ನುವ ಮಾತುಗಳನ್ನು ಹೇಳುತ್ತಾ ಬಾಂಧವ್ಯ ಟ್ರೋಫಿ 2025ಕ್ಕೆ ಒಂದು ದೊಡ್ಡ ಜೈಕಾರವನ್ನು ಹಾಕ್ತಾ ಇಲ್ಲಿಗೆ ಬಾಂಧವ್ಯ ಟ್ರೋಫಿ 2025 ಅಂತಿಮ ಚುಕ್ಕೆಯಲ್ಲಿ. ವೇದಿಕೆಯಲ್ಲಿ ಒಂದು ಫೋಟೋ ಸೆಷನ್.